ಈಗಾಗಲೇ ಒಂದ್ಸಲ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ದಯವಿಟ್ಟು ಡ್ರೋನ್ ಹಾರಿಸಿದ್ದಾರೆ ಮೇಲೆ. ಕಂಬಳ ಸಮಿತಿಯವರು ಬಿಟ್ಟು ಬೇರೆ ಯಾರು ಡ್ರೋನ್ ಹಾರಿಸ್ಲಿಕ್ಕಿಲ್ಲ, ದಯವಿಟ್ಟು ಸಹಕರಿಸಬೇಕು. ಕಂಬಳ ಸಮಿತಿ ಬಿಡ್ತು ಲಕ್ಷಣ ಉಂಡ ಕಂಬಳ ಸಮಿತಿ ಬಿಟ್ಟು ಬೇರೆ ಯಾರೇ ಡ್ರೋನ್ ಹಾರಿಸಿದ್ರು ಪೊಲೀಸ್ ಇಲಾಖೆಯವರು ಆ ಡ್ರೋನ್ ವಶಪಡಿಸ್ಕೊಂಡು ವಾಪಸ್ ಕೊಡೋದಿಲ್ಲ ನಿಮಗೆ. ದಯವಿಟ್ಟು ಆಮೇಲೆ ಬಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿನ್ನೆಯಿಂದ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಡ್ರೋನ್ ಅನ್ನು ಹಾರಿಸಬೇಡಿ ಪ್ಲೀಸ್. ಥ್ಯಾಂಕ್ ಯು. ನಿಲ್ಸಿ. ಬಲಿ ಬಲಿ ಗಡ್ಡ ಬದಕಲ ಬಡಣ್ಣ ಬಲಿ ಜಾಗ್ರತ ಮಂತೊಲ್ಲಿ ಮಾಲ ದಕ್ಕಲ ರಾಜ ಕರೆಕ್ಟ್ ನಂದಲಿಕೆ ಬಿ. ನಾವಿರ ಮಲ್ಲಾಗ್ಲು ಬರ್ತಾರಣ್ಣ. ಹಲೋ ಉಳ್ಳೇರು ಏರಿಂದ ಗೊತ್ತಾಬಚ್ಚಿ. ಓ ಪಿದಾಡಿ ಉಳ್ಳೇರು ಉಳ್ಳರಾ ಬಲಿ ಬಲಿ ಗಡ್ಡ ಬದಕಲ ಬಲಿ ಬಲಿ ಬಿಡ್ರಾಣಿ ಪಿರಬಲಿ ಅಡ್ಡ ಪಾದಾಕ್ಲ ಬುಡ್ರನೆ ಬಲೆ ಒಂಜಿ ಬುಡ್ರ ಇಜ್ಜ ಜಾಗ್ರತ ಮಂತೊಲ್ಲಿ. ಮಾಳ ಆನಂದ ನಿಲಯಗಳು ಮಹಾರಾಜ ರಾಜ ನಂದಲಿಕೆ ಶ್ರೀಕಾಂತ್ ಭಟ್ಟರಡ್ಡ ನಮ್ಮದರು ಬಲ್ಲುದ ಮಲ್ಲ ವಿಭಾಗದ ಇರ್ಲಿನ ಪ್ರೀ ಕ್ವಾರ್ಟರ್ ಫೈನಲ್ ದ ಅಂತಿಮ ಸುತ್ತು. ಬಲೆ ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕೆ ಈಗಾಗಲೇ 7 ಜೊತೆ ಕೋಣಗಳು ಆಯ್ಕೆಯಾಗಿದ್ದೇವೆ. ಈ ಸುತ್ತಿನ ಅಂತಿಮ ಸ್ಪರ್ಧೆಯಲ್ಲಿ ಮಾಳ ಆನಂದ ನಿಲಯ ಶೇಖರ ಕೋಣಗಳು ಮಹಾರಾಜ ಕರೆಯಲ್ಲಿ, ರಾಜ ಕರೆಯಲ್ಲಿ ನಂದಲಿಕೆ ಶ್ರೀಕಾಂತ್ ಭಟ್ರ 2ನೇ ನಂಬರ್ ಪುಟ್ರಾಣಿ ಗಂತಿನಲ್ಲಿ ತಯಾರು ಮಾಡಿಬಿಡುವುದು. 2 ಜೊತೆ ಕೋಣಗಳ ನೊಗ ನೇರ ಆಗಬೇಕು. ಹೆಜ್ಜೆ ಸರಿಯಾಗಿ ಬಂದು ಫ್ಲಾಗ್ ತೀರ್ಪುಗಾರರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದಾಗ ಸ್ಪರ್ಧೆಯನ್ನು ಬಿಡುವುದು. ಕೋಣಗಳು ಓಡಾಡುವ ಟ್ರ್ಯಾಕ್ನಲ್ಲಿ ಸಾರ್ವಜನಿಕರಿದ್ದಾರೆ. ನಮ್ಮ ಸ್ವಯಂ ಸೇವಕರು ಮತ್ತು ಪೊಲೀಸರು ನಿಮ್ಮನ್ನು ಮುಲಾಜಿಲ್ಲದೆ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೀವು
ಬಲಿ ಬಲಿ ಒಂಚೂರು ಉಂತಲೆ ಹಲೋ ಬಲಿ ಬಲಿ ತಡಾಣ ಬಲಿ ರಟ್ಟ ಬಾದಕಲ್ಲ ನಿತ್ತ ಬೆರೀತ ಸಾಲ್ಗೆ ನಾವಿರ್ತ ಮಲ್ಲ ವಿಭಾಗದ ಬರು ನಾವಿರ್ತ ಮಲ್ಲ ವಿಭಾಗದ ಎಡಮ ಸಾಲದ ಬೆರಿಕೆ ಬಲ್ಲುದ ಎಲ್ಲಿಯ ವಿಭಾಗದ ಇರಲಿಗೆ ಸಾಲು ನಂದಳಿಕೆ ದಗಲು ರಾಜ ಕರೆಕ್ಟ್ ಮಾಳ ಆನಂದ ನಿಲಯದಗಳು ಮಹಾರಾಜ ಕರೆಕ್ಟ್ ಹಗ್ಗ ಹಿರಿಯ ವಿಭಾಗದ ಕೋಣಗಳ ಸ್ಪರ್ಧೆಯಲ್ಲಿ ಮಾಳ ಆನಂದ ನಿಲಯದವರು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ರ 2ನೇ ನಂಬರ್ದ ಕೋಣಗಳು. ಕಂಬಳದಲ್ಲಿ ಭಾಗವಹಿಸಿದಂಥ ಎಲ್ಲ ಕೋಣಗಳ ಯಜಮಾನರಿಗೆ ಸ್ಮರಣಿಕೆಯನ್ನು ನೀಡುವಂಥ ಗೌರವಪೂರ್ವಕವಾಗಿ ಸ್ಮರಣಿಕೆ ನೀಡುವಂಥ ವ್ಯವಸ್ಥೆಯನ್ನು ಕಂಬಳ ಸಮಿತಿ ಮಾಡಿದೆ. ದಯವಿಟ್ಟು ಕೋಣಗಳ ಯಜಮಾನರು ವೇದಿಕೆ ಹತ್ರ ಬಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕೆಂದು ವಿನಂತಿಯನ್ನು ಮಾಡ್ತೇವೆ. ದಾತ ಬಿಟ್ರೆ ಹೆಜ್ಜ ಎಲ್ಲಾ ವಿಭಾಗದ ಎಲ್ಲಾ ಜೊತೆ ಕೋಣಗಳಿಗೆ ನೆನಪಿನ ಕಾಣಿಕೆಯಾಗಿ ಸ್ಮರಣಿಕೆಯನ್ನು ನೀಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಣ್ಣ ನಿಖಿಲ್ ಬಿರಬಲಿ ದಯವಿಟ್ಟು ಯಾರೋ ಒಬ್ರು ಮಾಲದಾಕ್ಲಿ ಬಿರಬಲಿ ಬಿರಬಲಿ ಬಂದು ಅದನ್ನು ಪಡೆದುಕೊಳ್ಬೇಕಂತ ವಿನಂತಿಯನ್ನು ಕಂಬಳ ಸಮಿತಿ ಮಾಡ್ತಾ ಇದೆ. ಸ್ವಲ್ಪ ತಡವಾಯ್ತಾ ಪ್ರಕಾಶಣ್ಣ? ಹಲೋ ಹಲೋ బెంగళూరులో ఉంటే దొంబత్తను బోల్పుకు బారి బారి తంపిత్తను
ಹಲೋ ಬಲೆ 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 ರಟ್ಟು ಬದಕಲ ಬಡಾನೆ ಜಾಗ್ರತೆ 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 ರಟ್ಟು ಬದಕಲ ಬಲೆ ಹಲೋ ಓ ಓ ಉಡ್ಪನೆ ಉಡ್ಪನೆ ವಿಜಿಲ್ ತಾಜಿ ಬಲೆ 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 ಆನಂದೇನ ನಮ್ಮನ ಊರುಡು ಮತ್ತ ಇಂಚ ಇತ್ತನ ತಡಾನಗೌರ ಮಾತ್ರ ವಿಜಿಲ್ ಬಾಂಡು ಕುಸಿಟ್ಟ ತಡಾನದ ಗೊತ್ತುಜಿ ಎಂಚ ಪನ್ಪುಣೆ ಈ ನಮ್ಮನೆ ಮಂತಾರನ ಅಣ್ಣ ನಿಖಲಿಂದೆ ಹಲೋ ಓ ಓ ಕೇನೋಡ ಇರಗಳ ನಮ್ಮ ಮೈಕೋಡ್ ಬಾನ್ಪ ಬುಡ್ಲಿ ಬೇಗ ಅಂದು ಅಗುಲ್ ವಿಜಿಲ್ಡ್ ಬಾನೊಂದುಲ್ಲೇರು ಪುಟ್ಪ 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 ಸುದರ್ಶನ್ ಸುಧಣ್ಣ ಒಂಚೂರು ಪನೋಡು ಸುದರ್ಶನ್ ನಾಯಕ್ ಕಂಪ ಅಲ್ಪನೆ ಉಳ್ಳೇರು ಕೋಟೆ నుంచి ಭಾರಿ ಗಂತ್ರಿ ಪಾಲ್ದಾಗಲ್ಲ ತಡ ಆತಂದು ಎರುಂತದ ಕೋಡರ್ ಅಂದ್ ಈತ ತಡ ಅಂಡ ಅವು ಭಾರಿ ಎಡ್ಡೆತ್ತು ಒಂಚು ತೂಪನಗಲೆಲ್ಲ ಒಂಚು ಪೊರ್ಲತ್ತು ರಡ್ಡು ಪಾಲ್ದ ಯಜಮಾನ್ಗಳ ಉಳ್ಳೇರು ದಯತೀತ ಒಂಚೂರು ಸಹಕಾರ ಕೊಡು ಹಲೋ ಓ ಓ ಓ ಬುಟ್ಪ ಬುಟ್ಪ ಭಾರಿ ಜನಕ್ಕೆ ಏನೊಂದುಲ್ಲೇರು ಮಾಳ ಆನಂದ ನೆಲೆದಾಕಲು ಮಹಾರಾಜ ಕರಟೆ ರಾಜಕರಟೆ ನಂದಳಿಕೆ ಶ್ರೀಕಾಂತ್ ಭಟ್ಟನ್ ರಡ್ಡೆ ನಂಬರ್ದೆರ್ಲು ಬಲ್ಲುದ ಮಲ್ಲ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ದ ಅಕೇರಿದ ಸಾಲುಡುಲ್ಲರಿ ನಂದಳಿಕೆ ಶ್ರೀಕಾಂತ್ ಮಹಾರಾಜ ಕರಟೆ ಮಾಳ ಆನಂದ ನೆಲೆ ಶೇಖರೇ ಸೆಟ್ಟಿನೇರ್ಲು ರಾಜ ಕರಟೆ ನಂದಳಿಕೆ ಶ್ರೀಕಾಂತ್ ಭಟ್ರೆ ರಡ್ಡೆ ನಂಬರ್ದೆರ್ಲು ಮಹಾರಾಜ ಕರತ್ತ ಮಾಳ ಆನಂದ ನೆಲೆಯ ಶೇಖರ ಸೆಟ್ನ ಮಹಾರಾಜ ಕರಡಿ ಬತ್ತನೇರ್ಲು 962 996
ಹಲೋ. ಜಪ್ಪು ಮೊಣಕೂರು ಸಾಚಿ ಅನಿಶೆಟ್ಟಿನ ನಾವಿರದ ಮಲ್ಲಿರುವ ರಾಜಕರೆಟ್ಟಿ ಉಸ್ಮಾನ್ ಸುರೇಶ್ ಯತ್ನ ಸದಾಶೆಟ್ಟಿನ 2 ನಂಬರ್ ನಾವಿರದ ಮಲ್ಲಿರುವ ಮಹಾರಾಜ ಕರೆಟ್ಟಿ ನೆತ್ತವರಿಗೆ ಕೋಡಿ ಮಾಡಿದಕ್ಕೆಲ್ಲ ಬೋಳದ ಉತ್ತರಾಡೋಣ ಅಣ್ಣ ನಾವಿರದ ಮಲ್ಲ ಸಾಧ್ಯ ಇಲ್ಲ ಏರ್ನೇ ಪಣಿಕಲಿದ್ದಾರೆ ಎರಡನೇ ಗಂಟೆ ಪತ್ತ ಹೊರಡು ಇದು ಬಡ್ಡೇರ ಮನೆ ಅಜಿತ್ ಕುಮಾರ್ ಜಂಡಿಡೆ ಬರೋಡು ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ಈ ನಮ್ಮ ಕಂಬಳವನ್ನ ವೀಕ್ಷಣೆ ಮಾಡೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ನಿನ್ನೆಯಿಂದನೂ ಬರ್ತಾನೆ ಇದ್ದಾರೆ. ಇವತ್ತು ಕೂಡ ಅಷ್ಟೇ. ಈಗ ಸಮಯ ಕರೆಕ್ಟಾಗಿ 11 ಗಂಟೆ ಆಯಿತು. ನಿನ್ನೆ ಒಬ್ಬೊಬ್ಬರೇ ಬಂದವರು, ಇವತ್ತು ಕುಟುಂಬ ಸಮೇತರಾಗಿ ಬರ್ತಿದ್ದಾರೆ. ಇನ್ನು ಕುಟುಂಬ ಸಮೇತರಾಗಿ ಬಂದವರು ಅಕ್ಕಪಕ್ಕದವರಿಗೂ ರೆಫರ್ ಮಾಡಿಬಿಟ್ಟು ಅವರೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಅರಮನೆ ಮೈದಾನ ಸಂಪೂರ್ಣವಾಗಿ ಕಂಬಳದ ಅಭಿಮಾನಿಗಳಿಂದ ತುಂಬಿಕೊಂಡಿದೆ. ಈ ಒಂದು ಅಭಿಮಾನಿಗಳಿಗೆ ಮತ್ತಷ್ಟು ಕರಾವಳಿಯ ರುಚಿಯನ್ನ ನೀಡಬೇಕು. ಅದು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಆಹಾರದ ವಿಚಾರದಲ್ಲಾಗಿರ್ಬೋದು. ಒಟ್ಟು 500ಕ್ಕೂ ಹೆಚ್ಚು ಕಲಾ ತಂಡಗಳು ನಿನ್ನೆಯಿಂದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇವರನ್ನ ರಂಜಿಸ್ತಾನೆ ಇದೆ. ಹಾಗೆಯೇ 150 ಆಹಾರ ಮಳಿಗೆಗಳು ಕೂಡ ಈ ನಮ್ಮ ಅರಮನೆ ಮೈದಾನದಲ್ಲಿ ಕಾಣಬರುತ್ತೆ. ನಿಮಗೆ ಎಲ್ಲ ವಿವಿಧ ರೀತಿಯ ತಿಂಡಿ ತಿನಿಸುಗಳು, ಸಸ್ಯಾಹಾರಿ ಮಾಂಸಾಹಾರಿ ಎಲ್ಲ ರೀತಿಯ ಒಂದು ವಿಶೇಷವಾದ ಖಾದ್ಯಗಳೇ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ 159 ಜೊತೆ ಕೋಣಗಳು ಈ ನಮ್ಮ ಕಂಬಳದ ಓಟದಲ್ಲಿ, ಕಂಬಳದ ಸ್ಪರ್ಧೆಯಲ್ಲಿ ನಮ್ಮ ಅಖಾಡಕ್ಕೆ ಇಳಿಯೋದಕ್ಕೆ ನಿನ್ನೆಯಿಂದ ಸಜ್ಜಾಗಿದೆ. ಸಾಕಷ್ಟು ಸಾಧನೆಗಳು, ಸಾಕಷ್ಟು ಮೈಲಿಗಳನ್ನು ಕೂಡ ಈ ಕೋಣಗಳು ಮಾಡ್ತಾನೆ ಬಂದಿವೆ. ನೋಡೋಣ, ಇದು ಇವತ್ತು ಇಡೀ ದಿನ ನಮ್ಮ ಕಂಬಳ ಇರುತ್ತೆ. ಈ ಒಂದು ಕಂಬಳದ ನೇರ ಪ್ರಸಾರ ನಮ್ಮ ಟಿವಿಯಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಕೂತಲ್ಲೇ ನೋಡಿ ನಮ್ಮ ಕಂಬಳದ ಒಂದು ಕರಾವಳಿ ನೆಲದ ಕ್ರೀಡೆ ಕಂಬಳವನ್ನು ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಹಬ್ಬಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಬೆಂಗಳೂರಿಗರಿಗೆ ಇಡೀ ರಾತ್ರಿ ಕಂಬಳ ನಡೆದಿದೆ ಅಂದ್ರೆ ಅವರಿಗೆ ತುಂಬಾನೇ ವಿಚಿತ್ರ ಆಗುತ್ತೆ. ರಾತ್ರಿ ಕೂಡ ನಡೆದಿತ್ತ ಅನ್ನೋ ರೀತಿಯಲ್ಲಿ ಕಂಬಳ ಪ್ರಾರಂಭ ಆದರೆ ಮುಗಿಯುವಲ್ಲಿವರೆಗೆ ನಾನ್ ಸ್ಟಾಪ್, ಅದು ನಿಲ್ಲಿಕ್ಕಿಲ್ಲ, ಅದು ನಡೀತಾ ಇರುತ್ತೆ. ಜೊತೆಯಲ್ಲಿ ನಮ್ಮ ಕರಾವಳಿಗರು ಅದೆಷ್ಟೋ ಮಂದಿ ನಮಗೆ ಈ ಕಂಬಳದ ಒಳಗೆ ಬಂದಾಗ ನಾವು ನಮ್ಮ ಊರಲ್ಲೇ ಇದ್ದೀವಿ ಅನಿಸುತ್ತೆ. ಬ್ಯಾಂಗ್ಳೂರಲ್ಲಿ ನಾವಿಲ್ಲ, ಊರಲ್ಲಿದ್ದೀವಿ. ಈ ಥರ ಆಗಿದೆ. ಒಟ್ಟಂದದಲ್ಲಿ ಹೇಳ್ಬೇಕಾದ್ರೆ ಇಡೀ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಪ್ರೇಕ್ಷಕರ ಒಂದು ಕರತಾಡನ ಉತ್ಸಾಹ, ಇದೆಲ್ಲ ಕಂಬಳಕ್ಕೆ ಒಂದು ಹೊಸ ಮೆರುಗು ನೀಡಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಹಲೋ ಹಲೋ, ಕರೆಕ್ಟ್ ಇರಲಿ. ಜಪ್ಪು ಮೊಣಕೂರು ಗೊತ್ತಾಗಲೇ ರಾಜ ಕರೆಕ್ಟ್, ಉಸ್ಮಾನ್ ಸುರೇಶ್ ದಾಖಲೆ ಮಹಾರಾಜ ಕರೆಕ್ಟ್. ಜಪ್ಪು ಮಂಕು ತೋಟ ಗೊತ್ತು ಸಾಚಿ ಅನಿಲ್ ಶೆಟ್ಟರ್ನ ಇರಲು ರಾಜ ಕರೆಟುಲ್ಲ ಮಹಾರಾಜ ಕರೆಟೆ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರ್ನ 2ನೇ ನಂಬರ್ ಇರಲಿಲ್ಲ. ಓ, ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಭಾಗವಹಿಸಿದಂತ ರಾಯ್ ಶೀತಲ ರೂಪ ರಾಯ್ ಶೆಟ್ಟಿಯವರ ಕನಯಲಗೆ ಮತ್ತು ಹಗೇರಿಯ ವಿಭಾಗ
ಹಲೋ ದುಮು ಬಿರಪಾಯರೆಜ್ಜಿ ಇಜ್ಜಿ ಇಜ್ಜಿ ಸುದರ್ಶನ್ ನಾಯ್ಕರ್ 11 ಅಣ್ಣ ಗಂಟೆ ಬಾಲ ಬಿಡಿಯಾನ ಬೋರ್ಡು ಬರೇ 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 ಒಟ್ಟಿಗೆ ಜಪ್ಪು ಮಂಕುತೋಟ ಗುತ್ತು ಸಾಚಿಯ ಅನಿಲ್ ಶೆಟ್ರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜ್ಯ ಕರೆಯಲ್ಲಿ ಮಹಾರಾಜ ಕರೆಯಲ್ಲಿ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿಯವರ ಬಿ ನಂಬರ್ನ ಕೋಣಗಳು ಕರೆಯಲ್ಲಿ ಸ್ಪರ್ಧೆಗೆ ಅಣಿಯಾಗ್ತಾ ಇದ್ದಾರೆ. ಜಪ್ಪು ಮಂಕುತೋಟ ಗುತ್ತು ಸಾಚಿ ಅನಿಲ್ ಶೆಟ್ರ ಕೋಣಗಳು ರಾಜ ಕರೆಯಲ್ಲಿ ಮಹಾರಾಜ ಕರೆಯಲ್ಲಿ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ರ ಬಿ ನಂಬರ್ನ ಕೋಣಗಳು 2ನೇ ನಂಬರ್ನ ಕೋಣಗಳು. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಮತ್ತು ಬೆಂಗಳೂರಿಗೆ ಎಲ್ಲ ಕಮಲೋಡು ಪಾಲ್ಪಡುತ್ತಿದ್ದ ಮಾತಾ ಇರಲಿನ ಯಜಮಾನ ಮಕ್ಕಳ ಗಮನವು ವಿಶೇಷವಾದ ಕಮಲದ ಸ್ಮರಣಿಕೆ ಕೊರಂದುಲ್ಲೇರು ಊರು ಪೋನಗ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಸಬಹುದು ನಿಖಲ ವಿನಂತಿ ಮಲ್ತಂದುಲ್ಲ. ಈ ನಮ್ಮ ಐತಿಹಾಸಿಕ ಕಂಬಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿದ್ರು ಅಜ್ಜಿ ತಾತವರೆಗೂ ಎಲ್ಲ ವಯೋವರ್ಗದವರು ಈ ನಮ್ಮ ಕಂಬಳವನ್ನು ವೀಕ್ಷಣೆ ಮಾಡಕ್ಕೆ ಬರ್ತಿದ್ದಾರೆ. ಇದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಕರ್ರಬಳ್ಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ, ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ಅಲೆ ಕರೆಕ್ಟ್ ತುಂಬುಲ್ಲೇನೆ ಬೇಗಾಡಿ ಬಾಬಾ ಅಶೋಕ್ ಶೆಟ್ಟನ ಕಣಬಲೈದೆಲ್ಲೋ ಕಣಬಲೈದ ತಯಾರಾಗ ಅಣ್ಣ ಎರುವಂತ ಬಂದಾಗ ಎರುವಂತ ಕೊಡ್ಲಿ ವಾಗಿ ಏರುಕ್ಕೆ ಫುಟ್ಬಾಲ್ ಕಂಬಳ ನಮ್ಮ ಕಂಬಳ. ಒಂದು ಸೆಕೆಂಡ್ ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಮತ್ತು ಬೆಂಗಳೂರಿಗೆ ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ. ಎಲ್ಲರೂ ರೆಡಿನ ರೆಡಿನ. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕಂಬಳ ಕಂಬಳ ಆಭರಣ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕರ್ರಬಳ್ಳಿ ಆಟ, ಕೋಣಗಳ ಓಟ, ಕರ್ರಬಳ್ಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ, ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಹಲೋ ಬೆಂಗಳೂರು ಕಂಬಳ ಆತುಜ ಕಂಬಳ. ನಮ್ಮ ಕರಾವಳಿ ಅಣ್ಣ ಗಂಟು ಬಾಲ ಕಂತು ಅಂತ ಹೇಳ್ಬೇಕಾ? ನೋಡಿ, ಅದರ ವೇಗ ನೋಡಿ. ಗಂಟು ಬಾಲ ಕಂತು ಬಾಲಿ ಕಂಬಳ ಒಂಜಿ ಸೆಕೆಂಡ್ ಎರುವಂತ ಕೊಡ್ಲಿ.
ಪತವಂಡ ಪಂಡ್ಯಾಪಿ ನಿಖಿಲೆಗಳ ಗೊತ್ತುಂಡು ಎರುಂತ ಮನೆಗೆ ಎರುಂತ ಕೊರ್ಲೆ ಕಟ್ಟು ಬಾಲಗಳ ಕಂತೆ ಎಂತ ಅದಕ್ಕ ದಯವಿಟ್ಟು ಆರಕ್ಷಕ ಬಂಧುಗಳು ಕಂಬಳದ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ತಮ್ಮ ಪಾತ್ರ ಎಲ್ಲ ಬಹಳ ದೊಡ್ಡದಿದೆ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಆದರೆ ಸ್ಟೇಡಿಯಂನಲ್ಲಿ ಕುಳಿತಿರುವಂಥ ಪ್ರೇಕ್ಷಕರ ಒಂದು ಆಕ್ಷೇಪ ಕೂಡ ಇದೆ. ತಾವೆಲ್ಲ ಬ್ಯಾರಿಕೇಡ್ನ ಎದುರು ನಿಂತಿದ್ದೀರಾ, ಹಿಂದಿರುವವರಿಗೆ ಕಂಬಳ ಕಾಣಿಸ್ತಾ ಇಲ್ವಂತೆ. ಹಾಗಾಗಿ ನೀವು ಎಲ್ಲಿ ನಿಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ. ನಿಮ್ಮ ಬಂದೋಬಸ್ತು ನಿಮ್ಮದು. ಪ್ರೇಕ್ಷಕರಿಗೆ ತೊಂದರೆ ಆಗದ ರೀತಿಯಲ್ಲಿ, ಅದೇ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡುವ ದೃಷ್ಟಿಯಲ್ಲಿ ನೀವೆರಡೂ ರೀತಿಯಲ್ಲಿ ನಮಗೆ ಬೇಕಾದವರು. ಹಾಗಾಗಿ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ವಿಷಯ. ಅಣ್ಣ ರಟ್ಟು ಬಾಲ್ಕಲ್ಲ ಏನು ಬಿಟ್ಕೊಂಡತ್ತ ಏನು ಬರ್ತಾವ ಪಂಪಿಗೆ ನಿಖಿಲೆಗಳು ಗೊತ್ತುಂಡು ಏನು ಉಂತ ಬಲ್ಲ ಕುಂತಾಕೊಳ್ರಿ ರಟ್ಟು ಬಾಲಕ ಕಂತಿವಲೆ ಒಂಜಿ ಸೆಕೆಂಡ್ ಹೇಳು ಉಂತ ಕೊಡ್ಲಿ అన్న రెడ్ బాల్ జాగ్రత్త హలో ఇతర సరి అంటారు ఫోన్ పేరు ఫతవ పరిస్థితి నిఖిలంతకి జాగ్రత్త అనుపులే అదే సరి అని ఫోన్ పేరు ఇస్తారు ಹಲೋ
హలో హలో నువ్వు దాని పాత్రను మాత్రం దాని వ్యవసాయ జనకి దాయకి నా మురాడి నుంచి ఎర్రనకలేని పూరాలు ఎత్తి మీటింగ్ మళ్ళా సుదర్శన్ అయితే పనందు లేదు ಅಣ್ಣ ಮೂಲು ಬೆಂಗಳೂರು ದಕ್ಕಲ್ಲ ಕಂಬಳ ತೂವೊಂದುಲ್ಲೇರಿ ನಿಕ್ಕಲ್ನ ತರೆ ಟಿಪ್ಪಡೊಂದು ವಿಷಯ ಮಾತ ಅಂದಪ್ಪ ಎಲ್ಲರೂ ಉಂತಾಡ್ಕೊಡ್ಲೆ ಪೂರ್ತಿರಿ ಜಪ್ಪ ಮನ್ಕು ತೋಟಕತ್ತು ಸಾಧ್ಯ ನಿಲ್ಲಿಸಿಟ್ಟರು ರಾಜ ಕರೆಟ್ ಮಹಾರಾಜ ಕರೆಟ್ ಹೊತ್ಮಾರು ಸೂರ್ಯಶ್ರೀ ಸದಾಶಿವ ರತ್ನ ಸದಾಶಿವ ಶೆಟ್ಟರ್ 2ನೇ ನಂಬರ್ ಇರಲು ನೇಗಿಲು ಹಿರಿಯ ವಿಭಾಗದ ಸ್ಪರ್ಧೆ ರಾಜ ಕರೆತ 9:55 ಜಪ್ಪು ಮನ್ಕು ತೋಟ ಗುತ್ತು ಸಾಚಿ ಅನಿಲ್ ಶೆಟ್ರ ಇರಲು ಜಪ್ಪು ಮನ್ಕು ತೋಟ ಗುತ್ತು ಸಾಚಿ ಅನಿಲ್ ಶೆಟ್ರ ಹಿರಿಯ ವಿಭಾಗದ ಕೋಣಗಳು ಮುಂದಿನ ಸ್ಪರ್ಧೆಗೆ ತೇರ್ಗಡೆಯಾಗಿವೆ. ಇದೀಗ ತಾನೇ ಅಖಾಡಕ್ಕೆ ಇಳಿದಂತಹ ಅನಿಲ್ ಶೆಟ್ರು ಅವರ ಕೋಣಗಳು ಕೇವಲ 9.55 ಸೆಕೆಂಡುಗಳಲ್ಲಿ ತನ್ನ ಓಟವನ್ನು ಪೂರ್ಣಗೊಳಿಸಿ ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿರುತ್ತೆ. ಗೊತ್ತು ಮಿಥುನ್ ಪಕ್ಷಿ ನೋಟವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಎಲ್ಲ ಮನೆಯಿಂದ ಊರುಗಳಿಂದ ಜಿಲ್ಲೆಗಳಿಂದ ತಾಲೂಕುಗಳಿಂದ ರಾಜ್ಯಾದ್ಯಂತ ರಾಜ್ಯದ ಮೂಲೆಗಳಿಂದ ಬೆಂಗಳೂರು ಕಂಬಳ ನಮ್ಮ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಬೆಳಿಗ್ಗೆ 10:00 ಶುರುವಾದಂತ ಈ ನಮ್ಮ ಕಂಬಳ ರಾತ್ರಿ ಎಲ್ಲ ಜರುಗಿದೆ. ಎಷ್ಟೇ ಚಳಿ ಇದ್ರೂ ಕೂಡ ಮೈಸೂರನ್ನ ಬಿಟ್ಟು ಪ್ರೇಕ್ಷಕರು ಅಥವಾ ಕಂಬಳದ ಅಭಿಮಾನಿಗಳು ಈ ನಮ್ಮ ಕಂಬಳವನ್ನ ಬೆಂಬಲಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಖುಷಿ ಕೊಡುವಂತ ವಿಚಾರ. ನಂದಳಿಕೆ ಆನಂದ ನಿಲಯ 8 ಜೊತೆ ಕೋಣಗಳ ಯಜಮಾನರುಗಳು ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ನಿರ್ಣಯಕ್ಕೆ ದಯವಿಟ್ಟು ಬರಬೇಕು. ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ಉರ್ನಾಡು ಗುತ್ತು ಭಂಡಾರದ ಮನೆ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಅಲೇ ಕರೆಕ್ಟ್ ತುಳ್ಳೆರೆ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಬಲೈದೆಲ್ಲೋ ಕಣಬಲೈದ ತಯಾರಾಡು. ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಮತ್ತು ಬೆಂಗಳೂರಿಗೆ ಕೋಡಿಂಬಾಡಿ ಮಠಂತ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟರ್ನೇರು ರಾಜ ಕರೆಟುಲ್ಲ ಮಹಾರಾಜ ಕರೆಟ್ ಬೋಳದ ಗುತ್ತು ಸತೀಶ್ ಶೆಟ್ಟರ್ 2ನೇ ನಂಬರ್ ದೇಲು ಅದೇ. ಹಲೋ ಕೋಡಿಂಬಾಡಿ ಮಠದ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿನ ಆರ್ಡ್ ಮಲ್ಯರು ರಾಜ ಕರೆಟ್ಟು ಓಳೋ ಗೊತ್ತು ಸತೀಶ್ ಶೆಟ್ಟಿನ 2ನೇ ನಂಬರ್ ಆರ್ಡ್ ಮಲ್ಯರು ಮಹಾರಾಜ ಕರೆಕ್ಟ್ ಅಂದುಲ್ಲೇರು. ನೇತು ಬೆರೀತಿ ಸಾಲ ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟಿ ಅಂದ್ರಗಲ
కృష్ణాపురం నడుమనే పరమేశ్వర సాలి అండ్రగిల గడ్డవాళ్ళ దగ్గర గేట్నాలు పెంచారన్నా నీకు గేట్నాలు పెద్దబరుడు మొలకేరు దగ్గర కృష్ణాపురం నడుమల దగ్గర గడ్డవాళ్ళ దగ్గర పెట్టేయండి భలే
ಅನಂತರ ಬೆರ್ಸ ದಾಖಲೆ ಕೃಷ್ಣಾಪುರ ದಾಖಲೆ ಕಲೆಕ್ಟರ್ ಕೊಳಕ್ಕೆ 20 ದಾಖಲೆ ಬರೋಡು. ಹಲೋ, ಕೋಡಿಂಬಾಡಿ ದಗ್ಲ ರಾಜ ಕರೆಕ್ಟ್ ಬೋಳದು ಗುತ್ತದಗ್ಲ ಮಹಾರಾಜ ಕರೆಕ್ಟ್ ಹಗ್ಗ ಕಿರಿಯ ವಿಭಾಗದಲ್ಲಿ ಬ್ರಹ್ಮಾವರ ಮಧುಕರ್ ಶೆಟ್ಟಿ ಅವರು ಪ್ರಕಾಶ್ ಶೆಟ್ಟಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರನ್ನ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಬ್ರಹ್ಮಾವರ ಮಧುಕರ್ ಶೆಟ್ಟಿ, ಅದರಲ್ಲೇ ಒಂದು ಗೊತ್ತುಂಡು ಹಾ ಒಂಜಿ ಸೆಕೆಂಡ್ ಏನು ತಗೊಳ್ಳಿ ವಾಯರು ಪಿರೋಂಡು ಪುಟ್ಪಾನಲ್ಲಿ ಎತ್ತೊಂಡ್ಬೇರು ಆಯ್ತಾ ಏತ್ ಮಾಡ್ತಾನೆ ಕರೆಕ್ಟ್ ಬರ್ತದೆ. ನೇಗಿಲು ಹಗ್ಗ ಕಿರಿಯ ವಿಭಾಗದಲ್ಲಿ ಶಾಂತಿಗೌಡು ಸೀತಾರಾಮ ಸಿಂಧು ಬಿಂದು ಕೋಣಗಳ ಮಾಲೀಕರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡಂತ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಅವರ ಒಂಚೂರು ಪೊರ್ತಾನ ರೆಡ್ ಪಾಲ್ ತಗಲನ್ನ ಚೂರು ಸಕ್ಕರೆ ಕೊಲ್ಲೆ ಇವು ಬಂದವರು ಮತ್ತೊಂದು ಪಾಯರ ಕಾಂತಾವರ ಬಂದವರು ದಯಮಾಡ್ತದೆ ಕಾಂತಾವರ ಬಂದೊಟ್ಟು ಕಂಬಳ ನನ್ನ ಪಂಪೆ ಸ್ಟಾರ್ಟಿಂಗ್ ಇಂಕ್ಲು ಕಂಬಳ ಶುರು ಪಣಗಳ ಪಣ್ಣದಿತ್ತ ಕಂಬಳ ರಡೇ ಜನಟ ನಡಪಡೆ ಒಂಜಿ ಗೋಣೆಲ್ನ ಮೀನ್ಸ್ ಎರುಲೇನ ಯಜಮಾನರ ಕಲ್ದ ಬುಕ್ಕೊಂಜಿ ಕಂಬಳ ಅಂತ ಪಂಚಿನ ಅಭಿಮಾನಗಳು ಆ ರಡ್ಡಿ ಜನಟ್ಟು ಮಾತ್ರ ಈ ಕಂಬಳ ನಡಪಿರ ಸಾಧ್ಯ ಉಂಟು. ರಡ್ಡಿ ಜನ ಇಂಕ್ಲೆ ಕೊರ ನಂಚಿನ ಸಹಕಾರ ಐಟ್ಲ ಮಾಧ್ಯಮದಗಳು ಕೊರನ ಸಹಕಾರವನ್ನು ನಾನವರ ಧನ್ಯವಾದ ಪಂಡಂತು ಕಾಂತಾವರ ಮಾತಾಟದಾಗಲೇ ಬರ್ತದೆ ನಿಕ್ಲ ಸ್ಮರಣಿಕೆಯನ್ನು ಸ್ವೀಕರಿಸ ಮಾಡ್ತಾ ಒಂದು ಕೇಳೋದಿಲ್ಲ. ಬ್ರಹ್ಮಾವರ ಮಧುಕರ್ ಶೆಟ್ಟಿ ಅವರು ಹಗ್ಗ ಕಿರಿಯ ವಿಭಾಗದಲ್ಲಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಮಹಾರಾಜ ಕರೆತ್ತ ಮಹಾರಾಜ ಕರೆಕ್ಟ್ ಬತ್ತನ ಬೋಳದು ಗೊತ್ತು ಸತೀಶ್ ಶೆಟ್ಟಿನ ರಡನೆ ನಂಬರ್ದರ್ಲು 9.5 ಪುತ್ತೂರು ಬೆಳ್ಳಿಪಾಡಿ ಸುರೇಶ್ ಕೃಷ್ಣಯ್ಯ ಆಚಾರ್ಯರನ್ನ ಕಮಲಲು ನಿಕ್ಲೆಲ್ಲ ಎಂಕ್ಲ ಕಮಲ ಸಮಿತಿಯ ಪರವಾದ ಧನ್ಯವಾದ ಅರ್ಪಿಸೋದ ನಿಕ್ಲ ಸ್ಮರಣಿಕೆ ಅಂತ ಬಂದದ್ದು ಮನವಿ ಮಲ್ತಂದುಳ್ಳೆ. ಇದೀಗ ಓಟಕ್ಕೆ ಇಳಿದ ಕೋಣಗಳ ಪೈಕಿ ಮಹಾರಾಜ ಕರೆಯಿಂದ ಬಂದಂತಹ ಸತೀಶ್ ಶೆಟ್ಟರ ಕೋಣಗಳು ಕೇವಲ 9.59 ಸೆಕೆಂಡ್ಗಳಲ್ಲಿ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಅದರ ಎದುರಾಳಿಯಾಗಿ ಬಂದಂತಹ ಕೋಣಗಳು 10.71 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಲೋ 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 ಕೊಳಕ್ಕೆ 20 ಕೃಷ್ಣಾಪುರದಾಗಲ್ಲದೆ ರಾಜಗರಿಡ್ತಾ ಇರೋದ್ರಲ್ಲಿ ಕೃಷ್ಣಾಪುರ ನಡುಮನೆ ಪರಮೇಶ್ವರ್ ಸಾಲಿಯಾನ್ರೆ ನಗರದ ಮಲ್ಲಲ್ಲೂ ಮಹಾರಾಜ ಕರಿಡ್ತಾ ಇರೋದ್ರಲ್ಲಿ ಕೊಳಕ್ಕೆ 20 ಭಾಸ್ಕರ್ ಸುಬ್ಬಯ್ಯ ಸೀತಾರಾಮ ಸಿಂಧು ಬಿಂದು ಫಸ್ಟ್ ನಮ್ಮ ಅಪ್ಪರ ಪರ್ಪಣಂಚಿನ ನೀರು ನಂಗೆ ನಮ್ಮ ಒಂಜಿ ಪ್ರೋತ್ಸಾಹಿಕರು ಸಿಂಧು ಬಿಂದುದ ಫಸ್ಟ್ ಟೈಮ್ ಬರೋದು ತಿಪ್ಪನ ಕೋಣೇರು ಪುತ್ತೂರ್ದ ನಮ್ಮ ಶಾಸಕರ ಊರ್ತಾ ಹೋಯ್ತಾರೆ ಆರ್ನ ಒಂಜಿ ಸ್ಮರಣಿಕೆಯನ್ನು ಪತಂದು ಪೋಡು ಪಂಡದ ವಿನಂತಿ ಮಲ್ತೊಂದುಳ್ಳೆ. ಶಾಂತಿಗೌಡು ಸಿಂಧು ಬಿಂದು
ಬ್ರಹ್ಮಾವರದ ಮಧುಕರ್ ಶೆಟ್ಟಿ ಅವರು ಹಗ್ಗ ಕಿರಿಯ ವಿಭಾಗದಲ್ಲಿ ಕೋಣಗಳ ಮಾಲೀಕರು ಸ್ಮರಣಿಕೆಯನ್ನ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಬೆಂಗಳೂರು ಕಂಬಳವನ್ನ ವೀಕ್ಷಣೆ ಮಾಡೋಕೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವು ತಿಂಗಳಿಗೆ ಒಂದು ಸಲ ಹಾಗೆ ಶಾಸಕರಾದ ರಾಜೇಶ್ ನಾಯ್ಕರು ಕೂಡ ಕೋಣಗಳ ಮಾಲೀಕರಿಗೆ ಪ್ರಶಸ್ತಿಯನ್ನು ವಿತರಿಸುವಂತೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಇವತ್ತು ಬೆಂಗಳೂರು ಕಂಬಳ ಏನ್ ಮಾಡ್ತಾ ಇದೀವಿ ಇಲ್ಲಿ, ಇದು ಬೆಂಗಳೂರಲ್ಲಿ ಮಾಡ್ತೀವಿ. ಶಾಸಕರಂತ ರಾಜೇಶ್ ನಾಯ್ಕ ಅವರು ವೇದಿಕೆಯ ಮುಂಭಾಗದಲ್ಲಿ ಈ ಸ್ಮರಣಿಕೆಯನ್ನು ವಿತರಿಸುವಂತೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಕಾಣಿಸ್ತಾ ಇದ್ದಾರೆ. ಬಿಳಿ ಅಂಗಿ ಬಿಳಿ ಪಂಚಿನ ತೊಟ್ಟು ಮಧುಮಕ್ಕಳ ತರ ರೆಡಿ ಆಗ್ಬಿಟ್ಟು ನಮ್ಮ ಕರಾವಳಿಯ ಹಬ್ಬವನ್ನ ತಮ್ಮದೇ ಊರಿನ ಕೋಣಗಳ ಮಾಲೀಕರಿಗೆ ಈ ಒಂದು ಬೆಂಗಳೂರು ಕಂಬಳದಲ್ಲಿ ಮಾಡ್ತಾ ಇದ್ದಾರೆ. ಅವರ ಭಾಗವಹಿಸಿಕೆಯನ್ನು ಗುರುತಿಸಿಕೊಂಡು ಗೌರವದ ಸ್ಮರಣಿಕೆಯನ್ನು ಅಭಿನಂದಿಸ್ತಾ ಇದ್ದಾರೆ ಶಾಸಕರಾದ ರಾಜೇಶ್ ನಾಯ್ಕ ಅವರು. ಹೆಮ್ಮೆ ಪಡುವಂತ ವಿಚಾರ ಇದು. ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮೆಲ್ಲ ಸ್ವಯಂ ಸೇವಕರು ಇವತ್ತು ಭಾನುವಾರದ ದಿನ ಇರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ. ಎಲ್ಲ ಅವರವರ ಸ್ಥಳಗಳಲ್ಲಿ ನಿಯೋಜನೆಗೊಂಡು ತಮ್ಮ ಕಾರ್ಯವನ್ನು ನೆರವೇರಿಸಬೇಕು. ಎಲ್ಲ ಸ್ವಯಂ ಸೇವಕರು ಕೂಡ ಇಲಾಖೆ ಜೊತೆಗೆ ಸಹಕಾರವನ್ನು ಕೊಡಬೇಕು. ರಾಜಕರಡಿ ಉಳ್ಳೇರೆ ಕೊಳಕೆ ಇರುವತ್ತೂರ್ದಾಗ ಕೃಷ್ಣಾಪುರ ನಡುಮನೆ ತಗಲು ಮಹಾರಾಜ ಕರಡಿ ಕೊಳಕೆ ಇರುವತ್ತೂರ್ದಾಗಲೇ. ಹಲೋ ಹಲೋ ನಾಯಕ ಮಲ್ಲ ಸಾಲ ಬೇರೆ ಬಲದಲ್ಲಿನ ಸಾಲ ಅಂದೆ ನಂದಳಿಕೆಯ ಕೋಣದ ಮಾಲಕರು ಶಾಸಕರಾದ ರಾಜೇಶ್ ನಾಯ್ಕ ಅವರಿಂದ ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಂದಳಿಕೆ ಶ್ರೀಕಾಂತ್ ಭಟ್ರು ಗೌರವ ಸ್ಮರಣಿಕೆಯನ್ನು ಶಾಸಕರಾದ ರಾಜೇಶ್ ನಾಯ್ಕ ಅವರಿಂದ ಪಡೆದುಕೊಳ್ತಾರೆ. ಅಭಿನಂದನೆಗಳು ತಮ್ಮ ಭಾಗವಹಿಸಕ್ಕಾಗಿ ಶ್ರೀಕಾಂತ್ ಭಟ್ರೆ. ಒಂದು ಮಾಹಿತಿಗೋಸ್ಕರ ನಂದಳಿಕೆ ಶ್ರೀಕಾಂತ್ ಭಟ್ರನ್ನ ಪೂರೈಟಲ ಒಂಜಿ ಜೊತೆ ರೆಡ್ಡಿ ಜೊತೆ ಮೂಜಿ ಜೊತೆ ಇತ್ತನ್ನ ಶ್ರೀಕಾಂತ್ ಭಟ್ರ 7 ಜೋಡಿಲು ಎರುಕಲು 7 ಜೋಡಿ ಎತ್ತ ಆಚೆ ಮೂಜಿ ಜೋಡಿ ಒಂಜಿ ಎಕ್ಸ್ಟ್ರಾ ಜೋತೆ ಅವು ಭಾರಿ ವಿಶೇಷ ಹೆಂಚಿನ ಬಂಡ ಒಂಜಿ ಸಿಂಗಲ್ ಆಯ್ನ ಎರುನಾರು ಬುರ್ತು ಬರ್ಪಜೇರು ಐಕ್ ಬೇಜಾರು ಆಪಣ ಆ ಎರುಣ್ಲ 11 ಬರ್ಪೇರು ನಿಖಲ ಪರ್ವತ ಆರೆಗೆ ಒಂಜಿ ಸ್ಮರಣಿಕೆ ಸಂಚಿಕೆಯನ್ನು ಕೊರಡು ಬಣ್ಣದ ವಿನಂತಿ ಮಾಡ್ತೊಂದುಳ್ಳೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತಕ್ಕಂಥ ಕೋಣಗಳ ಜೊತೆಗೆ ಬಂದ ದಯವಿಟ್ಟು ಅಲ್ಲಿ ಮೇಲೆ ಕೂತ್ಕೊಳ್ಳದೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮ್ಮ ವೇದಿಕೆಗೆ ಅಡ್ಡ ಆಗದ ರೀತಿಯಲ್ಲಿ ನಿಮ್ಮ ಸಹಕಾರವನ್ನು ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದಾನೆ. ವೇದಿಕೆಯ ಮುಂಭಾಗದಲ್ಲಿ ನಡೆದಂಥ ಎಲ್ಲ ನಮ್ಮ ಕೋಣಗಳ ಮಾಲೀಕರು ಮತ್ತು ಅವ್ರ ಜೊತೆಗಳು ಬಂದ ತಂಡಗಳು ದಯವಿಟ್ಟು ಕುಳಿತುಕೊಳ್ಳೋದು ಸಾಧ್ಯ ಆದರೆ ಅಲ್ಲೇ ಕುಳಿತುಕೊಳ್ಳು ನಮ್ಮ ವೇದಿಕೆಗೆ ಜೊತೆಗೆ ಸಹಕರಿಸಬೇಕಾದ ಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ. ಸ್ಪರ್ಧೆಗಾಗಿ ಮಹಾರಾಜ ಕರೆಯಲ್ಲಿ ಕೊಳಕೆ 20 ಭಾಸ್ಕರ ಸುಬ್ಬಯ್ಯ ಕೋಟೆ ಅಂಡರ್ ನೇಗಿಲು ಹಿರಿಯ ವಿಭಾಗದ ಕೋಣಗಳು ತಯಾರಾಗ್ತವೆ. ಮತ್ತೊಂದು ಕಡೆ ರಾಜಕರೆಯಲ್ಲಿ ತಯಾರಾಗ್ತೇವೆ ಕೃಷ್ಣಾಪುರ ನಡುಮನೆ ಪರಮೇಶ್ವರ್ ಸಾಲಿಯಂಡ್ರ ನೇಗಿಲು ಹಿರಿಯ ವಿಭಾಗದ ಕೋಣಗಳು. ಇನ್ನೇನು ಸ್ಪರ್ಧೆ ಪ್ರಾರಂಭವಾಗಲಿಕ್ಕಿದೆ. ನಂದಳಿಕೆ ಶ್ರೀಕಾಂತ ಭಟ್ರನ್ನ ಮೂಜಿ ಜೊತೆಯರು ABC ದಯಮಲ್ತ ಒಂಜಿ ದೆತ್ತೊಂದಾರ ನಾನು ರಡ್ಡು ಸ್ಮರಣಿಕೆಯನ್ನು ದೆತ್ತೊಂಡು ಬಣ್ಣದ ವಿನಂತಿ ಮಾಡ್ತೊಂದುಳ್ಳೆ. ಇದರದ ಸಡಿಗೆ ಇದರದ ನೆತ್ತ ಸಡಿಗೆದ ಒಂದು ನಿಮಿಷ ಬದಲಿ ಶ್ರೀಕಾಂತರ ಅನ್ನರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಕಮಲ ಸಮಿತಿಯ ಅಧ್ಯಕ್ಷರಾಯಿನ ದೇವಿಪ್ರಸಾದ್ ಶೆಟ್ರ್ ಬೆಲ್ಪು ದೇವಿಪ್ರಸಾದ್ ಶೆಟ್ರ್ ಸ್ಮರಣಿಕೆಯನ್ನು ಕೊರಡು ಬಣ್ಣದ ವಿನಂತಿ ಮಾಡ್ತೊಂದುಳ್ಳೆ ಶ್ರೀಕಾಂತ ಭಟ್ರೇಗು ಬಂದುಲೆ ಅಂಚನೆ ನಾನಾ ಎರಡಲ್ಲ ಎರುಕುಲ್ನ ಯಜಮಾನ್ರ ಇತ್ತನ ದಯಮಲ್ತ ವೇದಿಕೆ ಬರ್ತದೆ ಸ್ಮರಣಿಕೆಯನ್ನು ತೆತ್ತೊಂಡು ಬಣ್ಣದ ಮನವಿ ಮಾಡ್ತೊಂದುಳ್ಳೆ. ಒಂದು ಕಂಬಳ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ರೀತಿ ನೀತಿಗಳು ಇದ್ದೇ ಇರುತ್ತೆ. ಕರಾವಳಿ ಭಾಗದಲ್ಲಿ ಕಂಬಳ ಅನ್ನೋದು ಒಂದು ಕ್ರೀಡೆ ಆಗಿರೋದ್ರಿಂದ ಅದು ಒಂದು ಅವರು ಬದುಕಿನ ಜೊತೆಗೆ ಬಂದಿರುವ ನಂದಳಿಕೆ ಶ್ರೀಕಾಂತ್ ಭಟ್ರು 3 ಕೋಣಗಳ ಮಾಲೀಕರು
ಮೊದಲನೇದಾಗಿ ಚಾಂಪಿಯನ್ ಗುಟ್ಟಿ ಹಾಗೂ ಸಣ್ಣ ಗುಟ್ಟಿ, ಎರಡನೇದು ಮುಖೇಶ್ ಹಾಗೂ ಮೋಟ, ಮೂರನೇದು ರಾಜ ಸಣ್ಣ ರಾಜ. 3 ಕೋಣಗಳನ್ನು ನಮ್ಮ ಈ ಬೆಂಗಳೂರು ಕಮಲದಲ್ಲಿ ಭಾಗವಹಿಸುವುದಕ್ಕೆ ಶ್ರೀಕಾಂತ್ ಭಟ್ರು ಬಂದಿದ್ದಾರೆ. ನಮ್ಮ ಜೊತೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಗುಣಪಾಲ ಕದಂಬರು, ಶ್ರೀ ನಿರಂಜನ್ ರೈ ಅವರು ಧನ್ಯವಾದಗಳು. 3 ಕೋಣಗಳ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಡದೆ ಅಮೋಘ ಸಾಧನೆ. ಮಾರ್ಗದರ್ಶನದಲ್ಲಿ ಈ ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಅತ್ಯಂತ ಯಶಸ್ವಿಯಾಗಿ ಅವರ ಪ್ರಯತ್ನ ಹೀಗೆ ನಿರಂತರವಾಗಿರಲಿ. ಭಗವಂತ ಅವರನ್ನ ಆಶೀರ್ವದಿಸಲಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಭಾಸ್ಕರ್ ಸುಬ್ಬಯ್ಯ ಕೋಟೆ ಆಂಡ್ರನೇಲು ಮಹಾರಾಜ ಕರೆಕ್ಟ್, ಕೃಷ್ಣಾಪುರ ನರ್ಮನೆ ಪರಮೇಶ್ವರ್ ಸಾಲಿ ಆಂಡ್ರನೇಲು ರಾಜ ಕರೆಕ್ಟ್, ಮಹಾರಾಜ ಕರೆತ್ತ ಮಹಾರಾಜ ಕರೆಕ್ಟ್ ಬರ್ತಾನೆ. ಒಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟೆ ಆಂಡ್ರನೇಲು 10 ಬಿಂದು. ಮೊಳಹಳ್ಳಿ ದಿನೇಶ್ ಹೆಗಡೆ ಅವರು, ಕುಂದಾಪುರದ ಮೊಳಹಳ್ಳಿಯ ದಿನೇಶ್ ಹೆಗಡೆ ಅವರು 2 ಕೋಣಗಳನ್ನು ತಂದಿದ್ದಾರೆ. ಎಬಿ ಅವರ ಪರವಾಗಿ ಅವರ ತಂಡದವರು ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಇದೀಗ ತಾನೇ ಅಖಾಡಕ್ಕೆ ಇಳಿದಂತ ಕೋಣಗಳಲ್ಲಿ ಮಹಾರಾಜ ಕರೆಯಿಂದ ಬಂದಂತ 20 ಭಾಸ್ಕರ್ ಅವರ ಕೋಣಗಳು ಕೇವಲ 10 ಬಿಂದು. ದಮ್ಮೆಕಾಣ ಸದಾಶಿವರೈ ನಿಗಲಿಪುರ ಗೊತ್ತಿಪ್ಪು ದಮ್ಮೆಕಾಣ ಸದಾಶಿವರೈ ನಮಗೆ ಅಕ್ಷಯ್ ರೈ ನಮ್ಮ ಕಮಿಟಿ ಬೆಂಗಳೂರು ಕಮಿಟಿದ ವಿಶೇಷವಾದ ಮೂಜಿ ತಿಂಗಳು ನಮ್ಮೊಟ್ಟಿಗೆ ಬಂದ ಆರ್ನ ಗೋಣೇರಿ ಇತ್ತ ಪ್ರಕಾಶ್ ನ್ಯಾರೆ ಗೊಂಚಿ ಸ್ಮರಣಿಕೆ ಕೋರಡು ಮಾಡಿದ ವಿನಂತಿ ಮಲ್ತೊಂದುಳ್ಳೆ. ನಾರಾಯಣ ಮಲೆಕುಡಿಯರ್ನರ್ಲು ಮಹಾರಾಜ ಕರೆಕ್ಟ್ ಮತ್ತೆ ಬೆರಿಕ ಕಕ್ಕೆ ಪೆಂಗಾಳು ಬಾಬ್ಯಂಕಪ್ಪ ಗೌಡರ್ಗಳ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕ ಬಂಡಾರ್ಲ ತಯಾರೌಡು. ಮೊಳಹಳ್ಳಿ ದಿನೇಶ್ ಹೆಗಡೆ ಅವರ ಕೋಣಗಳ ಅವರ ಜೊತೆಗೆ ಬಂದಂತಹ ತಂಡಗಳ ಸ್ಮರಣಿಕೆಯನ್ನು ಸ್ವೀಕರಿಸಿದ ಎಬಿ ಮೊಳಹಳ್ಳಿ ದಿನೇಶ್ ಹೆಗಡೆ ತಂಡದವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಶಾಸಕರಾದ ರಾಜೇಶ್ ನಾಯ್ಕ ಅವರು ಹಾಗೆ ಮಂಜುನಾಥ್ ಭಂಡಾರಿ ಅವರು ದಯವಿಟ್ಟು ಈ ಸ್ಮರಣಿಕೆಯನ್ನು ವಿತರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಬಂದಲೆ ಅಂಚನೆ ಪುಂಜ ಗುತ್ತು ರಣ್ಯ ಪ್ರಸಿದ್ಧ ರೈ ಪುಂಜ ಗುತ್ತು ರಣ್ಯ ಪ್ರದೀಪ್ ರೈ ಬತ್ತದ ಸ್ಮರಣಿಕೆಯನ್ನು ಪದೊಂದು ಕೊಡೋದು ವಿನಂತಿ ಮಲ್ತೊಂದುಳ್ಳೆ. ಅಂಚನೆ ಅನಂತಾಡಿ ಗಣೇಶ್ ನಾರಾಯಣ ಆಚಾರ್ಯ ನೇಗಿಲು ಹಿರಿಯ ಎಬಿ 2 ತಂಡಗಳನ್ನು 2 ಜೊತೆ ಕೋಣಗಳನ್ನು ನಮ್ಮ ಜೊತೆ ಸ್ಪರ್ಧೆಗೆ ತಂದಿರ್ತಾರೆ. ಅನಂತಾಡಿ ಗಣೇಶ್ ನಾರಾಯಣಾಚಾರ್ಯ ನೇಗಿಲ ಹಿರಿಯ ವಿಭಾಗದಲ್ಲಿ 2 ಕೋಣಗಳನ್ನು ತಂದಿರ್ತಾರೆ. ಎ ಮತ್ತು ಬಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಲೆ ನಾನೇನಲ್ಲ ಎರಡನೇನ ಯಜಮಾನ ಕಲಿತಾರೆ ದಯ ಮಲ್ತದ ನಿಕ್ಲ ಸ್ಮರಣಿಗೆಯನ್ನು ಪಾತೊಂದು ಮಾಡೋದು ವಿನಂತಿ ಮಲ್ತೊಂದಿಲ್ಲ ನಿಕ್ಲ ಪುತ್ತಾರ ಕೊಡ್ತು ಎಂಕ್ಲ ಕಮಲದ ಸಮಿತಿದ ಗೌರವಾಧ್ಯಕ್ಷ ಸ್ಮರಣಿಗೆಯನ್ನು ಸ್ವೀಕಾರ ಮಲ್ತೊಂಡು ವಿನಂತಿ ಮಲ್ತೊಂದುಳ್ಳೆ. ಪ್ರಮುಖ ವೇದಿಕೆಯ ಎಡ ಮತ್ತು ಬಲಭಾಗದಿಂದ ಎಲ್ಲ ಸ್ನೇಹಿತರು ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಬರಬೇಕು. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಿರೋರು ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಹೋಗಬೇಕು. ಯಾರು ಕೂಡ ಅಲ್ಲಿ ಆಸೀನರಾಗಬಾರ್ದು ಪ್ಲೀಸ್. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ವಾಲಂಟಿಯರ್ಸ್ ಪ್ಲೀಸ್ ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ಬರಬೇಕಲ್ಲ, ಯಾರು ಕೂಡ ನಿಂತ್ಕೊಳ್ಬಾರ್ದು. ಪುತ್ತೂರು ತಿಂಗಳಾಡಿ ಬಾಲಯ್ಯ ಪುಷ್ಪತಿ ಬಾಲಪ್ಪ ಸುವರ್ಣ ಅವರು ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸುತ್ತಾರೆ. ಅವರ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಹಾಗೆ ಸ್ಮರಣಿಕೆಯನ್ನು ವಿತರಿಸುವಂತೆ ಶಾಸಕರಾದ ರಾಜೇಶ್ ನಾಯ್ಕ ಅವರನ್ನ ವಿನಂತಿಸಿಕೊಳ್ತಾ ಇದ್ದಾನೆ. ಪುತ್ತೂರು ತಿಂಗಳಾಡಿ ಬಾಲಯ್ಯ ಪುಷ್ಪಾವತಿ ಬಾಲಪ್ಪ ಸುವರ್ಣ ನೇಗಿಲು ಕಿರಿಯ ವಿಭಾಗದಲ್ಲಿ
ವಿಧಾನ ಪರಿಷತ್ ಸದಸ್ಯರಂತ ಮಂಜುನಾಥ ಭಂಡಾರಿ ಅವರನ್ನ ಹಾಗೆ ರಾಜೇಶ್ ನಾಯ್ಕ ಅವರನ್ನ ಶಾಸಕರು. ಹಲೋ ಹಲೋ ಇತ ಬಲ್ಲದಲ್ಲಿ ಇಷ್ಟು ಈ ತಾರೀಕು ಬತ್ತಿಂಜತಿ ಅಂಚನೆ ಮೂಡುಬಿದ್ರೆ ಹೊಸಬೆಟ್ಟು ಸತೀಶ್ ಮಡಿವಾಲ ಮೂಡುಬಿದ್ರೆ ಹೊಸಬೆಟ್ಟು ಸತೀಶ್ ಮಡಿವಾಲ ದಯಮಾಡ್ತಾ ಮಂಜುನಾಥ ಭಂಡಾರ್ಲು ವಿಧಾನ ಪರಿಷತ್ ಸದಸ್ಯರನ್ನ ಮಂಜುನಾಥ ಭಂಡಾರ್ಲ ಸ್ಮರಣಕ್ಕೆ ಕೊರಡು ಬಂದು ವಿನಂತಿ ಮಾಡ್ತಂದುಲ್ಲೆ ಬಾಲಯ ಪುತ್ತೂರದ ವ್ಯಾಯಿನ ಬಾಲಯ ತಿಂಗಳಾಡಿ ಲೋಹಿತ್ ಬಂಗೇರ ಮೇರೆ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ತಾ ವಿನಂತ ಮೇರೆ ವಿಶೇಷವಾದ ದಾಯ ಧನ್ಯವಾದ ಬಂಡ ಕುದಿತ ಗೋಣೆರನ್ನು ಓಡಿಸಾಯಿನಾರ ಮೇರೆ ಒಂದು ವಾರ ದುಂಬೆ ಬಿಡುವಂತ ಕಮಲದ ಬತ್ತದ ಐದು ತುಂಬು ಪ್ರತಿದಿನ ಕಮಲದ ಕಳಸ ಬರ್ತದೆ ಕಮಲದ ಕೆಲವು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ನಿಖಲಪುರ ಪರವಾದ ಧನ್ಯವಾದ ಅರ್ಪಿಸುವುದಿಲ್ಲ ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ ಅಗ್ಗ ಹಿರಿಯ ಅನವರ ಹಿರಿಯಗೆ ಧನ್ಯವಾದ ಅರ್ಪಿಸುವುದಿಲ್ಲ ರೋಹಿತರೆ ಕುಡೋರ ಬನ್ನೋಡಿಯರು ಏರು ಸಾಲು ಬತ್ತಿದ್ದೇನೆ ಕೂಲಿಯ ಎನ್ನಾಡು ಗೊತ್ತು ಪುಷ್ಪರಾಜ್ ಶೆಟ್ರೆ ಸಾಲು ಪತ್ತೆ ನಡೆದವರ ಬಂಗಾಡಿ ಪರಂಬೇರು ನಾರಾಯಣ ಮಲಕುಡಿಯರು ಇರ್ಲಿಂಗಿಡ ಒಂದು ಬರ್ಪೇರು ತುಪ್ಪದ ಸುತ್ತಕ್ಕೂ ಏರಾಯ್ತು ಬಂಗಾಡಿಯ ಕುರಿಯಾನ ತಿಂಗಳಾಡಿ ಬಾಲಯ್ಯ ಲೋಹಿತ್ ಬಂಗಾರ ಎ ಹಗ್ಗ ಹಿರಿಯ ಭಾಗದಲ್ಲಿ ಎ ಮತ್ತು ಬಿ ಎರಡು ಜೊತೆ ಕೋಣಗಳನ್ನು ತಂದಿರ್ತಾರೆ. ಕೂಲಿಯದಕ್ಕೆಲ್ಲ ಏನಾಡು ಗೊತ್ತದಾಗಲಿಕ್ಕೆ ಸಾಲು ಪತ್ತು ಜೀರು ಸರಿ ಸರಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರು ಸ್ಮರಣಿಕೆಯನ್ನ ವಿತರಿಸುವಂತೆ ವಿನಂತಿಸ್ತಾ ಇದ್ದಾನೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಎರಡು ತಂಡಗಳು ಎ ಮತ್ತು ಬಿ ಹಾಗೆ ಪರಂಗಿಪೇಟೆ ಗರಡಿ ಮನೆ ಸಂಜೀವ್ ಹೆಗಡೆ ಹಗ್ಗ ಹಿರಿಯ ವಿಭಾಗದಲ್ಲಿ ತೋರಣಗಳನ್ನು ಇಲ್ಲಿಗೆ ತಂದಿರ್ತಾರೆ. ಅವರಿಗೆ ಅಭಿನಂದನೆ ತಿಳಿಸ್ತಾ ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಪರಂಗಿಪೇಟೆ ಗರೋಡಿ ಮನೆ ಸಂಜೀವ ಹೆಗಡೆ 9.78 ಹಗ್ಗ ಹಿರಿಯ ವಿಭಾಗದಲ್ಲಿ ಪರಂಗಿಪೇಟೆ ಸಂಜೀವ ಹೆಗಡೆ ಅವರು. ಬಲ್ಲದಲ್ಲಿ ಚೀಟ್ ಬೈದಿನ್ಗೆತ್ತ ಹಾಗೆ ಬೈಂದೂರಿನ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ ಶಾಸಕರಂತ ಗುರುರಾಜ್ ಗಂಟಿ ಹೊಳೆಯವರ ಉಪಸ್ಥಿತಿ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದವರಿಗೆ ಆಧಾರದ ಪ್ರೀತಿಪೂರ್ವಕ ಸ್ವಾಗತವನ್ನ. ಹಲೋ ಬಲ್ಲದಲ್ಲಿ ಚೀಟ್ ಬೈದಿನ್ಗೆತ್ತ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಮಲ್ಲಿಕಾ ಪಕ್ಕಳವರನ್ನ ಈ ಸಂದರ್ಭ ವೇದಿಕೆ ಮೇಲೆ ಗುರುತಿಸಿಕೊಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೈಂದೂರಿನ ಅತ್ಯಂತ ಸರಳ ಸಜ್ಜನಿಕೆಯ ಪ್ರೀತಿಪೂರ್ವಕ ಶಾಸಕ ಗುರುರಾಜ್ ಗಂಟಿಹೊಳೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕಂಬಳ ಸಮಿತಿಯ ಅಧ್ಯಕ್ಷರಂತ ಅಶೋಕ್ ಕುಮಾರ್ ಇವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಬಹುಶಃ ತಿಂಗಳುಗಳ ನಿತ್ಯ ನಿರಂತರವಾದ ಸಾಧನೆಯ ಆ ಒಂದು ಸಮಾಧಾನದ ಚಿತ್ತಭಾವದಿಂದ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾರೆ. ಪ್ರೀತಿಪೂರ್ವಕ ಸ್ವಾಗತ ಅಶೋಕನವರೇ. ದಯಮಾಡ್ತದ ವೇದಿಕೆ ಬಾರಿ ಕಂಜೆಸ್ಟೆಡ್ ಒಂದುಂಡು ಅಗತ್ಯತ್ನಕ್ಲು ಮಾತ್ರ ವೇದಿಕೆ ನಮಗೆ ತಿಪ್ಪಳೆ ಆಯ್ನಾದ ಬೇಕಾ ಈ ಕಾರ್ಯಕ್ರಮ ಮುಗಿತದೆ. ನಾವು ಕಮಲ ತುಯ್ಯರುಂಡು ಕಮಲ ತುಯ್ಯರ ಯಾತ ನಮ್ಮ ಒಟ್ಟಿಗೆ ಬಿನ್ನರ್ ನಕಲು ಉಳ್ಳೇರ ಅಕ್ಲೆ ಅವಕಾಶ ಮಲ್ತಕೊಂಡು ವೇದಿಕೆ ದಯಮಾಡ್ತದ ಇನ್ನು ಮಲ್ತಂದುಲ್ಲ ಅಂಚನೆ ದಯಮಾಡ್ತ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಿರುವ ದಯವಿಟ್ಟು ಆ ಸ್ಟೇಜ್ ಕ್ರೂ ಬಿಟ್ಟು ಉಳಿದವರೆಲ್ಲ ವೇದಿಕೆಯನ್ನು ತೆರವುಗೊಳಿಸಬೇಕು. ನಮ್ಮೆಲ್ಲ ವೇದಿಕೆ ಸಭಾ ಕಾರ್ಯಕ್ರಮ ಅತಿಥಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಗೌರವಪೂರ್ವಕವಾಗಿ ವೇದಿಕೆಯಿಂದ ನಿರ್ಗಮಿಸಬೇಕು. ದಯವಿಟ್ಟು ವೇದಿಕೆಯ ಎಡ ಮತ್ತು ಬಲಭಾಗ ನಿಂತಕ್ಕಂಥ ಎಲ್ಲ ಸ್ನೇಹಿತರು ಅತಿಥಿಗಳು ಮತ್ತು ವೇದಿಕೆಯ ಕ್ರೂವನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ತೆರವುಗೊಳಿಸಬೇಕು. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿದೆ. ನಮ್ಮಲ್ಲಿ ಅತಿಥಿಗಳಿದ್ದಾರೆ. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಅನಾವಶ್ಯಕವಾಗಿ ಸೇರಿಕೊಂಡಂಥ ಎಲ್ಲ ಸ್ನೇಹಿತರು ಕೂಡ ತೆರವುಗೊಳಿಸಬೇಕು. ಥ್ಯಾಂಕ್ ಯು. ವೇದಿಕೆಯ ಮುಂಭಾಗದಲ್ಲಿ ಕೊಡ್ತಕ್ಕಂಥ ಅತಿಥಿಗಳ ಅಲ್ಲದೆ ಇದ್ದವರು ಅದರ್ ದ್ಯಾನ್ ಗೆಸ್ಟ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಟೇಕ್ ಬ್ಯಾಕ್ ದ ಸೀಟ್ ಎಟ್ ದ ಬ್ಯಾಕ್ ರೋ ಪ್ಲೀಸ್. I request our dignified guests are going to join this stage. Other than guests, I request you to please take back at the back seat, please. ವೇದಿಕೆಯ ಎಡ ಭಾಗದಲ್ಲಿ ಮಾಧ್ಯಮ ಸ್ನೇಹಿತರನ್ನ ಹೊರತುಪಡಿಸಿ ಉಳಿದವರು ಯಾರು ಕೂಡ ಕ್ಯಾಮರಾ ಫೋಟೋ ತೆಗೆದು ವಿಡಿಯೋ ತೆಗೆದು ಮಾಡಬಾರದು. ಯಜಮಾನರು ಗಮನಿಸಬಹುದು. ನಾಯರ್ದ ಮಲ್ಲ 4 ಸಾಲು ಮಾತ್ರ ಬಾಕಿ ಪುನಃ ಬೇರೆ ಬಲ್ಲದಲ್ಲಿ ವಿಭಾಗದ ಸಾಲು ಹರೇಕುಳ ಕೈಡಲ್ಗುತ್ತು ಮಿಥುನ್ ಎಂಬರಯ್ಯವರ ಎರಡು ಜೊತೆಯ ಕೋಣಗಳ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಹಾಗೆ ಹರೇಕಳ ಕೈಡಲ್ಗುತ್ತು ಮಿಥುನ್ ಎಂ ಬಿ ರೈಯವರ ಎರಡನೇ ಕೋಣ ಕೂಡ ಆತ್ಮೀಯ ಬಂಧುಗಳೇ, ನಮ್ಮೊಟ್ಟಿಗೆ ಮಲ್ಲಿಕಾ ಪಕಲ
ಒಟ್ಟಿಗೆ ಉಳ್ಳೇರು ಧಾರ್ಮಿಕ ಪರಿಷದ ಸದಸ್ಯರು ಅವರಿಗೆ ಎಂಗಲ್ ಒಂದು ಸ್ಮರಣಿಕೆಯನ್ನು ಕೊರೊಂದುಲ್ಲ ದಯಮಾಡ್ತು ಸ್ವೀಕಾರ ಮಾಡ್ಕೊಂಡು ಒಂದು ಮನವಿ ಮಲ್ತೊಂದುಲ್ಲ. ಅಂಚನೆ ಮಿಜಾರು ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಆರ್ಲ ಕೋಣದ ಮಾಲೀಕರು ಆರ್ಲ ಬತ್ತದು ಒಂದು ಸ್ಮರಣಿಕೆಗೆ ತಂಪುಡೊಂದು ಮನವಿ ಮಲ್ತೊಂದುಲ್ಲ. ಸುದರ್ಶನ್ ನಾಯ್ಕರ್ ಕಂಪ ಹರೇಕಳ ಕೈಡಲ್ ಗೊತ್ತು ಮಿಥುನ್ ಎಮ್ರೈ ಅವರ ಎ ಮತ್ತು ಬಿ 2 ಜೊತೆ ಕೋಣಗಳ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಂಚನೆ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ. ಹಲೋ ಹಲೋ ಹಾ ಬಲ್ಲೆ ಪಲ್ಲದಲ್ಲಿ ಎಷ್ಟು ಗೇಡ್ದೆಲ್ಲ ಬೋತು ಜೀಟೆಲ್ಲ ಬತ್ತಿದ್ದೀಜಿ ಯಶವಂತ್ ಕಟ್ಪಾಡಿ ಮೂಡುಬಿದ್ರೆ ಹೊಸಬೆಟ್ಟು ಎರಿಮಾರ್ಬರ್ಕೆ ಚಂದ್ರಹಾಸ್ಯರು ಸಾಧು ಸನಿಲ್ ಈ ಕೋಣಗಳ ಮಾಲೀಕರು ಕೂಡ ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿ ಮಾಡ್ತಾ ಇದ್ದಾನೆ. ಮೂಡುಬಿದ್ರೆ ಹೊಸಬೆಟ್ಟು ಎರಿಯಾರ್ಬರ್ಕೆ ಚಂದ್ರಹಾಸ್ ಸಾಧು ಸನಿಲ್ ಸಾಹೇಬರು ಬಹುಶಃ ನಾನೊಂದು ಹೊಸ ಒಂದು ಕಂಬ್ಲಡಿ ಹಿಸ್ಟ್ರಿ ಕ್ರಿಯೇಟ್ ಅವು ದಾದಾ ಪಂಡ ಕಂಬ್ಳಗ ಜಾತಿ ಮತ ಭೇದ ಇಚ್ಚಿ ಅಡ್ಡಿಯಾರ್ ಮೋಹನ್ ಸಾಹೇಬರ ಅವ್ರನ್ನ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ತಂದು ವಿನಂತಿ ಮಾಡ್ತಂದಿಲ್ಲ. ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಅನಾವಶ್ಯಕವಾಗಿ ನಿಂತಕ್ಕಂಥ ಎಲ್ಲ ಸ್ನೇಹಿತರು ವೇದಿಕೆಯನ್ನು ತೆರವುಗೊಳಿಸಬೇಕು. ಮುಖ್ಯ ವೇದಿಕೆಯ ಎಡ ಬಲ ಭಾಗದಲ್ಲಿ ಅನಾವಶ್ಯವಾಗಿ ನಿಂತಕ್ಕಂಥ ಎಲ್ಲ ಸ್ನೇಹಿತರು ವೇದಿಕೆಯನ್ನು ತೆರವುಗೊಳಿಸಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳಷ್ಟು ಅತಿಥಿಗಳು ವೇದಿಕೆಯ ಮೇಲ್ಭಾಗದಲ್ಲಿ ಇದ್ದಾರೆ. ಹಾಗಾಗಿ ಎಡ ಮತ್ತು ಬಲ ಭಾಗದಲ್ಲಿ ನಿಂತಕ್ಕಂಥ ಅನಾವಶ್ಯಕವಾಗಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ವಾಲಂಟಿಯರ್ಸ್ ಸ್ಟೇಜ್ ಕ್ರೂ ಹೊರತುಪಡಿಸಿ ಉಳಿದೆಲ್ಲ ವಾಲಂಟಿಯರ್ಸ್ ಪ್ಲೀಸ್ ಸರ್ ದಯವಿಟ್ಟು. ಹಾಗೆ ಮಾಧ್ಯಮ ಮಿತ್ರರು ಕೂಡ ವೇದಿಕೆಯ ಕೆಳಭಾಗದಲ್ಲಿ ತಮಗೆ ಸ್ಥಳ ನಿಗದಿಯಾಗಿಲ್ಲ, ಮೇಲ್ಭಾಗದಲ್ಲಿ ತಮ್ಮ ಕಾರ್ಯದ ನಂತರದಲ್ಲಿ ದಯವಿಟ್ಟು ತಮ್ಮ ಸ್ವಸ್ಥಾನದಲ್ಲಿ ಸೇರ್ಕೊಳ್ಳುತ್ತೆ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಸೇರ್ತಕ್ಕಂಥ ಅನಾವಶ್ಯಕ ಸೇರ್ತ ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ವಾಲಂಟಿಯರ್ಸ್ ಸ್ಟೇಜ್ ಕ್ರೂ ಬಿಟ್ಟು ಉಳಿದಂಥ ಎಲ್ಲ ವಾಲಂಟಿಯರ್ಸ್ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಬೇಕು. ಅಲ್ಲಿ ಯಾರು ಕೂಡ ಅನಾವಶ್ಯಕ ಸೇರ್ಕೊಳ್ಳಬೇಕು. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಆದಷ್ಟು ಬೇಗ ತೆರವುಗೊಳಿಸಬೇಕು. ನಮ್ಮೆಲ್ಲ ಸ್ಟೇಜ್ ಕ್ರೂ ಯಾರು ಇದ್ದೀರಿ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ದಯವಿಟ್ಟು ತೆರವುಗೊಳಿಸಬೇಕು. ಯಾರು ವೇದಿಕೆ ಎಡ ಬಲಭಾಗದ ಅನಾವಶ್ಯಕ ಸೇರ್ಕೊಂಡಿದ್ದೀರಿ ಪ್ಲೀಸ್ ನಮ್ಮ ಸ್ಟೇಜ್ ಕ್ರೂ ಯಾರು ಇದ್ದೀರಿ ಅದನ್ನು ಗಮನಿಸಿ ಅವ್ರನ್ನೆಲ್ಲ ದಯವಿಟ್ಟು ಅವರವರ ಸ್ಥಾನಗಳಿಗೆ ಕಳಿಸ್ಕೊಡಿ. ಅಂತ ಓಟದ ಯಜಮಾನರು ಹೇಳ್ತಾ ಇದ್ದಾರೆ. ಸ್ಪರ್ಧೆ ಅರೆಕಳ ಮಿಥುನ್ ರೈಕಲ್ನ ಬಿ ಕಂಬಳ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಈ ಶಾಸಕರು ಅವರು ಕೂಡ ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಬೆಂಗಳೂರು ಕಂಬಳದ ಆಯೋಜನೆ ಇದು ಒಂದು ದಿನದಲ್ಲ, ತಿಂಗಳುಗಳ ನಿತ್ಯ ನಿರಂತರದ ಪ್ರಯತ್ನ. ಹಗಲು ಈರುಳು ಎನ್ನದೆ ದುಡಿದಂಥ ಸಾವಿರಾರು ಕೈಗಳು ಪ್ರಕಾಶ್ ಶೆಟ್ಟಿಯವರ ಗೌರವಾಧ್ಯಕ್ಷರಲ್ಲಿ ಹಾಗೆ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ಐಗಳ ಮಾರ್ಗದರ್ಶನದಲ್ಲಿ ಈ ಒಂದು ನಿರಂತರ ಪ್ರಯತ್ನ ನಡೀತಾ ಇದೆ. ಭಾಗವಹಿಸಿದಂಥ ಎಲ್ಲ ಕೋಣಗಳ ಮಾಲೀಕರಿಗೂ ಅಭಿನಂದನೆಗಳು. ಹಾಗೆ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಕೂಡ ತಮ್ಮ ಕೋಣಗಳ ಭಾಗವಹಿಸಕ್ಕಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅಜ್ಜನೆ ಕೊಳಕೆ 5 ಕಿಲೋ ರೋಷನ್ ಶಂಕರ್ ಪೂಜಾರಿ. ಹಲೋ ಅನಾರ್ ಪಟ್ರಮೆ ಮೂರ್ಲಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ ಆರ್ನ ಎ ಬಿ ರಟಿ ಜೊತೆ ಕೋಣ ಉಂಡು ಆರ್ಲ ಸ್ಮರಣಿಕೆಗೆ ತಂಡೊಂದು ಮನವಿ ಮಲ್ತಂದುಲ್ಲೆ. ಅನಾರ್ ಪಟ್ರಮೆ ಮೂರ್ಲಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ ವೇದಿಕೆಯಲ್ಲಿರುವ ಎ ಮತ್ತು ಬಿ ಮೈಕ್ ಸ್ವಲ್ಪ ವಾಯ್ಸ್ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿ ಮಾಡ್ತೇನೆ. ವೇದಿಕೆಯ ಮೈಕ್ ಸ್ವಲ್ಪ ವಾಲ್ಯೂಮ್ ಉಪೇಂದ್ರ ಶೆಟ್ಟಿ ಅವರು ಅಶೋಕ್ ಕುಮಾರ್ ಐಗಳ ಜೊತೆ ಸೇರ್ಕೊಂಡು ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಅಭಿನಂದನೆಗಳು. ಅಂಚನೆ ಕೊಳಕೆ 5 ಕಿಲೋ ರೋಷನ್ ಶಂಕರ್ ಪೂಜಾರಿ. ಕರೆಯಲ್ಲಿ ಕೋಣಗಳು ನಿಂತಿದ್ದಾವೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ಯ ಅರ್ನ ಎ ಮತ್ತು ಬಿ 2 ಜೊತೆ ಕೋಣಗಳನ್ನು ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ತಾ ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದಾಚಾರ್ಯ ಇದೀಗ ಸ್ಪರ್ಧೆಯಲ್ಲಿದ್ದಾರೆ. ನೇಗಿಲು ಹಿರಿಯ ವಿಭಾಗದ ಕಕ್ಕೆಪದವು ಪೆರಂಗಾಲು ಬಾಬು ವೆಂಕಪ್ಪ ಗೌಡರ ಓಟದ ಕೋಣಗಳು ಮತ್ತು ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ
ನೇಗಿಲು ಹಿರಿಯ ವಿಭಾಗದ ಈ ಪ್ರೀ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆಯಲ್ಲಿ ತಯಾರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ರಾಜಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಓಟದ ಕೊಂಡಗಳು. ಕರೆಯಲ್ಲಿ ಪೆರಂಗಾಲು ಬಾಬು ವೆಂಕಪ್ಪ ಗೌಡರ ಓಟದ ಕೋಣಗಳು ಸ್ಪರ್ಧೆಗೆ ಅಣಿಯಾಗಿದ್ದಾರೆ. ಕರೆಕ್ಟ್ ತಯಾರಾಂದುಲರು ಕಕ್ಕೆಪದವು ಪೆರಂಗಾಲದಕ್ಕಲ್ಲ ಬೆಳ್ಳಿಪ್ಪಾಡಿ ಕೈಪದಕ್ಕಲ್ಲ. ನಾಯರ್ದ ಮಲ್ಲ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಕಕ್ಕೆಪದವು ಪೆರಂಗಾಲು ಬಾಬು ವೆಂಕಪ್ಪ ಗೌಡರನೆಲ್ಲ ಮಹಾರಾಜ ಕರೆಕ್ಟ್. ಸಾರ್ವಜನಿಕರು ಎಲ್ಲ ಭಾಗದಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲ ಸ್ವಯಂ ಸೇವಕರು ಅವರವರ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲಾಖಾ ಸಿಬ್ಬಂದಿಗಳ ಜೊತೆಗೆ ತಾವೆಲ್ಲರೂ ಸಹಕರಿಸಬೇಕು. ಹಾಗೆ ವೇದಿಕೆ ಎಡಬಲ ಭಾಗದಲ್ಲಿ ನಿಂತಿರತಕ್ಕಂಥ ಅನಾವಶ್ಯಕ ನಿಂತಿರತಕ್ಕಂಥ ಮಾಧ್ಯಮ ಸ್ನೇಹಿತರನ್ನ ಹೊರತುಪಡಿಸಿ ಉಳಿದ ಎಲ್ಲ ಕ್ಯಾಮರಾಮನ್ಗಳು ವೇದಿಕೆಯನ್ನ ತೆರವುಗೊಳಿಸಬೇಕು. ಮಾಧ್ಯಮದವರನ್ನ ಹೊರತುಪಡಿಸಿ ಉಳಿದವರೆಲ್ಲ ವೇದಿಕೆಯನ್ನ ತೆರವುಗೊಳಿಸಬೇಕು. ಮಾಧ್ಯಮ ಸ್ನೇಹಿತರು ತಮ್ಮ ಇಂಟರ್ವ್ಯೂ ಮುಗಿದ ತಕ್ಷಣ ತಮಗಿರ್ತಕ್ಕಂಥ ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ವೇದಿಕೆ ಮೇಲೆ ಬೈಟ್ಸ್ ಮುಗಿದ ತಕ್ಷಣ ಮಾಧ್ಯಮ ಸ್ನೇಹಿತರು ಕೂಡ ತಮ್ಮ ತಮ್ಮ ಸ್ಥಳಗಳಲ್ಲೇ ನಿಯೋಜಿತ ಸ್ಥಳಗಳಲ್ಲಿ ಇರಬೇಕಾಗಿ ವಿನಂತಿಯನ್ನು ಮಾಡ್ತಾ, ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಅನಾವಶ್ಯಕವಾಗಿ ನಿಂತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ವಾಲಂಟಿಯರ್ಸ್ ದಯವಿಟ್ಟು ಸ್ಟೇಜ್ ಕ್ರೂ ಬಿಟ್ಟು ಉಳಿದವರೆಲ್ಲ ತೆರವು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಹಲೋ, ತಯಾರಾಯರ? ಹಲೋ, ಓಡಬಿಟ್ಟಾಣ ತಯಾರಿ? ತಯಾರು ಬಾಗರ್ದಾತಂದು ಹಾ ನಾಯರ್ ಪಗರ್ದು ಬತ್ತದ ಉಂಟುದೇರ್ ಇತ್ತೆ ಪಿರ ಬತ್ತದ ನನ್ನ ಬುಡ್ರನ್ನ ಬರ್ರ ಅಪ್ಪಣ್ಣ ತಯಾರಾತೇರು. ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನಡೀತಾ ಇರುವಂತಹ ಈ ರಾಜ ಮಹಾರಾಜ ಕರೆಯಲ್ಲಿ ಒಟ್ಟು 159 ಜೊತೆ ಓಟದ ಕೋಣಗಳು ಭಾಗವಹಿಸಿದ್ದಾರೆ. ನಿನ್ನೆ ದಿನ ಪ್ರಾರಂಭ ಆದಂತಹ ಈ ಕಂಬಳ ಬಹಳ ಯಶಸ್ವಿಯಾಗಿ ಬಹಳ ವಿಜೃಂಭಣೆಯಿಂದ ಮುನ್ನಡೀತಾ ಇದೆ. ಇದೀಗ ನಾವು ನೇಗಿಲು ಹಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ ಓಟದ ಕೋಣಗಳು. ಕನೆಹಲಗೆ ವಿಭಾಗದಲ್ಲಿ ಒಟ್ಟು 7 ಓಟದ ಕೋಣಗಳು ಭಾಗವಹಿಸಿವೆ. ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜೊತೆ ಓಟದ ಕೋಣಗಳು, ಹಗ್ಗ ಕಿರಿಯ ವಿಭಾಗದಲ್ಲಿ 31 ಜೊತೆ ಓಟದ ಕೋಣಗಳು, ಅಡ್ಡಹಲಗೆ ವಿಭಾಗದಲ್ಲಿ 6 ಓಟದ ಕೋಣಗಳು, ನೇಗಿಲು ಹಿರಿಯ ವಿಭಾಗದಲ್ಲಿ 32 ಜೊತೆ ಹಾಗೂ ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜೊತೆ ಓಟದ ಕೋಣಗಳು, ಒಟ್ಟಿಗೆ 159 ಜೊತೆ ಓಟದ ಕೋಣಗಳು ಈ ಪ್ರಥಮ ಬಾರಿಗೆ ನಡೀತಾ ಇರುವಂತಹ ಈ ಕಂಬಳದಲ್ಲಿ ಪಾಲ್ಪಡಿದಿದೆ. ಒಟ್ಟು 6 ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ನೇಗಿಲು ಹಿರಿಯ ವಿಭಾಗದ ಓಟದ ಕೋಣಗಳು ಸಿದ್ಧತೆ ನಡೀತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆ ರಾಜಕರೆ ಅಂದರೆ ರಾಜ ಟ್ರ್ಯಾಕ್ ನಲ್ಲಿ ತಯಾರಾಗ್ತಾ ಇದ್ದಾರೆ. ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಓಟದ ಕೋಣಗಳು ಮಹಾರಾಜ ಟ್ರ್ಯಾಕ್ ನಲ್ಲಿ, ಮಹಾರಾಜ ಕರೆಯಲ್ಲಿ ಕಕ್ಕೆಪದವು ಪೆರಂಗಾಲು ಬಾಬು ವೆಂಕಪ್ಪಗೌಡ ಅವರ ನೇಗಿಲು ಹಿರಿಯ ವಿಭಾಗದ ಓಟ ಕೋಣಗಳು ತಯಾರಾಗ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ 2 ಜೊತೆ ಓಟದ ಕೋಣಗಳ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ಬೆಂಗಳೂರು ಕಂಬಳ ನಮ್ಮ ಕಂಬಳವನ್ನು ನೋಡ್ಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋದು ಅಷ್ಟೇ ಅಲ್ಲ, ವಿದೇಶದ ಪ್ರಜೆಗಳು ಕೂಡ, ವಿದೇಶದ ಕಂಬಳದ ಅಭಿಮಾನಿಗಳು ಕೂಡ ಇವತ್ತು ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಕೂತು ಬೆಂಗಳೂರು ಕಂಬಳ ನಮ್ಮ ಕಂಬಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಕೂತು ಲೈವ್ ನೋಡ್ತಾ ಇರೋರಿಗೆ ಒಂದು ಹಬ್ಬ ಆದ್ರೆ, ಇಲ್ಲಿ ಬಂದು ಅರಮನೆ ಮೈದಾನದಲ್ಲಿ ನೋಡ್ತಿರೋರಿಗೆ ಇದು ನಿಜವಾಗ್ಲೂ ಒಂದು ಜಂಗುಳಿಯಿಂದ ತುಂಬಿರುವಂತ ಒಂದು ಜಾತ್ರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಅದ್ಭುತವಾದ ಮೆರಗನ್ನ ತಂದು ಕೊಡ್ತಾ ಇದ್ದಾರೆ. ಕರಾವಳಿ ನೆಲದ ಮಣ್ಣಿನ ಕ್ರೀಡೆ ಇವತ್ತು ಬೆಂಗಳೂರು ನೆಲದಲ್ಲಿ. ಹಲೋ 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 ನಾಯರ್ದ ಮಲ್ಲ ಇರ್ಲೇನಾ ಈ ಸಾಲದ ಬೆರೀಕ್ ಬಲ್ಲದ ಎಲ್ಲಿ ಇರ್ಲೇನ ಸಾಲಣ್ಣ ಬಲ್ಲದ ಎಲ್ಲಿ ಇರ್ಲೇನ ಯಜಮಾನ್ ನಕಲ್ದ ಇದು ಗಮನಿಸಿ ಅವಡು ನಿಕಲ್ ತಯಾರಾವಡು
बल्ल एलियर लिस्ट रेडी आप निकले कड़पड़ो अवे बल्लुद एलियर साल बेरीक ನಾಯರ್ದ ಎಲ್ಲಿಯರ್ಲೇನ ಸಾಲಣ್ಣ ಈಗ ನಡೀತಾ ಇದೆ ನೇಗಿಲು ಕಿರಿಯ ವಿಭಾಗದ ಸ್ಪರ್ಧೆ, ಆ ಬಳಿಕ ಹಗ್ಗ ಕಿರಿಯ ವಿಭಾಗದ ಸ್ಪರ್ಧೆ ನಡೆಯಲಿಕ್ಕಿದೆ, ತದನಂತರ ನೇಗಿಲು ಕಿರಿಯ ವಿಭಾಗದ ಸ್ಪರ್ಧೆ ನಡೆಯಲಿಕ್ಕಿದೆ. ಇವತ್ತು ಬಂದವರಿಗೆಲ್ಲ ಸ್ಪರ್ಧೆ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಬಂದವರಿಗೆ ಈ ಹೊತ್ತಿಗೆ ಕೇವಲ ಒಂಟಿ ಒಂದೊಂದು ಓಟದ ಕೋಣಗಳು ಓಡುದು ಮಾತ್ರ ಅವರಿಗೆ ಸಿಕ್ಕಿತ್ತು ಕಾಣ್ಲಿಕ್ಕೆ. ಆದ್ರೆ ನಿಮ್ಗೆಲ್ಲ ಚಾನ್ಸ್ ಇವತ್ತು ಸ್ಪರ್ಧೆಯನ್ನು ನೋಡುವ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ. ಹಲೋ 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 ಅಂಜನೆ ಎರ್ಮಳು ಗೊತ್ತದಾಗ್ಲು ಈಗ ಸ್ಮರಣಿಗೆ ವಿನಂತಿ ಬಲ್ತೊಂದುಳ್ಳೆ ಕಟ್ಟೆಪದವು ಪೆರಂಗಾಲಿ ಬಾಬು ವೆಂಕಪ್ಪಗೌಡರ ಕೋಣಗಳು ಮಹಾರಾಜ ಕೆರೆಯಲ್ಲಿ, ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಕೋಣಗಳು ರಾಜಕೆರೆಯಲ್ಲಿ. ಎರಡು ಜೊತೆ ಕೋಣಗಳವರು ಕೂಡ ಸುಮಾರು 3 ದಶಕಗಳಿಗಿಂತ ಹೆಚ್ಚು ರೆಡ್ಡಿ ಜೊತೆ ಕಂಬಳ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು. ಎರಡು ಜೊತೆ ಕೋಣಗಳವರು ಕೂಡ ಬೇರೆ ಬೇರೆ ವರ್ಷಗಳಲ್ಲಿ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದವರು. ಒಂದು ವರ್ಷ ಕಟ್ಟೆಪದವು ಪೆರಂಗಾಲ್ ಬಾಬು ವೆಂಕಪ್ಪಗೌಡರಿಗೆ ವಾರ್ಷಿಕ ಚಾಂಪಿಯನ್ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿದರೆ, ಮತ್ತೊಂದು ವರ್ಷ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಲೋ ಹಲೋ ದಾನ್ಯಾಂಡೆ ಉಡುಪಿನ ಸಂದರ್ಭ ಕೋಟದ ಪರಿಸ್ಥಿತಿ ನಿಗಲೇ ಗೊತ್ತುಂಡು. ಆ ಕಾರಣಗಳ ಕಮಲನ 1,00,000 ಬಿಡ್ಪುಜರಿ ಇಲಾಖೆದಾಗಲಿ ಚಂದ ನೋಡಿ ಬೇಗ ನೋಡಿ. ಅಲೇ ಕರೆಕ್ಟ್ ತುಂಬುಲ್ಲೇರ ಬೇಲಾಡಿ ಬಾಬಾ ಹಲೋ ಹಲೋ ದಾನೆ ಅಪ್ಪಣ್ಣ ದಾಯ್ ತಡ ಮಲ್ಪ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅಡ್ಡಹಲಗೆ ಎ ಹಾಗೂ ಕೆನೆಹಲಗೆ 2 ಜೊತೆ ಕೋಣಗಳ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದಾನೆ ಬೋಳಾರ ತ್ರಿಶಾಲ್ ಕೆ ಪೂಜಾರಿ. ಅಲ್ಲ ಎಲ್ಲಿಗೆ ಕುರ್ಚಿ ಎಲ್ಲಿಗೆ ಅದು ಬೋಳಾರ ತ್ರಿಶಾಲ್ ಅನೇಕ ಕೆ ಜನ ಪೂಜಾರಿ ಈ ಅಡ್ಡಹಲಗೆ ವಿಭಾಗ ಹಾಗೂ ನೇಗಿಲಿನ ಹಿರಿಯ ವಿಭಾಗದಲ್ಲಿ ದಾಖಲೆಯನ್ನು ಸ್ಥಾಪಿಸಿದವರಿದ್ದಾರೆ. ಸಮಿತಿಯ ಬಜಗುಳಿಯ ಕಂಬಳದಲ್ಲಿ ಈ ಒಂದು ಸ್ಮರಣಿಕೆಯನ್ನು ನಿರಂತರವಾಗಿ 7 ವರ್ಷ ನೇಗಿಲಿನ ಹಿರಿಯ ವಿಭಾಗದಲ್ಲಿ ಸುವರ್ಣ ಪದಕವನ್ನು ಪಡೆದವರು ಕೌಡೋಡಿ ಕಾಂತಪ್ಪ ಪೂಜಾರಿ ಅವರು. ಆ ನಂತರ ದಿನಗಳಲ್ಲಿ ನಿರಂತರವಾಗಿ ದಾಖಲೆಯನ್ನು ಮಾಡ್ತಾ ಬಂದವರು ಬೋಳಾರ ಗುತ್ತು ನೇಗಿಲ ಸತೀಶ್ ಶೆಟ್ಟಿ ಅವರು. ಎ ಮತ್ತು ಬಿ ಹಾಗೆ ನಿಕಟವಾದ ಅಜ್ಜನೆ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅಡ್ಡಹಲಗೆ ಮತ್ತು ಕೆನೆಹಲಗ ವಿಭಾಗದಲ್ಲಿ ಎ ಮತ್ತು ಬಿ. ಚೆಕ್ 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 ಚೆಕ್. ಬೆಂಗಳೂರು ಕಂಬಳ ನಮ್ಮ ಕಂಬಳ.
ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ. ಅದರ ಮೊದಲೇ ಸಾಲಿಗೆ ಬೀಳ್ತಾರೆ. ಹಲೋ ಹಲೋ ದಾದ ವಿಷಯ ಬಲ್ಲೆ ಎರಡು ತಪ್ಪು ಎರಲು ಉತ್ತು ಜನ ಎರಲೇನು ಉತ್ತವು ಜರ ದಾದಗತ್ತೆ ಒಂಚೂರು ಸಹಕಾರ ಕೊರಡೋಣ ನನಗೆ ಒಂಚೂರು ಸಹಕಾರ ಕೊರಜರಿಂದ ಅಂಡ ಎಂಚ ನಮ್ಮ ಕಮಲಂ ಸಮಯ ಮುಗಿಪುನ್ ಬಲ್ಲೆ ಈತ ಅವಳೈನಿ ಭಾನುವಾರ ಎರಲು ನನ್ನ ಬರಲಿ ಬಯಲು ಮನೆ ಸಾಕ್ಷಾತ್ ಅಣ್ಣೆ ನೀರೆ ಕುಟ್ಟೆ ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದಾನೆ. ಅತ್ಯಂತ ಪ್ರತಿಷ್ಠಿತವಾದ ಸ್ಪರ್ಧೆ. ಅಣ್ಣ ರೆಡ್ ಬಾಲ್ ದಾಖಲೆ ಒಂಚೂರು ಜಲ್ದಿ ವೇದಿಕೆಯ ಎಡಬಲ ಭಾಗ ನಿಂತಿರತಕ್ಕಂಥ ಸ್ನೇಹಿತರು ದಯವಿಟ್ಟು ನನ್ನ ತಿರ್ಗವರ ಅವಕಾಶ ಹೋಗುವಂತ ವಿನಂತಿಸ್ತೇನೆ. ವೇದಿಕೆಯ ಎಡ ಮತ್ತು ಬಲಭಾಗ ಅನಾವಶ್ಯಕ ಸೇರ್ಕೊಂಡ ಎಲ್ಲ ಸ್ನೇಹಿತರು ದಯವಿಟ್ಟು ಮಾಧ್ಯಮದವರು ಹೊರತುಪಡಿಸಿದವರು ಯಾರು ಕೂಡ ಅಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡಬಾರದು. ಎರಡೂ ಕರೆಯಲ್ಲಿ ನಮ್ಮೆಲ್ಲ ಸ್ವಯಂ ಸೇವಕರು ಓಟದ ಸಿದ್ಧತೆಯಲ್ಲಿರುವಂತಹ ಕೋಣಗಳು ಅತ್ಯಂತ ಪ್ರತಿಷ್ಠಿತ ಕೋಣಗಳು. ಫಲಿತಾಂಶ ಹಾಗೆ ಬರ್ತದೆ ಅನ್ನುವಂಥದ್ದು ಆಗಮನದ ನಿರೀಕ್ಷೆ ಇರುತ್ತೆ. ಅವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅತ್ಯಂತ ನಿಕಟವಾದಂತಹ ಸ್ಪರ್ಧೆ ಇರ್ತದೆ. ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಆದರೂ ಕೂಡ ಅದಕ್ಕೆ ರಾಜಕರೆಡ್ಡಿ ಬೆಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರನ ಕಕ್ಕೆ ಪದವು ಬಂಗಾಳಿ ಬಾಗುವಂಗ್ ಪಕ್ಕ ಓಡ್ರನ ಮಹಾರಾಜ ಕೆರೆಟ್ಟೆ ಮಹಾರಾಜ ಕೆರೆ 9.58 ಕಕ್ಕೆ ಪದವು ಪೆರಂಗಾಲು ಬಾಬು ವೆಂಕಪ್ಪ ಗೌಡರ್ನ 9.59 10.90. ಅಣ್ಣ ಹೊಸಮಾರ್ದಾಗಲಿ ಕರೆತೊಲೆ ಬೆಲೆ ಹೊಸಮಾರ್ದಾಗಲಿ. ಇದೀಗ ಅಖಾಡಕ್ಕೆ ಇಳಿದಂತಹ ಕೋಣಗಳ ಪೈಕಿ ಮಹಾರಾಜ ಕರೆಯಿತ ಬಂದಂತ ಕಜ್ಜೆ ಪದವು ಬಾಬು ವೆಂಕಪ್ಪಗೌಡ ಅವರ ಕೋಣಗಳು ಕೇವಲ 9.58 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಅದರ ಎದುರಾಳಿಯಾಗಿ 10.90 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಸೂರಶ್ರೀ ರತ್ನ ಸದಾಶಿವ ಶೆಟ್ಟನ ಒಂಜನ ಮಾಡ್ತಲು ರಾಜ ಕರೆಟ್ ಸಿದ್ಧಕಟ್ಟೆ ಪಡುವ ಮೋಸಮನೆ ಸರೋಜಿನಿ ಸಂಜೀವ ಶೆಟ್ಟನಲ್ಲೂ ಮಹಾರಾಜ ಕರೆಟ್. ಹಲೋ ಹಲೋ ಹೊಸಮಾರ್ದ ಸಿದ್ಧಕಟ್ಟೆ ಅಲ್ಲತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆ ಮೇಲೆ ಪ್ರಕಾಶ್ ಶೆಟ್ಟಿ ಅವರು ಶಾಲನ್ನ ಹಾಕಿ ಅವರ ಗುರುತಿಸುವಿಕೆಯನ್ನ ವೇದಿಕೆ ಮೇಲೆ ಗೌರವಿಸಿದ್ದಾರೆ. ಹಾಗೆ ಹೊಸಮಾರು ಸುರೇಶ್ ಕುಮಾರ್ ಶೆಟ್ಟಿ ಅಡ್ಡಹಲಗೆ ವಿಭಾಗದಲ್ಲಿ ಕೋಣಗಳನ್ನ ಈ ಒಂದು ಕ್ರೀಡೆಗೆ ಕರೆತಂದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ಅವರನ್ನ ವಿನಂತಿಸಿಕೊಳ್ಳುತ್ತಾರೆ. ಹೊಸಮಾರು ಸುರೇಶ್ ಕುಮಾರ್ ಶೆಟ್ಟಿ ಅಡ್ಡಹಲಗೆ ವಿಭಾಗದಲ್ಲಿ ಬಂಧುಗಳೇ 159 ಜೊತೆ ಕೋಣಗಳ ಓಟದ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ನಿನ್ನೆ 159 ಜೊತೆ ಓಟದ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ನಿನ್ನೆ ಪೂರ್ವಾಹ್ನ ಪ್ರಾರಂಭವಾದಂತಹ ಕಂಬಳ ಅಪಾರ ಸಂಖ್ಯೆಯ ಜನಸ್ತೋಮದೊಂದಿಗೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ವೀಕ್ಷಣೆಯೊಂದಿಗೆ ಕರಾವಳಿಯ ವೀರ ಜಾನಪದ ಕ್ರೀಡೆಯಾದಂತಹ ಕಂಬಳ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ರಾಜ ಮಹಾರಾಜರ ಆಶ್ರಯದ ಈ ಜಾಗದಲ್ಲಿ ವಿಜೃಂಭಣೆಯಿಂದ ಐತಿಹಾಸಿಕವಾಗಿ ನಡೀತಾ ಇದೆ. ಕಂಬಳದ ಪ್ರಧಾನ ಸಂಚಾಲಕರು ಕೂಡ ಹೌದು. ಅವರ ಉಪಸ್ಥಿತಿಯನ್ನ ಅವರ ಕೋಣಗಳ ಭಾಗವಹಿಸುವಿಕೆಯನ್ನು ಗೌರವಿಸಿಕೊಳ್ಳುತ್ತಾರೆ. ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ಗೌರವಾಧ್ಯಕ್ಷ ಪ್ರಕಾಶ್ ವಿತರಿಸುವಂತೆ ವಿನಂತಿಸ್ತಾ ಇದ್ದಾರೆ. ಸುರಶ್ರೀ ರತ್ನ ಸದಾಶಿವ ಶೆಟ್ಟಿ ಅವರ ಕೋಣಗಳು ರಾಜಕರೆಯಲ್ಲಿದ್ದರೆ ಸಿದ್ಧಕಟ್ಟೆ ಪಡಿಮೋಸ ಮನೆಯ ಸರೋಜಿನಿ ಸಂಜೀವ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕೆರೆಯಲ್ಲಿದೆ. ಮಹಾರಾಜ ಕೆರೆಯಲ್ಲಿ ಸಿದ್ಧವಾಗುತ್ತಿರುವಂತಹ ಕೋಣಗಳು ಉಮೇಶ್ ಶೆಟ್ಟಿ ಅವರ ಜೊತೆಗೆ ಬಹಳ ವರ್ಷದ ದೇವಪ್ರಸಾದ್ ಶೆಟ್ಟಿ ಅವರು ಕೂಡ ಕಂಬಳದ ದಾಖಲೆ ಇರುವವರು. ಸಿದ್ಧಕಟ್ಟೆ ಪಡುಂಬ ಸಂಜೀವ ಶೆಟ್ಟಿ ಅವರು ಸ್ವರ್ಗೀಯ ಅವರೊಬ್ಬ ಓಟದ ಕೋಣದ ಮಾಲಕರಾಗಿ ಓಟಗಾರರಾಗಿ ಕಂಬಳದಲ್ಲಿ ಅನೇಕ ವರ್ಷಗಳ ಕಾಲ ಪಾಲ್ಗೊಂಡು ಕೊಳಕೆ ಇರುವತ್ತರು ಕೋಟ್ಯಾಂಡ್ರವರ ಕೋಣಗಳನ್ನು ಓಡಿಸಿ ಅನುಭವ ಇದ್ದವರು ಆ ಪರಂಪರೆಯನ್ನು
ಅವರ ವ್ಯವಹಾರಗಳನ್ನು ಮುಂದುವರಿಸ್ತಾ ಬಂದವರು ಅವರ ಧರ್ಮಪತ್ನಿ ಸರೋಜಿನಿ ಸಂಜೀವ ಶೆಟ್ಟಿ ಅವರು. ಅವರ ಸುಪುತ್ರರು ಕಿರಿಯ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ಪಡೆದವರು, ಹಿರಿಯ ವಿಭಾಗದಲ್ಲಿ ನಿಕಟ ಸ್ಪರ್ಧೆಯನ್ನು ಕೊಡ್ತಾ ಬಂದವರು. ಅವರು ಮಹಾರಾಜ ಕೆರೆಯಲ್ಲಿ ತನ್ನ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ರಾಜಕೆರೆ ಅದನ್ನ ನಿಲ್ಲಿಸಿ, ಆ ಗೆಸ್ಟ್ಗಳು ಬರದೇ ಇದ್ರಲ್ಲಿ ನಿಲ್ಲಿಸಿ. ಯಾರಾದ್ರೂ ನಮ್ಮ ಸ್ವಯಂ ಸೇವಕರು ಹೋಗಿ ಅದನ್ನು ನಿಲ್ಲಿಸುವುದು ಒಳ್ಳೆಯದು, ಅನಗತ್ಯವಾಗಿ. ಇಲ್ಲದಿದ್ದರೆ ಅವರಿಗೊಂದು ವೇದಿಕೆ ಕೊಡಿ. ಸೂರಶ್ರೀ ಹೊಸ್ಮಾರಿನ ಸೂರಶ್ರೀ ರತ್ನ ಸದಾಶಿವ ಶೆಟ್ಟಿ ಅವರ ಮುಂಭಾಗದಲ್ಲಿ ಒಂದನೇ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ನಂತರ ಕಳೆದ 4 ವರ್ಷಗಳಿಂದ ಕಿರಿಯ ವಿಭಾಗದಲ್ಲಿ ಸ್ಪರ್ಧಾಕಣದಲ್ಲಿದ್ದು ಬಲಭಾಗದಲ್ಲಿ ನಿಂತ ಎಲ್ಲ ಸಾರ್ವಜನಿಕ ಬಹುಮಾನಗಳನ್ನು ಪಡೆದವರು, ಮುಂಭಾಗದಲ್ಲಿ ಉದ್ಯಮಿಯಾಗಿದ್ದುಕೊಂಡು ತಮ್ಮ ಸ್ಥಳ ಪರಿವರ್ತನೆ ಈಗ ಹಿರಿಯ ವಿಭಾಗದಲ್ಲಿಯೂ ಕೂಡ ಸ್ಪರ್ಧಾಕಣದಲ್ಲಿದ್ದಾರೆ. ಹೊಸ್ಮಾರು ಸೂರಶ್ರೀ ಸದಾಶಿವ ರತ್ನ ಸದಾಶಿವ ಶೆಟ್ಟಿ ಅವರು. ಏನಾಯ್ತು? ಹಾಗೆ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಅತಿಥಿಗಳನ್ನ ಹೊರತುಪಡಿಸಿ ನೆರೆದಂತ ಉಳಿದೆಲ್ಲ ಗೌರವಾನ್ವಿತರು ಕೂಡ ತಮ್ಮ ಸ್ಥಳಗಳಿಗೆ, ನಿಯೋಜಿತ ಸ್ಥಳಗಳಿಗೆ ಹೋಗಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಅತಿಥಿಗಳನ್ನ ಹೊರತುಪಡಿಸಿ ಉಳಿದವರು ಯಾರಾದರೂ ಇದ್ರೆ ಅಲ್ಲಿ ಡೈಮಂಡ್ ಪಾಸ್, ವಿವಿಐಪಿ ಗ್ಯಾಲರಿಗಳಿಗೆ ತಮ್ಮ ನಿಗದಿತ ಸ್ಥಳಗಳಿಗೆ ತೆರಳಬೇಕಾಗಿ ಹಾಗೆ ಬಲಭಾಗದಲ್ಲಿ ಹಾಗೆ ನಿಧಾನವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಮೂವ್ ಆಗಬೇಕು. ಕಾಣ್ತದೆ. ಹಲೋ ಎಂಚ ಗಂತು ಬತ್ತಾರ? ನಾಯರ್ದು ಪಾಗರ್ದು ಹೊರ ಗಂತು ಬರಂದುಳ್ಳೇರು. ನನ್ನ ಗಂತುಗೂ ಬರೋಣ ಗಂತು ಬತ್ತಾತನು ಅಣ್ಣ. ಒಂದು ರೆಡ್ ಮೆಂಡು ತಲೆ ಬುಡ್ಪಾಯಿ ನೆಗ್ಲೆ ಬಾರಿ ಪುತಾರುಂಡು, ಎರ್ಲೆ ನೆಗ್ಲೆಗ್ಲೆ ಪುತಾರುಂಡು, ಬುಡ್ಪಾಯಿ ನೆಗ್ಲೆಗ್ಲೆ ಪುತಾರುಂಡು. ಸ್ವಯಂ ಸೇವಕರು ದಯವಿಟ್ಟು ಗಮನಿಸಿ, ಇಲ್ಲಿ ಪಕ್ಕದಲ್ಲಿ ಏನೋ ಬಾರಿಸ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ದೂರ ಕಳಿಸಿ ಬಾರಿಸಲು ಕೇಳಿ. ಒಂದೆರಡು ತೊಂದರೆಗಳಲ್ಲ. ಪಿಲಿ ಇತ್ತಂಡ ಪಿಲಿ ನಲ್ಪ ಅವರ ವೇದಿಕೆ ಮಲ್ಪಡ ಅವ್ರು ನಲ್ಪಡೆ ಒಂದು ಅಗರಬಾದ್ ನಲ್ಪಡೆ ಬೊರ್ಚು ಬನ್ಪಿಜಂಗ್ಲು ಅವು ಹೊತ್ತನ ಮಂಜಟ್ಟೆ ಬತ್ತ ನಲ್ಪಡೆ ಕಮಲಾಂಗ ಉತ್ತಾಗ. ಹಲೋ ಕಂಬಳ ಪಿಲಿನಲ್ಕೆಗೋಸ್ಕರ ಉತ್ತವಡ ಇದ್ದಾತ? ಹಲೋ ಅಣ್ಣ ಆಪುಜಿನ ಪಿರ ಮಲ್ಪಿ ನಿಕ್ಲಿ ತಡ ಒಂಜಿ ಮಲ್ಪೊಡ್ಚಿ ನಿಕ್ಲಿ ತಡ ಮಲ್ಪಾರ್ ನಿಕ್ಲಿ. ಆ ಜವಾಬ್ದಾರದ ಸ್ವಯಂ ಸೇವಕರು ಯಾರು ಇಲ್ವಾ? ಸ್ವಲ್ಪ ಆಚುವಾಗಿ ಆಡ್ಲಿ, ಬೇಡ ಅಂತ ಯಾರು ಹೇಳುದಿಲ್ಲ. ಅದೇ ಪಿಲಿಕ್ಲೇನ್ ಪತ್ತು ನೋವು ಪ್ರಾಣಿ. ಹಲೋ ಬುಡ್ಪ ಸಿದ್ದಕಟ್ಟೆ ಪಡುಂಬಳ ಹೊಸ್ಮಾರು ಸೂರ್ಯಶೀಲ ರಾಜಕೆರೆ ಹೊಸ್ಮಾರು ತಗಲಗಂಡ ಮಹಾರಾಜ ಕೆರೆ ಸಿದ್ದಕಟ್ಟೆ ಪಡುಂಬ ತಗಲಿಗೊಂಡು ಬರ್ತೇನಾ? ಫೋನ್ ಮಾಡ್ತೇನಾ? ಅಣ್ಣ ಪಿರ ಮಲ್ಪಿ ಅಡೆ ಉಂತವರಾ ರಾಜಕಾರಣ ತಗೊಳ್ಳಿ. ಹಲೋ, ಇನ್ನು ಹುಲಿ ವೇಷ ಅಲ್ಲಿ ಯಾರಾದ್ರೂ ಕುಣಿಸೋರು ಇದ್ರೆ ಸ್ವಲ್ಪ ದಯವಿಟ್ಟು ಆಚೆ ಕೊಂಡೇ ಕೂರಿಸಿ ಅವರನ್ನು.
ಕಂಬಳಕ್ಕಾಗಿ ಇರುವಂತಹ ವ್ಯವಸ್ಥೆಗಳಿದು. ಈ ವ್ಯವಸ್ಥೆಗಳಿಗಾಗಿ ಇರುವಂತಹ ಕಂಬಳ ಅಲ್ಲ ಇದು. ಇದು ನೆನಪಿರಬೇಕು ಎಲ್ಲರಿಗೂ ಕೂಡ. ದಯವಿಟ್ಟು ಪ್ರಮುಖ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ VIP ಪಾಸ್ ಹಾಗೂ VVIP ಇರೋರು ದಯವಿಟ್ಟು ತಮ್ಮ ಆಸನಗಳಿಗೆ ಹೋಗಬೇಕು. ಮುಖ್ಯ ವೇದಿಕೆಯನ್ನು ತೆರವು ಮಾಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮತ್ತೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಲೇ ಕುಡಿಯರಿ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಭಾರಿ ರಾಜಕೆರೆಟ್ ಓಸ್ಮಾರು ಸೋರಸಿದಾಗಲಿ ಮಹಾರಾಜ ಕೆರೆಟ್ ಕುಟುಂಬದಾಗಲಿ ಮಹಾರಾಜ ಕೆರೆ 9.78 ಮಹಾರಾಜ ಕೆರೆ ಸಿದ್ದಕಟ್ಟೆ ಬೋಡುಂಬ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ರ ಕೋಣಗಳು 9.78 10.11 10.11 ಯಾರು ಬರ್ತಾರೆ? ಅಲ್ಲ ಆಗುದಿಲ್ಲ, ಅದಕ್ಕಿಂತ ಮುಂಚೆ ಹೋಗ್ಲಿಕ್ಕೆ ಆಗುದೇ ಇಲ್ಲ. ಇದೀಗ ಮತ್ತೆ ಆಕಾಡಕ್ಕೆ ಇಳಿದಂತ ಕೋಣಗಳ ಪೈಕಿ ಮಹಾರಾಜ ಕರೆಯಿಂದ ಸೀತಕಟ್ಟೆ ಸರೋಜಿನಿ ಸಂಜೀವ ಶೆಟ್ಟರ್ ಅವರ ಕೋಣಗಳು ಕೇವಲ 9.78 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಾಗೇನೆ ಎದುರಾಳಿ ಕೋಣಗಳು 10.11 ಸೆಕೆಂಡ್ಗಳಲ್ಲಿ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಅಲ್ಲ, ಇಲ್ಲಿ ನಿಂತವರಿಗಾಗಿ ಒಂದು ಕಿವಿ ಮಾತು ಮತ್ತೆ ನಿಮ್ಮಲ್ಲಿ ವಿನಂತಿ. ನಮಗೆ ಅರ್ಥ ಆಗ್ತಾ ಇದೆ ನಿಮ್ಮ ಆಸಕ್ತಿ. ನೀವು ಅದನ್ನು ಭಾಗಿಸುವುದಲ್ಲ, ನಿಮ್ಮನ್ನ ಹಿಂದಿನವರು ನಿಮ್ಮನ್ನು ದೂಡ್ತಾ ಇದ್ದಾರೆ. ಆದ್ರಿಂದ ಈ ಮಕ್ಕಳು ಹೆಂಗಸರು ಎಲ್ಲರೂ ಇದ್ದಾರೆ. ಸ್ವಲ್ಪ ಬ್ಯಾರಿಕೇಡ್ ಅನ್ನು ಬಿಟ್ಟು ನಿಲ್ಲುವುದಕ್ಕೆ ಸಾಧ್ಯ ಆಗ್ತದ ಅಂತ ಪ್ರಯತ್ನ ಮಾಡಿ. ಕೆಲವರಿಗೆ ಕಬ್ಬಿಣವೇ ಬೇಕು, ಕಬ್ಬಿಣ ಇಡದೆ ಆಗುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಕಬ್ಬಿಣವೇ ಬೇಕು. ಹಾಗೆ ಈ ಕಂಬಳದಲ್ಲಿ ಬೇಡ. ದಯವಿಟ್ಟು ಸಹಕಾರ ಮಾಡಿ. ಇದು ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೇನೆ, ತುಳುವಿನಲ್ಲಿ ಅಗತ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಈ ವಿಚಾರ ಗೊತ್ತಿದೆ. ಯಾಕಂದ್ರೆ ಅದು ಎಲ್ಲಿಯಾದ್ರೂ ಬಿದ್ದರೆ ನಮ್ಮ ಹತ್ರ ಆಂಬ್ಯುಲೆನ್ಸ್ ರೆಡಿ ಉಂಟು. ಆಂಬ್ಯುಲೆನ್ಸ್ ಒಂದಲ್ಲ ಎರಡು ರೆಡಿ ಉಂಟು. ಡಾಕ್ಟರ್ಸ್ ಇದ್ದಾರೆ. ಅದಕ್ಕೆ ಅವಕಾಶ ಬೇಡ. ದಯವಿಟ್ಟು ಅದನ್ನು ಸ್ವಲ್ಪ, ಅದು ಇನ್ನೂ ಒಂದು 4-6 ಗಂಟೆಗಳ ಕಾಲ ನಮಗೆ ಬೇಕು ಕಂಬಳದ ರಕ್ಷಣೆಗಾಗಿ. ಹಾಗಾಗಿ ಸ್ವಲ್ಪ ಹಿಂದಕ್ಕೆ ನಿಲ್ಲಿ, ಕಬ್ಬಿಣ ಬಿಟ್ಟು ನಿಲ್ಲಿ. ಕರೆಕ್ಟ್ ಇರ್ಬತ್ತೇರಿ. ಬಾರ್ಯ ಬಳ್ಳಿದಡ್ಡ ಗುತ್ತಂಡ ಪರಮೇಶ್ವರ ನಾಯ್ಕ ಡೊಂಬಯ್ಯ ಗೌಡರನೆಲ್ಲ ರಾಜ ಕರೆಕ್ಟೆ ಮಂಜೇಶ್ವರ ಕೌಡೂರು ಬೀಡು ತುಷಾರ ಮಾರಪ್ಪ ಭಂಡಾರನ ಮಹಾರಾಜ ಕರೆಕ್ಟ್ ಅಣ್ಣನೈತೆ ಬೆರಿಕ ಮಾಳ ಆನಂದ ನೆಲದಕ್ಕಲ್ಲ ಮಿಜಾರು ಪ್ರಸಾದ್ ನೆಲದಕ್ಕಲ್ಲ ಬರಡು ಏರ್ ಬರಡು ಮಾಳದಕ್ಕಲ್ಲ ಮಿಜಾರದಕ್ಕಲ್ಲ ಬರಡು ನೈತೆ ಬೆರಿತ ಸಾಲುಗೆ ನಾವಿರ್ದಾತೆ ಅಣ್ಣ ಅಣ್ಣ ನೇರ್ಬಾಗಲ್ಲಿ ಹಲೋ ಕಬ್ಬಿಣ ಬಿಟ್ಟು ನಿಂತರ ಕಬ್ಬಿಣ ಬಿಡ್ಲಿಲ್ಲಲ್ಲ ಕೆಲವರೆಲ್ಲ ಅದರ ಒಳಗೆ ಕಾಲು ಹಾಕಿ ನಿಂತಿದ್ದೀರಿ ಎಲ್ಲಿಯಾದ್ರೂ ಮಗುಚಿ ಬಿದ್ದರೆ ನಿಮ್ಮ ಕಾಲಿನ ಪರಿಸ್ಥಿತಿ ಏನಾದೀತು ನೀವು ಆಲೋಚನೆ ಮಾಡಿಕೊಳ್ಳಿ ಸಣ್ಣ ಸಣ್ಣ ಮಕ್ಕಳನ್ನು ದೂಡುವುದಲ್ಲ ನಾವು ಸರ ನೀವು ದೂಡಿ ಪ್ರಯೋಜನ ಬರುವುದಿಲ್ಲ ಅದು ನೀವು ಆಚೆ ಹೋದಾಗ ಅದಕ್ಕಿಂತ ಮುಂದೆ ಬರ್ತದೆ ಅದು ಕಂಬಳ ವ್ಯವಸ್ಥಾಪಕರಲ್ಲಿ ಒಂದು ವಿನಂತಿ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಕಂಬಳ ಮಾಡುವುದಾದರೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಆಗಿ ಪ್ರತ್ಯೇಕವಾದ ಒಂದು ಜಾಗವನ್ನು ಕಾದಿರಿಸುವುದು ಒಳ್ಳೆಯದು ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಕಂಬಳಗಳಲ್ಲಿ ಈ ವ್ಯವಸ್ಥೆ ಇದೆ ಕನಿಷ್ಠ ಪಕ್ಷ ಸ್ವಲ್ಪ ಆದರೂ ಇಷ್ಟು ಜನರಿಗೆ ಸ್ಥಳಾವಕಾಶ ಮಾಡಿಕೊಡುವುದು ಕಷ್ಟ ಇದೆ ಆದರೂ ಕೂಡ ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದ ಸ್ಥಳವನ್ನು ಕಾದಿರಿಸುವಂತಹ ಒಂದು ವ್ಯವಸ್ಥೆ ಬೇಕು ನಮಗೆ ಬೇಕು ನಮ್ಮ ಕರಾವಳಿಯಲ್ಲಿ ನಡೆಯುವ ಎಲ್ಲ ಕಂಬಳಗಳಲ್ಲಿಯೂ ಕೂಡ ಈ ವ್ಯವಸ್ಥೆ ಇದೆ ಆಸಕ್ತಿ ಎಲ್ಲರಲ್ಲಿಯೂ ಇದೆ ಮಾಧ್ಯಮದವರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಯಾರನ್ನು ಕೂಡ
ಮಾಧ್ಯಮದವರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಅಷ್ಟು ಸ್ಪಷ್ಟವಾಗಿ ಅವರಿಗೆ ಕಾಣ್ತಾ ಇದೆ. ರಾಜಕೆರೆಟೆ ಬಾರ್ಯ ಬಳ್ಳಿದಡ್ಡ ಗುಡ್ಡಂಡ ಪರಮೇಶ್ವರ ಡೊಂಬಯ್ಯಗೌಡರನ, ಮಹಾರಾಜ ಕೆರೆಟೆ ಮಂಜೇಶ್ವರ ಕೌಡೂರು ಬೀಡು ತುಷಾರ ಮಾರಪ್ಪ ಭಂಡಾರಿನ ಒಂದು ಗಮನಿಸಬೇಕು. ಇದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತವಾದದ್ದಲ್ಲ. ಇಲ್ಲಿ ಭಾಗವಹಿಸ್ತಾ ಇರುವಂತಹ ತುಷಾರ ಮಾರಪ್ಪ ಭಂಡಾರರು ಕಾಸರಗೋಡಿನವರು. ಆ ಕಾಸರಗೋಡಿನಲ್ಲಿ ನಡೆಯುವಂತಹ ಕಂಬಳ ಸಮಿತಿಯ ಅಧ್ಯಕ್ಷರವರು. ಹಾಗಾಗಿ ಉತ್ತರದ ಭಟ್ಕಳದಿಂದ ದಕ್ಷಿಣದ ಕಾಸರಗೋಡಿನವರೆಗೆ ವ್ಯಾಪಿಸಿರುವ ರೈತಾಪಿ ವರ್ಗದ ಕರಾವಳಿಯ ವೀರ ಜಾನಪದ ಕ್ರೀಡೆ ಕಂಬಳವನ್ನು ಪೋಷಿಸುವಲ್ಲಿ ಕಾಸರಗೋಡಿನವರ ಕೊಡುಗೆಯೂ ಕೂಡ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ತುಷಾರ ಮಾರಪ್ಪ ಭಂಡಾರ ಬಹುಮಾನವನ್ನು ಪಡೆದವರು. ಉತ್ತರೊಡಂಡ ಫಲನೆ ಅಪ್ಪಣ್ಣ ಆಯ್ತಾ ಬಿಡಪ್ಪ ಬರತ್ತಾ ಬಿಡ್ರಿಗೆ ಹಾ. ಹಲೋ ಹಲೋ, ಕಬ್ಬಿಣ ಸ್ವಲ್ಪ ಬಿಟ್ಟು ನಿಂತರು. ಎಲ್ಲಿವರೆಗೆ ಅಂದ್ರೆ ಈ ಕೋಣಗಳನ್ನು ಬಿಡುವವರೆಗೆ. ಅಲ್ಲಿ ಬಿಟ್ಟ ನಂತರ ನೀವು ಮತ್ತೆ ಯಥಾಸ್ಥಿತಿಗೆ ಬರ್ತೀರಿ. ಆ ಮಕ್ಕಳನ್ನೆಲ್ಲ ಅದರ ಮೇಲೆ ಕೂರಿಸಿದ್ರಲ್ಲ. ಹಲೋ ಬುಡ್ಪವರ ಬುಡ್ಪ ನನಗೆ ನೆನಪಿದೆ. ಉಯಿರ್ ಬುಡ್ಪ ಬರ್ಡೆಂಗ್ಳು ಪಾತೆರ್ನ ಉತ್ತಮ ಒಂಜಿ ಸಿಗ್ನಲ್ ಕೋರಿ ಎರಡು ಸೈ ಬುಡೊಡಿತ್ತೆ. ರಟ್ಟು ಪಾಲ್ದಾಗಲ್ಲ ನೀವು ಚೂರು ಜಾಗ್ರತೆ ಮಾಡ್ತಾರೆ ದಾಯ ತಡ ಮಾಡ್ಬಾರ್ದು ಬೊಕ್ಕಡಿ. ಹಲೋ ಹಲೋ ಅಪ್ಪಣ್ಣ, ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳವನ್ನು ನೋಡಕ್ಕೆ ಪುಟಾಣಿ ಮಕ್ಕಳು ನೀವು ನೋಡ್ತಾ ಇರ್ಬೋದು. ಎಷ್ಟು ಮುದ್ದಾಗಿ ಈ ಕಂಬಗಳ ಕೋಣಗಳ ಓಟವನ್ನ ನೋಡೋದಕ್ಕೆ ಬರ್ತಾ ಇದೆ. ಈಗಿನ ಮಕ್ಕಳನ್ನ ನೀರಲ್ಲಿ ಬಿಡೋದಾಗ್ಲಿ, ಕೆಸರಲ್ಲಿ ಬಿಡೋದಾಗ್ಲಿ ತುಂಬಾ ಯೋಚನೆ ಮಾಡುವಂತ ಈ ಕಾಲದಲ್ಲಿ ಇಲ್ಲ. ಕೆಸರಲ್ಲಿ ಆಡುವಂತ ಆಟ ಕಂಬಳ, ಇದರ ಇತಿಹಾಸ ತಿಳ್ಕೋಬೇಕು, ಈ ಆಟದ ಮಹತ್ವ ಅರ್ಥಬೇಕು ಅಂತ ಬಿಟ್ಟಿದ್ದಾರೆ. ರಾಜಕೆರೆ ಬಾರಿಯ ಮಹಾರಾಜ ಕೆರೆ ಮಂಜೇಶ್ವರ ಮಹಾರಾಜ ಕೆರೆ 9.71 ಮಹಾರಾಜ ಕೆರೆ ಮಂಜೇಶ್ವರ ಕೌಡೂರು ಬೀಡು ತುಷಾರ ಮಾರಪ್ಪ ಭಂಡಾರ ಕೋಣಗಳು 9.71 10.47. ಅಣ್ಣ ಇಲ್ಲಿ ನಿಂತವರಲ್ಲಿ ಇದೀಗ ಮತ್ತೊಮ್ಮೆ ಅಖಾಡಕ್ಕೆ ಇಳಿದಂತ ಸಾಲಿನಲ್ಲಿ ಮಹಾರಾಜ ಕೆರೆಯಿಂದ ಬಂದಂತ ಮಂಜೇಶ್ವರ ಕುಶಲ್ ಅವರ ಕೋಣಗಳು 9.71 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಅದರ ಎದುರಾಳಿಗೆ ಬಂದಂತ ಕೋಣಗಳು 10.41 ಸೆಕೆಂಡ್ಗಳಲ್ಲಿ ಓಟವನ್ನ ಪೂರ್ಣಗೊಳಿಸಿರುತ್ತೆ. ನಿಟ್ಟ ಪರಪಾಡಿದಕ್ಕಲ್ಲ ಬೆಳವಾಯಿ ಪೆರೋಡಿ ಪುತ್ತಿಗೋದಕ್ಕಲ್ಲ ಸುರಮ್ಮಿ ಫ್ರೆಂಡ್ಸ್ ದಕ್ಕಲ್ಲ ಅಲ್ಲಿಪ್ಪದ ದೇವಸ್ಥಾನಕ್ಕಲ್ಲ ನಲ್ಲೂರು ಬಜಗೋಳಿದಕ್ಕಲ್ಲ. ಪ್ರಕಾಶ್ ಶೆಟ್ಟಿ ಅವರು ಕಂಬಳದ ಪದಾಧಿಕಾರಿಗಳು ತಾವು ಹೇಮಂತ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ರಾಜಕೆರೆಟ್ಟೆ ಮಾಳಾನಂದ ನಿಲಯ ಶೇಖರ ಎ ಶೆಟ್ಟನೇರ್ಲು, ಮಹಾರಾಜ ಕೆರೆಟೆ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟನೇರ್ಲು ರಡ್ಡು ಜಾತೆ ಇರ್ಲೇನಾಗಿಲ್ಲ. ದಂಬೆಕಾನ ಪುತ್ತೂರು ದಂಬೆಕಾನ ಬಲ್ಲದ ಮಲ್ಲ ವಿಭಾಗಡು ಅಂಚನೆ ಬಲ್ಲದ ಇಲ್ಲಿ ವಿಭಾಗಡು ಕಟ್ಟದು ಬಹುಮಾನ ಪಡೆದ ಪುತ್ರ ಮಾಳಾನಂದ ನಿಲಯದಾಗಲೇ ಅವರು ನಾವಿರ್ದ ಪಡೆದುಕೊಳ್ಳಬೇಕಾಗಿ ಮಲ್ಲ ವಿಭಾಗಡು ವರ್ಣದ ಕಕ್ಕೆ ಬದವುದ ಕಂಬಳಡೆ ಅಕ್ಷಯ್ ರೈ ಎರಡನೇ ಬಹುಮಾನದ ಗೌರವ ತೀರ್ಪಡೆ
ನೆನಪುಡಿಪ್ಪನ ನಮ್ಮ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಕೂಡ ಎರಡು ವರ್ಷ ಪಿರಪ್ಪ ಮತ್ತು ಅಶೋಕ್ ರೈ ಅವರು ಈ 2 ವರ್ಷಗಳ ಹಿಂದೆ ವಿನಂತಿಸಿದ್ದೇವೆ. ಕಕ್ಕೆ ಪದವಿನ ಕಂಬಳದಲ್ಲಿ ಏನೀಗ ಕರೆಯಲ್ಲಿ ನಿಂತಿದ್ದಾರೆ ಮಾಳದವರು ಮತ್ತೆ ಮಿಜಾರ್ನವರು, ಆ ದಿನಗಳಲ್ಲಿ ಇಬ್ಬರ ಕೋಣಗಳು ಒಟ್ಟು ಸೇರಿ ಒಂದು ಜೊತೆಯಾಗಿದ್ದ ದಿನ. ಕೊನೆಯ 100 ಮೀಟರ್ ಓಟವನ್ನು ಆ ನಿನ್ನೆ ಬೆಳಿಗ್ಗೆಯಿಂದ ಶುರುವಾದಂಥ ಈ ನಮ್ಮ ಕಂಬಳದ ವೇದಿಕೆಗೆ ಸಾಕಷ್ಟು ಗಣ್ಯರು, ಸಿನಿಮಾ ನಟ ನಟಿಯರು, ರಾಜಕೀಯ ಧುರೀಣರು ಮುಖ್ಯ ಅತಿಥಿಗಳಾಗಿ ಬರ್ತಾನೆ ಇದ್ದಾರೆ ಮತ್ತು ತಮ್ಮ ಕಂಬಳದ ವೀಕ್ಷಣೆಯನ್ನು ನೋಡ್ತಾನೆ ಇದ್ದಾರೆ. ಇವತ್ತು ಕೂಡ ವಿಶೇಷವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ವಿದೇಶದ ಪ್ರಜೆಗಳು ಕೂಡ, ಅಂದರೆ ವಿದೇಶದ ಪ್ರಜೆಗಳು ಹೇಳೋದಕ್ಕಿಂತ ಅವರು ಬರುವಾಗ ವಿದೇಶದ ಪ್ರಜೆಗಳಾಗಿದ್ರು, ಆದರೆ ಇಲ್ಲಿಗೆ ಬಂದ ಮೇಲೆ ಅಪ್ಪಟ ಕಂಬಳದ ಅಭಿಮಾನಿಗಳಾಗಿದ್ದಾರೆ. ಸೊ ಇವರು ಕೂಡ ನಮ್ಮ ವೇದಿಕೆಗೆ ಬಂದು ಇಲ್ಲಿ ನಮ್ಮ ಕಂಬಳದ ರಸದೌತಣವನ್ನು ಸವಿತಾ ಇದ್ದಾರೆ. ಹಾಗೆಯೇ ನೀವು ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ಮತ್ತು ಸಾಮಾನ್ಯ ವ್ಯಕ್ತಿಗಳು ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಬಂದು ನಮ್ಮ ಕಂಬಳವನ್ನು ಬೆಂಬಲಿಸ್ತಾ ಇದ್ದಾರೆ. ಕರಾವಳಿ ನೆಲದ ಈ ಕಂಬಳ ಇವತ್ತು ಬೆಂಗಳೂರು ನೆಲದಲ್ಲಿ ನಡೀತಾ ಇದ್ದು ಜನಜಂಗುಳಿ ಮನೆಯಿಂದ ಕೂಡ ನಿನ್ನೆ ಒಬ್ಬೊಬ್ಬರು ಬಂದವರು ಇವತ್ತು ಕುಟುಂಬದ ಜೊತೆ ಬರ್ತಿದ್ದಾರೆ. ಇನ್ನು ನಿನ್ನೆ ಬಂದವರು ಇವತ್ತು ಮತ್ತೊಂದಷ್ಟು ಜನಕ್ಕೆ ಹೋಗಿ ಅಂತ ರೆಫರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಬಳ ಅಂದ್ರೆ ಹಾಗೆ, ಕಂಬಳದ ವಿಶೇಷನೇ ಹಾಗೆ. ಕನಕೂರು ಇಬ್ರಾಹಿಂ ಸಾಹೇಬರ ಉದ್ಯಮಿಯಾಗಿ ಕೂಡ ಭಾಗವಹಿಸಿ ಕೃಷಿಕರಾಗಿ ಇದರ ಪ್ರತೀಕವಾಗಿ ಮನೆಯಲ್ಲಿ ಕೋಣಗಳನ್ನು ಈಜಿಸುವುದಕ್ಕೆ ಈಜುಕೊಳವನ್ನು ನಮ್ಮ ಮಾಡಿ ಸಾರಥ್ಯವನ್ನು ವಹಿಸಿದವರು ಮತ್ತು ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂತ ಪ್ರೇಕ್ಷಕರಿಗೆ ಕಂಬಳದ ರಸದೌತಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಕರಾವಳಿ ನೆಲದ ಸಾಂಸ್ಕೃತಿಕ ಚಟುವಟಿಕೆಗಳು ಅವರಿಗಿದೆ. 500ಕ್ಕೂ ಹೆಚ್ಚು ಕಲಾ ತಂಡಗಳು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾರೆ, ಮನೋರಂಜನೆಯನ್ನ ಮಾಡ್ತಾರೆ. ಹಾಗೆಯೇ 150ಕ್ಕೂ ಹೆಚ್ಚು ಆಹಾರ ಮಳಿಗೆಗಳು ಇವೆ. ಕರಾವಳಿ ಶೈಲಿಯ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ನೀವು ಇಲ್ಲಿ ಸವಿಬಹುದು. ಹಾಗೆಯೇ ಈ ನಮ್ಮ ಕಂಬಳದ ಓಟಕ್ಕೆ 159 ಜೊತೆ ಕೋಣಗಳು ಕೂಡ ಬಂದಿದ್ದು ನಿನ್ನೆಯಿಂದ ಈ ಕ್ಷಣದವರೆಗೂ ನಮ್ಮನ್ನ ರಂಜಿಸ್ತಾನೆ ಇದೆ, ನಿರಂತರವಾಗಿ ರಂಜಿಸ್ತಾ ಇದೆ. ಇವತ್ತು ಕೂಡ ಹಗ್ಗ ಹಿರಿಯ ವಿಭಾಗದಲ್ಲಿ ಕೋಣಗಳಿವೆ, ಹೆಸರು ಮಾತ್ರ ಬೇರೆ. ಮಿಥುನ್ ರೈ ಅವರ ಹೆಸರಿನಲ್ಲಿ ಹಗ್ಗದ ಹಿರಿಯ ವಿಭಾಗ. ಈಗ ನೀವು ಪಕ್ಷಿ ನೋಟದಲ್ಲಿ ನೋಡ್ಬೋದು, ನಮ್ಮ ಕಂಬಳವನ್ನು ನೋಡ್ಲಿಕ್ಕೆ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಬೆಳಿಗ್ಗೆಯಿಂದ. ನಿನ್ನೆ ಬೆಳಿಗ್ಗೆ ಏನು ಶುರುವಾಯಿತು, ರಾತ್ರಿ ಅಷ್ಟು ಚಳಿ ಇದ್ರೂ ಕೂಡ ಮೈ ಚಳಿನ ಬಿಟ್ಕೊಂಡು ನಮ್ಮ ಕಂಬಳವನ್ನು ನೋಡಲೇಬೇಕು ಅಂತೇಳಿ ಕರಾವಳಿಯವರ ಈ ಒಂದು ಕಂಬಳಕ್ಕೆ ಇಡೀ ಕರುನಾಡೆ ಜೊತೆಯಾಗಿ ನಿಂತಿದೆ. ಸೊ ಇದಕ್ಕಿಂತ ಹೆಚ್ಚಿನ ಖುಷಿ ಇನ್ನೋದಿಲ್ಲ. ಮೊದಲನೇ ಪ್ರಯತ್ನ ಇತಿಹಾಸದಲ್ಲೇ ಒಂದು ಹೆಸರು ಮಾಡಿದಂಥ ಈ ಒಂದು ಕಂಬಳ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ನಡೀತಾ ಇದ್ದು, ಈ ಮೊದಲನೇ ಪ್ರಯತ್ನಕ್ಕೆ ಈ ಮಟ್ಟದ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದನೇ ಸಾಧ್ಯವಾಗಿದ್ದು. ಹಾಗಾಗಿ ಜೈ ಕರುನಾಡು, ಜೈ ತುಳುನಾಡು. ಮಿನಿಟ್ ತೊಲೈಬಿಡುದು ಆವಡಪ್ಪಣ್ಣ ಈ ಅಂಟ ಮಾತ್ರ ಕಂಬಳ ದಯಬಂಡ ಅರಮನೆ ಮೈದಾನಡು ವಿಶೇಷವಾದ ಪ್ರಾಯಶಃ ಬೆಂಗಳೂರದ ಇಂಚಪದ ಇತಿಹಾಸಡು ರಾತ್ರಿ ಇಡೀ ಕಾರ್ಯಕ್ರಮ ನಡಪಡುವ ಅವಕಾಶ ಸಿಕ್ಕಿದೆ. ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಗೌರವ ಅಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ಇತ್ತದೆ ಸರ್ಕಾರದ ಅತ್ಯುನ್ನತ ಮಟ್ಟದ ಪ್ರಭಾವಿ ವ್ಯಕ್ತಿಗಳಾದಿತ್ತು ಹಿಡಿದಾತರ ನಮಕ್ ಕಂಬಳನ್ನು ಮುಂದುವರಿಸುವ ಕೋಡ ದಿನಟ್ಟು ಅನುಮತಿ ತಿಕ್ಕೊಂಡೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ 10 ಗಂಟೆಗೆ ನಿಲ್ಲಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅವಕಾಶವಿಲ್ಲದ ಸಂದರ್ಭದಲ್ಲಿಯೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಅರಮನೆ ಮೈದಾನ, ಹಲೋ ನೋಡ್ತಾ ಇರ್ಬೋದು ನೀವು, ಪ್ರೇಕ್ಷಕರು ಎಲ್ಲ ಕೈ ಮಾಡಿಕೊಂಡು ತುಂಬಾ ಹಸನ್ಮುಖಿ ಆಗಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಂಬಳವನ್ನ ಎಷ್ಟು ಮಟ್ಟಿಗೆ ಅವ್ರು ಎಂಜಾಯ್ ಮಾಡ್ತಾರೆ ಅಂತ. ವಾರದಲ್ಲಿ ಸಿಗೋದು ಒಂದು ಭಾನುವಾರ, ಸಿನಿಮಾ ಮಾಲ್ಗೋ, ಪಾರ್ಕ್ಗೋ, ಶಾಪಿಂಗೋ, ಮತ್ತೊಂದು ಕಡೆನ ಹೋಗ್ಬೋದಿತ್ತು. ಆದರೆ ಇದ್ಯಾವುದು ಬೇಡ, ನಾವು ಕಂಬಳ ನೋಡೋಕ್ಕೆ ಹೋಗಲೇಬೇಕು. ಕರಾವಳಿ ನೆಲದ ಕ್ರೀಡೆಯನ್ನ ನಾವು ಬೆಂಗಳೂರು ನೆಲದಲ್ಲಿ ನೋಡಬೇಕು ಅಂತ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಇಷ್ಟು ಈ ಮಟ್ಟದ ಒಂದು ಪ್ರೋತ್ಸಾಹ ಕೊಡ್ತಿರೋದ್ರಿಂದನೇ ನಮ್ಮ ಮೊದಲನೇ ಪ್ರಯತ್ನದಲ್ಲೇ ಬೆಂಗಳೂರು ನಮ್ಮ ಕಂಬಳ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇರೋದು. ಕಂಬಳದಲ್ಲಿ ನಾವು ಪಾಲ್ಗೊಳ್ಳಬೇಕು ಅನ್ನುವಂತ ಪ್ರೋತ್ಸಾಹವನ್ನು ನೀಡುವ ದೃಷ್ಟಿಯಿಂದ ಕಂಬಳ ಜೊತೆಯ ಅಕ್ಟೋಬರ್ 4ನೇ ತಾರೀಕಿಗೆ ನಾನು
ಅಕ್ಟೋಬರ್ 4ನೇ ತಾರೀಕಿಗೆ ಮೆರಿನರ್ಸ್ ಕ್ಯಾಂಪಸ್ ಇಟ್ಟು ಜಾಗವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಇಲ್ಲಿದ್ದೆ. ಆ ಹೊತ್ತಿನಲ್ಲಿ ಇದು 200 ಲೋಡು ಕಸ ತುಂಬಿದಂತಹ ಡಂಪಿಂಗ್ ಯಾರ್ಡ್ ಆಗಿತ್ತು. ಇದರಲ್ಲಿ ಕಂಬಳವನ್ನು ಮಾಡುವಲ್ಲಿ ಯಶಸ್ವಿಯಾಗಿ ಎದೆಗಾರಿಕೆಯಿಂದ ಮುನ್ನುಗ್ಗಿದವರು ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು, ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು, ಅವರೊಟ್ಟಿಗೆ ಕೈ ಜೋಡಿಸಿದವರು ಗುಣರಂಜನ್ ಶೆಟ್ಟಿ ಅವರು, ಮತ್ತೆ ಗುರು ಕಿರಣ್ ಅವರು, ಉಮೇಶ್ ಶೆಟ್ಟಿ ಅವರು ಎಲ್ಲ. ನಾನು 4-6 ಸರಿ ಕಂಬಳ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಬಂದಿದ್ದೇನೆ. ಆದರೆ ಉತ್ತವಡ ಇಲ್ಲಿ ನಮ್ಮ ಚರಪ್ಪಾಡಿ ಅಪ್ಪಣ್ಣ ಮತ್ತೆ ಕಂಪ ಸುದರ್ಶನ್ ನಾಯ್ಕ್ ಅವರ ಕೊಡುಗೆ ಯಾವತ್ತೂ ಮರೆಯುವ ಹಾಗಿಲ್ಲ. ಆ ಬಿಸಿಲಿನಲ್ಲಿ ರಾತ್ರಿ ಹಗಲು ಅವರು ದುಡಿದು ಬೆವರು ಸುರಿಸಿ ಹಣ ಕೊಡುವವರು, ಖರ್ಚು ಮಾಡುವವರು ಬೇಕಾದಷ್ಟು ಇರ್ಬೋದು. ಒಂದು JCB 46 ದಿವಸ ಇಲ್ಲಿಯೇ ಇತ್ತು ಈ ಕರೆಗಾಗಿ. 46 ದಿವಸ. ನಾವು ಈ ವರ್ಷ ದೀಪಾವಳಿ ಆಚರಿಸಿದ್ದು ಇಲ್ಲಿಯೇ ಕರೆಯ ಸುತ್ತ ದೀಪ ಬೆಳಗಿಸಿ ದೀಪಾವಳಿ ಆಚರಿಸಿದ್ದೇವೆ. ಹಲೋ, ಇಷ್ಟೆಲ್ಲ ಕತೆ ಹೇಳಿದ್ರು ನಮ್ಮ ಕೋಣಗಳು ಬರೋದಿಲ್ಲಲ್ಲ. ದಾನೆ ಹಲೋ ಹಲೋ ಏರಡ ಪನ್ಪುಲ್ ಒಂದೇನು ದಾನೆ ಬಂದ್ಪೇರೆ ಅಪ್ಪಣ್ಣೆ ಸಂದರ್ಭ నీకు నల్ల తడమల్తాడా ಬೇತೆ ಬೇತೆ ಸಮಸ್ಯೆಯಲ್ಲಿ ಬರ್ಪುಡು ನಿತ್ತ ಬರಿಕು ಹಗ್ಗ ಕಿರಿಯ ವಿಭಾಗದ ಕೋಣಗಳು ಗಂತಿಗೆ ಬಂದಾಯ್ತಾ? ಕೆಂಗಲ್ ಹನುಮಂತರವರು ಇಡೀ ಬೆಂಗಳೂರಿನ ಕಿರಿಯ ವಿಭಾಗದ ಕೋಣಗಳು ಪುತ್ರಿಯವರು ಈ ಒಂದು ಅದ್ಭುತವಾದಂತಹ ಸ್ಮರಣೀಯ ವಿಜಯಲಕ್ಷ್ಮಿ ಅವರ ಈ ಒಂದು ಸ್ಮರಣೀಯ ಚಾರಿತ್ರಿಕ ಬೆಂಗಳೂರು ಕಂಬಳದ ವೇದಿಕೆಗೆ ಆಗಮಿಸ್ತಾ ಇದ್ರೆ ಅವರಿಗೆ ಪ್ರೀತಿಪೂರ್ವಕವಾಗಿ ಕಂಬಳ ಸಮಿತಿಯ ಪರವಾಗಿ ಸ್ವಾಗತಿಸಿಕೊಳ್ತಾ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅವರನ್ನ ಶಾಲನ್ನ ಹೊದಿಸಿ ಅವರ ಗುರುತಿಸಿಕೆಯನ್ನ ಗೌರವಿಸಿಕೊಳ್ತಾ ಇದ್ದೇವೆ. ಅಭಿನಂದನೀಯ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜಕರೆಯಲ್ಲಿ ಕೆಂಗಲ್ ಜಯಲಕ್ಷ್ಮಿ ಅವರು ಬೆಂಗಳೂರಿನ ನಿರ್ಮಾತೃ ವಿಜಯಲಕ್ಷ್ಮಿ ಅವರು ಈ ಒಂದು ಐತಿಹಾಸಿಕ ಮಹಾರಾಜ ಕರೆಯಲ್ಲಿ ಅವರಿಗೆ ಪ್ರೀತಿಪೂರ್ವಕವಾದ ಪ್ರಸಾದ್ ಶೆಟ್ಟರ್ ಕೋಣಗಳು. ನಾವು ಪುಡ್ಪ ಅಂದಾಜ ಹಲೋ 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 ಜನ ಕುತ್ತಿಗೆ ಉದ್ದ ಮಾಡಿ 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 ಸೋತು ಹೋದ್ರು. ಮನೆಯಲ್ಲಿ ಹೋಗಿ ಆ ಕುತ್ತಿಗೆಗೆ ಎಣ್ಣೆ ತಿಕ್ಕಿ ಮತ್ತೆ ಸರಿ ಮಾಡಬೇಕಾದಂತ ಪರಿಸ್ಥಿತಿ. ವಿಧಾನಸೌಧ ನಿರ್ಮಾತರಂತ ಕೆಂಗಲ್ ಹನುಮಂತರವರ ಸುಪುತ್ರಿ ವಿಜಯಲಕ್ಷ್ಮಿ ಅವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರನ್ನ ಗೌರವಿಸ್ತಾ ಇದ್ದೇವೆ. ಸಮಿತಿಯ ಅಧ್ಯಕ್ಷರಂತ ಇದಕ್ಕೆ ಪ್ರಕಾಶ್ ಶೆಟ್ಟಿ ಅವರು, ಸಮಿತಿಯ ಅಧ್ಯಕ್ಷರಂತ ಅಶೋಕ್ ಕುಮಾರ್ ಶಾಸಕರು ಹಾಗೂ ಎಲ್ಲ ಸಮಿತಿಯ ಸದಸ್ಯರು ಅವರ ಜೊತೆ ಸೇರಿಕೊಂಡು ಅವರನ್ನ ಅಭಿನಂದಿಸಿ ಈ ಒಂದು ನಮ್ಮ ಕಮಲ ಬೆಂಗಳೂರು ಕಮಲಕ್ಕೆ ಗೌರವಪೂರ್ವಕವಾಗಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಹಲೋ ಹಲೋ ಅಣ್ಣ ತುಕ ರಡ್ಡು ಬಾಲ್ ಬಿಡ ಮಾಡ್ತೀಗ ಕೆಲವೊಂದು ಸಲ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಇದ್ರೂ ಕೂಡ ನೀವು ಬಂದದ್ದು ನಿನ್ನೆ ನಾವು ನಿತ್ಯ ಇಲ್ಲಿ ಇರುವವರು ಹೇಳಿ ಆಸೆಗಳು ಹಾರಾಡ್ತಾ ಇದೆ. ಇಲ್ಲಿ ಆದ್ರೂ ಅವರು ಹೆಚ್ಚು ಇಡುವಾಗ ಆ ಹಾತೆಗಳು ಸಮಸ್ಯೆ ಆದ್ರೆ ನಮ್ಮ ಹತ್ರ ವಿಡಿಯೋ ಫಿನಿಶಿಂಗ್ ಬೇರೆ ರಕ್ಷಣೆಗಾಗಿ ನಾವು ಇಟ್ಕೊಂಡಿದ್ದೀವಿ. ತುಬಿಯಿಂದ ಸೇಫರ್ ಸೈಡ್. ಹಲೋ, ಇನ್ನೂ ತಂತ್ರಜ್ಞಾನವನ್ನು ಬೆಳೆಸಿದ್ದೇವೆ. ಪ್ರಾಯೋಗಿಕ ಹಂತದಲ್ಲಿದೆ. ಹಾರ್ಸ್ ರೇಸ್ ನಲ್ಲಿರುವಂತಹ ಫೋಟೋ ಫಿನಿಶಿಂಗ್ ಸಿಸ್ಟಮ್ ಕೂಡ ಅನ್ವೇಷಣೆ ಮಾಡಿ ಆಗಿದೆ. ಆದರೆ ಅದನ್ನು ಪ್ರಾಯೋಗಿಕ ಹಂತದಲ್ಲಿ ನಾವು ಪರೀಕ್ಷೆ ಮಾಡಿದ ನಂತರ ಈ ನೇರವಾಗಿ ಇಂತಹ ನಿಕಟ ಸ್ಪರ್ಧೆಗಳಿಗೆ ಅಳವಡಿಸುವುದಕ್ಕೆ ಆಗ್ತದೆ. ಹಲೋ ಹಲೋ, ಕೆಲವರು ಬ್ಯಾರಿಕೇಡ್ನಲ್ಲಿ ಹೊರಗೆ ನಿಂತವರು ನಿದ್ದೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಗುಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಎಚ್ಚರ ಆಗ್ತದೆ ಅವರಿಗೆ. ಅಷ್ಟು ಹೊತ್ತು ತಗೊಂಡಿದ್ದೀರಿ ನೀವು. ಕಂಬಳದ ಊಟದಲ್ಲಿ ಭಾಗವಹಿಸಿದ
ಮಾಲಕರು ಸ್ಮರಣಿಕೆಯನ್ನ ಪಡೆದುಕೊಳ್ಳದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವದ ಸಂಕೇತವಾದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಅಪ್ಪಣ್ಣ ವಿನಂತಿ. ತಾನೇ ಹಾ ಬಿಡ್ಪೇರಿ ರಾಜಣ್ಣ. ಇತ್ತ ಬಿಡ್ಪೇರಿ ಒಂದು ಸಹಕಾರ ಕೊರಲೇ ನನಗೆ ಒಂದು ಸಹಕಾರ ಕೊರಡು ಸ್ವಲ್ಪ ಸಹಕಾರ ಕೊಡಬೇಕು ನೀವು. ಸರಿ ಹಾ. ಗೋಪಾಲ ಕಡಂಬ ಸರ್ 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 ಭಾಗವಹಿಸಿದ ಕೋಣಗಳಿಗೆ ಸ್ಮರಣಿಕೆ ಇದೆ, ದಯವಿಟ್ಟು ಪಡೆದುಕೊಳ್ಳದವರು ವೇದಿಕೆಯಿಂದ ಬಂದು ನಮ್ಮ ಪ್ರಮುಖರಿಂದ ಪಡೆದುಕೊಳ್ಳುವಂಥದ್ದು. ಆಯ್ತು ಆಯ್ತು. ಹಲೋ, ಇದು ಜಾಸ್ತಿ ಆಯ್ತು, ಇದು ಜಾಸ್ತಿ ಆಯ್ತು. ಅಣ್ಣ ಬಲೆ 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 ತಡ ಮಲ್ಪೊಡ್ಸಿ ದಾಯ್ ತಡ ಮಲ್ಪಾರು. ಕಂಬಳದಲ್ಲಿ ಯಾರೆಲ್ಲ ಮುಖ್ಯ ಅನ್ನುವಂಥ ಪ್ರಶ್ನೆ. ಕಂಬಳವನ್ನು ನಿರ್ಮಾಣ ಮಾಡಿದಂಥ ವ್ಯವಸ್ಥಾಪಕರು ಮುಖ್ಯ. ಓಟದ ಕೋಣಗಳನ್ನು ತಂದು ದಯವಿಟ್ಟು ಕ್ರೀಡಾತ್ಮಕವಾದ ಮನೋಭಾವದಿಂದ ಭಾಗವಹಿಸುವ ಕೋಣಗಳವರು ಮುಖ್ಯ. ಲೈವ್ ಮಾಡುವವರು ಸ್ಮರಣಿಕೆಯನ್ನ ಮತ್ತು ಇಲ್ಲಿಯ ವೇದಿಕೆಯನ್ನ ಕೂಡ ಮತ್ತು ಸೇರಿದ ಜನಸಾಗರವರು ಕೂಡ ಒಂದು ಕಂಬಳದಲ್ಲಿ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮಗಳು ಇಲ್ಲಿ ಮೂಡಿ ಬಂದಿದೆ. ಇದೆಲ್ಲವನ್ನ ಸ್ಕ್ರೀನ್ನಲ್ಲಿ ತಾವುಗಳು ತೋರಿಸಬೇಕಾಗಿ ಲೈವ್ ಮಾಡುವವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾರ್ಕಳದ ಸ್ಕೈವ್ಯೂ ತಂಡದವರಿಂದ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮಿಂಗ್ಸ್. ನೇರ ಪ್ರಸಾದ ಮಾಹಿತಿಯನ್ನು ದಯವಿಟ್ಟು ವೇದಿಕೆಯಲ್ಲಿದ್ದ ಗಣ್ಯರನ್ನು ಗುರುತಿಸಿಕೊಳ್ಳುವ ಸಂದರ್ಭದಲ್ಲೂ ಕೂಡ ಆ ನೇರ ಪ್ರಸಾದ ಮಾಹಿತಿಯನ್ನು ಜನಸಾಗರದೊಂದಿಗೆ ನಮ್ಮ LED ಸ್ಕ್ರೀನ್ಗಳಲ್ಲೂ ಕೂಡ ಬಿತ್ತರಿಸಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಕೋಣಗಳ ಓಟ, ನೆರೆದ ಜನಸಾಗರ ಜೊತೆಗೆ ವೇದಿಕೆ ಇದು ಮೂರನ್ನು ಕೂಡ ಸಮ್ಮಿಲನಗೊಳಿಸಿ ಆ ಒಂದು ಸೈಡ್ ಸ್ಕ್ರೀನ್ ಅಲ್ಲಿ LED ಸ್ಕ್ರೀನ್ ಅಲ್ಲಿ ಪ್ರತಿಬಿಂಬಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಇಲ್ಲಿ ಇಟ್ಟಿರುವಂತಹ ಹೆಸರು ಅಂದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಕರೆಗೆ ಇಟ್ಟಿರುವಂತಹ ಹೆಸರು ರಾಜಕರೆ ಮತ್ತು ಮಹಾರಾಜಕರೆ. ಯಜಮಾನರುಗಳಿಗೆ ಒಂದು ಒಳ್ಳೆಯ ಸ್ಮರಣಿಕೆಯನ್ನ ಕಂಬಳದ ಪ್ರತೀಕವಾಗಿ ನೀಡ್ತಾ ಇದ್ದೇವೆ ವೇದಿಕೆ. ಈಗ ಬಿಡಲೇಬೇಕು, ಇನ್ನೂ ತಡ ಮಾಡುವಾಗಿಲ್ಲ. ರಾಜಕರಿಟಿ ಮಾಳಾನಂದ ನಿಲಯ ಅವರು, ಮಹಾರಾಜ ಕೆರೆಯಲ್ಲಿ ಮಿಜಾರಿ ಶಕ್ತಿ ಪ್ರಸಾದ್ನವರು, ಯಾರಾದರೂ ಗಣ್ಯಾತಿ ಗಣ್ಯರು ಬರುವಾಗ ಊದಿ, ಕೋಣಗಳು ಬರುವಾಗ ಊದುವುದು ಬೇಡ. ಹಲೋ, ಬ್ಯಾಂಡ್ಲ ಉತ್ತದಾಣ ಅಣ್ಣ ಇಂಕಲು. ಹಲೋ, எங்கெல்லாம் பேரிகேಡ್களை ಎತ್ಕೊಂಡು ನಿಖಿಲ ಕಾರಣ ಬರ. ಅಣ್ಣ ಸಭೆಯಲ್ಲಿ ಸ್ವಲ್ಪ ನೀವು ಗಮನಿಸಿಕೊಳ್ಬೇಕು. ಯಾಕೆ ಕಿರಿಸ್ತೀರಿ ನೀವು? ಅದು ಸ್ಪರ್ಧೆಗೆ ಕೋಣಕ್ಕೆ ತೊಂದರೆ ಆಗ್ತದೆ. ಮಂಗಳೂರು ಕಂಬಳದ ಒಂದು ಚಿತ್ರಣವನ್ನು ನಾವು ನೋಡಿದ್ದೇವೆ. ಮಂಗಳೂರು ಕಂಬಳದ ಒಂದು ಅಧ್ಯಕ್ಷರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರು ನಮಗೆ ಅನೇಕ ಮಾರ್ಗದರ್ಶನವನ್ನು ಕೂಡ ನೀಡಿದವರು. ಈಗ ನಮ್ಮ ಬೆಂಗಳೂರಿನ ಕಂಬಳಕ್ಕೆ ಕೂಡ ಆಗಮಿಸಿದ್ದಾರೆ. ಆಗಮಿಸಿದ ಸನ್ಮಾನ್ಯ ಬ್ರಿಜೇಶ್ ಚೌಟ್ರ ಅವರಿಗೆ ಎಲ್ಲ ಕಂಬಳಾಭಿಮಾನಿಗಳ ಕಂಬಳ ಸಮಿತಿಯ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಿಸೆಂಬರ್ 30ನೇ ತಾರೀಕು ಗೋಲ್ಡ್ ಪಿಂಕ್ ಸಿಟಿ ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟ್ರ ಅವರ ಅಧ್ಯಕ್ಷತೆಯಲ್ಲಿ ಸಾರಥ್ಯದಲ್ಲಿ ಡಿಸೆಂಬರ್ 30ನೇ ತಾರೀಕಿಗೆ ನಡೀಲಿಕ್ಕಿದೆ ಮಂಗಳೂರು ಕಂಬಳ. ಶ್ರೀಯುತ SP ಕೃಷ್ಣಪ್ಪರವರು ಕೂಡ ನಮ್ಮ ಬೆಂಗಳೂರು ಕಂಬಳಕ್ಕೆ ಆಗಮಿಸಿದ್ದಾರೆ. ಪ್ರಮುಖರಾದ SP ಕೃಷ್ಣಪ್ಪರವರನ್ನು ಕಂಬಳ ಸಮಿತಿಯ ಪರವಾಗಿ
ಸೇರಿದ ಸರ್ವ ಕಮಲ ಅಭಿಮಾನಿಗಳ ಪರವಾಗಿ ದಾದಣ್ಣ ಒಂದು ಅರ್ಧ ಗಂಟೆ ಕರೆಕ್ಟ್ ಮತ್ತೆ ನಿಗ್ಲೆ ಒಂಚೂರು ಆಲೋಚನೆ ಅವರಿಗೆ ಅಶೋಕ್ ರೈ ಅವರು ಸಾವಿರ ಸಂಖ್ಯೆ ಲಕ್ಷಗಟ್ಟಲೆ ಸಂಖ್ಯೆ ಜನಗಳು ಸೇರ್ತಾರೆ ಬೆಂಗಳೂರು ಈ ಸ್ಪರ್ಧೆಗೆ ಮಾಡ್ತಾ ಇದ್ದಾರೆ. ಅಣ್ಣ ಅದೇ ಇದು ಒಂತ ಜಲ್ದಿ ಮಲ್ಪೊಡ್ ನಿಗಲ್ ಮಲ್ತಿಜಾರ ನನ್ನ ಸಮಸ್ಯೆ ಬರ್ಪುಣು ಅಂದ್ ಅಣ್ಣ ರಡ್ಡು ಪಾಲ್ದಕ್ಕಲ್ಲ ಒಂಚೂರು ಜಾಗೃತ ಮಲ್ತು ನಿಕ್ಲು ಸರ್. ವೇದಿಕೆಯ ಎಡಬಲ ಭಾಗದಲ್ಲಿ ದಯವಿಟ್ಟು ನೆರೆದಿರ್ತಕ್ಕಂಥ ಆ ಸ್ಟೇಜ್ ಕಮಿಟಿ ಬಿಟ್ಟು ಉಳಿದವರೆಲ್ಲರೂ ಕೂಡ ನಿರ್ಗಮಿಸಬೇಕು. ದಯವಿಟ್ಟು ವೇದಿಕೆಯ ಎಡಬಲ ಭಾಗದಲ್ಲಿ ಅನಾವಶ್ಯಕ ನಿಂತಿರೋರು ಈಗ ಬಿಡ್ಲೇಬೇಕು. ಈಗ ಆಗಮನ ಆಗ್ತಾ ಇದೆ. ಇಷ್ಟವರೆಗೆ ಅವರಿಗೆ ಸರಿಯಾಗಿದ್ದೀರಿ, ಈಗ ನಿಮ್ಗೆ ಸರಿ ಆಗ್ಬೇಕು ಅವರು. ಅಣ್ಣ ಸಭೆಯವರು ನೀವು ಯಾವುದೇ ಕಾರಣಕ್ಕೂ ಕಿರಿಚಬಾರ್ದು. ದಯವಿಟ್ಟು ಅಲ್ಲಿ ಲೈವ್ ನೇರ ವೀಕ್ಷಣೆಗೆ ಅವಕಾಶ ಮಾಡಿದ ವೇದಿಕೆಯ ಅತಿಥಿಗಳ ಆಗಮನವನ್ನು ಕೂಡ LCD ಸ್ಕ್ರೀನಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಲ್ಲು ಎಲ್ಲಿಯಾಗಲು ತಯಾರ ದಾದಿ ರಡ್ಡು ಪಾಲ್ದಕ್ಕಲ್ಲ ನಿಕ್ಲು ಗಂತೋಣ ತುಲಿ ನಿಕ್ಲು ಒಲ್ಲರು ತುಲಿಯವರ ದಾಯಿ ಎದುರು ಪತೋಪಾರ್ ನಿಕ್ಲು ಅತ್ಯಂತ ಪ್ರತಿಷ್ಠಿತವಾದ ಸ್ಪರ್ಧೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಅಲ್ಲ ದಂಡದ ಬರೀತಾರೆ ಒಂದು ಬೀರಬೋಲೆಗೆ ಒಂದು ಬೀರಬೋಲೆ ಸೆನ್ಸಾರ್ ಇರುವುದರಿಂದ ಈ ಸೆನ್ಸಾರ್ನಲ್ಲಿ ಸೆಕೆಂಡಿನ 100 ಭಾಗದಲ್ಲಿ 0.3 ಡಿಸಿಷನ್ ಕೊಡ್ತದೆ. ಆದರೂ ನಿನ್ನೆ ದಿವಸ ಒಂದು ಜೊತೆ ಈಕ್ವಲ್ ಬಂತು, ಒಂಚೂರು ಜಾಗ್ರತೆ ಈಕ್ವಲ್ ಬಂತು. ಯಾರಿ ಅಣ್ಣ ನಮಗೆ ಲೇಟ್ ಆಗುವುದಿಲ್ಲ. ನಮಗೆ 1 ಗಂಟೆ 41 ನಿಮಿಷ ಒಂದು ಸಾಲಿನವರಿಗೆ ತಗೊಂಡಾಗಲೂ ನಿಂತು ಮೈಕ್ ಹಿಡಿದು ಮಾತಾಡಿದ್ದೇವೆ ನಾವು. ಲೇಟ್ ಆಗ್ತಾ ಇರೋದು ಕಂಬಳಕ್ಕೆ, ಲೇಟ್ ಆಗ್ತಾ ಇರೋದು ಜನರಿಗೆ. ಸ್ವಲ್ಪ ಜಲ್ದಿ ಬಿಟ್ರೆ ಉಪಕಾರ ಆಗ್ತಾ ಇತ್ತು. ನಿಮ್ಮ ಹತ್ರ ನಾವು ಬೇಡಿಕೊಳ್ತೇವೆ, ಬೇಗ ಬಿಡಿ. ನನ್ನ ಕಡೆ 1 ನಿಮಿಷ. ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನೋಡಿ ಸಂಖ್ಯೆ ಜನ ನಿಮ್ಮ ಕೋಣಗಳ ಓಟದ ಸ್ಪರ್ಧೆಯನ್ನು ವೀಕ್ಷಿಸುವುದಕ್ಕಾಗಿ ಮೈಯೆಲ್ಲ ಕಣ್ಣಾಗಿ ಒಂಚೂರು ಜಾಗೃತಿ ಮಾಡ್ತಾರೆ ಬುಡ್ರಾಗೆ ಬೇಡ ರಡ್ಡು ಬಾಲಕಲ್ಲ ಅಜಿತಾರೆ ಮಕ್ಕಳಂತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಮತ್ತು ಬೆಂಗಳೂರು ರಾಜ ಕೆರೆಟ್ ಮಾಳದಗಲಿ ಮಹಾರಾಜ ಕೆರೆಟ್ ಅಶ್ವತ್ಥಪುರ ತಗಲಿ. ರಾಜಕರೆ ರಾಜಕರೆ ರಾಜಕರೆತ್ತ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರನ 995 ಕಂಬಳದಲ್ಲಿ ಯಾರು ಮುಖ್ಯ? ಕೋಣಗಳು ಮುಖ್ಯ, ಓಟಗಾರರು ಮುಖ್ಯ. ಕೊನೆ ಹಂತದಲ್ಲಿ ಓಟಗಾರ ಬಿದ್ದರೂ ಕೂಡ ಕೋಣಗಳು ಗುರಿ ಮುಟ್ಟಿದ್ದಾವೆ. ಇದು ಪ್ರಾಯಶಃ ರೋಮಾಂಚಕರವಾದಂತಹ ಒಂದು ಸನ್ನಿವೇಶ.
ರೋಮಾಂಚಕರವಾದಂಥ ಒಂದು ದೃಶ್ಯ. ಓವರ್ ಟು ಯು ನವೀನ್ ಅಂಬೂರಿ. ನಮ್ಮ ತೀರ್ಪುಗಾರರಿದ್ದಾರೆ, ನಾವು ಅವರನ್ನು ಪರಿಚಯ ಮಾಡಿಕೊಡಬೇಕು. MP.Ed ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಇವರು. ನಮ್ಮ ತೀರ್ಪುಗಾರರು MP.Ed ನಲ್ಲಿ ಸ್ವರ್ಣ ಪದಕ ವಿಜೇತರಾಗಿ ಕಾಲೇಜಿನಲ್ಲಿ ಇವತ್ತು ಶಾರೀರಿಕ ಶಿಕ್ಷಣ ನಿರ್ದೇಶಕರಾಗಿ ದುಡಿಯುವವರು, ಆದರೆ ನಮ್ಮ ಕಂಬಳದವರು. ಇದಕ್ಕೆ ತಾನೇ ನೀವು ನೋಡ್ತಾ ಇದ್ದೀರಾ, ಇದೀಗ ಅಖಾಡಕ್ಕೆ ಇಳಿದಂಥ ಕೋಣಗಳಲ್ಲಿ ಯಾವ ರೀತಿಯ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಓಡಿಸೋರು ಕೂಡ ಬಿದ್ದರೂ ಕೂಡ ಒಟ್ಟು ಒಂದು ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಲ ನಾನು ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದೆ ಅಂತ ಹೇಳಿದ್ರೆ ಅದು ಎಂಡಿಂಗ್ ಪಾಯಿಂಟು ತಲುಪಬೇಕು. ಎಷ್ಟು ಬೇಗ, ಎಷ್ಟು ಕಡಿಮೆ ಅವಧಿಯಲ್ಲಿ ತಲುಪಬೇಕಾಗುತ್ತೋ ಅಷ್ಟು ತಲುಪಬೇಕು ಅನ್ನೋ ಹಠ ಕೋಣಗಳಿಗೂ ಇರುತ್ತೆ, ಅದನ್ನು ಓಡಿಸೋರಿಗೂ ಕೂಡ ಇರುತ್ತೆ. ಇದು ಕಂಬಳದ ವಿಶೇಷತೆಗಳಲ್ಲಿ ಒಂದು. ಹವಾಮಾನಕ್ಕೆ ಹೊಂದಿಕೊಂಡು ಈ ಓಟದ ಕೋಣಗಳು ಮತ್ತೆ ಓಡುವವರು ಓಡಬೇಕಾಗ್ತದೆ. ಆದರೂ ಕೂಡ ಅತ್ಯಂತ ವೇಗದ ಓಟಗಳು, ಕೋಣಗಳೆಲ್ಲ ಅತ್ಯಂತ ವೇಗದಲ್ಲಿಯೇ ಭಾಗವಹಿಸಿದವೆ. ಎಲ್ಲ ಓಟದ ಕೋಣಗಳಿಗೂ ಬಹಳ ನಿಕಟವಾದ ಸ್ಪರ್ಧೆ ನೀಡ್ತಾ ಇವೆ. ಒಂದು ಸಲ ಓಟಕ್ಕೆ ಇಳಿದ್ರು ಅಂತ ಹೇಳಿದ್ರೆ ಅಲ್ಲಿ ಬಿದ್ರು ಸರಿ ಎದ್ರು ಸರಿ, ಒಂದು ಆಟ ಶುರು ಮಾಡಿದ್ರೆ ಅದು ಕೊನೆಯ ಪಾಯಿಂಟ್ವರೆಗೂ ಎಷ್ಟು ಬೇಗ, ಎಷ್ಟು ಕಡಿಮೆ ಅವಧಿಯಲ್ಲಿ ತಲುಪಬೇಕು ಅನ್ನೋದು ಹಠ ಆ ಕೋಣಗಳಿಗಾಗ್ಲಿ ಓಡಿಸೋರಿಗಾಗ್ಲಿರುತ್ತೆ. ಈ ಒಂದು ವಿಚಾರದಲ್ಲಿ ಇದು ನಿಜವಾಗ್ಲೂ ತುಂಬಾ ಮೆಚ್ಚಲೇಬೇಕಾದಂಥ ವಿಚಾರ. ಈ ಮೈಜುಮ್ಮನಿಸೋ ದೃಶ್ಯಗಳನ್ನ ಇವತ್ತು ಕಣ್ತುಂಬಿಕೊಳ್ಳೋದಕ್ಕೆ ಕರ್ನಾಟಕದ ಮೂಲೆಗಳಿಂದ ಅರಮನೆ ಮೈದಾನಕ್ಕೆ ಬಂದಿದ್ದಾರೆ. ನೀವು ನೋಡ್ತಿರಬಹುದು, ಇಷ್ಟು ಜನ ತಮ್ಮ ಹೆಂಡತಿ, ಮಕ್ಕಳು, ಇಡೀ ಫ್ಯಾಮಿಲಿ ಜೊತೆ ಬಂದು ನಮ್ಮ ಕರಾವಳಿ ನೆಲದ ಕ್ರೀಡೆ ಕಂಬಳವನ್ನ ಬೆಂಗಳೂರು ನೆಲದಲ್ಲಿ ನೋಡೋಕೆ ಇವರೆಲ್ಲರೂ ಸಾಕ್ಷಿಯಾಗಿದ್ದಾರೆ. ನಮ್ಮ ಮೊದಲನೇ ಪ್ರಯತ್ನವೇ ಇಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ನೀವು ಕೊಡ್ತಾ ಇರುವಂತ ಈ ಅತ್ಯಮೂಲ್ಯವಾದ ಸಹಕಾರವೇ ಕಾರಣ. ಪಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಹಾಗೂ ನಿಟ್ಟೆಪ್ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ರವರ 2ನೇ ನಂಬರದ ಓಟದ ಕೋಣಗಳು ತಯಾರಾಗ್ತಾ ಇವೆ. ರಾಜ ಟ್ರ್ಯಾಕ್ ನಲ್ಲಿ ರಾಜಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ನಿಟ್ಟೆಪ್ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ಅವರ 2ನೇ ನಂಬರ್ನ ಓಟದ ಕೋಣಗಳು. ನಿಟ್ಟೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮ. ಹಾಗೂ ಇವರಿಗೆ ನಿಕಟವಾದ ಸ್ಪರ್ಧೆ ನೀಡಿ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡಲಿಕ್ಕೆ ಇನ್ನೊಂದು ಓಟದ ಕೋಣಗಳು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ. ಸುರತ್ಕಲ್ ಮಂಗಳೂರು ತಾಲೂಕಿನ ಸುರತ್ಕಲ್ನ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿಯರ ಓಟದ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ಇದಾದ ಬಳಿಕ ಬೆಳವಾಯಿ ಪೆರೋಡಿ ಗುತ್ತು ದಿನಕರ ಕೌಶಿಕ್ ಶೆಟ್ಟಿ ಹಾಗೂ ಸುರಭಿ ಗ್ರೂಪ್ಸ್ ತುಳುನಾಡು ಇವರ ಓಟದ ಕೋಣಗಳು ತಯಾರಾಗಬೇಕು. ಹಗ್ಗ ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ಬಳಿಕ ನೇಗಿಲು ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ಬಹಳಷ್ಟು ಗಣ್ಯಾತಿ ಗಣ್ಯರು, ಮುಖ್ಯಮಂತ್ರಿ ಸಹಿತ ಅನೇಕ ಗಣ್ಯಾತಿ ಗಣ್ಯರು ಈ ಬೆಂಗಳೂರು ಕಂಬಳದ ವೀಕ್ಷಣೆ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಪ್ರಾರಂಭ ಆದ ಕಂಬಳ ನಿರಂತರವಾಗಿ ಮುನ್ನಡೀತಾ ಇದೆ. ಎಷ್ಟೊತ್ತಿಗೆ ಮುಗಿತದೆ ಅಂತ ಬಹಳ ಜನ ಕೇಳ್ತಾ ಇದ್ದಾರೆ ಕಾತುರದಿಂದ. ನಮ್ಮ ಪ್ರಯತ್ನ ಇವತ್ತು ರಾತ್ರಿ 8 ಗಂಟೆ ಒಳಗೆ ಮುಗಿಬೇಕು. ಹಲೋ. ಸೊ ಕಂಬಳ ಮುಗಿಬೇಕಾದ್ರೆ ಬೇಗ ಮುಗಿಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಹೌದು, ಎಲ್ಲರೂ ಕೂಡ ಸಮಯ ಪಾಲಿಸಬೇಕು. ಓಟದ ಕೋಣದ ಯಜಮಾನರು, ಕಂಬಳವನ್ನು ಹಿಡಿಯೋರು, ಕಂಬಳವನ್ನು ಓಡಿಸುವವರು, ಕೋಣವನ್ನು ಓಡಿಸುವವರು, ಪರಿಚಾರಕರು ಎಲ್ಲರ ಸಹಕಾರ ಬೇಕು. ಅದ್ರ ಜೊತೆಗೆ ನಮ್ಮ ತೀರ್ಪುಗಾರರು ಹಾಗೂ ಸ್ವಯಂ ಸೇವಕರು ಎಲ್ಲರ ಸಹಕಾರ ಇದ್ರೆ ಬಹಳ ಬೇಗನೆ ಈ ಕಂಬಳ ಮುಗಿಲಿಕ್ಕೆ ಸಾಧ್ಯ ಆಗ್ತದೆ. ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರನೆಲ್ಲೂ ಮಹಾರಾಜ ಕರಿಟ್. ಹಾ. ನಿಟ್ಟೆಪ್ಪರಪ್ಪಾಡಿ ಸುರೇಶ್ ಕೋಟ್ಯಾನ್ 2ನೇ ನಂಬರ್ದಲ್ಲೂ ರಾಜ ಕರಿಟ್. ಹಾ. ಮತ್ತೆ ಬೆರಿಕೆ ಬೆಳವಾಯ ಪೆರೋಡಿಗೆ ಪುತ್ತಿಗುತ್ತಗಲ್ಲ ಸುರಭಿ ಗ್ರೂಪ್ಸ್ ತಗಲ ಬರೋಣ.
ಬತ್ತಿಜೇರಾಕಲು ಬೆರೀಕ ಸಾಲದಕ್ಲು ಬರೋಡು ತಯಾರಾವಳು ಬಲ್ಲದ ಎಲ್ಲಿ ಇರ್ಲಿನ ಸಾಲದ ಬೆರೀಕ ನಾಯರದ ಎಲ್ಲಿ ಇರ್ಲಿನ ಸಾಲಣ್ಣ ನಿಕ್ಲಿಗೆ ಇತ್ತೇನೆ ಪನೊಂದಲ್ಲ ಹಲೋ ನಮ್ಮ ಬೆಂಗಳೂರು ಕಂಬಳನು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಮ್ಮ ಕಂಬಳಗೂ ಬಾರಿ ಮಲ್ಲ ರೀತಿಯ ಸಹಕಾರ ಮಲ್ತದೆ ವಿಧಾನಸಭೆಟ್ಟು ಆ ಕಂಬಳದ ಬಗ್ಗೆ ಸೊರಲಕ್ಕಾದ ಕಂಬಳಗೂ ಮಾನ್ಯತೆ ಕೊರಡು ಕಂಬಳದ ಅಕಾಡೆಮಿ ಸ್ಥಾಪನೆ ಮಲ್ಪೋಡು ಪಂಪಿನ ಒಂದು ಮಲ್ಲ ಸೊರನು ಲಕ್ಕಾಯಿನಾರು ಮಂಜುನಾಥ್ ಭಂಡಾರಲು ಇನ್ನು ಯಾರಿಗೆ ಕಂಬಳನು ರಡ್ಡು ದಿನೋರ್ದಿಂಚಿ ಮುಲ್ಪ ವೀಕ್ಷಣೆ ಮಲ್ತೊಂದುಳ್ಳೇರಿ ಅರೆಗೆ ಇಡೀ ಕಂಬಳ ಕೂಟದ ಪರವಾದ ಎಂಕಳು ಅಭಿನಂದನೆ ಕೋರೊಂದುಲ್ಲ ಜೋರಾದವರ ತಾಟಿ ಬೋಟದು ಅರೆಗೆ ಸಹಕಾರ ಮಲ್ಪೋಡು ಬಂದುಲ ಯಾನ ಜಿಲ್ಲಾ ಕಂಬಳ ಸಮಿತಿದ ಅಧ್ಯಕ್ಷ ನಿಗಳ ಮನವಿ ಮಲ್ತೊಂದುಲ್ಲ ಇನ್ನು ಬೆಂಗಳೂರು ಕಂಬಳದ ಅಧ್ಯಕ್ಷ ಅಶೋಕ್ ರೈಕುಲು ಅಂಚನೆ ಆಯ್ತಾ ಗೌರವ ಅಧ್ಯಕ್ಷರು ಪ್ರೇರಣಾ ಶಕ್ತಿ ಅಂಚಿನ MRG ಗ್ರೂಪ್ ಪ್ರಕಾಶ್ ಶೆಟ್ರು ಅಂಚನೆ ಆರ್ನ ತಂಡದಗಳು ಬೆಂಗಳೂರು ಕಂಬಳನು ಬಾರಿ ಪೊರ್ಲುಡು ನಮ್ಮ ಊರ್ಗಗಳನ್ನು ಬಾರಿ ಪೊರ್ಲುಡು ಸ್ವಾಗತ ಮಲ್ತದೆ ಇದು ಈತ ಪೊರ್ಲುದ ವ್ಯವಸ್ಥೆ ಮಲ್ತದೆ ಈ ಕಂಬಳನು ನಿರ್ಮಾಣ ಮಲ್ತದೆ ನಮ್ಮ ಕಂಬಳಗೂ ಒಂದು ಅಂತಾರಾಷ್ಟ್ರೀಯವಾದಂಚಿನ ಮನ್ನಣೆ ಕೊಡ್ತೀರಿ ನಂಗೆ ಮಾತೆರೆಗಳ ಹೆಮ್ಮೆ ಆಗ್ತದೆ ಇಡೀ ಕಂಬಳ ಕೂಟದ ಪರವಾದ ಬೆಂಗಳೂರು ಕಂಬಳದ ಸಮಿತಿದ ಅಧ್ಯಕ್ಷರಾದಂಚಿನ ನಮ್ಮ ಪ್ರೀತಿದ ಪುತ್ತೂರದ ಶಾಸಕರಾದಂಚಿನ ಅಶೋಕ್ ಕುಮಾರ್ ರೈಕ್ಲೆಗೆ ಆಯ್ತಾ ಗೌರವಾಧ್ಯಕ್ಷರಾದಂಚಿನ ಪ್ರಕಾಶ್ ಶೆಟ್ರಿಗೆ ಅಂಚನೆ ಗುಣರಂಜನ್ಗೆ ಗುಣಕರ್ ಶೆಟ್ರಿಗೆ ಮಾತಾ ತಂಡದ ಮಾತಾ ಸಂಘಟನೆ ದಾಖಲೆಗಳ ಎಂಗಳು ಜಿಲ್ಲಾ ಕಂಬಳ ಸಮಿತಿದ ಪರವಾದ ಅತ್ಯಂತ ಮನದಾಳದ ಅಭಿನಂದನೆ ಸಲ್ಲಿಸುವಂದಿಲ್ಲ ಜೋರುಡು ನಮ್ಮ ಮಾತರಲ ಒಂದು ಕರತಾಡದ ಮೂಲಕ ಅಗಲಿಗೆ ಅಭಿನಂದನೆ ಕೋರು ನಾವು ಮಾತರ ಇರುತ್ತ ಯಜಮಾನಗಳು ಸುರುಟು ನಮ್ಮ ಬರ್ರೆ ಐಡೆ ಬರ್ರೆ ಒಂಚೂರು ಹಿಂಜರಿಕೆ ಇರ್ತದೆ ಆಂಡ ಇನಿ ನಮ್ಮ ಮಾತ ಊರ್ದ ಮಲ್ಲ ಇರುತ್ತಗಳು ಕಿಂಜ ಇರುತ್ತಗಳು ಜವಣರು ಮಾತರ್ಲ ಈ ಕಂಬಳ ಕೂಟರು ಭಾಗವಹಿಸಿದ್ದಾರೆ ಇರುತ್ತ ಯಜಮಾನಗಳಿಗೆ ಗಿಡಪನಗಳಿಗೆ ಸೇವೆ ಮಲ್ಪನಗಳಿಗೆ ಚಾಕರಿ ಮಲ್ಪನಗಳಿಗೆ ಪ್ರತಿ ತೀರ್ಪುಗಾರನಗಳಿಗೆ ಮೂಲು ಒಂದು ತಿಂಗಳು ದಿಂಚಿ ಬರ್ತದೆ ಕೆಲಸ ಮಲ್ಲಿನಂಚಿನ ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಪದಾಧಿಕಾರಿಗಳಿಗೆ ಪ್ರತಿ ವರಿಯಾಗಲ ಯಾನ ಅತ್ಯಂತ ಕಂಬಳ ಸಮಿತಿಯ ಪರವಾದ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರು ದೇವಿ ಪ್ರಸಾದ್ ಶೆಟ್ಟಿ ಅವರು ಬಹಳ ಸಂತೃಪ್ತಿಯಿಂದ ಎಲ್ಲರನ್ನೂ ಸ್ಮರಿಸಿದ್ದಾರೆ. ಬಹಳಷ್ಟು ಕಾತುರ ಆಯ್ತು ಬೆಂಗಳೂರಿನ ಕಂಬಳ ಹೇಗೆ ನಡೀತದೆ ಅಂತ ಎಂಬುದಾಗಿ ಎಲ್ರಿಗೂ ಬಹಳ ಕಾತುರ ಆಯ್ತು. ಆದ್ರೆ ಬಹಳ ಯಶಸ್ವಿಯಾಗಿ ಮುನ್ನಡೀತಾ ಇದೆ, ಯಾವುದೇ ಒಂದು ತೊಂದರೆ ಆಗದೆ. ಮುಖ್ಯವಾಗಿ ಈ ಟ್ರ್ಯಾಕ್ ಕರೆ ಸಾಮಾನ್ಯವಾಗಿ ಎಲ್ಲ ಕಂಬಳದ ಓಟದ ಯಜಮಾನರುಗಳು ಬಯಸುವುದು ಉತ್ತಮವಾದ ಟ್ರ್ಯಾಕ್ ಬೇಕು ಓಟದ ಕೋಣಗಳಿಗೆ ಅಂತ. ಪ್ರಪ್ರಥಮವಾಗಿ ನಡೀತಾ ಇರುವಂತಹ ಈ ಬೆಂಗಳೂರು ಕಂಬಳದ ಕರೆ ಏನಿದೆ, ಟ್ರ್ಯಾಕ್ ಏನಿದೆ, ಬಹಳ ಉತ್ತಮವಾಗಿ ನಾವೇನು ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಸ್ಟ್ಯಾಂಡರ್ಡ್, ಉತ್ತಮವಾದ ಒಂದು ಮಟ್ಟದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಬಹುಶಃ ಈ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿದಂತಹ ಮುಖ್ಯವಾಗಿ ಅಪ್ಪಣ್ಣ ಜಾನ್ ಸಿರಿಲ್ ಡಿಸೋಜ ಮತ್ತು ಅವರ ತಂಡಕ್ಕೆ ವಿಶೇಷವಾದ ಒಂದು ಅಭಿನಂದನೆ ಸಲ್ಲಿಸಬೇಕು. ಒಂದ್ಸಲ ಜೋರಾದ ಚಪ್ಪಾಳೆಯ ಅಭಿನಂದನೆ ನೀವು ಕೊಡಬೇಕು. ಬೆಂಗಳೂರಿನಲ್ಲಿ ಇಂತಹ ಒಂದು ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಅದಕ್ಕಾಗಿ ಬಹಳಷ್ಟು ಜನ ನಿರ್ದೇಶನ ನೀಡಿದ್ದಾರೆ. ಗುಣಪಾಲ್ ಕಡಂಬ ಅವರು ಹಾಗೂ ಎಡ್ತೂರು ರಾಜೀವ್ ಶೆಟ್ಟಿ ಅವರು, ನಿರಂಜನ್ ರೈ ಅವರು ಮತ್ತೆ ಎಲ್ಲ ತಂಡದವರು, ಅವರನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಸುದರ್ಶನ್ ನಾಯ್ಕ್ ಮತ್ತು ಸುದರ್ಶನ್ ನಾಯ್ಕ್ ಪುತ್ತೂರು ಮುಖ್ಯವಾಗಿ, ಹಾಗೂ ಅಪ್ಪಣ್ಣ ಜಾನ್ ಸಿರಿಲ್ ಡಿಸೋಜ ಅವರ ಸೇವೆ ತಿಂಗಳು ಕಟ್ಲೆ ಇಲ್ಲಿದ್ದು ಇದರ ಒಂದು ಯಶಸ್ಸಿಗೆ ದುಡಿದಿದ್ದಾರೆ. ಕಂಬಳದ ಅಧ್ಯಕ್ಷರು ಈಗಾಗಲೇ ತಿಳಿಯಪಡಿಸಿದ ಹಾಗೆ 159 ಜೊತೆ ಓಟದ ಕೋಣಗಳು ದೂರದ ಮಂಗಳೂರು ಇರ್ಬೋದು, ಕಾಸರಗೋಡು ಇರ್ಬೋದು, ಕುಂದಾಪುರ ಇರ್ಬೋದು, ಅಲ್ಲಿಂದ
ಇಲ್ಲಿಗೆ 400 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ತಂದು ಇಲ್ಲಿ ಭಾಗವಹಿಸಿದ್ದಾರೆ. ಕೇವಲ ಒಂದು ಪದಕಕ್ಕಾಗಿ ಅಥವಾ ಮ್ಯಾಡ್ಲಿಗಾಗಿ ಅವರು ಬಂದಿಲ್ಲ. ಈ ಒಂದು ಕಂಬಳದ ಪರಿಚಯ, ತುಳುನಾಡಿನ ಒಂದು ವೀರ ಕ್ರೀಡೆಯ ಪರಿಚಯ ಎಲ್ಲರಿಗೆ ಆಗ್ಬೇಕು, ನಗರದಲ್ಲಿರುವವರಿಗೆ ಆಗ್ಬೇಕೆಂಬ ದೃಷ್ಟಿಯಿಂದ 159 ಜೊತೆ ಓಟದ ಕೋಣದ ಯಜಮಾನರು, ಅವರ ಜೊತೆಗೆ ಪರಿಚಾರಕರು 159. ಬಹುಶಃ ಅವರಿಗೆಲ್ಲ ನಾವೆಲ್ಲ ಒಂದ್ಸಲ ನೀವು ಜೋರಾದ ಚಪ್ಪಾಳೆ ಅಭಿನಂದನೆ ಸಲ್ಲಿಸಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಕೇವಲ ಮ್ಯಾಡ್ಲಿಗಾಗಿ ಪದಕಕ್ಕಾಗಿ ಬರಲಿಲ್ಲ, ತುಳುನಾಡಿನ ಸಂಸ್ಕೃತಿ ನಿಮ್ಗೆ ತೋರಿಸಬೇಕೆಂಬ ದೃಷ್ಟಿಯಿಂದ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಹಲೋ, ನಮ್ಮ ಈ ಕಂಬಳ ಬಹಳ ಸಂತೋಷದಿಂದ ಸಡಗರದಿಂದ ನಡೀತಾ ಇದೆ. ಆದರೆ ಅದರ ಮಧ್ಯದಲ್ಲಿ ಒಂದು ಬೇಸರದ ಸಂಗತಿ ಕೂಡ ಆಗಿದೆ. ನಿನ್ನೆ ನಮ್ಮ ಕಂಬಳ ನೋಡಿ ಹಿಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕುಣಿಗಳಲ್ಲಿ ಒಂದು ಅಪಘಾತ ಆಗಿ 2 ಜನ ಯುವಕರು ಕಂಬಳದಲ್ಲಿ ಸಕ್ರಿಯವಾಗಿರುವಂತ ನಿಶಾಂತ್ ಶೆಟ್ಟಿ, ನಮ್ಮ ಬಜ್ಪೆ ಅವರು ಮತ್ತು ಫೆಲಿಕ್ಸ್ ಎಂಬವರು ಮೃತಪಟ್ಟಿದ್ದಾರೆ. 3 ಜನ ಚಿಂತಾಜನಕರಾಗಿ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಆದ್ರಿಂದ ಎಲ್ಲ ನಾವು ಕಂಬಳದ ಅಭಿಮಾನಿಗಳಿಗೆ ಹೇಳ್ತೇವೆ, ನೀವು ಹಿಂದೆ ಹೋಗುವಾಗ ಬಹಳ ಜಾಗರೂಕತೆಯಿಂದ ತಮ್ಮ ತಮ್ಮ ವಾಹನಗಳಲ್ಲಿ ಹೋಗಬೇಕು. ಅದೇ ರೀತಿ ಆ ಇಬ್ಬರು ನಮ್ಮಿಂದ ಅಗಲಿದ್ದಾರೆ, ಅವರಿಗೆ ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಬೇಕು ಅಂತ ಎಲ್ಲ ಕಂಬಳ ಅಭಿಮಾನಿಗಳು ನಾವು ಹಾರೈಸ್ತೇವೆ. ಅದೇ ರೀತಿ ಅವರಿಗೆ ಮುಂದೆ ನಾವು ನಮ್ಮ ಕಂಬಳ ಸಮಿತಿಯಿಂದ ವಿಶೇಷವಾದಂತಹ ಸಹಕಾರವನ್ನು ನೀಡುವ ಬಗ್ಗೆ ಕೂಡ, ಅವರ ಕುಟುಂಬಕ್ಕೆ ನೀಡುವ ಬಗ್ಗೆ ಕೂಡ ಚಿಂತನೆ ಬೆಂಗಳೂರು ಸಮಿತಿಯ ಮುಖಾಂತರ ಮಾಡ್ತೇವೆ. ಎರಡು AB ವಿಭಾಗಗಳಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಗಣ್ಯರ ಉಪಸ್ಥಿತಿಯಲ್ಲಿ ಕಂಬಳದ ಕೋಣಗಳ ಮಾಲಕರಿಗೆ ಕಂಬಳದ ಪ್ರತೀಕವಾಗಿ ಈ ಸ್ಮರಣಿಕೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆ, ಬಲದಲ್ಲಿ ವಿಭಾಗದ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ ನೇರ್ಲು ಮಹಾರಾಜ ಕರೆಟ್ಲ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ನ 2ನೇ ನಂಬರ್ ನೇರ್ಲು ರಾಜ್ಯ ಕರೆಟ್ ತಯಾರಾಗಿಲ್ಲ. ಕಾರ್ಯಕ್ರಮದಲ್ಲಿ ಗುರುತಿಸುವಿಕೆಯನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಗೌರವಾಧ್ಯಕ್ಷದ ಪ್ರಕಾಶ್ ಶೆಟ್ಟಿ ಒಂದು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗುರುತಿಸಿಕೊಳ್ತಾ ಇದ್ದಾರೆ. ಹಲೋ ಈಗ ಬಿಡಿಸ್ತೀರಾ? ಪ್ರಯತ್ನದಲ್ಲಿ ಇದ್ದೇವೆ ನಾವು. ಕೆಲವರು ಒಂದು ಕಾಲಲ್ಲಿ ನಿಂತಿದ್ದಾರೆ, ಕೆಲವರ ಗಂಟ್ಲು ಅಯೋಡೈಸ್ ಹಚ್ಚಬೇಕಾಗ್ತದೆ. ಬಹಳಷ್ಟು ಜನ ಒಂದು ಕೈಯಲ್ಲಿ ಮೊಬೈಲ್ನ ಕ್ಯಾಮೆರಾ ಹಿಡ್ಕೊಂಡು ಸುಸ್ತಾಗಿದ್ದಾರೆ. ಬಹಳಷ್ಟು ಜನಕ್ಕೆ ಕಾಣ್ತಾನೆ ಇಲ್ಲ, ಆದ್ರೂ ಕೂಡ ಬಹಳ ಹಿಂದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಲ ಬಿಡ್ತಾರೆ. ರಾಜಕರೆಯಲ್ಲಿ ನಿತ್ಯ ಪರಪ್ಪಾಡಿ ಸುರೇಶ್ ಕೋಟ್ಯಾನವರ 2ನೇ ನಂಬರ್ನ ಓಟದ ಕೋಣಗಳು. ಮಹಾರಾಜ ಕರೆಯಲ್ಲಿ ಸುರತ್ಕಲ್ ಪಾಂಚಜನ ಯೋಗೀಶ್ ಕರಿಯ ಪೂಜಾರಿ ಅವರ ಓಟದ ಕೋಣಗಳು. ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಮಹಾರಾಜ ಕರೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಅವರ ಓಟದ ಕೋಣಗಳು 10.85 10.85. ಪರಮೇಶ್ವರ ಗೌಡ್ರವರಿಗೆ ಕೂಡ ರಾಜಕರೆಯಲ್ಲಿ ಬಂದದ್ದು 10.24 ಸೇರಿ ಈ ಒಂದು ಸ್ಮರಣಿಕೆಯನ್ನು ನೀಡ್ತಾರೆ. ದಯವಿಟ್ಟು ಸ್ವೀಕರಿಸಬೇಕು. 10.05. ಕೌಶಿಕ್ ದಿನಕರ್ ಶೆಟ್ಟರ್ನೆಲ್ಲೂ ಮಹಾರಾಜ ಕರೆಟ್, ಸುರಭಿ ಗ್ರೂಪ್ಸ್ ತುಳುನಾಡದ ಕಲ್ನೆರಲು ರಾಜ ಕರೆಟ್ ಮತ್ತು ಬೆರಿಕ ಅಲ್ಲಿಪಾದಿ ದೇವಸ್ಥಾನದ ಕಲ್ಲ ನಲ್ಲೂರು ಬಜಗೋ. ಇದೀಗ ತಾನೇ ಕರೆಗೆ ಇಳಿದಂತಹ ಕೋಣಗಳ ಪೈಕಿ ಮಹಾರಾಜ ಕರೆಯಿಂದ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಅವರ ಕೋಣಗಳು 10.05 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿದರೆ, ಅದರ ಎದುರಾಳಿಗೆ ಬಂದಂತಹ ನಿಟ್ಟೆ ಪರಪ್ಪಾಡಿ ಸುರೇಶ್ ಶೆಟ್ಟಿ ಅವರ ಕೋಣಗಳು 10.24 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಪ್ರೀ ಕ್ವಾರ್ಟರ್ ಫೈನಲ್ ನ ಮೊದಲ ಸ್ಪರ್ಧೆ, ಮೊದಲ 2 ಓಟದ ಕೋಣದ ಸ್ಪರ್ಧೆ ಮುಗಿದಿದ್ದು, ಇದೀಗ
ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ. ಬೆಳವಾಯಿ ಪೆರೋಡಿ ಪುತ್ತಿಗುತ್ತು ಕೌಶಿಕ್ ದಿನಕರ್ ಶೆಟ್ಟಿ ಅವರ ಓಟದ ಕೋಣ ಮಹಾರಾಜ ಕರೆಯಲ್ಲಿ ಮಹಾರಾಜ ಟ್ರ್ಯಾಕ್ ನಲ್ಲಿ ತಯಾರಾಗ್ತಾ ಇದೆ. ಅವರಿಗೆ ಎದುರಾಗಿ ಸುರಭಿ ಗ್ರೂಪ್ ತುಳುನಾಡು ರಾಜಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ. ಇದು ಹಗ್ಗ ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ. ಇದಾದ ಬಳಿಕ ಅಲ್ಲಿಪ್ಪಾದೆ ದೇವಶ್ಯ ಪಡೂರು ವಿಜಯ ವಿ ಕೋಟ್ಯಾನ್ ಅವರ 1ನೇ ನಂಬರದ ಓಟದ ಕೋಣಗಳು ಹಾಗೂ ನಲ್ಲೂರು ಬೆಳಗೋಡಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿ ಅವರ ಓಟದ ಕೋಣಗಳು ಸಿದ್ಧರಾಗಿರಬೇಕು. ನಮ್ಮ ಕಂಬಳ ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದಿಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ಮತ್ತು ಬೆಂಗಳೂರಿಗೆ ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ. ಎಲ್ಲರೂ ರೆಡಿನ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಆಭರಣ ಕಂಬಳ. ಬಹಳಷ್ಟು ಮಾಧ್ಯಮದ ಮಿತ್ರರು, ಬಹಳಷ್ಟು ತಂಡ, ಎಷ್ಟು ತಂಡ ಇದೆ ಅಂತ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತಂಡದಗಳು ಅಲ್ಲಲ್ಲಿ ಚಿತ್ರೀಕರಣ ಮಾಡಿ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ನಿನ್ನೆಯಿಂದ ಬಹುಶಃ ಮುಗಿಯುವ ತನಕ ಇದು ಲೈವ್ ಆಗಿ ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ಚಾನೆಲ್ ಅಲ್ಲಿ ಸಿಗ್ತಾ ಇದೆ. ಮುಖ್ಯವಾಗಿ ಎಲ್ಲ ಚಾನೆಲ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವೆಲ್ಲೊಂದ್ಸಲ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ನಿಮ್ಮೆಲ್ಲ ಮುಖ ಇಡೀ ಪ್ರಪಂಚದಾದ್ಯಂತ ಕಾಣ್ತಾ ಇದೆ. ಇಲ್ಲಿ ಬಂದಂತಹ ಪ್ರೇಕ್ಷಕರ ಮುಖ ಇರ್ಬೋದು, ಓಟದ ಕೋಣದ ಯಜಮಾನರ ಮುಖ, ಬಂದಂತ ನಿಮ್ಮೆಲ್ಲ ಚಂದದ ಮುಖ ಕಾಣ್ತಾ ಇದೆ ಟಿವಿನಲ್ಲಿ. ನಾವೆಲ್ಲ ಒಂದ್ಸಲ ಜೋರಾದ ಚಪ್ಪಾಳೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕೊಡುವನ. ಒಂದ್ಸಲ ಜೋರಾದ ಚಪ್ಪಾಳೆ, ಅಭಿನಂದನೆ ಮತ್ತು ಧನ್ಯವಾದ ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ. ನವೀನ್ ಅಂಬೂರಿ ಅವರೇ, ನವೀನಣ್ಣ ಫಲ್ಲೆ ಎರ್ಲಿನ ಯಜಮಾನಕ್ಕೆ ಸುಮಾರು ಜನ ಸ್ಮರಣಿಕೆ 11 ಪೋಂದುಲ್ಲೇರು. ಗೌರವದ ಪ್ರತೀಕ ಬೆಂಗಳೂರು ಕಮಲೋಡು ಭಾಗವಹಿಸೇನ ಗೌರವದ ಪ್ರತೀಕ ಬಾಕಿತ್ತು ನಕಲೆಲ್ಲ ಕೊರ್ಪುನ ಅವಕಾಶ ಆವೊಂದುಂಡು ನಕಲೆ ಪಡೆಯೋ ನೋಡು ಬರ್ತದೆ ವೇದಿಕೆ. ಯಾರೆಲ್ಲ ಸ್ಮರಣಿಕೆ ಪಡಿಲಿಲ್ವೋ ಈವರೆಗೆ, ನೀವೆಲ್ಲ ಮುಖ್ಯ ವೇದಿಕೆಗೆ ಹೋಗಿ ಆ ಸ್ಮರಣಿಕೆಯನ್ನು ಪಡಿಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಣ್ಣ ಮಾತಿರ್ಲ ಏರ್ ಮಾತ ನಿಕ್ಲು ಸ್ಮರಣಿಕೆ ದೆತೊಂದು ಜರ ನಿಕ್ಲೊಂಜಿ ಸ್ಮರಣಿಕೆಯನ್ನು ದೆತೊಂದು ಪೋಡು. ಗೆದ್ದವರಿಗೆ ಪವನ್ ಒಂದು ಬಹುಮಾನ ನೀಡಿ ಗೌರವಿಸುವ ಕಾರ್ಯಕ್ರಮ ಕೊನೆಗೆ ನಡೀತದೆ. ಆದ್ರೆ ಇಲ್ಲಿ ಪಾಲ್ಪಡೆದ ಎಲ್ಲ ಓಟದ ಯಜಮಾನರಿಗೆ ವಿಶೇಷವಾದ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಬ್ಯಾಂಡ್ ಸಾಕು. ಭಾರಿ ಕೂಡ್ಲೆ ಎಷ್ಟು ತಕ್ಷಣ ನಿಲ್ಲಿಸಿದ್ರು ನೋಡಿ. ಅಭಿನಂದನೆಗಳು ಎಲ್ಲರ ಪರ. ಬೇಕಾದ್ರೆ ಹೇಳ್ತೇವೆ. ಅಲ್ಲಿ ಕೂತವರು ಸುಮ್ಮನೆ ಬ್ಯಾಂಡ್ ಬಾರಿಸಬೇಕು ಅಂತ ಹೇಳಬೇಡಿ ಆಯ್ತಾ, ಕಂಬಳಕ್ಕೆ ತೊಂದರೆ ಆಗ್ತದೆ. ಹಲೋ ಅಡ್ಡಪಲಾದ ವಿಭಾಗಗಳು ಆದ್ಯತೆಯಲ್ಲಿ ಕೂಟೋಡು ಪಾಲ್ಪಡಿದ್ದೀರಿ. ಜತೆ ನಿರ್ಣಯ ಮಲ್ಪರೆ, ಕರ ನಿರ್ಣಯ ಮಲ್ಪರೆ. ಬೋಳರ ತ್ರಿಶಾಲ್ ಕೆ ಪೂಜಾರರು, ಗೋರಟ್ಟೆ ಬಡ್ಕಲ ಕುಪ್ಪಯ್ಯ ನಾಯ್ಕರು, SMS ಫ್ಯಾಮಿಲಿ ಬೆಂಗಳೂರು ದಾಖಲು, ಹೊಸ್ಮಾರು ಸೂರ್ಯಶ್ರೀ ಸುರೇಶ್ ಶೆಟ್ರ್, ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವೇರಿ, ಆನಂದಪದ ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ರು, ದಯದಿದು ಅಡ್ಡಪಲಾದ ವಿಭಾಗದ ಎಲ್ಲ ಯಜಮಾನರುಗಳು ಆಜಿ ಜತೆ ಎಲ್ಲ ಯಜಮಾನರುಗಳು ಕರ ನಿರ್ಣಯ ಮಲ್ಪರೆ ಬೊಕ್ಕ ಜತೆ ನಿರ್ಣಯ ಮಲ್ಪರೆ ಬರುಡು. ಅಡ್ಡಲಾಗಿ ವಿಭಾಗದ ಯಜಮಾನರುಗಳು ಮುಂದಿನ ಸ್ಪರ್ಧೆಗೆ ಕರ ನಿರ್ಣಯ ಮಾಡಲಿಕ್ಕೆ ಮತ್ತು ಜತೆ ನಿರ್ಣಯ ಮಾಡಲಿಕ್ಕೆ ತೀರ್ಪುಗಾರರ ಕೊಠಡಿಗೆ ಬರಬೇಕಂತ ವಿನಂತಿಯನ್ನು ಮಾಡ್ತೇವೆ. ಬೋಳಾರ, ಗೊರಟೆ, SMS ಫ್ಯಾಮಿಲಿ, ಹೊಸ್ಮಾರು ಸೂರ್ಯಶ್ರೀ, ಮೋರ್ಲಾ ಪ್ರಾಪ್ತಿ ಗಿರೀಶಾಳುವ, ಆಲತಪದ ಮೇಗಿನ ಮನೆ ಬರ್ಬಾರಾ. ಹಲೋ ಬುಡ್ಪವರೈತೆ ಉಂತಲಿ
ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಬೆಳವಾಯಿ ಪೆರೋಡಿ ಪುತ್ತಿಯುಗುತ್ತು ಕೌಶಿಕ್ ದಿನಕರ್ ಶೆಟ್ಟಿ ಅವರ ಓಟದ ಕೋಣಗಳು. ರಾಜಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಸುರಭಿ ಗ್ರೂಪ್ಸ್ ತುಳುನಾಡ್ ಇವರ ಓಟದ ಕೋಣಗಳು. ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಗಾಗಿ ಈ ಎರಡು ಓಟದ ಕೋಣಗಳು ತಯಾರಿಯಲ್ಲಿದ್ದಾರೆ. ಓಟದ ಪ್ರಾರಂಭದ ಹಂತದಲ್ಲಿ ಗಂತು ಅಂತ ಕರೀತಾರೆ ನಾವು ತುಳುವಲ್ಲಿ. ಪ್ರಾರಂಭದ ಒಂದು ಆ ಏರಿಯಾಕ್ಕೆ ತುಳುವಲ್ಲಿ ಗಂತು ಅಂತ ಹೇಳಿದ್ರೆ ಫಿನಿಶಿಂಗ್ ಏರಿಯಾಕ್ಕೆ ಮಂಜೊಟ್ಟಿ ಅಂತ ಕರಿತೇವೆ ತುಳುವಲ್ಲಿ. ಸೊ ಟ್ರ್ಯಾಕಿಗೆ ನಾವು ಕರೆ ಅಂತ ಹೇಳ್ತೇವೆ. ಹೌದು, ಮಾಧ್ಯಮದಲ್ಲಿ ಕೂಡ ಕೆಲವರು ಕೆರೆ ಅಂತ ಹೇಳಿದ್ದಾರೆ, ಅದು ಅಭ್ಯಾಸ. ಈ ಟ್ರ್ಯಾಕಿಗೆ ನಾವು ಕರೆ ಅಂತ ಕರಿತೇವೆ. ಈ ಎರಡು ಟ್ರ್ಯಾಕಿಗೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರನ್ನು ನೀಡ್ತಾರೆ. ಬೆಂಗಳೂರಿನ ಈ ಟ್ರ್ಯಾಕಿಗೆ ಹೆಸರು ರಾಜ ಮತ್ತು ಮಹಾರಾಜ ಟ್ರ್ಯಾಕ್ ಅಂತ. ಇದು ಬಹುಶಃ ಈ ಅರಮನೆಯ ಮೈದಾನ ರಾಜ ಮಹಾರಾಜರಿಗೆ ಒಳಪಟ್ಟಂತಹ ಈ ಒಂದು ಜಾಗ ಆದ್ರಿಂದ ಬಹುಶಃ ಅವರ ಹೆಸರು ಕೂಡ ಅದರೊಂದಿಗೆ ನಮ್ಮ ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ನೆನಪಿಸ್ತದೆ. ಅಣ್ಣ ರಡ್ಡು ಪಾಲ್ ದಕ್ಲ ಏರು ಓಡೆ ಓಡಾಟೆ 19 ದಾಯ ಅಂಚಿಂಚು ಮಲ್ಪಾರು ದಾಯ ತಡ ಮಲ್ಪುನ್ ದಾಯ ನಮ್ಮ ಮುಖ್ಯ ವೇದಿಕೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ದಿವಂಗತ ಪುನೀತ್ ರಾಜ್ ಅವರ ಹೆಸರನ್ನಿಟ್ಟಿದ್ದಾರೆ. ಹಲೋ ಹಲೋ, ಎಲ್ಲಿವರೆಗೆ ತಯಾರಿ ಆಯ್ತು ನಿಮ್ದು? ಬಿಡುವ ಹಂತದಲ್ಲಿ ಇದ್ದೇವೆ ನಾವು. ಬಿಡುವ ಹಂತದಲ್ಲಿದ್ದೀರಿ? ಹೌದೌದು. ಹಗ್ಗ ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿ ನಾವೆಲ್ಲ ಇದ್ದೇವೆ. ರಾಜಕರೆಯಲ್ಲಿ ಸುರಭಿ ಗ್ರೂಪ್ಸ್ ತುಳುನಾಡ್, ಮಹಾರಾಜ ಕರೆಯಲ್ಲಿ ಬೆಳವಾಯಿ ಪೆರೋಳಿ ಪುತ್ತಿಯುತ್ತು ಕೌಶಿಕ್ ದಿನಕರ್ ಶೆಟ್ಟಿಯ ಇವರ ಓಟದ ಕೋಣಗಳು ತಯಾರಾಗ್ತಾ ಇದ್ದಾರೆ. ಬ್ಯಾಂಡ್ನವರನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಹತ್ತಿರದವರು. ವಿಶೇಷ ಆಹ್ವಾನಿತರನ್ನೆಲ್ಲ ಒಂದು ವಾದ್ಯವೃಂದದೊಂದಿಗೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಲೋ, ಒಂದು ಬಾರಿ ಪೊರ್ತಾಂಡ್ ತೀವ್ರವಾದ ಪ್ರಯತ್ನದಲ್ಲಿದ್ದಾರೆ. ಓಟದಲ್ಲಿ ಬಹುಶಃ ಎಲ್ಲ ಸುಧಾರಣೆ ಆಗಿದೆ, ಆದ್ರೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಬಹಳಷ್ಟು ಸುಧಾರಣೆ ಆಗ್ಬೇಕಾಗಿದೆ. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಲ್ಲಿ 4 ಜೊತೆ ನಾಲ್ಕು ಓಟದ ಕೋಣಗಳು ಇರ್ತವೆ. ಒಂದು ಜೊತೆ ಅಂದ್ರೆ ಒಂದರಲ್ಲಿ 2, ಮತ್ತೊಂದರಲ್ಲಿ 2. ಈ 4 ಕೋಣಗಳು ಒಂದೇ ಲೈನಿಗೆ ಬರಬೇಕು, ಮೂವ್ಮೆಂಟ್ ಇರಬಾರ್ದು. ಅಂತಹ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಕೊಡ್ತಾರೆ. ಈ ಕ್ಷಣ ಬರಲಿಕ್ಕೆ ನಾವು ಬಹಳಷ್ಟು ಕಾಯಬೇಕಾಗ್ತದೆ. ತಯಾರಿಯಲ್ಲಿದ್ದಾರೆ. ಅದು ಎಲ್ಲೆಲ್ಲಿ ಒಂದೇ 4 ಕೋಣಗಳು ಮೂಮೆಂಟ್ ಇಲ್ಲದೆ ಇದ್ರೆ ಸಾಕಾಗುದಿಲ್ಲ. ಆ ಸ್ಟಾರ್ಟಿಂಗ್ ಲೇನಿಗೆ ಬರುವಾಗ ಆ 4 ಕೋಣಗಳು ಒಂದೇ ಲೈನಲ್ಲಿ ಇರಬೇಕಾಗ್ತದೆ. ಪುತ್ತಿಗೆ ಪೆರೋಡಿ ಗುತ್ತು ಸುರಭಿ ಫ್ರೆಂಡ್ಸ್.
ಹಲೋ, ಪುತ್ತಿಗೆ ಪೆರೋಡಿ ಗೊತ್ತು, ಪೆರೋಡಿ ಪುತ್ತಿಗೆ ಗೊತ್ತು. ಕೌಶಿಕ್ ದಿನೇಶ್ಕರ ಶೆಟ್ಟರ್ನಿರಲಿಲ್ಲ ಮಹಾರಾಜ ಕರೆಟ್, ಸುರಭಿ ಗ್ರೂಪ್ಸ್ ತುಳುನಾಡದಿರಲಿಲ್ಲ ರಾಜ ಕರೆಟ್. ನೆಕ್ಕಲ ಒಂಜಿ ವ್ಯವಸ್ಥೆ ಮಲ್ಪುನ ಉದ್ದೇಶಡು ಕರಿನ ವರ್ಷದ ಐಕ್ಯಳ ಭಾವದ ಕಂಬಳಡು ವೇದಿಕೆ ಇಡ್ತೆ ನಮ್ಮ ಮುನಿಯಾಲ್ ಉದಯ ಶೆಟ್ರು ಭರವಸೆ ಕೊರ್ರಿಯರು. ಏತು ಖರ್ಚಾಂಡಲ ಯಾನು ಕೊರ್ಪೆ, ಎಷ್ಟು ಖರ್ಚಾದರೂ ಆ ಸಂಶೋಧನೆ ಮಾಡಿ ಅದರ ಖರ್ಚು ನಾವು ಕೊಡ್ತೇವೆ ಅಂತೇಳಿ ಮುಂದೆ ಬಂದಿದ್ದಾರೆ. ಆದರೆ ಒಮ್ಮೆ ನಮ್ಮ ಬುಡ್ರಕ್ಕೆ ಬೇಡ ಜಾಗ್ರತೆ ಮಾಡ್ತೇವೆ ನೋಡು, ಎರಡು ಕರೆಗೆ ಬಂದು ಬಾರಿ ಕೊಡ್ತಾನೆ. ಅದು ಆಗ್ತದೆ ಅಂತ ಹೇಳುವಾಗಲೇ ಅದನ್ನು ಯಾವ ರೀತಿ ಪ್ರತಿಭಟಿಸಬೇಕು ಅನ್ನುವಂಥ ಒಂದು ವರ್ಗ ಹುಟ್ಟಿಕೊಳ್ತದೆ. ಈ ಲೇಸರ್ ಪ್ರಾರಂಭ ಆದಾಗ 2 ಜೊತೆ ಕೋಣಗಳ ಯಜಮಾನರು ಹೆಗಲಿಗೆ ಕೈ ಹಾಕೊಂಡು ಹೋಗ್ತಾ ಇದ್ದಾರೆ. ನಾನು ಹಿಂದಿನಿಂದಿದ್ದದವರಿಗೆ ಗೊತ್ತಿಲ್ಲ, ಅವ್ರು ಮಾತಾಡಿಕೊಂಡು ಹೋಗ್ತಿದ್ರು. ಈ ಕಡಂಬನವರ ಪಚ್ಚೆ ಲೈಟ್ನಿ ಏಪ ಉತ್ತವನು, ಈ ತರದ ಟ್ರೆಂಡ್ಗಳನ್ನು ನಾವು ಮೊದಲೇ ಗಮನಿಸಿ. ಬೆಂಗಳೂರು ಕಂಬಳಕ್ಕೆ ಭಾಗವಹಿಸಿದ ನೇಗಿಲು ಹಿರಿಯ ವಿಭಾಗದ ಮತ್ತು ಬೆಂಗಳೂರು ಕಂಬಳ ಸಮಿತಿಯವರ ಪದಾಧಿಕಾರಿಗಳಾಗಿರುವಂತಹ ಕೋಡಿಂಬಾಡಿ ಮಠಂತ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿ ಅವರು ದಯವಿಟ್ಟು ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಸುಂದರಣ್ಣ ಮತ್ತು ಭಾಗವಹಿಸಿದ ಪ್ರಶಂಸನಾ ಪತ್ರವನ್ನು ಕೂಡ ಸ್ವೀಕರಿಸಬೇಕು. ಇದನ್ನು ಅಶೋಕ್ ಕುಮಾರ್ ರೈ ಅವರು ಪ್ರಕಾಶಣ್ಣ ಸೇರಿಕೊಂಡು ನೀಡಬೇಕಾಗಿ ವಿನಂತಿಸಿದ್ದೇನೆ. ಕೌಶಿಕ್ ದಿನಕರ ಶೆಟ್ಟನ ಬಾಲದ ಎಲ್ಲೇ ವಿಭಾಗಡು ಕರಿನ ವರ್ಷ ಅನೇಕ ಪ್ರಥಮ ದ್ವಿತೀಯ ಬಹುಮಾನ ಪಡೆದನಾಗಲಿ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟನೇರ್ಲು ಅಂಚನೆ ಸುರಭಿ ಗ್ರೂಪ್ಸ್ ತುಳುನಾಡು ಒಂದೆಟ್ಟು ಏರು ಮಾತ ಉಲ್ಲೇರಿ ಈ ಗ್ರೂಪ್ ಉಡು ನಮಕ್ ಬಂದಾಬ್ಜಿ ಕೋಡೆ ದಿನಟ್ಟು ನಾನು ನೆನಪು ಮಾಡ್ತೇನೆ. ನಿನ್ನೆ ದಿನ ನೆನಪು ಮಾಡಿದೆ ನಾನು. ಈ ಗ್ರೂಪ್ ಮತ್ತೊಂದು ಇನ್ನೊಂದು ಪ್ರಾರಂಭ ಆದದ್ದು ಹಿರಿಯಡ್ಕದ ಒಮ್ಮರಬೆಟ್ಟು ಯುವ ಬಾಂಧವರಿಂದ ನಮ್ಮ ನಟರಾಜ ಹೆಗಡೆಯವರ ಕೀರ್ತನದಲ್ಲಿ ನೇತೃತ್ವದಲ್ಲಿ ಆ ಒಂದು ಸಂಘಟನೆ ಪ್ರಾರಂಭ ಆಯ್ತು. ಆಮೇಲೆ ಎಲ್ಲ ಕಡೆ ಯುವಕ ಮಂಡಲ. ಹಲೋ ಹಲೋ ಮಹಾರಾಜ ಕರೆ ಬೆಳವಾಯಿಗೆ ರಾಜಕರೆ. ಹೌದು, ರಾಜಕರೆ 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 10-21 10-24 0.3 ಎಲ್ಲ ಒಂದ್ಸಲ ಚಪ್ಪಾಳೆ ತಟ್ಟೋಣ. ಇದೀಗ ತಾನೇ ಕರೆಗೆ ಇಳಿದಂತ ಕೋಣಗಳ ರಾಜೇಶ್ ಶೆಟ್ಟಿ ಅವರಿಗೆ ಕೋಡಿಂಬಾಡಿ ಮಠಮೆತ್ತ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿ ಅವರಿಗೆ ನೇಗಿಲು ಹಿರಿಯ ವಿಭಾಗದಲ್ಲಿ ಭಾಗವಹಿಸಿದ್ದೀರಾ. ತಮಗೆ ಪೈಪೋಟಿಯನ್ನ ಕೊಟ್ಟಂತ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು, ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು ಸೇರಿಕೊಂಡು ಸ್ಮರಣಿಕೆಯನ್ನು ನೀಡುತ್ತಿದ್ದಾರೆ. ಇದು ಬೆಂಗಳೂರು ಕಂಬಳದ ಅಭಿಮಾನದ ಪ್ರತೀಕ. 10.21 ಒಂದ್ ಕಡೆ, 10.24 ಒಂದ್ ಕಡೆ, 0.3 ಸೆಕೆಂಡ್ಸ್ ಅಂತರದಲ್ಲಿ ಮುಂದೆ ಹೋಗಿರುತ್ತೆ. ಸೊ ಇದು ಕಂಬಳದ ವಿಶೇಷಗಳಲ್ಲಿ ವಿಶೇಷ. 155 ಮೀಟರ್ ಇಷ್ಟು ಡಿಸ್ಟೆನ್ಸ್ ಅನ್ನ ಕೇವಲ 10 ಸೆಕೆಂಡ್, 8 ಸೆಕೆಂಡ್, 9 ಸೆಕೆಂಡ್ಗಳಲ್ಲಿ ಈ ಕೋಣಗಳು ನಿನ್ನೆಯಿಂದ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇದೆ. ನೋಡೋಣ ಈಗ ಅಖಾಡಕ್ಕೆ ನಮ್ಮ ರಾಜಕೆರೆ ಮತ್ತು ಮಹಾರಾಜ ಕೆರೆಯಲ್ಲಿ ಅಖಾಡಕ್ಕೆ ಇಳಿತಿರುವಂತಹ ಕೋಣಗಳು ಯಾವುದು ಅಂತ. ಜೊತೆ ಇರ್ಲೇನಾಗಿಲ್ಲ, ಕೂಟೋಡು ಪಾಲ್ ಪಡೆದು ಬಹುಮಾನ ಪಡೆದನಾಗ್ಲಿ ಇನಿ ಮಹಾರಾಜ ಕೆರೆಟ್ಟಿ ವಿಜಯವಿ ಕೋಟೆ ಅಂಡ್ರನ ಇರ್ಲಿತ್ತುಂಡಲ್ಲ ನಮ್ಮ ಚಂದ್ರಹಾಸ ಸಾಧು ಸನಿಲ್ರು ಕರೆಕ್ಟ್ ತೋಜೊಂದುಳ್ಳೇರಿ ಅಂಚನೆ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿ ದಯದಿದೆ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಅಂತ ಶಶಿಕಿರಣ್ ಶೆಟ್ಟಿ ಅವರಿಗೆ ನಮ್ಮ ಬೆಂಗಳೂರು ಕಮ್ಮಟ ಸಮಿತಿಯ ಪರವಾಗಿ ಸ್ಮರಣೀಯವಂತ ಗೌರವಾರ್ಪಣೆಯನ್ನು ಮಾಡುವ ಮುಖೇನ ಅವರ ಇರುವಿಕೆಯನ್ನ ಪ್ರಸ್ತುತಿಯನ್ನ ಗೌರವಿಸಿಕೊಳ್ತಾ ಇದ್ದಾವೆ. ಅವರ ತಂದೆ ಕೂಡ ಹಿಂದೆ
ಮಾನ್ಯ ಲೋಕಾಯುಕ್ತರಾಗಿ ತಮ್ಮ ಸೇವೆಯನ್ನು ಈ ನಾಡಿಗೆ ಕೊಟ್ಟವರು ಸನ್ಮಾನ್ಯ ವಿಶ್ವನಾಥ್ ಶೆಟ್ಟಿ ಅವರು, ಅವರ ಸುಪುತ್ರರಾಗಿ ಇಂದು ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಅಂತ ಶಶಿಕಿರಣ್ ಶೆಟ್ಟಿ ಅವರು, ಅವರನ್ನು ಕಂಬಳ ಸಮಿತಿಯ ಗೌರವಶ ಪ್ರಕಾಶ್ ಶೆಟ್ಟಿ ಅವರು, ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು, ಉಪೇಂದ್ರ ಶೆಟ್ಟಿ ಅವರು ಎಲ್ಲರೂ ಕೂಡ ಜೊತೆಗೂಡಿ, ಉಮೇಶ್ ಶೆಟ್ಟಿ ಅವರು ಜೊತೆಗೂಡಿ ಅವರ ಇರುವಿಕೆಯನ್ನು ಗೌರವವನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳು, ವಂದನೆಗಳು. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಈಗ ಬೀಳ್ತದೆ. ನೇಗಿಲು ಹಿರಿಯ ವಿಭಾಗದ ಬ್ರಹ್ಮಶ್ರೀ ನಾಯನಾಡು ಅಲ್ಲ, ಇದರಲ್ಲಿ ನಾವು ಕೂಡ ಒಂದು ಯೋಚನೆ ವೆಂಕಪ್ಪ ಪೂಜಾರಿ ಅವರ ಭಾಗವಹಿತ ಪ್ರತೀಕವಾಗಿ ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ವಿನಂತಿಸಿದ್ದೇನೆ. ಗೌರವಾಧ್ಯಕ್ಷರು, ಅಧ್ಯಕ್ಷರು ಸೇರಿಕೊಂಡು ಈ ಸ್ಮರಣಿಕೆಯನ್ನ ನೀಡಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಲ್ಲ, ನಾವು ಅರ್ಥ ಮಾಡಿಕೊಳ್ತೇವೆ ನಿಮ್ಮ ಸಮಸ್ಯೆಯನ್ನು. ಮುಂದಿನ ದಿನಗಳಲ್ಲಿ ಈ ಅರಮನೆ ಮೈದಾನದಲ್ಲಿ ಕಂಬಟ ಸಂಘಟಿಸಲ್ಪಟ್ರೆ ಈ ಭಾಗದಲ್ಲಿಯೂ ಕೂಡ ನೋಡುವುದಕ್ಕೆ ಪ್ರೇಕ್ಷಕರಿಗೆ ಒಂದು ಸಣ್ಣ ಮಟ್ಟದ ಗ್ಯಾಲರಿ ಅದು ಆಗಬೇಕು. ಅಷ್ಟು ದೊಡ್ಡ ಮಟ್ಟದ ಗ್ಯಾಲರಿ ಅಷ್ಟು ಹಿಂದೆ ಹೋದರೆ ನೋಡುವುದಕ್ಕೂ ಕೂಡ ಆಗುವುದಿಲ್ಲ. ಆದರೆ ಇದು ಮೊದಲ ಪ್ರಯೋಗ. ಸಮಸ್ಯೆಗಳು ಅನೇಕ ರೀತಿಯಲ್ಲಿ ಬರ್ತದೆ. ಯಾವತ್ತೂ ಕೂಡ ನಾವು ನೆನಪಿಸಿಕೊಳ್ತೇವೆ ಬಂಧುಗಳೇ, ಪ್ರಾಬ್ಲಮ್ಸ್ ಆರ್ ಟು ಫೇಸ್ ಆ್ಯಂಡ್ ಟು ಸಾಲ್ವ್, ನಾಟ್ ಟು ಎಸ್ಕೇಪ್. ಸಮಸ್ಯೆಗಳು ಬರುವುದು ಎದುರಿಸುವುದಕ್ಕೆ, ಪರಿಹರಿಸಿಕೊಳ್ಳುವುದಕ್ಕೆ, ಪಲಾಯನಕ್ಕೆಲ್ಲ. ಇದ್ದದ್ರಲ್ಲಿ ನಾವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋಣ. ಸಾಧ್ಯವಾದಷ್ಟು ಮಟ್ಟಿಗೆ ಸಾಯಂಕಾಲದೊಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮನೆಯಲ್ಲಿ ಯಾರಾದ್ರೂ ಬರದಿದ್ದವರು ಇದ್ರೆ ನೀವು ಹೋಗಿ ಕಳಿಸಿ ಅವರನ್ನು. ಒಂದು 6 ಗಂಟೆಗೆ ಬರಲಿ, ಒಂದು 8 ಗಂಟೆಯ 10 ಗಂಟೆಯ ಮೇಲೆ ಆಗ್ತದೆ ಮುಗಿಯುವಾಗ ಕಂಬಳ. ಉಮೇಶ್ ಕಳತೂರು ಕರ್ನಾಟಕ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸುವ. ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ಹಲೋ, ಕರ್ನಾಟಕ ಶೆಟ್ಟಿ ಅವರು, ಕಲ್ತೂರು ಕರ್ನಾಟಕ ಶೆಟ್ಟಿ ಅವರು ಬಲ್ಲಬೇಕಾಗ್ತಾರ ಯಜಮಾನರು ಅಡ್ರಡ್ಡ ಬಲ್ಲಕ್ಲ ಜಾಗ್ರತೆ ಮಾಡ್ತಾ ನೋಡಿದ್ದೆ. ಹಲೋ ಹಲೋ, ಬಲ್ಲು ಪಗತ್ ತಾಂಡ ಯಜಮಾನರು ಬಲ್ಲು ವಿಚಾರ ಕೊಡ್ತಾಂಡ ಪಲ್ಲು ಪಗತ್ತದು ಹೊರ ಗಂತಕ್ಕೆ ಬತ್ತಾಂಡು. ಪಲ್ಲು ಪಗತ್ತದು ಹೊರ ಗಂತಕ್ಕೆ ಬತ್ತಾಂಡು. ನನ್ನ ಬುಡ್ಡ ಗಂತಕ್ಕೆ ಬತ್ತಾಂಡ ಅಂದಂದು ಕೇನ್ಲಿ ರೆಡ್ಡಿ ಜನಲ್ಲ ಭಾರಿ ಅನುಭವದಾಗಲಿ. ನಲ್ಲೂರ್ದಾಗೆಲ್ಲ ಇತ್ತ ಪುದಾರಿನಿ ಸ್ಮರಣಿಕೆ ದಾಖಲು ಬೇತೆ ಬೇತೆ ಇತ್ತಲ್ಲ ಎರಲವ್ವಿ ರಾಜೇಶ್. ಎರಡು ಸ್ಮರಣಿಕೆ, ಒಂದು ಸ್ಮರಣಿಕೆಗೆ ತನ್ನಿ, ಆನಂತರ 2. ಬಲೆ 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 ಬಲೆ. ಹಳೆ ಅಂಗಡಿ ಕೊಪ್ಪಳ ನಂದಗೋಕುಳ ಸಮಿತ ಕೃಷ್ಣ ಪೂಜಾರಿ ಅವರ ಕೋಣಗಳು ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದೆ. ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಬೇಕಾಗಿ ಬೆಂಗಳೂರು ಕಂಬಳ ಸಮಿತಿಯ ಪ್ರಮುಖರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈಗ ಸ್ಪರ್ಧೆ ನಡೀತಾ ಇದೆ. ನಲ್ಲೂರು ಬಜಗುಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿ ಅವರ ಓಟದ ಕೋಣಗಳಿಗೂ, ಅಲ್ಲಿಪಾದ ದೇವಶ್ಯ ಪಡೂರು ವಿಜಯ ವಿ ಕೋಟ್ಯಾನ್ ಅವರ 1ನೇ ನಂಬರದ ಓಟದ ಕುಕ್ಕರಾಡಿ ಕೊಡಂಗೆ ಗುತ್ತು ದೇವೇಂದ್ರ ಹೆಗಡೆ ಹಾಗೂ ಹೆಗ್ಗುಂಜಿ ಚಾವಡಮನೆ ಅಮರನಾಥ್ ಶೆಟ್ಟಿ ನೇಗಿಲು ಕಿರಿಯ ವಿಭಾಗದಲ್ಲಿ ಎ ಮತ್ತು ಬಿ ಅವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಪ್ರಥಮವಾಗಿ ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಸಮಿತ್ ಕೃಷ್ಣ ಪೂಜಾರಿ ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ ನಡೀತಾ ಇದೆ. ಕುಕ್ಕರಾಡಿ ಕೊಡಂಗೆ ಗುತ್ತು ದೇವೇಂದ್ರ ಹೆಗಡೆ ಹಾಗೂ ಹೆಗ್ಗುಂಜ ಚಾವಡಿಮನೆ ಅಮರನಾಥ್ ಶೆಟ್ಟಿ ನೇಗಿಲು ಕಿರಿಯ ವಿಭಾಗದಲ್ಲಿ ಎ ಮತ್ತು ಬಿ 2 ಜೊತೆ ಕೋಣಗಳ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ತಾ ಅವರನ್ನ ಗೌರವಿಸ್ತಾ ಇದ್ದೇವೆ.
ಗೊರಟೆ ಬಡ್ಕಳ ಕುಪ್ಪನಾಯಕರ ಮನೆಯವರ ಕಡೆಯಿಂದ ಯಾರಾದರೂ ಅಡ್ಡಾಲಗಿ ವಿಭಾಗದ ಕರನಿರ್ಣಯ ಮಾಡಲಿಕ್ಕೆ ಬರಬೇಕು. ಗೊರಟೆ ಬಡ್ಕಳ ಕುಪ್ಪಯ್ಯ ನಾಯಕರ ಅಡ್ಡಾಲಗಿ ವಿಭಾಗದ ಕೋಣಗಳ ಪರವಾಗಿ. ಅಡ್ಡ ಹಲಗೆ ವಿಭಾಗದ ಸ್ಪರ್ಧೆಯ ಸಾಲು ಮತ್ತು ಕರೆ ನಿರ್ಣಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗ್ಲಿಕ್ಕಿದೆ. ಯಾರಿಗೆ ಯಾರೊಂದಿಗೆ ಸ್ಪರ್ಧೆ ಎನ್ನುವ ನಿರ್ಣಯವನ್ನು ಬಹುಶಃ ಲಾಂಡ್ಸ್ ಉತ್ತರಾಡಿ ಕೊಡಂಗೆ ಗೊತ್ತು ದೇವೇಂದ್ರ ಹೆಗಡೆ ಮತ್ತು ಹೆಗ್ಗುಂಜಿ ಚಾವಡಮನೆ ಅಮರನಾಥ್ ಶೆಟ್ಟಿ ನೇಗಿಲು ಕಿರಿಯ ವಿಭಾಗದಲ್ಲಿ ಎ ಮತ್ತು ಬಿ 2 ಜೋಡಿ ಕೋಣಗಳನ್ನ ಈ ಒಂದು ಕಂಬಳ ವಿಭಾಗದಲ್ಲಿ ಭಾಗವಹಿಸಲಿದ್ದಾರೆ. ಅವರ ಭಾಗವಹಿಸುವಿಕೆಯನ್ನು ಗೌರವಿಸಿಕೊಳ್ಳುತ್ತದೆ ವೇದಿಕೆಯ ಮೇಲ್ಭಾಗದಲ್ಲಿ. ಕೊಕ್ಕರಾಡಿ ಕೊಡಂಗೆತ್ತು ದೇವೇಂದ್ರ ಹೆಗಡೆ ಹಾಗೂ ಹೆಗ್ಗುಡಿ ಚಾವಡಮನೆ ಅಮರನಾಥ್ ಶೆಟ್ಟಿ. ಹಲೋ ಪಿತ್ರೋಡಿ ಕಲೈಬೈಲು ಧೃತಿ ಸುವರ್ಣರ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಆಗಮಿಸಿದೆ ಇಲ್ಲಿ ಕಂಬಳಕ್ಕೆ. ಸ್ಪರ್ಧೆ ಪ್ರಾರಂಭ ಆಗಿದೆ. ನಲ್ಲೂರು ಬಜೆಗಳು ಶಿವಪ್ರಸಾದ್ ನಿಲಯ ದೇಶ್ ಭಂಡಾರನೇರಲು ರಾಜ ಕರೆಟ್ಟೆ ಅಲ್ಲಿಪಾದ ದೇವಸ್ಥಾನ ಪಡೂರು ವಿಜಯವಿ ಕೋಟೆಯನ್ನು 1 ನಂಬರ್ನೇರಲು ಮಹಾರಾಜ ಕರೆಟ್ ರಾಜಕರೆತ್ತ ರಾಜಕರೆ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ ರಾಜ ಕರೆಟ್ ಬತ್ತನೇರ್ಲು 10.09 10.40. ಇದೀಗ ಅಖಾಡಕ್ಕೆ ಇಳಿದಂತ ಕೋಣಗಳ ಪೈಕಿ ರಾಜಕರೆಯಲ್ಲಿದ್ದಂತ ನಲ್ಲೂರು ಬಜಗುಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿಯ ಪಿತ್ರೋಡಿ ಕಲೈಬೈಲು ಧೃತಿ ಸುವರ್ಣರ ಹಗ್ಗ ಹಿರಿಯ ವಿಭಾಗದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಅಲ್ಲಿಪಾದೆ ಓಟದ ಕೋಣಗಳು 10.40 ಅಂತರದಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಬೈಲೂರು ಸದಾನಂದ ಶೆಟ್ಟರ್ನ ಎರಡು ರಾಜ ಕರೆಟ್ ಐತೆ ಬೇರೆ ಕಾರ್ಕಳ ಗಾಂಧಿ ಮೈದಾನದಕ್ಕಲ್ಲ ವಿಟ್ಲ ಪಂಚಲಿಂಗೇಶ್ವರದಕ್ಕಲ್ಲ ಐತೆ ಬೇರೆ ಅಲ್ಲಿಪಾದೆ ದೇವಸ್ಥಾನದಕ್ಕಲ್ಲ ಬಂಗಾಡಿ ದೇವಪಾಲಕ್ಕಲ್ಲ ಹಗ್ಗ ಹಿರಿಯ ವಿಭಾಗದಲ್ಲಿ ತಲಪಾಡಿ ಕಾರಂತರ ಪಾಲು ಚಂದ್ರಶೇಖರ ಪಕ್ಕಲರ ಕೋಣಗಳು ಕೂಡ ಭಾಗವಹಿಸಿದೆ. ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ. ತಲಪಾಡಿ ಕಾರಂತರ ಪಾಲು ಚಂದ್ರಶೇಖರ ಪಕ್ಕಲರವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿದ್ದೇವೆ. ಸ್ಮರಣಿಕೆ ಅವರು ಈಗ ಸ್ಪರ್ಧೆಯ ತಯಾರಿಯಲ್ಲಿದ್ದಾರೆ. ಉಡುಪಿ 80 ಬಡಗಬೆಟ್ಟು ಉಡುಪಿ ಕಲ್ಲಾಪು ಶ್ರೀಕ ಸಂದೀಪ್ ಶೆಟ್ಟಿ ಅವರ 1ನೇ ನಂಬರದ ಓಟದ ಕೋಣಗಳು ಹಾಗೂ ಉಡುಪಿ ಬೈಲೂರು ಸದಾನಂದ ಶೆಟ್ಟಿ ನೇಗಿಲ ಕಿರಿಯ ವಿಭಾಗದಲ್ಲಿ ಶಿತ್ತಾಡಿ ದುರ್ಗಿ ನಿವಾಸ ಕಾರ್ತಿಕ್ ಪೂಜಾರಿ ಅವರ ಕೋಣಗಳು ಕೂಡ ಭಾಗವಹಿಸಿದೆ. ಗೌರವಪೂರ್ವಕವಾಗಿ ಅವರಿಗೆ ಸ್ಮರಣಿಕೆಯನ್ನು ನೀಡ್ತಿದ್ದೇವೆ. 2 ಕೂಡ ಉಡುಪಿಯ ಕಡೆಯ ಓಟದ ಕೋಣಗಳು ಈ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾರೆ. ಉಡುಪಿ 80 ಬಡಗಬೆಟ್ಟು ಉಡುಪಿ ಕಲ್ಲಾಪು ಶ್ರೀಕ ಸಂದೀಪ್ ಶೆಟ್ಟಿ ಅವರು ಮತ್ತು ಉಡುಪಿ ಬೈಲೂರು ಸದಾನಂದ ಶೆಟ್ಟಿ ಅವರು 2 ಕೂಡ ಉಡುಪಿಯವರದು. ರಾಜಕರೆಯಲ್ಲಿ ಇದ್ದಾರೆ ಉಡುಪಿ ಬೈಲೂರು ಸದಾನಂದ ಶೆಟ್ಟಿ ಚಿತ್ಪಾಡಿ ಮೇತಮನೆ ಅವರು ಹಾಗೂ ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗಬೆಟ್ಟು ಉಡುಪಿ ಕಲ್ಲಾಪು ಶ್ರೀಕ ಸಂದೀಪ್ ಶೆಟ್ಟಿ ಅವರ 1ನೇ ನಂಬರದ ಓಟದ ಕೋಣಗಳು ತಯಾರಾಗ್ತಾ ಇದ್ದಾರೆ. ಅಡ್ಡಹಲಗೆ ವಿಭಾಗದ ಕರೆ ಮತ್ತು ಸಾಲು ನಿರ್ಣಯ ಮಾಡಲಿಕ್ಕೆ ಗೊರಟೆ ಭಟ್ಕಳ
ಕೊಪ್ಪಯ್ಯ ನಾಯ್ಕ ಅವರು ಇನ್ನೂ ಬಂದಿಲ್ಲ. ಉಳಿದವರೆಲ್ಲರೂ ಬಂದು ಕಾಯ್ತಾ ಇದ್ದಾರೆ. ಕೊರಟೆ ಬಡ್ಕಳದವರು ತಕ್ಷಣ ಬರುವುದು, ತಡ ಮಾಡದೆ ಬರಬೇಕು ನೀವು. ದೂರದ ಮುಂಬೈಯಿಂದ ಆಗಮಿಸಿದ ಪೆನಿನ್ಸುಲಾ ಹೋಟೆಲ್ನ ಮಾಲೀಕರಂತ ಕರುಣಾಕರ್ ಶೆಟ್ಟಿ ಮುಂಬೈ ಅವರ ಪ್ರಸ್ತುತಿಯನ್ನ, ಅವರ ಭಾಗವಹಿಸುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು. ಕೊರಟೆ ಬಡ್ಕಳದವರು ಬಾರದೇ ಇದ್ರೆ ಉಳಿದವರನ್ನು ಇನ್ನು ಕಾಯಲಿಕ್ಕೆ ಆಗುದಿಲ್ಲ, ನಿಮ್ಮನ್ನು ಕಾಯಿಸ್ಲಿಕ್ಕೆ ಆಗುದಿಲ್ಲ. ನಾವು ನಿರ್ಣಯ ಮಾಡ್ತೇವೆ, ಸಾಲು ತೆಗಿತೇವೆ, ಕರೆ ತೆಗಿತೇವೆ. ನೀವು ಬರುವುದಾದ್ರೆ 1 ನಿಮಿಷದೊಳಗೆ ಬರಬೇಕು. ಬಹಳಷ್ಟು ಹೊತ್ತಿನಿಂದ ನಿಮ್ಗಾಗಿ ಕಾಯ್ತಾ ಇದ್ದೇವೆ ನಾವು. ಶ್ರೀಮತಿ ಅಶೋಕ್ ಕುಮಾರ್ ಇವರನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಲೋ ಹಲೋ ಓಡಮಿಟ್ಟ ತಯಾರಾಂಡ್ ಪಲ್ಲು ಪಗರ್ದು ಹೊರ ಗಂತಕ್ಕೆ ಬರೋಂದುಳ್ಳೇರು ಎಕಡ್ದು ಅಂತ ಜಲ್ದಿ ಬಿಡ್ಪಾಯರ್ ಕೆಂಡೆ ಓ ಎಕಡ್ದ ಬಾರಿ ಜಲ್ ಮಲ್ತಾರಿ ತೇರಪ್ಪ ಬಿಡ್ಪಾಗ ಅವೇ ನಮ್ಮನೆ ಬಿಡ್ಪ ಹೊಡಿತೆ. ಬಡ್ಕಳ ಅಡ್ಡ ಹಲಗೆಯ ಬಡ್ಕಳದವರು ಇನ್ನೂ ಬಂದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಊರಿನವ್ರು ಯಾರು ಆಗ್ಬೋದು ಬಡ್ಕಳದವರು, ಒಬ್ರು ಬನ್ನಿ ಅಂತ. ದಯವಿಟ್ಟು ವೇದಿಕೆಯ ಬಲಭಾಗದಂತ ಎಲ್ಲ ಸಾರ್ವಜನಿಕರು ಸ್ವಲ್ಪ ಹಾಗೆ ಮೂವ್ ಮಾಡಬೇಕು. ಎಲ್ಲರಿಗೂ ಆ ಕಂಬಳ ನೋಡಲು ಅವಕಾಶವನ್ನು ಮಾಡಿಕೊಡ್ಬೇಕು. ದಯವಿಟ್ಟು ಯಾರು ಕೂಡ ನಿಂತಲ್ಲೇ ನಿಲ್ಬಾರ್ದು, ಮೂವ್ ಮಾಡಬೇಕು. ಎಲ್ಲ ಬಂದವರಿಗೂ ಕೂಡ ಕಂಬಳದ ಸವಿಯನ್ನು ಸವಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿ ಸರ್? ವೇದಿಕೆಯ ಬಲಭಾಗದಲ್ಲಿ ನಿಂತ ಸಾರ್ವಜನಿಕರು ಮೂವ್ ಮಾಡಬೇಕು. ದಯವಿಟ್ಟು ನೀವು ನಿಂತಲ್ಲೇ ನಿಲ್ಬಾರ್ದು, ಉಳಿದವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಬ್ಯಾರಿಗೇಟ್ ಅನ್ನು ಹಿಡಿದು ನಿಂತವರು ನೀವು ಅದನ್ನು ಬಿಟ್ಟು ಒಂದ್ ಸ್ವಲ್ಪ ಮೂವ್ ಮಾಡ್ಬೇಕಂತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಮಾತ್ರ ನೋಡುದಲ್ಲ, ನಿಮ್ಮ ಹಿಂದಿಂದ ಬಹಳಷ್ಟು ಜನ ಇದ್ದಾರೆ, ನಿಮ್ಮ ಬೆನ್ನನ್ನೇ ನೋಡ್ತಾ ಇದ್ದಾರೆ. ಹೌದು, ದಯವಿಟ್ಟು ಇದು ನಿರಂತರವಾದ 2 ದಿನಗಳ ಕಂಬಳ. ದಯವಿಟ್ಟು ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ವೇದಿಕೆಯ ಬಲಭಾಗ ನಿಂತ ಸಾರ್ವಜನಿಕರು ದಯವಿಟ್ಟು ಹಾಗೆ ಮೂವ್ ಆಗಬೇಕು. ಬಹಳ ಅಪರೂಪಕ್ಕೆ ಸಿಗುದಿದು ಕಾಣ್ಲಿಕ್ಕೆ. ಉಳಿದವ್ರಿಗೊಂದು ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಕೇಳ್ತಾರೆ. ದಯವಿಟ್ಟು ಸ್ಟೇಜ್ನ ಮೇಲ್ತಿಕ್ಕಂತ ವಾಲಂಟಿಯರ್ಸ್ ಪ್ಲೀಸ್ ನೋಟ್. ದಯವಿಟ್ಟು ಈ ವೇದಿಕೆಯ ಆ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರು ವೇದಿಕೆ ಮೇಲೆ ಇದ್ದಾರೆ. ದಯವಿಟ್ಟು ತೆರವುಗೊಳಿಸಬೇಕು. ಹೆಚ್ಚುವರಿ ಜನ ಯಾರ್ಯಾರು ನಮ್ಮ ಸ್ವಯಂ ಸೇವಕರಿದ್ದೀರಿ, ಹೆಚ್ಚುವರಿ ಅತಿಥಿಗಳ ಅಲ್ಲದೆ ಇರ್ತಕ್ಕಂಥ ನಮ್ಮೆಲ್ಲರ ಗೌರವಾನ್ವಿತರು ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು. ವೇದಿಕೆಗಿಂತ ಹೆಚ್ಚಿನ ಜನ ವೇದಿಕೆ ಮೇಲ್ಭಾಗದ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು. ಹೆಚ್ಚಿನವರು ನೋಡ್ಬೇಕಾದ್ರೆ ನೀವು ದಕ್ಷಿಣ ಕನ್ನಡಕ್ಕೆ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾಗಿ ಪ್ರತಿ ಶನಿವಾರ ಭಾನುವಾರ ಬೇರೆ ಬೇರೆ ಕಂಬಳದ ಮೊದಲುಗಳಲ್ಲಿ ನೀವು ಅಲ್ಲಿ ಬರಬೇಕು. ಕೋಣಗಳ ಮಾಲಕರಾಗಿ ಯೂಟ್ಯೂಬ್ ಬೆಳುವಾಯಿ ಸದಾನಂದ ಶೆಟ್ಟಿ ಅವರು, ಬೆಳುವಾಯಿ ಸದಾನಂದ ಶೆಟ್ಟಿ ಅವರನ್ನ ಕೂಡ ಅಲ್ಲೆಲ್ಲ ಕಂಬಳದ ಗ್ಯಾಲರಿ ಮಾಡ್ತೇವೆ. ಪ್ರಮುಖರು ಚಾಲನೆ ನೀಡಿ ಗ್ಯಾಲರಿ ಮಾಡ್ತೇವೆ. ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಒಂದು ಕಂಬಳದ ಕೂಟದ ಮಾಲೀಕರಾಗಿ, ಕಂಬಳಕ್ಕೆ ಸರ್ವ ಪ್ರೋತ್ಸಾಹಕರಾಗಿ, ಕಂಬಳದ ವ್ಯವಸ್ಥೆಗಳಲ್ಲಿ ತನ್ನ ಮಾರ್ಗದರ್ಶನವನ್ನು ಮಾಡಿದ ಬೆಳುವಾಯಿ ಸದಾನಂದ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಡ್ಕಳದವರು ಬಂದ್ರ? ಹಲೋ, ಒಂದ್ ಜಲ್ದ್ ಮಾಡ್ಬಿಡು. ಪ್ರಾರಂಭ ಆಗಿದೆ. ರಾಜ ಕರೆಟ್ ಉಡುಪಿ ಬಯಲೂರು ದಾಖಲೆ, ಮಹಾರಾಜ ಕರೆಟ್ ಉಡುಪಿ 80 ಬಡಗಬೆಟ್ಟು ದಾಖಲೆ, ಮಹಾರಾಜ ಕರೆತ್ತ ಬೆಳುವಾಯಿ 10:48 ಸದಾನಂದ ಶೆಟ್ಟಿ ಅವರಿಗೆ
ಪ್ರಕಾಶ್ ಶೆಟ್ಟಿ ಅವರೇ ಗೌರವಾಧ್ಯಕ್ಷರೇ ಶಾಲನ ನೀಡಿ ಕಂಬಳದ ತಮ್ಮ ಕಂಪಣ್ಣ ಕಂಬಳದಲ್ಲಿ ತಾವು ತೋರ್ಪಡಿಸಿದ ನಿಷ್ಠೆಯನ್ನ ಪ್ರೀತಿಯನ್ನ ಜವಾಬ್ದಾರಿಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಕಂಬಳ ಸಮಿತಿಯವರು. ಪ್ರಕಾಶ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಶಾಲನ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ರಾಜಕರೆಯಲ್ಲಿ ಬಂದಂತ ಉಡುಪಿ ಬೈಲೂರು ಜಿಲ್ಲಾ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಹೌದು. 12.33 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಕಂಬಳ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿಯೂ ಬೇಕು, ಆದ್ರೆ ಬೇಕಾದಲ್ಲಿ ಬೇಕು. ಈ ವಿಷಯವನ್ನ ವೇದಿಕೆಯಲ್ಲಿರುವ ನಮ್ಮವರು ಗಮನಿಸಬೇಕು. ಸ್ಟೇಜಿಯ ಕೆಪಾಸಿಟಿಗಿಂತ ಜಾಸ್ತಿ ಜನ ವೇದಿಕೆಯಲ್ಲಿ ಇದ್ದಾರಂತೆ. ಆದರೆ ಎಲ್ಲ ಪ್ರಮುಖರೇ ದಯವಿಟ್ಟು ಅತಿಥಿಗಳಲ್ಲದವರು ಈ ವೇದಿಕೆಯನ್ನ ಬಿಟ್ಟು ಬೇರೆ ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಬೇಕು. ನಮಗೆ ಅವಕಾಶವನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಈಗ ಸ್ಪರ್ಧೆಯಲ್ಲಿದ್ದಾರೆ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ ಮೈಲಿ ಹಾಗೂ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ನಾಗೇಶ್ ಕುಸುಮ ಮಹಾಬಲಗೌಡ ಅವರ ಓಟದ ಕೋಣಗಳು. ಹಗ್ಗ ಕಿರಿಯ ವಿಭಾಗದ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಿ ಅವರ ಕೋಣಗಳು ಭಾಗವಹಿಸಿದೆ. ದಯವಿಟ್ಟು ಅವರು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಮರಣಿಕೆ 1 ಯೋಗೀಶ್ ಪೂಜಾರಿ ಅವರ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ ಮೈಲಿ ಅವರ ಓಟದ ಕೋಣಗಳು. ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ನಾಗೇಶ್ ಕುಸುಮ ಪದ್ಮನಾಭ ಗೌಡ ಅವರ ಓಟದ ಕೋಣಗಳು. ಹಗ್ಗ ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಕಂಬಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಧಾನಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಅರಮನೆ ಮೈದಾನಕ್ಕೆ ಬಂದಿದ್ದ ನೀವು ನೋಡ್ತಾ ಇರ್ಬೋದು. ಎಲ್ಲ ಕುಟುಂಬ ಸಮೇತರಾಗಿ ಬಂದು ನಿನ್ನೆಯಿಂದ ರಾತ್ರಿ ಎಷ್ಟೇ ಚಳಿ ಇದ್ರೂ ಕೂಡ ಮೈ ಚಳಿಯನ್ನ ಬಿಟ್ಟು ರಾತ್ರಿ ಇಡೀ ನೋಡಿದ್ದಾರೆ. ಬೆಳಿಗ್ಗೆ ಇನ್ನಷ್ಟು ಹೊಸ ಪ್ರೇಕ್ಷಕರು ಸಿಕ್ಕಿದ್ದಾರೆ. ಪ್ರೇಕ್ಷಕರಾಗಿ ಬಂದಂತವರು ಕಂಬಳದ ಅಭಿಮಾನಿಗಳಾಗಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. 2 ಜೊತೆ ಓಟದ ಕೋಣಗಳಿಗೆ ಸೀಡಿಂಗ್ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು, ಬೆಂಗಳೂರು ಲೋಕಸಭಾ ಸದಸ್ಯರು, ಈ ರಾಷ್ಟ್ರದ ಅತ್ಯಂತ ಕಿರಿಯ ಸಂಸದರಾದಂತಹ ಜನಪ್ರಿಯ ನಾಯಕ ತೇಜಸ್ವಿ ಸೂರ್ಯ ಅವರು ಆಗಮಿಸ್ತಾ ಇದ್ದಾರೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕಂಬಳ ಸಮಿತಿಯ ಪರವಾಗಿ ಬಯಸ್ತಾ ಇದ್ದೇವೆ. ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರು, ಈ ದೇಶ ಕಂಡಂತಹ ಅತ್ಯಂತ ಕಿರಿಯ ಚಲನಶೀಲ ಸಂಸದರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಕಂಬಳ ಈ ಉತ್ಸವದ ಚಂದವನ್ನ ಅಂದವನ್ನ ಸವಿಯಲು ಅವರನ್ನ ಉಮೇಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ರಾಷ್ಟ್ರದ ಅತ್ಯಂತ ಕಿರಿಯ ಸಂಸದರು, ರಾಷ್ಟ್ರದ ಉದ್ದಕ್ಕೂ ಕೂಡ ಆ ಯುವ ಶಕ್ತಿಯನ್ನ ಬಡಿದೆಬ್ಬಿಸಿದ ಯುವ ನಾಯಕ ಬೆಂಗಳೂರು ದಕ್ಷಿಣ ಸಂಸದರಂತ ತೇಜಸ್ವಿ ಸೂರ್ಯ ಅವರು ಆಗಮಿಸ್ತಾ ಇದ್ದಾರೆ. ಸಾಲು ಹೊಸ್ಮಾರು ಸೂರ್ಯ ಶ್ರೀ ಸುರೇಶ್ ಶೆಟ್ರಿಗಳ ಗೌರವಪೂರ್ವಕವಾಗಿ ಬೆಂಗಳೂರು ಕಮಲ ಸಮಿತಿಯ ಪರದಿಂದ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮೇಗಿನ ಮನೆ ಅಚ್ಚಾಡಿ ಬಾಬು ರಾಜೇಂದ್ರ ಶೆಟ್ರಿಗಳ ಪೇರ್ಲ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರಿಗಳ ಗೊರಟೆ ಭಟ್ಕಳ ಕೊಪ್ಪಯ್ಯ ನಾಯ್ಕರಿಗಳ ರಾಜಕರೆ ಅಲದ ಪದವು ಮಹಾರಾಜ ಕರೆ ಹೊಸ್ಮಾರು ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಹೆಚ್ಚುವರಿ ಸದಸ್ಯರು ವೇದಿಕೆಯ ಸ್ಟೇಜ್ ಬಿಟ್ಟು ಉಳಿದವರೆಲ್ಲರೂ ಕೂಡ ವೇದಿಕೆಯನ್ನ ತೆರವುಗೊಳಿಸಬೇಕು. ಅಲ್ಲಿ ಮಾಧ್ಯಮದವ್ರನ್ನ ಬಿಟ್ಟು ಉಳಿದವರು ಯಾರು ವಿಡಿಯೋ ಫೋಟೋಗಳನ್ನ ತೆಗಿಬಾರ್ದಾಗ ವಿನಂತಿ ಮಾಡ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಬೆಂಗಳೂರು ದಕ್ಷಿಣದ ಅತ್ಯಂತ ಹೆಮ್ಮೆಯ ಈ ರಾಷ್ಟ್ರದ ಅತ್ಯಂತ ಕಿರಿಯ ಸಂಸದರಾದಂತಹ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಂತ
ತೇಜಸ್ವಿ ಸೂರ್ಯ ಅವರು ವೇದಿಕೆ ಮೇಲಿದ್ದಾರೆ. ಹಲೋ ಹಲೋ ಬಿಡ್ಪಾರ ಆಯ್ಜಿಗತ್ತಾ ವೇದಿಕೆ ಮೇಲೆ ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಮುಂಭಾಗದ ಆಸನವನ್ನು ತೆರವುಗೊಳಿಸಿ ಹಿಂಭಾಗಕ್ಕೆ ತೆರಳಬೇಕಾಗಿ ವಿನಂತಿ ಮಾಡ್ತೇನೆ. ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸೀನರ ಅಂತ ನಮ್ಮ ಅತಿಥಿಗಳನ್ನು ಬಿಟ್ಟು ಉಳಿದಂತ ಎಲ್ಲ ಗೌರವಾನ್ವಿತರು ಕೂಡ ಸ್ವಲ್ಪ ವೇದಿಕೆಯ ಹಿಂಭಾಗಕ್ಕೆ ತೆರಳಬೇಕಾಗಿ ವಿನಂತಿಸ್ತೇನೆ. ವೇದಿಕೆಯ ಮೊದಲ ಪಂಕ್ತಿಯಲ್ಲಿ ಆಸೀನರಾದಂತ ನಮ್ಮ ಗೌರವ ಅತಿಥಿಗಳನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ವೇದಿಕೆಯ ಹಿಂಭಾಗದ ಪಂಕ್ತಿಗೆ ತೆರಳಬೇಕಾಗಿ ನಾನು ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಜಪ್ಪು ಮನ್ಕು ತೋಟದ ಹುಟ್ಟು ಸಾಚಿ ಅನಿಲ್ ಶೆಟ್ರು. ಹಲೋ ಓ ಒಂಜಿ ಬುಡ್ಪವನಡ ಅಂದ ಬಿಡ್ಪಾವ್ರ ಬುಡ್ಪವನ ಅಂತೋಡುಲ್ಲ ಆವು ಬಿಡ್ಪಾಲಿ ಎಡ್ಡ ವಿಷಯ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದಾರೆ. ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ ಮೈಲಿ. ವೇದಿಕೆಯ ಬಲಭಾಗದ ಸಾರ್ವಜನಿಕ ಬಂಧುಗಳ ವಿನಂತಿ, ದಯವಿಟ್ಟು ಮೂವ್ ಆಗಬೇಕು. ಉಳಿದವರಿಗೆ ಎಲ್ಲರೂ ಕೂಡ ಕಂಬಳ ವೀಕ್ಷಣೆಗೆ ಅವಕಾಶ ಮಾಡಬೇಕು. ತಾವು ನಿಂತಲ್ಲೇ ನಿಲ್ಬಾರ್ದು. ವೇದಿಕೆಯ ಬಲಭಾಗದಲ್ಲಿ ಆ ಬ್ಯಾರಿಕೇಡ್ಗೆ ಅಂಟಿಕೊಂಡು ನಿಂತವ್ರು ದಯವಿಟ್ಟು ಮೂವ್ ಆಗಬೇಕು. ಎಲ್ರಿಗೂ ಕೂಡ ಕಂಬಳಕ್ಕೆ ಅವಕಾಶ ಮಾಡಿಕೊಡಿ. ಸಾರ್ವಜನಿಕರು ದಯವಿಟ್ಟು. ಹಾಗೆ ವೇದಿಕೆಯ ಎಡ ಬಲಭಾಗದಲ್ಲಿ ನಿಂತಹ ಹೆಚ್ಚುವರಿ ನಮ್ಮೆಲ್ಲ ಸ್ವಯಂ ಸೇವಕರು ಕೂಡ ವೇದಿಕೆಯನ್ನು ತೆರವುಗೊಳಿಸಿಕೊಳ್ಬೇಕು ಆದಷ್ಟು ಬೇಗ. ಹಾಗೆ ವೇದಿಕೆ ಮುಂಭಾಗದಲ್ಲಿ ನಮ್ಮ ಅತಿಥಿಗಳನ್ನು ಬಿಟ್ಟು ಉಳಿದಂತೆ ಎಲ್ಲ ಗೌರವಾನ್ವಿತರು ಕೂಡ ವೇದಿಕೆಯ ಹಿಂಭಾಗದ ಆಸನಗಳಿಗೆ ಹೋಗಬೇಕು. ಅತಿಥಿಗಳನ್ನು ಬಿಟ್ಟು ಕುಳಿತಂತ ಎಲ್ಲ ಗೌರವಾನ್ವಿತರು ದಯವಿಟ್ಟು ಪ್ಲೀಸ್ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಿಗೆ ಆಸನಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ವಿನಂತಿಯನ್ನು ಮಾಡ್ತೇವೆ. ನಂತರದ ಆಸನಗಳನ್ನು ಸ್ವೀಕರಿಸಿ ದಯವಿಟ್ಟು. ಥ್ಯಾಂಕ್ ಯು ಸರ್. ವೇದಿಕೆಯ ಮೇಲ್ಭಾಗದಲ್ಲಿ ಅತಿಥಿಗಳನ್ನ ಬಿಟ್ಟು ರಾಜ ಕರೆಕ್ಟ್ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ತಗಲು ಮಹಾರಾಜ ಕರೆಕ್ಟ್ ವಿಟ್ಲ ಪಂಚಲಿಂಗೇಶ್ವರ ಬಸವನಗುಡಿ ತಕಲು ರಾಜ ಕರೆತ್ತ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ ಮೇಲಿರ್ನ ರಾಜ ಕರೆತ್ತ ಇರ್ಲು 10-17 10.17 11.81 ಅಣ್ಣ ಕಾರ್ಕಳಪೇಟೆ ಮನೆತ 290 ಜವಾನಿ ಒಂಚೂರು ಅರೇನ್ ಪಲ್ಲೆ. ಇದೀಗ ರಾಜಕೀಯದಲ್ಲಿ ಬಂದಂತ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಓಟದ ಕೋಣಗಳು ಕೇವಲ 10.17 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಎದುರಾಳಿಯಾಗಿ ಬಂದಂತಹ ಕೋಣಗಳು 11. ಸನ್ಮಾನ್ಯ ಅರವಿಂದ ಲಿಂಬಾವಳಿಯವರ ಆಗಮನ ಆಗ್ತದೆ ಬೆಂಗಳೂರು ಕಂಬಳಕ್ಕೆ. ಈ ಕಂಬಳದ ಸಂಭ್ರಮವನ್ನು ಜಾನಪದ ಕ್ರೀಡೆಯನ್ನ ಕಣ್ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಅವರ ಆಗಮನವನ್ನು ಸ್ವಾಗತಿಸಿಕೊಳ್ತಾ ಇದೆ. ವೇದಿಕೆಯ ಮೇಲ್ಭಾಗದಲ್ಲಿ ಕಂಬಳ ಸಮಿತಿಯ ಪರವಾಗಿ ತಮಗಿದು ಪ್ರೀತಿಪೂರ್ವಕ ಗೌರವದ ಸ್ವಾಗತ ಸುಸ್ವಾಗತ. ಬೆಂಗಳೂರಲ್ಲಿ ಜಮಾಯಿಸಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ಮನವಿ, ಆ ವೇದಿಕೆ ಮೇಲೆ ಅತಿಥಿಗಳನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಳ್ಬೇಕು. ಅತಿಥಿಗಳನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ. ಸನ್ಮಾನ್ಯ ಅರವಿಂದ ಲಿಂಬಾವಳಿಯವರ ಆಗಮನವನ್ನು ಕಾಣ್ತಾ ಇದ್ದ ವೇದಿಕೆ ಮೇಲ್ಭಾಗದಲ್ಲಿ ಬೆಂಗಳೂರು ಕಂಬಳದ ಈ ಒಂದು ವೈವಿಧ್ಯಮಯ ಸಂಭ್ರಮದ ಕಂಬಳ ಕ್ರೀಡಾ ಸಂಭ್ರಮಕ್ಕಾಗಿ ಅವರನ್ನ ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಸ್ಟೇಜಿನ ವಾಲ್ಯೂಮ್ ಕಡಿಮೆ ಇತ್ತು. ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವರನ್ನ ವಿನಂತಿ ಮಾಡ್ತಾ ಇದ್ದೀವಿ. ವೇದಿಕೆಯ ಬಲಭಾಗದಲ್ಲಿ ನಿಂತ ಸಾರ್ವಜನಿಕರು ಆ ಬ್ಯಾರಿಕೇಡ್ ಅನ್ನ ಬೀಳ್ತಕ್ಕಂಥ ಮುರಿತಕ್ಕಂಥ ಸಂದರ್ಭ ಇದೆ. ದಯವಿಟ್ಟು ಆ ಸಾರ್ವಜನಿಕರು ಸ್ವಲ್ಪ ಹಿಂದಕ್ಕೆ ಕಳಿಸಬೇಕು. ವೇದಿಕೆಯ ಬಲಭಾಗದಲ್ಲಿ ನಿಂತ ಎಲ್ಲ ಸಾರ್ವಜನಿಕರು ಗಮನಿಸಬೇಕು. ಬ್ಯಾರಿಕೇಡ್ ಇಂದ ಕೆಳಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ವಾಲಂಟಿಯರ್ಸ್ ದಯವಿಟ್ಟು ಅವ್ರನ್ನೆಲ್ಲ ಹಿಂದೆ ಕಳಿಸಬೇಕು. ಬ್ಯಾರಿಕೇಡ್ ಮೇಲೆ ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಬಲಭಾಗ ಕಳಿಸಬೇಕು, ಹಿಂದೆ ಕಳಿಸಬೇಕು.
ನೋಡಿ ಆಗದಿಂದ ಯಾವುದೇ ಹೇಳ್ತೀರಿ ನೀವು. ಅನಾಹುತಗಳಾಗುವಂತೆ ನಾವು ಈ ಒಂದು ಕಂಬಳವನ್ನ ಸ್ವಾಮಿ, ಗೌರವವಾಗಿ ನಡೆಸಿಕೊಳ್ಬೇಕಾಗಿದೆ. ಬಂಗಾಡಿ ದೇವಪಾಲಕರು ಆಗದಿಂದ ನೀವು ಪ್ರಕಟಣೆ ಮಾಡ್ತಾ ಇದ್ದೀರಿ. ಆಕ್ಷನ್ ಇಳಿಬೇಕು, ಅದು ಯಾರು ಹೋಗಿ ಅಲ್ಲಿ ನಿಲ್ಲಿಸಬೇಕು ಅವ್ರು ಮಾಡ್ಬೇಕು ಅದನ್ನು. ಬಿದ್ದ ನಂತರ ಏನ್ ಮಾಡ್ಲಿಕ್ಕೆ ಆಗ್ತದೆ? ದಯವಿಟ್ಟು 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 ಹಲೋ ಹಲೋ ನೋಡಿ, ನಾವೇನ ಮಲ್ಲೈಬಾಗೋಡು ಇಂತ ಕುಟೋಡು ಕಾರ್ಯಕರ್ತರು ಅಲ್ಲಿ ಯಾರಿದ್ದಾರೆ? ಕುಟೋಡು ಪಾಲ್ಪಡಿದಿರಿ. ಆ ಬ್ಯಾರಿಕೇಡ್ ಹತ್ರ ಹೋಗ್ಬೇಕು ಕಾರ್ಯಕರ್ತರು. ನಾವೇನ ಮಲ್ಲ ವಿಭಾಗದ ಕರ ನಿರ್ಣಯ ಮಲ್ಪರ ಜತೆ ನಿರ್ಣಯ ಮಲ್ಪರ ಜಪ್ಪು ಮನ್ಕು ತೋಟ ಕುತ್ತು ಸಾಚಿ ಅನಿಲ್ ಶೆಟ್ರು ಕಾರ್ಯಕರ್ತರು ಆ ಬ್ಯಾರಿಕೇಡ್ ಹತ್ರ ಹೋಗಿ ಬೋಳದ ಗುತ್ತುಗಳು ಜನಗಳನ್ನು ಸ್ವಲ್ಪ ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರೆ ಬ್ಯಾರಿಕೇಡ್ ಮೇಲೆ ಭಾರ ಬೀಳಬಾರದು. ನಾರಾಯಣ ಮಲೆ ಕೊಡಿಯರು ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರು ಕಕ್ಕೆಪದ ಪೆರಂಗಲು ಬಾಬು ವೆಂಕಪ್ಪ ಗೌಡರು ಹಿತಕಟ್ಟಪಡ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ರು ಮಂಜೇಶ್ವರ ಕೌಡೂರು ಬಿಡು ತುಷಾರ ಮಾರಪ್ಪ ಬಂಡಾರ್ಲು ಎಡಮ ಜತೆ ನಾವೇರ್ದ ಮಲ್ಲ ವಿಭಾಗದ ಯಜಮಾನರು ಕರ ನಿರ್ಣಯ ಮಲ್ಪರ ಜತೆ ನಿರ್ಣಯ ಮಲ್ಪರ ಕೂಡಲೇ ಈ ತಾರೀಕು ಬರೋಣ. ನಾವೇರ್ದ ಮಲ್ಲ ವಿಭಾಗದ ಜಪ್ಪು ಮಂಕು ತೋಟ ಬೋಳದ ಗುತ್ತು ಕೊಳಕೆ ಇರುವತ್ತೂರು ಬಂಗಾಡಿ ಪರಂಬೇರು ಮಾಳ ಆನಂದ ನಿಲಯ ಕಕ್ಕೆಪದವು ಪೆರಂಗಾಲು ಸಿದ್ದಕಟ್ಟಪಡುಂಬ ಮಂಜೇಶ್ವರ ಕೌಡೂರು ಬೀಡು. ಇದೀಗ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯ ತಯಾರಿಯಲ್ಲಿದ್ದಾರೆ. ಬಂಗವಾಡಿ ದೇವಪಾಲ್ ದಿನಕ್ರಾಜ್ ಅವರ ಓಟದ ಕೋಣಗಳು ಮತ್ತು ಅಲ್ಲಿಪ್ಪಾದ ದೇವಶ್ಯ ಪಡೂರು ವಿಜಯ ವಿ ಕೋಟ್ಯಾನ್ ಅವರ 2ನೇ ನಂಬರದ ಓಟದ ಕೋಣಗಳು ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಯಾರಿಯಲ್ಲಿದ್ದಾರೆ. ರಾಜಕರೆಯಲ್ಲಿ ಬಂಗವಾಡಿ ದೇವಪಾಲ್ ದಿನಕ್ರಾಜ್ ಅವರ ಓಟದ ಕೋಣಗಳಾದ್ರೆ ಮಹಾರಾಜಕರೆಯಲ್ಲಿದ್ದಾರೆ ಅಲ್ಲಿಪ್ಪಾದ ದೇವಶ್ಯ ಪಡೂರು ವಿಜಯ ವಿ ಕೋಟ್ಯಾನ್ ಅವರ 2ನೇ ನಂಬರದ ಓಟದ ಕೋಣಗಳು. ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಹಗ್ಗ ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ನಾವೆಲ್ಲ ಇದ್ದೇವೆ. ಇದು ಮುಗಿದ ತಕ್ಷಣ ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಡೀತದೆ. ಆ ಬಳಿಕ ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಬಲ್ಲದ ಮಲ್ಲ ಇರೋ ಯಜಮಾನಕ್ಲು ದಯದಿದ್ದು ಗಮನಿಸೋಡು ನನ್ನ ರಡ್ಡು ಸಾಲು ಬಾಕಿಂಡು ಬಲ್ಲದ ಎಲ್ಲೆ ವಿಭಾಗಡು ಐನ ಬೆರೀಕ್ ನಾಯರ್ದ ಎಲ್ಲೆ ವಿಭಾಗದ ಎಡಮ ಸಾಲುಂಡು ಅವು ಮುಗ್ಗಿ ಕೂಡಲೇ ಬಲ್ಲದ ಮಲ್ಲಕ್ಲು ತಯಾರಾವಡಣ್ಣ ನಿಕ್ಲೆಗೆ ಇತ್ತೇನೆ ನಿಂಕುಲು ನೆನಪು ಮಲ್ತೊಂದುಲ್ಲ ಮರ ಬಿಚ್ಚಾದಿತ್ತಾರನ್ನ ಅಂಡಲ್ಲ ನಿಕ್ಲು ತಯಾರಾವಡು ಪಂಡು ನಿಕ್ಲೆಗೆ ಇತ್ತೇನೆ ಇಂಕುಲು ಸೂಚನೆ ಕೊರೊಂದುಲ್ಲ ನೆನಪು ಮಲ್ತೊಂದುಲ್ಲ ಬಲ್ಲದ ಎಲ್ಲಿ ಇರ್ಲೇನಾ ಸಾಲದ ಬೆರೀಕ್ ನಾಯರ್ದ ಎಲ್ಲಿ ಇರ್ಲೇನ ಸಾಲ್ ನಾಯರ್ದ ಎಲ್ಲಿ ಇರ್ಲೇನ ಸಾಲದ ಬೆರೀಕ್ ಬಲ್ಲದ ಮಲ್ಲ ಇರ್ಲೇನ ಸಾಲಣ್ಣ ನಿಕುಲ್ ದಯದಿದ್ದು ಗಮನಿಸೋದು. eru sari malpi ಬೋಳದ ಗುತ್ತು ಕೌಡೂರು ಬೀಡು ಕರೆದೆ ಪರ ಬಜ್ಜರನ ನಿಗಲೇನೆ ಬತ್ತದ ಮಾತ್ರ ಪೊರ್ತು ಬಾರಿ ಪೊರ್ತುಡ್ಬೇಕು ಕಾಟೊಂದುಲ್ಲಿರ್ಮೂಲು ನಮ್ಮ ಮಲ್ಲಗಲಿ ನಾಯಕರು ಮತ್ತು ಬೆಂಗಳೂರು ಈ ಭಾಗದ ನಮ್ಮೆಲ್ಲರ ಪ್ರಮುಖರಾಗಿರುವಂತಹ ಯುವ ನಾಯಕ ತೇಜಸ್ವಿ ಸೂರ್ಯರವರು ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ಕಂಬಳಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಅರವಿಂದ ಲಿಂಬಾವಳಿಯವರು ಹಿರಿಯ ನಾಯಕರಾಗಿ ನಮ್ಮೆಲ್ಲರ ಸ್ಫೂರ್ತಿಯಾಗಿ ಆಗಮಿಸಿದಂತಹ ಸನ್ಮಾನ್ಯ ಅರವಿಂದ ಲಿಂಬಾವಳಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಕಂಬಳ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಬೆಂಗಳೂರು ನಗರದ ಡಿಸಿಪಿ ಆದಂತಹ ಹೆಸರಾಂತ ಅಧಿಕಾರಿ
ಅಬ್ದುಲ್ ಅಹದ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗೌರವಿಸಿಕೊಳ್ತಾ ಇದ್ದೇವೆ. ಆಗಿತ್ತು ರೆಡ್ ಬಾಲ್ ಉಪೇಂದ್ರ ಶೆಟ್ಟಿ ಅವರ ಗೌರವಿಕೆಯನ್ನ ಗುರುತಿಸಿಕೊಳ್ಬೇಕು ವಿನಂತಿಸ್ತೇವೆ. ಉಂತಲಿ ಏರು ಸಾರಿ ಮಲ್ಪಿ ಡಿಸಿಪಿ ಕ್ರೈಮ್ ಸಿಸಿಬಿಯ ಅಬ್ದುಲ್ ಅಹದ್ ಅವರ ಹೆಸರಾಂತ ಖ್ಯಾತ ಅಧಿಕಾರಿ, ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಎನಿಸಿಕೊಂಡವರು ಅಬ್ದುಲ್ ಅಹದ್ ಸರ್ ಅವರ ಅರಿವಿಕೆಯನ್ನು ಗುರುತಿಸಿಕೊಳ್ತಾ ಉಪೇಂದ್ರ ಶೆಟ್ಟಿ ಅವರನ್ನ ಹಾಗೆ ಗುಣರಂಜನ್ ಶೆಟ್ಟಿ ಅವರು ಕೂಡ ಅವರಿಗೆ ಗೌರವ ಅರ್ಪಣೆ ನೀಡಿ ಅವರ ಇರುವಿಕೆಯನ್ನು ಗೌರವಿಸಿಕೊಳ್ಬೇಕಾಗಿ ವಿನಂತಿಸ್ತೇನೆ. ಹಲೋ ಹಲೋ ಬಾರಿ ಪೊರ್ಲು ಉಂತುದು ಇತ್ನ ತೋಜಿನ ಎಂಕ್ಲೆಗ್ ಎರ್ಲು ಪೊರ್ಲುಡು ಉಂತು ಅನೆ ಓ ಎರ್ಲು ಪೊರ್ಲುಡು ಉಂತು ನಾಲಿರ್ಲುಲ ಗಂತೂರ್ ದುಮ್ಮಾಂಡೆ ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ ವಾಲ್ಪಾಡಿ ಅಣ್ಣ ರೆಡ್ ಬಾಲ್ ಲಗ್ಲ ಒಂಚೂರು ಜಾಗ್ರತೆ ಮಾಡ್ತು ನೋಡಿಗಳು ಈ ಒಂದು ಭಾಗವಹಿಸಿದ ಪ್ರತೀಕವಾಗಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಾಲ್ಪಾಡಿ ಹಾಲಾಜಿ ಅವರು ಈತ ಬುಡಾನತೆ ಈತ ಬುಡೋಡೆ ರಾಜಕರೆಟ್ ಬಂಗವಾಡಿ ದೇವಪಾಲ್ ದಿನಕ್ ರಾಜರ್ನೆರ್ಲು ಮಹಾರಾಜ ಕರೆಟ್ ಅಲ್ಲಿಪಾದ ದೇವಸ್ಯ ಪಡೂರು ವಿಜಯ ವಿ ಕೋಟ್ಯಾಂಡ್ರನ 2ನೇ ನಂಬರ್ದೆರ್ಲು ಬಲ್ಲದೆಲ್ಯ ಕ್ವಾರ್ಟರ್ ಫೈನಲ್ ಪ್ರೀ ಕ್ವಾರ್ಟರ್ ಫೈನಲ್ ದ ಸಾಲ್ ಬಂಗಾಡಿ ಪರಂಬೇಲೂರು ನಾಯರ್ದ ಮಲ್ಲ ಕರ ನಿರ್ಣಯ ಮಲ್ಪರ ಬತ್ತೆರಾ ಕೌಡೂರು ದಕ್ಲು ಬತ್ತೆರಾ ಎರು ಉಂತಲೆ ದಾಯ ನಡಪವರ್ನಿಗೆ ಅಧ್ಯಕ್ಷರಾದ ಅಶೋಕ್ ರೈ ಅವರ ಧರ್ಮಪತ್ನಿ ಸುಮಾ ಅಶೋಕ್ ರೈ ಅವರು ಶ್ರೀಮತಿ ಸುಮಾ ಅಶೋಕ್ ರೈ ಅವರು ಕೂಡ ಈ ಕಂಬಳಕ್ಕೆ ನಿನ್ನೆಯಿಂದಲೇ ಬಂದು ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯಿಂದ ಇವತ್ತು ಕೂಡ ಶ್ರೀಮತಿ ಸುಮಾ ಅಶೋಕ್ ರೈ ಅವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ಪರ್ಧೆ ಪ್ರಾರಂಭ ಬಿಡ್ತಾರೆ. ರಾಜಕಾಟ್ ಬಂಗಾಡಿ ದೇವಪಾಲ ದಿನಕರಾಜರು ಮಹಾರಾಜ ಕರೆಟ್ ಅಲ್ಲಿಪಾದ ವ್ಯವಸ್ಥೆ ಪಡೂರು ವಿಜಯ ವಿ ಕೋಟ್ಯಾನ 2ನೇ ನಂಬರ್ದರ್ಲು ಮಹಾರಾಜ ಕರೆತ್ತ ಅಲ್ಲಿಪಾದ ದೇವಸ್ಯ ಪಡೂರು ವಿಜಯ ವಿ ಕೋಟ್ಯಾನ 2ನೇ ನಂಬರ್ದರ್ಲು ಮಹಾರಾಜ ಕರೆಟ್ ಬತ್ನೇರ್ಲು 9:63 9.63 ರಾಜ ಕರೆತ 10.85 ಮಹಾರಾಜ ಕರೆಯಿಂದ ಅಖಾಡಕ್ಕೆ ಬಂದಂತ ಅಲ್ಲಿಪಾಡು ವಿಜಯ್ ವಿ ಕೋಟ್ಯಾನ್ರವರ ಕೋಣಗಳು ಕೇವಲ 9.63 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಇವರಿಗೆ ಎದುರಾಳಿಯಾದಂತಹ ದೇವಪಾಲ್ ದಿನಕರ್ ರಾಜ್ ಅವರ ಕೋಣಗಳು 10.85 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ನೋಡಿ 9.63 155 ಮೀಟರ್ ಉದ್ದ ಇರುವಂತಹ ಕರೆಯನ್ನ ಅಷ್ಟು ಅಖಾಡವನ್ನ ಕೇವಲ 9.63 ಸೆಕೆಂಡ್ಗಳಲ್ಲಿ ಮುಗಿಸೋದಂದ್ರೆ ನಿಜವಾಗ್ಲೂ ತಮಾಷೆ ಮಾತಲ್ಲ. ಸೊ ಹೀಗೆ ಸಾಕಷ್ಟು ಈ ನಮ್ಮ ವೇದಿಕೆ ಇನ್ನೂ ಹೆಚ್ಚೆಚ್ಚು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗೆ ಹೊಸ ಹೊಸ ಮೈಲಿಗಳಿಗೆ ಸಾಕ್ಷಿಯಾಗುತ್ತೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹಲೋ ಹಲೋ ಕಳೆದುದು ಸಿಕ್ಕಿದೆ ಒಂದು ಡ್ರೈವಿಂಗ್ ಲೈಸೆನ್ಸ್. ದಕ್ಷಿಣ ಕನ್ನಡದ ಮೂಲ್ಕಿ ಅವರದು. ಅವರ ಹೆಸರು ರಂಜಿತಾ ಪ್ರಿಯದರ್ಶಿನಿ ಅಂತ ಇದೆ. ಕಳ್ಕೊಂಡವರು ನಿಮ್ಮ ಪರಿಚಯ ಹೇಳಿ ಇದನ್ನು ತಕೊಂಡು ಹೋಗ್ಬೋದಮ್ಮ. ಲೈಸೆನ್ಸ್ ಬಹಳ ಅಗತ್ಯ ಇದೆ. ಹೌದು, ಆದ್ರೆ ಅವರು ಅಡ್ವೊಕೇಟ್ ಅಂತೆ. ಅಡ್ವೊಕೇಟ್ನವರಿಗೂ ಲೈಸೆನ್ಸ್ ಬೇಕೇ. ಈಗ ನಾವು ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿದ್ದೇವೆ. ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ
ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ಅವರ 1ನೇ ನಂಬರದ ಓಟದ ಕೋಣಗಳು ಮತ್ತು ಕೊಂಡಾಣ ಕೆಳಗಿನ ಕೋಟೆಗಾರುಗುತ್ತು ಕಿಶೋರ್ ನಾರಾಯಣ್ ರೈ ಅವರ ಓಟದ ಕೋಣಗಳು ತಯಾರಿಯಲ್ಲಿದ್ದಾರೆ. ಪ್ರೀ ಕ್ವಾರ್ಟರ್ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬಹಳ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಕಂಬಳ ಸಮಿತಿಯ ವತಿಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ, ಊರಿನಿಂದ ಪರವೂರಿನಿಂದ ಬೆಂಗಳೂರಿನಿಂದ ಬಂದಂಥ ಎಲ್ಲ ಜನತೆಗೂ ಕೂಡ ನಿಮ್ಮ ಒಳ್ಳೆಯಾದಂತಹ ಸೌಜನ್ಯತೆಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ನಮ್ಮ ಜೊತೆ ಇವತ್ತು ಬೆಂಗಳೂರು ಸೌತ್ ಎಂಪಿ ಆದಂತಹ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಈ ನಮ್ಮ ಬೆಂಗಳೂರು ಕಂಬಳಕ್ಕೆ ಸ್ವಾಗತಿಸ್ತಾ ಈ ವೇದಿಕೆಯನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೇವೆ. ಬಂದಂತ ಎಲ್ಲ ಜನತೆಗೆ ಹಾಗೂ ಬೆಂಗಳೂರು ಕಂಬಳದ ಈ ಕಾರ್ಯಕ್ರಮಕ್ಕೆ 2 ಶುಭ ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೂಡ ಕರ್ಕೊಂಡು ಬಂದು ಇವತ್ತು ಈ ಕಂಬಳವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸೊ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕ್ರೀಡೆಯನ್ನ ಬೆಂಗಳೂರು ನೆಲದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ರೀಡೆ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಅದು ಮೊದಲನೇ ಪ್ರಯತ್ನದಲ್ಲೇ ಸಾಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರನೇ ಕಾರಣ. ಸೊ ಇದು ಬೆಂಗಳೂರು ಕಂಬಳ ನಮ್ಮ ಕಂಬಳ. ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಸೌತ್ನ ಎಂಪಿ ಶ್ರೀ ತೇಜಸ್ವಿ ಸೂರ್ಯ ಅವರು. ಈ ವೇದಿಕೆಯಿಂದ ನಿಮ್ಗೆಲ್ರಿಗೂ ಶುಭ ಹಾರೈಕೆ ತೇಜಸ್ವಿ ಸೂರ್ಯ ಅವರಿಂದ. ಮಾತಾ ತುಳುವ ಬಂಧುಲೇಗ್ ನನ್ನ ನಮಸ್ಕಾರ. ಎಲ್ಲ ಬೆಂಗಳೂರಿನ ಕಂಬಳ ಪ್ರೇಮಿಗಳಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮೆಲ್ರಿಗೂ ನಿನ್ನೆ ಇವತ್ತು ಒಂದು ರೀತಿ ಹಬ್ಬ. ನಾವು ಕಂಬಳವನ್ನು ಭಾಳಷ್ಟು ಜನ ಬೆಂಗಳೂರಿನವರು ಕರಾವಳಿಯವ್ರನ್ನ ಬಿಟ್ಟು ನಾ ಹೇಳ್ತಿರೋದು. ಬೆಂಗಳೂರಿನವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ರೀಲ್ಗಳಲ್ಲಿ ನೋಡಿದ್ವಿ, ಕಾಂತಾರ ಸಿನಿಮಾದಲ್ಲಿ ನೋಡಿದ್ವಿ. ಆದರೆ ಫಸ್ಟ್ ಟೈಮು ಬೆಂಗಳೂರಿನ ಇತಿಹಾಸದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಉಡುಪಿಯ ನಮ್ಮ ಕರಾವಳಿಯ ಕಂಬಳವನ್ನು ನಮ್ಮ ಬೆಂಗಳೂರು ಮಹಾನಗರಕ್ಕೆ ತೆಗೆದುಕೊಂಡು ಬಂದಿರೋದರಲ್ಲಿ ಪ್ರಕಾಶ್ ಶೆಟ್ಟಿ ಅಣ್ಣನ ನೇತೃತ್ವದ ಇಡೀ ಟೀಮು ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದೆ. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಈ ಇಡೀ ತಂಡದ ನೇತೃತ್ವವನ್ನು ವಹಿಸಿರುವಂಥ ಅಶೋಕ್ ಕುಮಾರ್ ರೈ ಸಾಹೇಬರಿಗೆ, ಉಮೇಶ್ ಶೆಟ್ಟಿಗೆ, ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ, ಇಡೀ ಈ ತಂಡದ ಪ್ರಮುಖರಾಗಿರುವಂಥ ಎಲ್ಲರಿಗೂ, ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರು ಕೂಡ ಜೊತೆಗಿದ್ದಾರೆ, ಬೆಳ್ಳಿಪ್ಪಾಡಿ ಗುಂಡ್ರಂಜನ್ ಶೆಟ್ಟಿ ಅವ್ರ ಜೊತೆಗಿದ್ದಾರೆ. ಎಲ್ಲರೂ ಮುಂದೆ ಬಂದು ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಒಬ್ಬರು ಇಬ್ಬರು ಸೇರಿ ಮಾಡುವಂಥ ಈವೆಂಟ್ ಅಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು, ನೂರಾರು ಕೋಣಗಳು ಬಂದು, ಟೀಮ್ಗಳು ಬಂದು ಇದು ಆಗಬೇಕು ಅಂತಂದರೆ ಸಾವಿರಾರು ಜನ ಇದಕ್ಕೆ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಮಗೆ ಪರಿಚಯ ಇರುವಂಥವ್ರು ಎಷ್ಟು ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಒಂದೇ ಒಂದು ಮಾತು, ಇವತ್ತು ನಮ್ಮ ಜಳ್ಳಿಕಟ್ಟು ಇರ್ಬೋದು, ಕಂಬಳ ಇರ್ಬೋದು, ಈ ರೀತಿ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂಥ ನಮ್ಮ ಪರಂಪರೆಯ ಓಟಗಳೇನಿದ್ದಾವೆ, ಆಟಗಳೇನಿದ್ದಾವೆ, ಇವನ್ನ ಬೇರೆ ಬೇರೆ ಅಜೆಂಡಾಗಳನ್ನು ಇಟ್ಕೊಂಡಿರುವಂಥ ಕೆಲವು ಶಕ್ತಿಗಳು ಇದನ್ನ ಕೋರ್ಟಿಗೆ ಹೋಗಿ ಮತ್ತೊಂದು ಕಡೆಗೆ ಹೋಗಿ ಇವನ್ನ ನಿಲ್ಲಿಸೋ ಅಂತ ಇನ್ನೊಂದು ಮಾಡುವಂಥ ಯೋಜನೆಗಳು ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ರಾಜಕೀಯ ಪಾರ್ಟಿ ಇವೆಲ್ಲವನ್ನ ಮೀರಿ ಜಲ್ಲಿಕಟ್ಟು, ಕಂಬಳ, ನಮ್ಮ ಧರ್ಮ ಸಂಸ್ಕೃತಿಯ ಆಚರಣೆಗಳನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಯಾಕೆಂದರೆ ಇವುಗಳು ಉಳಿದಾಗ ಮಾತ್ರ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಆಶ್ವಾಸನೆಯನ್ನು ಕೊಡ್ತಾ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ. ನಮಸ್ತೆ. ಅಭಿನಂದನೆಗಳು. ಖಂಡಿತವಾಗಿಯೂ ಯುವ ನಾಯಕರಾಗಿರುವಂತಹ ತೇಜಸ್ವಿ ಸೂರ್ಯ ಉತ್ತಮವಾದಂತಹ ಮಾತುಗಾರರು ಕೂಡ. ವಿಶೇಷವಾದಂತಹ ಶುಭ ಹಾರೈಕೆಯನ್ನ ಈ ವೇದಿಕೆಯಲ್ಲಿ ನೀಡಿದ್ದೀರಾ. ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇನ್ನೋರ್ವ ಅತಿಥಿಯಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ.
ಶಾಸಕರು ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಅವರಿಂದ ಈ ವೇದಿಕೆಯಲ್ಲಿ ನಮ್ಗೆಲ್ರಿಗೂ ಶುಭ ಹಾರೈಕೆ. ಬೆಂಗಳೂರು ಕಂಬಳ, ನಮ್ಮ ಹೆಮ್ಮೆಯ ಕಂಬಳದ ವೇದಿಕೆಯಲ್ಲಿ ಶ್ರೀಯುತರು ಈಗ ನಿಮಗಾಗಿ. ಹಲೋ ತಯಾರಣ್ಣ ಬಿಡೋಲಿ ಅವೇ ಎನ್ನ ಮಾತ ತುಳುವ ಬಂಧುಲೆಗ್ ಎನ್ನ ನಮಸ್ಕಾರಗಳು. ಎಲ್ಲ ಬೆಂಗಳೂರಿನ ಕರ್ನಾಟಕದ ಕಂಬಳದ ಅಭಿಮಾನಿಗಳಿಗೆ ಶುಭಾಶಯಗಳು. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಂಬಳವನ್ನು ಈಗ ತಾನೇ ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ ಹಾಗೆ ಸನಾತನ ಧರ್ಮದ ಸಂಸ್ಕೃತಿಯನ್ನು ಪಸರಿಸುವಂಥ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಂಘಟಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕಂಬಳದ ತಯಾರಿಯನ್ನು ಅಶೋಕ್ ರೈ ಅವರ ನೇತೃತ್ವದಲ್ಲಿ, ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ, ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಉಮೇಶ್ ಅವರ ನೇತೃತ್ವದಲ್ಲಿ, ಅಕ್ಷಯ್ ರೈ ಅವರ ನೇತೃತ್ವದಲ್ಲಿ, ಇನ್ನೂ ಅನೇಕರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಿದ್ಧತೆಯನ್ನು ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಂಬಳ ನಡೀತಾ ಇದೆ. ಇದು ಇನ್ನೂ ಹೆಚ್ಚು ನಗರಗಳಿಗೆ, ನೀವು ದಕ್ಷಿಣ ಕನ್ನಡ ಉಡುಪಿಯವರು ಹೋಟೆಲ್ಗಳನ್ನು ಎಲ್ಲೆಲ್ಲಿಗೆ ತೊಗೊಂಡೋಗಿದ್ದೀರೋ, ಎಲ್ಲೆಲ್ಲಿ ನಿಮ್ಮ ಹೋಟೆಲ್ಗಳಿದೆಯೋ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ಪೂಜಾ ಪದ್ಧತಿಯ ಭಾಗಗಳಾಗಿರ್ತಕ್ಕಂಥ ಕೋಲ ಇರ್ಬೋದು, ಡಕ್ಕೆ ಬೆಲೆ ಇರ್ಬೋದು, ನಾಗಮಂಡಲ ಇರ್ಬೋದು, ಅದನ್ನು ಕೂಡ ಬರೋ ದಿನಗಳಲ್ಲಿ ಈ ಸಮಾಜದ ಕಂಟಕಗಳನ್ನು ದೂರ ಮಾಡೋದಕ್ಕೆ ದಯವಿಟ್ಟು ಅಲ್ಲಿ ಇಬ್ರು ಬೌನ್ಸರ್ಸ್ ಕಂಟ್ರೋಲ್ ರೂಮ್ ಹತ್ರ ಬನ್ನಿ. ಇಬ್ರು ಬೌನ್ಸರ್ಸ್ ವಿಶ್ವಾಸ ನನಗಿದೆ. ಕಂಟ್ರೋಲ್ ರೂಮ್ ಹತ್ರ ಇಬ್ರು ಬೌನ್ಸರ್ಸ್ ಬನ್ನಿ ಬೇಗ. ಗುಣರಂಜನ್ ಶೆಟ್ಟಿ ಅವರು, ಗುರುಕಿರಣ್ ಅವರು, ಅನೇಕ ಮುಖಂಡರು ಬಂದು ಬರಲೇಬೇಕು ಅಂತ ಹೇಳಿದರು. ನಾನು ಅವ್ರು ಬರಬೇಕು ಅಂತ ಹೇಳೋಕ್ಕಿಂತ ಮುಂಚೆನೇ ಕಾರ್ಯಕ್ರಮಕ್ಕೆ ಕರೀದೇ ಇದ್ದರೂ ವೀಕ್ಷಕನಾಗಿ ಬಂದು ಈ ಕಂಬಳ ನೋಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನೆನ್ನೆ ಪ್ರವಾಸದಲ್ಲಿ ಇದ್ದವನು ವಾಪಸ್ ಬಂದು ಈ ಕಂಬಳವನ್ನು ವೀಕ್ಷಣೆಗೋಸ್ಕರನೇ ಬಂದಿದ್ದೇನೆ. ಮತ್ತು ಇವತ್ತು ರಾತ್ರಿ ನಾನು ಪ್ರವಾಸಕ್ಕೆ ಹೋಗಬೇಕು. ಆದರೆ ಕಂಬಳ ತಪ್ಪಿಸ್ಕೊಳ್ಬಾರ್ದು, ಬೆಂಗಳೂರಿನಲ್ಲಿ ನಡೆಯುವಂಥ ಮೊದಲ ಕಂಬಳವನ್ನು ನಾವು ನೋಡಲೇಬೇಕು ಅನ್ನುವಂಥ ಸದುದ್ದೇಶದಿಂದ ಇಲ್ಲಿ ಭಾಗವಹಿಸಿದ್ದೇನೆ. ನಿಜಕ್ಕೂ ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜಕರಟೆ ನಿಟ್ಟೆ ಪರಪ್ಪಾಡಿದಕ್ಲೆ ಮಹಾರಾಜ ಕರಟೆ ಕೊಂಡಾಣ ಕೆಳಗಿನ ಕೊಡಗಾರ ಗೊತ್ತದಕ್ಲೆ ರಾಜಕರತ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾಂಡ್ರ ವಂಜನೆ. ಅದ್ಭುತವಾದಂಥ ಕ್ರೀಡೆಯನ್ನು ನಾವು ನೋಡ್ತಾ ಇದ್ದೇವೆ. ನಾನು ಹೆಚ್ಚು ಮಾತನಾಡೋಕೆ ಇಷ್ಟಪಡಲ್ಲ. 9 ಕ್ರೀಡೆಯನ್ನು ವೀಕ್ಷಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಮಹಾರಾಜ ಎಲ್ಲರ ಅಭಿಮಾನ 5-6 ಅಭಿಲಾಷೆ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೊಂದು ಬಾರಿ ನಮ್ಮ ಈ ಕಾರ್ಯಕ್ರಮವನ್ನು ಸಂಘಟಿಸಿರುವಂತ ಎಲ್ಲ ಪದಾಧಿಕಾರಿಗಳಿಗೆ, ಸಂಘಟಕರಿಗೆ ಪೂರಕವಾದಂತ ಧನ್ಯವಾದಗಳನ್ನು ಹೇಳ್ತಾ, ಒಂದೇ ವರ್ಷಕ್ಕೆ ಇದನ್ನ ನಿಲ್ಲಿಸಬೇಡಿ, ಪ್ರತಿ ವರ್ಷನೂ ಕೂಡ ಈ ಕಂಬಳ ಬೆಂಗಳೂರಿನಲ್ಲಿ ನಡೀಬೇಕು ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬ್ಯಾರಿಗೇಟ್ ಅಲ್ಲಿ ನಿಂತವರ ಗಮನಕ್ಕೆ, ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ಹೋಗಿ ಆ ಬ್ಯಾರಿಕೇಡ್ ಹತ್ರ ನಿಲ್ಬೇಕು. ಯಾರು ಕಾರ್ಯಕರ್ತರು ಇದ್ದಾರೆ ಸ್ಟೇಜ್ ಅಲ್ಲಿ ಇದ್ದವರು ಸ್ವಲ್ಪ ಕಾರ್ಯಕರ್ತರಲ್ಲಿ ಹೋಗಿ. ಆ ಮಗು ಕೂಡ ಈ ಕಡೆ ಇದೆ. ಫುಲ್ ದಯಮಾಡಿ ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ಬ್ಯಾರಿಕೇಡ್ ಅನ್ನು ಒತ್ತಿ ಹಿಡಿಬೇಕು. ಪೊಲೀಸ್ನವರು ಸ್ವಲ್ಪ ಆ ಕಡೆ ಹೋಗ್ಬೇಕಾಗ್ತದೆ. ಪೊಲೀಸ್ನವರು ಇಲ್ಲಿ ಜನ ಜಾಸ್ತಿ ಇದೆ, ಸ್ವಲ್ಪ ಈ ಕಡೆ ಬ್ಯಾರಿಕೇಡ್ ಹತ್ರ ಹೋಗಿ
ಆ ಬ್ಯಾರಿಕೇಡ್ ಬಿದ್ದರೆ ತೊಂದರೆ ಆಗ್ತದೆ. ಕಾರ್ಯಕರ್ತರು ವೇದಿಕೆಯಲ್ಲಿ ನಿಲ್ಬಾರ್ದು, ಸ್ವಲ್ಪ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾರು ದುಡ್ಬೇಡಿ, ಅಲ್ಲಿ ಒಂದು ಮಗು ಹೊರಗಡೆ ಇದೆ, ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸ ಮಾಡಿ. ದಯಮಾಡಿ ಕಾರ್ಯಕರ್ತರಲ್ಲಿ ಹೋಗ್ಬೇಕು. ಕಾರ್ಯಕರ್ತರು ಟ್ಯಾಗ್ ಹಾಕೊಂಡು ಶಾಲ್ ಹಾಕೊಂಡು ಇಲ್ಲಿ ಇರಬೇಡಿ. ದಯಮಾಡಿ ಎಲ್ಲಲ್ಲಿ ಕೆಲಸ ಮಾಡಬೇಕಾ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪ್ರೇಕ್ಷಕರಲ್ಲಿ ವಿನಂತಿ, ನೀವಾಗಿ ಹಿಂದೆ ಹೋಗುದು ಒಳ್ಳೇದು. ವೇದಿಕೆಯಲ್ಲಿರುವಂತಹ ಕಾರ್ಯಕರ್ತರೆಲ್ಲ ಕೆಳಗಡೆ ಕಳಿಸಿ, ಹಿಂದೆ ಹೋಗುದು ಒಳ್ಳೇದು. ದಯಮಾಡಿ ವೇದಿಕೆಯಲ್ಲಿ ಹೆಚ್ಚು ಜನ ಇರುವುದು ಬೇಡ, ಎಲ್ಲರೂ ಹೊರಗಡೆ ಕೆಳಗಡೆ ಕಳಿಸಿ. ಹಗ್ಗ ಕಿರಿಯ ವಿಭಾಗದ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿ 2 ಜೊತೆ ಓಟದ ಕೋಣಗಳು ತಯಾರಾಗ್ತಾ ಇವೆ. ಕಡನ್ನಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ಕಾಳುಪಾಣಾರ ಓಟದ ಕೋಣಗಳು ರಾಜಕರೆಯಲ್ಲಿ, ಉಡುಪಿ 80 ಬಡಗಬೆಟ್ಟು ಉಡುಪಿ ಕಲ್ಲಾಪು ಶ್ರೀಕಾ ಸಂದೀಪ್ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಮೊದಲ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಈ ವೇದಿಕೆಯಲ್ಲಿ ಬಂದಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಗೌರವಾನ್ವಿತ ಸ್ವಾಗತವನ್ನ ಕೋರ್ತಾ, ಇಲ್ಲಿ ನೆರೆದಿರುವಂತಹ ಸಾವಿರಾರು ಜನ, ಲಕ್ಷಾಂತರ ಜನ ನಿನ್ನೆ ಬಂದು ಹೋಗಿದ್ದಾರೆ. ಇನ್ನಷ್ಟು ಜನರ ಅಪೇಕ್ಷೆಯಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಸ್ವಲ್ಪ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ರೆ ಅನಾಹುತಗಳು ಕಡಿಮೆ ಆಗುತ್ತೆ. ಇಲ್ಲಿ ಬ್ಯಾರಿಗೇಟ್ ಹತ್ರ ನುಗ್ಗಲನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೀಲಿಕ್ಕೆ ನಿಮ್ಮ ಸಹಕಾರವನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನೊಂದು ಕಳೆಯುವುದು ಸಿಕ್ಕಿದೆ. ಒಂದು ಪಾನ್ ಕಾರ್ಡ್ ಮತ್ತೊಂದು ATM ಕಾರ್ಡ್. ಕೆನರಾ ಬ್ಯಾಂಕಿನ ATM ಕಾರ್ಡ್ ಜಗದೀಶ್ ಎನ್ ಶೆಟ್ಟಿ ಸನ್ ಆಫ್ ನಾರಾಯಣ್ ಶೆಟ್ಟಿ ಕಳ್ಕೊಂಡವರು, ನೀವು ಅದನ್ನು ತಕೊಂಡು ಹೋಗ್ಬೋದು. ನಿಮ್ಮ ಪಾನ್ ಕಾರ್ಡ್ ನ ಜೊತೆಗೆ ಒಂದು ATM ಕಾರ್ಡ್ ಇದೆ, ಆದ್ರೆ ATM ನಲ್ಲಿ ಪಿನ್ ನಂಬರ್ ಇಲ್ಲ, ಆಯ್ತಾ? ಪಿನ್ ನಂಬರ್ ಇಲ್ಲ, ATM ಕಾರ್ಡ್ ಮಾತ್ರ. ಥ್ಯಾಂಕ್ ಯು ಸರ್. ಕಡಂದಲೆ ಮೂಡಾಯಿ ಬೆಟ್ಟದಗಳು ರಾಜಕೀಯ ಲಕ್ಷ್ಮಣ 80 ಬಡಗಟ್ಟಗಳು ಮಹಾರಾಜ ಕರೆಟ್. ಹಗ್ಗ ಕಿರಿಯ ವಿಭಾಗದ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇದು. ಇದಾದ ಬಳಿಕ ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇದೆ. ನೋಡಿ, ಆ ಬೌನ್ಸರ್ಗಳಿದ್ರೆ ಆ ಬೌನ್ಸರ್ಗಳು ಅಲ್ಲಿ ಹೋಗ್ಬೇಕು. ಸುಮಾರು 100 ಜನ ಬೌನ್ಸರ್ಗಳಿದ್ದಾರೆ ಇಲ್ಲಿ. ಆ ಬ್ಯಾರಿಕೇಡ್ ಹತ್ರ ಒಂದು 10-15 ಜನ ಅಲ್ಲಿ ಹೋಗ್ಬೇಕು. ಹಲೋ, ದಯವಿಟ್ಟು ವಿನಂತಿ ಮಾಡಿಕೊಳ್ಳುವ, ಬೌನ್ಸರ್ಗಳು ಮಾಡುವ ಕೆಲಸ ಅಲ್ಲ ಅದು. ಕಂಬಳದವರ ನಾವು ವಿನಂತಿ ಮಾಡಿಕೊಂಡು ಅವ್ರು ಹೋಗುವಂತ ಕೆಲಸ. ಇಡಬೇಕಲ್ಲ, ಹಿಡಿಲಿಕ್ಕೆ ಗಟ್ಟಿ ಜನ ಬೇಕಲ್ಲ ಕದಂಬರೆ. ಬೇಡ, ಇಲ್ಲ, ಅವ್ರು ಹೋಗ್ತಾರೆ. ಇಲ್ಲ, ಎಲ್ಲ ಅಲ್ಲಿಂದ ಇದು ಹೊರಗಡೆ ಬಂದ್ಬಿಟ್ರೆ ನೀವು ನಿಮ್ಮ ಕಮೆಂಟ್ರಿ ಬಾಕ್ಸ್ ಹೋಗ್ಬಿಡ್ತದೆ. ಇಲ್ಲ, ಹಾಗೆಲ್ಲ ಅದು ಹೇಗಾಗ್ತದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಜನರ ಒತ್ತಡ ಬಾರಿ ಜೋರಿದೆ. ಹಾಗೆ ಅವ್ರು ಬಂದದ್ದಲ್ಲ, ಎಲ್ಲಾದ್ರೂ ಅದು ಮಗಿಸಿ ಬಿದ್ರೆ ನಾವು ಕಂಬಳದ ಕರೆಯಲ್ಲಿ ಎಲ್ಲ ಜನ ಬಂದು ನಿಂತು ಬಿಡ್ತಾರೆ. ಕೆಲವರಿಗೆ ಕಬ್ಬಿಣವೇ ಬೇಕು, ಹಾಗೆ ಕೆಲವರು ಕಬ್ಬಿಣ ಇಟ್ಕೊಂಡಿದ್ದಾರೆ. ಹಿಂದಿನಿಂದ 4, 5, 6 ಜನ ದುಡ್ತಾ ಇದ್ದಾರೆ. ನೋಡಿ, ಜನಜಂಗುಳಿಯಲ್ಲಿ ಏನಾದರೂ ಮಾಹಿತಿಗಳು ಬೇರೆ ಮಾಹಿತಿ ಕೇಂದ್ರ ಇದೆ. ದಯಮಾಡಿ ಮಾಹಿತಿ ಕೇಂದ್ರಕ್ಕೆ ಏನಾದರೂ ವಿಚಾರಗಳು ತಿಳಿಸ್ಬೇಕಿದ್ರೆ ಮಾಹಿತಿ ಕೇಂದ್ರದಲ್ಲಿ ತಿಳಿಸಿ. ನಿಮ್ಮ ಪಾಕೆಟ್ ಮತ್ತೆ ಬಂಗಾರ ಅಲೆ ಬುಡಿಯರೇ. ರಾಜ ಕರೆಟ್ಟೆ ಕಡನ್ನಲೆ ಮುಡಾಯಿಬೆಟ್ಟು ದಕ್ಕಲು ಮಹಾರಾಜ ಕರೆಟ್ಟೆ ಉಡುಪಿ 80 ಬಡಗಬೆಟ್ಟು ದಕ್ಕಲು ರಾಜ ಕರೆತ್ತ ಕಡನ್ನಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ವೇದಿಕೆ ಮೇಲೆ ಆಗಮಿಸದ ಉಪಸ್ಥಿತರಿಂದ VP ಶೆಟ್ರು ಎಕ್ಸ್ ಚೇರ್ಮನ್ ಅವರನ್ನ ಗೌರವ ಉಪಸ್ಥಿತಿಯನ್ನ ಗೌರವಿಸಿಕೊಡ್ತಾರೆ. ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಹಾಗೂ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು, VP ಶೆಟ್ಟಿ ಎಕ್ಸ್ ಚೇರ್ಮನ್ ಅವರ ಉಪಸ್ಥಿತಿಯನ್ನು ಈ ಸಮಯ ಗೌರವಿಸಿಕೊಳ್ತಾ ಇದ್ದಾರೆ. ಹಾಗೆ ಇದೀಗ ವೈಸ್ ಚಾನ್ಸಲರ್ ಡಾಕ್ಟರ್ ರಮಾನಂದ್ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಎದುರಾಳಿಯಾಗಿ ಬಂದಂತಹ ಕೋಣಗಳು ಹಾಗೆ 10.63 ಇಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರತ್ನಾಕರ್ ಹೆಗಡೆ ಅವರ ಗೌರವ ಉಪಸ್ಥಿತಿಯ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರನ್ನು ಕೂಡ ಗೌರವಿಸಿಕೊಳ್ತಾ ಇದ್ದೇವೆ.
ಹಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನಮ್ಮ ಚಾರ್ಟರ್ಡ್ ಕಂಬಳ ಬಿಲ್ಡರ್ಸ್ ಆದಂತ ಬಾಲಕೃಷ್ಣ ಬೆಂಗಳೂರಿಗೆ ಶೆಟ್ಟಿ ಅವರ ಗೌರವ ಪ್ರಥಮ ಬಾರಿಗೆ ಉಪಸ್ಥಿತಿಯನ್ನು ಕೂಡ ಈ ನಡೀತಾ ಇದೆ. ಸಂದರ್ಭದಲ್ಲಿ ಈ ಗುರುತಿಸಿಕೊಳ್ತಾ ವೈಭವವನ್ನ ಕಂಡುಕೊಳ್ಳೋದಕ್ಕೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ರಾಜ್ಯಾದ್ಯಂತ ಪ್ರಕಾಶ್ ಜನತೆ ಶೆಟ್ಟಿ ಅವರು ಹಾಗೆ ಇವತ್ತು ಸಮಿತಿಯ ನಮ್ಮ ಜೊತೆ ಅಧ್ಯಕ್ಷ ಸೇರಿದೆ. ಅಶೋಕ್ ಕುಮಾರ್ ನಿನ್ನೆ ಅವರು ಎಷ್ಟು ಬಂದಿದ್ರು, ಹೆಚ್ಚು ಕಮ್ಮಿ ಅದ್ರ ದುಪ್ಪಟ್ಟು ಬಂದಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಒಂದು ದಿನ ಇದೆ ಕಂಬಳ, ಕೊನೆ ದಿನ. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ. ಅರಮನೆ ಮೈದಾನದಲ್ಲಿ ಕಾಲಿಡ್ಲಿಕ್ಕೂ ಸಹ ಜಾಗ ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸೊ ಇದು ನೋಡ್ತಾ ಇದ್ದಾಗ ನಮ್ಗೆ ಅನ್ಸೋದು, ನಾವು ಕರಾವಳಿ ನೆಲದ ಕ್ರೀಡೆ ಕಂಬಳ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಮಾಡ್ತಿರುವಾಗ ಮೊದಲನೇ ಪ್ರಯತ್ನಕ್ಕೆ ಈ ಮಟ್ಟದ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಇಂದು ಬೆಂಬಲ ಇನ್ನು ಯಾವ ಮಟ್ಟಕ್ಕೆ ಇರ್ಬೋದು ಅನ್ನೋದು ಕುತೂಹಲಕಾರಿಯಾದಂತಹ ವಿಷಯ, ಹಾಗೇನೆ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಆ ಬರಿತಾಗಲಿ ಬೇಗ ಬುಡ್ಜಾರಿಂದ ಎಂಗಿಲ್ಲ ಬ್ಯಾರಿಕೇಡ್ ಪೋಪನು ಖಂಡಿತ ಮಹಾರಾಜ ಕೆರೆಟ್ ಪನೋಲಿ ಪೈಲು ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಈಗ ತಾನೇ ಬಂದಂತಹ ರಮೇಶ್ ಅರವಿಂದ್ ಅವರನ್ನ ನಾವು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ನೇಹಿತರೆ, ಜೋರಾದ ಚಪ್ಪಾಳೆಯೊಂದಿಗೆ ಅಭಿಮಾನದೊಂದಿಗೆ ನಮ್ಮ ಸೂಪರ್ ಸ್ಟಾರ್ ರಮೇಶ್ ಅರವಿಂದ್ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಈಗ ತಾನೇ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರು ಎಲ್ಲಿದ್ದೀರಾ ಅಲ್ಲಿಂದ ಚಪ್ಪಾಳೆ ಹಾಗೂ ಬೊಬ್ಬೆ ಕೇಳಿದ್ರೆ ಅವರಿಗೂ ನಿಮ್ಮ ಅಭಿಮಾನ ಪ್ರೀತಿ ಸಿಕ್ಕುತ್ತೆ. ಜೋರಾದ ಪ್ರೀತಿಯನ್ನ ಚಪ್ಪಾಳೆ ಮೂಲಕ ಕೊಡ್ತಾ ಈ ವೇದಿಕೆಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಶ್ರೀ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಈಗ ತಾನೇ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಪ್ರೀತಿ ಪೂರ್ವಕವಾದಂತಹ ಸ್ವಾಗತದ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಲೋ, ಸ್ಟೇಜಿನ ಮೈಕಿನ ವಾಲ್ಯೂಮ್ ಕಡಿಮೆ ಆಗದೆ ಹೋದ್ರೆ ನಮಗೆ ಇಲ್ಲಿ ಕಂಡಕ್ಟ್ ಮಾಡುವುದಕ್ಕೆ ಕಷ್ಟ ಆಗ್ತದೆ, ದಯವಿಟ್ಟು ಗಮನಿಸಿ. ಹಲೋ ಹಲೋ, ಡ್ರೋನ್ ಕ್ಯಾಮರಾ ಪ್ರಾಯಶಃ ಅಫಿಷಿಯಲ್ ಪರ್ಮಿಷನ್ ಇದ್ದು ಆ ಕೆಲಸ ಮಾಡ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ಆಕಾಶದಿಂದ ನೋಡುವಾಗ ಹೇಗೆ ಕಾಣ್ತಾ ಇದೆ. ತಂತ್ರಜ್ಞಾನ ಇವತ್ತು ಬಹಳಷ್ಟು ಮುಂದುವರಿದಿದೆ. ಲೈಟೇ ಇಲ್ಲದ ಕಾಲದಲ್ಲಿ ಪೆಟ್ರೋಮ್ಯಾಕ್ಸ್ನಲ್ಲಿ ಕಂಬಳ ನಡೀತಾ ಇತ್ತು. 70ರ ಇಸ್ವಿಯಲ್ಲಿ ಕೂಡ ಇಲ್ಲದೆ ಇದ್ದಾಗ 71ರಲ್ಲಿ ಬೆಂಗಳೂರು ಟ್ಯೂಬ್ ಲೈಟ್ ಬಂತು. ಕಂಬಳ ಸಮಿತಿಯ ವತಿಯಿಂದ ಎಲ್ರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಸಾಗರ ಬಂಟ್ರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಧೀರ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿ ಈಗ ಇದ್ದಾರೆ, ಅವರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಿನಿಮಾ ನಟ, ಅತ್ಯುತ್ತಮ ಮಾತುಗಾರರು, ವಾಕ್ಚಾತುರ್ಯ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ, ಅವರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ರಮೇಶ್ ಅರವಿಂದ್ ಅವರಿಗೆ ಗೌರವವನ್ನ ತೋರಿಸ್ತಾ, ಅದರ ಜೊತೆಗೆ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಬೆಂಗಳೂರು ಕಂಬಳ ಸಮಿತಿಯ ತಂಡ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರನ್ನ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ, ಅವರ ಉಪಸ್ಥಿತಿಯನ್ನ ಗೌರವಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಲೋ, ನಮಗೆ ಸ್ಟೇಜಿನ ಮೈಕ್ ಬೇಕು, ಹೌದು, ವಾಲ್ಯೂಮ್ ಕಡಿಮೆ ಮಾಡಲೇಬೇಕು ನೀವು. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಆಗ್ತಾ ಇದೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕಂಬಳ ಆಗ್ತಾ ಇದೆ, ರಮೇಶ್ ಅರವಿಂದ್ ಅವರ ವಿಡಿಯೋ ಬೈಟ್ ನೋಡುವಾಗ ಇನ್ನಷ್ಟು ಜನ ಕುತೂಹಲದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಮಾತಿನಿಂದ ಲಕ್ಷಾಂತರ ಜನ ನಿನ್ನೆ ಬಂದು ಹೋಗಿದ್ದಾರೆ. ಮತ್ತೆ ಇವತ್ತಿನ ದಿನ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಹಲೋ, ನಿನ್ನೆ ಬೆಳಗ್ಗೆ ಪ್ರಾರಂಭವಾದಂತಹ ಕಂಬಳ 159 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿ ಮುನ್ನಡೆಯಲಿದೆ. ಲಕ್ಷಾಂತರ ಜನ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಈವರೆಗೆ ಕಂಬಳದಲ್ಲಿರುವಂತಹ ದಾಖಲೆ 100 ಮೀಟರ್ ಲಾಸ್ಟ್ 100 ಮೀಟರ್ ರೇಸ್ 8.78 ಸೆಕೆಂಡ್ಸ್. ನಮ್ಮ ಮಂಗಳೂರು ಕಂಬಳದಲ್ಲಿ ಇವತ್ತಿನವರೆಗೆ ಆದಂತಹ ದಾಖಲೆ 9.28 ಸೆಕೆಂಡ್ಸ್. ಅಲ್ಲ, ಬೆಂಗಳೂರು ಕಂಬಳದಲ್ಲಿ
ಇವತ್ತಿನವರೆಗೆ ಆದಂತಹ ದಾಖಲೆ 9.28. ನೇಗಿಲು ಹಿರಿಯ ವಿಭಾಗದಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯ ಅವರ ಕೋಣಗಳು. ಸಾಗರದ ಅದಕ್ಕಿಂತ ವಂಚಕರ ಹೆಚ್ಚಾಗಿ ಅಧ್ಯಕ್ಷರಾದಂತಹ ಯಾರಾದರೂ ಸುಧೀರ್ ಓಡಿದ್ದಿದ್ರೆ ಶೆಟ್ಟಿ ಹೇಳಿ. ಈಗ ವೇದಿಕೆಯಲ್ಲಿದ್ದಾರೆ. ಗೌರವಾಧ್ಯಕ್ಷರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಅಶೋಕ್ ಕುಮಾರ್ ರೈ ಅವರು ಹಲೋ, ಆತಿಥ್ಯತೆಯನ್ನ ಗೌರವದಿಂದ ಸ್ಟೇಜಿನ ಮೈಕಿನ ಬಗ್ಗೆ ನಾವು ಆಗದಿಂದ ರಿಪೀಟ್ ಮಾಡ್ತಾ ಇದ್ದೇವೆ. ಸೂಚಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ವಾಲ್ಯೂಮ್ ಕಾರ್ಯಕ್ರಮಕ್ಕೆ ಕಡಿಮೆ ಆಗಲೇಬೇಕು. ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರುವ ಬೆಂಗಳೂರು ಕಂಬಳ ಸಮಿತಿ, ನಮ್ಮ ಬೆಂಗಳೂರು ನಮ್ಮ ಕಂಬಳ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಕಂಬಳದ ಒಂದು ಕ್ರೀಡೆಯನ್ನ ಜನರಿಗೆ ತೋರಿಸ್ತಾ ಇರುವಂತಹ ಸಾಹಸವನ್ನ ಮಾಡಿದಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಬಂದಂತ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ರಾಜ್ಯ ಕರೆಯಲ್ಲಿ ಉಡುಪಿ ಕೊರಂಗರಪಾಡಿ ಪಡುಮನೆ ಕರ್ಣ ಪ್ರಭಾಕರ ಗಡಿಯವರ ಕೋಣಗಳಿದ್ರೆ, ಮಹಾರಾಜ ಕಣಲ್ಲಿ ಪಣೋಲಿ ಬೈಲು ಬಂಡಾರ ಮನೆ ಶಿವಾನಂದ ಕುಲಾಲ್ರ ಕೋಣಗಳಿವೆ. ಉಡುಪಿ ಕೊರಂಗರಪಾಡಿ ಪಡುಮನೆತ್ತ ಕರ್ಣ ಪ್ರಭಾಕರ್ ಶೆಟ್ಟಿ ನೇರ್ಲು ರಾಜಕರಿಟ್ಟುಳ್ಳ, ಪಣೋಲಿ ಬೈಲು ಬಂಡಾರದ ಮನೆ ಶಿವಾನಂದ ಕುಲಾಲ್ರ ನೇರ್ಲುಳ್ಳ ಮಹಾರಾಜ ಕರೆಟ ಇನ್ನು ಬರೀಕಿ ಎರ್ಮಾಳು ಪುಚ್ಚೊಟ್ಟದಾಗೆಲ್ಲ ಬಂಗಾಡಿ ಗುತ್ ಸರಿ ಮಲ್ಪ್ಲೆ ಸರಿ ಮಲ್ಪ್ಲೆ ಗೇಟ್ ತೊಲೆ ಬರ್ತಾರ. ಪ್ರತಿ ಸರ್ತಿಲ ದುಂಬ ಪಿರಕೊಂಡು ಆಪನ ಒಂದು ರೆಡ್ ಪಲ್ದ ಸಾಕರ ಕೋಡ್ಚ ಹಾ ಒಂತೆ ಬುಟ್ಟೆನೆ ರೆಡ್ ಪಲ್ದಾಗಲ್ಲ. ಹಲೋ, ನೆನೆ ಬೆರಿತ ಎರ್ಮಾಳ್ ಪುತ್ತೊಡ್ತಾಗಲ್ಲ ಬಂಗಾಡಿ ಗುತ್ತಿಗೆ ಬೆಡ್ತಾಗಲ್ಲ ಗೇಟ್ ತೊಲೆ ನೋಡ್ತಾರ. ಉಲ್ಲೇರು ಹಾ, ನಾನು ಒಂಜಿ ಜತೆಕ್ಕೆ 5 ನಿಮಿಷದ ಹೆಚ್ಚಿದೆ ತೊಂಡ ಕಂಬಳ ಮುಗಿಪರ ಕಷ್ಟ ಬಿಡು. ಧೈರ್ಯದ ಗಮನಿಸೋಳೆ ಇರಲಿನ ಯಜಮಾನನಾಗಲ್ಲ. ಕಂಬಳ ಸಕಾಲದಲ್ಲಿ ಮುಗಿಬೇಕು. ಪ್ರೇಕ್ಷಕ ವರ್ಗ ರಾಜ ಕರೆಕ್ಟ್ ಉಡುಪಿ ಕೊರಂಗರಪಾಡಿದಾಗಲಿ, ಮಹಾರಾಜ ಕರೆಕ್ಟ್ ಪಣೋಲಿ ಬೈಲ್ದಾಗಲಿ. ಬರ್ತೇನೆ ಟೈಮಿಂಗ್ ಎಷ್ಟು? 9.78. ರಾಜ ಕರೆತ್ತ ಉಡುಪಿ ಕೊರಂಗರಪಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗಡೆರ 9.78, 9.94. ಬಾಲಚಂದ್ರ ಲೋಕೇಶ್ ಕೊನೆಯಲ್ಲಿ ನಿರ್ಣಾಯಕವಾಗಿ ತೀರ್ಪು ಕೊಡುವುದಕ್ಕಾಗಿ ಜನರ ನೂಕು ನುಗ್ಗಲು ಸ್ವಲ್ಪ ಜಾಸ್ತಿ ಆದ್ರೆ ನಮಗೆ ಅನಾನುಕೂಲ ಹಾಕೊಂಡು ಬನ್ನಿ ಮತ್ತೆ ಬನ್ನಿ. ನೋಡುವಂತ ಕಿಶೋರ್ ಭಂಡಾರ್ಲ ಕಟೀಲು ಕುಡಿತರು ಕಿಂಚಲು ಲತಾ ಪ್ರಸಾದ್ ಶೆಟ್ರಲ್ಲ, ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಸ ಪೂಜಾರ್ ಲತೀಫಿಯರ್ಲ ಬ್ಯಾರಿಕೇಡ್ ಹತ್ರ ನಿಲ್ಬೇಕು. ನಿಖಿಲ್ ಮೋಕ್ಷ ಪೂಜಾರ್ ಸ್ವಲ್ಪ ಎದುರುಗಡೆ ನಿಂತು ರೊಟೇಷನ್ ಮಾಡಿ ದಯಮಾಡಿ ಆ ಕಡೆ ಕೂಡ ಕಂಬಳ ವೀಕ್ಷಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಸ್ಟಾಲ್ ಹತ್ರ ಹೋಗ್ಕೊಂಡು ಬರ್ಬೋದು. ದಯಮಾಡಿ ಬ್ಯಾರಿಕೇಡ್ ಹತ್ರ ಜನ ಸ್ವಲ್ಪ ಸಹಕರಿಸಬೇಕಂತ ವಿನಂತಿ. ಹಲೋ, ಕಾರ್ಯಕರ್ತರು ಅಲ್ಲೇ ನಿಲ್ಬೇಕು. ಬ್ಯಾರಿಕೇಡ್ ಹತ್ರ ಅರಮನೆ ಮೈದಾನದಲ್ಲಿ ಇರುವಂತಹ ರಾಜ ಮಹಾರಾಜ ಜೋಡುಕರೆ ಕಂಬಳದಲ್ಲಿ ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ 31 ಜತೆ ಕೋಣಗಳ ಪೈಕಿ 8 ಜತೆ ಕೋಣಗಳು ಸ್ಪರ್ಧಾಕಣದಲ್ಲಿ ಉಳಿದಿವೆ. ದಯವಿಟ್ಟು ಮುಂದಿನ ಸ್ಪರ್ಧೆಗಾಗಿ ಬೈಂದೂರು ದುರ್ಗಾ ಫ್ರೆಂಡ್ಸ್ ಆಗಲ್ಲ ಬಲೆ 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 ಕರೆತಲೆ ಬಲೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ವರ್ಯ ಪೂಜಾರರು, ಸುರಭಿ ಗ್ರೂಪ್ಸ್ ತುಳುನಾಡು, ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿಯವರು, ಉಡುಪಿ 80 ಉಡುಪಿ ಕಲ್ಲಪಾಪು ಶ್ರೀಕಾ ನಂದೀಪ್ ಶೆಟ್ಟಿ ಅವರು, ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೈಲಿ ಅವರು, ನಿಟ್ಟ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ಗೆ,
ಕಡನೆಲೆ ಮುಡಾಯಿಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಂಡಾರು ನಮ್ಮ ಈ ಬೆಂಗಳೂರಿನ ಕರಡೆ ಪರ್ಲ ಶ್ರೀ ದಟ್ಟಡೆ ಎಲ್. ಪರ್ಲ ಹ್ಯಾರಿಸ್ ಕೂಡಲೇ ಅವರು ಬರ್ಪರ ಈಗ ತಾನೇ ಬಂದಿದ್ದಾರೆ. ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸುರತ್ಕಲ್ ಡಾಕ್ಟರ್ ಪಂಚಜನ್ಯ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಸುರಭಿ ನಡೀತಾ ಘೋಷ್. ಇರುವಂತಹ ಆಭರಣ್ ಬೆಂಗಳೂರು ಕಂಬಳ ನಲ್ಲೂರು ನಮ್ಮ ಕಂಬಳದ ಬದಲಾವಣೆ. ವೇದಿಕೆಯಲ್ಲಿ ಹಲವಾರು ಉಡುಪಿ ಅತಿಥಿ ಗಣ್ಯರು ಎಂಬತ್ತು ಬಂದು ಬಡಗಟ್ಟು. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಾರ್ಕಳ ಬೆಳಗನ್ನ ಗಾಂಧಿ ಕೊಡ್ತಾ ಮೈದಾನ ಇದ್ದಾರೆ. ಮನೆ. ಲಕ್ಷಾಂತರ ಜನರು ಅಲ್ಲಿಪಾದ ನಿನ್ನೆಯಿಂದ ದೇವಸ್ಥಾನ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಿತ್ಯ ಶುಭ ಪರಪ್ಪಾಡಿ ಹಾರೈಕೆಯನ್ನು ಸುರೇಶ್ ಕೊಡ್ತಾ ಇದ್ದಾರೆ. ಸೂಚನರು ಇತಿಹಾಸದಲ್ಲಿ ಕಡಲೆ ಪ್ರಥಮ ಬಾರಿಗೆ ಜನಪದ ಕಾಳುಪಾನ. ಕ್ರೀಡೆಯಾಗಿರುವಂತಹ ಕಂಬಳವನ್ನ ಬೆಂಗಳೂರಿಗೆ ತಂದು ಈ ಒಂದು ಕಾರ್ಯಕ್ರಮವನ್ನ ಮಾಡುವಂತಹ ಸಾಹಸವನ್ನ ಮಾಡಿದಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಪ್ರತಿ ಸಾಲದ ಬೆರೀತ ಸಾಲದಾಗಲೇ ಇದೀಗ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ಟಾರ್ ರಮೇಶ್ ಅರವಿಂದ್ ಅವರಿಂದ ಶುಭ ಹಾರೈಕೆ. ಕಜ್ಜಲ್ನ ಸಾಲ ಪ್ರತಿ ಸಾಲಗಳ 5 ನಿಮಿಷಗಳು ಸಾಲ ನೇಗಿಲು ಕಿರಿಯ ವಿಭಾಗದ ನಮ್ಮತನ ಅಂತ ಒಂದಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಮ್ಮತನವನ್ನ ಸಂಭ್ರಮಿಸುವಂತ ನಮ್ಮ ಮಂಗಳೂರು, ಉಡುಪಿ, ಅಲ್ಲಿ ಸೂರತ್ಕಲ್ಲು, ಆ ಕಡೆ ಬೈಂದೂರು, ಆ ಕಡೆ ಗೋಕರ್ಣ, ಕಾರವಾರವರೆಗೂ ಎಲ್ಲ ಕಡೆ ನಾನು ಶೂಟ್ ಮಾಡಿದ್ದೀನಿ. ಅಲ್ಲಿರೋ ಜನ, ಅವರ ನಡೆ, ನುಡಿ, ಅವರ ಸಂಪ್ರದಾಯಗಳು, ಅವರ ಈ ತರ ಆಟಗಳು, ಅವರ ತಿಂಡಿ ಊಟ ಎಲ್ಲವೂ, ಅವರ ಭಾಷೆ ಎಲ್ಲ ಬಹಳ ಇಷ್ಟ ಆಗುತ್ತೆ. ಅದರ ಒಂದು ಕಿರು ನೋಟವನ್ನ ಇವತ್ತು ಇಡೀ ಬೆಂಗಳೂರಿಗೆ ಈ ತಂಡದವರು ಮಾಡಿದ್ದಾರೆ. ಈ ತಂಡಕ್ಕೆ ಶುಭಾಶಯಗಳು. ವರ್ಲ್ಡ್ ಕಪ್ ನಡೆದಾಗ ಇಡೀ ಇಂಡಿಯಾ ಆ ಟಿವಿಗೆ ಅಂದ್ಕೊಂಡಿತ್ತಲ್ಲ, ಆ ಕ್ರೀಡೆ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಕ್ರೀಡೆನ ಯಾರೋ ತಗೊಂಬಂದು ಪರಿಚಯ ಮಾಡಿದ್ರು, ಅದರ ರುಚಿ ನಮಗೆ ಸಿಕ್ತು, ಅಂದ್ಕೊಂಡ್ಬಿಟ್ವಿ. ಅದೇ ತರ ಕ್ರೀಡೆಗಳನ್ನ ಬೇರೆ ಬೇರೆ ಭಾಗಗಳಿಗೆ ನಾವು ಪರಿಚಯ ಮಾಡೋದು ಬಹಳ ಮುಖ್ಯ ಅನ್ಸುತ್ತೆ. ಅದನ್ನ ಗುರು ಕಿರಣ್ ಮತ್ತು ಆ ತಂಡದವರು ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ನಿಮ್ಮನ್ನೆಲ್ಲ ಭೇಟಿ ಮಾಡಿದಲ್ಲಿ ಬಹಳ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ತುಂಬಾ ಧನ್ಯವಾದಗಳು ರಮೇಶ್ ಅರವಿಂದ್ ಅವರು ಈ ವೇದಿಕೆಯಲ್ಲಿ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಮಾತುಗಳನ್ನ ಆಡಿ ಶುಭ ಹಾರೈಸಿದ್ದಾರೆ. ನಮ್ಮ ಬೆಂಗಳೂರಿನ ಕಂಬಳಕ್ಕೆ ಬಂದಂತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಇನ್ನೋರ್ವ ಅತಿಥಿ ಹ್ಯಾರಿಸ್ ಸರ್ ಅವರಿಗೆ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಗೌರವ ಉಪಸ್ಥಿತಿಯನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ನಿಮ್ಮನ್ನ ಸನ್ಮಾನಿಸಿ ಗೌರವಿಸುವಂತಹ ಒಂದು ಸಮಯ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ, ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅತಿಥಿಯಾಗಿರುವಂತಹ ಶ್ರೀ ಹ್ಯಾರಿಸ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ನಿಮಗಾಗಿತ್ತು. ಬ್ರಿಜೇಶ್ ಚೌಟ ಅವರು ಇಲ್ಲಿದ್ದಾರೆ. ಕಂಬಳದ ಸಂಘಟಕರಾದ ಉಮೇಶ್ ಶೆಟ್ಟಿ ಅವರಿದ್ದಾರೆ. ಕಂಬಳ ನಮ್ಮೆಲ್ಲರ ಮೆಚ್ಚಿನ ಕ್ರೀಡೆ. Record timing of Kambala is 8.78 and record timing of Bangalore Kambala so far is 9.28 seconds. ಏನು ನಮ್ಮ ಸ್ನೇಹಿತ ಅಶೋಕ್ ರೈ ಅವರು ಮತ್ತು ಅಣ್ಣ ಪ್ರಕಾಶ್ ಶೆಟ್ಟಿ ಅಣ್ಣ, ಗುರು ಎಲ್ಲೋ ಕಾಣ್ತಾ ಇಲ್ವಲ್ಲ, ಗುರು ಕಿರಣ್ ಮತ್ತೆ ಗುರು ರಂಜನ್, ಗುರು ಕಿರಣ್ ಸಿಕ್ಕಿದ್ರು, ಗುರು ರಂಜನ್ ಸಿಕ್ಕ. ಕಂಬಳಕ್ಕೆ ಒಂದು ಸಹಾಯ ಮಾದನ್ನ ಭಾಳಷ್ಟು ಕಷ್ಟಪಟ್ಟು ಈ ಒಂದು ಅದ್ಧೂರಿ ಕಾರ್ಯಕ್ರಮ, ಬಹುಶಃ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದೀರಿ. ಈ ಚರಿತ್ರೆ ಮುಂದುವರಿಲಿ ಅಂತ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳೋದನ್ನು ಕೇಳಿಸ್ಕೊಂಡೆ ನಾನು. ಮುಂದುವರಿಲಿ, ನಮ್ಮ ಮಂಗಳೂರಿನ ಉಡುಪಿ ಮಂಗಳೂರು ಭಾಗದ ಒಂದು ಕ್ರೀಡೆಯನ್ನು ಇಡೀ ರಾಜ್ಯಕ್ಕೆ ಇದು ಮುಂದುವರಿದ ಪ್ರತಿ ವರ್ಷ ಈ ಒಂದು ಕ್ರೀಡೆಗೆ ಸ್ಫೂರ್ತಿ ಕಾರ್ಕಳ ಗಾಂಧಿ ಮೈದಾನ ಕೂಡಲೇ ಬರೋದು. ಸಿಗಲಿ ಅಂತ ಹೇಳ್ತಾ ಕಡಂದಳೆ ಮುರಾಯಿ ಬೆಟ್ಟದ ಕೂಡಲೇ ಬರೋದು. ಸರ್ಕಾರದ ಖಂಡಿತ ನಮ್ಮ ವೈಯಕ್ತಿಕ ಸರ್ಕಾರ ಸಹಕಾರ ನಿಮ್ಗೆ ಯಾವತ್ತೂ ಇದೆ. ಒಳ್ಳೇದ್ ಮಾಡಿದಿರಿ, ಒಳ್ಳೇದಾಗ್ಲಿ. ಇಷ್ಟೊಂದು ಲಕ್ಷಾಂತರ ಜನ ಬಂದು ಸೇರಿರೋದು ಕೂಡ ನಿಜವಾಗ್ಲೂ ಈ ಕ್ರೀಡೆಗೆ ಪ್ರೋತ್ಸಾಹ ಇದೆ. ಇಡೀ ಇವತ್ತು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ ಇದನ್ನು. ಸೊ ರಿಯಲಿ ಅಪ್ರಿಷಿಯೇಟ್ ಆಲ್ ದಿ ಎಫರ್ಟ್ಸ್ ಆ್ಯಂಡ್ ಆಲ್. ಬೇಕಾದಷ್ಟು ಜನ, ಬಹುಶಃ ನಾನು ಕೆಲವ್ರದ್ದು ಮಾತ್ರ ಹೆಸರು ಹೇಳಿದ್ದೀನಿ, ಇನ್ನೂ ಸುಮಾರು ಜನ ಇದಕ್ಕೆ ಸಹಕಾರ ಮಾಡಿರ್ತೀರಿ. ತಮ್ಮೆಲ್ಲರಿಗೂ ಅಭಿನಂದನೆ. ಖಂಡಿತ ಇದು ಮುಂದುವರಿಬೇಕು.
ಈ ಕಾರ್ಯಕ್ರಮ ಇಟ್ ಶುಡ್ ಬಿ ಪರ್ಮನೆಂಟ್ಲಿ ಡನ್. ಮೇ ಬಿ ನೀವೇನೋ ಒಂದು ಜಾಗ ಬರೀ ಆಫೀಸ್ಗೇನೋ ಕೇಳಿದ್ದೀರಾ, ಕಂಬಳ ನಡೆಸೋಕ್ಕೆ ಸರ್ಕಾರಕ್ಕೆ ಜಾಗ ಕೇಳೋದು ಉತ್ತಮ ಅಂತ ನನಗನ್ನಿಸ್ತದೆ. ಅದನ್ನು ಕೇಳಿ ಒಂದು ಪರ್ಮನೆಂಟ್ ಜಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಕರೆಕ್ಟ್ ತಾಯರಾಂದಲ್ಲಿ ಉಲ್ಲೇರಿ ಬಂಗ್ವಾಡಿ ಗುತ್ತಿಗೆ ಬಿಟ್ಟು ಮೊಹಮ್ಮದ್ ಅನಾಜರ್ನಲ್ಲೂ ರಾಜ್ಯ ಕರೆಕ್ಟ್ ಎರ್ಮಾಳು ಅವರು ಪುಚ್ಚೋಟಿ ಒಂದು ಚಿಕ್ಕ ಸಹಾಯವನ್ನ ಪುಚ್ಚೊಟ್ ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನಲ್ಲೂ ಮಹಾರಾಜ ಕರೆಕ್ಟ್ ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಬೆಂಗಳೂರಿನಲ್ಲಿ ಕಂಬಳ ಮಾಡುವಂತಹ ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜ ಕರೆಕ್ಟ್ ಬಂಗ್ವಾಡಿ ಗುತ್ತಿಗೆ ಬಿಟ್ಟದಕ್ಕಲು ಮಹಾರಾಜ ಕರೆಕ್ಟ್ ಎರ್ಮಾಳು ಪುಚ್ಚೊಟ್ಟು ಬೀಡದಕ್ಕಲು ನಾಯರ್ದಲ್ಲಿ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರೀ ಕ್ವಾರ್ಟರ್ ಫೈನಲ್ ಸಾಲ್ ಮಹಾರಾಜ ಕರೆತ್ತ ಎರ್ಮಾಳು ಪುಚ್ಚೆಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನೇರ್ಲು ಮಹಾರಾಜ ಕರೆತ್ತರ್ಲು 9.82 ವಿಭಾಗದಲ್ಲಿ 9.82 ಸೆಕೆಂಡ್ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ರಾಜ ಕರೆತ್ತ 10.61 ನೊರೊಟ್ಟ ಮಾಲ್ತೋಟ ಅಭಿಲ್ ಮ್ಯಾನೇಜರ್ ಸರ್ನೆಲ್ಲೋ ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ್ ನೇರ್ಲು ಪ್ರಸನ್ನಗುಡಿ ಇವರು ಕೂಡ ವೇದಿಕೆಗೆ ಇದೀಗ ಬರಬೇಕು ಮಹಾರಾಜ ಅಂತ ಕೆರೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಟ ಕೇಳಿದಂತ ಎರ್ಮಾಳು ಕಚ್ಚಟ್ಟು ಬೇಡು ಬಾಲಚಂದ್ರ ಅವರ ಓಟದ ಕೋಣಗಳು ಕೇವಲ 9.82 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಇವರ ಎದುರಾಳಿ ವಿಭಾಗದಲ್ಲಿ ರಾಯಿ ಶೀತಲ ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ವೇದಿಕೆಗೆ ಬರಬೇಕು. ಇದೀಗ ವೇದಿಕೆಯಲ್ಲಿ ಪ್ರಸಿದ್ಧ ದೇವಾಡಿಗ ಅವರ ಓಟದ ಕೋಣಗಳಿಗೆ ಕೇಳಿಕೊಳ್ತಾ ಇದ್ದೀವಿ. ಕಂಬಳ ಅನ್ನುವಂಥದ್ದು ಖಂಡಿತವಾಗಿಯೂ ಒಪ್ಪಿಕೊಂಡಂತಹ ಜಾನಪದ ಕ್ರೀಡೆ ಅಲ್ಲ. 100 ವರ್ಷಗಳ ಇತಿಹಾಸವನ್ನ ಪಡೆದಂತಹ ಒಂದು ಕ್ರೀಡೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕರಾವಳಿಯಲ್ಲಿ ಹೆಸರುವಾಸಿಯಾಗಿರುವಂತಹ ಕ್ರೀಡೆ. ಖಂಡಿತವಾಗಿಯೂ ನಮ್ಮ ಕರಾವಳಿಯ ಜನರಿಗೆ ಗೊತ್ತಿದೆ. ಕಂಬಳವನ್ನ ನಮ್ಮ ಊರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 1-2 ತಿಂಗಳು 3 ತಿಂಗಳ ಕಾಲ ಎಲ್ಲರೂ ಸೇರ್ಕೊಂಡು ಮಾಡಬೇಕಾದಂತಹ ಕಾರ್ಯಕ್ರಮಗಳು. ಆದ್ರೆ ಬೆಂಗಳೂರಿನಲ್ಲಿ ಇಂತಹ ಒಂದು ಕ್ರೀಡೆಯನ್ನ ಇಷ್ಟು ವಿಶಾಲವಾದಂತಹ ಜಾಗದಲ್ಲಿ ಇಷ್ಟು ಲಕ್ಷಾಂತರ ಜನಗಳನ್ನ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟದ ವಿಚಾರ ಅಂತ ಗೊತ್ತಿರಬಹುದು. ಎಲ್ಲ ವಿಘ್ನಗಳನ್ನ ದಾಟಿ ಎಲ್ಲ ಸಾಧನೆಗಳನ್ನ ಮಾಡ್ತಾ ಬೆಂಗಳೂರು ಕಂಬಳ ಸಮಿತಿ ಇವತ್ತು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಕಂಬಳ ಕಂಬಳವನ್ನ ಯಶಸ್ವಿಯಾಗಿ ಮಾಡಿ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಗೌರವಾಧ್ಯಕ್ಷರಾದಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು, ಅಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿಯಲ್ಲಿ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಗುರುಕಿರಣ್ ಹಾಗೂ ಶ್ರೀ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿ ಇವರ ಜೊತೆಗೆ ಕೈ ಜೋಡಿಸಿದಂತ ಎಲ್ಲ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಬೆಂಗಳೂರು ಕಂಬಳ ಸಮಿತಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ವೇದಿಕೆಯ ಹೆಸರಿನೊಂದಿಗೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳವನ್ನ ಬಹಳ ಸೂತ್ರವಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಕೊಡ್ತಾ ಇದ್ದೇವೆ. ಈಗ ಸ್ಟೇಜಿನ ಮೈಕ್ ಸೌಂಡ್ ಕಂಟ್ರೋಲ್ ಇಲ್ವಾ? ನಿರಂಜನ್ ರೈಗಳು ಸ್ವಲ್ಪ ನೋಡ್ಬೇಕದು. ಸ್ನೇಹಿತರೆ, ನಮಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಕುತೂಹಲ ಇದೆ. ರಾಜ ಕರೆಕ್ಟ್ ಲೋರಟೋ ಮಾಲ್ ತಗಲಿ, ಮಹಾರಾಜ ಕರೆಕ್ಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ತಗಲಿ. ಮಹಾರಾಜ ಕರೆ 10.02 ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ಕೋಣಗಳು. ಬೈನೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ಕೋಣಗಳು 10.02 ಸೆಕೆಂಡ್ಸ್ ಗೌರವ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದಾರೆ. ಅವರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ತೊಟ್ಟಾಡಿ ಕಿಶೋರ್ ಭಂಡಾರಲ ಕಟೀಲ್ ಕೊಡ್ತಿರುವ ಪ್ರಸಾದ್ ಶೆಟ್ಟಿ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರನ ಉದ್ಯಾನ ಸಾರ್ವಜನಿಕರು ನನ್ನ ಬೆರಿತ ಜೈನ್ ಜಾಗವನ್ನ ಖಾಲಿ ಮಾಡಬೇಕು. ಸ್ವಲ್ಪ
ನಮಗೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬ್ಯಾರಿಗೇಟ್ ಹತ್ರ ನೂಕು ಮಾಡ್ತಾ ಇರುವಂತಹ ಸಾರ್ವಜನಿಕರು ಸ್ವಲ್ಪ ಆರಾಮವಾಗಿ ಇನ್ನು ಕೆಲವರಿಗೆ ಇನ್ನಷ್ಟು ಹಲವಾರು ವೇದಿಕೆಗಳಿದೆ, ಮನೋರಂಜನಾ ಕಾರ್ಯಕ್ರಮಗಳಿದೆ, ಫುಡ್ ಕೋರ್ಟ್ ಇದೆ, ಎಲ್ಲವನ್ನ ಸುತ್ತಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಈ ಕಂಬಳವನ್ನ ವೀಕ್ಷಿಸುವಂತಹ ಅವಕಾಶ ಯಾರಿಗೂ ಏನು ಅನಾನುಕೂಲ ಆಗದೇ ಇರುವ ತರ ನೀವೇ ಜಾಗರೂಕತೆ ವಹಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಬ್ರಿಜೇಶ್ ಚೌಟ ಅವರು ಬಂದಿದ್ದಾರೆ. ಕಂಬಳ ಬಂದಿದ್ದಾರೆ. ಕಂಬಳವನ್ನ ಯಾವ ರೀತಿ ವೀಕ್ಷಣೆಯಲ್ಲಿ ನಾವಿದ್ದೀವಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಹಗ್ಗ ಹಿರಿಯ ವಿಭಾಗದ ಅತ್ಯಂತ ವೇಗದ ಕೋಣಗಳ ನಿಖರವಾದಂತಹ ಸ್ಪರ್ಧೆ, ಅತ್ಯಂತ ಬಿರುಸಿನ ಸ್ಪರ್ಧೆ. ಬಲ್ಲದ ಮಲ್ಲ ವಿಭಾಗದ ಇರಲೇನಾಗಲಿ. ಹಲೋ ತಯಾರವರು 5ನೇ ಸಾಲನ್ನು ಬಿಡ್ತಾ ಇದ್ದಾರೆ. ನಕರೆ ಮಹೋದರ ನಿವಾಸ ನಾರಾಯಣ ನಂಬರ್ ತರಲು ರಾಜಕರಿಟ್ಟಿ 5ನೇ ಸಾಲು ದಯಾನಂದ ದೇವ ಬೆಂಗಳೂರು ಮೇನೆರಳು ಮಹಾರಾಜ ಕರಿಟ್ಟಿ. ಹಲೋ 5ನೇ ಸಾಲನ್ನು ಬಿಡೊಂದುಲ್ಲೇರಿ ಜೈ ತುಳುನಾಡು ಪುತ್ತೂರು ಬಟ್ಟಾಡಿ ಕಿಶೋರ್ ಭಂಡಾರ್ಲ ಕಟೀಲ್ ಕೊಡುತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ರಲ ರಾಜಕರೆ ಜೈ ತುಳುನಾಡು ಪುತ್ತೂರು ಬಟ್ಟಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳಿಗೆ ಮಹಾರಾಜಕರ ಕಟೀಲ್ ಕೊಡುತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟಿ ಅವರ ಕೋಣಗಳಿಗೆ ಒಂದು ಜಾಗರೂಕತೆಯನ್ನು ವಹಿಸಬೇಕು, ಸ್ವಲ್ಪ ನಮಗೆ ಸಹಕಾರ ನೀಡಬೇಕು ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸ್ವಲ್ಪ ಸ್ವಲ್ಪ ಹಿಂದ್ಗಡೆ ಹೋದ್ರೆ ಎಲ್ರಿಗೆ ಆರಾಮವಾಗಿ ಈ ಒಂದು ಕಂಬಳವನ್ನ ನೋಡುವ ನೋಡ್ಕೊಳ್ಳಿ. ಸ್ವಲ್ಪ ಗಮನಿಸಲಿ. ಮರಬಿಗಿತ್ತಿನ ಬಿಚ್ಚರಿತ್ತಿನ ಮರಬಿಪ್ಪರ ಸುರು ಮಲ್ಪೊಂಡಿಗ್ಲಿ ಕೇವಲ ಒಂದು ಅರ್ಧ ಗಂಟೆ ಪುರುಸೊತ್ತಿಕೊಂಡಿಗ್ಲ ಗಾತೆ ನಡೆಯುತ್ತಿರುವಂತಹ ಸ್ಪರ್ಧೆ ನೇಗಿಲು ಕಿರಿಯ ವಿಭಾಗದವರ ಕೋಣಗಳ ಸ್ಪರ್ಧೆ. ಇದಾದ ನಂತರ ಅಡ್ಡ ಹಾಲಿಗೆಯವರಿಗೆ ಒಂದು ಸಲ ಓಡಿಸುವುದಕ್ಕೆ ಅವಕಾಶ. ನಂತರ ಹಗ್ಗವಿರಿ ಹಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ ನಡೀತದೆ. ದಯವಿಟ್ಟು ಹಿರಿಯ ವಿಭಾಗದ ಕೋಣಗಳ ಯಜಮಾನರುಗಳು ಮರಬಿಗಿಯುವುದಕ್ಕೆ ಪ್ರಾರಂಭಿಸಬೇಕು. ಸಮಯಕ್ಕೆ ಸರಿಯಾಗಿ ಕರೆಗೆ ಸ್ಪರ್ಧಾ ಕಣಕ್ಕೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ, ಸೂಚನೆಯನ್ನು ಕೊಡ್ತಾ ಇದ್ದೇವೆ. ರಾಜ ಕರೆಟೆ ನಕರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನಿರ್ಲು ಮಹಾರಾಜ ಕರೆಟೆ DS ಗ್ರೂಪ್ ದಯಾನಂದ ಬೆಂಗಳೂರು. ಹಲೋ ಭಾರಿ ಪೂರ್ವದ ಸಭೆ ಅತ್ಯಂತ ಕುತೂಹಲಡು ಜನ ವೀಕ್ಷಣೆ ಮತ್ತೊಂದುಲ್ಲೇರಿ. ನೀವೆಲ್ಲ ಆ ಬ್ಯಾರಿಕೇಡ್ನ ಒಳಗೆ ಹೇಗೆ ಬಂದ್ರಿ ಗೊತ್ತಿಲ್ಲ ನಮಗೆ. ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ಎದುರಿನವರಿಗೆ ಇಲ್ಲ, ನಿಮಗೆ ಅವಕಾಶ ನೀವಾಗೇ ಮಾಡಿಕೊಂಡದ್ದ. ನಿಮ್ಮ ಕುತೂಹಲ ಆಸಕ್ತಿಯನ್ನು ನಾವು ಮೆಚ್ಚುತ್ತೇವೆ. ಅದರ ವ್ಯವಸ್ಥೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಕೊಡಲೇಬೇಕು. ಯಾಕಂದರೆ ಸಂಘಟಕರ ಪರಿಶ್ರಮ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತರುವಲ್ಲಿ ಪ್ರಮುಖ ಕಾರಣ ಆಗಿದೆ. 159 ಜೊತೆ ಕೋಣಗಳು ದೂರದ ಕರಾವಳಿಯಿಂದ 400 ಮೀಟರ್ 500 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಇವೆಲ್ಲವೂ ನಿಮಗಾಗಿ. ರಾಜ ಕೆರೆಟ್ ನಗರ ಮಹೋದಯ ನಿವಾಸ ಈಶಾನಿ ನಾರಾಯಣ ಭಂಡಾರನ ಮಹಾರಾಜ ಕೆರೆಟ್ DS ಗ್ರೂಪ್ ದಯಾನಂದ ಬೆಂಗಳೂರು. ಹಲೋ 5ನೇ ಸಾಲು ರಾಜ ಕೆರೆತ 9 40 10 13 ರಾಜ ಕೆರೆತ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನಂಬರ್ ತರಲು. ಹಲೋ ಒಂದು 5ನೇ ಸಾಲು ಬನ್ನಿ ಸರ್. ಎಕಾರ್ದೊಕ್ಕ ಫಂಡ ಇರ್ಕೇಂದು ಜಿರೆಗೆ 5ನೇ ಸಾಲು ಜೈ ತುಳುನಾಡ್ಲ ಕಟೀಲ್ ಕೊಡುತ್ತರ್ಲ ಜೈ ತುಳುನಾಡ ಬೇತನ ಇತ್ತ ಬತ್ತನ. ಹಲೋ ಒಂದು ಮಿನಿಟ್ ರಾಜ ಕೆರೆಟ್ ಬತ್ತನ ಬೊಕ್ಕ ಗಿಡ ಪಂಡಿತರ ಎಂಗಿಲ್ದ ಜೈ ತುಳುನಾಡು ಪುತ್ತೂರು ಚೊಕ್ಕಾಡಿ ಕಿರಣ್ ಭಂಡಾರನ ಇರಲು ಇತ್ತ ಬತ್ತನ.
ತುಳುನಾಡು ಪುತ್ತೂರು ಕೊಚ್ಚಾಡಿ ಕಿಶೋರ್ ಭಂಡಾರನ ಇರ್ಲು ರಾಜಾ ಕರೆಟ್ ಬತ್ತನ ಹಲೋ ಮೂಲು ಗಂತಡ್ ಬುಡ್ನಾಗ ಎಂಗ್ಲಿ ಕಡೆ ಐನ್ ಸರ್ತಿ ಬಂದ ಸರ್ ಈಗಲಿ ಇನ್ ಕೆಬಿ ಕೊರಿಯೋಡು ಚೂರು ಬುಡ್ನಾಗ ಬದಲಾವಣೆಯಲ್ಲಿ ಕೆಲವು ಆಪ ಹಲೋ 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 ಸರಿ ಸರಿ ಅಂದೆ ಇತ್ತೇರು ಬರ್ತೀರಿ ಬಲೆ ನಕ್ರೆ ಮಾದರದಾಗ್ಲಿ ಬರ್ತಾರಣ್ಣ DS ಗ್ರೂಪ್ ದಾಗ್ಲಿ ಬರೋಡು DS ಗ್ರೂಪ್ ಕಮಾನ್ ನಕ್ರೆ ಮಾದರ್ ನಿಮ್ಮ ಇಶಾನಿ ನಾರಾಯಣ ಭಂಡಾರ್ನ ಒಂಜನೇ ನಂಬರ್ ದಿರು ರಾಜ ಕರೆಕ್ಟ್ DS ಗ್ರೂಪ್ ದಯಾನಂದ ಬ್ಯಾಂಗ್ಳೂರ್ ಮೇರ್ನೇರ್ಲು ಮಹಾರಾಜ ಕರೆಕ್ಟ್ ರಾಜಕರೆಯಲ್ಲಿ ಹಲೋ ನಕ್ರೆ ಸ್ವೀಕಾರ ಮಾಡ್ದನ ನಕ್ರೆ ಮಹೋದರ್ ನಿಮಸ ಇಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು ರಾಜಕರೆಯಲ್ಲಿ DS ಗ್ರೂಪ್ ದಯಾನಂದ ಬೆಂಗಳೂರು ಇವರ ಕೋಣಗಳು ಮಹಾರಾಜ ಕರೆಯಲ್ಲಿ ಬೆಂಗಳೂರು ಕಂಬಳದಲ್ಲಿ ನಮ್ಮ ಕೋಣಗಳನ್ನು ಓಡಿಸ್ಬೇಕು ಕಂಬಳ ಅಭಿಮಾನಿಗಳಿಗೆ ರಾಜ ಕೆರೆಟ್ ನಕ್ರೆ ಮಹೋದರ್ ನಿವಾಸ ಇಶಾನ್ ನಾರಾಯಣ ಭಂಡಾರನ ಒಂಜನೇ ಬರ್ದಿರಲ್ಲ DS ಗ್ರೂಪ್ ದಯಾನಂದ ಬೆಂಗಳೂರು ಮೇರ್ನೇರ್ಲು ಮಹಾರಾಜ ಕೆರೆಟುಲ್ಲ ಸರಿ ಈ ಕಾರಣಕ್ಕಾಗಿಯೇ ನಾವು ಮೊದಲು ಬೆಲೆ ಹೆಸರನ್ನು ಹೇಳುವುದಿಲ್ಲ ಯಾವ ಕರೆಯಲ್ಲಿ ಬಂದವರು ಎಷ್ಟು ಸಮಯದಲ್ಲಿ ಬಂದವರು ಅನ್ನೋದನ್ನು ಮೊದಲು ಪ್ರಕಟಿಸಿ ನಂತರ ಹೆಸರು ಹೇಳ್ತೇವೆ ನಾವು. DS ನವರು ಬನ್ನಿ, DS ಗ್ರೂಪ್ ನವರು ಆ ಮೈಕ್ ಸ್ವಲ್ಪ ಸರಿ ಮಾಡ್ಬೇಕು ಆ ಬದಿಯಲ್ಲಿ. ಬಂದ್ರೆ ನಿನ್ನೆಯಿಂದ ಈ ಮೈಕ್ ಸಮಸ್ಯೆ ತಪ್ಪಿದ್ದಲ್ಲ ನಮಗೆ. ಹೌದು, ಇಲ್ಲಿ ಸಮಸ್ಯೆ ಏನಿಲ್ಲ. ಹಲೋ, ಕೆಲವು ಸಂದರ್ಭ ಕೇನು ಜನ ಸಮಸ್ಯೆ ತಾಳಿಜ್ಜಿ ಎಂಗ್ಲೇ ಕೇನು ಸರಿ. ಸರಿ, ಮೈಕ್ನ ಪ್ರಾಬ್ಲಮ್ ಇರ್ತದೆ. ನೆಕ್ಸ್ಟ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸು ಪೂಜಾವರಿ ಅವರು ಮತ್ತು ಸಿದ್ದಕಟ್ಟೆ ಕೆರೆಬಳಿ ಲತೀಫ್, ನೀವು ರೆಡಿ ಇರಬೇಕು. ಕರೆಯಲಿದ್ದಾರೆ ನಕ್ರೆ ಮಹೋದರ ನಿಮಸ ಈಶಾನಿ ನಾರಾಯಣ ಭಂಡಾರ ಅರಿಯವರ ಈ ಕೋಣಗಳು. ಬೆಂಗಳೂರು DS ಗ್ರೂಪ್ ದಯಾನಂದರವರ ಕೋಣಗಳು ಮಹಾರಾಷ್ಟ್ರ. ನನ್ನ ಬೆರೀಕ ಅಡ್ಡಬಲ ಇದಕ್ಕೆ ಒಂದ್ಸರಿ ಗಿಡ್ಪರ ಅವಕಾಶ ಕೊಡ್ತಾ ఆయన ಬೆರೀಕ ಬಲದ ಮಲ್ಲಾಗಲು ತಯಾರಾದ ಬರೋಡನ್ನ ಬಲದ ಮಲ್ಲಾಗಲಿ. ನೇಗಿಲು ಕಿರಿಯ ವಿಭಾಗದ ಈ ಹಂತದ ಸ್ಪರ್ಧೆ ಮುಗಿದ ತಕ್ಷಣ ಅಡ್ಡಾಲಿಗೆ ಕೋಣಗಳಿಗೆ ಓಡಿಸುವುದಕ್ಕೆ ಒಂದು ಸಲ ಅವಕಾಶ ಕೊಟ್ಟಿದೆ. 6 ಜೊತೆ ಕೋಣಗಳು ಕೂಡ ಒಟ್ಟಿಗೆ ನೀವು ಗಂತಿಗೆ ಬರಬೇಕು. ಹಿರಿಯ ವಿಭಾಗದ ಕೋಣಗಳವರು ದಯವಿಟ್ಟು ಗಮನಿಸಿ. ಹಲೋ, ಎಲ್ಲಿರನ್ನ ಸಾಲದ ಬೆರಿಕ ಅಡ್ಡಪಲ ಇದಾಗಲಿ ಚಾನ್ಸ್ ಗಿರಿಜಾ ರೋಡ್ ಲೈನ್ಸ್ ಸಿದ್ಧಕಟ್ಟಲ ಗೆದ್ದಲ ಬಹುದರ ఆయన ಬೆರಿಕ ಬಲ್ಲದ ಮಲ್ಲರ್ಲು ತಯಾರವಡಣ. ಬಲ್ಲದ ಮಲ್ಲರನ್ನ ಯಜಮಾನರ ಬಾಲಕೇನು ಜಣ್ಣ ಇಡಕೇನರ್ರೆ ಕೇನುಜಿ ನಾಯರ್ದ ಎಲ್ಲಿರನ್ನ ಸಾಲದ ಬೆರಿಕ ಬಲ್ಲದ ಮಲ್ಲರನ್ನ ಸಾಲ್ ಇರ್ಲಿನಾಗ್ಲಿ ಮರಸೊಂದು ತಯಾರಾದಿಪ್ಪಡು. ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ನೀವಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಹಿಂದೆ ಕೂತವ್ರು ನಿಮ್ಮ ಬೆನ್ನು ನೋಡುದ. ದಯವಿಟ್ಟು ಅಲ್ಲಿ ಯಾರು ನಿಲ್ಲಿಕ್ಕಿಲ್ಲ. ಈ ಕಡೆ ನಿಲ್ಲುವುದಕ್ಕೆ ಅವಕಾಶ ಕೊಟ್ಟಿದ. ವಾಲಂಟಿಯರ್ಸ್ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ಯಾರು ನಿಲ್ಲುವ ಹಾಗೆ ಇಲ್ಲ. ಆ ತುಳುಟು ಬನ್ಪ ಅಲ್ಪೇರ್ಲು ಉತ್ತರ ಇಜ್ಜಿ. ಯು ಆರ್ ನಾಟ್ ಸಪೋಸ್ ಟು ಸ್ಟ್ಯಾಂಡ್ ದರ್. ಈ ಭಾಷೆಯಲ್ಲಿ ಅರ್ಥ ಅಬ್ಜ ಯಾವ ಭಾಷೆಯಲ್ಲಿ ಹೇಳ್ಬೇಕಣ್ಣ? ನೀವು ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಕಬ್ಬಿಣ ಹಿಡಿದು ನಿಂತವರೆಲ್ಲ ಬಿಡಿ, ಕಬ್ಬಿಣ ಬಿಡಿ ಸ್ವಲ್ಪ. ಆತ ಕರ್ಬ 11 ಇಪ್ಪಡ ಕೆಲವು ತಗ್ಲಿಗೆ ಅಂಚದಲ್ಲ ಸಮಸ್ಯೆ ಇಜ್ಜಾತ ದಯವಿಟ್ಟು ಫಿರೋಟ್ಲಣ್ಣ. ಪೊಲೀಸ್ನವರು ಅವರನ್ನು ಅಲ್ಲಿಂದ ಎಬ್ಬಿಸ್ಬೇಕು. ಅವರಿಂದ ಎಬ್ಬಿಸಿ. ಅಲ್ಲ, ನಿಮ್ಗೆ ಹೇಳ್ತಾ ಇರೋದು ಅಲ್ಲಿ ಯಾರು ನಿಲ್ಲುವಾಗಿಲ್ಲ ಅಂತ. ಅಲ್ಲ, ಏನ ಹೋಗುದಿಲ್ವ ಹಿಂದೆ? ಸರ್, ದಯವಿಟ್ಟು ಅವರನ್ನು ಹಿಂದೆ ಕಳಿಸುವ ವ್ಯವಸ್ಥೆ ಮಾಡಿ. ಅಲ್ಲ, ಅವರು ಆದ್ರೂ ಕೂಡ ಆಚೆ ಈಚೆ ನೋಡ್ತಾ ಇದ್ದಾರೆ. ಅಣ್ಣ ಕಂಬಳ ಮಾಡಲಿಕ್ಕೆ ವರ್ಷಗಟ್ಲೆ ತಿಂಗಳಗಟ್ಲೆ ಪ್ರಯತ್ನ ಮಾಡಿದ್ದಾರೆ. ನೀವು ಕನಿಷ್ಠ ಪಕ್ಷ
ಆದ್ರೂ ಕೂಡ ಸ್ವಾಮಿ ನೀವು ಕಿಶೆ ಕೈ ಹಾಕಿ ಫೋನ್ ನಲ್ಲಿ ಮಾತಾಡ್ತಾ ಇರುವವರು ಟಿ ಶರ್ಟ್ನವರು ಕನ್ನಡಕ ಹಾಕೊಂಡಿದ್ದೀರಿ, ಕಾಣುದಿಲ್ವಾ? ಚಾನ್ಸ್ ಕೊಡಿ ದಯವಿಟ್ಟು. ನಿಮ್ಗೆ ಹೇಳ್ತಾ ಇರೋದು ಹಿಂದಕ್ಕೆ ಹೋಗಿ, ದಯವಿಟ್ಟು ಅಲ್ಲಿ ನಿಲ್ಬಾರ್ದು. ತಾರ ಕೂಲಿಂಗ್ ಗ್ಲಾಸ್ ತಾರ ಎರಲೆಡೆ ಮಾತಾಡ್ರಣ ಕೋಣಗಳ ಅವ್ರ ಹತ್ರ ಮಾತಾಡೋದಾ? ನಕರೆ ಮಹೋದರ ನಿವಾಸ ಈಶಾನ್ ನಾರಾಯಣ ಭಂಡಾರನ ಇರಲು ರಾಜಾ ಕೆರಟುಲ್ಲ DS ಗ್ರೂಪ್ ದಯಾನಂದರ್ನ ಬ್ಯಾಂಗ್ಳೂರ್ದವ್ರು ಮಹಾರಾಜ ಕೆರಟುಲ್ಲ ಬಲ್ಲದ ಮಲ್ಲ ವಿಭಾಗಗಳು ಭಾಗವಹಿಸೋದನ್ನ 21 ಜೊತೆ ಇರಲಿ. ಈಗ ತಾನೇ ಎಡ್ಮ ಜೊತೆ ಇರಲು ಕರೆಕ್ಟ್ ಹೊಡೆದ ನಮ್ಮ ಕಂಬಳ ನಂದಲಿಕೆ ಶ್ರೀಕಾಂತ ಭಟ್ರನ್ನ 3 ನಂಬರ್ ತರಲು ಅಧ್ಯಕ್ಷ ಅವರಿಗೆ ವೇದಿಕೆಗೆ ತುಮಕೂರು ಇದ್ದೀವಿ. ಅದೇ ರೀತಿ ಸಂಜೀವ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ವೇದಿಕೆ ಮೇಲೆ ರಾಜ ಕರೆಕ್ಟ್ ನಕರೆ ದಾಖಲೆ, ಮಹಾರಾಜ ಕರೆಕ್ಟ್ DS ಗ್ರೂಪ್ ದಾಖಲೆ. ರಾಜ ಕರೆತ್ತ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರನ 1ನೇ ನಂಬರ್ದಲ್ಲೂ 10.02 10.02 ಸೆಕೆಂಡ್. ಮಹಾರಾಜ ಕರೆತ 10.44. ನಾಯರ್ದಲ್ಲಿರ್ಲಿನ ಸಾಲದ ಬೆರೀಕ ಬಲ್ಲದ ಮಲ್ಲಿರ್ಲಿನ ಸಾಲಣ್ಣ ಹಲೋ ನಿಖುಲ್ ತಯಾರಾದ್ ಬರೋ. ಹಲೋ ಓ ಒಂದು ನಿಮಿಷ ಬರ್ತಾರೆ. ಇದೀಗ ರಾಜಕೆರೆಯಲ್ಲಿ ಅಖಾಡಕ್ಕೆ ಇಳಿದಂಥ ನಕ್ರೆ ಈಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು 10.02 ಸೆಕೆಂಡ್ಗಳಿಗೆ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಮಹಾರಾಜ ಕರೆಯಿಂದ ಅಖಾಡಕ್ಕೆ ಇಳಿದಂಥ DS ಗ್ರೂಪ್ ದಯಾನಂದ್ ಬೆಂಗಳೂರು ಕರಾವಳಿ ಬೆಂಗಳೂರು ಈ ಒಂದು ತಂಡ ಈ ಒಂದು ಓಟಗಳು 10.44 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಗಿರಿಜಾ ರೋಡ್ ಲೈನ್ಸ್ನವರು ಸ್ಪರ್ಧೆಗೆ ಬರೋದೇ ಇರುವುದರಿಂದ ಅನಾನುಕೂಲವಾಗಿರುವುದರಿಂದ ಸಿದ್ದಕಟ್ಟ ಕಿರುಬಳೆ ಲತೀಫ್ ರವರು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ಆದರೂ ಕೂಡ ಅವರು ಈಗ ಓಡಿಸ್ತಾ ಇಲ್ಲ. ದಯವಿಟ್ಟು ನೀವು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. ಕಾಂತಾವರ ಬಂದಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರು, ಸೋತ್ಕಲ್ ಖಂಡಿಗೆ ಕುಸುಮಾಕರ ಸುವರ್ಣ ಅವರು ಬನ್ನಿ. ಕಾಂತಾವರ ಬಂದಟ್ಟು ರೆಡಿ. ಹಲೋ ಓ ಈ ನಾಯರ್ದೆಲ್ಲೇನ ಸಾಲದ ಬೆರೀಕ್ ಅಡ್ಡಪಲ ಇದಾಗ್ಲಿ ಒಂಜಿ ಗಿಡ ಅವರ ಒಂಜಿ ಅವಕಾಶ ಬಂತನ್ ಬಲ್ಲದ ಮಲ್ಲಕ್ಲೆಲ್ಲ ವರ ಲೆತ್ತ ನೋಡು ಅಕ್ಲು ತಯಾರಾದ ಬರೋಡು ಮರ ಮರ ಬಿಗಿತ್ತಿದ ಅಕ್ಲು ಪೂರ ತಯಾರಾದ ಬರೋಡು. ನಂದಳಿಕೆ ಶ್ರೀಕಾಂತ್ ಭಟ್ನ ಸಿ, ನಂದಳಿಕೆ ಶ್ರೀಕಾಂತ್ ಭಟ್ನ ಎ, ಮಂಗಳೂರು ಅಶೋಕನಗರ ತಿಲಕ್ರಾಜ್ ಪೂಜಾರ್ನ 2ನೇ ನಂಬರ್ ದಿರ್ಲುಲ ಅಂಚನೆ ಹರೇಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಕ್ಲ 2ನೇ ನಂಬರ್ ದಿರ್ಲು ಎರ್ಮಾಳ್ ರೋಹಿತ್ ಹೆಗ್ಡೆರ್ಲು ಬಕ್ಕ ಹೆಲೆಂಗೇಟ್ ಪದವ್ ಕನ್ನಡಕ ಫ್ಲೇವಿ ಡಿಸೋಜರ್ನ ಅಂಚನೆ ಹರೇಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಲ್ನ 1ನೇ ನಂಬರ್ ದಿರ್ಲುಲ ಮಾಣ ಆನಂದ ನಿಲಯ ಶೇಖರ ಎ ಶೆಟರ್ನ ಇರುಲ್ಲ ನೀಕುಲ್ ಪೂರ ತಯಾರಾವಡು. ಬಲೆ ಸೋತ್ಕಲ್ ಗಂಡಿಗೆ ಬರ್ತಾರ. ಸೋತ್ಕಲ್ ಗಂಡಿ ಎಸ್ ಕಾಂತ ಅವರ ಬಂದ್ಬಿಟ್ಟು ರೆಡಿ. ಇದು ಬರೀಕೆ ಹಳೆ ಅಂಗಡಿ ಕೊಪ್ಪಳ ಬಂಟ್ವಾಳ ಮಣಿಹಳ್ಳ ಇದೀರಾ? ಹಾಯ್ ಹಳೆ ಅಂಗಡಿ ಕೊಪ್ಪಳ ಬಂಟ್ವಾಳ ಮಣಿಹಳ್ಳ ಹಳೆ ಅಂಗಡಿಯವರು ಬಂದ್ರ? ಹಳೆ ಅಂಗಡಿ ಕೊಪ್ಪಳ ಬರಬೇಕು. ಹಳೆ ಅಂಗಡಿ ಕೊಪ್ಪಳದವರು ಬರಬೇಕು. ಬಂಟ್ವಾಳ ಮಣಿಹಳ್ಳದವರು ಇದ್ದಾರೆ. ಅಂಶನಿ ಅದು ಬರೀಕ್ ಅಡ್ಡಫಲ ಇದಿರ್ಲಿನಾಗ್ಲಿ ಒಂಜಿ ರೌಂಡ್ ಗಿಡವರನಿಗ್ಲಿ ಅವಕಾಶ ಕೊಡ್ತಾ ಗಿಡ ಬರಂದಂಡ ಮಾತ ಇರ್ಲಿನಾಗೆಲ್ಲ ಒಟ್ಟುಗಾದ್ ಬರೋ ಏನ ಬರೀಕ್ ಬಲ್ಲುದ ಮಲ್ಲರಿನಾಗ್ಲಿ ಸಾಲ್ಗೆ ತಯಾರಾವಡಣ್ಣ. ಮಂಗಳೂರು ಅಶೋಕ್ ನಗರ ತಿಲಕ್ರಾಜ್ ಪುಷಾರಿ ಅವರ ಬಿ ಕೋಣಗಳು, ಹರೆಕ್ಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈ ಅವರ ಬಿ ಕೋಣಗಳು, ಎರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳು ಹಾಗೂ ಎಲಿಗೆಂಟ್ ಪದವು ಕನ್ನಡಕ ಫ್ಲೇವಿ
ಡಿಸೋಜಾರ್ ಅವರ ಕೋಣಗಳು. ಅರೆಕಲ ಕೈಡಿಯಲ್ಲಿ ಗುತ್ತು ಮಿಥುನ್ ಎಂ ರೈ ಅವರ ಎ ಕೋಣಗಳು. ಬಹಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ಕೋಣಗಳು ತಯಾರಿರಬೇಕು. ನಿಮಗಿದು ಅಂತಿಮ ಕರೆಯನ್ನ ಕೊಡ್ತಾ ಇದ್ದೀವಿ. ಕಾಂತಾವರ ಬಾಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರ ಕೋಣಗಳು ರಾಜ ಕರೆಯಲ್ಲಿ. ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣ ಅವರ ಕೋಣಗಳು ಮಹಾರಾಜ್ ಕರೆಯಲ್ಲಿ. ಹಲೋ, ಈಗ ಬಿಡಿಸ್ತೀರಾ? ಹೌದೌದು, ರೆಡಿ ಇದ್ದಾರೆ. 7ನೇ ಸಾಲ್ 7 ಕಾಂತಾವರ ಬಾಂದೊಟ್ಟು ಮತ್ತು ಸುರತ್ಕಲ್ ಕಂಡಿ. ನಮ್ಮ ಕಂಬಳ ಬೆಂಗಳೂರು ಕಂಬಳ ಈ ಒಂದು ಅದ್ಭುತವಾದ ಕ್ಷಣಗಣನೆಯಲ್ಲಿ ಸಾಕ್ಷಿಯಾಗಿರುವ ಲಕ್ಷ ಜನಸಾಗರ ಬೆಂಗಳೂರು ಕಂಬಳ ಸಮಿತಿ ಈಗಾಗಲೇ ಇದರ ಪರವಾಗಿ ಎಲ್ರಿಗೂ ಆತ್ಮೀಯವಾದಂತಹ ಕರಾವಳಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಿಂಡಿ ತಿನಿಸುಗಳ ಮಳಿಗೆಗಳು ಲಕ್ಷಾಂತರ ಜನಗಳು ನಿನ್ನೆ ಕೂಡ ಬಂದು ಈ ಇಲ್ಲಿ ಕಂಬಳಕ್ಕೆ ನೋಡಬಹುದು. ಶುಭ ಹಾರೈಕೆಯನ್ನ ನೀಡಿ ಹೋಗಿದ್ದಾರೆ. ಹಲವಾರು ನಟರು, ಹಲವಾರು ರಾಜಕೀಯ ವ್ಯಕ್ತಿಗಳು, ಹಲವಾರು ಸೆಲೆಬ್ರಿಟೀಸ್ ಈ ವೇದಿಕೆಗೆ ಬಂದು ತಮ್ಮ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಈ ಹೆಸರಿನಲ್ಲಿ ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಆಗ್ತಾ ಇದೆ. ಯಶಸ್ವಿಯಾಗಿ ನಮ್ಮ ಜನಪದ ಕ್ರೀಡೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧಿಯಾಗಿರುವಂತಹ ಜನಪದ ಕ್ರೀಡೆ ಈ ಕಂಬಳವನ್ನ ಪ್ರಥಮ ಬಾರಿಗೆ ಬೆಂಗಳೂರಿಗೆ ತಂದು ಯಶಸ್ವಿಯಾಗಿ ಮಾಡ್ತಾ ಇರುವಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದೀಗ ನಮ್ಮ ಜೊತೆ ಇದ್ದಾರೆ ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ನೋಡಲ್ ಆಫೀಸರ್ ಹಾಗೂ ಮೆಂಬರ್ ಆಗಿರುವಂತಹ ಡಾಕ್ಟರ್ ನಮ್ಮಿಂದ ಬಂದಿರತಕ್ಕಂಥ ನಮ್ಮೂರಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಕೂಡ ಆರಾಮದಲ್ಲಿ ನೀವು ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನ ಅವರು ಕಂಬಳ ನೋಡ್ಕೊಂಡು ಬಂದಿರ್ತೀರಾ, ಕಂಬಳ ಚೆನ್ನಾಗಿದೆ ನೋಡ್ಕೊಂಡು ಆರಾಮದಲ್ಲಿ ಪ್ರಯಾಣವನ್ನ ಬೆಳೆಸಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಂಗಳೂರು ಕಾಂತಾವರ ಬಾಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರ ಕೋಣಗಳು ರಾಜ ಕರೆಯಲ್ಲಿ. ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. visit to Kamla in Mangalore district, Dakshin Kannada district. I was speaking to Ashok Rai, Nitin Raya and all that, and I told that is a game of bravery and it shall be played in each and every district of Karnataka. So, today the first time in Bangalore, and Bangalore persons are blessing with such a large number, really means you all are interested in Kamla. Kamla is a puja, Kamla is a worship, Kamla is not a game. And the same thing we placed before Honorable Supreme Court last year to get it permitted. Animal Dear ವೆಲ್ಫೇರ್ friends, ಬೋರ್ಡ್ ನ my veteran team is working here. ಮಿತ್ತಲ್ ರವರು ಆಗಮಿಸಿದ್ದಾರೆ. Only thing is, I have brought a stick with ಸರ್ಕಾರ me. ನೇಮಿಸಿದ This is the symbol of SK Kamla. Mittal. But when you take this way, this ಸಂಗೋಪನೆಯ is a cruelty, ಬಗ್ಗೆ symbol of ಆರ್ಟಿಕಲ್ cruelty. ಅನ್ನು ಬರೆದು PhD ಮಾಡಿದಂತ SK I ಮಿತ್ತಲ್ request ನಮ್ಮೊಂದಿಗಿದ್ದಾರೆ. all ಅವರು ಕೂಡ ಕಂಬಳವನ್ನ ವೀಕ್ಷಣೆ ಮಾಡ್ತಾ and ಇದ್ದಾರೆ. who are taking care of buffalo, they shall always keep this like this way, so that and touch the buffalo by just touching it, not by beating it. I went on a round and I saw this malpractices are going on there. I asked my veterinary department and police department to control there and not to allow if anybody is putting the stick on any of the buffalo. It is highly cruel and we don't allow it. Dear friends, again, it is a time to wish again that time to come, all the 31 districts of Karnataka shall have Kamla organization, and one day
This game shall take place in Olympics. Thank you, dear friends. God bless you. ಹಲೋ ಇತ್ತು ಬಿಡಪ ಹೊಡತೆ ರೆಡಿ ಹಲೋ ರಾಜ ಕರೆಕ್ಟ್ ಕಾಂತವರ ಬಂದ್ಬಿಟ್ಟು ನಿಖಿಲ್ ಮೋಕ್ಷಿತ್ ಶೆಟ್ರಿನ ಮೋಕ್ಷಿತ್ ಪೂಜಾರ್ರನ ಮಹಾರಾಜ ಕರೆಕ್ಟ್ ಸುರತ್ ಕಲ್ಕಂಡಿಗೆ ಹಲೋ ಓ ಕುಸುಮ ದುಂಬುದ ಸಾಲ್ರಿ ಸಿದ್ದಕಟ್ಟೆ ಕೆರೆ ಬೆಳೆದಾಗಲಿಗೆ ವಾಕ್ ಅವರ್ ತಿಕ್ಕದಂದ್ರೆ ಕೇನು ಜಿಯೆ ಬಾರಿ ಕ್ಲಿಯರ್ ಇಜ್ಜಿದ್ದ ಅದು ಗೊತ್ತಾಬಜಿ ಅಲ್ಪ ಮೈಕ್ ಎಂಕ್ಲೈ ಕ್ಲಿಯರ್ ಇಜ್ಜಿ 7ನೇ ಸಾಲ ಇತ್ತದ 7ನೇ ಸಾಲ ಸರಿ ಸರ್ ಅನ್ನ ಆ ಭಾಗದ ಮೈಕ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಸ್ವಲ್ಪ ಸರಿ ಮಾಡಬೇಕು. ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ಎಲೆಕ್ಟ್ರಿಷಿಯನ್ ಒಬ್ರು ಇಲ್ಲಿ ಬಂದ್ರೆ ಸರಿ ಆಗುತ್ತೆ. ಎಲೆಕ್ಟ್ರಿಷಿಯನ್ ಇಲ್ಲಿ ಬನ್ನಪ್ಪ. ಇರ್ಲಿ ಮೇಡಮ್, ಬಾಂಡಿಕೆ ರೆಡಿ ಮಾಡ್ತೀವಿ. ಅದಲ್ಲ ಇದು 6 ಬೇಕು. 6 ಬನ್ನಿ, ಬರೀ ಉಂಡೆ ಇದು ಈರೇನು ಆಡ್ಮಿ ಬನ್ನಿ. ಕಮಲಕೂಟಗೂ ಭಾಗವಹಿಸಿನ ಏರ್ಲ ನಿಜ ಮಾಡ್ತಾನಕ್ಲಿಗೆ ಕಂಬಳಕೂಟಕ್ಕೆ ಭಾಗವಹಿಸಿದ ಕಂಬಳದ ಕೋಣಗಳ ಮಾಲಕರಿಗೆ ಬೆಂಗಳೂರು ಕಂಬಳ ಸಮಿತಿಯ ಪ್ರತಿಬಿಂಬವಾಗಿ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರಥಮವಾಗಿ ನೇಗಿಲು ಹಿರಿಯ ವಿಭಾಗದಲ್ಲಿ ಭಾಗವಹಿಸಿದ ಬೆಳ್ತಂಗಡಿ ಪ್ರವೀಣ್ ದತ್ತರವರ ಕೋಣಗಳ ಮಾಲಕರಿಗೆ ನಮ್ಮ ಕನ್ಯಾತಿ ಗಣ್ಯರು ಸ್ಮರಣಿಕೆಯನ್ನು ನೀಡುವಂತ ಹೊತ್ತು ದಯವಿಟ್ಟು ಅದನ್ನು ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜ ಕರೆಟ್ ಕಾಂತ ಅವರ ಬಂದೊಟ್ಟು ದಾಖಲೆ, ಮಹಾರಾಜ ಕರೆಟ್ ಸೋತ್ಕಲ್ ಕಂಡಿಗೆ ದಾಖಲೆ. ಮಹಾರಾಜ ಕರೆತ್ತ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣ ಮಹಾರಾಜ ಕರೆತ್ತ 9.74 9.74 ರಾಜ ಕರೆತ್ತ 9.77
ಫ್ರಾಕ್ಷನ್ ಆಫ್ 3 ಸೆಕೆಂಡ್ ಡಿಫರೆನ್ಸ್. ಹಗ್ಗ ಫ್ರಾಕ್ಷನ್ ಆಫ್ 3 ಸೆಕೆಂಡ್ ಡಿಫರೆನ್ಸ್. 80 ಬಡಗಬಿಟ್ಟು ಹಲೋ ಉಡುಪಿ ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟಿ ಅವರ ಇದೀಗ ನಡೆದಂತ ಒಂದು ಕಂಬಳ A ಓಟದಲ್ಲಿ ಮತ್ತು B ಕೋಣಗಳಿಗೆ ರಾಜಕೆರೆಯ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣ ಇವರ ಕೋಣಗಳು ಸಂದೀಪ್ ಶೆಟ್ಟಿ ಅವರ 9.74 ಸೆಕೆಂಡ್ ನಲ್ಲಿ ಓಟವನ್ನು ಪೂರ್ಣಗೊಳಿಸಿದೆ. ರಾಜಕೆರೆಯ ಕೋಣಗಳು 9.77. ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ ನಿತ್ಯ ಪರಪಾಡಿ ಸುರೇಶ್ ಕೋಟ್ಯಾನ್ರವರ ಎ ಮತ್ತು ಬಿ ವಿಭಾಗದ ಕೋಣಗಳಿಗೆ ಹಗ್ಗ ಕಿರಿಯ ವಿಭಾಗದ ನಿತ್ಯ ಪರಪಾಡಿ ಸುರೇಶ್ ಕೋಟ್ಯಾನ್ ಮತ್ತು ಬಿ ವಿಭಾಗದ ಕೋಣಗಳಿಗೆ ಸ್ಮರಣಿಕೆ ಹೋರಾಡುವ ಸಂದರ್ಭದಲ್ಲಿ ವಕಾಲತನ ವಹಿಸಿದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಮೊಂದಿಗೆ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತರಾಗಿ ಬಂದು ಕಂಬಳವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ಸ್ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಂಬಳದ ಹೋರಾಟದ ಸಂದರ್ಭ ಕಂಬಳದ ಪರವಾಗಿ ವಾದ ಮಾಡತಕ್ಕಂಥ ನ್ಯಾಯವಾದಿಯಾಗಿದ್ರು ಈತ ಶಶಿಕಿರಣ್ ಶೆಟ್ಟಿ ಅವರು. ಹಲೋ ಪನ್ಲೆ ಇತ್ತು ಸಾಲ ಒಂದತ್ತೆ ಕೇಳಿದ ಕಡೇತ ಹಳೆ ಅಂಗಡಿ ಕೊಪ್ಪಳ ನಂದ ಗೋಕುಲ ಸಮಿತ್ ಕೃಷ್ಣ ಪೂಜಾರಿ ಅವರ ಎ ಕೋಣಗಳು, ಕುರಗಪ್ಪ ಬಂಗೇರವರ ಕೋಣಗಳು. ನೆನ್ನೆ ಬೆಳಿಗ್ಗೆ ಅಡ್ಡಪಲ ಯಾಕಲು ಬರ್ತಾರೆ ಒಂದು ಒತ್ತ ಗಿಡ ಒಂದು ಅವಕಾಶ ಕೊಡು ತಿರ್ಗಾ ಐದು ಬೊಕ್ಕ. ಹಲೋ ಆಂಜನೇಯ ಸಾಲ್ ಬೊಕ್ಕ ಬಿಡ್ಪ ಅವರತ್ತ ಆಂಜನೇಯ ಸಾಲಡು ಸಿದ್ದಕಟ್ಟ ಕೆರೆಬಳಿ ಲತ್ತಿಪುರಿಗೆ ವಾಕವರ್ ತೆಗೆದ್ರು ಇರಿಜಾ ರೋಡ್ ಲೈನ್ಸ್ ಇರ್ಲಿಕ್ಕೆ ಕಾರ್ ಬೇನಾಯನ ಹಿಡ್ದತ್ರ ಆ ಸಾಲ್ ಬಿಡ್ಪ ಬುಜ ಸಿದ್ದಕಟ್ಟ ಕೆರೆಬಳಿ ಲತ್ತಿಪುರ ನೆಕ್ಸ್ಟ್ ಸಾಲ್ಗಳು ಒಂದು ನಿಮಿಷ ಒಂದು ನಿಮಿಷ ಇರಿಜಾ ರೋಡ್ ಲೈನ್ಸ್ ತಗಲು ಕಾರ್ ಬೇನಾಯನ ಅವರು ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಲಕ್ಷಾಂತರ ಜನಗಳ ಸಾಗರದಷ್ಟು ಜನಗಳ ಸೇರಿದ ಹಾಗೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಕಂಬಳ ನಡೀತಾ ಇದೆ. ಬೆಂಗಳೂರು ಕಂಬಳ ಸಮಿತಿಯವರು ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದಂತಹ ಈ ಕಂಬಳದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಗೆ ಇದೀಗ ಬಂದಿರುವಂತಹವರು ರಕ್ಷಿತ್ ಶೆಟ್ಟಿ ಅವರು. ಎಲ್ಲರೂ ಜೋರಾದ ಚಪ್ಪಾಳೆ ಹಾಗೂ ನಿಮ್ಮ ಪ್ರೀತಿಯನ್ನ ಈ ವೇದಿಕೆ ಅಂತ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ ರಕ್ಷಿತ್ ಶೆಟ್ಟಿ ಅವರಿಗೆ. ಹಲೋ ವಿಜಯಣ್ಣ ಬನ್ನೆ ಈಗ ಕ್ಲಿಯರ್ ಆಗಿ ಸಿದ್ಧಕಟ್ಟೆ ದಾಖಲೆ ವಿನ್ನರ್ಸ್ ಅತೆ ಸರಿ 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 ಆ ಸಾಲ್ ಗಿಡ ಪೂಜೆರೆ ಬುಡ್ಚಿ ಆವ್ ಆವ್ ಸಪ್ತಸಾಗರದ ಆಚೆ ಸಪ್ತಸಾಗರದ ಈಚೆ ಎ ಸೈಡ್ ಬಿ ಸೈಡ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳದಲ್ಲಿ ಇರುವಂತಹ ನಮ್ಮ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಂಬಳದ ಕರೆಯ ಆಚೆ ನಮ್ಮ ಸೂಪರ್ ಸ್ಟಾರ್ ಕೋಣಗಳು ರೆಡಿ ಆಗಿದ್ರೆ ಕಂಬಳ ಕರೆಯ ಈಚೆ ನಮ್ಮ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಈ ಬೆಂಗಳೂರು ಕಂಬಳದ ಸಮಿತಿಯ ಎಲ್ಲ ಸದಸ್ಯರ ಜೊತೆಗೆ ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅರೆಕಾಲ ಕೈಡಿಯಲ್ಲಿ ಗೊತ್ತ ಮಿಥುನ್ ಎಂ ರೈಕಲ್ ನಂಬಿ ಎರ್ಮಾಲ್ ರೋಹಿತ್ ಹೆಗ್ಡರೆ ಎಲಿಗೆಂಟ್ ಪದವ್ ಕನ್ನಡಕ ಪ್ಲೇವಿ ಡಿಸೋಜರಿ ಅರೆಕಾಲ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಬಹಳ ಆನಂದ ನಿಲಯ ಶೇಖರ ಎ ಶೆಟ್ರ್ ಅಣ್ಣ ಆಜಿ ಜೊತೆ ಇರ್ಲ ರೆಡಿ ಪಡು ಅಡ್ಡಪಲ ಇದ ಒಂಜಿ ಫ್ರೀ ರೇಸ್ ದ ಬಿರಿಕ್ ನಿಗಲ್ ರೆಡಿ ಆಗ ಬೆಂಗಳೂರು ಈ ಸಾಲದ ಬೆರೀಕ್ ಬಲ್ಲದ ಮಲ್ಲ ಇರ್ಲೇನಾ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಕ್ರ ಹರೀಶ್ ಬರಡು ನಕ್ರೆ ಹರೀಶ್ ಕ್ವಾರ್ಟರ್ ಫೈನಲ್ ಸಾಲ್ ಶುರು ಅವರುಂಟು
ಖಾಲಿ ಮಾಡಬೇಕು ಅಂತ ಹೇಳಿ ಒಂದು ಅನೌನ್ಸ್ ಮಾಡಿಸಿ. ಈ ಲೈವ್ ಅನ್ನು ಸ್ವಲ್ಪ ಸ್ಟೇಜಿಗೆ ಕ್ರೌಡ್ಗೆ ತೋರಿಸಿ. ಅನೌನ್ಸ್ಮೆಂಟ್ ಟು ದ ಟೆಕ್ನಿಕಲ್ ಟೀಮ್, ವಿಡಿಯೋ ಮೇನ್ ಲೈವ್ ಅನ್ನ ಸ್ವಲ್ಪ ವೇದಿಕೆಯತ್ತ, ಕ್ಯಾಮ್ರಾಗಳನ್ನ ವೇದಿಕೆಯತ್ತ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ, ಹಲವಾರು ಗಣ್ಯಗಳು ನಮ್ಮ ಜೊತೆ ಇದ್ದಾರೆ, ಅತಿಥಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಇದೀಗ ಕಂಬಳ ಸಮಿತಿಯ ತಂಡದ ವತಿಯಿಂದ ಮತ್ತೊಬ್ಬರ ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮುಖ್ಯ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ದ ಗೆಸ್ಟ್ who are not on the guest list, please give us some space. ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಂಗ ಅಲ್ಲದೆ ಇದ್ರೆ ದಯಮಾಡಿ ನಮಗೆ ಸ್ವಲ್ಪ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇವೆ. 159 ಜೊತೆ ಓಟದ ಕೋಣಗಳು ಈ ಪ್ರಥಮ ಬಾರಿ ನಡೀತಾ ಇರುವಂತಹ ಬೆಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ತಾ ಇದೆ. ನೇಗಿಲು ಕಿರಿಯ ವಿಭಾಗದಲ್ಲಿ ಒಟ್ಟು 62 ಜೊತೆ ಓಟದ ಕೋಣಗಳು ಭಾಗವಹಿಸಿದ್ದವು. ಇದರಲ್ಲಿ 8 ಜೊತೆ ಕೋಣಗಳು ಉಳಿದಿವೆ. ಇದೀಗ ನಾವು ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಸ್ಪರ್ಧೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ರಾಜ ಟ್ರ್ಯಾಕ್ ಆಗಿದೆ. ರಾಜ ಕರೆಕ್ಟ್ ಹಳೆಯ ಅಂಗಡಿ ಕೊಪ್ಪಳದ ಕಲೆ, ಮಹಾರಾಜ ಕರೆಕ್ಟ್ ಬಂಟ್ವಾಳ ಮಣಿಹಳ್ಳದ ಕಲೆ. ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ. ರಾಜಕರೆಯಲ್ಲಿ ಬಂದಂತಹ ಓಟದ ಕೋಣಗಳು ಹಳೆಯಂಗಡಿ ಕೊಪ್ಪಳ, ನಂದಗೋಕುಲ, ಸಮಿತಾ ಕೃಷ್ಣ ಪೂಜಾರಿ ಅವರ 1ನೇ ನಂಬರದ ಓಟದ ಕೋಣಗಳು ರಾಜಕರೆಯಲ್ಲಿ ಬಂದ ಓಟದ ಕೋಣಗಳು. 10.02 10.02. ಮಹಾರಾಜ ಕರೆಯ ಸಮಯ 10.26. ಇಷ್ಟು 4 ಮೆಡಲ್ ಬಂದಿದೆ. ಅದರಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಗರಾಜ್ ಬಸುದೋಣಿ 37th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡೆದಿರ್ತಾರೆ. ಕಾರ್ತಿಕ್ ಕಾಟೆ ಕರ್ನಾಟಕ ಕ್ರೀಡಾ ಪ್ರಶಸ್ತಿ ಉಳಿಸುತ್ತಾರೆ. ಅದೇ ಮತ್ತೆ ರಾಷ್ಟ್ರೀಯ ಚಾಂಪಿಯನ್ ಪ್ರಶಸ್ತಿ ಶಾಲಿನಿ ಸಿದ್ದಿ ಮತ್ತೆ ಮನೀಷಾ ಸಿದ್ದಿ ಕರೆಕ್ಟ್ ಒಂಜು ವಾಚ್ ತೆಗೆದು ನನ್ನ ಎಲ್ಲ ಕಳೆಯೊಂದಿನ ಬರ್ತದ ಮೂಲಕ ನೋಡು. ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ಮತ್ತೊಮ್ಮೆ ಸ್ವಾಗತ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಆ ಬ್ಯಾರಿಗೇಟ್ ಹತ್ರ ಸ್ವಲ್ಪ ಪ್ರೆಷರ್ ಅನ್ನ ಕಮ್ಮಿ ಹಾಕಬೇಕು. ಟ್ರೈ ಮಾಡ್ತಾ ಇದ್ದಾರೆ. ಬ್ಯಾರಿಗೇಟ್ ಹತ್ರ ಪ್ರೆಷರ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ನಮಗೆ ಸಹಕರಿಸಬೇಕು ಸಾರ್ವಜನಿಕರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಹಕಾರ ಕೂಡ ಬೇಕು. ವಾಲಂಟಿಯರ್ಸ್ ಆದಷ್ಟು ಸಹಕಾರ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ವತಿಯಿಂದ ಆ ಪ್ರೆಷರ್ ಅನ್ನ ಬಿಡಬೇಕು. ಸ್ವಲ್ಪ ಬ್ಯಾರಿಗೇಟಿಗೆ ಪ್ರೆಷರ್ ಅನ್ನ ಹಾಕುವುದನ್ನ ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ಅವರ ಸ್ಪರ್ಧೆ ನಂತರ ನಡೀತದೆ. ಅವರಿಗೆ ಟ್ರಯಲ್ ರನ್ ಇದೀಗ ನಡೀತದೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ, SMS ಫ್ಯಾಮಿಲಿ ಬೆಂಗಳೂರು, ಹೊಸ್ಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟಿ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು, ಆಲದ ಪದವು ಮೇಗಿನ ಮನೆ ಅಚ್ಚಾಡಿ ಬಾಬು ರಾಜೇಂದ್ರ ಶೆಟ್ಟಿ ಅವರ ಓಟದ ಕೋಣಗಳು, ಮೋರ್ಲಾ ಪ್ರಾಪ್ತಿ ಗಿರೀಶ್ ಅವರ ಅಡ್ಡಹಲಗೆ ಓಟದ ಕೋಣಗಳು ಹಾಗೂ ಗೊರತೆ ಭಟ್ಕಳ ಕುಪ್ಪಯ್ಯ ನಾಯ್ಕ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ತಕ್ಷಣ ಬರಬೇಕು ಟ್ರಯಲ್ ರನ್ನಿಗಾಗಿ. ಚಾನ್ಸ್ ನಿಗ್ಲು ಒತ್ತಗಿಡ ಅವರ ಕೂಡಲೇ ಬರೋಡನ್ನ ಅಡ್ಡಪಲ ಇದಕ್ಲು ತಿರ್ಗಾ ಒಂದೇ ಸಮಯ ಹಾಳು ಮಲ್ಪಂದೆ ಕರೆಕ್ಟ್ ಬತ್ಲೇಕನೆ ಅಡ್ಡಪಲ ಈ ಗಿಡ ಅವರ ನಿಕ್ಲು ಕೂಡಲೇ ಬರೋದು. ಇಲ್ಲಿ ಯಾರು ಬ್ಯಾಜ್ ಇಲ್ಲ ದಯಮಾಡಿ ಅವ್ರನ್ನ ಕೆಲ ಕಳಿಸಿ. ಬೆಂಗಳೂರು ಅಡ್ಡಪಲದ ದಯಮಾಡಿ ವೇದಿಕೆಯಲ್ಲಿರುವವರು ಮಾತ್ರ ಇಡಬೇಕು, ಬಾಕಿ ಅವರು ಕೆಳಗೆ ಹೋಗ್ಬೇಕು. ಬ್ಯಾರಿಕೇಡ್ ಹತ್ರ ಕಾರ್ಯಕರ್ತರು ನಿಂತ್ಕೋಬೇಕು. ಬ್ಯಾರಿಕೇಡ್ ಅಂತ ನಮ್ಮ ಕಾರ್ಯಕರ್ತರು ಬ್ಯಾರಿಕೇಡ್ಗೆ ಒತ್ತಡ ಇದೆ. ದಯಮಾಡಿ ಅಲ್ಲಿ ಸ್ವಲ್ಪ ಪೊಲೀಸ್ನವರು ಆ ಕಡೆ ಗಮನ ಕೊಡಬೇಕು. ಈ ಕಡೆ ವೇದಿಕೆಯ ಬಲ ಕಡೆ ಪೊಲೀಸ್ ಇಲಾಖೆಯವರ ಹತ್ರ ವಿನಂತಿ. ಅಲ್ಲಿ ನಿಂತವರು
ಬ್ಯಾರಿಕೇಡಿಗೆ ಒತ್ತಡ ಆಗ್ತಾ ಇದೆ. ದಯಮಾಡಿ ಸ್ವಲ್ಪ ಸಹಕಾರ ಮಾಡಬೇಕು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ, ಇಡೀ ಕಂಬಳಕೂಟದ ಈವರೆಗಿನ ನಮ್ಮ ರೇಸಿನ ದಾಖಲೆ ಇರುವುದು 100 ಮೀಟರ್ ದಾಖಲೆ 8.78 ಸೆಕೆಂಡ್. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇದು ಇಡೀ ಕಂಬಳಕೂಟದ ಈವರೆಗಿನ ದಾಖಲೆ ಆಗಿದ್ರೆ ನಿನ್ನೆ ಮತ್ತು ಇವತ್ತು ನಡೀತಾ ಇರುವಂತಹ ಈ ಬೆಂಗಳೂರು ಕಂಬಳದ ಈವರೆಗಿನ ದಾಖಲೆ 9.28 ಸೆಕೆಂಡ್. ಈ ದಾಖಲೆ ಕಂಬಳದ ದಾಖಲೆ ಇಲ್ಲಿ ಮುರಿತದ ಅಂತ ಕಾದು ನೋಡಬೇಕು. ಸಾರ್ವಜನಿಕರ ನುಗ್ಗಲು ಜಾಸ್ತಿ ಆಗ್ತಾ ಇದೆ. ನಮ್ಮ ಬಲಬದಿ ಇರುವಂತಹ ಬ್ಯಾರಿಗೇಟ್ ಅಲ್ಲಿ ನಿಮ್ಮ ಸಹಕಾರ ಬೇಕು. ಪೊಲೀಸ್ ಸಿಬ್ಬಂದಿಗಳು ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಸ್ಕೈ ವ್ಯೂ ಅವರ ಸೆನ್ಸಾರ್ ಫಿನಿಶಿಂಗ್ ಒಂದು ವ್ಯವಸ್ಥೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸ್ಕೈ ವ್ಯೂನ ಈ ಸೆನ್ಸಾರ್ನ ವ್ಯವಸ್ಥೆ ನಮ್ಮ ಒಂದು ದೊಡ್ಡ ಇತಿಹಾಸ ನಿರ್ಮಿಸಿದಂತ ರಕ್ಷಿತ್ ಶೆಟ್ಟಿ ಅವರ ಕಾಂತಾರ ಫಿಲ್ಮ್ ಅಲ್ಲಿ ಕೂಡ ಇದೇ ಸ್ಕೈ ವ್ಯೂನವರ ಈ ಒಂದು ಲೇಸರ್ ಬೀಮಿನ ಫಿನಿಶಿಂಗ್ ವ್ಯವಸ್ಥೆ ಇತ್ತು ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸ್ಕೈ ವ್ಯೂನವರು ನಮ್ಮೊಂದಿಗೆ ಇದ್ದಾರೆ ಈ ಎಲ್ಲ ವ್ಯವಸ್ಥೆಯಲ್ಲಿ. ಸ್ಕೈ ವ್ಯೂ ರತ್ನಾಕರ್ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಇದೀಗ ವಿಶೇಷವಾದಂತಹ ಸಾಧಕರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಜನಪದ ಕ್ರೀಡೆ ಆಗಿರುವಂತಹ ಕಂಬಳವನ್ನ ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ತಂದಂತಹ ಹಿರಿಮೆ ಕಂಬಳ ಸಮಿತಿಯದ್ದು. ಅದೇ ರೀತಿಯಲ್ಲಿ ಈ ವಿಶೇಷವಾದಂತಹ ವೇದಿಕೆ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಪಟುಗಳಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಆಗ್ಲಿಕ್ಕಿದೆ. ಮತ್ತೊಂದು ಕ್ರೀಡೆ ಕುಸ್ತಿಯಲ್ಲಿ ನಮ್ಮ ಒಂದು ರಾಜ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿಡಿದಂತ ಚಾಂಪಿಯನ್ಸ್ಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಒಲಿಂಪಿಕ್ಸ್ ನ ದಾಖಲೆಗೂ ಈ ದಾಖಲೆಗೂ ಕಂಪೇರ್ ಮಾಡಲಿಕ್ಕೆ ಆಗುದಿಲ್ಲ. ಒಲಿಂಪಿಕ್ಸ್ ನ ದಾಖಲೆ ಅದು ನಮ್ಮ ಸಿಂಥೆಟಿಕ್ ಟ್ರ್ಯಾಕ್ ನಲ್ಲಿ ಒಲಿಂಪಿಕ್ಸ್ ನ ದಾಖಲೆ ಇವರೆಗಿನ ದಾಖಲೆ ಹುಸೇನ್ ಬೋಲ್ಟ್ ನ ಹೆಸರಲ್ಲಿದೆ 9.57.2 ಸೆಕೆಂಡ್ 9.58. ಆದ್ರೆ ಕಂಬಳದ ದಾಖಲೆ ಅದು ಬೇರೆ 8.78. ಕಾಲಿನ ಚಲನೆ ಇದೆ ಆದ್ರೆ ಅದು ಬೇರೆಯೇ ದಾಖಲೆ, ಇದು ಬೇರೆಯೇ ದಾಖಲೆ. ಟ್ರಯಲ್ ರನ್, ಅಡ್ಡ ಹಲಗೆ ವಿಭಾಗದ ಟ್ರಯಲ್ ರನ್. ಇದು ಅಡ್ಡ ಹಲಗೆ ಹೇಳಿದ್ರೆ ಹಲಗೆ ಮೇಲೆ ನಿಂತು ಓಡಿಸುದು. ಹಲಗೆ ಮೇಲೆ ರೈಡರ್ ನಿಂತಿರ್ತಾನೆ, ಅವನಿಗೆ ಬ್ಯಾಲೆನ್ಸ್ ಬೇಕು. ಇದು ಕೋಣ ಯಾರ್ದಂತ ಹೇಳಿ ಸ್ವಾಮಿ. ಬೆಂಗಳೂರು SMS ಫ್ಯಾಮಿಲಿ, ಬೆಂಗಳೂರು SMS ಫ್ಯಾಮಿಲಿಯ ಕೋಣಗಳು. ಸಾಮಾನ್ಯವಾಗಿ ನಾವೊಂದು ಬೈಯುವುದಿದೆ ಕೋಣ ಜಾತಿಯವ ಅಂತ. ಆದರೆ ಅಂತಹ ಜಾತಿಯ ಕೋಣವನ್ನು ಪಳಗಿಸಿ ಕೋಣಕ್ಕೆ ತರಬೇತಿ ಕೊಟ್ಟು ಕೋಣ ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡುವುದು ಸಣ್ಣ ವಿಷಯ ಅಲ್ಲ. ಕೋಣವನ್ನು ನೋಡ್ಬೇಕಾದ್ರೆ ಮೊದಲಿನ ಕಾಲದಲ್ಲಿ ಗದ್ದೆಯಲ್ಲಿ ಉಳುವುದನ್ನು ನೋಡ್ತಾ ಇದ್ವಿ ನಾವು. ಬಹುಶಃ ಈಗ ಕೋಣ ಉಳಿದಿದೆ, ಕೋಣವನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಬಹುಶಃ ವಿಶೇಷವಾಗಿ ಈ ಕೋಣಕ್ಕೆ ಪ್ರತಿ ವರ್ಷ 10-15 ಲಕ್ಷ ಖರ್ಚು ಮಾಡ್ತಾರೆ ಅದರ ಸಾಕಲಿಕ್ಕೆ. ತನ್ನ ಮಗುವಿನಕ್ಕಿಂತಲೂ ಬಹಳ ಚೆನ್ನಾಗಿ ಅದನ್ನು ಪೋಷಣೆ ಮಾಡ್ತಾರೆ, ಲಾಲನೆ ಮಾಡ್ತಾರೆ. ಬ್ಯಾರಿಕೇಡ್ ಹತ್ರ ಯಾರು ಜನ ನಿಂತಿದ್ದಾರೆ, ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಕರಾವಳಿ ಜಿಲ್ಲೆಯಲ್ಲಿರುವ ಎಲ್ಲ ಓಟದ ಕೋಣದ ಯಜಮಾನರಿಗೆ ನಾವು ಖಂಡಿತವಾಗಿಯೂ ಶಾಬಾಸ್ ಹೇಳ್ಬೇಕು, ಅವರಿಗೆ ಧನ್ಯವಾದವನ್ನು ಹೇಳ್ಬೇಕು. ಆರು ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ.
ಒಂದು ಕನೆಹಲಗೆ ವಿಭಾಗ ಅಂತ. ಕನೆಹಲಗೆ ವಿಭಾಗ ಅಂತ ಹೇಳಿದ್ರೆ ನಮ್ಮ ಓಟದ ಕೋಣಗಳಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಓಟದ ಕೋಣಗಳು ಅವುಗಳು ವೇಗಕ್ಕೆ ಅಲ್ಲಿ ಬೆಲೆ ಇಲ್ಲ. ಆದರೆ ನೀರನ್ನು ಎಷ್ಟು ಎತ್ತರಕ್ಕೆ ಚಿಂತದೆ ಅದನ್ನು ನೋಡಿ ಅವರಿಗೆ ಬಹುಮಾನ ಸಿಗ್ತದೆ. ಅಲ್ಲಿ 6.5 ಕೋಲು 7.5 ಕೋಲು ಅಂತ ಒಂದು ನಿಶಾನೆ ಅಂತ ಕಟ್ಟಿದ್ದಾರೆ ಬೆಳೆದು. ಹಲೋ ಹಾ ಇವಾಗ ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಮತ್ತು ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳಿಗೆ ಸ್ಪರ್ಧೆ ಬಂದಿದೆ. ಪ್ರಕಾಶ್ ಶೆಟ್ಟಿ ಅವರು ಅಧ್ಯಕ್ಷರು, ಅಶೋಕ್ ಕುಮಾರ್ ಅದರಲ್ಲಿ ಕಮಲ ಸಮಿತಿಯ ಒಂದೇ ಮನೆಯ ಕೋಣಗಳು ನಮ್ಮೆಲ್ಲರ ಎಬಿಸಿ ಕೋಣಗಳು ಭಾಗವಹಿಸಿದ ಹಲವು ನಿದರ್ಶನಗಳಿವೆ. ಹಾಗೂ ಬಹುಶಃ ಒಂದು ಎಬಿಸಿ ಕೋಣಗಳನ್ನ ತಗೊಂಡ್ಬಂದು ಓಡಿಸೋದು ಅದು ಕೂಡ ಈ ಕಮಲದಲ್ಲಿ ಟಾಪ್ ಟೈಮಿಂಗ್ಸ್ ನಲ್ಲಿ ಓಡಿದಂತ ಕೋಣಗಳನ್ನ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆಯಲ್ಲಿ ಸ್ಪರ್ಧೆಗೆ ಆಭರಣ್ ಬೆಂಗಳೂರು ಅವರ ನಮ್ಮ ಕಮಲ ಮೊನ್ನೆ ನಡೀತಾ ಬಹುಮಾನ ಇದೆ. ಪಡೆದಂತ ಕೋಣಗಳಿಗೆ ಬಿಟ್ಟು ಕೊಡ್ತಾ ಅತಿಥಿಗಳು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಇದ್ದಾರೆ. ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳು ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳಿಗೆ ವಾಕೋವರ್ ಅನ್ನ ನೀಡುವುದರಿಂದ ಇವಾಗ ಓಡಿಸ್ಕೊಂಡು ಬರುವುದು ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಂಬಳ ಕೋಣಗಳನ್ನ ಸಾಕ್ತಾ ಆ ಕಂಬಳದ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅನ್ನ ರಚನೆ ಮಾಡುತ್ತಾ ಈ 10 ವರ್ಷಗಳಲ್ಲಿ ಜಿಲ್ಲೆಯ ಎಲ್ಲ ಕಂಬಳಗಳಲ್ಲಿ ಭಾಗವಹಿಸುತ್ತಾ ಹಲವಾರು ಬಹುಮಾನಗಳನ್ನ ಪಡೆದುಕೊಳ್ಳುತ್ತಾ ಜೂನಿಯರ್ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಬಹುಮಾನ ಪಡೆದವರು, ಸೀನಿಯರ್ ವಿಭಾಗದಲ್ಲಿ ಒಂದು ವರ್ಷ 15 ಕಂಬಳಗಳಲ್ಲಿ ಬಹುಮಾನ ಪಡೆದವರು ಯಾರೆಲ್ಲ ಬ್ಯಾರಿಗೇಟ್ಗೆ ಶ್ರೀಕಾಂತ ಭಟ್ರು ಬೆಂಗಳೂರಿನ ಕಂಬಳದಲ್ಲಿ ಎ ಬಿ ಸಿ 3 ಜೊತೆ ಕೋಣಗಳು ಭಾಗವಹಿಸ್ತಾ ಇದ್ರು ಕೂಡ ಲಾರ್ಡ್ಸ್ ಹಾಕುವುದರ ಮುಖಾಂತರ ಆಯ್ಕೆ ಆಗುವಾಗ ಅವರ ಎ ಮತ್ತು ಅವರ ಸಿ ಕೋಣಗಳಿಗೆ ಸ್ಪರ್ಧೆ ಏರ್ಪಟ್ಟದ್ರಿಂದ ಬ್ಯಾರಿಗೇಟ್ ಹತ್ರ ಹೋಗಿ ಎ ಕೋಣಗಳಿಗೆ ವಾಕವರನ್ನ ನೀಡಿದ್ದಾರೆ, ಸಿ ಕೋಣಗಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಹಲೋ ಓ ಸೀನ್ ಗಿಡಪು ಇರೈತೆ ನಾನು ಅಡ್ಡಬಲ ಇದೆ ಬಿಡ್ದ ಏನೇ ಬರೀಕೆ ಸಿ ಇರ್ಲೇನು ಬಿಡ್ತೇನೆ. ಮೋರ್ಲಾ ಗಿರೀಶ್ ಆಳ್ವರ ಕೋಣಗಳು ಮೋರ್ಲದಕ್ಕಲು ಬೇಗ ಬರಡು ಮೋರ್ಲದಕ್ಕಲು ಬೇಗ ಬರಡು ವಿಭಾಗದಲ್ಲಿ ಭಾಗವಹಿಸಿದಂತ ಕೊಂಡಾಣ ಕೆಳಗಿನ ಮನೆ ಮೋರ್ಲದಕ್ಕಲೆ ನಿಕ್ಲಿ ಚಾನ್ಸ್ ಒಂಜಿ ಒತ್ತಗಿಡ ಅವರ ಅವಕಾಶ ಕೊಡ್ತುನು ಸಮಯ ಹಾಳ್ಮಲ್ ಪರಬಲ್ಲಿ ನಮ್ಮ ಕಮಲ ಸಮಿತಿ ಅಧ್ಯಕ್ಷರಿಂದ ಮನಸ್ಸಿಗೆ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಉಡೋಡ್ ಅನ್ನಣ್ಣ ಅಂದ್ರೆ ಸ್ಪರ್ಧೆಗೆ ಬರ್ನಾಗ 325 ಕಿಲೋಮೀಟರ್ ದೂರ ಹೊಡೆದು ಬರ್ತೀರಿ. ಬಲೆ ನಮ್ಮ ಜೊತೆ ಸೇರ್ಕೊಂಡಿರುವಂತ ಗಿರೀಶ್ ಆಳ್ವರ್ದು ಟ್ರಯಲ್ ರನ್ ಅಡ್ಡಹಲಗೆ ವಿಭಾಗದ ಟ್ರಯಲ್ ರನ್ ನಡೀತಾ ಇದೆ ರಾಜಕರೆಯಲ್ಲಿ. ಮೋರ್ಲಾ ಗಿರೀಶ್ ಆಳ್ವ ಅವರದು ಇದು ಟ್ರಯಲ್ ರನ್ ಅಣ್ಣ ಬಲ್ಲುದ ಮಲ್ಲಿರ್ ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವ ಬೆರೀತ ಸಾಲಾಗ್ಲಿಲ್ಲರೇ ಮೇರೆ ಬರೋಡ ಅಡ್ಡಹಲಗೆ ಹೇಳಿದ್ರೆ ಅದ್ರ ಮೇಲೆ ನಿಂತು ಕೋಣವನ್ನು ಓಡಿಸ್ಕೊಂಡು ಬರಬೇಕು. ತುಂಬಾ ಬ್ಯಾಲೆನ್ಸ್ ಬೇಕಾಗ್ತದೆ. ಕೋಣ ರೈಡರ್ ಅನ್ನ ಎಳ್ಕೊಂಡ್ ಬರ್ಬೇಕು. ಈಗ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿರುವಂತಹ ಶ್ರೀ ವಿ.ಎನ್. ಪ್ರಸೂದ್ ಸರ್ ಅಲ್ಲಿ ನಿಂತಿದ್ದಾರೆ. ಆ ಅಡ್ಡಗೆ ಅದು ಅಡ್ಡ ಹಲಗೆ ಆಗಿರ್ತದೆ, ಅದ್ರ ಮೇಲೆ ರೈಡರ್ ನಿಂತಿರ್ತಾನೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದು ಎಲ್ರಿಗೂ ನಿಲ್ಲಕ್ಕೆ ಆಗುದಿಲ್ಲ, ಬ್ಯಾಲೆನ್ಸ್ ಬೇಕು. ಬರೀ ನಿಲ್ಲುದಲ್ಲ, ಕೋಣವನ್ನು ಓಡಿಸ್ಕೊಂಡ್ ಬರ್ಬೇಕು. ಅದೇ ರೀತಿಯಲ್ಲಿ ಶ್ರೀ ಆರ್ ಕೆ ಪುರುಷೋತ್ತಮ್ ಅವರು ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರ ಎ ಕೋಣಗಳಿಂದ ವಾಕ್ ಕವರ್ ಪಡೆದಂತ ಈ ವೇದಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಪ್ರೀತಿಯ ಉಪ್ಪಿ ಅವರು ಬಂದಿದ್ದಾರೆ. ಕಳೆದ ಕಂಬಳದಲ್ಲಿ ಉಪೇಂದ್ರ ಅವರು ಬೆಂಗಳೂರು ಕಂಬಳದ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಗಮನಕ್ಕೆ ಆ ಬದಿಯಿಂದ ತಂದ್ರು ನಂದಳಿಕೆ ಶ್ರೀಕಾಂತ್ ಭಟ್ ಅವರ ಹಗ್ಗ ಹಿರಿಯ ವಿಭಾಗದ ಓಟದ ಕೋಣಗಳು 3 ಜೊತೆ ಓಟದ ಕೋಣಗಳು ಇಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದು, ಈ 3 ಜೊತೆ ಓಟದ ಕೋಣಗಳಲ್ಲಿ 2 ಜೊತೆ ಓಟದ ಕೋಣಗಳು ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿದೆ. ಲಾರ್ಡ್ಸ್ ಅಲ್ಲಿ ಒಂದೇ ಮನೆಯ ಓಟದ ಕೋಣಗಳಿಗೆ ಲಾರ್ಡ್ಸ್ ಅಲ್ಲಿ ಕಾಂಪಿಟೇಷನ್ ಬಿದ್ದಿದೆ. ನಂದಳಿಕೆ ಶ್ರೀಕಾಂತ್ ಭಟ್ ಅವರು ಎ ಮತ್ತು ಸಿ ಓಟದ ಕೋಣವನ್ನು ಓಡಿಸ್ತಾ ಬರ್ತಾ ಇದ್ದಾರೆ. ನಂದಳಿಕೆ
ನಮ್ಮ ಜೊತೆ ಈಗ ತಾನೇ ಸೇರ್ಕೊಂಡಿರುವಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಪೇಂದ್ರ ಅವರು, ನಂದಳಿಕೆ ಪುನೀತ್ ರಾಜ್ಕುಮಾರ್, ವೇದಿಕೆಯಲ್ಲಿ ಆಗ್ತಾ ಇರುವಂತ ಆಭರಣ, ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳದ ವೇದಿಕೆಯಲ್ಲಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಎಲ್ಲ ಅತಿಥಿಗಳಿಗೆ ನೀಡ್ತಾ ಇದೀಗ ವೇದಿಕೆಯಲ್ಲಿ ಸಾಧಕ ಕುಸ್ತಿ ಪಟುಗಳಿಗೆ ಸನ್ಮಾನ, ಮತ್ತೊಂದು ಕ್ರೀಡಾಪಟು ಆಗಿರುವಂತಹ ಕೋಲಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಅಡ್ಡಹಲಗೆ ವಿಭಾಗದ ಕೋಣಗಳು ತಯಾರಾಗ್ತಾ ಇವೆ. ಫ್ರೀ ಊಟಕ್ಕೆ ವಿಜೇತರು ನಮ್ಮ ಜೊತೆ ಇದ್ದಾರೆ. ಕಳೆದ ವರ್ಷದ ಮೊದಲಾಗಿ ಸತತ 10 ಕಂಬಳಗಳಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಕೋಣಗಳು, 37ನೇ ಈ ವರ್ಷದ ಪ್ರಥಮ ಕಂಬಳದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಕೋಣಗಳು ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಫ್ರೀ ಊಟಕ್ಕೆ ತಯಾರಾಗಿವೆ. 2 ನಿಮಿಷದಲ್ಲಿ ಬಿಡಬೇಕು, 2 ನಿಮಿಷದಲ್ಲಿ ಬಿಡಬೇಕು. ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಫ್ರೀ ಊಟ. ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ರಿಕ್ವೆಸ್ಟ್, ಯಾರೆಲ್ಲ ಸಭಾ ಕಾರ್ಯಕ್ರಮದ ಅತಿಥಿ ಆಗಿರುವುದಿಲ್ವೋ ವಿನಂತಿಯಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ, ಅತಿಥಿಗಳಿಗೆ ವೇದಿಕೆಯನ್ನ ಬಿಟ್ಕೊಡ್ಬೇಕು, ಅನುವು ಮಾಡಿ ಕೊಡ್ಬೇಕು. ನಿಮ್ಮ ಸಹಕಾರ ನಮ್ಮ ಈ ಕಂಬಳದ ಯಶಸ್ಸಿಗೆ ಕಾರಣ ಆಗುತ್ತೆ. ವಿನಂತಿ ಪೂರ್ವಕವಾಗಿ ರಿಕ್ವೆಸ್ಟ್ ಮಾಡಿರುವಂತದ್ದು. ಯಾರೆಲ್ಲ ಈ ವೇದಿಕೆಯಲ್ಲಿ ಅತಿಥಿಗಳಾಗಿಲ್ವೋ ಖಂಡಿತವಾಗಿಯೂ ಈ ಕಂಬಳಕ್ಕೆ ನೀವು ಅತಿಥಿಗಳು, ಸಭಾ ಕಾರ್ಯಕ್ರಮಕ್ಕೆ ಈ ವೇದಿಕೆಯಲ್ಲಿ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಇದೀಗ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಫ್ರೀ ಊಟ ಬರ್ತಾ ಇವೆ ಸರ್. ಕಂಚಿನ ಪದಕವನ್ನ ಪಡೆದಂತಹ ಕ್ರೀಡಾಪಟು ಶ್ರೀ ನಾಗರಾಜ್ ಬಸುದೋಣಿ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಈ ವೇದಿಕೆಯಲ್ಲಿ ಪ್ರಶಂಸಿಸಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಕಾರ್ತಿಕ್ ಕಾಟೆ, ಕರ್ನಾಟಕದ ಹೆಸರಾಂತ ಕುಸ್ತಿಪಟು, ಕರ್ನಾಟಕದ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿಸಿದಂತಹ ಕುಸ್ತಿಪಟು ಶ್ರೀ ಕಾರ್ತಿಕ್ ಕಾಟೆ ಅವರು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರು. ಇವರನ್ನ ಈ ವೇದಿಕೆಯಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ಬಹಳ ನಿಕಟವಾದ ಸ್ಪರ್ಧೆ ಇರುವಂತಹ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯನ್ನು ನಾವು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಕುಮಾರಿ ಶಾಲಿನಿ ಸಿದ್ದಿ, ಕುಮಾರಿ ಮನೀಷಾ ಸಿದ್ದಿ ಹಾಗೂ ಕುಮಾರಿ ಪ್ರಿನ್ಸಿಟಾ ಸಿದ್ದಿ, 4ರು ಪ್ರೀತಿಪೂರ್ವಕವಾಗಿ ಅವರನ್ನ ಗೌರವಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನ ನೀಡಲಿಕ್ಕಾಗುತ್ತೆ. ಸಾಧಕ ಕುಸ್ತಿಪಟುಗಳ ಸನ್ಮಾನ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಚಾಂಪಿಯನ್ ಪಡೆದಂತಹ ಸಿದ್ದಿ ಮಕ್ಕಳು ಅಡ್ಡಹಲಗೆ ವಿಭಾಗದ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡಹಲಗೆ ವಿಭಾಗದ ಕೋಣಗಳು. ಲಕ್ಷ್ಮೀ ಪಾಟೀಲ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಅನ್ನ ಪಡೆದಂತಹ ಚಾಂಪಿಯನ್ಸ್. ಜಸ್ಟಿಸ್ ಶ್ರೀಶಾನಂದ ಅವರು ಇದೀಗ ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಅವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಚ್ಚ ನ್ಯಾಯಾಲಯದ ಶ್ರೀ ಜಸ್ಟಿಸ್ ಶ್ರೀಶಾನಂದ ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಸಾಧಕ ಕುಸ್ತಿಪಟುಗಳ ಸನ್ಮಾನ ಮುಂದುವರಿಯುತ್ತಾ ಇದೀಗ ವೇದಿಕೆ ಮೇಲೆ ಎಲ್ಲ ಕುಸ್ತಿಪಟುಗಳು ಬಂದು ಈ ಸಾಧಕರಿಗೆ ಅವರ ಗೌರವವನ್ನ ನೀಡಲಿಕ್ಕಿದ್ದಾರೆ. ಈ ಬೆಂಗಳೂರು ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಒಂದು ಸನ್ಮಾನದ ಕಾರ್ಯಕ್ರಮ. ವೇದಿಕೆಯಲ್ಲಿ ಕುಸ್ತಿಪಟುಗಳು, 100 ಮಂದಿ ಕುಸ್ತಿಪಟುಗಳು ವೇದಿಕೆಗೆ ಬಂದು ಈ ಚಾಂಪಿಯನ್ಸ್ಗೆ ತಮ್ಮ ಗೌರವವನ್ನ ನೀಡಲಿಕ್ಕಿದ್ದಾರೆ. ಹಲೋ, ಓ ಅಡ್ಡಪಲ ಇದ್ದಾವ ಬರುಡು ಅಕಲ್ ಬೇಗ ಮಂಜುಟ್ಟಿಡ ಏನು ಹಲೋ ಬೋಳಾರದಕ್ಲೆ ಮಂಜುಟ್ಟಿಡ ಆಕಡಣ್ಣ ಹಲೋ ಓಲ್ ಹಾಕರಜಿ ಏರ್ ಬನ್ನಿ ಹಾಕರೊಂದಿದೆ ಪೆಟ್ಟದ ವಿಷಯ ಇಚ್ಚಿ. ಹಲೋ, SK ಮಿತ್ತಲ್ ರವರು ಎನಿಮಲ್ ವೆಲ್ಫೇರ್ ಬೋರ್ಡ್ ನಿಂದ ವೀಕ್ಷಣೆಗೆ ಬಂದಿರ್ತಾರೆ. ಇರ್ ಬೇರ್ನಾಗ ಎಂಕ್ಲೆ ಪೋಡಿಗೆ ಹಾಕೊಂಡು ಮೊದಲು ಇದ್ದಾಡ ಜಾರ ಭಾರಿ ಸರ್ವಿಸ್ ತಾಗ್ಲಿ.
ಅಂದ್ ಆಕುನತ್ತಿಗೆ ಗಾಲಿ ಬೇರ್ನು ಮಾತ್ರ ಬಂದಿದೆ ಮಂಜುಟಿ ಡೌಲ ಮಾತೆ ಒಂಜಿವರ್ಗ ಬಾರಿ ಸರ್ವಿಸ್ ಓಟಗಾರನಾಗ್ಲಿಲ್ಲರು ಒಂಜಿವರ್ಗ ಪುಸ್ತಕದ ಬತ್ತನಾಗ್ಲಿಲ್ಲರು ಒಂಜಿವರ್ಗ ಬೈಂದೂರು ಕರಡಿ ಬತ್ತ ಈ ಕರಡಿ ಗಿಡಪ್ಪನಾಗ್ಲಿಲ್ಲರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕ್ರೀಡೆ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಒಂದು ಕ್ರೀಡೆ ಕಂಬಳ. ಈ ಕಂಬಳವನ್ನ ಬೆಂಗಳೂರಿಗೆ ಕೊಂಡೊಯ್ದು ಈ ದಿನ ನಿನ್ನೆ ಹಾಗೂ ಇವತ್ತು 2 ದಿನದ ಕಂಬಳವನ್ನ ಇಷ್ಟು ಯಶಸ್ವಿಯಾಗಿ ಮಾಡುವಲ್ಲಿ ಮುತುವರ್ಜಿಯನ್ನು ತೆಗೆದುಕೊಂಡಂತಹ ಬೆಂಗಳೂರು ಕಂಬಳ ಸಮಿತಿ ಗೌರವಾಧ್ಯಕ್ಷರು ಅಶೋಕ್ ಕುಮಾರ್ ರೈ ಅವರು ಮನಸ್ಸು ಮಾಡಿದ್ರೆ ಕಾರ್ಯಾಧ್ಯಕ್ಷರಾದಂತಹ ಗುರು ಕಿರಣ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಗುಣರಂಜನ್ ಶೆಟ್ಟಿ ಇದೀಗ ವೇದಿಕೆಯಲ್ಲಿ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ ಕುಸ್ತುಪಟುಗಳಿಗೆ ನೋಡಿ ಓಡ್ತಾರೆ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಾಧಕ ಕುಸ್ತುಪಟುಗಳಿಗೆ ಶ್ರೀ ನಾಗರಾಜ್ ಬಸುದೋಣಿ, ಶ್ರೀ ಕಾರ್ತಿಕ್ ಕಾಟೆ, ಕುಮಾರಿ ಲಕ್ಷ್ಮಿ ಪಾಟೀಲ್, ಕುಮಾರಿ ಶಾಲಿನಿ ಸಿದ್ದಿ, ಜಾಸ್ತಿ ದಾಖಲೆಗೆ ಪರಿಗಣನೆಗೆ ಬರದೇ ಇದ್ರು ಕೂಡ ಸಿದ್ದಿ ವೇಗ ವಿಶ್ವದ ಅತ್ಯಂತ ವೇಗದ ಓಟ ಅಂದ್ರೆ 100 ಮೀಟರ್ ಓಟ. ಕ್ರೀಡಾಪಟುಗಳು 100 ಮೀಟರ್ ಟ್ರ್ಯಾಕ್ ನಲ್ಲಿ ಓಡ್ತಾ ಇದ್ರು ಇರ್ಬೋದು. ಆ ವೇಗವನ್ನ ಮಿಗಿಲಾಗಿ ಗದ್ದೆಯಲ್ಲಿ ನಮ್ಮ ಕೋಣಗಳು ಓಡ್ತಾ ಇವೆ, ಅದರ ಹಿಂದ್ಗಡೆ ಓಟಗಾರರು ಓಡ್ತಾ ಇದ್ದಾರೆ ಅನ್ನೋದನ್ನ ನಾವು ಸಾಬೀತು ಮಾಡಿದ್ದೀವಿ. ಇದು ನಮ್ಮ ತುಳುನಾಡಿನ ಹೆಮ್ಮೆಯ ಕ್ರೀಡೆ. ವಿಶ್ವ ದಾಖಲೆಯಲ್ಲಿ ನಮ್ಮ ಹೆಸರು ದಾಖಲಾಗುವುದಿಲ್ಲ, ಒಪ್ಕೊಳ್ತೀವಿ. ವಿಶ್ವ ದಾಖಲೆಯಲ್ಲಿ ನಮ್ಮ ಹೆಸರು ಬೇಕಾಗಿಯೂ ಇಲ್ಲ. ಆದ್ರೆ ವೇಗವನ್ನ ಪರಿಗಣನೆ ಮಾಡಬೇಕಿದ್ರೆ ನಮ್ದು ವೇಗ ಇದೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಯಾವುದೇ ಜಿಮ್ಗೂ ಹೋಗದೆ 6 ಪ್ಯಾಕ್ ಅನ್ನು ಬೆಳೆಸ್ಕೊಂಡಂತ ಓಟಗಾರ ನಮ್ಮ ಮುಂದೆ ಕಾಣ್ತಾ ಇದ್ದೀರಾ. ಯಾವ ಜಿಮ್ಗೂ ಹೋಗ್ತಾ ಇಲ್ಲ. 3ನೇ ತರಗತಿ ಕ್ಲಾಸ್ ಕಲ್ತವರು ಕೂಡ ಒಬ್ಬ ಹಗ್ಗದ ಓಟಗಾರನಿಗೆ 15 ವರ್ಷ ದಾಖಲೆ ಓಟವನ್ನು ಓಡಿದವರಿದ್ದಾರೆ. ವಿದ್ಯೆ ಎನ್ನುವುದು ಪುಸ್ತಕದಲ್ಲಿ ಮಾತ್ರ ಇರುವುದಲ್ಲ. ಯಾರಣ್ಣ ಪಡ್ಕಳ ಗೊರಟೆ ಕುಪ್ಪಯ್ಯ ನಾಯಕರ ಕೋಣಗಳು. ಪಡ್ಕಳ ಅಡ್ಡಹಲಗೆ ವಿಭಾಗದ ಟ್ರಯಲ್ ರನ್ ಕಲ್ತವನು ಕುಪ್ಪಯ್ಯ ನಾಯಕ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು. ಅಷ್ಟೇ ಅಭಿಮಾನಿಗಳನ್ನು ತುಳುನಾಡಿನಲ್ಲಿ ಹೊಂದಿದ್ದಾರೆ. ಬಹುಶಃ ಒಬ್ಬ ಸೆಲೆಬ್ರಿಟಿಯನ್ನ ಪ್ರೀತಿಸುವಷ್ಟೇ ಜನ ನಮ್ಮ ತುಳುನಾಡಿನಲ್ಲಿ ಈ ಕಂಬಳದ ಓಟಗಾರರನ್ನ ಪ್ರೀತಿಸ್ತಾರೆ ಅಂತ ಹೇಳಲಿಕ್ಕೆ ನಾವು ಭಾರಿ ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ನಮ್ಮನ್ನ ಪ್ರೀತಿಸ್ತಾ ಇದ್ದೀರಾ, ಇದು ನಮ್ಮ ಹೆಮ್ಮೆ. ಬೆಂಗಳೂರು ಮಂಗಳೂರು ಒಂದಾಗಿದೆ. ಕರುನಾಡು ತುಳುನಾಡಿನ ಈ ಒಂದು ಸಂಬಂಧ ಇನ್ನಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಸಮಿತಿಯ ವತಿಯಿಂದ ಕಳಕಳಿಯ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಕನ್ನಡ ಮಾತಾಡ್ಬೇಕಿದ್ರೆ ಎಲ್ಲೂ ಮಾತಾಡಿದ್ರು ಚೆನ್ನಾಗಿರುತ್ತೆ. ಹುಬ್ಳಿಗೆ ಹೋದ್ರೆ ಬೇರೆ ಕನ್ನಡ, ಬೆಂಗಳೂರು ಬಂದ್ರೆ ಬೇರೆ ಕನ್ನಡ, ಮಂಗಳೂರು ಬಂದ್ರೆ ಬೇರೆ ಕನ್ನಡ. ಎಲ್ಲೇ ಮಾತಾಡಿದ್ರು ಕನ್ನಡನೇ ಮಾತಾಡೋದು. ಕನ್ನಡವೇ ನಮ್ಮ ಹೆಮ್ಮೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಇದು ನಮ್ಮ ಸಂತೋಷ. ಸಂತೋಷವನ್ನು ಹಂಚಿಕೊಂಡಷ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ಆದ್ರಿಂದ ನಾವೆಲ್ಲರೂ ಒಂದೇ. ಇಡೀ ಕರ್ನಾಟಕದ ರಾಜಧಾನಿಯಲ್ಲಿ ಇಂದು ಕಂಬಳ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕಂಬಳ, ಬೆಂಗಳೂರು ಕಂಬಳ ಅಂತ ಹೇಳಿ ಸಂತೋಷ ಪಡ್ತಾ ಇದೀವಿ. ಅಡ್ಡಹಲಗೆ ಟ್ರಯಲ್ ರನ್ ಒಂದೆರಡು ಅಡ್ಡಹಲಗೆ ಬನ್ನಿ ಬನ್ನಿ ಬರ್ತಾರೆ. ಅಡ್ಡಬಲದಾಗ್ಲಿ ಬಲ್ವ ಮಲ್ಲಕ್ಲು ಬರ್ತಾರಾ? ಬಲ್ವ ಮಲ್ಲಕ್ಲು ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕೀಯಲ್ಲಿ ಅರೆಕಳ ಕೈಡಿಯಲ್ಲಿ ಗೊತ್ತು. ಮಿಥುನ್ ಎಂ ರೈ ಅವರು ಬರಬೇಕು. ಅರೆಕಳದವರು ಬಂದ್ರ ಮಂಗಳೂರು ಸರ್ ಅಡ್ಡಹಲಗೆ ಇದು ಮುಗಿತಾ? ಇಲ್ಲ ಬಂದ್ರೆ ಬರ್ತಾರೆ ನೋಡೋಣ. ವೇದಿಕೆಯಲ್ಲಿ ನಮ್ಮ ಅತಿಥಿಯಾಗಿರುವಂತಹ ಇವತ್ತಿನ ಅತಿಥಿ ಶ್ರೀ ವಿಶಾಲ್ ಸಿಂಗ್ ಅವರು. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ದೀರಾ, ಕಂಬಳ ಚೆನ್ನಾಗಿ ಕಾಣುತ್ತೆ. ಆದ್ರೆ ಅದರ ಕೆಪಾಸಿಟಿ ನಿಮ್ಮನ್ನು ತಡ್ಕೊಳ್ಳೋಷ್ಟಿಲ್ಲ. ಕೇವಲ ಆ ಕಡೆ ಈ ಕಡೆ ನಡೆದಾಡಿಕೆ ಮಾಡ್ತಿರ್ತಕ್ಕಂಥ ಆ ಫ್ಲೈಓವರ್ ಅನ್ನು ನೀವು ಬಿಟ್ಟು ಕೆಳಗೆ ಇಳಿಬೇಕು. ವಿಶಾಲ್ ಸಿಂಗ್ ನಿಮ್ಮ ಜೀವದ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಆರಕ್ಷಕರು ಫ್ಲೈಓವರ್ ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರನ್ನ ಅಲ್ಲಿ ತೆರವುಗೊಳಿಸಿ. ಲಿಮಿಟ್ ಇದೆ, ಆ ಲಿಮಿಟ್ ತಪ್ಪಿದ್ರೆ ಅದು ತಡ್ಕೊಳ್ಳಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಬಿರುಸಿನ ಸ್ಪರ್ಧೆಯಲ್ಲಿ ಒಂದಾದಂತಹ ಹಗ್ಗ ಹಿರಿಯ ವಿಭಾಗದ ಶ್ರೀ ಸಂಜಯ್ ಸಿಂಗ್
ಸೆಮಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗ್ಲಿಕ್ಕಿದೆ. ಅದಕ್ಕಿಂತ ಮೊದಲು ಒಂದು 2 ಟ್ರಯಲ್ ರನ್ ಇದೆ ಅಡ್ಡಲಾಗಿ ವಿಭಾಗದ್ದು. ಕೂಡ ನಮ್ಮ ಜೊತೆ ಅದಾದ ಕೂಡಲೇ ಹಗ್ಗ ಹಿರಿಯ ವಿಭಾಗದ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಆಧರಿಸಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗ್ಲಿಕ್ಕಿದೆ. ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಈ ವೇದಿಕೆಯಲ್ಲಿ ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳು. ಶ್ರೀಕಾಂತ ಭಟ್ರ ಎ ಕೋಣಗಳು. ನಿನ್ನೆ ದಾಖಲೆ ಸಮಯದಲ್ಲಿ ಓಡಿದ ಕೋಣಗಳು 9.47 ಅಲ್ಲಿ ಓಡಿದಂತಹ ಕೋಣಗಳು. ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳು. ನಮ್ಮ ಜೊತೆ ಇರುವಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಶ್ರೀ ವಿ ಎನ್ ಪ್ರಸೂದ್ ಅವರಿದ್ದಾರೆ. ನಂದಳಿಕೆ ಶ್ರೀ ವಿ ಎನ್ ಪ್ರಸೂದ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಕಾಂತ್ ಭಟ್ರ 1ನೇ ನಂಬರದ ಓಟದ ಕೋಣಗಳು ರಾಜಕರೆಯಲ್ಲಿ ಬರ್ತಾ ಇವೆ. ವಿ ಎನ್ ಪ್ರಸೂದ್ ಕೈಂಡ್ಲಿ ನಂದಳಿಕೆ ನಮ್ಮ ಜೊತೆ ಇರುವಂತ ವಿ ಎನ್ ಪ್ರಸೂದ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಟೈಮಿಂಗ್ಸ್ ಬಂತ. ಗೌರವಾರ್ಪಣೆ ಈ ವೇದಿಕೆಯಲ್ಲಿ ನಡೀತಾ ಇದೆ. ನ್ಯಾಷನಲ್ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿ ಆಗಿರುವಂತ ಶ್ರೀ ವಿ ಎನ್ ಪ್ರಸೂದ್ ಅವರು ಮತ್ತೊಮ್ಮೆ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಆಧರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಆರ್ ಕೆ ಪುರುಷೋತ್ತಮ್ ಅವರು ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ಆರ್ ಕೆ ಪುರುಷೋತ್ತಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲೋ ಹಲೋ ಇತ್ತ ಟೈಮಿಂಗ್ಸ್ ಇರುವಲ್ತು ಒಂದಿತ್ತ 9.51 9.51. ಹಲೋ ಓವೆನ್ ಬಿಡಪ್ಪ ಅವರಿತ್ತೆ 1 ನಿಮಿಷ ಅಡ್ಡಬಲ ಇದು ಒಳ್ಳೆಯಲ್ಲ. ಹರೇಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಯವರ ಬಿ ಕೋಣಗಳು. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು. ಮಂಗಳೂರು ಅಭಿಮಾನಿಗಳು ಕರ್ತ ಆಗುತ್ತೆ. ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇದೆ, ಖುಷಿ ಆಗ್ತಾ ಇದೆ. ಹಲವಾರು ತಾರೆಯರು, ಹಲವಾರು ನಾಯಕರುಗಳು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಬೇಕು. ವೇದಿಕೆಯಿಂದ ಯಾರೆಲ್ಲ ಅತಿಥಿಗಳಲ್ವೋ ದಯಮಾಡಿ ಅತಿಥಿಗಳನ್ನ ಹೊರತುಪಡಿಸಿ ಎಲ್ಲ ಕಲಾಭಿಮಾನಿಗಳು ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು. ಕೇಳ್ಕೊಳ್ತಾ ಇದೀವಿ. ಕಮಲಾಭಿಮಾನಿ ಬಂಧುಗಳಿಗೆ ಒಂದು ಸೂಚನೆ, ಒಂದು ಕಿವಿ ಮಾತು. ಜನಜಂಗುಳಿ ಹೆಚ್ಚಾಗಿರ್ತಾರೆ, ಅಲ್ಲಿ ಪಿಕ್ಪಾಕೆಟ್ನವರು ಕೂಡ ಬಂದಿರ್ತಾರೆ. ಈಗಾಗಲೇ ಚಿನ್ನಯ್ಯರ ಹೆಸರಿದೆ. ಒಂದು ವರ್ಷ 40,000 ರೂಪಾಯಿ ನಿಮ್ಮಲ್ಲಿರುವಂತಹ ಹಣ, ಇದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿಕೊಳ್ಳಿ. ಕೂತ್ಕೊಂಡಂತ ಗ್ಯಾಲರಿ ಅವರಿಗೆ ಕಾಣ್ತಾ ಇಲ್ಲ, ಎದುರುಗಡೆ ಜನರು ವ್ಯೂ ಅನ್ನ ಮುಚ್ತಾ ಇದ್ದಾರೆ. ವಾಲಂಟಿಯರ್ ಸ್ವಲ್ಪ ಅಲ್ಲಿ ಜಾಗರೂಕತರಾಗಬೇಕು. ವೇದಿಕೆಯ ಎದುರುಗಡೆ ಎಡಬದಿಯಲ್ಲಿರುವಂತಹ ಜಾಗದಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ನ ಅವಶ್ಯಕತೆ ಇದೆ. ದಯಮಾಡಿ ಅಲ್ಲಿ ನೀವು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ದಯವಿಟ್ಟು ಸ್ವಲ್ಪ ನಿಲ್ಸಿ. ಕಮಲಾಭಿಮಾನಿ ಬಂಧುಗಳೇ, ಬಂದಂತಹ ನಿಮ್ಮಲ್ಲಿರುವಂತಹ ಬೆಲೆ ಬಾಳುವಂತಹ ಚಿನ್ನಾಭರಣಗಳು, ನಿಮ್ಮಲ್ಲಿರುವಂತಹ ಹಣ, ಪಿಕ್ ಪಾಕೆಟ್ನ ಬಗ್ಗೆ ಬಹಳ ಎಚ್ಚರದಿಂದಿರಿ. ಎಲ್ಲಿ ಇಂಥ ದೊಡ್ಡ ಸಭೆ ಇರ್ತದೆ ಅಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸುವಂತ ತಂಡಗಳು ಬರ್ತವೆ ಪಿಕ್ ಪಾಕೆಟ್ನವ್ರದ್ದು. ಈಗಾಗಲೇ ಒಬ್ಬರು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಕಳ್ಕೊಂಡಿದ್ದಾರೆ. 40,000 ರೂಪಾಯಿ ಪಿಕ್ ಪಾಕೆಟ್ ಆಗಿದೆ. ಹಾಗಾಗಿ ಉಳಿದವರು ಬಹಳ ಎಚ್ಚರದಿಂದ, ನೀವು ಕಂಬಳಕ್ಕೆ ಬರುವಾಗ ಹಣ ತಂದದ್ದೇ ತಪ್ಪು, ಅಷ್ಟು ದೊಡ್ಡದಲ್ಲ. ಆದರೂ ಕೂಡ ಮುಂಜಾಗ್ರತೆಗಾಗಿ ನಿಮಗೆ ಎಚ್ಚರ ಕೊಡ್ತಾ ಇದ್ದೇವೆ, ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ, ನಿಮ್ಮನ್ನ ಕಿವಿಮಾತು ಹೇಳ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿ. ಟೀಮ್ ಬಂದೇ ಬರ್ತಾರೆ, ಎಲ್ಲಿ ಬರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಹೌದು, ಎಷ್ಟು ಬೇಕಾ ಅಷ್ಟು ತರುದಪ್ಪ. ಒಂದು ಊರಾಯ್ತು, ಅದು ಬಿಟ್ಟು ಜನರಿಗೆ ಎಚ್ಚರಿಕೆ ಕೊಡೋದು ಒಳ್ಳೆಯದು.
ಹಲೋ ಓ ಬಲ್ಲದ ಮಲ್ಲತೆ ಅಂದ ಅಂದ ಒಂದ್ ಜೊತೆ ಬರೋಣ ಅಣ್ಣ ಮಂಗಳೂರಾಗ್ಲತ್ತೆ ಮಂಗಳೂರಾ ಅರೆಕಳೆ ಕೈಡಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಬೀಕೋಣಗಳು ಮಹಾರಾಜ್ ಕರೆಯಲ್ಲಿ ಒಂದು ನಿಮಿಷ ಮಂಗಳೂರು ಅಶೋಕನಗರ ಪೃಥ್ವಿರಾಜ್ ಪೂಜಾರಿ ಅವರ ಬೀಕೋಣಗಳು ರಾಜಕರೆಯಲ್ಲಿ ಅಣ್ಣ ಒಂದು ನೀವು ವಾಲಂಟಿಯರ್ಸ್ ಆಗಿದ್ದು ಬ್ಯಾಜ್ ಹಾಕೊಂಡವ್ರೆ ಅಲ್ಲಿ ನಿಂತು ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ರೆ ಉಳಿದವರಿಗೆ ಯಾವ ರೀತಿ ಹೇಳ್ಬೇಕು ನಾವು ಅಲ್ಲಿ ನಿಲ್ಬಾರ್ದು ಅಂತೇಳಿ ಅಲ್ಲಿ ಯಾರಿಗೂ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವ ನೀವೇ ಸಾಲಾಗಿ ನಿಂತು ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ರೆ ನೋಡಿ ಪ್ರೇಕ್ಷಕರಲ್ಲಿ ವಿನಂತಿ, ನಮ್ಮ ಕಿಸೆಯಲ್ಲಿರುವಂತಹ ದುಡ್ಡಿಗೆ ನೀವೇ ಜವಾಬ್ದಾರರು, ನಿಮ್ಮ ಚಿನ್ನಾಭರಣಕ್ಕೆ ನೀವೇ ಜವಾಬ್ದಾರರು. ಆದಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಹಲವಾರು ಜನ ಕೆಲವಾರು ಕಳ್ಕೊಂಡಿದ್ದಾರೆ. ಚಿನ್ನ ಮತ್ತು ಎಸ್, ಎಲ್ರಿಗೂ ನಮ್ಮ ಸ್ಟಾರ್ ಜೊತೆ ಮಾತಾಡ್ಬೇಕು, ಫೋಟೋ ತಗೊಳ್ಬೇಕು ಎಲ್ಲ ಗೊತ್ತು. ಆದ್ರೆ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಚಪ್ಪಾಳೆ ಸದ್ದಿನ ಮುಖೇನ ನಮ್ಮ ಅತಿಥಿಗಳಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳದಲ್ಲಿ ಇರುವಂತಹ ನಮ್ಮ ಸ್ಟಾರ್ಸ್ ಉಪೇಂದ್ರ ಅವರು ಹಾಗೂ ರಕ್ಷಿತ್ ಶೆಟ್ಟಿ. ಜೋರಾದ ಚಪ್ಪಾಳೆ. ನೋಡ್ರಪ್ಪ ಅಲ್ಲಿ ಇನ್ಸರಿ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ, ಉಪಾಧ್ಯಕ್ಷರಾಗಿರುವಂತಹ ಗುಣರಂಜನ್ ಶೆಟ್ಟಿ ಹಾಗೂ ಕಾರ್ಯಾಧ್ಯಕ್ಷರಾಗಿರುವಂತಹ ಗುರು ಕಿರಣ್, ಇವರೆಲ್ಲರ ವತಿಯಿಂದ ಸಮಿತಿಯ ಪರವಾಗಿ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಅಭಿನಂದನೆಗಳು ಹಾಗೂ ಇನ್ನಷ್ಟು ಯಶಸ್ವಿ ಜೀವನ ಆಗ್ಲಿ ಅಂತ ನಮ್ಮೆಲ್ಲರ ಶುಭ ಹಾರೈಕೆ. ಜೋರಾದ ಚಪ್ಪಾಳೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ ಜೊತೆ ಇದ್ದಾರೆ ನಮ್ಮೆಲ್ಲರ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ಹುಡುಗಿಯರೆಲ್ಲ ದೊಡ್ಡದಲ್ಲಿ ಸ್ಕ್ರೀಮ್ ಮಾಡೋದು ಕೇಳ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಉಪೇಂದ್ರ ಅವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಜೋರಾದ ಶಬ್ದ, ನಿಮ್ಮ ಶುಭ ಹಾರೈಕೆ ಕೇಳಿಸಿದಷ್ಟು ಉಪೇಂದ್ರ ಅವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಈ ತರ ಒಂದು ದೃಶ್ಯ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ಈ ತರ ಒಂದು ಅಟ್ಮಾಸ್ಫಿಯರು, ಈ ತರ ಕಂಬಳ, ಈ ತರ ಜನ, ಈ ಸಂಭ್ರಮ, ಸೂಪರ್. ಐ ಲೈಕ್ ಇಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಖುಷಿಯಾದ್ರೆ ಬೊಬ್ಬೆ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಬೆಂಗಳೂರು ಕಂಬಳಕ್ಕೆ ಇನ್ನಷ್ಟು ಜಾಸ್ತಿ ಮೆರುಗು ಬಂದಿದೆ. ಇನ್ನೊಂದ್ಸಲ ಜೋರಾದ ಶಬ್ದ ಉಪೇಂದ್ರ ಅವರಿಗೆ ನಿಮ್ಮ ಚಪ್ಪಾಳೆ ಮೂಲಕ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಕ್ಷಿತ್ ಶೆಟ್ಟಿ. ಬಲ್ಕೋರಿ ಅಂದ ಪಲ್ಕೋರಿ ಪಡ್ಕೊಂಡ ಇಲ್ಲ, ನಿಮ್ ಶಬ್ದ ಕೇಳಲಿಲ್ಲ ಅಂತ ಅವರಿಗೆ. ನಿಮ್ ಶಬ್ದ ಕೇಳದೆ ಅವ್ರು ಮಾತಾಡಕ್ ಬರಲ್ಲ ಅಂತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಶಬ್ದ ಬೇಕಾಗುತ್ತೆ. ರಕ್ಷಿತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ. ಮಲ್ಲಿರನ ಸಾಲದ ಬರೀಕೆ ನಾಯರದ ಮಲ್ಲಿರನ ಸಾಲೆ ನಾಯರದ ಮಲ್ಲಿರನ ಸಾಲದ ಬರೀಕೆ ಉಳಿತಿನ ಪೂರೈಗಳಿಗೆ ನಮಸ್ಕಾರ. ಅಡ್ಡ ಫಲ ಇದು ಸಾಲ ಊರುಡ್ದು ಎಷ್ಟು ಜನ ಬೈದಾರೆ? ಭಾರಿ ಜನ ಊರು ತಗೊಳ್ಳೆ ಗೊತ್ತು ನಂಗೆ. ಬಟ್ ಐ ಥಿಂಕ್ ಇಲ್ಲಿ ತುಳು ಗೊತ್ತಿಲ್ಲೇ ಇರೋರು ಸುಮಾರು ಜನ ಇರ್ತಾರೆ. 100% ಇಲ್ಲಿ ಕಂಬಳ ನೋಡಕ್ ಬಂದವರು. ಎಲ್ರಿಗೂ ಇಷ್ಟ ಆಗ್ತಿದ್ಯಾ ಕಂಬಳ? ಬರೀ
ಬರೀ ಊರಲ್ಲಿ ನೋಡೋಕೆ ಸಿಗುತ್ತೆ. ಇವಾಗ ಬೆಂಗಳೂರುವರೆಗೂ ಬಂದಿದೆ. ಭಾಳ ಖುಷಿ ಆಗುತ್ತೆ. ನಮ್ಮ ತುಳುನಾಡಿನ ಕಲ್ಚರ್ ಇದು. ಸುಮಾರು ಅದ್ಭುತವಾಗಿರುವಂಥ ಕಲ್ಚರಲ್ಲಿ ಇದು ಒಂದು. ನಾವು ಇದನ್ನ ಕಾಂತಾರದಲ್ಲಿ ರಿಷಬ್ ಬಹಳ ಚೆನ್ನಾಗಿ 100% ಇನ್ನೂ ಎಲ್ಲರೂ ಎಂಜಾಯ್ ಮಾಡಿ ವರ್ಷ ಇದು ಹೀಗೆ ನಡೀಲಿ. ತಿರ್ಗಾರಿಗಿರ್ಲಿ ನಾವೇ ತೀರ ಮಾತ್ರ ನೋಡು. ಥ್ಯಾಂಕ್ ಯು ತಿರ್ಗಾರ ಬಲ್ಲೆ ಸಪ್ತಸಾಗರ ಚಲೋ ಸಿನಿಮಾ ಥಿಯೇಟರ್ ನಡೀತಾ ಇದೆ. ಗೊತ್ತು ಮಿಥುನ್ ಎಮ್ರೈಕಲ್ ಬಿಯರ್ಲು ಮಹಾರಾಜ ನೋಡದೇ ಇರೋರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ 2ನೇ ನಂಬರ್ ದಿರ್ಲು. ಒಂದು 10-20 ಗ್ರಾಮಗಳಿಗೆ ಬಂದ್ರೆ ಅರಸುವಂತೆ ಕರಾವಳಿಯ ಇಬ್ಬರು ಸೇರ್ಕೊಂಡ್ರೆ ಒಬ್ಬ ರಾಜ ಅಂತ ಹೆಸರು. ಊರಿಂದ ಒಬ್ರು ಕುಂದಾಪುರದವರು, ಇನ್ನೊಬ್ರು ಉಡುಪಿಯವರು. ಮೈಸೂರು ಅರಮನೆಗೆ ಮಹಾರಾಜ ಸಾಧನೆ ಮಾಡಿ ಗೆದ್ದು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ. ಮತ್ತು ಮಹಾರಾಜ ಹೆಂಗಿರ್ಬೇಕು ಹೆಸರನ್ನಿಟ್ಟು ಎಪ್ಲಾಸ್ ಹೆಂಗಿರ್ಬೇಕು. ರಾಜ್ಕುಮಾರ್ ರವರ ಹೆಸರನ್ನ ವೇದಿಕೆಯಲ್ಲಿಟ್ಟು ಮಾಡ್ತಾ ಇದೀವಿ. ಹೆಂಗಿರ್ಬೇಕು. ಗುರುವಣ್ಣ ಬರೋದೇ ಒಂದು ಸ್ಟಾರ್ಡಮ್. ಅವ್ರ ಅಪ್ಲಾಸ್ ಬರ್ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಜಾಸ್ತಿ ಬರ್ಬೇಕು. ಸೊ ಇನ್ನೊಂದ್ಸಲ ಉಪೇಂದ್ರ ಸರ್ ಅವರಿಗೆ ಹಾಗೂ ರಕ್ಷಿತ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ. ಆ ಬ್ಯಾರಿಗೇಟ್ ಅನ್ನು ಬಿಟ್ಟು ಹಿಂದೆ ಹೋಗಿ 2 ಕೈ ಎತ್ತಿ ಒಂದ್ಸಲ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಉಪೇಂದ್ರ ಹಾಗೂ ರಕ್ಷಿತ್ ಶೆಟ್ಟಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಗಲಿ ನಡುವು ತಗ್ಲಿ ಪೀರ ಬರೋಡಮ್ಮ, ನಡುವು ತಗ್ಲಿ ಪೀರ ಬರೋ ನಿಗ್ಲಿಗೆ ಆ ಇರ್ಲ ನಗ್ಲಿಗಿಲ್ಲ ಈ ಇರ್ಲ ನಗ್ಲೆ ತೋಜನ ಎರಡು ಪೀರ ಹೊತ್ತೋ ನಿಗ್ಲಿ ಗುಡನೇನಾ ಹೊರ ಉತ್ತಾರೊಂಡಿಗೆ ಹೊರ ಉತ್ತಾರಗೆ ಬಲೆ ಬಲೆ ಇತ್ತ ಉತ್ತಾರ ಕೋಣಗಳು ಸ್ಪರ್ಧೆಗೆ ನಿಂತಿದ್ದಾವೆ. ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಮತ್ತು ಜಾಸ್ತಿ ಮಾಡ್ತಾ ಇದ್ದೀರಿ ನೀವು. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಇಲ್ಲಪ್ಪ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಯಾಕಂದ್ರೆ ಮಾಡೋದಿಲ್ಲ, ಎಲ್ಲ ಕಂಬಳ ಅಂತ ಹೇಳಿದ್ರೆ ಎಲ್ಲ ಖುಷಿ ಪಡೋದೇ ಇರೋದು. ಕೆಲ ಕೈಡೇಲ್ ಗುತ್ತು ಮಿಥುನ್ ಎಂ ರೈ ಅವರ ಬಿ ಕೋಣಗಳು ಮಹಾರಾಜ ಕರೆಯಲ್ಲಿ, ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ, ಮಂಗಳೂರಿನ ಉದ್ಯಮಿ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ನಮ್ಮ ಕಂಬಳದ ಹೋರಾಟದಲ್ಲಿ ಭಾಗವಹಿಸಿದಂತ ಮಿಥುನ್ ಎಂ ರೈ ಅವರ ಬಿ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ಬಿಡ್ತಾರ ಈಗ ಗಂಟಿನಲ್ಲಿ ಬಂದು ನಿಂತಾಯ್ತಾ? ಫ್ಲಾಗ್ ಹಿಡಿಯರಲ್ಲೇ. ಹಲೋ, ಪಲ್ಲದ ಮಲ್ಲೇರನ ಸಾಲದ ಬೇರೆ ನಾಯರದ ಮಲ್ಲೇರನ ಸಾಲೆ ಅಣ್ಣ, ನಾಯರದ ಮಲ್ಲೇರನಲ್ಲಿ ತಯಾರಾವಡು ಒಂದು 10 ರೆಡ್ ಸಾಲು ಉಂಟು. ಪಲ್ಲದ ಮಲ್ಲೇರ ರೈತ ಬೇರೆ ನಾಯರದ ಮಲ್ಲೇರನ ಸಾಲೆ. ಬೆಂಗಳೂರು ಅರಮನೆ ಮೈದಾನದ ರಾಜ ಮಹಾರಾಜ ಕರೆಯಲ್ಲಿ ಭಾಗವಹಿಸಿದ 62 ಬುಡ್ಪ ಅಲ್ಲಿ ಬ್ಯಾರಿಕೇಡ್ ಹತ್ರ ಉದಯ್ ನಿಮ್ಮ ತಂಡವನ್ನು ಹಾಕಿ ಯಾರಿದ್ದಾರೆ ಒಂದು 25 ಜನ ಹುಡುಗರನ್ನ ಹಾಕಿ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಸುದ್ದಿ ಮಾಡಿದ್ದಾರೆ. ರೆಡಿ ಇಲ್ಲ ಮೂಲು ನಮ್ಮನ್ನ ಫ್ಲಾಗ್ ಇದಾರೆ ನಾನು ಚೂರ್ತು ಎಲ್ಟಾಂಡಿರು ಪೊಲೀಸ್ ಸಹಕಾರ ಕೊಡಬೇಕು. ಬ್ಯಾರಿಕೇಡ್ಗೆ ಒತ್ತಡ ಆಗ್ತಾ ಇದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದೀಕ್ಷಿತ್ ಎಲ್ರು ಉದ್ದ ನಿಲ್ಸಪ್ಪ ಅಲ್ಲಿ ತಲೆಯಿಂದ ತಲೆ. ಕೊಡ್ಬೇಡ. ಒಂದು ಮಿನಿಟ್ ಇತ್ತ ಪಾತಿರ್ಲಿ ಬನ್ನಿ. ಭಾಗವಹಿಸಿದ 62 ಜೊತೆ ನೇಗಿಲಿನ ಕಿರಿಯ ವಿಭಾಗದ ಕೋಣಗಳಲ್ಲಿ 8 ಜೊತೆ ಕೋಣಗಳು ಸ್ಪರ್ಧಾ ಕಣದಲ್ಲಿ ಉಳಿದಿವೆ. ಉಡುಪಿ ಕೊರಂಗ್ರಪಾಡಿ ಪಡುಮನೆ ಕರ್ಣ ಪ್ರಭಾಕರ ಹೆಗಡೆ, ಎರ್ಮಾಳು
ಪುಚ್ಚಟ್ಟಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿ, ಗೊತ್ತಿದ್ದ ಹಾಗೆ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗ, ನಕರೆ ಮಹೋದರ ನಿವಾಸ, ಇಶಾನಿ ನಾರಾಯಣ ಭಂಡಾರಿ, ಜೈ ತುಳ್ನಾಡು ಪುತ್ತೂರು, ಚೊಕ್ಕಾಡಿ ಕಿಶೋರ್ ಭಂಡಾರಿ, ಸಿದ್ದಕಟ್ಟೆ ಕೆರೆಬಳಿ ಲತೀಫ್, ಚೋಟ್ಕಲ್ ಕಂಡಿಗೆ, ಕುಸುಮಾಕರ ಸುವರ್ಣ, ಹಳೆಂಗಡಿ ಕೊಪ್ಪಳ, ನಂದಗೋಕುಲ, ಕೃಷ್ಣಪ್ಪ, ಕೃಷ್ಣ ಪೂಜಾರಿ ಎ, ಕಾರ್ಯಾಧ್ಯಕ್ಷರಾದಂತಹ ಗುರು ಉಡುಪಿ ಕೊರಂಗ್ರಪಾಡಿ, ಯರಮಾಳಿ ಪುಚ್ಚೊಟ್ಟು, ಬೈಂದೂರು ದುರ್ಗಾ ಫ್ರೆಂಡ್ಸ್, ನಕರೆ ಮಹೋದರ ನಿವಾಸ, ಜೈ ತುಳುನಾಡು, ಸಿದ್ದಕಟ್ಟೆ ಕೆರೆಬಳಿ, ಸುರತ್ಕಲ್ ಕಂಡಿಗೆ, ಹಳೆಂಗಡಿ ಕೊಪ್ಪಳ. ನಾವಿರ್ದ ಪ್ರೀ ಕ್ವಾರ್ಟರ್ ಫೈನಲ್ ದ ಸಾಲ್ದೆ ಪರ ಎಡಮ್ಮ ಜೊತೆ ಇರಲಿ ನಗಲ್ಲ ಕೂಡಲೇ ಬರ್ತಾರಣ್ಣ. ಮಾತ್ರ ಒಂದು ರಿಕ್ವೆಸ್ಟ್, ಆವಾಗ ಪಬ್ಲಿಕ್ ಅನ್ನ ಸ್ವಲ್ಪ ಕ್ಯಾಮ್ರಾದಲ್ಲಿ ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆವಾಗ ಆ ಬ್ಯಾರಿಗೇಟ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯಮಾಡಿ ಸ್ವಲ್ಪ ಆ ಒಂದು ಎಫರ್ಟ್ಸ್ ಅನ್ನ ಹಿಂದ್ಗಡೆ ಹಾಕಬೇಕು. ಸಾರ್ವಜನಿಕರು ಯಶಸ್ವಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿನಂತಿ ಪೂರ್ವಕವಾಗಿ ನಿಮ್ಮ ಸಹಕಾರವನ್ನ ವಿನಂತಿಯುವಂತಹ ಒಂದು ಸಹಕಾರ ಎಲ್ಲೂ ಕೂಡ ಒತ್ತಡವನ್ನ ಕ್ರಿಯೇಟ್ ಮಾಡದೆ ಬಹಳ ಸುಸೂತ್ರವಾಗಿ ಬೆಂಗಳೂರು ಕಂಬಳ ನಡಿಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ. ಮತ್ತೊಮ್ಮೆ ನಿಮ್ಮ ಸಹಕಾರವನ್ನ ಕೇಳ್ತಾ ಬೆಂಗಳೂರು ಕಂಬಳ ಸಮಿತಿಯ ತಂಡಕ್ಕೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜೊತೆ ಇರುವಂತಹ ಹೈಕೋರ್ಟ್ನ ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅವರು ಹಾಗೂ ಅವರ ಬೆಟರ್ ಹಾಫ್ ಉಷಾ ಶಾಸ್ತ್ರಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೊಮ್ಮೆ ಈ ವೇದಿಕೆಗೆ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅದೇ ರೀತಿಯಲ್ಲಿ ಜಸ್ಟಿಸ್ ಶ್ರೀಶಾನಂದ ಹಾಗೂ ಶ್ರೀಮತಿ ರಜನಿ ಅವರು ಕೂಡ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಮಂಗಳೂರು ಶೋಕನಗರ ಮಹಾರಾಜ ಕೆರೆಟ್ಟಿ ಹರಕೆಳೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ ನಗರ ತಿಲಕ್ ರಾಜ್ ಪೂಜಾರಿ ನಡ್ಡನ ರಾಜ ಕೆರೆಟ್ಟುಳ್ಳ ಹರಕೆಳ ಕೈ ಕುಡಿಯಲು ಗುತ್ತು ಮಿಥುನ್ ರೈಕಲರ್ಲು ಜನಪದ ಕ್ರೀಡೆಯನ್ನು ಇಲ್ಲಿ ಬೆಂಗಳೂರಲ್ಲಿ ಮಹಾರಾಜ ಕೆರೆಟ್ಟುಳ್ಳ ಮತ್ತೊಮ್ಮೆ ಎಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನನ್ನದೊಂದು ವಿನಂತಿ, ಆಗಾಗ ಬ್ಯಾರಿಕೇಡ್ ಅಂತ ಹೇಳಿದ್ರೆ ಮಾಧ್ಯಮದ ಮೂಲಕ ಎಲ್ಲ ಹೋಗ್ತದೆ. ಹಾಗಾಗಿ ಅಲ್ಲಿ ಏನಾಗ್ಬೇಕದನ್ನು ಕಾರ್ಯರೂಪದಲ್ಲಿ ಮಾಡುವುದು ಒಳ್ಳೇದು. ಮತ್ತೆ ರಿಪೀಟೆಡ್ ಆಗಿ ಮೈಕಿನಲ್ಲಿ ಹೇಳುವುದಕ್ಕಿಂತ ಸ್ವಯಂ ಸೇವಕರು ನಿಮ್ಮ ಕೆಲಸಗಳನ್ನು ಮಾಡಿ, ಆರಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಬೇರೆ ವೇದಿಕೆಯಲ್ಲಿ ಸುರೇಂದ್ರ ಶೆಟ್ಟಿ ಪ್ರೇಕ್ಷಕರು ಕೂಡ ಸೇರ್ಕೊಂಡಿದ್ದಾರೆ. ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀರಿ ಅನ್ನೋ ಗಮನದಲ್ಲಿ ಇಟ್ಕೊಳ್ಳಿ. ಶ್ರಮ ವಹಿಸಿದಂತ ಸುರೇಂದ್ರ ಶೆಟ್ಟಿ ಅವರು ಅಶೋಕ್ ರೈ ಅವರ ಮಡದಿ ಅವರ ಮಾವ ಅವರು. ಅದನ್ನ ಹೊರತುಪಡಿಸಿ ಈ ಒಂದು ಸಮಿತಿಯಲ್ಲಿ ಬಹಳಷ್ಟು ಶ್ರಮ ವಹಿಸಿ ಸ್ವಾಗತ ಕಮಿಟಿಯಲ್ಲಿ ಕೆಲಸ ಮಾಡಿದಂತ ಸುರೇಂದ್ರ ಶೆಟ್ಟಿ ಅವರನ್ನ ಗೌರವದಿಂದ ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಗ್ಗ ಹಿರಿಯ ವಿಭಾಗದ ಕೋಣಗಳು ಇದೀಗ ಆಕಾರದಲ್ಲಿವೆ. ಈ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೀವು ನೋಡ್ತಿರ್ಬೋದು, ಜನ ಸಾಗರನೇ ಇವತ್ತು ಹರಿದು ಬಂದಿದೆ. ನಿನ್ನೆ 10ವರೆಗೆ ಶುರುವಾದಂಥ ಕಂಬಳ ರಾತ್ರಿ ಎಲ್ಲ ಎಷ್ಟೇ ಚಳಿ ಇದ್ರೂ ಕೂಡ ಮೈ ಚಳಿನ ಬಿಟ್ಕೊಂಡು ಅಷ್ಟು ಜನ ಕುತ್ಕೊಂಡು ನಮ್ಮ ಕಂಬಳವನ್ನು ನೋಡಿದ್ರು. ಹಾಗೇನೆ ನಾವು ಹೇಳಿದಾಗೆ ನಿನ್ನೆ ತೋರಿಸಿದ್ದು ಬರೀ ವೋಲ್ಟೇಜು, ಇವತ್ತಾಗ್ತಿರೋದು ಹೈ ವೋಲ್ಟೇಜ್ ಕಂಬಳ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಬ್ಯಾಂಡ್ ಏರ್ ಬರ್ತಾರೆ. ರಾಜಕೆರೆಯಲ್ಲಿ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರಿ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ ಹರಕೆಳ ಕೈ ಕಿಡಿಯಲು ಗುತ್ತು ಮಿಥುನ್ ರೈಕಲ್ ಬಿಯರ್ಲು ಮಹಾರಾಜ ಕೆರೆ. ವಾಲಂಟಿಯರ್ಸ್ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ವಾಲಂಟಿಯರ್ಸ್ ಅಲ್ವೋ, ಸ್ಟೇಜ್ ಕ್ರೂ ಅಲ್ಲಿ ಇಲ್ವೋ, ದಯಮಾಡಿ ಸ್ಟೇಜ್ ಅನ್ನ ಕ್ಲಿಯರ್ ಮಾಡಬೇಕು. ನೀವು ಸ್ಟೇಜ್ ಕ್ರೂ ಅಲ್ಲಿ ಬ್ಯಾಜ್ ಇಲ್ಲದೆ ಇದ್ರೆ ನಿಮ್ಮನ್ನ ಈ ವೇದಿಕೆಯಿಂದ ಹೊರಗಡೆ ಹೋಗ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೇವೆ, ವಿನಂತಿ ಮಾಡ್ತೇವೆ. ಬೇಜಾರ್ ಮಾಡ್ಕೊಳ್ಳದೆ ನೀವೇ ಸ್ವಲ್ಪ ಸಹಕಾರ. ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಎಲ್ಲರ ಸಹಕಾರ ಕೂಡ ಬೇಕು. ಖಂಡಿತವಾಗಿಯೂ ಹೆಲ್ಪ್ ಮಾಡುವಂತ ವಾಲಂಟಿಯರ್ಸ್ ಆಗಿರ್ಬೇಕು ಅಥವಾ ನಾಲ್ಕು ಕೋಣಗಳು ಸರಿಯಾಗಿ ಸಾರ್ವಜನಿಕರು, ಕಲಾಭಿಮಾನಿಗಳಾಗಿರ್ಬೇಕು. ರಾಜಕೆರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಮಂಗಳೂರು ಆಗ್ತಾ ಇದೆ ಕಂಬಳ. ಸಾರ್ವಜನಿಕರು ಎಲ್ಲಿದ್ದೀರಾ? ಜೋರಾಗಿ ನಮ್ಮ ಕಂಬಳ ಅಂತ ಬೊಬ್ಬೆ ಹೊಡಿಬೇಕು. ಬೆಂಗಳೂರು
ಸರಿ ರೆಡಿ ಆಗಿ ಒಂದು ನಿಮಿಷ. ಸರಿ ಸರಿ ನೀಗಳೊಂಚೂರು ಪಿರಬಲೆ ಒಂದು ಪಿರಡ್ಲೆತ್ತ ಒಂದೇ ಒಂದು ಎರಡಿಷ್ಟು ಪಿರಡ್ಲೆತ್ತ ಒಂದು ಪಿರಡ್ ಪಿರಬಲೆ ಅಂದ ಒಂದ್ 4 ಜನ ಮಾತ್ರ ಹೇಳಿದೀರಾ ಬೆಂಗಳೂರು ಕಂಬಳ ಒಂದೇ ಪಿರಡ್ ಅಡಿಗೆ ಸರಿ ಮಾಡಿ ಜೋರಾಗಿ ಸಮಾನ ಕುಸ್ತಿ ಟೀಮ್ ನವರು ಎಲ್ಲೆಲ್ಲಿಂದ ಬಂದವರು ನಮ್ಮ ಕಂಬಳ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಊರಿಂದ ಬಂದವರೆಲ್ಲರೂ ಬೊಬ್ಬೆ ಹೊಡಿಬೇಕು. ಈ ಓಟದ ಕೋಣ ತಯಾರಾಗಿದೆ, ಅದು ಬರದೆ ಬೊಬ್ಬೆ ಹೊಡಿಲಿಕ್ಕಿಲ್ಲ ಯಾರು. ಕೊನೆಯ ಹಂತದಲ್ಲಿದ್ದಾರೆ. ಓಕೆ, ಬಹಳ ಹೈ ವೋಲ್ಟೇಜ್ ಸ್ಪರ್ಧೆ ಈಗ. ಹಗ್ಗ ಹಿರಿಯ ವಿಭಾಗದ ಮೊದಲ ಕ್ವಾರ್ಟರ್ ಫೈನಲ್. ದೂರ ಮೆಲ್ಲ ಬಾತೇರಿಟ ಮೂಲು ಸರಿ ಲೆಪ್ಪರ್ ಬಂಗಾಮ್ ಅಣ್ಣ. ಸರಿ 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 ಫ್ಲಾಗ್ ದ ರನ್ ಟು ಯರ್ ಟರ್ನ್. ರಾಜಕರೆಯಲ್ಲಿ ಮಂಗಳೂರು ಅಶೋಕ್ ನಗರ, ಮಹಾರಾಜಕರೆಯಲ್ಲಿ ಹರೇಕಳ ಕೈಡೇಲುಗುತ್ತು. ಹಗ್ಗ ಹಿರಿಯ ವಿಭಾಗ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆ. ಸೆಮಿಫೈನಲ್ ಪ್ರವೇಶಕ್ಕೆ ತೀವ್ರವಾದ ಸೆಣಸಾಟ, ತೀವ್ರವಾದ ತಯಾರಿ. ಮಂಗಳೂರು ನಗರ, ಮಂಗಳೂರು ಅಶೋಕ್ ನಗರ ಮತ್ತು ಹರೇಕಳ ಕೈಡೇಲುಗುತ್ತು. ನಾನು ಬಿಟ್ರೆ ರೆಡ್ ಬಾಲ್ ಆಗಿಲ್ಲ, ರಾಜಕರೆಯಲ್ಲಿ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರ 2ನೇ ನಂಬರದ ಓಟದ ಕೋಣಗಳು. ಮಹಾರಾಜ ಕರೆಯಲ್ಲಿ ಹರೇಕಳ ಕೈಡೇಲುಗುತ್ತು ಮಿಥುನ್ ಎಂ ರೈ ಅವರ 2ನೇ ನಂಬರದ ಓಟದ ಕೋಣಗಳು. ಹಗ್ಗ ಹಿರಿಯ ವಿಭಾಗ 2ನೇ ನಂಬರ್ ಬಿ ಕೋಣಗಳು. ಸೆಮಿಫೈನಲ್ ಪ್ರವೇಶಕ್ಕಾಗಿ ತೀವ್ರವಾದ ಸ್ಪರ್ಧೆ. ಇಡೆಗೆ ಸಮಾನ ಒಂಚೂರು ಇಡೆಗೆ ರೆಡಿ ಮಾಡಿ. ತೀವ್ರವಾದ ತಯಾರಿ, ತೀವ್ರವಾದ ಕುತೂಹಲ. ಯಾರು ಗೆಲ್ಬಹುದು? ಮಂಗಳೂರು ಮತ್ತು ಹರೇಕಳ. ವಿಜಯಣ್ಣ ಈಗ ಬಿಡುವೆ ಅಲ್ವಾ? ಬಿಡಪ್ಪ 1 minute. ಬಹಳ ಪ್ರಯತ್ನದಲ್ಲಿದ್ದಾರೆ. ಆಗಿಲ್ಲ. ಸ್ಪರ್ಧೆ ತೀವ್ರತೆ ನಮ್ಗೆ ಅರ್ಥ ಆಗ್ತಾರೆ. ಆದ್ರೆ ಇಷ್ಟೊತ್ತು ಬೇಕಾ? ಏನ್ ಕತೆ ಇದೆ? ಎಂತ ಕತೆ ಮಾಡ್ರೆ ನಿಮ್ದು? ಸ್ವಲ್ಪ ಜಲ್ದಿ ಮಾಡ್ರಿ. ನೋಡೋರು ತುಂಬಾ ಕಾತ್ರದಲ್ಲಿದ್ದಾರೆ. ಕೆಲವ್ರದ್ದು ಬ್ಯಾಟ್ರಿ ಮುಗ್ದೋಯ್ತು ಅಲ್ವಾ? ಮೊಬೈಲ್ ಆನ್ ಮಾಡ್ಬಿಟ್ಟು. ಆದ್ರೂ ಸ್ಪರ್ಧೆ ತುಂಬಾ ತೀವ್ರತೆ ಇದೆ. 0.03 ಪಾಯಿಂಟ್ ಸ್ಪರ್ಧೆ ಇದೆ. 365 ಕಿಲೋಮೀಟರ್ ಟ್ರಾವೆಲ್ ಬಂದಿದ್ದೀವಿ. ಒಂದೇ ಒಂದು ಸ್ಪರ್ಧೆಯಲ್ಲಿ ಡಿಸೈಡ್ ಆಗುತ್ತೆ. ಅದರಿಂದ ಸ್ವಲ್ಪ ಪೇಷನ್ಸ್ ತಗೊಳ್ಳಿ. ಬನ್ನಿ, ಇವಾಗ ಬಿಡ್ಬೇಕು. ಅನೈತೆ ಬಿಡೋಣ. ಅದೇ ಗಡಿ ಬಾಲ್ ಆಗಿಲ್ಲ, ಗಡಿ ಬಾಲ್ ಪ್ಲೇ, ಇವ್ರು ಗಡಿ ಬಾಲ್ ಪ್ಲೇ. ಅಣ್ಣ ಕಂಬಳ 8 ಗಂಟೆ ಮುಗಿನ ಅಂದಾಜು ಒಂಚೂರು ಹಲೋ ಸರ್.
ಅಣ್ಣ ಅಂತ ಪಿರ ಅಣ್ಣ ಸೈಲೆಂಟ್ ಪ್ಲೀಸ್. ಇದು ಯಾಕ್ರಿ ಹಿಂಗ್ ಮಾಡ್ತೀರಾ ನೀವು? ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸಮ ಕೈಗೆ ಬಂದು ಕೋಣ ಬಿಡ್ಲೇಬೇಕು ತಾನೇ ಅಲ್ವಾ? ಇಷ್ಟು ಚೆನ್ನಾಗಿರೋ ಕಂಬಳ ಇಷ್ಟೆಲ್ಲ ಜನ ಒಂದು ಕಾಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರವರ ಮೊಬೈಲಲ್ಲಿ ಫೋಟೋ ತೆಗಿಲಿಕ್ಕೆ ಆಸಕ್ತಿಯಲ್ಲಿದ್ದಾರೆ. ಕಂಬಳದ ಸ್ಪರ್ಧೆ ಅಂದ್ರೆ ನಮ್ಗೆ ಖುಷಿ ಕೊಡುತ್ತೆ ನಿಜ, ಆದ್ರೆ ಇಷ್ಟೊತ್ತು ಬೇಕಾ? ನಾನು ಅಡ್ಬಾಲಾಗಲ್ಲ. ಇತ್ತ ರೆಡಿ ಅವ್ರು ರೆಡಿ ಅವಲೆ ಅಪ್ಪನ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಡು ತಗಲಿ ಪಿರಪೋಲೆ ಅಣ್ಣ ಪಿರಪೋಲೆ. ಹಲೋ ಒಂದು ದಾದಣ್ಣ ಇತ್ತು ಸಾವಿರ ಲಕ್ಷ ಗಟ್ಟಲೆ ಜನ ಊತೊಂದು ಕಾತೊಂದು ರೀ ಒಂದು ಪರ್ಸನಿಗೆ ಅಡ್ಜಸ್ಟ್ಮೆಂಟ್ ಕೊಡ್ತಾ ಸರಿ ಮಾಡ್ತದೆ. ದಾದಪ್ಪಣ್ಣ ಒಂದು ಬೆಂಗಳೂರಿನ ಕಂಬಳವನ್ನು ಬಿಡ್ತಾರ ಪ್ರೇಕ್ಷಕ ವರ್ಗ ಮೈಯೆಲ್ಲ ಕಣ್ಣಾಗಿ ಇದ್ದ ಕುತ್ತಿಗೆಯನ್ನು ಉದ್ದ ಮಾಡಿ ರಾಜಣ್ಣ ಬೆನ್ನು ಬಾಗಿ ಕಡಂಬೆರೆ ಓ ನಾನೇ ಬುಡು ಪೂಜಾರಿಗೆನಾ ಕೇಳೊಂದು ಮುಗಿಪೇರಜ್ಜ ಕಂಬಳ ಎಂತ ಈ ನಮೂನೆ ಅಂಡ್ ಬುಗಿಪುಲ್ ಬಲ್ಲೆ ಕೋಣಗಳ ಮಾಲಕರ ಹತ್ರ ಸ್ವಲ್ಪ ಬೇಗ ಬಿಡುವ ವ್ಯವಸ್ಥೆ ಮಾಡಿ ಅಲ್ಲಿಂದ. ಈಗ ತಾನೇ ವೇದಿಕೆಯಲ್ಲಿ ಸೇರ್ಕೊಂಡಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕ್ಟರ್ ಹಾಗೂ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಂತ ಮುಖ್ಯಮಂತ್ರಿ ಚಂದ್ರು ಅವರು ಚಪ್ಪಾಳೆಯೊಂದಿಗೆ ಅವರನ್ನ ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಲೋ ಮುಖ್ಯಮಂತ್ರಿ ಚಂದ್ರು ಅವರು. ಆದ ಪರಿಸ್ಥಿತಿ ಒಂದು ಈ ನಮೂನೆ ಅಂಡ ಎಂಚ ಕಂಬಳ ಮುಗಿಪನ ಎಂಚ ಅಥವಾ ನಾನು ಜನಕ್ಕುಲ್ಲ ತಾಳ್ಮೆಂಡ್ಲೇ ತೋರಿಯು ಮಂಗಳೂರು ತಿಲಕ್ ನಗರ್ ಕರೇಕಳ. ಕಂಬಳದ ನೀತಿ ನಿಯಮಗಳ ಪ್ರಕಾರ ಕೋಣವನ್ನ ಕರೆಗೆ ಬಿಡೋದಕ್ಕೆ ಮುಂಚೆ ಎರಡೂ ಕೋಣಗಳು ಕೂಡ ಒಂದೇ ಸಾಲಲ್ಲಿ ನಿಂತಿರಬೇಕು, ಅಲ್ಗಾಡೋ ಹಾಗಿಲ್ಲ. ಸೊ ಹೀಗೆ ಇಷ್ಟೆಲ್ಲ ನಾವು ಖಂಡಿತವಾಗ್ಲೂ ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಕೆಲವೊಂದು ಸಲ
ಕ್ಷಣ ಕ್ಷಣದಲ್ಲಿ ಆಗೋಗುತ್ತೆ, ಕೆಲವೊಂದು ಸಲ ನಿಮಿಷಗಳು ಕೂಡ ತಗೊಳುತ್ತೆ. ಇದು ಊರಿನವರಿಗೇನೋ ಅಭ್ಯಾಸ ಆಗೋಗಿದೆ. ಆದರೆ ಬೆಂಗಳೂರಿನಲ್ಲೂ ಕೂಡ ಒಂದು ಕುತೂಹಲದಿಂದ ಕಾಯ್ತಿದ್ದಾರೆ. ಈ ಕೋಣಗಳು ಯಾವಾಗ ಒಂದು ಸರಿದಟ್ಟಲ್ಲಿ ಒಂದು ಸರಿಸಮಾನವಾಗಿ ನಿಲ್ಲುತ್ತೆ, ಯಾವಾಗ ಓಟಕ್ಕೆ ಇಳಿಯುತ್ತೆ ಅಂತ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ನೀವು ನೋಡ್ಬೋದು, ಲಕ್ಷಾಂತರ ಜನ ಇವತ್ತು ಅರಮನೆ ಮೈದಾನದಲ್ಲಿ ಸೇರ್ಕೊಂಡಿದ್ದಾರೆ ನಮ್ಮ ಕಂಬಳದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಈಗಾಗಲೇ ಹಗ್ಗ ಹಿರಿಯ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಕ್ಷಣಗಳಲ್ಲಿ ಶುರುವಾಗಿದೆ. ಈ ಒಂದು ಕ್ವಾರ್ಟರ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇದೆ. ಈ ರೀತಿ ಆದರೆ ಅನಿವಾರ್ಯವಾಗಿ ತಂತ್ರಜ್ಞಾನವನ್ನು ಬಳಸಬೇಕಾಗ್ತದೆ. ಪುಸ್ತಕದಲ್ಲಿ ಕಾನೂನಲ್ಲಿ ದೊಡ್ಡ ದೊಡ್ಡ ಬರಿತೇವೆ ನಾವು, 1% ಕೂಡ ಜಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿ ಚಂದ್ರು ಸರ್, ಸಿಂಪಲ್ ಸರ್ ರಾಕ್ಷಸ್ ಶೆಟ್ಟಿ ಅವರು, ಸೂಪರ್ ಸ್ಟಾರ್ ಉಪೇಂದ್ರ ಅವರು, ಹೀಗೆ ಹಲವಾರು ಸೆಲೆಬ್ರಿಟಿಗಳು ಇವತ್ತು ನಮ್ಮ ವೇದಿಕೆಗೆ ಬಂದು ಈ ಒಂದು ಕಂಬಳದ ಒಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇವರ ಜೊತೆಗೆ ಪ್ರೇಕ್ಷಕರಾಗಿ ಬಂದವರು ಇವಾಗ ಕಂಬಳದ ಅಭಿಮಾನಿಗಳಾಗಿದ್ದಾರೆ. ಸೊ ಈ ನಮ್ಮ ಕಂಬಳ, ಬೆಂಗಳೂರು ಕಂಬಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನೇಗಿಲಿನ ಕಿರಿಯ ವಿಭಾಗದ ಕೋಣಗಳಲ್ಲಿ 8 ಜೊತೆ ಸ್ಪರ್ಧಾ ತಂಡದಲ್ಲಿ ಉಳಿದಿವೆ. ಅಪ್ಪಣ ರೆಡಿ 4 ಸಾಲು. ಒಂದ್ ನಿಮಿಷ ಆಡಿಯನ್ ಪ್ಲೀಸ್. ಪ್ರೇಕ್ಷಕರ ಕೂಗಾಟ, ಕಿರುಚಾಟ ಇವೆಲ್ಲದರ ಮಧ್ಯೆ ಕಂಬಳದ ಒಂದು ಸಂಭ್ರಮ ಇನ್ನು ಉತ್ತುಂಗಕ್ಕೆ ಏರ್ತಾ ಇದೆ. ರಾಜ ಕರೆಟೆ ಕುಡ್ಲದಾಗಲೇ, ಮಹಾರಾಜ ಕರೆಟೆ ಹರಕಳದಾಗಲೇ. ರಾಜ ಕರೆತ 10, 20, 10, 78 ರಾಜ ಕರೆಟ್ ಬತ್ತನ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರನ 2ನೇ ನಂಬರ್ದಲ್ಲೂ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರನ 10, 20, 10, 78. ಹಲೋ ಬತ್ತಿ ಪೆಟ್ಟೊಂದು ಹಾಕೊಡ್ತೇವೆ. ಪೆಟ್ಟ ಕಡೆ ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫಿನಾಲೆ ಹಂತದಲ್ಲಿ ರಾಜಕೆರೆಯಿಂದ ಬಂದಂತ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು 10.20 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸುತ್ತೆ. ಹಾಗೇನೆ ಇದಕ್ಕೆ ಅಪೋಸಿಟ್ ಆಗಿ ಬಂದಂತ ಅರೇಕಳ ಮಿಥುನ್ ಎಂ ರೈ ಅವರ ಓಟದ ಕೋಣಗಳು 10.78 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಲೋ ಎಲಿಗೆಂಟ್ ಪದವು ಕರ್ನಾಟಕ. ಹಲೋ ಸೋದರ, ಒಂದು ನಿಮಿಷ ಪದವು ಕರ್ನಾಟಕದ ಇರುವಂತ ನಮ್ಮ ಸ್ಟಾರ್ ಕೋಣಗಳಿಗೆ ಬಹಳ ಆನಂದ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡ್ತಾ ಇರುವಂತಹ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಬೆಂಗಳೂರು ಕಂಬಳಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳದ ಈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಈ ಮುಖ್ಯ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಬಹಳ ಪ್ರೀತಿಯಿಂದ ಒಂದು ಉತ್ತಮವಾದಂತಹ ನಟ, ಹಿರಿಯ ನಟ, ನಮ್ಮೆಲ್ಲರ ಮನಸ್ಸಿನಲ್ಲಿ ಅದು ಯಾವುದೇ ಒಂದು ಆಕ್ಟಿಂಗ್ ಆಗಿರ್ಲಿ ಅದರಲ್ಲಿ ನಮ್ಮ ಮನಸ್ಸಿನಲ್ಲಿ ಇಳಿಯುವಷ್ಟು ಒಂದು ಮುತುವರ್ಜಿಯಿಂದ ನಟನೆಯನ್ನ ಮಾಡಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಆಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿದ್ದಾರೆ. ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವೆಲ್ಕಮ್ ಸರ್, ವೆಲ್ಕಮ್. ಹಲೋ.
ಅದೇ ರೀತಿಯಲ್ಲಿ ನಮ್ಮ ಜೊತೆ ನಾವಿರ್ದ ಎಲ್ಲಿ ವಿಭಾಗದ 22 ಜೊತೆಯಲ್ಲಿ ಕೂಟೋಡು ಪಾಲ್ಗೊಳ್ಳುತ್ತಾ ಅಡ್ವೊಕೇಟ್ ಹರೀಶ್ ಎ ಅವರು ಇದ್ದಾರೆ. ಜೊತೆಯಲ್ಲಿ ನಿಮ್ಮನ್ನ ಕೂಡ ಕೂಟೋಡು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವೆಲ್ಕಮ್ ಟು ಯು ಸರ್ ಹರೀಶ್ ಎ. ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಂಬಂಧಿ ಪ್ರಸಿದ್ಧಿ ದೇವಡಿಗೆರೆಗಳ ಅದೇ ರೀತಿಯಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎಲ್ ಹನುಮಂತಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಮಹಾರಾಜಕರ ಬೈಂದೂರು ದಾಖಲೆಗಳ ರಾಜಕರ ಉಡುಪಿ ಕರಮತ್ಪಾಡಿದಾಗಲೇ ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಬಾಲಚಂದ್ರ ಲೋಕಯ್ಯ ಶೆಟ್ರೆಗಳ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರರೆಗಳ ರಾಜಕರ ನಕ್ರೆ ಮಹೋದರ ನಿವಾಸಕ್ಕೆ ಮಹಾರಾಜಕರ ಎರ್ಮಾಲ್ ಪುಚ್ಚೊಟ್ಟು ಬೀಡು ಜೈತುಲ್ನಾಡು ಪುತ್ತೂರು ಬಟ್ಟಾರು ಕಿಶೋರ್ ಭಂಡಾರರೆಗಳ ಸುರೇಶ್ ಶೆಟ್ಟಿ ಅವರ ಕೋಣಗಳು ಉದ್ದಗಟ್ಟೆ ಕೆರಬಳಿ ಲತೀಫೆರೆಗಳ ಪುತ್ತೂರಿನಿಂದ ನಮ್ಮ ಜೊತೆ ಶಕುಂತಲಾ ಶೆಟ್ಟಿ ಅವರು ಇದ್ದಾರೆ. ಬಹಳ ಪ್ರೀತಿಯಿಂದ ನಿಮ್ಮನ್ನ ಈ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಕಂಬಳದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಂತಹ ಶಕುಂತಲಾ ಶೆಟ್ಟಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಸುನೀತಾ ಕೃಷ್ಣ ಪೂಜಾರನ 1 ನಂಬರ್ದಲ್ಲಿಗಳ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರೆಗಳ ನಂದಲಿಕೆ ರಾಜಕರ ಕಂಡಿಗೆ ಮಹಾರಾಜಕರ ಹಳೆಯಂಗಡಿ ಕೊಪ್ಪಳ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ದಿಲೀಪ್ ಪಾಂಡೆ ಅವರು. ದಿಲ್ಲಿ ಗವರ್ನಮೆಂಟ್ ಚೀಫ್ ವಿಪ್ ಆಗಿರುವಂತಹ ಶ್ರೀ ದಿಲೀಪ್ ಪಾಂಡೆ ಅವರನ್ನ ಪ್ರೀತಿ ಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವಿ ರೆಕಗ್ನೈಸ್ ದ ಪ್ರೆಸೆನ್ಸ್ ಆಫ್ ಶ್ರೀ ದಿಲೀಪ್ ಪಾಂಡೆ. ನಂದಳಿಕೆ ಸಿ ನಂದಳಿಕೆ ಶ್ರೀ ಕೋಣಗಳು ಶ್ರೀಕಾಂತ ಭಟ್ರ 3ನೇ ನಂಬರ್ ಕೋಣಗಳು ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳು. ಕಳೆದ ಕಕ್ಕೆಬದವ ಕಂಬಳದಲ್ಲಿ 1ನೇ ಬಹುಮಾನ ಪಡೆದಂತ 9:67 9.67 ಗೇಟ್ ದಾಗ್ಲಿಗೆ ಬಲ್ಲದ ಮಲ್ಲರನ್ನು ಸಾಲದ ಬರಿಕೆ ನಾಯರದ ಮಲ್ಲರನ್ನು ಸಾಲ ನಾಯರದ ಮಲ್ಲರನ್ನು ಸಾಲದ ಬರಿಕೆ ಅಡ್ಡಪಲದಲ್ಲಿನ ಸಾಲ ಅಡ್ಡಪಲದಲ್ಲಿನ ಸಾಲದ ಬರಿಕೆ ಬಲ್ಲದ ಇಲ್ಲಿನ ಸಾಲ ಆಯ್ತಾ ಬರಿಕೆ ನಾ ಬಿರ್ದ ಅಣ್ಣ ಇರ್ಲಿನಾಗಿ ಪೂರ ತಯಾರಾದಿಪ್ಪಡು ಬಲ್ಲದ ಮಲ್ಲರನ್ನು ಸಾಲದ ಬರಿಕೆ ನಾಯರದ ಮಲ್ಲರನ್ನು ಸಾಲ ನಾಯರದ ಮಲ್ಲರನ್ನು ಸಾಲದ ಬರಿಕೆ ಅಡ್ಡಪಲದಲ್ಲಿನ ಸಾಲ ಅಡ್ಡಪಲದಲ್ಲಿನ ಸಾಲದ ಬರಿಕೆ ಬಲ್ಲದ ಇಲ್ಲಿನ ಸಾಲ ಬಲ್ಲದ ಇಲ್ಲಿನ ಸಾಲದ ಬರಿಕೆ ನಾ ಬಿರ್ದ ಎಲ್ಲಿರ್ಲಿನ ಸಾಲ ಸಾಲ ಕರೆಕ್ಟ್ ತಾರ ಒಂದಿಲ್ಲರಿ ಎರ್ಮಾಲ್ ರೋಹಿತ್ ಹೆಗ್ಡರ್ನೆಲ್ಲೂ ರಾಜ್ಯ ಕರೆಕ್ಟ್ ಎಲಿಗೆಂಟ್ ಪದವ್ ಕರ್ನಾಟಕ ಪ್ಲೇವೇಡಿ ಸೋದರ್ ಮೈದಾನದಲ್ಲಿ ರಾಜಕೀಯದಲ್ಲಿ ಕೋಣಗಳು ಮಹಾರಾಜಕರಲ್ಲಿ ಎಲ್ಲ LED ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಬಂದಂತ ಎಲ್ಲ ಸಾರ್ವಜನಿಕರಿಗೂ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿ ವತಿಯಿಂದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಜನ ಲಕ್ಷಾಂತರ ಮಂದಿ ನಿನ್ನೆ ಹಾಗೂ ಇವತ್ತು ಬಂದಿದ್ದರಿಂದಾಗಿ ಈ ಒಂದು ಕಂಬಳ ಯಶಸ್ವಿಯಾಗಿ ನಡೀಲಿಕ್ಕೆ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಹಾಗೂ ಶುಭ ಹಾರೈಕೆ ಇಡೀ ತಂಡಕ್ಕೆ ಇರಬೇಕು. ಇಂಥ ಕಾರ್ಯಕ್ರಮ ಯಾವಾಗಲೂ ಆಗ್ತಾ ಇರಬೇಕು. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಬಂದಂತ ಎಲ್ಲರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿ ಎಷ್ಟು ಯಾವ ರೀತಿ ಹೇಳಿದ್ರು ಸಾಕಾಗಲ್ಲ. ಹಾಗೇನೆ ಬಂದಿರುವಂತ ಆಡಿಯನ್ಸ್ಗೆ ಬಂದಿರುವಂತ ಪ್ರೇಕ್ಷಕರಿಗೆ ಇವರು ಪ್ರೇಕ್ಷಕರಾಗಿ ಬಂದವರು ಈಗ ಕಂಬಳದ ಅಭಿಮಾನಿಗಳಾಗಿದ್ದಾರೆ. ಇವರಿಗೆ ಖುಷಿ ಕೊಡೋದಕ್ಕೋಸ್ಕರ 500ಕ್ಕೂ ಹೆಚ್ಚು ಕಲಾ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮನ ಪ್ರಸ್ತುತಪಡಿಸ್ತಾ ಇದ್ದಾರೆ. 150ಕ್ಕೂ ಹೆಚ್ಚು ಆಹಾರ ಮಳಿಗೆಗಳು ಕೂಡ ಇದೆ. ಹಲವಾರು ವಿವಿಧ ಖಾದ್ಯಗಳನ್ನು ಕೂಡ ಅವರು ಸವಿಬಹುದು. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. 3ನೇ ನಂಬರದ ಕೋಣಗಳು ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ನೋಡಿ.
ಮತ್ತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ನೀವಿಲ್ಲಿ ನೋಡ್ತಾ ಇರ್ಬೋದು ಪಕ್ಷಿ ನೋಟದಲ್ಲಿ ನಮ್ಮ ಅರಮನೆ ಕಂಬಳ ಈಗಲೂ ಕೂಡ ಅಷ್ಟೇ ಅದ್ಭುತವಾಗಿ ಅಷ್ಟೇ ಅಮೋಘವಾಗಿ ಜರುಗ್ತಾ ಇದೆ. ಪ್ರೇಕ್ಷಕರ ಅಥವಾ ಕಂಬಳದ ಅಭಿಮಾನಿಗಳ ಒಂದು ಶಿಳ್ಳೆ ಚಪ್ಪಾಳೆಗಳು ಕೇಳ್ತಾನೆ ಇದೆ. ನಿನ್ನೆಯಿಂದ 159 ಜೊತೆ ಕೋಣಗಳ ಭಾಗವಹಿಸುವಂತೆಗೆ ಕಂಬಳ ಸಾವಿರಾರು ಬೆಳಿಗ್ಗೆ ಪ್ರಾರಂಭವಾದಂತ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ಮಹಾರಾಜ ರಾಜಕೆರೆ ಕಂಬಳಕೂಟ. ಮಾಡ್ತಾ ಜನಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಕೋಣಗಳು ತಮ್ಮ ಓಟವನ್ನ ಶುರು ಮಾಡುವ ಜಾಗಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ನಿಲ್ಲುವಂತ ಜಾಗಕ್ಕೆ ಮಂಜೋಟಿ ಅಂತ ಹೇಳ್ತೀವಿ, ಅಂದ್ರೆ ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಪಕ್ಷಿ ನೋಟದಲ್ಲಿ ನೀವು ನಮ್ಮ ಕರೆಯನ್ನ ನೋಡಬಹುದು. ಹೆಚ್ಚು ಕಮ್ಮಿ 25 ದಿನಗಳ ಕಾಲ ನಿರಂತರ ಪರಿಶ್ರಮದಿಂದ ನಿರ್ಮಾಣಗೊಂಡಂತಹ ಕರೆ ಇದು. ಇದಕ್ಕೆ ಒಂದಕ್ಕೆ ರಾಜಕರೆ, ಇನ್ನೊಂದು ಮಹಾರಾಜ ಕರೆ. ಈ ರಾಜಕರೆ ಮಹಾರಾಜ ಕರೆ, ಈ ಕರೆಯಲ್ಲಿ ಸಾಕಷ್ಟು ಕೋಣಗಳು ತಮ್ಮ ಶಕ್ತಿ ಪ್ರದರ್ಶನವನ್ನು ಬೆಂಗಳೂರು ಕಂಬಳ ಸಮಿತಿಯ ಸರಣಿ ಶ್ರೇಷ್ಠ ಬಹುಮಾನ ಎಲ್ಲ ಪದಾಧಿಕಾರಿಗಳೇ, ಸರಣಿ ಶ್ರೇಷ್ಠ ಬಹುಮಾನ ವೇದಿಕೆ ಮೇಲೆ ಇರ್ತಕ್ಕಂಥ ವಿಭಾಗದ ಸರಣಿ ಶ್ರೇಷ್ಠ ಬಹುಮಾನ ಗೌರವಾನ್ವಿತ ಅತಿಥಿಗಳೇ, ಕನ್ನಡಕ ಮಂಗಳೂರಿನ ಕಂಬಳವನ್ನ ಮಾಡಿ ಇವತ್ತು ಮಂಗಳೂರಿನ ಬ್ರ್ಯಾಂಡ್ ಆಗಿದ್ದಂತ ಕಂಬಳವನ್ನ ಇಡೀ ಕರ್ನಾಟಕದ ಬ್ರ್ಯಾಂಡ್ ಅನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ವಿಶೇಷವಾಗಿ ಅದರ ಅಧ್ಯಕ್ಷರಾದ ನಮ್ಮ ರೈ ಅವರಿಗೆ ನಾನು ನಮ್ಮೆಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಂಗಳೂರಿನ ಜನ ಹೋಟೆಲ್ಗೆ ಬಹಳ ಪ್ರಸಿದ್ಧರಾಗಿದ್ದವರು. ಮಂಗಳೂರಿನ ಜನ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ಉಡುಪಿ ಬ್ರ್ಯಾಂಡ್ ಅನ್ನ, ಅನೇಕ ರೀತಿಯ ಬ್ರ್ಯಾಂಡ್ಗಳನ್ನ ಪ್ರಚಾರ ಮಾಡಿದ್ದವರು. ಇವತ್ತು ಅವರ ಕಂಬಳ ಬ್ರ್ಯಾಂಡ್ ಅನ್ನ ಬರೀ ಮಂಗಳೂರಿಗೆ ಮಾತ್ರ ಅಲ್ಲ, ಇದು ಕರ್ನಾಟಕದ ಬ್ರ್ಯಾಂಡ್ ಮಾಡ್ತೇವೆ ಅಂತೇಳಿ ಹಠ ತೊಟ್ಟು ಇವತ್ತು ಬೆಂಗಳೂರಿಗೆ ತಂದಿದ್ದಾರೆ. ನನಗನಿಸ್ತದೆ ಇದು ಬೆಂಗಳೂರಿಗೆ ನಿಲ್ಲಿಸೋದಿಲ್ಲ, ಇವರು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ, ಅದು ಹುಬ್ಬಳ್ಳಿಗೆ, ಬೆಳಗಾವಿಗೆ, ಕಲಬುರಗಿಗೆ, ಹೀಗೆ ಎಲ್ಲ ಕಡೆಗೆ ಈ ಕಂಬಳದ ಬ್ರ್ಯಾಂಡ್ ಅನ್ನ, ಮಂಗಳೂರಿನ ಬ್ರ್ಯಾಂಡ್ ಅನ್ನ ಎಲ್ಲ ಕಡೆಗೆ ಕೊಂಡು ಹೋಗಿ ಇದು ವಿಶ್ವ ಬ್ರ್ಯಾಂಡ್ ಅನ್ನಾಗಿ ಮಾಡುವ ದಿನ ದೂರ ಇಲ್ಲ ಅಂತ ನನಗನಿಸ್ತಾ ಇದೆ. ಅದಕ್ಕಾಗಿ ನಾನು ಮಂಗಳೂರಿನ ನಮ್ಮೆಲ್ಲ ಸ್ನೇಹಿತರಿಗೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದು ಭಾಷಣ ಮಾಡೋ ಸಮಯ ಅಲ್ಲ, ನಮ್ಮ ಕೋಣಗಳು ಓಡೋದನ್ನ ನೋಡೋ ಸಮಯ. ನಿಮ್ಮ ಕಣ್ಣಿಗೆ ಹೆಚ್ಚು ಕೆಲಸ, ಬಾಯಿಗೆ ಕಡಿಮೆ ಕೆಲಸ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನ ಅಭಿನಂದನೆ ಮಾಡಿ ಈ ಸಮಿತಿಯ ಎಲ್ಲರಿಗೆ ನಾನು ಹೃದಯಪೂರ್ವಕ ವೈಯಕ್ತಿಕವಾದ ಅಭಿನಂದನೆಗಳನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೆ ನಮಸ್ಕಾರ. ಬನ್ನಿ 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 ಪಡ್ಕೆ ಪಡ ಎಸ್ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕಂಬಳವನ್ನು ಆಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಸೌಂಡ್ ಕಡಿಮೆ ಮಾಡ್ತೀರಾ ವಾಯ್ ಬಾಲಕದವರು ಬ್ಯಾಂಡ್ ಸೌಂಡ್ ಕಮ್ಮಲ್ ಪ್ಲೇಗೆ ಬ್ಯಾಂಡಿನವರು ಸ್ಪರ್ಧೆ ನಡೆಯುವಾಗ ಬ್ಯಾಂಡ್ ಬೇಡ ದಯವಿಟ್ಟು.
ರೆಡಿ ಇದ್ದೀವಿ ನಾವು, ರೆಡಿ ಇದ್ದೀವಿ. ಓಯ್ ಹಲೋ, ಸಾಕು ಈಗ ಸಾಕು, ಮತ್ತೆ ನೋಡುವ. ಬ್ಯಾಂಡ್ ಬೇಕು, ಆದರೆ ಯಾವಾಗ ಬೇಕು ಆಗಬೇಕು. ಇಲ್ಲಿ ತೀವ್ರವಾದ ಒಂದು ಸ್ಪರ್ಧೆ ನಡೀತಾ ಇದೆ. ಬಹುಶಃ ಯರ್ಮಾಳ್ ರೋಹಿತ್ ಹೆಗ್ಡೆ ಅವರ ಕೋಣಗಳು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಎಲಿಗೆಂಟ್ ಪದಾವು ಕರ್ನಾಟಕ ಪ್ಲೇ ಡಿಸೋಜರ ಹಗ್ಗ ಹಿರಿಯ ವಿಭಾಗದ ಕೋಣಗಳು. ಅತ್ಯಂತ ಸೂಕ್ಷ್ಮವಾದ ಮತ್ತು ನಿಖರವಾದ ಒಂದು ಸ್ಪರ್ಧೆ. ಅನೇಕ ಕಡೆಗಳಲ್ಲಿ ಬಹುಮಾನ ಪಡೆದಂಥ ಕೋಣಗಳ ಸ್ಪರ್ಧೆ ನಡೀತಾ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಬಹುತೇಕ ಕಂಬಳಕೂಟಗಳಲ್ಲಿ ಭಾಗವಹಿಸಿ ಬಹುಮನಿತರಾಗಿರುವಂಥ ಯಜಮಾನರುಗಳ ಮನೆಯ ಕೋಣಗಳ ಸ್ಪರ್ಧೆ ನಡೀತಾ ಇದೆ. ಹಗ್ಗ ಹಿರಿಯ ವಿಭಾಗದ ಪ್ರತಿಷ್ಠಿತ ಮನೆತನದ ಕೋಣಗಳು. ಇವತ್ತು ಯರ್ಮಾಳ್ ರೋಹಿತ್ ಹೆಗ್ಡೆ ಅವರು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಎಲಿಗೆಂಟ್ ಪದಾವು ಕರ್ನಾಟಕ ಪ್ಲೇ ಡಿಸೋಜರ ಕೋಣಗಳು. ADGP ಹಿತೇಂದ್ರ ಸರ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನ ಪ್ರೀತಿಯಿಂದ ಗುರುತಿಸ್ತಾ ಗೌರವಿಸ್ತೇವೆ ಸರ್. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ADGP ಹಿತೇಂದ್ರ ಸರ್ ಅವರನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕರಾವಳಿ ಆಟ ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ಹಲೋ, ಬಲ್ಲದ ಮಲ್ಲೇರ ಸಾಲದ ಬೆರಿಕೆ ನಾಗರದ ಮಲ್ಲೇರ ಸಾಲದ ಬಂತ ಅಂದೆ ಆಯ್ತಾ ಬೆರಿಕೆ ಬಲ್ಲದ ಎಲ್ಲಿ ಹಾಕಲ್ಲ ಬರಳು ಅಡ್ಡಪಲಾಯಿ. ಸ್ನೇಹಿತರೆ, ಬೆಂಗಳೂರು ಕಂಬಳದ ವೇದಿಕೆಗೆ ನಮ್ಮೆಲ್ಲರ ಒಂದು ಅಭಿಮಾನ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಊರಿನಲ್ಲಿ ಇದ್ದಂತಹ ಒಂದು ಬೆಡಗಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಪೂಜಾ ಹೆಗಡೆ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಜೋರಾದ ಚಪ್ಪಾಳೆ, ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಯನ್ನ ವೇದಿಕೆಯತ್ತ ನೀಡ್ತಾ ವಾರ್ಮ್ ವೆಲ್ಕಮ್ ಟು ಪೂಜಾ ಹೆಗಡೆ. ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹರೇಕಳ ಕೈಡಿಯಲ್ಲಿ ಗುತ್ತು ಈ ಕೋಣಗಳು ಬರ್ಬೇಕು. ಹರೇಕಳ ಕೈಡಿಯಲ್ಲಿ ಗುತ್ತು ಮಿಥುನ್ ರೈ ಅವರ ಕೋಣಗಳು ಬರ್ಬೇಕು. ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಪೂಜಾ ಹೆಗಡೆ. ಬಿಡ್ತಾರಾ? ಹಲೋ, ಉಡುಪೇರಿ ಬರ್ತೀರಾ? We need help with the stage crew. Stage crew ಇಂದ ಸ್ವಲ್ಪ ಸಹಕಾರ ಬೇಕಾಗುತ್ತೆ. ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ಟೇಜ್ ಕ್ರೂ ದಯಮಾಡಿ ವೇದಿಕೆಯಲ್ಲಿ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾರೆಲ್ಲ ಕಮಿಟಿಯಲ್ಲಿ ಇಲ್ಲ ಸ್ಟೇಜ್ ಕ್ರೂ ಅಲ್ಲ, ದಯಮಾಡಿ ಸ್ಟೇಜ್ ಅನ್ನ ಖಾಲಿ ಮಾಡಬೇಕು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆಪಣೇಜಿ ಬಲೆ ಓ ಅತ್ತ ತಾಬು ಜಾಬು ಜಾಬು ನಾಲ್ಕು ಸರ್ತಿ ಬಂದಾಗ ಆಪಣೇಜಿನ ಅರ್ಥ ಅಭ್ಯಾಸ ಆಗ್ತದೆ. ನೋಡೋಣ, ಬನ್ನಿ 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 ಬನ್ನಿ. ಒಂಚೂರು ಬೆಂಗಳೂರು ಬರ್ನಗಾವೇನಂತ ಬಿಡು. ಬೆಂಗಳೂರಲ್ಲೇ ಮಾತಾಡ್ತಾ ಇದೀವಿ ನಾವು ಇವಾಗ. ಒಂದದ್ದು ದೂರದಿಂದ ಬಂದಿದ್ದೀವಿ. ಸ್ಪರ್ಧೆ ಇರುವುದು 140 ಮೀಟರ್ನಲ್ಲಿ, ಆ ತೀವ್ರತೆ ಇರುವುದು 0.03 ನಲ್ಲಿ. ಗೊತ್ತಿದೆ ಅಲ್ವಾ? ಹೌದು, ಮುಖ್ಯ. ಪ್ರಯತ್ನ ಮಾಡ್ತಾ ಇದೀವಿ ನಾವು, ಆಯ್ತಾ? ಪ್ರಯತ್ನನೂ ಬೇಕು. ಬರ್ರಿ ಬರ್ರಿ ಬರ್ರಿ. ಬೆಂಗಳೂರಲ್ಲಿ ಸ್ವಲ್ಪ ವಿಶೇಷ ಪ್ರಯತ್ನ ಮಾಡಬೇಕು.
ಬರ್ರಿ ಬರ್ರಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಹಾ, ಮುಂದಕ್ಕೆ ಬನ್ನಿ, ಹಾಗೆ ತನ್ನಿ ಮುಂದಕ್ಕೆ. ಬ್ಯಾರಿಕೇಡ್ ಬಗ್ಗೆ ಗಮನ ಇರಲಿ. ಈ ತುದಿಯಲ್ಲಿ ವೇದಿಕೆಯ ಬಲಬದಿಯಲ್ಲಿ ಬ್ಯಾರಿಕೇಡ್, ಕಾರ್ಯಕರ್ತರು ಸ್ವಲ್ಪ ನೋಡ್ಕೊಳ್ಳಿ, ಒತ್ತಡ ಹಾಕಬೇಡಿ ಬ್ಯಾರಿಕೇಡ್ ಮೇಲೆ. ಎರ್ಮಾಳ್ ರೋಹಿತ್ ಹೆಗ್ಡೆಯವರು ರಾಜ ಕರೆಕ್ಟ್, ಎಲಿಗೆಂಟ್ ಪದಾವು ಕರ್ನಾಟಕ ಪ್ಲೇಟ್ ಸಹೋದರಿಯಲ್ಲಿ ಮಹಾರಾಜ ಕರೆಕ್ಟ್. ರಾಜ ಕರೆಕ್ಟ ಎರ್ಮಾಳ್ ರೋಹಿತ್ ಹೆಗ್ಡೆರ್ನ ರಾಜ ಕರೆಕ್ಟ್ ಬತ್ತನ 9:75 10:20. ಇದೀಗ ಅಖಾಡಕ್ಕೆ ಇಳಿದಂತ ರಾಜಕರೆಯಲ್ಲಿ ಎರ್ಮಾಳ್ ರೋಹಿತ್ ಹೆಗ್ಡೆ ಓಟದ ಕೋಣಗಳು ಕೇವಲ 9.75 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಎದುರಾಳಿ ಕೋಣಗಳು 10.2 ಮಹಾರಾಜಕರೆಯಲ್ಲಿ ಆಗ್ತಾ ಇರುವಂತಹ ಕಂಬಳವನ್ನ ನೋಡ್ತಾ ಇರುವಂತಹ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಕಂಬಳ ನಮ್ಮ ಕಂಬಳ, ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತ ಎಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತಾ ಇದೀಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಶುಭ ಹಾರೈಕೆ ನೀಡಲಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಚಂದ್ರು ಅವರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಹತ್ತ ಬರ್ಮಾಡ್ಕೊಳ್ತಾ ಇದ್ದೇವೆ ಶುಭ ಹಾರೈಕೆಗಾಗಿ. ಸರ್, ಅಲ್ಲಿ ಸಭೆಯನ್ನು ನಿರ್ವಹಣೆ ಮಾಡುವಂತ ಕಾರ್ಯಕರ್ತರು ದಯವಿಟ್ಟು 2 ಜನ ಪೊಲೀಸ್ ಇಲಾಖೆಯವರು ಮತ್ತು ಅಲ್ಲಿಗೆ ಹಲೋ ಓ ಒಂದು ATM ಕಾರ್ಡ್ ತೆಗೆದು ಗತೆ ಕಡೆ ಅದೊಂದು ಮೂಲ ಉಂಟು ಉಂಡ ಬರ್ರಿ. ಜಗದೀಶ್ ಎಂ ಎನ್ ಎನ್ ಲೈವ್ ಸಿಸ್ಟಮ್ ಇಬ್ಬರು ಕಾರ್ಯಕರ್ತರು ಬಹಳ ಸಂತೋಷ ಆಗ್ತಾ ಇದೆ. ಈ ಕಂಬಳವನ್ನು ನಾನು ಅಲ್ಲೇ ನೋಡಿದ್ದೀನಿ, ಮೂಲ ಎಲ್ಲಿ ನಡೀತಿತ್ತು ಅಲ್ಲೇನೆ. ಸಭೆಯನ್ನು ನಿಯಂತ್ರಣ ಮಾಡಬೇಕು. ತುಳುನಾಡಿನ ತುಳು ಭಾಷಿಕರ ಜಾನಪದ ಕಲೆ, ಆ ಕಲೆಯನ್ನ ಬೆಂಗಳೂರು ತನಕ ಮಂಗಳೂರಿಂದ ತಂದಿರತಕ್ಕಂತ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ದುಡಿದಿರ್ತಕ್ಕಂಥ ಎಲ್ಲರಿಗೂ ಒಂದು ಇಲ್ಲಿ ಹೆಚ್ಚು ಮಾತಾಡುವಂತದ್ದು ಅಗತ್ಯ ಇಲ್ಲ. ನಮ್ಮ ಕಂಬಳದಲ್ಲಿ ಸ್ಪರ್ಧೆಗಳಿದಾವೆ, ಕೋಣಗಳು. ನಾವು ಸ್ಪರ್ಧೆಯಲ್ಲಿ ಜಗಳ ಆಡ್ತೇವೆ, ಯಾರಾದ್ರೂ ಇಲ್ಲಿ ಕೋಣೆಗಳು ಯಾರ ಮೇಲೂ ಜಗಳ ಆಡಲ್ಲ, ಆನಂದವಾಗಿ ಹೋಗ್ತಾ ಇರ್ತವೆ. ಎಲ್ಲಾ ಆಟದಲ್ಲೂ ಕೂಡ ಈ ತರ ಸ್ಪರ್ಧೆಗಳಿರಬೇಕು, ಜಗಳ ಆಡದೇ ಇರ್ತಕ್ಕಂಥದ್ದು ಮತ್ತು ಮೆರಿದೇ ಇರ್ತಕ್ಕಂಥದ್ದು. ನೋಡಿ, ಆ ಕಂಬಳಗಳು ಬಂದು ಯಾರೋ ಪ್ರೈಸ್ ತಗೊಂಡ್ರು, ಯಾರೋ ಹೋದ್ರು, ಆ ರೀತಿಯ ಕಂಬಳಗಳಾಗೋಣ ನಾವು ಕೂಡ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ. ಒಂದು ನಾನು ಹೇಳ್ತೀನಿ, ರಾಷ್ಟ್ರೀಯ ಕ್ರೀಡೆ ಅಂತ ಅಂದ್ಬಿಟ್ಟು ಇದಕ್ಕೆ ಹೆಸರು ಬರಬೇಕಾಗಿದೆ. ನಮ್ಮ ಸರ್ಕಾರಕ್ಕೆ ತುಳು ಭಾಷೆಗೆ ರಾಷ್ಟ್ರೀಯತೆ ಸಿಕ್ಕೋ ಹಾಗೆ ಈ ತುಳು ಜಾನಪದ ಕಥೆ ಕಂಬಳಕ್ಕೂ ರಾಷ್ಟ್ರೀಯತೆ ಸಿಗಬೇಕು ಅನ್ನೋದು ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಡಿಮ್ಯಾಂಡು ಅಷ್ಟೇ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಶಾಸಕರಿಗೆ, MLAಗೆ. ಇದು ರಾಷ್ಟ್ರೀಯ ಕ್ರೀಡೆಯಾಗಲಿ, ರಾಷ್ಟ್ರೀಯ ಕ್ರೀಡೆಯ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಮತ್ತೊಮ್ಮೆ ಮೊಗದೊಮ್ಮೆ ನಾವು ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ರಾಜ ಕರಟೆ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಮೇರ್ಲು ಮಹಾರಾಜ ಕರಟೆ ಹರಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಕಲ ಒಂಜಿನ ಮೊಗಲು ಬರ್ತಾರೆ ರಡ್ ಬಾಲ್ದಾಗಲ್ಲ. ಮಹಾರಾಜ ಕರೆಯಲ್ಲಿ ಹರಕಳ ಕೈಡೇಲು ಗುತ್ತು ಒಂದಿನ ನಂಬರ್ದ ರಾಜ ಕರೆಯಲ್ಲಿ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟಿ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಸಾಹೇಬ್ರು ಹಾಗೂ ನಟರಾಜ್ ಸಾಹೇಬ್ರು ಹಗ್ಗ ಹಿರಿಯ ವಿಭಾಗದ ಕೋಣಗಳ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಈ ಒಂದು ಸಾಲು ಬಂದರೆ 4 ಜೊತೆ ಕೋಣಗಳು ಸೆಮಿಫೈನಲ್ ಪ್ರವೇಶ ಮಾಡ್ತವೆ. ಈಗಾಗಲೇ ಮಂಗಳೂರು ಅಶೋಕನಗರದವರು
ಯರ್ಮಾಲ್ ರೋಹಿತ್ ಹೆಗ್ಡೆರು, ನಂದಳಿಕೆ SP ಶ್ರೀಕಾಂತ್ ಭಟ್ರ ಕೋಣಗಳು ನಟರಾಜ್ ಸರ್ ಅವರು ಫೈನಲ್ ಪ್ರವೇಶ ಮಂಗಳೂರಲ್ಲಿ ಮಾಡಿದೆ. ಕೂಡ ಬಹಳಷ್ಟು ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಹರಕೆಯಲ್ಲಿ ಇವತ್ತು ಬರ್ತಾರೆ. ನಮ್ಮ ಹರಕೆಯಲ್ಲಿ ಊರಿನ ಕ್ರೀಡೆ ಕೈಯಲ್ಲಿ ಗೊತ್ತು. ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಕಮಲಕ್ಕೂ ಕೂಡ ಬಂದಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ SP ನಟರಾಜ್ ಸರ್ ಹಾಗೂ ಕಾಸಿಂ ಸರ್ ಅವರಿಗೆ. ಬಂಧುಗಳೇ, ಬೆಂಗಳೂರಿನ ಈ ಕಂಬಳದ ಸಂಭ್ರಮದ ಮಧ್ಯೆ ಈ ಅರಮನೆ ಮೈದಾನದಲ್ಲಿ ಮಹಾರಾಜರ ಆ ಜಾಗದಲ್ಲಿ ನಡೆಯುವಂತ ಈ ಕಂಬಳ ಇದು. ಹೊಸ ಹೊಸ ಪ್ರಯೋಗಗಳನ್ನು ಯಾಕೆ ಮಾಡ್ತಾ ಇದ್ದೀರಾ? ಬೆಂಗಳೂರು ನಮ್ಮವರೇ, ಡಿಸೆಂಬರ್ ನಮ್ದೇ. ಡಿಸೆಂಬರ್ 24ನೇ ತಾರೀಕಿಗೆ ನಿಯಮವನ್ನು ಉಲ್ಲಂಘನೆ ಮುಖ್ಯ ಮಾಡಬೇಡಿ. ಸೀಮೆಯ ಅರಸು ಕಂಬಳ ನಡೀಲಿಕ್ಕಿದೆ. ಆ ಅರಸು ಕಂಬಳದ ಸಂಭ್ರಮಾಚರಣೆಯನ್ನು ಅಲ್ಲಿಯ ಗೌರವ ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ಮೈಸೂರು ಮಹಾರಾಜರಾದಂಥ ಯದುವೀರ ದತ್ತ ಒಡೆಯರವರು ಅಂದಿನ ಸಮಾರಂಭಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೆ ನಮ್ಮ ಕಂಬಳ ಬೆಂಗಳೂರಿನಿಂದ ಮೂಲ್ಕಿಗೆ ಯದುವೀರ ದತ್ತ ಒಡೆಯರವರು ಒಪ್ಪಿಕೊಂಡಿದ್ದಾರೆ. ಎಲ್ಲರೂ ಕೂಡ ಅವರನ್ನು ಸ್ವಾಗತಿಸುವುದಕ್ಕೆ ಇಲ್ಲಿ ಅವರ ಜಾಗದಲ್ಲಿ ಕಂಬಳ ನಡೀತಾ ಇದೆ. ಯದುವೀರ ದತ್ತ ಒಡೆಯರವರು ಮೂಲ್ಕಿಯ ಕಂಬಳಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಸಂತೋಷದ ಸುದ್ದಿ. ಹರೇಕಳ ಕೈಡಲ್ ಗೊತ್ತಾಗಲಿ. ಕ್ಷಮಿಸಿ, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೂಲ್ಕಿಯ ಕಂಬಳಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಅವರನ್ನು ಗೌರವಿಸೋಣ, ಸ್ವಾಗತಿಸೋಣ. ಹಲೋ ಹಲೋ ಓ ದಾದ ಕತೆ ಹಲೋ ದಾದ ಕತೆ ಟುಲ್ಲರ ಕೈಡಿಯಲ್ಲಿ ಗುತ್ತಗಿ ಬರೋಣ, ಕೈಡಿಯಲ್ಲಿ ಗುತ್ತಗಿ ಬರೋಣ ಮಾಡೋದಾಗಲಿಲ್ಲ ಅಣ್ಣ. ಹರೇಕಳ ಕೈಡಲ್ ರಾಜಕರೆಟ್ ಮಾಳ ಆನಂದ ನಿಲಯ ಶೇಖರೇ ಶೆಟ್ಟರ್ನರ್ಲು ಕೈಡಿಯಲ್ಲಿ ಗುತ್ತು ಬಂದ್ರ ಹರೇಕಳ. ಕರ್ನಾಟಕ ನೆಲದಲ್ಲಿ ಹುಟ್ಟಿ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂತಹ ಪೂಜಾ ಹೆಗ್ಡೆಯರು ಕೂಡ ಈ ನಮ್ಮ ಕರಾವಳಿಯ ಕಂಬಳ ಬೆಂಗಳೂರಿನಲ್ಲಿ ನಡೀತಿರುವಂತಹ ಈ ಒಂದು ಕರಾವಳಿ ಕಂಬಳವನ್ನು ನೋಡಲಿಕ್ಕೆ ಬಂದಿದ್ದಾರೆ, ನೋಡಲಿಕ್ಕೆ ಹಾಗೂ ಬೆಂಬಲಿಸಲಿಕ್ಕೆ ತಮ್ಮ ಸಪೋರ್ಟ್ ಅನ್ನು ಕೊಡಲಿಕ್ಕೆ. ಇವರು ಕೂಡ ಒಬ್ಬರು ಕಂಬಳದ ಅಭಿಮಾನಿ ಅಂತ ಹೇಳ್ಕೊತಾ ಇರ್ತಾರೆ. ಸೊ ಇವತ್ತು ಇವರು ನಮ್ಮ ವೇದಿಕೆಯಲ್ಲಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬಾ ಖುಷಿ ತರುವಂತ ವಿಚಾರ. ಹಂಗಿದೆಯಾ ತೀರ್ಮಾನ? ಒಂದು ವಾರ ಆದ್ರೂ ಅಡ್ಡಿ ಇಲ್ಲ ಅಂತಿದೀಯಾ? ಹಂಗೇನಿಲ್ಲ ಕಣ್ರಿ, ಇವತ್ತೇ ಮುಗಿಸ್ಬೇಕು. ಏನೇ ಇದ್ರು ಕೂಡ ಇವತ್ತು ಕಂಬಳ ಮುಗಿಸಿ ಹೊರಡುವೆ ನಾಳೆ. ಬೆಂಗಳೂರವರೆಲ್ಲ ಹೇಳ್ತಾ ಇದಾರೆ ನೀವು ಇರಿ ಅಂತ, ಆದ್ರೆ ನಾವ್ ಇರೋಕ್ಕಾಗಲ್ಲ ಕಣ್ರಿ. ಇನ್ನೊಂದ್ಸಲ ಬರ್ತೀವಿ, ಮುಂದಿನ ವರ್ಷ ಮತ್ತೆ ಬರ್ತೀವಿ. ಇವತ್ತು ಕಂಬಳ ಮುಗಿಸಿ ನಾಳೆ ಹೊರಡ್ತೀವಿ. ಓಕೆನಾ? ಶನಿವಾರ ಭಾನುವಾರ ಬಂದ್ರೆ ಬೆಂಗಳೂರಿನವ್ರಿಗೊಂದು ಖುಷಿ ಬೇರೆ. ನಮ್ಮೂರಿನವರ ಶನಿವಾರ ಭಾನುವಾರದ ಕಂಬಳ ಈ ವರ್ಷ ಬೆಂಗಳೂರಿನಲ್ಲಿ ಆಯೋಜನೆಗೊಳ್ತಾ ಇದೆ. ಎಲ್ಲೇ ಇದ್ರು ಕೂಡ ಬಹುಶಃ ಭೂಮಿಯ ಆಳಕ್ಕೆ ಹೋದ್ರೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಸಿಗುತ್ತೆ. ಸಾಗರದ ಆಳಕ್ಕೆ ಹೋದ್ರೆ ಮುತ್ತು ರತ್ನ ಎಲ್ಲ ಸಿಗುತ್ತೆ. ಸಂತೋಷ ಅನ್ನೋದು ಬೇರೆ ಎಲ್ಲೂ ಸಿಗಲ್ಲ, ನಮ್ಮ ಮನಸ್ಸಿನ ಆಳದಲ್ಲಿ ಇರುತ್ತೆ. ಅವು ಎಲ್ಲಿ ಬೇಕೋ ಅಲ್ಲಿ ನಾವು ಸಂತೋಷ ಪಡಬೇಕು. ಈ ಕಂಬಳದಲ್ಲಿ ಸಂತೋಷ ಪಡ್ತಾ ಇದ್ದೀವಿ ನಾವು ಅಲ್ವಾ? ಬತ್ತಿರುತ್ತೆ ಬನ್ನಿ ಬನ್ನಿ. ಹರಕಳ ಕೈಡೆಯಲ್ಲಿ ಗುತ್ತು ಮಿಥುನ್ ಯಮ್ರಯವರ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿಯವರ ಕೋಣಗಳು.
ಬೆಂಗಳೂರು ಕಂಬಳ ನಮ್ಮ ಕಂಬಳ ಸುಮಾರು 159 ಜೊತೆ ಕೋಣಗಳ ಭಾಗವಹಿಸುವಿಕೆಯಲ್ಲಿ ನಿನ್ನೆ ಬೆಳಿಗ್ಗೆ ಪ್ರಾರಂಭವಾದ ಕಂಬಳ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಕಂಬಳ ನಡೀತಾ ಇದೆ. ಹರೇಕಳ ಕೈಡಿಯಲ್ಲಿ ಗುತ್ತು ಮಿಥುನ್ ಎಂರೈಗಳ ಎ ಕೋಣಗಳು ಮಹಾರಾಜ ಕರೆಯಲ್ಲಿ, ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರ ಕೋಣಗಳು ರಾಜ ಕರೆಯಲ್ಲಿ ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆಗೆ ತೇರ್ಗಡೆ ಅವಕಾಶ ಹರೇಕಳ ಕೈಡಿಯಲ್ಲಿ ಗುತ್ತು ಎ ಮತ್ತು ಮಾಳ ಆನಂದ ನಿಲಯದವರಿಗೆ. ಬಂದ್ರ ಹರೇಕಳ ಬಂದ್ರಲ್ಲ ಬೆರೀತ ಸಾಲಕ್ಕೆ ನಾಯರದ ಮಲ್ಲೇರಲು ತಯಾರವರು ರೆಡಿ ಇಲ್ಲ ನಾಯರದ ಮಲ್ಲ ಜಪ್ಪ ಮಂಕುತೋಟ ಗೊತ್ತು ಸಾಚಿ ಅನಿಲ್ ಶೆಟ್ಟಿ ಅವರು ಹಾಗೂ ಬೋಳದ ಗೊತ್ತು ಸತೀಶ್ ಶೆಟ್ಟಿ ಅವರು. ಓಹೋ ಏನ್ರಪ್ಪ ಇದು, ಕೋಣಗಳು ಬಂದ್ರೆ ಕದರೇ ಬೇರೆ. ಬೆಂಗಳೂರು ಬಂದಿದ್ದೀವಿ ಆದ್ರೆ ಓಡ್ತಾ ಇರೋದು ಕರೆಯಲ್ಲೇ. ಹಲೋ ವಿಜಯರೇ ಬತ್ತನೆ ಅವಳು ಆ ತರ ಇಟ್ಟು ಮತ್ತೆ ಆ ಕ್ರಮಗಳು ಮತ್ತೆ ಇಜಿ ದಾಲೆ ಕ್ರಮ ತಪ್ಪರೆ ಬಲ್ಲಿ ಇಜಿ ಹೊಸ ಕ್ರಮ ಒಲಜಿ ಹರೇಕಳ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಎ ಕೋಣಗಳು ಮಹಾರಾಜ ಕರೆಯಲ್ಲಿ, ಬಹಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ಕೋಣಗಳು ರಾಜ ಕರೆಯಲ್ಲಿ. ರಾಜ ಮಹಾರಾಜ ಕರೆಯಲ್ಲಿ ಸ್ಪರ್ಧೆಯ ತೀವ್ರತೆ ಇದೆ. 6 ಜನ ಸಹೋದರರೊಟ್ಟಿಗಿರುವಂತ ತಂಡ ಮಾಳ ಆನಂದ ನಿಲಯದವರ ತಂಡ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದುಕೊಂಡು ರಾಜಕೀಯ ಧುರೀಣರಾಗಿದ್ದುಕೊಂಡಂತ ಮಿಥುನ್ ಎಂ ರೈ ಅವರ ಕೋಣಗಳು ಮಹಾರಾಜ್ ಕರೆಯಲ್ಲಿ. ಮುಂದಿನ ಸ್ಪರ್ಧೆಗೆ ಜಪ್ಪ ಮಂಕುತೋಟ ಗೊತ್ತು ಸಾಚಿ ಅನಿಲ್ ಶೆಟ್ರು ಮತ್ತು ಬೋಳದ ಗೊತ್ತು ಸತೀಶ್ ಶೆಟ್ಟಿ ಅವರ ಬಿ ಕೋಣಗಳು ತಯಾರಿರಬೇಕು. ಅನಂತರ ಕೊಳಕೇರಿ ವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಬಂಗಾಡಿ ಪರಂಬೇಲು, ಬಾಳ ಆನಂದ ನಿಲಯ ಕಕ್ಕೆಪದ ಪೆರಂಗಾಲೆ. ಸಮಯ ನಮ್ಮನ್ನ ಕಾಯುವುದಿಲ್ಲ, ಸಮಯಕ್ಕಾಗಿ ನಾವು ಕಾಯಬೇಕು. ಸಮಯವನ್ನ ಸದುಪಯೋಗ ಪಡಿಸ್ಕೊಂಡವನೇ ಜಾಣ. ನಾಳೆಯ ಬಗ್ಗೆ ಕನಸನ್ನ ಹೊತ್ತು ನಿನ್ನೆಯ ಬಗ್ಗೆ ಚಿಂತೆ ಮಾಡ್ತಾ ಈ ಒಳ್ಳೆಯ ಸಮಯವನ್ನ ಕಳಿಬಾರ್ದು. ಈ ಸಮಯದಲ್ಲಿ ಸಂತೋಷದಲ್ಲಿ ಇದ್ದೀವಿ, ಆ ಸಮಯದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹರೇಕಳ ಕೈಡಿಯಲ್ಲಿ ಗುತ್ತು ಮಿಥುನ್ ಎಂ ರೈ ಅವರ ಕೋಣಗಳು ಮಹಾರಾಜ್ ಕರೆಯಲ್ಲಿ, ಬಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ ಅವರ ಕೋಣಗಳು ರಾಜ ಕರೆಯಲ್ಲಿ. ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ 2 ದಿವಸದ ಮಟ್ಟಿಗೆ ಬೆಂಗಳೂರಿನಲ್ಲಿ ಉತ್ಸವದ ಒಂದು ವಾತಾವರಣವನ್ನ ಪ್ರಪ್ರಥಮ ಬಾರಿಗೆ ಒಂದು ಪ್ರಾರಂಭ ಮಾಡಿದಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ, ಜನಪ್ರಿಯ ಕ್ರೀಡೆಯಾಗಿರುವಂತಹ ಕಂಬಳವನ್ನ ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಎಲ್ಲರ ಒಂದು ಸಮಕ್ಷಮದಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇರುವಂತಹ ಈ ಒಂದು ಕಂಬಳ ಮತ್ತೊಮ್ಮೆ ಸಮಿತಿಗೆ ಅಭಿನಂದನೆ ಕೋರ್ತಾ, ನಮ್ಮ ಜೊತೆ ಈ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಇದ್ದಾರೆ, ಶ್ರೀ ಸುದರ್ಶನ್ ಅವರು, ಅಡಿಷನಲ್ ಗವರ್ಮೆಂಟ್ ಅಡ್ವೊಕೇಟ್ ಸೆಂಟ್ರಲ್ ಗವರ್ಮೆಂಟ್. ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಸರ್. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸ್ನೇಹಿತರೆ, ಈ ವೇದಿಕೆಯಲ್ಲಿ ಹಲವಾರು ತಾರಾಂಗಣಗಳು
ಸೆಲೆಬ್ರಿಟೀಸ್, ರಾಜಕಾರಣಿಗಳು, ಲೀಡರ್ಸ್, ನಾಯಕರು, ಯೂತ್ ಐಕಾನ್ಸ್ ಎಷ್ಟೆಲ್ಲ ಬಂದಿದ್ದಾರೆ. ಎಲ್ಲರನ್ನ ನೋಡುವಾಗ ಈ ಕಂಬಳದ ಮೆರುಗು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಪ್ರಾರಂಭದಿಂದ ಹೇಳ್ತಾ ಇರುವಂತದ್ದು ಕಂಬಳದ ಸ್ಟಾರ್ಗಳು ಯಾರು ಅಂತ ಹೇಳಿದ್ರೆ ಕಂಬಳದಲ್ಲಿ ಓಡುವಂತಹ ಕೋಣಗಳು, ಹಾಗಾದ್ರೆ ಓಡಿಸುವವರು ಖಂಡಿತವಾಗ್ಲೂ ಅವರು ಸ್ಟಾರ್ಸೇ. ಅದರ ಜೊತೆಗೆ ವೇದಿಕೆಯಲ್ಲಿ ಬರುವಂತಹ ಸ್ಟಾರ್ಸ್, ಸೂಪರ್ ಸ್ಟಾರ್ಸ್ ಎಲ್ಲರನ್ನ ನಾವು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ನಮ್ಮ ಗೌರವವನ್ನ ಕೊಡ್ತಾ ಇದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಆಭರಣ, ಬೆಂಗಳೂರು ಕಂಬಳ, ನಮ್ಮ ಕಂಬಳದಲ್ಲಿ ಇದೀಗ ನಮ್ಮ ಜೊತೆ ಸೇರ್ಕೊಂಡವರು ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಖಂಡಿತವಾಗಿಯೂ ಹೆಸರನ್ನ ಕರಾವಳಿ ಕರ್ನಾಟಕದ ಒಂದು ಹುಡುಗಿ ಇಡೀ ಪ್ರಪಂಚದಲ್ಲಿ ನಾವು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ವೇದಿಕೆಯಲ್ಲಿ ರಾರಾಜಿಸ್ತಾ ನಗುತ್ತಾ ನಮ್ಮೆಲ್ಲರನ್ನ ನೋಡಿ ನಗುವನ್ನ ಬೀರ್ತಾ ಇರುವಂತ ನಮ್ಮೂರಿನ ಹುಡುಗಿ ಇದೀಗ ಪ್ರಪಂಚದಾದ್ಯಂತ ಒಂದು ಹೆಸರನ್ನ ಮಾಡಿದಂತಹ ಯಾರು ಕೇಳಲಿಲ್ಲ, ಯಾರು? ಪೂಜಾ ಹೆಗಡೆ ಅವರು ನಮ್ ಜೊತೆ ಇವತ್ತು ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗಿದ್ದಾರೆ. ಈ ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತಾ ಈ ವೇದಿಕೆಯಲ್ಲಿ ಅವರಿಗೊಂದು ಗೌರವವನ್ನ, ಸನ್ಮಾನವನ್ನ ಮಾಡ್ಲಿಕ್ಕಿದ್ದಾರೆ. ಕರಾವಳಿ ಕರ್ನಾಟಕದ ಒಂದು ಹೆಸರು ಇದೀಗ ಯಾವುದೇ ಬಾಲಿವುಡ್ ಆಗಿರ್ಲಿ, ಹಾಲಿವುಡ್ ಆಗಿರ್ಲಿ ಅಥವಾ ಟಾಲಿವುಡ್ ಆಗಿರ್ಲಿ ಎಲ್ಲ ಕಡೆ ರಾರಾಜಿಸ್ತಾ ಇರುವಂತ ನಮ್ಮೂರ ಹುಡುಗಿ ಅಂತ ಹೇಳ್ಬೋದು. ಪೂಜಾ ಹೆಗಡೆ ಅವರು ಈ ವೇದಿಕೆಯಲ್ಲಿ ಇದ್ದಾರೆ, ಅವರಿಗೆ ಗೌರವ ಸಮರ್ಪಣೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಇವರ ಉಪಸ್ಥಿತಿಯಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಈ ವೇದಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳದ ಅತಿಥಿಯಾಗಿ ಬಂದಿರುವಂತಹ ಪೂಜಾ ಹೆಗಡೆ ಅವರಿಗೆ ನಮ್ಮ ಅಭಿನಂದನೆಗಳು. ಇನ್ನಷ್ಟು ಯಶಸ್ಸು ಅವರಿಗೆ ಸಿಗಲಿ, ಇನ್ನಷ್ಟು ಚಿತ್ರರಂಗದಲ್ಲಿ ಅವರ ಯಶಸ್ಸು ಆಗಲಿ ಅಂತ ಆಶಿಸ್ತಾ ಇರುವಂತಹ ನಾವೆಲ್ಲರೂ ಚಪ್ಪಾಳೆ ಮೂಲಕ ನಿಮ್ಮ ಶುಭ ಹಾರೈಕೆಯನ್ನ ಇಂದಿನ ಅತಿಥಿ ಪೂಜಾ ಹೆಗಡೆ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಪೂಜಾ ಹೆಗಡೆ ಅವರು ಮಾತಾಡಬೇಕು, ಅವರ ಮಾತುಗಳನ್ನ ಆಲಿಸಬೇಕು, ಆದ್ರೆ ತುಳುವಿನಲ್ಲೇ ಒಂದೆರಡು ಮಾತಾಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಬಾರಿ ಪೊರ್ಲದ ತುಳು ಪಾತಿರ್ವೇರು ಪೂಜಾ. ರೆಡಿ ಆಗ್ಬೋದಾ? ಇಲ್ಲ ನಿಜ ಕನ್ನಡ ಪಾತಿರೋಡ, ತುಳುಟ್ ಪಾತಿರೋಡ, ತುಳುಟು ಶುರು ಮಾಡ್ತದೆ ಕನ್ನಡ ಬೋಡು ಖಂಡಿತವಾಗ್ಲ ಮಾತಿರಲ್ಲ. ಮೋಕೆದ ಪೂಜಾ ಹೆಗಡೆ ತುಳುಟು ಒಂಜಿ ರಡ್ಡ ಪಾತೆರ ಪಾತಿರ್ವೇರು ನಿಖಿಲ ತಾಟದ ಶಬ್ದ ಬತ್ತಂಡ ಇತ್ತೆ ಪೂಜಾ ಹೆಗಡೆ ವೇದಿಕೆಗೆ ಬತ್ತದ ರಡ್ಡ ಪಾತೆರ ತುಳುಟು ಪಾತಿರ್ವೇರು. ಕ್ಯಾನ್ ವಿ ಹಿಯರ್ ಇಟ್ ಫಾರ್ ಪೂಜಾ ಹೆಗಡೆ? ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಹಲೋ, ಪೂಜಾ ಹೆಗಡೆ ಭಾಷಣ ಶುರು ಮಾಡ್ಕೊಂಡು ಮಾಡಲ ಬಿಡೋಲ್ಲ. ಕಂಬಳದ ಏತ ಕಮ್ಮಿ ಪಾತ್ರ ಅತಿದ್ದೆ ಪಾತರಡೆ ಪೂಜಾ ಹೆಗಡೆ ತುಳುಟು ಶುರು ಮಾಡ್ತದೆ, ಕನ್ನಡ ಉಂಟದು ಸರಿ. ಹಿಂದಿಡು ಧನ್ಯವಾದ ಸಾಧ್ಯನೇ ಇದೆ ಅನ್ನೋದ್ರಲ್ಲಿ ಮೋಜಿಲ ನಮ್ಮ ದೇಶದ ನಿವಾಸ ಇಪ್ಪಾಡು. ನಮಸ್ಕಾರ, ನಮಸ್ಕಾರ ಬೆಂಗಳೂರು. ಹುಡ್ರನಿಗೆ ಸಮಯತನ ಬಿಡುಮನೆ. ನಮಸ್ಕಾರ ಬೆಂಗಳೂರು. ಊಟ ಊಟ ಆಯ್ತಾ? ತುಳುಟು ಬಾತೋರುಡೆ ತುಳುಟು ತುಳುತಗುಲು ಒಲ್ಲೇರಾ ಮುಲ್ಪ. ಯಾನ್ ಆಕ್ಚುಲಿ ಫಸ್ಟ್ ಟೈಮ್ ತೂಪಿನಿ ಕಂಬಲ, ಸೊ ಥ್ಯಾಂಕ್ ಯು ಪ್ರಕಾಶನ ಇಂಕ ಇನ್ವೈಟ್ ಮಲ್ತಿನಿಕ್ ಬೊಕ ಎನ್ನ ಮೋಕೆದ ದೊಡಪ ಮಧು ದೊಡಪ ಉಲ್ಲೇರ್ ಮುಲ್ಪ. ಅರಡ ಸರ್ ಯಾನ್ ಫಸ್ಟ್ ಟೈಮ್ ಇನಿ ತೂಯೆ ಒಂದು ಎಂಕಲ್ನ ಒಂಜಿ ಪ್ರೈಡ್ ಒಂದು ಒಂಜಿ ಸ್ಪೋರ್ಟ್ ಎಂಕಲ್ನ ಏನ ಆ್ಯಂಡ್ ಐ ಹೋಪ್ ಮುಲ್ತುಡ್ದು ಒಂದು ಕರ್ನಾಟಕದ್ದು
ವರ್ಲ್ಡ್ ಮುಟ್ಟಪು ಉಂದು and if we give it all the love and undu enkalna culture undu enkalna it's our pride and we should take it to the world and it is also very fun to watch but thank you so much for all the love and hopefully next year barode next year la barka battu boka undet malla uppodu function thank you mulp alpadagaluge okay people there hi bye ಏತ್ ಜನ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ಸ್ವಲ್ಪ ಕನ್ನಡ ಬರ್ತದೆ ನಾನು ಕಲಿತಾ ಇದ್ದೇನೆ ಕನ್ನಡ ಥ್ಯಾಂಕ್ ಯು ಚಲೋ ಚಲೋ ಲೀಡರ್ ಎಸ್ ಪೂಜಾ ಹೆಗಡೆ ಅವರು ತುಳುವಲ್ಲಿ ಮಾತಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಕನ್ನಡ ಕಲಿತಾ ಇದ್ದಾರೆ. ಎಷ್ಟಿದ್ರು ನಮ್ಮ ಜನಪದ ಕ್ರೀಡೆ ಕಂಬಳದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಂದು ಖುಷಿ. ಮತ್ತೊಮ್ಮೆ ಪೂಜಾ ಹೆಗಡೆ ಅವರ ಯಶಸ್ಸಿಗೆ ನಾವೆಲ್ಲರೂ ಶುಭ ಹಾರೈಕೆಯನ್ನು ನೀಡ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಶಿ ವಾಂಟ್ಸ್ ಟು ಸೇ ಸಮಥಿಂಗ್ ಎಲ್ಸ್ ಒನ್ಸ್ ಮೋರ್. Acha, they want me to say one thing. I'll say Namba Kambala. You say Bangalore Kambala. Okay? 1, 2, 3. Namba Kambala. Namba Kambala. Thank you. Bangalore Kambala. Thank you so much. Bangalore Kambala. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ನಮ್ಮ ಕಂಬಳಕ್ಕೆ ಬಂದಂತ ಪೂಜಾ ಹೆಗಡೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ರಿಯಲಿ ಆಡೆಡ್ ಸೋ ಮಚ್ ಆಫ್ ಗ್ಲಾಮರ್ ಅಂಡ್ ಲಾಟ್ಸ್ ಆಫ್ ಪ್ರೈಡ್. ಇವತ್ತಿಗೆ ಪೂಜಾ ಹೆಗಡೆ ಅವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾದಂತಹ ನಟಿ. ಅವರು ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದದ್ದಕ್ಕಾಗಿ ಅಭಿನಂದನೆಯನ್ನ ಕೋರ್ತಾ ಮತ್ತೆ ಈ ವೇದಿಕೆಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರೆಡ್ ಬಾಲ್ ಆಗಲಿ ಬಿಡ್ರಾನಿ. ರೆಡಿ ಸರಿ ಬಿಡ್ರಾನಿ ಅಪ್ಪ ರೆಡಿ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ನಿರ್ಮಾಪಕರು ಸತೀಶ್ ಅವರು ಸೇರ್ಕೊಂಡಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಸರ್. ವಾರ್ಮ್ ವೆಲ್ಕಮ್ ಟು ಯು. ಹಲೋ, ಒಂದು ಮಿನಿಟ್. ಎಂತ ಮಾಡುದು ಮಾರ್ರೆ, ಎಂತ ಕಥೆ ಆಯ್ತಿದ್ ಅಲ್ವಾ? ಡ್ರೆಸ್ಸು, ಆ ಗ್ಲಾಸು, ಆ ಜನ ಎಲ್ಲ ಸೂಪರ್. ಓಯ್ ಬಂದ್ಬನೆ ಸರ್. ಬ್ಯಾರಿಗೇಟ್ ಹತ್ರ ಸಾರ್ವಜನಿಕರು ದಯಮಾಡಿ ಸ್ವಲ್ಪ ಹಿಂದೆ ಹೋಗಿ. ಬ್ಯಾರಿಗೇಟ್ ಹತ್ರ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಬ್ಯಾರಿಗೇಟ್ ಹತ್ರ ಹಿಂದ್ಗಡೆ ಹೋಗಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್, ಪ್ಲೀಸ್ ನೀವು ಸಹಕಾರ ಮಾಡದೇ ಇದ್ರೆ ಇದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಕಾರ ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ಸ್ವಲ್ಪ ಬ್ಯಾರಿಗೇಟ್ ಹತ್ರ ಪ್ರೆಷರ್ ಹಾಕದೆ ಹಿಂದ್ಗಡೆ ಹೋಗಿ. ನೋಡ್ತಾ ಇರಬಹುದು ಬೆಂಗಳೂರು ಕಂಬಳಕ್ಕೆ ಬಂದಿರುವಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತ ಸಾವಿರಾರು ಲಕ್ಷಾಂತರ ಮಂದಿಗೆ ಅನುಕೂಲವಾಗಲಿ ಅಂತ
ಈಗಾಗಲೇ ಒಂದಷ್ಟು ಆಹಾರ ಮಳಿಗೆಗಳು ಅಲ್ಲಿದೆ, ಸಾಕಷ್ಟು ರೀತಿಯ ವಿವಿಧ ವೈವಿಧ್ಯಮಯ ರುಚಿಯಾದ ತಿಂಡಿ ತಿನಿಸುಗಳು, ಸ್ನಾಕ್ಸ್ ಎಲ್ಲವೂ ಕೂಡ ಇದೆ. ಇಲ್ಲಿ ಕಂಬಳ ನೋಡ್ತಾ ವೇದಿಕೆಗೆ ಹೋಗಿ ಬರಮಾಡ್ಕೊಳ್ತಾ ತಿನ್ಕೊಂಡು ಇದ್ದೇವೆ. ಬಂದ್ಕೊಂಡು ಕಣ್ಣಿಗೂ ಕಂಬಳ ಮಂಗಳೂರು ತಂಪನ್ನು ದಕ್ಷಿಣ ನೀಡುತ್ತೆ, ಕನ್ನಡ ಹೊಟ್ಟೆಗೆ ಹಾಗೂ ಅಲ್ಲಿ ಆಹಾರ ಉಡುಪಿಯಲ್ಲಿ ವೈವಿಧ್ಯಮಯವಾದಂತಹ ಪ್ರಸಿದ್ಧವಾದಂತಹ ಜನಪದ ಆಹಾರಗಳು ಕ್ರೀಡೆ ಇಂಪನ್ನು ಕಂಬಳ. ನೀಡ್ತವೆ. ಈ So, ಕಂಬಳ ಬೆಂಗಳೂರಿನಲ್ಲಿ ಈ ನಮ್ಮ ನಡೀತಾ ಇದೆ ಅಂತ ಬೆಂಗಳೂರು ಹೇಳಿದ್ರೆ ಕಂಬಳ ಎಲ್ಲರಿಗೂ ಪ್ರಪ್ರಥಮ ಒಂದು ಬಾರಿಗೆ ಹೆಮ್ಮೆಯ ನಡೀತಾ ವಿಚಾರ. ಇದ್ದು ಇಷ್ಟು ಈ ದೊಡ್ಡ ಹೆಮ್ಮೆಯನ್ನ ಪ್ರಮಾಣದಲ್ಲಿ ನಮ್ಮೆಲ್ಲರ ಜೊತೆಗೆ ಯಶಸ್ಸನ್ನ ಸಂತೋಷದಿಂದ ಪಡಿತಾ ಇದೆ, ಪಡ್ಕೋತಾ ಇದೆ. ಅನುಭವಿಸಲಿಕ್ಕೆ ಇಲ್ಲಿ ಡೆಫಿನೆಟ್ ಆಗಿ ಬಂದಂತಹ ಮುಂದಿನ ವರ್ಷಗಳಲ್ಲೂ ಕೂಡ ಶಾಸಕರು ಇದಕ್ಕಿಂತ ದೊಡ್ಡ ಡಾಕ್ಟರ್ ಮಟ್ಟದ ಭರತ್ ಯಶಸ್ಸನ್ನ ಶೆಟ್ಟಿ ಪಡೀತಾ ಅವರಿಗೆ ಇರೋದಕ್ಕೆ ನೀವು ಪ್ರೀತಿಪೂರ್ವಕವಾದಂತಹ ಕೊಟ್ಟಿರುವಂತಹ ಸ್ವಾಗತವನ್ನ ಬೆಂಬಲನೇ ಕೋರ್ತಾ ಸಾಕ್ಷಿ ನಿಮ್ಮ ಆಗ್ತಾ ಇದೆ. ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಸರ್. ಹಲೋ, ಪೂಜಾ ಹೆಗಡೆ ಬತ್ತು ಪಿರ ಊರಿಗೆ ಎತ್ತರೇಂಡು ನಮ್ಮ ಕತೆದಾದ ಬಿಡ್ರಣ್ಣಿ ಅಲ್ಲ ಉಂತವಡು ಉಂತಲೇ ದಾದ ಒಂದು ಬಿಡ್ರಜ್ಜಿ ಬಲೆ ತಿರಬಲೆ ತಿರಬಲೆ ತಿರಬಲ್ದಕ್ಕಲ್ಲ ಕಟ್ಟು ಪಾಸಕ್ಕಲ ಬಿಟ್ರೆ ಜಾಗದ ಮತ್ತೊಂದು ಬಾರಿ ಬರ್ತಾ ಒಂದು ಯಾವ್ದ ಒಂದು ಬಿಟ್ರಜ್ಜ ಬಲೆ ಅರೆಕಲ ದಕ್ಕಲೆ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಮಾಲ ದಕ್ಕಲೆ ಹರೇಕಳ ಕೈಡಿಯಲ್ಲಿ ಗೊತ್ತು ಮಿಥುನ ಎಮ್ರೈಗಳ 1ನೇ ನಂಬರ್ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಸ್ಪರ್ಧೆಯಲ್ಲಿ ತಯಾರಾಗ್ತಾ ಇದ್ದಾವೆ. ಹಲೋ ಓ ಬಿಡ್ರಣ್ಣಿ ಒಂದ ಆಯ್ಜಿ ಭೋಜಿಂದ ಬಂಡ್ರೆ ಜಿತ್ತೆ ಸರಿ ಮಂತ ನೋಡಿ ಇರ್ಲೇನು ದೊಡ್ಡ ಬಾಸ್ ಹಾಕಲ್ಲ ಗೊತ್ತಾಯ್ಜಾ ಬಲೆ ದೊಡ್ಡ ಬಾಸ್ ಹಾಕಲ್ಲ ಬಲೆ ಗಂತ ಬಲೆ ಬೆಂಗಳೂರು ಕಂಬಳ ನೀರಿರುವ ಸಮುದ್ರವನ್ನ ನೋಡಿದ ಹಾಗೆ ಜನರಿರುವ ಸಮುದ್ರ ಇವತ್ತು ಬೆಂಗಳೂರಿನಲ್ಲಿ ಇದೆ. ಅಂದು ರೆಡ್ ಬಾತಕ್ಲ ಬಿಟ್ರೆ ಬಲ್ಲತ್ತಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಡಿಸ್ಟ್ರಿಕ್ಟ್ ಜಡ್ಜ್ ಆದಂತಹ ಶ್ರೀ ಪ್ರಮೋದ್ ಅವರು. ಪ್ರೀತಿ ಪೂರ್ವಕವಾಗಿ ಈ ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅಲ್ಲಿ ಬ್ಯಾರಿಕೇಡ್ ಮುರಿದಾಕಿದ್ರಿ ಸ್ವಲ್ಪ ದಯವಿಟ್ಟು ಕಮಲಾಬೆನ್ ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಬೇಕು. ಭರತ್ ಶೆಟ್ಟಿ ಇದ್ದಾರೆ. ನಿಮ್ಮ ಹಿಂದೆ ನಿಮಗೆ ಪ್ರೆಷರ್ ಇದೆ, ಬಟ್ ನೀವು ಅಂಚನೆ ಕರಾವಳಿದ ಒಂಜಿ ಕ್ರೀಡೆ ಕಂಬಳ ಬೆಂಗಳೂರು ಒಂದುಂಡು. ಥ್ಯಾಂಕ್ ಯು ಸೋ ಮಚ್. ವಾರ್ಮ್ ವೆಲ್ಕಮ್ ಟು ಯು ಭರತ್ ಅಣ್ಣ. ಸ್ವಲ್ಪ ದಯವಿಟ್ಟು ಪ್ರೇಕ್ಷಕರು ಅಲ್ಲಿ ಬ್ಯಾರಿಕೇಡ್ ಅನ್ನ ತುಂಡು ಮಾಡಿ ಹಾಕಿದ್ದೀರಾ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಕಂಬಳ ಸರಾಗವಾಗಿ ನಡೆಯಬೇಕು. ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ದಯವಿಟ್ಟು ಗಮನಿಸಿ. ನಿಮ್ಮ ಪ್ರೀತಿಗೆ ನೀವು ಇಟ್ಟಿರುವ ಈ ಕಂಬಳದ ಮೇಲಿನ ಪ್ರೀತಿಗೆ ನಾವೆಲ್ಲ ನಿಮಗೆ ಅಭಾರಿಗಳೇ ಆಗಿದ್ದೇವೆ. ದಯವಿಟ್ಟು
ಅರೆಕಳ ಎಡೆಯಲು ಕುತ್ತುದಕ್ಕಲೆ ಮಿಥುನ್ ಎಂಬ್ರೈಕೆಲ್ಲ ಒಂಜನೆ ಮಧ್ಯದ ಮಹಾರಾಜ ಕರೆಯಿತೆ ಆಳ ಆನಂದ ನಿಲಯ ಶೇಖರಯ್ಯ ಶೆಟ್ಟರ್ನ ಬಲ್ಲದ ವಿಭಾಗದ ಮಹಾರಾಜ ಕರೆಯಿಟ್ಟು ಬುಡುಪೇರು పాతెర్ల పాతెర్ వచ్చాను నీకు ఆతను ఆత జన మాతెర్ల పాతెర్ నాపుణ ಇದೀಗ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಸೇರ್ಕೊಳ್ತಾ ಇರೋರು ಜಸ್ಟಿಸ್ ಉಮಾ ಅವರು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೇಡಮ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಈ ಸಭಾ ವೇದಿಕೆಯಲ್ಲಿ ಅರೆಕ್ಕಳಕ್ಕೆ ಹೇಳಲು ಗೊತ್ತು ಮಿಥುನ ಎಂಬ್ರೈಕೆಲ್ಲರು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಬಹಳ ಶೇಖರಯ್ಯ ಶೆಟ್ಟರ್ಲು ರಾಜ ಕರೆತ 9:67 ರಾಜ ಕರೆತ ಮಾಳ ಆನಂದ ನಿಲಯ ಶೇಖರಯ್ಯ ಶೆಟ್ಟರ್ಲು 9:67 9.67 9:76 ಇದೀಗ ರಾಜಕರೆ ಅಖಾಡದಲ್ಲಿ ಇಳಿದಂತ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿಯವರ ಕೋಣಗಳು 9.67 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಎದುರಾಳಿ ಕೋಣಗಳು ತಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಸಖತ್ತಾಗೆ ಫೈಟ್ ಕೊಟ್ಟು 9.76 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. ಇದೊಂದು ನಿಜವಾಗ್ಲೂ ಹೇಳ್ಬೋದು ಹೈ ವೋಲ್ಟೇಜ್ ರಾಜಕರೆ ಮಹಾರಾಜ ಕರೆಯಲ್ಲಿ ನಡೀತಾ ಇರುವಂತಹ ಈ ಬೆಂಗಳೂರು ಕಂಬಳದಕ್ಕೆ ಬಂದಂತ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀಗ ವೇದಿಕೆಯಲ್ಲಿ ಜಸ್ಟಿಸ್ ಉಮಾ ಅವರು ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಹೈ ವೋಲ್ಟೇಜ್ ಗೂಸ್ಬಂಪ್ಸ್ ಕೊಡುವಂತ ಎವ್ರಿ ಸಿಂಗಲ್ ಮೊಮೆಂಟ್ ಅನ್ನ ಅನುಭವಿಸೋದಕ್ಕೆ ನಮ್ಮ ಪ್ರೇಕ್ಷಕರಾಗಿ ಬಂದಂತವರು ಇವಾಗ ಕಂಬಳದ ಅಭಿಮಾನಿಗಳಾಗಿ ನಮ್ಮ ಸುತ್ತ ಲಕ್ಷಾಂತರ ಜನ ನೆರೆದಿದ್ದಾರೆ. ಈ ದೃಶ್ಯವನ್ನ ನೋಡೋದೇ ಒಂದು ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಜೊತೆಗೆ ತಾನೇ ಸೇರ್ಕೊಂಡಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಸಂಜನಾ ಅವರು ಬಂದಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಸಂಜನಾ ಅವರು ಎಲ್ಲರಿಗೆ ಒಂದು ಪ್ರೀತಿಯ ಕೈಯನ್ನ ಚಾಚ್ತಾ ಅಭಿನಂದನೆ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯನ್ನ ಚಪ್ಪಾಳೆ ಮೂಲಕ ಅವರಿಗೆ ನೀಡ್ತಾ ಮತ್ತೊಮ್ಮೆ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತ ಸಂಜನಾ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅಡ್ಡಪಲಾಯದ ವಿಭಾಗದಲ್ಲಿನ ಹಲೋ ಬಲ್ಲದ ಮಲ್ಲ ವಿಭಾಗಗಳು 21 ಜೊತೆ ಇರಲು ಕೋಟೋಡ್ ಬಾಲ್ ಇಲ್ಲಿ ನೀವು ನೋಡ್ತಾ ಇರಬಹುದು ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟರು ಹಾಗೂ ಅರೆಕೆಳೆ ಮಿಥುನ್ ಎಂಬ್ರಾಯ್ ಅವರ ಕೋಣಗಳು ಸಖತ್ತಾಗಿ ಜಿದ್ದಿಯನ್ನು ನಡೆಸಿಕೊಂಡು ಕರೆಯಲ್ಲಿ ಓಟಕ್ಕೆ ಇಟ್ಟಿದ್ದಾವೆ. ನಿಜವಾಗ್ಲೂ ಇದೊಂದು ಆಕರ್ಷಕವಾದಂಥ ಓಟ, ಅಬ್ಬರದ ಓಟ. ಈ ಓಟದಲ್ಲಿ ನಮ್ಮ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ಕೋಣಗಳು 9.67 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಎದುರಾಳಿ ಸಖತ್ತಾಗಿ ಫೈಟ್ ಕೊಟ್ಟು 9.76 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ನಾವೇರ್ದ ಮಲ್ಲ ವಿಭಾಗದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕ್ ಅಡ್ಡಪಲಾಯದ ವಿಭಾಗದಲ್ಲಿ ಸಾಲು ಒಸ್ಮಾರು ಸುರೇಶ್ ಶೆಟ್ರಿಗಳ ಆಳದ ಪದವ ಮೇಗಿನ ಮನೆ ಅಚ್ಚಾಡಿ ಬಾಬು ರಾಜೇಂದ್ರ ಶೆಟ್ರಿಗಳ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೆರೆಗಳ ಹೊರಟ ಬಡ್ಕಲ ಕುಪ್ಪಯ್ಯ ನಾಯ್ಕರಿಗಳ ಈ ಸಾಲದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕ್ ಅನ್ನ ಅಡ್ಡಪಲಾಯದಕ್ಕಲು ತಯಾರದು ಪೋಡು. ಅಡ್ಡಪಲಾಯದ ಸಾಲದ ಬೆರೀಕ್ ಸ್ವಯಂ ಸೇವಕರು ಒಂದು ಗಮನಬೇಕು. ದಯವಿಟ್ಟು ಸ್ವಯಂ ಸೇವಕರು ವೇದಿಕೆಯ ಬಲಭಾಗದಲ್ಲಿ ಒಂದು ಐಸ್ ಕ್ರೀಮ್ ಗಾಡಿ ನಿಲ್ಲಿಸಿದೆ, ಅದನ್ನು ತಕ್ಷಣ ತೆರವುಗೊಳಿಸಬೇಕು. ಸ್ವಯಂ ಸೇವಕರು ದಯವಿಟ್ಟು ಗಮನಿಸಬೇಕು. ವೇದಿಕೆಯ ಬಲಭಾಗದಲ್ಲಿ ಒಂದು ಐಸ್ ಕ್ರೀಮ್ ಗಾಡಿ ನಿಲ್ಲಿಸಿದೆ ಅಮೂಲ್, ಅದನ್ನು ತಕ್ಷಣ ತೆರವುಗೊಳಿಸಬೇಕು. ಶ್ರೀನಿವಾಸ್ ಅವರ ಜಯ ಕರ್ನಾಟಕ ಶ್ರೀನಿವಾಸ್ ಅವರೇ ಗಮನಿಸಿ. ಶ್ರೀನಿವಾಸ್ ಅವರ ವೇದಿಕೆಯ ಬಲಭಾಗದಲ್ಲಿ ಶ್ರೀನಿವಾಸ ಇಲ್ಲಿ ಎದುರುಗಡೆ ನೋಡಿ, ಇಲ್ಲಿದ್ದಾನೆ ಜಯ ಕರ್ನಾಟಕ ಶ್ರೀನಿವಾಸ್ ವೇದಿಕೆಯ ಬಲಭಾಗದಲ್ಲಿ
ಪುಟಾಣಿ ಮಕ್ಕಳು ಐಸ್ ಕ್ರೀಮ್ನ ತಿಂತ ಆಟವನ್ನ ಆಡ್ಕೊಂಡು ಕೆಸರಲ್ಲಿ ಓಟಕ್ಕೆ ಇಳಿದಿರುವಂತಹ ಕೋಣಗಳ ಓಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವರ ತಂದೆ ತಾಯಿ ಜೊತೆ ಬಂದಿದ್ದಾರೆ. ನಿಜವಾಗ್ಲೂ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಂದ್ರೆ ಇಡೀ ಸಂಸಾರ ಸಮೇತ ಕುಟುಂಬ ಸಮೇತರಾಗಿ ಇವತ್ತು ಬಂದ್ಬಿಟ್ಟು ನಮ್ಮ ಕಂಬಳವನ್ನ ಕಣ್ತುಂಬ್ಕೋತಾ ಇದ್ದಾರೆ. ಇದಕ್ಕೆ ಜೊತೆಯಾಗಿ ಕನ್ನಡದ ಸಿನಿಮಾ ನಟ ನಟಿಯರು ಹಾಗನೇ ಪೊಲಿಟಿಕಲ್ ಅಲ್ಲಿ ಇರುವಂತ ಗಣ್ಯಾತಿ ಗಣ್ಯರು ಹೀಗೆ ಹಲವಾರು ಜನ ಈ ಒಂದು ಐತಿಹಾಸಿಕ ಕಂಬಳಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅಪ್ಪನ ಹೆಗಲ ಮೇಲೆ ಅಪ್ಪನ ಭುಜದ ಮೇಲೆ ಕುತ್ಕೊಂಡು ಪುಟಾಣಿ ಮಕ್ಕಳು ಈ ಒಂದು ಕಂಬಳವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಪುಟ್ಟ ಮಕ್ಕಳು ಈಗ ಕಂಬಳನ ನೋಡಿದಾಗ ಅವರಿಗೆ ಈಗ ಎಷ್ಟೋ ಜನ ಮಕ್ಕಳಿಗೆ ಕಂಬಳ ಅಂದ್ರೆ ಏನು ಅಂತ ಈ ಸಿಟಿನಲ್ಲಿ ಇರುವಂತ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಈ ಪುಟಾಣಿ ಮಕ್ಕಳು ಎಷ್ಟು ಲಕ್ಕಿ ಅಂತ ಹೇಳಿದ್ರೆ ಇನ್ನು 10 ವರ್ಷ ಬಿಟ್ಬಿಟ್ಟು ಕಂಬಳ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಕರಾವಳಿಯಲ್ಲಿರೋ ಕಂಬಳನ ನಾನು ನೋಡೋಕ್ಕೆ ನಾನು ಹೋಗಿದ್ದೆ ಅಂತ ಅಷ್ಟು ಖುಷಿಯಿಂದ ಹೇಳ್ಕೊತಾರೆ. ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಈಗಿನ ಜನರೇಷನ್ ಇರುವ ಮಕ್ಕಳಿಗೆ ಬೇಕೇ ಬೇಕು. ಸೊ ಹಾಗಾಗಿನೇ ಕರಾವಳಿಯಲ್ಲಿರುವಂಥ ಕಂಬಳ ಈಗ ಬೆಂಗಳೂರಿಗೆ ಬಂದಿದೆ. ಸೊ ಬೆಂಗಳೂರಿನಿಂದ ಇದು ರಾಜ್ಯಕ್ಕೆ, ರಾಜ್ಯದಿಂದ ದೇಶಕ್ಕೆ, ದೇಶದಿಂದ ವಿದೇಶಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳ ಹೆಸರು ಮಾಡಬೇಕು. ಅದು ಮಾಡೇ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು ಕೊಡ್ತಿರುವಂಥ ಒಂದು ಅತ್ಯದ್ಭುತವಾದ ಬೆಂಬಲ, ಆ ಒಂದು ನಂಬಿಕೆಯನ್ನ ನಮ್ಮಲ್ಲಿ ಇದು ಬಲವಾಗಿಸಿದೆ. ಆಯ್ತು ಸಂಬಂಧಪಟ್ಟಂಗೆ ನಂಜಿ ದಾದಾ ನಂಜಿ ಮಲ್ಪೋಡು ಅಲ್ಲಿ ಒಂದು ಪೈಪ್ ಕರೆ ಬದಿಯಲ್ಲಿ ಒಂದು ಪೈಪ್ ಹೊಡೆದಿದೆ. ದಯವಿಟ್ಟು ಅದನ್ನು ಸರಿಪಡಿಸಬೇಕು. ಅದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಬೇಕು. ನೀರಾವರಿ ಸಮಿತಿಯವರು ದಾವಿಡ್ ತಮ್ಮಲ್ಲ ಕ್ವಾರ್ಟರ್ ಫೈನಲ್ ಸಾಲ್ತ ಬರೀಕ್ ಅಡ್ಡಪಲ ಇದಕ್ಲಿಗೆ ಸಾಲಣ್ಣ ಒಸ್ಮಾರು ಸೂರ್ಯಶ್ರೀ ಇದಕ್ಲಿಗೆ ಆಳದ ಪದವು ಮೇಗಿನ ಮನೆ ನೋಡ್ಲ ಪ್ರಾಪ್ತಿ ಇಲ್ಲ ಹೋರಾಟ ಬಡ್ಕಲ್ ತಕ್ಕಲ್ಲ ಅಣ್ಣ ಅಲ್ಪ ಗೇಟು ಅಲ್ಲೂ ನೀರ್ದ ಅವು ಗೊತ್ತಿತ್ತಲ್ಲಿ ಮಾತ್ರ ಗೊತ್ತುಪ್ಪುಣಿ ನಿಕ್ಲ ಬಂದ ತರಮೂಲ ಪೈಪ್ ಕೂಡ ಉಂಡು ದಯಮಲ್ತು ಸಂಬಂಧಪಟ್ಟ ನೀರಾವರಿ ದಕ್ಲೆ ಮಾತ್ರ ಸರಿ ಮಲ್ಪೇರು ನಿಕ್ಲು ಗೇಟ್ వాళ్ళు ವಾಣ ಮಲ್ಪಣ ಬಂದು ಮಲ್ಪಣ ಮಲ್ಪೇರ ಬಲ್ಲಿ ಮಲ್ತು ಸಮಸ್ಯೆ ಹಾಕೊಂಡು ಬೆಂಗಳೂರು ಕಂಬಳದ ಮಹಾದಾನಿಯಾಗಿರುವಂತಹ ಆಭರಣ್ ಗ್ರೂಪ್ನ ಮಿಸ್ಟರ್ ಕಾಮತ್ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರೀತಿ ಕಾಮತ್ ಹಾಗೂ ಲಕ್ಷ್ಮಿ ಕಾಮತ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಕೆಂಪು ಮಣ್ಕು ತೋಟಗುತ್ತು ಸಾಚಿ ಅನಿಲ್ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ, ಬೋಳದ ಗುತ್ತು ಸತೀಶ್ ಶೆಟ್ಟಿ ಅವರ 2ನೇ ನಂಬರಿನ ಕೋಣಗಳು ರಾಜಕೀಯದಲ್ಲಿ. ಸುನೀಲ್ ರೈ ನೀರಾವರಿ ಸ್ಪರ್ಧೆ ಸುನೀಲ್ ರೈ ದಯಮಾಡ್ತದೆ ಆನ್ಲೈನ್ ಬರೋಡು ನಾವು ನೋಡ್ಲಿಕ್ಕಿದ್ದೇವೆ. ನೇಗಿಲು ಹಿರಿಯ ವಿಭಾಗದಲ್ಲಿ ಪರಸ್ಪರ ತೀವ್ರತೆಯ ಸ್ಪರ್ಧೆಯನ್ನ ಆ ಸವಿಯನ್ನ ನೋಡ್ಲಿಕ್ಕೆ ನಾವು ತಯಾರಾಗಿ ಗಂತು ಬೋರ್ಡ್ ಜಪ್ಪು ನಂಬರಿನ ಕೋಣಗಳು ರಾಜಕರೆಯಲ್ಲಿ ಬೆಂಗಳೂರು ಕಂಬಳದ ಕ್ವಾರ್ಟರ್ ಫೈನಲ್ ವಿಭಾಗದ ಅತಿ ತೀವ್ರ ಸ್ಪರ್ಧೆಯ ಕೋಣಗಳು ತಯಾರಾಗ್ತಾ ಇದೆ. ಆನ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಅದೇ ಅದೇ ಅಣ್ಣ ಬಲಿ ಗಂತು ಬಲಿ ಅಣ್ಣ ಪದ್ನಾಕರು ಗಂತು ಬಲಿ ಪಾಲ್ತಕ್ಕಲ್ಲ. ಬೆರೀತ ಸಾಲದ ಕೊಳಕೀರು ತೋರ್ದಕ್ಕಲ್ಲ ಬಂಗಾಡಿ ಪರಮ ಇಲ್ದಕ್ಕಲ್ಲ ಮತ್ತು ತಯಾರದು ಪುಡು ಗೆಡ್ದೋಲೈ ವೈದ್ಯರ ಪೈಪ್ ರಿಪೇರಿ ಮಲ್ಪೇರ್ ಬರ್ತೀರ ಅಲ್ಲೋ ಪದ್ನಾಕ ಬನ್ನಿ ರಿಪೇರಿ ಆಂಡಿ ಇದು ಅವನು ಪೈಪ್ ರಿಪೇರಿ ಮಲ್ಪೇರ್ ಬರ್ತೀರ ಅಂಚ ಒಂಚಣ್ಣ ಪೈಪ್ ರಿಪೇರಿ ಮಲ್ತೀರಣ್ಣ ಜಪ್ಪ ಮನ್ಕು ತೋಟ ಗುತ್ತು ಸಾಚಿ ಅನಿಲ್ ಶೆಟ್ಟರ್ ನೇರಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಬೋಳದು ಗುತ್ತು ಸತೀಶ್ ಶೆಟ್ಟರ್ ನಟನೆಯನ್ನು ಮಾಡಿದಿರಲು ಅದೇ ಬರೀ ಕೊಳಕಿರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರಲ್ಲ ಬಂಗಾಡಿ ಪರಂಬೇಲು ನಾರಾಯಣ ಮಲ್ಲಕುಡಿ ಇರಲ್ಲ ತಯಾರಾವಳು ಕೋಣಗಳ ಊಟ
ಬಳ್ಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ಅಲೆ ಕರೆಕ್ಟ್ ತುಂಬುಲ್ಲೇರು ಬೇಲಾಡಿ ಬಾಬಾ ಅಶೋಕ್ ಕ್ಷೇತ್ರ ಕಣಬಲಾಯ್ದೆಲ್ಲೋ ಕಣಬಲಾಯ್ದಾಗ ತಯಾರಾವಡು ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದಿಷ್ಟಿ ತೆಗೆದು ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಂತಹ ಶ್ರೀ ರಾಕುಂ ಗುರೂಜಿ ಅವರು ಇಂಟರ್ನ್ಯಾಷನಲ್ ಕರಾಟೆ ಪಟು, ಅದೇ ರೀತಿಯಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಅವರನ್ನ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀ ರಾಕುಂ ಗುರೂಜಿ ಅವರು ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದದಕ್ಕಾಗಿ ಬಹಳ ಬಹಳ ಧನ್ಯವಾದಗಳು. ವಾರ್ಮ್ ವೆಲ್ಕಮ್ ಟು ಯು ಸರ್. ಅದೇ ರೀತಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತಹ ಮತ್ತೊಂದು ಮಂಗಳೂರಿನ ಹುಡುಗಿ, ಇದೀಗ ಸ್ಯಾಂಡಲ್ವುಡ್ನಲ್ಲಿ ಹಾಗೂ ನಮ್ಮ ಕೋಸ್ಟಲ್ವುಡ್ನಲ್ಲಿ ಆಲ್ರೆಡಿ ಹೆಸರನ್ನ ಮಾಡಿದಂತಹ ಬೆಡಗಿ ಅಂತ ಹೇಳ್ಬೋದು. ಬೆಂಗಳೂರಿನ ಚೆಲುವೆ, ನಮ್ಮ ಮಂಗಳೂರಿನ ಹುಡುಗಿ ಸೋನಲ್ ಮಂತಾರೆ ಅವರು ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಬಿಡುಗಡೆ ಆದಂತಹ ಶುಗರ್ ಫ್ಯಾಕ್ಟರಿ, ಗರಡಿ ಚಲನಚಿತ್ರಗಳಲ್ಲಿ ನೋಡಿದಂತಹ ಒಂದು ಸುಂದರ ನಾಯಕಿ ಇದೀಗ ನಮ್ಮ ಜೊತೆ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ಯು ಸೋನಲ್. ಅಣ್ಣ ಮಾಡಬೇಕಲ್ ಬಲ್ಲಿ ಮಾಡಬೇಕಲು. ಈ ವೇದಿಕೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೊಬ್ಬ ನಾಯಕರು, ನಮ್ಗೆಲ್ರಿಗೂ ಇನ್ಸ್ಪಿರೇಷನ್ ಕೊಡುವಂತಹ ವ್ಯಕ್ತಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ಹಾಗೂ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಬೆಂಗಳೂರು ಕಂಬಳ. ಯಾರು ಮೊಬೈಲ್ ಅನ್ನ ಫ್ಲಾಶ್ ಮಾಡಬಾರ್ದು, ದಯವಿಟ್ಟು ಫ್ಲಾಶ್ ಅನ್ನ ಮಾಡಬಾರ್ದು. ಆನಂದ ಕರಜೆ ಪೆರೆ ಬರೋಣ ಎರ್ಮಾಳದಕ್ಕಲು ಕಾತೊಂದು ಮಾಡದಕ್ಕಲು ಗಡ್ಡ ಪಾಲ್ದಕ್ಕಲ್ಲ ಇತ್ತೆ ಬುಡಿಯರ್ನಿ, ಗಡ್ಡ ಪಾಲ್ದಕ್ಕಲ್ಲ ಬರೋಣ ಇತ್ತೆ ಬುಡಿಯರ್ನಿ. ಬುಡುಪೇರು. ಹಲೋ ಹಲೋ ದಾದಾ ಕತೆ ಟುಲ್ಲರು ಇತ್ತೆ ಬುಡಿಯರ್ನಿ ರಾಜು ಅಣ್ಣ ಉಡುಪುನ ಅಂದಾಜಿದೆ ಉಳ್ಳೇರು.
ವೈಟ್ ಶರ್ಟ್ ವೈಟ್ ಡ್ರೆಸ್ ಅಲ್ಲಿ ನಾನು ಹೋಗ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಆಯ್ತಾ ಜಪ್ಪು ಮನ್ಕು ತೋಟ ಗುತ್ತು ಸಾಚಿ ಅನಿಲ್ ಶೆಟ್ರ ಹಿರಿಯ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಮಹಾರಾಜ ಕೆರೆಯಲ್ಲಿ, ರಾಜಕೆರೆಯಲ್ಲಿ ಬೋಳದ ಗುತ್ತು ಸತೀಶ್ ಶೆಟ್ಟಿಯ ಬಿ ಕೋಣಗಳು. ಕ್ವಾರ್ಟರ್ ಫೈನಲ್ ಹಂತದಿಂದ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವುದಕ್ಕೆ ಸ್ಪರ್ಧೆ. ಬೋಳದ ಗುತ್ತು ಮತ್ತು ಜಪ್ಪು ಮನ್ಕು ತೋಟ ಗುತ್ತಿಗೆ. ரெண்டு பால் சரியான விடுப்புனி தயாராது போடு. ಸರಿ ಮಲ್ತು ನೋಡು ನೀಕಲು. ಅಲ್ಲಿ ಸೌಂಡ್ ಸ್ಪೀಕರ್ಗೆ ಪವರ್ ಸಪ್ಲೈ ಇದೆ, ದಯವಿಟ್ಟು ಅದ್ರ ಮೇಲೆ ನಿಂತ್ಕೋಬೇಡಿ. ಅಲ್ಲಿ ಸೌಂಡ್ ಸ್ಪೀಕರ್ ಮೇಲೆ ನಿಂತಿರೋರು ಮಕ್ಕಳು ದಯವಿಟ್ಟು ಇಳಿಬೇಕಲ್ಲಿ ಮಕ್ಕಳೆಲ್ಲ. ಹಲೋ ಹಲೋ ಅಲ್ಪ ಮಾಳದ ಕುಳಿತಿರಡ ಸೆಮಿಫೈನಲ್ ಕರೆದ ಪೆರ ಈ ತರ ಕೊಂಚ ಕಳಪ ಓಡಾಕ್ಲೇನು ಮಾಳದಕಲು ಸೆಮಿಫೈನಲ್ ಕರೆ ನಿರ್ಣಯ ಮಾಡಲಿಕ್ಕೆ ರೆಫ್ರಿ ಕೌಂಟರ್ಗೆ ಹೋಗ್ಬೇಕು. ಹೌದಾ? ಅನ್ನ ಬುಡ್ಪೇರು ಈಗ ಬಿಡ್ಲಿಕ್ಕೆ ನಿಲ್ಬೇಕು. ಫೋರ್ತ್ ಬೆಟಾಲಿಯನ್ KSRP ಎಲ್ಲಿದ್ದೀರಪ್ಪ? ಫೋರ್ತ್ ಬೆಟಾಲಿಯನ್ ಎಲ್ಲ ಈ ಕಡೆ ಬರ್ರಿ, ಇಲ್ಲಿ ಈ ಟ್ರ್ಯಾಕಿಗೆ ಬನ್ನಿ. ಈ ಟ್ರ್ಯಾಕಿಗೆ ಅಣ್ಣ ಭಾರಿ ಪೊಡ್ತಾನ್ ரெண்டு பால் தக்கல்ல இத்த புடுப்புனி நீங்க தயாராது போடு. ನನ್ನ ಪೊಡ್ತು ಮಲ್ ಪೆರಿಜ್ಜಿ. ಫೋರ್ತ್ ಬೆಟಾಲಿಯನ್ ಬರ್ರಿ, ಈ ಕಡೆ ಒಳಗಡೆ ಬರ್ರಿ, ಈ ಟ್ರ್ಯಾಕಿಗೆ ಬನ್ನಿ. ಫೋರ್ತ್ ಬೆಟಾಲಿಯನ್ ಭಾರಿ ಅತಿಥಿಗಳು ಕೂಡ ಸ್ಪರ್ಧೆಯನ್ನ ನೋಡ್ಲಿಕ್ಕೆ ಬೇರೆ ಬೇರೆ ದೇಶ ವಿದೇಶಗಳಿಂದ ಕೂಡ ಬಂದಿದ್ದಾರೆ. ಬಲ್ಲೇನು ತುಂಬಲ್ಲಿ ಎಲ್ಲ KSRP ಇರು, ಫೋರ್ತ್ ಬೆಟಾಲಿಯನ್ KSRP ಸಿಬ್ಬಂದಿ ಎಲ್ಲ ಒಳಗಡೆ ಬನ್ನಿ, ಈ ಕಡೆ ಟ್ರ್ಯಾಕಿಗೆ ಬನ್ನಿ. ಇತ್ತ ಬುಡಿಯನ್ನೇ ரெண்டு பால் தக்கல் ಗಮನದಿ ಹೊಡಿತ ಬುಡಿಯನ್ನೇ ಈಗ ಬಿಡ್ಲಿಕ್ಕೆ. ಮಹಾರಾಜ ಕೆರೆಯ ಬದಿಯಲ್ಲಿ ಪೈಪ್ ಹೊಡೆದಿದೆ, ದಯವಿಟ್ಟು ಆ ಜವಾಬ್ದಾರಿಯವರು ಅಲ್ಲಿಗೆ ಹೋಗಿ ಒಂದು ಸರಿಪಡಿಸಬೇಕು. ನಮ್ಮ ಬೆಂಗಳೂರು ಕಂಬಳಕ್ಕೆ ಈಗ ತಾನೇ ಮಂಡ್ಯದ ಶಾಸಕರು ರವಿ ಸರ್ ಅವರು ಬಂದಿದ್ದಾರೆ. ಶ್ರೀ ರವಿ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಗೆ ಇದೀಗ ಶ್ರೀ ರವಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಸರ್. ಸ್ವಲ್ಪ ಎಲ್ಲ ಹಿಂದೆ ಹೋಗ್ಬೇಕು, ದಯಮಾಡಿ ಬ್ಯಾರಿಕೇಡ್ ಇದಾಗ್ತಾ ಇದೆ, ಎಲ್ಲ ಹಿಂದೆ ಹೋಗಿ. ಇಬ್ರು ಕಾಲು ಇದಾಗಿದೆ. ரெண்டு பால் தக்கல் ಇಂಚು ತೂಲೆ ಇತ್ತ ಬುಡುಪೇರು ನಮಗೂ ಸಾಕಾಗೋಗಿದೆ ಹೇಳಿ ಹೇಳಿ. ಈ ವೇದಿಕೆಯಲ್ಲಿ ಈಗ ತಾನೇ ಸೇರ್ಕೊಂಡಂತಹ ನಮ್ಮ ಅತಿಥಿ ಶಾಸಕರಾದಂತಹ ರವಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ
ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ನಿಮಗೆ ಚಿಕ್ಕ ಗೌರವ, ನಿಮ್ಮ ಉಪಸ್ಥಿತಿಯನ್ನ ಗೌರವಿಸಿ ಸ್ವಾಗತಿಸ್ತಾ KSRP ಇದ್ದೇವೆ. ಪಟೇಲ್ ಏನಾರು ಸ್ವಲ್ಪ ಬೇಗ ಬೇಗ ಬರಬೇಕು. ರವಿ ಅವರು ಆ ಕಡೆ ಕಳಿಸಿದಲ್ಲಿ ಬರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂತಹ ನಟಿ ಸಂಜನಾ ಅವರು ಕೂಡ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. KSRP ಪಟೇಲ್ ನಮ್ಮ ಕಂಬಳಕ್ಕೆ ಕೂತಿರೋರು ಬರ್ರಿ ಒಳಗಡೆ ಕಡೆ ಟ್ರಾಕಿಗೆ. ಅದೇ ರೀತಿ ಸೋನಲ್ ಮೊಂತೇರು. ಆ ಬಸ್ ಹತ್ರ ಯಾರು ಕೂತಿದಾರೋ ಬನ್ನಿ. ಆ KSRP ಬಸ್ ಹತ್ರ ಕೂತಿರೋರು ಎದ್ದೇಳಿ. ಇಲ್ಲ, ನಮ್ಮ ಸಮಯ ಬಾರಿ ಆಂಡ್ ಎರಡು ವಿಭಾಗದವರಿಗೆ ಕೂಡ ನಿಮ್ಮ ಸಮಯ ಬಾರಿ ತೆಗೆದುಕೊಂಡಿದ್ದೀರಿ. ತಾವು ದಯವಿಟ್ಟು ಕೋಣಗಳನ್ನು ಸರಿಪಡಿಸಿಕೊಳ್ಳಿ. ಬರ್ರಿ ಎಲ್ಲ ಹೊರಗಡೆ ಬರ್ರಿ. ಅದನ್ನ KSRP ಪ್ಲಾಟೂನ್ ಇನ್ಚಾರ್ಜ್ ನಾಗರಾಜ್ ಅವರು ಸಿಬ್ಬಂದಿ ಟ್ರ್ಯಾಕಿಗೆ ಈಗ ಬಿಡ್ತಾರೆ. ಅನೈತೂರು ಓಡ್ತಾರೆ. ಜಪ್ಪ ಒಂದು ತೋಟ ಗುತ್ತು ತಕ್ಕಲು ಮಹಾರಾಜ ಕರೆಕ್ಟ್, ರಾಜ ಕರೆಕ್ಟ್ ಬೋಳು ಬಿ ರಾಜ ಕರೆತ್ತ ಓಯ್ ರಾಜ ಕರೆತ್ತ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ದಯಮಾಡಿ 982 ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದೆ. ಭರತ್ ಶೆಟ್ಟಿ ಅವರು ಬೋಳದ ಗೊತ್ತು ಎರಡೆರಡು ಸತೀಶ್ ಶೆಟ್ಟರ 2ನೇ ನಂಬರ್ ತೆರಳು. ಇದೀಗ ತಾನೇ ರಾಜಕೆರೆಯಿಂದ ಅಖಾಡಕ್ಕೆ ಇಳಿದಂತ ಕೋಣಗಳ ಪೈಕಿ ಸತೀಶ್ ಶೆಟ್ಟರ ಕೋಣಗಳು 9.82 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೇನೆ ಹಣ ಅಪೋಸಿಟ್ ಆಗಿ ಬಂದಿರುವಂತಹ ಕೋಣಗಳು 10.92 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಕಂಪ್ಲೀಟ್ ಮಾಡಿರುತ್ತೆ. ನಿಜವಾಗ್ಲೂ ಇದೊಂದು ರೋಚಕವಾದ ಓಟ ಅಂತ ನೋಡಬಹುದು. ರಾಜಕೆರೆಯಲ್ಲಿ ಕೊಳಕ್ಕಿರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ್ರವರ ಕೋಣಗಳು. ಹಿಂದೆ ಹೋಗ್ರಿ, ಎಲ್ಲರೂ ಹಿಂದೆ ಹೋಗಿ. ಬ್ಯಾರಿಕೇಡ್ ಕಟ್ ಆಗ್ತಾ ಇದೆ, ಹಿಂದೆ ಹೋಗಿ. ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಹೋಗಿ. ಅಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತದೆ ನೋಡಿ. ಹಿಂದೆ ನೋಡಿ. ಸಾಲು ಸಿದ್ದಕಟ್ಟೆ ಪಡುವ ಸಮನೆ ಸರೋಜಿನಿ ಸಂಜು ಸೆಟ್ರಿಗಳ ಮಂಜೇಶ್ವರ ಸ್ನೇಹಿತರೆ, ದಯಮಾಡಿ ನಿಮ್ಮ ಸಹಕಾರ ಬೇಕೇ ಬೇಕು. ಈ ಕಂಬಳ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಯಾರಿಗೇಡ್ ನ ಎದುರುಗಡೆ ಇರುವವರು ವಾಲಂಟಿಯರ್ಸ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬಾ ಪ್ರೆಷರ್ ಬೀಳ್ತಾ ಇದೆ. ಅಲ್ಲಿ ಏನಾದ್ರೂ ಗೊಂದಲ ಆದರೆ ಈ ಕಂಬಳ ಸುಸೂತ್ರವಾಗಿ ನಡೆಯೋದು ಕಷ್ಟ ಆಗುತ್ತೆ. ನಿಮ್ಮ ಸಹಕಾರ ಬೇಕು. ಪ್ಲೀಸ್ ನೀವೆಲ್ಲರೂ ಸಹಕರಿಸಬೇಕು. ವಿನಂತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು. ಅಲ್ಲಿ ಬ್ಯಾರಿಗೇಡ್ಸ್ ಇದೆ ನಮ್ಮ ರೈಟ್ ಸೈಡ್ ಅಲ್ಲಿ. ವಾಲಂಟಿಯರ್ಸ್ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವಷ್ಟು ಪ್ರೆಷರ್ ಹಾಕಿದ್ರೆ ಅಲ್ಲಿ ತುಂಬಾ ಗೊಂದಲ ಆಗ್ಲಿಕ್ಕಿದೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸ್ವಲ್ಪ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಆರಾಮದಲ್ಲಿ ನಿಂತ್ಕೊಳ್ಳಿ. ಅಡ್ಡಫಲಯದಲ್ಲಿನ ರಡ್ಡು ಸಾಲದ ಬೆರೀಕ್ ನಾವಿಡ್ದಲ್ಲಿ ವಿಭಾಗದಲ್ಲಿನ ಪಲ್ಲದಲ್ಲಿ ವಿಭಾಗದಲ್ಲಿನ ಕ್ವಾರ್ಟರ್ ಫೈನಲ್ ಸಾಲು ಪಲ್ಲದ ಎಲ್ಲಿ ವಿಭಾಗದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕ್ ನಾವಿಡ್ದಲ್ಲಿ ವಿಭಾಗದಲ್ಲಿನ ಕ್ವಾರ್ಟರ್ ಫೈನಲ್ ಸಾಲು ದಯವಿಟ್ಟು ಗಮನಿಸಬೇಕು. ನೇಗಿಲು ಹಿರಿಯ ವಿಭಾಗದ ಇನ್ನು 3 ಸ್ಪರ್ಧೆಗಳು ನಟಿ ಸಂಜನಾ ಅವರು ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರೀತಿಯಿಂದ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಹೇಳಿ ಬಂದಿದ್ದಾರೆ. ನಮ್ಮ ಪ್ರೀತಿಯ ಸಾರ್ವಜನಿಕರು ಕಲಾಭಿಮಾನಿಗಳನ್ನು ಉದ್ದೇಶಿಸಿ ಕಂಬಳಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಜನಾ ಟು ಕೈಂಡ್ಲಿ ಫೈನಲ್ ಸಾಲು ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯ ಕೂಡಲೇ ನೇಗಿಲು ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ
KSRP ಅವರು ಯಾರು ಇನ್ಚಾರ್ಜ್ ಇದ್ದೀರಾ ಆ ಲಾಠಿಗಳು ತಮ್ಮನೆ, ಸ್ವಲ್ಪ ಇದ್ರಾಗಿರೋ ಲಾಠಿಗಳು ತಮ್ಮನೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ಇಷ್ಟು ಜನ ಒಂದ್ ಕಡೆ ಸೇರಿ. ನೀರಿದ ವಿಚಾರ ಸೌಂಡಿದ ವಿಚಾರ ಕರೆಂಟಿದ ವಿಚಾರ ಬೇರೆ ಬೇರೆ ಜವಾಬ್ದಾರಿ ಕೊಡ್ತನು ಅಕ್ಲೇನು ಮಾತ್ರ ನಿಖಿಲ್ ಸಂಪರ್ಕ ಮಾಡ್ಕೊಂಡು ಬೇತೆ ಏರ್ಲೈನ್ ಆಪರೇಟ್ ಮಾಡ್ಪೇರ ಒಳ್ಳೆಂದು ವಿನಂತಿ ಮಾಡ್ತಂದ್ರಲ್ಲ. ಅಂಚನೆ ಸುನೀಲ್ ರೈಕಲು ದಯಮಲ್ತು ನೀರ್ದ ಅಲ್ಪ ತುಲೆ ವಾಪಸ್ ಲೀಕ್ ಆತಂದು ಉದಾಹರಣೆಲ್ಲ ಸುನೀಲ್ ರೈಕಲು ತಕ್ಷಣ ಇನ್ನ ಬಗ್ಗೆ ತೋಡು ಸುನೀಲ್ ರೈ ದಯಮಲ್ತದ ಗಂತು ದಾಡಿ ಬರೋಡು. ಅಂಚನೆ ಕೋಣೇರು ಜಪ್ಪಪ್ಪನ ಅಂಚನ ಜಾಗೆ ಗಂತು ಅಲ್ಪ ಎಡತ ಮೀಟ್ ಒಂಜಿ ಆತ ಐಸ್ ಕ್ರೀಮ್ ಅಂಗಡಿಯಲ್ಲಿ ಒಂಜಿ ಆತ ಮಾರ್ನ ಅಂದು ಬರೋಣ ಇನ್ನು ತಕ್ಷಣ ತರುವನ್ಸೋಡು. ಇನ್ನೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ಸ್ವಯಂ ಸೇವಕರಿಗೆ, ಗಂತು ಕಡೆಯಲ್ಲಿ ಅಂದ್ರೆ ಕೋಣಗಳು ಬಿಡುವಂತ ಜಾಗದಲ್ಲಿ ಎಡಗಡೆಗೆ ಒಂದಷ್ಟು ಐಸ್ ಕ್ರೀಮ್ ಅಂಗಡಿಗಳು ಒಂದಷ್ಟು ಮಾರುವವರು ಕೂತಿದ್ದಾರೆ. ಜನರಿಗೆ ನಿಂತಲು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು ತಕ್ಷಣ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ಬಂಜಾರ ಪ್ರಕಾಶ್ ಶೆಟ್ಟಿ ಸರ್, ಅಶೋಕ್ ಕುಮಾರ್ ರಾಯ್ ಸರ್, ಗುರುಕಿರಣ್ ಸರ್ ಹಾಗೂ ಗುಣರಂಜನ್ ಶೆಟ್ಟಿ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಬೆಂಗಳೂರಲ್ಲೇ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಬೆಂಗಳೂರಲ್ಲಿ ಇಷ್ಟು ಶಾರ್ಟ್ ಟೈಮಲ್ಲಿ ಆರ್ಗನೈಸ್ ಮಾಡಿದ್ದು ನೋಡಿಲ್ಲ. ಬಹುಶಃ ನನಗೆ ಎಂತ ಫೀಲಿಂಗ್ ಬರ್ತಾ ಇದೆ ಅಂದ್ರೆ, ಏನೋ ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಹೋದ್ರೆ ಇಷ್ಟು ಜನ ಸೇರೋ ಒಂದ್ ಜಾಗ ಅಂದ್ರೆ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್. ಅದಾದ್ಮೇಲೆ ಬೆಂಗಳೂರು ಕಂಬಳ ಇಷ್ಟು ಯಶಸ್ವಿಯಾಗಿ ಇಷ್ಟು ಸಕ್ಸಸ್ ಆಗಿ ಅರೇಂಜ್ ಮಾಡಿದ್ದಾರೆ. ನಿಜಕ್ಕೂ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇದು ಈ ಒಂದು ಕಾರ್ಯಕ್ರಮ ನಾನು ನೆನ್ನೆನೂ ಹೇಳಿದೆ, ಈ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಪ್ರತಿ ವರ್ಷ ಮಾಡಿ ಆ್ಯಂಡ್ ತುಂಬ ಮನೋರಂಜನೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯಮಾಲ್ತು ನಿಖಿಲ್ ಸಹಕಾರ ಕೊರಡೊಂದು ಬೆಂಗಳೂರು ಕಂಬಳ ಸಮಿತಿ ಪರವಾದ ನಿಖಿಲ್ ವಿನಂತಿ ಮಾಡ್ತೊಂದಲ್ಲ. ನಮ್ಮ ಕಂಬಳ ಬೆಂಗಳೂರು ಕಂಬಳ ಭಾರಿ ಸಂಖ್ಯೆದ ಜನಸಂಖ್ಯೆ ಪುನಃ ಬೆಂಗಳೂರು ಕಂಬಳ. ಹಲೋ ಬಲ್ಲುವ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ನಮ್ಮಳಿಕೆ ಶ್ರೀಕಾಂತ್ ಭಟ್ರನ ಮೂಜನೇ ನಂಬರ್ ಇರ್ಲಿಲ್ಲ. ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರ 2ನೇ ನಂಬರ್ ಇರ್ಲಿಲ್ಲ. ಎರ್ಮಾಳ್ ರೋಹಿತ್ ಹೆಗ್ಡೆರೆಗ್ಲ ಮಾಳ ಆನಂದ ನಿಲಯ ಶೇಖರ ಶೆಟ್ರಿಗ್ಲ ರಾಜಕರೆ ನಂದಳಿಕೆ ಸೀಗಿ ಮಹಾರಾಜಕರೆ ಮಂಗಳೂರು ಅಶೋಕನಗರ ರಾಜಕರೆ ಎರ್ಮಾಳ್ಗೆ ಮಹಾರಾಜಕರೆ ಮಾಳ ಆನಂದ ನಿಲಯ. ಹಲೋ ಅಣ್ಣ ಬಂಗಾಡಿ ದಕ್ಲು ಬರ್ತೀರಿ ಗಂತುಳ್ಳಿರಿ ಕೊಳಕ್ಕಿ ಹೊತ್ತು ದಕ್ಲು ಬೈದ್ಯರಿ ಅಂದು ಕರಾವಳಿ ಕಂಬಳ. ಈ ಒಂದು ಕಂಬಳ ಬೆಂಗಳೂರು ನೆಲದಲ್ಲಿ ಆಗ್ತಾ ಇದ್ದು, ಈ ಕಂಬಳದ ಓವರಾಲ್ ಒಂದು ಪಕ್ಷಿ ನೋಟವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಕರೆ ಇರ್ಬೋದು, ಆ ಕಡೆ ಬದಿ ಈ ಕಡೆ ಬದಿ ಎಷ್ಟು ಕಣ್ಣು ಸಾಗಿದಷ್ಟು ಜನರು ಸಾಕ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಒಂದು ಸಮುದ್ರ ಒಂದಿಲ್ಲ ಬಿಟ್ಟರೆ ಮಿಕ್ಕಿದ್ದು ಕರಾವಳಿನೇ ಟೋಟಲ್ ಆಗಿ ರೀಕ್ರಿಯೇಟ್ ಮಾಡಿದಂಥ ಫೀಲು ಇಲ್ಲಿ ಕೊಡ್ತಾ ಇದೆ. ಇದು ಕರೆ ಅಂತ ಹೇಳ್ತೀವಿ. ಇದು ಸಾಕಷ್ಟು ಕರಾವಳಿಯವರ ಹೊರತಾಗಿ ತುಂಬ ಜನ ಕಂಬಳವನ್ನು ನೋಡ್ತಾ ಲೈವ್ನಲ್ಲಿ ಟಿವಿನಲ್ಲಿ ವೀಕ್ಷಿಸ್ತಾ ಇರೋದ್ರಿಂದ ಅವರ ಒಂದು ಗಮನಕ್ಕೆ ಕರೆ ಅಂತ ಹೇಳಿದರೆ ಅದಕ್ಕೆ ಅಖಾಡ ಅಂತ ಹೇಳ್ತೀವಿ. ಏನು ಉದ್ದ ಒಂದು ಟ್ರ್ಯಾಕ್ ಥರ ಇದೆ, ಇದಕ್ಕೆ ಅಖಾಡ ಅಂದರೆ ಕರೆ. ಅದು ಶುರು ಮಾಡ್ತೀವಿ, ಅದರ ಕೋಣಗಳು ಓಡುವಂಥ ಜಾಗ, ಶುರುವಿನ ಜಾಗ, ಅದಕ್ಕೆ ಗಂತು ಅಂತ ಹೇಳ್ತೀವಿ. ಹಾಗೆ ಎಂಡ್ ಆಗುವಂಥ ಜಾಗ ಅದಕ್ಕೆ ರಾಜವನ್ನ ನೀರಂಜನ್ ರೈಕಲ್ ರೆಡಿ ಇದ್ದೀರಾ? ಸುದ್ದಿಲಜ್ಜಿ ಸುಲಕಿರಾಜಿ ಮಕ್ಕಳು ಮಾತ್ರ ಬಿನ್ನೇರ್ ಮಾತ್ರ ಬರ್ತಾರ. ನೀವು ಕಮೆಂಟ್ರಿ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಎಲ್ರಿಗೂ ಅರ್ಥ ಆಗುವಂಗೆ.
ಕನ್ನಡದಲ್ಲೇ ಕಮೆಂಟ್ರಿ ಮಾಡ್ತೀವಿ, ಮಾತಾಡ್ತೀವಿ. ಕನ್ನಡದಲ್ಲೇ ಕಮೆಂಟ್ರಿ ಹೇಳಬೇಕು. ಕನ್ನಡದಲ್ಲೇ ಹೇಳ್ತಾ ಇದೀವಿ. ರಾತ್ರಿ 8 ಗಂಟೆಗೆ ಆದ್ರೂ ಮುಗಿಸ್ಬೇಕು. ಜನ ಕಾಯ್ತಾ ಇದ್ದಾರೆ. ಕೋಣಗಳು ಬಾರಿ ತಿರುಗಿಸ್ತಾ ಇದ್ದೀರಿ, ಬಾರಿ ಸಮಯ ಹೋಗ್ತಾ ಇದೆ. ಖಂಡಿತವಾಗಿ ದಯಮಾಡಿ ಸ್ವಲ್ಪ ಅಲ್ಲಿ ಯಾರು ಕೋಣ ಬಿಡಿಸುವವರಿದ್ದಾರೆ, ಆದಷ್ಟು ಬೇಗ ಕೋಣ ಬಿಡಿಸುವಂತ ಕೆಲಸಗಳನ್ನು ಮಾಡಬೇಕು. ಅಶೋಕಣ್ಣ, ಕೋಣ ಬಿಡಿಸೋರು ತಯಾರಿದ್ದಾರೆ, ಕೋಣಗಳಿಗೆ ಬರ್ತಾ ಇಲ್ಲ. ಈಗ ಬಂದ್ರು ಕೋಣಗಳು ಸರಿ ಇದ್ದಾರೆ, ಕೋಣಗಳು ಬಿಡಿಸುವವರು ಸರಿ ಇರ್ಬೇಕಲ್ಲ. ಅದು ಕೋಣಗಳ ಜೊತೆಗೆ ಇರುದಲ್ವಾ? ಕೋಣಗಳು ಬಿಡಿಸುವವರು ಸರಿ ಇದ್ರೆ ಕೋಣ ಓಡುತ್ತದೆ. ಅದಕ್ಕೆ ಕೊಳಕಿರುವತ್ತೂರು ಭಾಸ್ಕರ ಸುಬ್ಬಯ್ಯಕೋಟೆ ಅವರಿಗೆ ಮಹಾರಾಜ ಕರೆ, ಬಂಗಾಳಿ ಪರಂಬೇಲು ನಾರಾಯಣ ಮಳೆಕುಡಿಯರೆ ಅವರಿಗೆ ರಾಜಕರೆ. ಇದರ ನಂತರದ ಸಾಲು ಆಳಾನಂದಲ್ಲಿಯ ಶೇಖರೇ ಶೆಟ್ಟಿ ಅವರಿಗೆ ಮಹಾರಾಜ ಕರೆ, ಕಕ್ಕೆವತವ ಪೆರುಗಾಳು ಬಾಬು ವೆಂಕಪ್ಪರವರ ಕೋಣಗಳಿಗೆ ರಾಜಕರೆ. ಅದರ ನಂತರ ಸಿದ್ದಕಟ್ಟೆ ಪುಡುಂಬ ಹೊಸಮನೆ ಸರೋಜಿನಿ ಸಂಜು ಶೆಟ್ಟಿಯವರ ಕೋಣಗಳು, ಮಂಜೇಶ್ವರ ಕೌಡೂರು ಬೀಡು ಬ್ಯಾರಿಕೇಡ್ ಹತ್ರ ಆರಪ್ಪ ಭಂಡಾರಿ ಅವರ ಕೋಣಗಳು. ಬ್ಯಾರಿಕೇಡ್ಗೆ ಹೊರಗೆ ನಿಂತವರು ಇಲ್ಲಿ ಸ್ಟೇಜಿನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೇಳಿ ವಿಚಾರವನ್ನು ಹೇಳಿದ್ರೆ ಆಗುದಿಲ್ಲ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಬ್ಯಾರಿಕೇಡ್ ಎಲ್ಲಾದ್ರೂ ಬಿದ್ದರೆ ಅದು ಬ್ಯಾರಿಕೇಡ್ ಮೇಲೆ ಕಾಲಿಟ್ಟು ನಿಂತಿದ್ದೀರಾ, ಬ್ಯಾರಿಕೇಡ್ ಮೇಲೆ ಕಾಲು ಯಾರು ನಿಂತಿದ್ರಿ ಕಾಲು ಎಲ್ಲಾದ್ರೂ ಬಿದ್ದ್ಬಿಟ್ರೆ ಡ್ಯಾಮೇಜ್ ಆಗ್ತದೆ. ದಯಮಾಡಿ ತಿಳ್ಕೊಳ್ಳಿ, ಬ್ಯಾರಿಕೇಡ್ ಮೇಲೆ ಕಾಲಿಟ್ಟು ನಿಲ್ಬೇಡಿ. ಆನಂತರ ಹಿಂದುಗಡೆ ಒತ್ತಡ ಕೊಡಬೇಡಿ. ಆದಷ್ಟು ಮುಂದುಗಡೆ ಹೋಗಿ ಅಲ್ಲಿ ಜಾಗ ಇದೆ, ಕಮಲ ವೀಕ್ಷಣೆ ಮಾಡಬಹುದು. ಈ ಕಡೆ ಮಾತ್ರ ಕಮಲ ವೀಕ್ಷಣೆ ಮಾಡೋದಲ್ಲ, ಮಧ್ಯದಲ್ಲೂ ಕೂಡ ವೀಕ್ಷಣೆ ಮಾಡೋ ಅವಕಾಶ ಇದೆ. ದಯಮಾಡಿ ಇಲ್ಲಿ ಜನಜಂಗುಳಿ ಇದು ಮಾಡ್ಕೋಬೇಡಿ. ನಿಮ್ಮ ಪ್ಯಾಂಟಿನಲ್ಲಿರುವ ಪರ್ಸ್ಗಳನ್ನು ನೋಡ್ಕೊಳ್ಳಿ, ಚೈನ್ಗಳಿದ್ರೆ ನೋಡ್ಕೊಳ್ಳಿ. ಜಾಗ್ರತೆ, ಜನ ಜಾಸ್ತಿ ಇದ್ದಾರೆ. ವಾಲಂಟಿಯರ್ಸು ಯಾರು ಕಾರ್ಯಕರ್ತರಿದ್ದಾರೆ ಅಲ್ಲಿ ಯುವಕರು, ಸ್ವಲ್ಪ ಅವರಿಗೆ ಹೇಳಿ, ನೀವು ಒತ್ತಿ ಹಿಡಿದ್ರೆ ಆಗೋಲ್ಲ. ಸ್ವಲ್ಪ ಜನರಿಗೆ ಮೂವಗಳಿಗೆ ಹೇಳಿ ಆ ಕಡೆಯಿಂದ. ಆಗ ನಿಂತವ್ರು ಇಲ್ಲೇ ನಿಂತು ಬಿಟ್ಟಿದ್ದಾರೆ ಯುವಕರು. ನಿರೀಕ್ಷೆಗೆ ಮೀರಿದಂತ ಜನಸ್ತೋಮ. ಹಾಗೆ ಮಾಜಿ ಸಚಿವರು, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ. ಈ ಕಂಬಳದ ಪರವಾದ ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತು ಹೋರಾಟಿದ್ದ ಅಗ್ರಗಣ್ಯರಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಬ್ಬರು. ಅವರ ಆಗಮಿಕೆಯನ್ನ ಬಹಳ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಳ್ತೇವೆ ವೇದಿಕೆ ಮೇಲ್ಭಾಗದಲ್ಲಿ. ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಮನೆತನದ ಸಾಂಪ್ರದಾಯಿಕ ಕಂಬಳ ಬಹಳ ಯಶಸ್ವಿಯಾಗಿ ಇವತ್ತು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ನಿರೀಕ್ಷೆಗೂ ಮೀರಿದಂತಹ ಕೋಣಗಳು, ನಿರೀಕ್ಷೆಗೂ ಮೀರಿದಂತಹ ಜನಗಳು, ನಿರೀಕ್ಷೆಗೂ ಮೀರಿದಂತಹ ಅತಿಥಿ ಜನಸ್ತೋಮ. ಅಣ್ಣ ಮೈಕಿನವರಿಗೆ ಒಂದು ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಇನ್ನಷ್ಟು ಮೆರುಗನ್ನ ತಂದಿದೆ. ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ವೇದಿಕೆಗೆ ನಿಮಗೆ ಸ್ವಾಗತ ಸರ್. ಅಶೋಕ್ ರೈಗಳೇ, ಒಂದು ವಿನಂತಿ, ಸ್ಟೇಜಿನ ಮೈಕ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡಿ. ಅದು ಜಾಸ್ತಿ ಆದ್ರೆ ಬಿದ್ರೆ ಎಲ್ಲಿಯಾದ್ರೂ ಮಕ್ಕಳಿಗೂ ತಾಗಬಹುದು. ಹಾಗಾಗಿ ನಿಮ್ಮೆಲ್ಲರ ಸುಸೂತ್ರವಾಗಿ ನಡೀಲಿ ಅನ್ನುವಂತ ನಿಟ್ಟಿನಲ್ಲಿ ಬ್ಯಾರಿಗೇಟ್ ಹತ್ರ ಸ್ವಲ್ಪ ಪ್ರೆಷರ್ ಅನ್ನ ಕಡಿಮೆ ಮಾಡಿ, ಸ್ವಲ್ಪ ಒತ್ತಡ ಹಾಕಬೇಡಿ, ಗೊಂದಲವನ್ನ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದ ರಿಕ್ವೆಸ್ಟ್ ಏನಂದ್ರೆ ಸ್ಟೇಜಿನ ಮೈಕದ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲದ್ರೆ ಕೋಣಗಳನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ. ರಾಜಕೆರೆಯಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯರ ಕೋಣಗಳು, ಮಹಾರಾಜ ಕೆರೆಯಲ್ಲಿ ಕೊಳಕೇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ರ ಕೋಣಗಳು. ಫ್ಲಾಗ್ ಡೇರ್ವೇರಣ್ಣ ನಿರಂಜನ್ ರೈಕಲೆ ಕಡಂಬೆರ ಹೇಳಿ ಸರಿ ಹೇಳಿ. ಪಾಂಡು ಉಂಡ ಬತ್ತಿರದಾನ ಇತ್ತೇನೆ ಸನ್ಮಾನದ ಬಂದ ಸನ್ಮಾನನು ಇತ್ತೆ ನಮ್ಮ ಸಭಾ ಕಾರ್ಯಕ್ರಮ ದುಂಬ ಆಪಣೆಗೆ ದುಂಬೆ ಪಾಂಡು ನೀಡೆ ಬತ್ತಿನ ಒಂಜಿ ಸನ್ಮಾನದ ಕೆಲಸ ಮುಗಿಪೋಳಿ ನಮ್ಮ ಒಂದು ತಯಾರು ಮಾಡ್ತಾರ. ನೀವು ಹೇಳಿದ್ರೆ ಅವ್ರ ಹತ್ರ ಪಾಂಡು ಕೋಣನನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಇಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮುಗಿಸಬಹುದು. ಖಂಡಿತ ಖಂಡಿತ. ನಮ್ಮ ಹಿರಿಯರು ಕಡಂಬರು ಗುರು ಹಿರಿಯರು ಮಾಡ್ತಾರೆ. ನಂದಳಿಕೆ ಶ್ರೀಕಾಂತ ಭಟ್ರ ನಾಯರ್ ಪಗರ್ಲೆ ಪಾಂಡು ಕೋಣಕ್ಕೆ
ದಾಖಲೆ ಸಂಖ್ಯೆಯಲ್ಲಿ ಬಹುಮಾನವನ್ನು ಪಡೆದಂತಹ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಕೋಣ ಪಾಂಡು ಕೋಣಕ್ಕೆ ಇವತ್ತು ಬೆಂಗಳೂರು ಕಂಬಳದ ಈ ಭವ್ಯ ವೇದಿಕೆಯ ಮುಂಭಾಗದಲ್ಲಿ ಸಮಸ್ತ ಗೌರವಾನ್ವಿತ ಅತಿಥಿ ಪ್ರಮುಖರ ಹಿರಿತನದಲ್ಲಿ ಗೌರವ ಸನ್ಮಾನ. ಈ ಸನ್ಮಾನ ಒಂದು ಕೋಣಕ್ಕೆ ಪ್ರಾರಂಭ ಆದದ್ದು ಬಜಗೋಳಿಯ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ನಿಡ್ಪಳ್ಳಿ ಚಿಕ್ಕ ಮಗು ಜೀವಂತ ಆಡಿಗರ ಜಯ ಗೋಪಾಲ ಕೋಣಗಳಿಗೆ ಚಿಕ್ಕ ಮಗು. ನಂತರ ನಂದಳಿಕೆ ಸಿಕ್ಕಿದ್ರೆ ವೇದಿಕೆ ಹತ್ರ ಅಥವಾ ಎಲ್ಲಾದ್ರೂ ವಾಲಂಟಿಯರ್ಸ್ ಹತ್ರ ಕರ್ಕೊಂಡು ಹೋಗ್ಬೇಕು. ರೆಡ್ ಪಾಲಕರು ಗಂತಲು ಉಂತೋಡು ಅಪ್ಪ ಪಣಪೂಜ ಕಾರ್ಕಳ ನಂದಳಿಕೆಯ ಶ್ರೀಕಾಂತ ಭಟ್ಟರ ಪಾಂಡುಕೋಣವನ್ನು ದಯವಿಟ್ಟು ಅಲಂಕರಿಸಿ ಗುರುಕಿರಣ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ, ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ದಯವಿಟ್ಟು ನಾವು ಫೋನ್ ಮಾಡಿದರೆ ಇಲ್ಲಿ ಫೋನ್ ಯಾವುದು ಹೋಗ್ತಾ ಇಲ್ಲ ಯಾರಿಗೂ ಕೂಡ ಈಗ. ಹಾಗಾಗಿ ಒಳ್ಳೆ ಒಟ್ಟಿಗೆ ಗಂತಕ್ಕೆ ಬರ್ಕ ಅಣ್ಣ ನೀವು ಕೂಡ ಹಿಂದೆ ಬರಬೇಕು. ಬಂಗಾಡಿ ಪರಮೇಲ್ನವರು 2 ಪಾಲಿನ ಕೋಣಗಳು ಕೂಡ ಒಟ್ಟಿಗೆ ಬರುವಂತದ್ದು. ವಿಶೇಷ ಸಂದರ್ಭ. ಬಂಗಾಡಿ ಪರಂಬೇಲು ನಾರಾಯಣ ಮಲಕುಡಿಯರ್ನ ಹಲೋ ಅಂದು ಬರ್ತಾ ಇದ್ದ ಪುರ್ತಾಂಡ ಪಂಡನು ವಿಶೇಷ ಸಂದರ್ಭ ಬೇಗ ಬಿಡುಪೇರು ಸರ್. ನನ್ನ ಬೇರೆ ಮಾಳ ಆನಂದ ನಿಲಯ ಶೇಖರ ಶೆಟ್ಟರ್ನಲ್ಲ ಕಕ್ಕೆಬದ ಪೆರಂಗಾಲು ಬಾಬು ವೆಂಕಪ್ಪಗೌಡರು ನೆರಳುತ್ತಾರೆ. ಅವರು ಬಹುತೇಕ ಗೆದ್ದಲೆ 2 ಪಾಲಿನ ಕೋಣಗಳು ಕೂಡ ಸರಿಯಾಗಿ ಬಂದು ನಿಂತುಕೊಂಡ ಕೂಡಲೇ ಗುಡಿ ಅಂತಾರೆ. ಈಗ ಅಲ್ಲ ಕೋಣಗಳು ನಿಲ್ತವೆ. ಹೌದು, ಅವರಿಗೆ ಕೂಡ ಸೂಚನೆಯನ್ನು ಹೇಳಿದ್ದೇವೆ. ಕೋಣಗಳನ್ನು ನಿಲ್ಲಿಸಬೇಕಾದ್ದು ಧರ್ಮ. ಹೌದು, ಸ್ವಲ್ಪ ಮುಂದೆ ಹಿಂದೆ ಇದ್ರೂ ಕೂಡ ಈ ಕಂಬಳ ಇಲ್ಲಿ ಸೇರಿದ ಜನಸ್ತೋಮ ಮುಗಿಸಬೇಕಾದಂತ ಅವಧಿ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಂಬಳೋತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಡುವಲ್ಲಿ ಕೋಣಗಳ ಯಜಮಾನರ ಜವಾಬ್ದಾರಿ ಕೂಡ ಬಹಳ ದೊಡ್ಡದು. ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರೆ ಹೆಸರಿನ ನೇಗಿಲ್ ಹಿರಿಯ ಕೋಣ ಕಂಬಳ ಕ್ಷೇತ್ರದಲ್ಲಿ ಸುಮಾರು 5.5 ದಶಕಗಳ ಇತಿಹಾಸ ಇರುವವರು ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನವರು. ನಿರಂಜನ್ ರೈಗಲ ಹಲೋ, ಏನು ಕೋಣ ಬಿಡ್ತಾರಾ? ಈಗ ಬಿಡುವ ಲಕ್ಷಣ ಉಂಟು. ಒಂದು ಇಲ್ಲದ್ರೆ ಒಬ್ರು ಮಾತಾಡೋರು ಇದ್ದಾರೆ. ಹಲೋ, ಬಿಡ್ಬೇರತ್ತ ಆ ಕಡೆ ಕೋಣ ಬಿಡುವ ಕಡೆ ಅವರು ಬಿಡ್ತಾರೆ ಬಿಡ್ತಾರೆ ಈಗ ಬಿಡ್ತಾರೆ ಹೇಳಿದ್ರು ಬಿಡ್ತೇವೆ ಹೇಳಿದ್ರು. ಕಡಂಬರ ಓ ಏನು ಕೋಣ ಬಿಡುವ ಅಂದಾಜಲ್ಲಿ ಇದ್ದಾರೆ, ಈಗ ಬಿಡ್ತಾರೆ. ನೀವು ಮಾತಾಡುದಿಲ್ಲ, ಜನ ನೋಡ್ತಾ ಇದ್ದಾರೆ. ಕೋಣ ಬಿಡುವುದು ಕಾಣೋಲ್ಲ. ನೋಡು, 2 ಪಾಲಿನವರು ಕೂಡ ಗಟ್ಟಿ ಮಾಡಿಕೊಳ್ಬೇಕು. ಹಲೋ, ಎಲ್ಲ ರಾಜೀವ್ ಶೆಟ್ರು ಇಲ್ವಾ ಅಲ್ಲಿ? ರಾಜೀವ್ ಶೆಟ್ರು ಇದ್ದಾರೆ. ಮುರಳೀಧರ್ ರೈಗಳು ಮುರಳೀಧರ್ ರೈಗಳು ಇಲ್ಲಿ ಹಾಕಿರ್ತಾರೆ, ಅವರ ಜವಾಬ್ದಾರಿ ಇಲ್ಲಿಲ್ಲ. ಇಡೀ ದೊಡ್ಡ ತಂಡವೇ ಉಂಟು. 4 ಕಂಬಳವನ್ನು ಒಂದೇ ಸಲ ಮುಗಿಸುವಷ್ಟು ದೊಡ್ಡ 27 ಜನರ ತೀರ್ಪುಗಾರರ ತಂಡ ಉಂಟು ನಮ್ಮ ಹತ್ರ. ಆದ್ರೆ ಕೋಣ ಬಿಡ್ಬೇಕಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನೆಯಿಂದ ಕೂಡ ಈಗ ಬಿಡ್ತಾರೆ, ಬಿಡುವುದಕ್ಕೆ ತಯಾರಾಗಿದ್ದಾರೆ. ನಿಖರವಾದ ಸ್ಪರ್ಧೆ. 2 ಪಾಲಿನವರು ಕೂಡ ಫ್ಲಾಗ್ನ ರೆಫ್ರಿ ಅವರನ್ನ ಗಮನಿಸಬೇಕು. ಬಿಡುವಂತಹ ಸಂದರ್ಭ ನಿಲ್ಬೇಕು. ಗಂತಿನಲ್ಲಿ ನಿಲ್ಲಿಸುವಂಥದ್ದು ನಮ್ಮ ಧರ್ಮ.
ನಮ್ಮ ಸಮಯ ಮುಗಿದಿದೆ, ದಯವಿಟ್ಟು ಗಮನಿಸಬೇಕು. ಎರಡು ಕೋಣಗಳ ಜವಾಬ್ದಾರಿಯವರು ನೀವಲ್ಲಿ ನಿಂತೀರಾ? ಹಲೋ, ಇಲ್ಲ ಇದ್ರೆ ಭಾಷಣ ವೇದಿಕೆಯಲ್ಲಿ ಗಣ್ಯರು ಭಾಷಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎರಡೂ ಪಾಲಿನ ಕೋಣಗಳು ಕೂಡ ಒಟ್ಟಿಗೆ ಬರಬೇಕು. ಅಣ್ಣ ಬಂಗಾಡಿಯವರು ಕೂಡ ಯರ್ಮಾಲ್ ರೋಹಿತ್ ಹೆಗಡೆ ಅವರು ಕರೆಯಲಿಲ್ವಾ? ನಾನು ಆಗ್ಲೇ ನೆನಪು ಮಾಡಿದ್ದೇನೆ. ನೇಗಿಲ ವಿಭಾಗದಲ್ಲಿ ಹಲೋ ಹಲೋ ದಾದಣ್ಣ ದಾದ ಲಕ್ಷಣ ಇಂಜಿನ್ ಒಮ್ಮೆ ಬನ್ನೆ. ಒಟ್ಟು ತಿರ್ಗಾವಣೆ ಸುಮಾರು ಅರ್ಧ ಗಂಟೆ ಅನ್ನಕ್ಕೆ ಬರ್ತದೆ ಕರೆಕ್ಕೆ. ಪಂತನ್ ಹೇಳಿದ್ದೇವೆ, ಮಿಸ್ ಆಗಿದೆ. ಈ ಕೂಡಲೇ ಬಿಡ್ತೇವೆ. ಎರಡು ಪಾಲಿನವರು ಕೂಡ ಅರ್ಥ ಮಾಡಿಕೊಳ್ಬೇಕು. 8 ವರ್ಷದ ಮಗು ಒಂದು ರಾಜಧಾನಿಯಲ್ಲಿ ಕೂಡ ನಡೆಯುವ ಸ್ಥಳೀಯ ಪೊಲೀಸ್ ಸಹಸ್ರಾರು ಸಂಖ್ಯೆಯಲ್ಲಿ ಜನಮಾನಸವರು ಸೇರಿಕೊಂಡಿರುವ ರಿಪೋರ್ಟ್ ಮಾಡಿ ಎಲ್ಲರೂ ಜವಾಬ್ದಾರಿಯಲ್ಲಿರುವ ಈ ಸ್ಪರ್ಧೆಗಳಿಗೆ ನಾವು ತಯಾರಾಗಿರ್ಬೇಕು. ಬಂಗಡಿಯವರು ಬರ್ಬೇಕಣ್ಣ, ಮುಂದೆ ಬರಬೇಕು. ರಾಜಕರೆಯಲ್ಲಿ ಬಂಗಾಡಿ ಪರಂಬೇಲು, ಮಹಾರಾಜ ಕರೆಯಲ್ಲಿ ಕೊಳಕೆ ಇರುವತ್ತೂರು. ಏನಲ್ಲ ನಾವು ಮಿತುಂತು ನೇರ ದಂಡೆದ ಯಾರೋದು ಫೋಟೋಗ್ರಾಫರ್? ಅಲ್ಲ ಫೋಟೋಗ್ರಾಫರಾ ಭಯರ ಎಂತ ಎಂತ ಹೇಳಿ ಫೋಟೋಗ್ರಾಫರ್ ಮೇಲೆ ಏನಾಗಿದೆ ನೋಡಿ. ಫೋಟೋಗ್ರಾಫರ್ ಯಾರು ಅಲ್ಲಿ ಟ್ರ್ಯಾಕಿನ ಬದಿಯಲ್ಲಿ ಫೋಟೋಗ್ರಾಫರ್ ಯಾರು ಮೇಲೆ ಹತ್ತಿದ್ದು? ವಯರ ಬೋಳದವರು ಕೇಳ್ತಾ ಇದ್ದಾರೆ, ನಕ್ರೆ ಹರೀಶ್ ಅವರು ಬರ್ಬೇಕಂತೆ. ಹಲೋ ಹಲೋ ದಾದ ಒಂದು ದಾದ ವೇದಿಕೆಯಲ್ಲಿ ಇದೀಗ ಇರುವವರು ಈಗ ಬಿಡುವ ಹಂತದಲ್ಲಿತ್ತು, ಅಲ್ಲಿ ವೈರ್ ಬಿತ್ತಲ್ಲ. ಸಾಲಿನ ಕಂಬಳ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಮಾಣಿಸಾಗೋ ಹೊಸಮನೆ ಉಮೇಶ್ ಮಾಬಲ್ ಶೆಟ್ರು ಎರಡು ಪಾಲಿನ ಕೋಣಗಳಿಗೆ ಒಂದು ಸೂಚನೆ ನೀಡ್ತಿದ್ದೇವೆ ಯಜಮಾನರುಗಳಿಗೆ, ದಯವಿಟ್ಟು ಈ ಸಂದರ್ಭ ಬಿಡುವ ಸಂದರ್ಭ 23ನೇ ಸಾಲಿನ ಕಂಬಳ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಹೊಸಮನೆ ಉಮೇಶ್ ಮಹಾಬಲ್ ಶೆಟ್ರು ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ಸ್ವೀಕರಿಸ್ತಾ ಇರುವಂತದ್ದು. ಮತ್ತೊಮ್ಮೆ ರಾತ ಕರೆಂಟ್ ಬಂಗಾರದಾಗಲೇ ಮಹಾರಾಜ ಕರೆಂಟ್ ಕೊಳಕೆ ಇರುವತ್ತೂರ್ದಾಗಲಿ ನಿಕಟವಾದ ಸ್ಪರ್ಧೆ. ರಾಜ ಕರೆತ್ತ 9:55 10:34 ರಾಜ ಕರೆತ್ತ ಬಂಗಾಡಿ ಪರಂಬೇಲು ರಾಜಕೆರೆಯಲ್ಲಿ ನೋಡ್ತಾ ಇರುವಂತಹ ಕಂಬಳವನ್ನು ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಅಭಿನಂದನೆಗಳು. ಪರಂಬೇಲು ನಾರಾಯಣ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಸ್ಪರ್ಧೆ 10:30 ಎಲ್ಲರ ಸಹಕಾರದಿಂದ ಯಶಸ್ವಿ ಆನಂದ ನಿಲಯ ಶೇಖರಯ್ಯ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ಬಾಬು ವೆಂಕಪ್ಪ ಗೌಡರವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜಕರೆಯಲ್ಲಿ ರಾಜಕರೆ ಆನಂದ ನಿಲಯ ದಕ್ಕಲಿಗೆ ರಾಜಕರೆ ಪೆರಿಂಗಾಲ್ ದಕ್ಕಲಿಗೆ ಬೆರೀತ ಸಾಲ್ ದಕ್ಕಲ್ಲ ಸಿದ್ದಕಟ್ಟೆ ಕುಟುಂಬ ದಕ್ಕಲ್ಲ ಮಂಜೇಶ್ವರ ಕೌಡೂರು ಬೀಡ್ ದಕ್ಕಲ್ಲ ಯಾರದು ಪಡೋಣ. ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆ ಅತಿಥಿಯಾಗಿರುವಂತಹ ಮಂಡ್ಯದ ಶಾಸಕರು ಶ್ರೀ ರವಿ ಅವರು ವೇದಿಕೆಯನ್ನ ಶ್ರೀ ರವಿ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಮಹಾರಾಜ ಕರೆಯಲ್ಲಿ ಬೋಳಾರ ವಿಶಾಲ್ ಕೆ ಪೂಜಾರಿ ಅವರ
ಅಡ್ಡಹಲಗೆಯ ಒತ್ತೆ ಎಲ್ರಿಗೂ ನಮಸ್ಕಾರ. ಓಡಿಸಿಕೊಂಡು ಬರ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ತುಳುನಾಡಿನ ನಡೀತಾ ಕಂಬಳ ಇರುವಂತಹ ಈ ಒಂದು ಕಂಬಳ ಮಂಡ್ಯ ಅಂತ ಹೇಳಿದ್ರೆ ಕಬಡ್ಡಿ ಕಂಬಳದ ಎತ್ತಿನ ವೈಭವ ಗಾಡಿಗೆ famous. ಆದ್ರೆ ನನ್ನ ಶಾಸಕ ಹೇಳ್ತಾನೆ ಇದೀವಿ ಅಶೋಕ್ ರೈ ಅವರು ಬರ್ತಾನೆ ಇಡೀ ಇದ್ದಾರೆ ಮಂಗಳೂರಿನ ತುಳುನಾಡಿನ ವೈಭವವನ್ನೇ ಇಷ್ಟೊತ್ತಿಗೆ ಅರಮನೆಯಲ್ಲಿ ನಿಜವಾಗ್ಲೂ ತಂದು ಇಷ್ಟು ಕ್ರೌಡ್ ಇತ್ತು ಒಂದೇ ಗೊತ್ತಿಲ್ಲ ಆದ್ರೆ ತಿಂಗಳಲ್ಲಿ ಇವತ್ತು ಮಾತ್ರ ಅವರ ತಂಡ ಕಣ್ಣು ಮ್ಯಾಜಿಕ್ ಹಾಯಿಸಿದಷ್ಟು ಜನ ನಮ್ಮ ಗುರು ಈ ಕಿರಣ್ ಮತ್ತೆ ಕರಾವಳಿಯ ನೆಲದಲ್ಲಿ ಗುಣರಂಜನ್ ಇಲ್ಲಿ ಶೆಟ್ಟಿ ಅವರು ಕರಾವಳಿಯ ಕಂಪ್ಲೀಟ್ ಅಶೋಕ್ ರೈ ಅವರ ಕಂಬಳವನ್ನು ಜೊತೆ ಸೇರಿ ಮಾಡಿದ್ವಿ ಆದ್ರೆ ಇಡೀ ಸಾಗರ ಒಂದು ಬಂದಿಲ್ಲ ತಿಂಗಳಲ್ಲೇ ಇಡೀ ಮಂಗಳೂರನ್ನೇ ಬೆಂಗಳೂರಿಗೆ ತಂದಿದ್ದಾರೆ. ಇದನ್ನ ನೋಡಿದ ಮೇಲೆ ನಾನು ಅಶೋಕ್ ಅಣ್ಣನಿಗೆ ಹೇಳಿದೆ, ಹಾಯಿಸಿದಷ್ಟು ಜನ ಕಾಣ್ತಾ ಇದ್ದಾರೆ ಇಲ್ಲಿ. ಅಶೋಕ್ ಅಣ್ಣನಿಗೆ ಹೇಳಿದೆ, ಮಂಡ್ಯದಲ್ಲಿ ಯಾವಾಗ ನೀವು ಕಂಬಳವನ್ನ ಮಾಡೋದು ಅಂತ. ಇದು ನೋಡಿದ್ಮೇಲೆ ನಮಗೆ ಹೊಟ್ಟೆ ಕಿಚ್ಚು ಬಂದಿದೆ. ನಮ್ಮಲ್ಲಿ ಎತ್ತಿನ ಗಾಡಿ ರೇಸ್ಗೆ ಇಷ್ಟು ಜನ ಸೇರ್ತಾ ಇದ್ರು. ಇಡೀ ಬೆಂಗಳೂರಿನ ಅರ್ಧ ಜನವನ್ನ ಅಶೋಕ್ ರೈ ಅವರು ಅರಮನೆ ಮೈದಾನಕ್ಕೆ ತಂದು ಒಂದು ಮ್ಯಾಜಿಕ್ ಅನ್ನೇ ಸೃಷ್ಟಿ ಮಾಡಿ ಇದೊಂದು ಅದ್ಭುತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆದಷ್ಟು ಬೇಗ ಇದನ್ನ ಮಂಡ್ಯದಲ್ಲೂ ಮಾಡಿ ಅಂತ ಅವ್ರ ಹತ್ರ ಅಪ್ಲಿಕೇಶನ್ ಹಾಕಿದ್ದೀನಿ. ಯಾವಾಗ ಮಾಡ್ತಾರೆ ನೋಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಂಜಾಯ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಅಂದಾಗಲ ಪಂತನೆ ಅಣ್ಣ ಬೋಲ ಬಿಡ್ಪೇರು ನಗರದ ಹಲವು ವಿಭಾಗದ ಕುಣಿಕಾಡು ಬಣ್ಣ ಸ್ಪರ್ಧೆಗೆ ಕರಾವಳಿಯ ಜನಪದ ಕ್ರೀಡೆ ಕಂಬಳ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೆಂಗಳೂರು ಸಮಿತಿ ಬಹಳ ಶ್ರಮವನ್ನ ವಹಿಸಿದೆ. ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರು ಕಿರಣ್ ಹಾಗೂ ಉಪಾಧ್ಯಕ್ಷರು ಗುಣರಂಜನ್ ಶೆಟ್ಟಿ ಅವರ ಜೊತೆಗೆ ಕೂಡಿಕೊಂಡಂತಹ ಇಡೀ ಸಮಿತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದೆ. ಇವತ್ತು ನಮ್ಮ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ಕಂಬಳಕ್ಕೋಸ್ಕರ ಅವರ ಮಾತನ್ನ ಸ್ವರವನ್ನ ಏರಿಸಿ ಕಂಬಳಗೋಸ್ಕರ ಹೋರಾಟವನ್ನ ಮಾಡಿದವರು. ಖಂಡಿತವಾಗಿಯೂ ಮನೆಯಲ್ಲಿ ಕಂಬಳದ ಒಂದು ಅಂಕಣವನ್ನ ಇಟ್ಕೊಂಡು ಬಹಳಷ್ಟು ಅನುಭವ ಇದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿನಂದನೆ ಅಭಿಮಾನವನ್ನ ಅವ್ರಿಗೆ ಕೊಡ್ತಾ ಈ ವೇದಿಕೆಯಲ್ಲಿ ಅವರಿಂದ 2 ಶುಭ ನುಡಿಗಳನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದೇವೆ. ಇದೀಗ ವೇದಿಕೆ ಶ್ರೀ ಜಯಪ್ರಕಾಶ್ ಹೆಗಡೆ ಅವರಿಗೆ. ಪ್ರಕಾಶ್ ಶೆಟ್ಟರಿಗೆ, ಗುರುಕಿರಣ್, ಉಮೇಶ್ ಶೆಟ್ರು, ಎಲ್ಲ ಸ್ನೇಹಿತರು ಇದನ್ನ ಏನು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಉಪೇಂದ್ರ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ನಾವು ಒಂದು ಕಂಬಳದ ಮನೆಯವರು. ನಮ್ಮ ಮನೆ ಕಂಬಳ ಸಹ ಡಿಸೆಂಬರ್ 10ನೇ ತಾರೀಕಿಗೆ ಕೊರ್ಗಿ ಮನೆ ಕಂಬಳ ಅಂತವು ಕುಂದಾಪುರದಲ್ಲಿ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ಅದು ಸಾಂಪ್ರದಾಯಿಕ ಕಂಬಳ, ಇದು ಜೋಡುಕೆರೆ ಕಂಬಳ, ಇದು ಸ್ಪರ್ಧೆ, ಅದು ಧಾರ್ಮಿಕ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವು 10ನೇ ತಾರೀಕಿಗೆ ಮಾಡ್ತೀವಿ. ಯಾರಾದರೂ ಕುಂದಾಪುರದ ಭಾಗದಲ್ಲಿದ್ದರೆ ಬನ್ನಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಆದರೆ ಕರಾವಳಿಯ ಈ ಕ್ರೀಡೆ, ಸಾಂಪ್ರದಾಯಿಕ ಮತ್ತು ಕ್ರೀಡೆ ಎರಡನ್ನು ಬೆಂಗಳೂರಿನಲ್ಲಿ ತೋರಿಸುವಂಥ ವ್ಯವಸ್ಥೆಯನ್ನು ಏನು ನಮ್ಮ ಸ್ನೇಹಿತರು ಮಾಡಿದರೆ, ಪ್ರಾಯಶಃ ಮುಂದಿನ ದಿನಗಳಿಗೆ ಕೇವಲ ಕರಾವಳಿಯ ಕಂಬಳ ಮಾತ್ರ ಅಲ್ಲ, ಉಳಿದ ಜಾನಪದ ಕ್ರೀಡೆಗಳನ್ನು, ಕಲೆಗಳನ್ನು ತೋರಿಸುವಂಥ ವ್ಯವಸ್ಥೆ ಈ ವೇದಿಕೆಯಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ. ತಾವೆಲ್ಲರೂ ಇಷ್ಟೊಂದು ಈ ಕಂಬಳವನ್ನು ವೀಕ್ಷಿಸಿ ಸಂತೋಷ ಪಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಜನಸ್ತೋಮ ನಮ್ಮೂರಿನ ತುಳುನಾಡಿನ ಕರಾವಳಿಯ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಲೋ ರಂಜನ್ ರೇ, ಓ ಒತ್ತೇ ಇರ್ಲತ್ತ ಪಂಡೆ ಬಿಡ್ಪೇರು ಅಣ್ಣ ಬೋಲಾರ ತಕ್ಲು ಬಿಡೋಡಿತ್ತೆ ಬೇತೆ ಬೇತೆ ಕಾರಣ ಕಂಬಳ ತಡಾವನ ಉಂಟು ರಂಜನ್ ರೇ. ವೇದಿಕೆಯಲ್ಲಿ ಸಾಧಾರಣ ಅವರ ಗೌರವ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅಣ್ಣ ಚೂರು ಸಹಕಾರ ಕೊಡ್ರಣ್ಣ. ಪೊರ್ತು ಮಲ್ಪೆರ ಬಲ್ಲಿ ಸಮಯದ ತುರ್ತುಡು ನಮ್ಮ ತೆರಿಯ ನೋಡು ದಯಮಲ್ತದೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಣ, ಬೋಳಾರ ತ್ರಿಶಾಲ್ ಕೆ ಪೂಜಾರಣ ಅಡ್ಡಬಲ ದೇವತೆಯಲ್ಲೋ ರಾಜಗಾಡಿ ಬಂದಿಪ್ಪನ ಬೋಳಾರ ಬೋಳಾರ ತ್ರಿಶಾಲ್ ಕೆ ಪೂಜಾರನ
ಎರಡು ಪಾಲ್ದಕಲ ಬಲಿತುಕ ಮಾಳದಕಲ್ಲ ಕಕ್ಕೆಬದವನವರು ಬಹಳ ಆನಂದ ನಿಲಯ ಶೇಖರ ಶೆಟ್ಟಿ ಅವರ ಹಿರಿಯ ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ ಕಕ್ಕೆಪದವು ಪೆರ್ಗಾಳು ಬಾಬು ವೆಂಕಪ್ಪ ಗೌಡ್ರವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜಕರೆಯಲ್ಲಿ ಉಡಂಜಿ ನಾಗರದ ಮಲ್ಲ ವಿಭಾಗದ ಸ್ಪರ್ಧೆಗೆ ಕರೆಡ್ತಾ ಇರೋന്നുള്ളത് ಕಕ್ಕೆಪದವು ಪೆರ್ಗಾಳು ಬಾಬು ವೆಂಕಪ್ಪ ಗೌಡರನಲ್ಲೂ ರಾಜ ಕರೆಟ್ ಮಾಳ ಆನಂದ ನಿಲಯ ಶೇಖರಯ್ಯ ಶೆಟ್ಟನಲ್ಲೂ ಮಹಾರಾಜ ಕರೆಟ್ ಈ ಸಾಲವರಿಗೆ ಸಿದ್ದಗಟ್ಟ ಬೊಡಮದಾಗಲ್ಲ ಮಂಜೇಶ್ವರ ಕೌಡೂರು ಬೀಡದಾಗಲ್ಲ ತಯಾರಿ ಪಡ ಅದು ಬರೋಡು ಯಾವುದೇ ಕಾರಣಕ್ಕೂ ಇನ್ನು ಸಮಯದ ವಿಳಂಬಕ್ಕೆ ಅವಕಾಶವಿಲ್ಲ. ವಿಳಂಬ ಮಾಡುವಷ್ಟು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ತಿಳಿದುಕೊಳ್ಬೇಕು. ಬಹಳಷ್ಟು ದೂರದಿಂದ ಬಂದು ಒಂದು ಕ್ರೀಡಾಕೂಟದಲ್ಲಿ ಪಾಲ್ಪಡುತ್ತಾ ಇದ್ದೇವೆ. ಅದು ನಿನ್ನೆ ಪ್ರಾರಂಭವಾಗಿದೆ. ಹೌದು, ನಮಗಿನ್ನು ಬಹಳಷ್ಟು ದೂರ ಕ್ರಮಿಸ್ಲಿಕ್ಕಿದೆ. ಹೌದು, ಆದಷ್ಟು ಬೇಗ ಈ ಸ್ಪರ್ಧೆಯನ್ನು ಮುಗಿಸಿದ್ರೆ ನಮಗೆ ಕೂಡ ಒಳ್ಳೇದು. ಹೌದು, ಬಿಡ್ತಾರೆ. ಗಂಡು ಬಾಲ್ತಗಳು ನಾರು ಬರಲಣ್ಣ ಆಗ್ತದೆ. பொறுத்து மல்பன பொடிச்சு நம்ம மால ஆனந்த நிலையதாಗಲೇ ಮಹಾರಾಜ ಕರೆಟ್, ಕಕ್ಕೆ ಪದವು ಪೆರಂಗಾಲ್ದಾಗಲೇ ರಾಜ ಕರೆಟ್. ಅದು ದಯವಿಟ್ಟು ಪ್ರೇಕ್ಷಕರು ಆ ಗ್ಯಾಲರಿಯ ಮೇಲೆ ನಿಮ್ಮ ತೂಕವನ್ನು ಹಾಕಿದ್ದೀರಿ. ಅದು ಬೀಳುವ ಸಂದರ್ಭ ಭಾರಿ ಜನಸಂದಣಿ ಇದೆ. ನಿರಂಜನ್ ರೈಗಳೇ ಹೇಳಿ ಅಣ್ಣ. ಕಂಬಳ ಕ್ಷೇತ್ರದ ಅತ್ಯಂತ ಹಿರಿಯ ಕೋಣ ಯಾವುದು? ನಮ್ಮ ಅತಿ ಹೆಚ್ಚು 200ಕ್ಕಿಂತಲೂ ಹೆಚ್ಚು ಬಹುಮಾನ ಪಡೆದಂತಹ ಕೋಣ. ಹೌದು, ಪ್ರಸ್ತುತ ನಂದಳಿಕೆ ಶ್ರೀಕಾಂತ ಭಟ್ಟರ ಪಾಂಡು ಕೋಣಕ್ಕೆ ಬೆಂಗಳೂರಿನ ಕಂಬಳದ ಈ ಕಂಬಳೋತ್ಸವದ ಸಂಭ್ರಮದಲ್ಲಿ ಗೌರವಾದರ ಪೂರ್ವಕ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಂತೋಷದ ವಿಚಾರ. ಹೌದು, ಈ ಸನ್ಮಾನಗಳು ನಾನು ಆಗ್ಲೇ ಹಲೋ ಬುಡ್ಪೇಟೆ ಬಲ್ಲೆ ಬಜವಳಿಯ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ಎಂಪೈರ್ ಹೋಟೆಲ್ನ ಸಮೂಹದ ಮಾಲಕರು ಜೀವನರಾರಿಗರ ಜಯ ಗೋಪಾಲ ಕೋಣಗಳಿಗೆ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ನಂತರ ದಿನಗಳಲ್ಲಿ ಬೋರಂತೂರ್ನ ಕಾಟಿಗೆ ಸನ್ಮಾನ ಆಯಿತು. ನಂತರದ ದಿನಗಳಲ್ಲಿ ಮುಲ್ಕಿಯಪ್ಪಯ್ಯಟ್ಟು ಶಾಲೆ ನಾಗರಾಜ ಕೋಣಕ್ಕೆ ವೇದಿಕೆ ರಾಜಣ್ಣ. ಹಲೋ ಹಲೋ ಬನ್ನಿ ಸರ್, ಹೇಳಿ. ನಂದರಿಕೆ ಪಾಂಡು ಸನ್ಮಾನ ಯಾರು ವೇದಿಕೆ ಎದುರು ಅಂದು ಗಮನಗು ಅವನೇ ಪನ್ಯ ಅನಿತ್ತೆ ಇತ ಅನೌನ್ಸ್ ಮಾಡ್ತಾನೆ ಅದೇನೆ. ಈಗ ನಾನು ಪ್ರಕಟಣೆ ಮಾಡಿದ್ದೆ ಅದನ್ನು. ಪಾಂಡುನನ್ನು ತರ್ತಾ ಇದ್ದಾರೆ. ಬಂತ ನಾವಿರ್ದ ಮಲ್ಲಕಲ್ಲ ನನ್ನ ಸಾಲು ಬಾಕಿ ಪುಣೆ ಕ್ವಾರ್ಟರ್ ಫೈನಲ್ ಅಡ್ಡಪಲ ಇದ್ದಕಲು రెండు సార్లు దగ్గర తయారదు ఇప్పుడు నాకు బరుడు అడ్డపల ఇద ఉస్మారు సూర్యశ్రీ ఇదకల్ల ఆಳದ ಮದವು ಮೇಗಿನ ಮನೆ ತಕಲ್ಲ ಫೈಲುರಣ ಮುಲ್ತೂರ್ದ ಅಡಕೇನು ಜಿಗೆ ಸ್ಟೇಜಿಗೆ ಅಂಜನ ದಾದ ಪನಡು ನಿಕ್ಕಲ ಪಿರವರಡು ಒಟ್ಟಿಗೆ ಎರಡು ಪನ್ನು ಎರಡು ಪಾಲ್ದಗಳು ಒಟ್ಟಿಗೆ ಪಿರಬಲೆ ಒಟ್ಟಿಗೆ ಮುಗಿಪೋಯಿ ಲೇನ್ ಕೇಂದ್ರ ಆ ರಿಲೇ ತೂದು ಒಂದು ಅಯೋಜನೆ ಫೋನ್ ಮಾಡ್ತೇನೆ ಕೂಡಲೇ ಪೆರುಗಾಲ್ದಕಲೆ ಒಟ್ಟಿಗೆ ಪಿರಬರಿಯರ ಗಮನಗು ಪಾಂಡು ಕೂಡಲೇ ಪತ್ತೊಂಬಲೆ ಸನ್ಮಾನ రెండు పాల్దకలు ಒಂದು ಪಿರಬರಡು ಅಪ್ಪನ ಸೊರಣೆ పోతుండు 19 ಉಳ್ಳರಿ ಗುರು ಕಿರಣ ನೀಡ್ಬೇಕು ಎಕಾಡು ಬಕ್ಕ ಸಮಯ ಪಂತೇನೆ ಅವ್ರು ಪಂತಿಗ್ಯರು ಮೂಲ್ಕಿ ಪೈಯಟ್ಟದ ವೇದಿಕೆಯಲ್ಲಿರುವವರು ನಾಗರಾಜ ವೇದಿಕೆಯಲ್ಲಿರುವವರ ಗಮನಕ್ಕೆ ಸನ್ಮಾನ ಅಗತ್ಯ ಇದ್ದವರು ಮಾತ್ರ ನಿಲ್ಲತಕ್ಕದ್ದು. ವೇದಿಕೆಯಲ್ಲಿರುವ ಗಮನಕ್ಕೆ ಅಗತ್ಯ ಇರುವವರು ಮಾತ್ರ ನಿಂತ್ಕೊಳ್ಳಿ. ದಯವಿಟ್ಟು ವೇದಿಕೆಯಲ್ಲಿ ಜಾಸ್ತಿ ಜನ ನಿಲ್ಲೋಕೆ ಬಿಡಬೇಡಿ. ಇದೀಗ ಕೋಣವನ್ನು ಆದಷ್ಟು ಬೇಗ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಕರ್ಕೊಂಡು ಬರಬೇಕು.
ಪೆರುಗಾಲದಾಗಲ ಒಂದು ಪಿರ ಬರಡು ರೆಡ್ ಪಾಲ್ದಾಗಲ ಪಿರ ಬರ್ತದೆ ಒಟ್ಟಿಗೆ ಪಾರ ನಂತರ ಬರ್ಪುಣಿ ಅಂಚ ಹಲೋ ಪೆರುಗಾಲದಾಗಲ ಒಂಚೂರು ಪಿರ ಬೋಡಣ್ಣ ಇತ್ತಾಗಲೇ ಬಿಡಪ್ಪ ಬರ ಕೇನುಡ ಮೈ ಕೇನುಡ ಕೇನುಡು ಮೂಲು ಇಂಚು ಸ್ಟೇಜ್ಗೆ ಕೇನುಜಿಗೆ ದಿಕ್ಕಿಲ್ಲ ಒಟ್ಟಿಗೆ ಇತ್ತನಕ್ಲ ಪೂರ ಪಿರ ಬೋಡಣ್ಣ ಪ್ರಾಯಶಃ ಇಂತಹ ಜನಸ್ತೋಮದ ಮಧ್ಯೆ ಇಂತಹ ಭವ್ಯ ವೇದಿಕೆಯಲ್ಲಿ ಇರುವಂತಹ ಗೌರವಾನ್ವಿತ ಅತಿಥಿ ಪ್ರಮುಖರ ಸಮಕ್ಷಮದಲ್ಲಿ ಪಿರವರಡು ರೆಡ್ ಪಾಲ್ದಾಗಲ ಪರಸ್ಪರ ಓಟದ ಕೋಣ ದಾಖಲೆ ಮಾಡುವಂತಹ ಓಟದ ಕೋಣಕ್ಕೆ ಬರಬೇಕು ಸನ್ಮಾನ ಕೇನುಜ ಕೇನುಜಿಗೆ ಹಲೋ ಹಲೋ ಎಲೆಕ್ಟ್ರಿಷಿಯನ್ಸ್ ಗಮನಿಸಬೇಕು ಒಂದು ಅಣ್ಣ ಒಂಜಿ ಟ್ಯೂಬ್ ಲೈಟ್ ಹೆಕ್ಕಂಡಲ್ಲ ಗಿಡ ಪೂಜಾರಿಂಗಿಲ್ಲ ಜವನೇರು ಇಂಚಿನ ಅಲ್ಪ ಒಂಜಿ ಸೈಡ್ ಲೈಟೇ ಬತ್ತೊಂದಿಜ್ಜಿ ಯಾರು ಎಲೆಕ್ಟ್ರಿಷಿಯನ್ಸ್ ಲೈಟ್ ಅವರು ಯಾರು ಏರ್ಗೆ ಸಿಕ್ಕಿಣ ಇಲ್ಲಿ ಒಂದು ಮಗು ಇತ್ತು ನಾವು ಆಗ ಸೇಫ್ ಕಳಿಸಿಕೊಟ್ಟಿದ್ದೇವೆ ವೇದಿಕೆ ಒಂತ ಜನ ಇತ್ತು ನಾವು ಒಂದು ಸ್ವಯಂ ಸೇವಕರನ್ನ ಇದು ದಂಡೆ ಉಂಡು ಅಗತ್ಯ ಮಾತ್ರ ಒಂತಲೇ ಅಲ್ಪ ಸ್ವಯಂ ಸೇವಕರನ್ನ ದಂಡುಂಡು ಈತ ಬುಡುಪೇರೆ ಬಂದಾಗ ಅತಿಥಿಗಳು ಬರುವಾಗ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ವೇದಿಕೆಯಲ್ಲಿ ಎರಡು ಕಡೆ ಹಲೋ ಅಪ್ಪಣ್ಣ ಮಾತ್ರ ನಿಂತ್ಕೊಳ್ಳಿ ಬಿಡ್ತಾರ ಆಗ ಬಿಡ್ತಾರೆ ಲೈಟ್ ಬತ್ತೊಂದು ಬಿಡ್ತಾರತ್ತ ಬುಡುಪೇರೆ ಎರಡು ತೀವ್ರ ತರದ ಸ್ಪರ್ಧೆಯ ಕೋಣಗಳು ಹಾಗಾಗಿ ಯಾಕೆ ಲೈಟ್ ಉರಿಸಲಿಲ್ಲ ಈ ಬದಿದ್ದು ಈ ಸಾಲ ಬಿಡುಪ ಅಂಕಲು ಈ ಸಾಲ ಬಿಡುಪವ ಅక్కడ ನಡ್ದನ ಒಪ್ಕೊಂಡು ಹೆಂಗಿರ್ತಾ ಆಕ್ಷೇಪ ಇಜ್ಜಿ ಬುಡುಪೇರಿ ಪೋಜುನುಗೆ ಬುಡುಪೇರಿ ರಾಜ ಕರೆಟ್ಟಿ ಕಕ್ಕೆ ಪದವು ಪೆಂಗಾಲಿ ಬಾಬು ವೆಂಕಪ್ಪ ಗೌಡರ್ನಿರ್ಲು ಮಹಾರಾಜ ಕೆರೆಟ್ಟಿ ಮಾಳ ಆನಂದ ಶೇಖರ್ ಶೆಟ್ಟರ್ನಿರ್ಲು Event electricians, please note. Event electricians. ಹತ್ತು ಸಲ ಹೇಳಿದ್ದೇವೆ ಸ್ವಾಮಿ. ಕರಿನ ಕಂಬಳಡಿ ಹೈಕೋರ್ಟಿನ ಜಡ್ಜಿ ಆಗಮಿಸಿದ್ದಾರೆ. ದೇಶಾನಂದ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮ ಈ ಬೆಂಗಳೂರಿನ ರಾಜಧಾನಿಯ ಕಂಬಳಕೂಟಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯಿಂದ ಎಲ್ಲರ ಪರವಾಗಿ ಕಂಬಳ ಸಮಿತಿಯ ಪರವಾಗಿ ಅವರನ್ನು ಸ್ವಾಗತಿಸಿದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಹೋಗಬೇಕು. ಇಲ್ಲಿ ಕಂಬಳದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಲೋ, ಪಾಂಡು ಬಂದ್ರ? ಪಾಂಡವನ್ ಕರ್ಕೊಂಡು ಬಂದ್ರ ಕೋಣವನ್ನು?
ಸಾಲನ್ನು ವೀಕ್ಷಣೆ ಮಲ್ತೊಂದುಲ್ಲೇರು ರಾಷ್ಟ್ರಾರು ಸಂಕುಡ ಪ್ರೇಕ್ಷಕರ್ಲ ಈ ತೀವ್ರ ಸ್ಪರ್ಧೆನ ಬಾಳ ದಕ್ಕಲನಲ್ಲ ಪೆರಂಗಾಲ್ ದಕ್ಕಲಲ್ಲ ನಾವಿಡ್ದ ಮಲ್ಲ ವಿಭಾಗದ ಭಾರಿ ಸ್ಪರ್ಧೆದ ಸಾಲು ಬಲೆ ಗಂತು ಬಲೆ ಬಂತಿಗೆ ಬನ್ನಿ ಎಂತಾಗಬೇಕಣ್ಣ ಹೈಕೋರ್ಟ್ನ ಜಡ್ಜಿಯವರು ವೀಕ್ಷಣೆ ಮಾಡುವುದು ಗಮನ ಇರಲಿ ಒಂದು ಗೌರವಯುತವಾದ ಸ್ಪರ್ಧೆ ಈಗ ನಡೀತಾ ಇದೆ. ಅವು ನಮ್ಮ ಇಜ್ಜಾವೆ ಹಾಕುನ ಇಜ್ಜಿ ರಡ್ಡ ಪಾಸಲ್ಲಿ ಗಮನ ದಿತ್ತಾಳೆ ಬೊಟ್ಪ ಬರಬಲ್ಲೆ ಅಣ್ಣ ದಯವಿಟ್ಟು ಎರಡು ಕೋಣಗಳು ಕೂಡ ಜೋಡಿ ಕೋಣಗಳು ಕೂಡ ಹಿಂದೆ ಬರಬೇಕು. ಒಂದೇ ನೊಗ ಸರಿಯಾದ್ರೆ ಮಾತ್ರ ಬಿಡಿಸ್ಲಿಕ್ಕೆ ಆಗ್ತದೆ. ನೊಗ ಸರಿ ಇರಬೇಕಾದ್ರೆ ತಾವುಗಳು ಸರಿಯಾಗಿ ನಿಲ್ಲಿಸಬೇಕು. ಕಂಬಳ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಸುಮಾರು 3 ದಶಕಗಳಿಗಿಂತಲೂ ಹೆಚ್ಚು ಇತಿಹಾಸವುಳ್ಳವರು ಕಂಬಳ ಕ್ಷೇತ್ರದಲ್ಲಿ ಕಕ್ಕೆಬದವು ಪೆರ್ನಾಲ್ ಬಾಬು ವೆಂಕಪ್ಪ ಗೌಡರು. ಹಗ್ಗದ ವಿಭಾಗದಲ್ಲಿ ಅನೇಕ ಪ್ರತಿಷ್ಠಿತ ಬಹುಮಾನಗಳನ್ನು ಪಡೆದು ನೇಗಿಲ ವಿಭಾಗದಲ್ಲಿಯೂ ಕೂಡ ಮೊನ್ನೆಯ ಕಂಬಳದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಂತಹ ಮಾಳಾನಂದನಲ್ಲಿಯ ಶೇಖರಾನಂದ ಶೆಟ್ಟರ ಕೋಣಗಳು ಅನ್ನ ಬಲೆ ನಮ್ಮ ತಾಯಿ ಮುಗಿದರೆ ಮಹಾರಾಜ ಕರೆಯಲ್ಲಿ ಸ್ಪರ್ಧೆಗಾಗಿ ಅಭಿಮಾನಿ ಹಾಗೆ ನಮ್ಮ ಹಿತೈಷಿಗಳಾಗಿರುವಂತಹ ಚಂದ್ರ ಶೆಟ್ಟಿ ರಂಗೋಲಿ ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಮಕ್ಕಳೆಲ್ಲ ಎಲ್ಲಿಂದ ಬಂದದ್ದು ಮಾರಾರೆ? ಅಲ್ಲ, ಈ ಮಕ್ಕಳು ಯಾರ್ದು? ನಿಮ್ದೇ? ಇಲ್ಲ ಅಡ್ಡಿಲ್ಲ ಅಷ್ಟಿದ್ರೆ ಸಾಕು. ಕಡಪುಡ್ತನಾಗಿಲ್ಲ ಜವಾಬ್ದಾರಿ. ಕಂಬದಲ್ಪ ಈಗ ಬೀಳುವ ಹಂತ ಒಳ್ಳೆ ಲೈಟಿಂಗ್ ದಾರ ಉಡುಪೇರಿ ತಕ್ಷಣ ಅಲ್ಲಿಂದ ಮುಂದೆ ಹೋಗ್ಬೇಕು. ಲೈಟಿಂಗ್ ಹೊರಗೆ ಹೋಗ್ಬೇಕು. ಉಡುಪೇರಿ ಓಡಿಕೊಂಡು ಬರುವಾಗ ಈಗ ಆದ್ರೆ ಬಹಳ ಕಷ್ಟ ಆಗಿತ್ತು. ಇನ್ನು ಹೊತ್ತು ಮಾಡಲಿಕ್ಕಿಲ್ಲ. ಈಗಾಗಲೇ ಕರೆಯ ಅಂತ ಹೇಳಿದ್ರೆ ಈಗ ಅಖಾಡದಲ್ಲಿ ಈಗಾಗಲೇ 2 ಜೊತೆ ಕೋಣಗಳು ಓಟಕ್ಕೆ ಸಜ್ಜಾಗಿವೆ. ಅವು ನಿಂತಿರುವಂತ ಜಾಗ ಬಂದು ಗಂತ್ ಅಂತ ಹೇಳಿದ್ರೆ ತುಳುವಿನಲ್ಲಿ ಗಂತ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. ಕೋಣಗಳು ತಮ್ಮ ಓಟವನ್ನು ಶುರು ಮಾಡೋದಕ್ಕೆ ಅದಕ್ಕೆ ಗಂತ್ ಅಂತ ಹೇಳ್ತಾರೆ. ಹಾಗೇನೆ ಅದು ಕೊನೆಯದಾಗಿ ಮುಟ್ಟುವಂತ ಜಾಗಕ್ಕೆ ಅದಕ್ಕೆ ಮಂಜೊಟ್ಟಿ ಅಂತ ಹೇಳ್ತಾರೆ. ಮಂಜೊಟ್ಟಿ ಅಂತ ಹೇಳಿದ್ರೆ ಎಂಡಿಂಗ್ ಪಾಯಿಂಟ್. ಗಂತು ಹಾಗೂ ಮಂಜೊಟ್ಟಿ ಈ 2 ಅಂತರದಲ್ಲಿ ಎಷ್ಟು ಬೇಗ ಎಷ್ಟು ಕಡಿಮೆ ಸೆಕೆಂಡ್ ನಲ್ಲಿ ಪ್ರವೇಶ ಮಾಡ್ತವೆ ಅನ್ನೋದ್ರ ಮೇಲೂ ಕೂಡ ಕೆಲವೊಂದು ಸ್ಪರ್ಧೆಗಳು ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ವೇದಿಕೆಯಲ್ಲಿ ಓಡುವಂತ ಜಾಗ ಅದಕ್ಕೆ ಕರೆ ಅಂತ ಹೇಳ್ತೀವಿ. ಕರೆ ಅಂತ ಹೇಳಿದ್ರೆ ಅಖಾಡ. ನೀವು ಅಖಾಡದ ಪಕ್ಷಿ ಮಾಳಾನಂದನಿಯ ಶೇಖರ ಸಜ್ಜನ ಮಹಾರಾಜ ಕರೆಕ್ಟ್ ಸತ್ಯವಾದ ಬಾಬು ವೆಂಕಪ್ಪ ಗೌಡರನ್ನು ರಾಜ ಕರೆಕ್ಟ್ ಅಲ್ಲ ಬುಡಿಯರು ಮಹಾರಾಜ ಕರೆಕ್ಟ ಭಾರಿ ಬಡ್ತಿರ್ಬೇಕ ಬುಡಿಯರು ಮಹಾರಾಜ ಕರೆಕ್ಟ್ ಬತ್ತನ
ಮಾಳ ಆನಂದ ನಿಲಯ ಶೇಖರ ಶೆಟ್ಟಿನ ಮಹಾರಾಜ ಕರಿರತ್ನ 9:16 9:65. ಚಿತ್ರಕಟ್ಟೆ ಪೊಡುಮ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟಿನರ್ಲು ಮಹಾರಾಜ ಕರೆಟ್ ಮಂಜೇಶ್ವರ ಕೌಡೂರು ಬೀಡು ಅಣ್ಣ ಏತ್ ಟೈಮಿಂಗ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಮಾಳ ಮಹಾರಾಜ ಕರೆಯಿಂದ ಲೆಗೈಟಂತ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ಕೋಣಗಳು 9.16 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನ ಪೂರ್ಣಗೊಳಿಸಿರುತ್ತೆ. 9.16 155 ಮೀಟರ್ನ ಕೇವಲ 9.16 ಸೆಕೆಂಡ್ಗಳಲ್ಲಿ ಮಾಳ ಆನಂದ ನಿಲಯ ಶೇಖರ ಆನಂದ ಶೆಟ್ಟಿ ಕೋಣಗಳು 9.16 ಇವತ್ತಿನ ಬೆಂಗಳೂರು ಕಂಬಳ ಇದೀಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ವಿನಂತಿ ಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಅತಿಥಿಗಳು ಅಲ್ಲದೆ ಇದ್ದಲ್ಲಿ ಗ್ಯಾಲರಿ ಅಥವಾ ಡೈಮಂಡ್ ಗ್ಯಾಲರಿಯಲ್ಲಿ ಹೋಗಿ ಆ ವೇದಿಕೆಯಲ್ಲಿ ಕೂತ್ಕೊಂಡು ಕಂಬಳದ ಸೊಬಗನ್ನ ಅನುಭವಿಸಬೇಕು. ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವಿನಯಪೂರ್ವಕವಾದಂತಹ ಒಂದು ರಿಕ್ವೆಸ್ಟ್, ಯಾರೆಲ್ಲ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಆಗಿರುವುದಿಲ್ವೋ ಅವರೆಲ್ಲರೂ ನಮಗೆ ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ದಯಮಾಡಿ ಗ್ಯಾಲರಿ ಅಥವಾ ಡೈಮಂಡ್ ಗ್ಯಾಲರಿಗೆ ಹೋಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶೇಖರ್ ಆನಂದ ಕೋಣಗಳು ಒಂದ್ಸಲ ಎಲ್ಲ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಅದರೊಂದಿಗೆ ಸಭೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯರಲ್ಲ ವಿನಂತಿ, ಆಹ್ವಾನ ಅಭಿವೃದ್ಧಿ ಮಾಡಿಕೊಳ್ಳಿ ಅಥವಾ ಕೂತ್ಕೊಳ್ಬೇಕು. ದಯವಿಟ್ಟು ನಿಮ್ಮ ಮಾಡಲಿ. ಮಹಾರಾಜ ಕರೆಕ್ಟ್ SMS ಫ್ಯಾಮಿಲಿ ಬೆಂಗಳೂರು ಅಡ್ಡಹಲಗೆಯ ಒತ್ತೆ ಕೋಣಗಳು. ಹಲೋ ಈಗ ಅಡ್ಡಹಲಗೆಯ ಒತ್ತೆ ಕೋಣಗಳು ಬರ್ತದೆ. SMS ಫ್ಯಾಮಿಲಿ ಬೆಂಗಳೂರಿನ ಕೋಣಗಳು. ನೇಗಿಲ ಹಿರಿಯ ವಿಭಾಗದಲ್ಲಿ 31 ಜೊತೆ ಕೋಣಗಳು ಭಾಗವಹಿಸಿ ಈಗಾಗಲೇ 3 ಜೊತೆ ಕೋಣಗಳು ಸೆಮಿಫೈನಲ್ ಪ್ರವೇಶ ಆಗಿದೆ. ಬೋಲಗುತ್ತನವರು, ಬಂಗಾಡಿ ಪರಮೇಲ್ನವರು ಕೆಲವು ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪ್ರವೇಶ ಮಾಡಲಿಕ್ಕೆ ಉಳಿದವರೆಲ್ಲರೂ ಕೂಡ ಮುಖ್ಯ ವೇದಿಕೆಯಿಂದ ನಿರ್ಗಮನ ಮಾಡಬೇಕು. ಪಕ್ಕದಲ್ಲಿ ಬೇರೆ ವೇದಿಕೆ ಇದೆ, ನಿಮಗೆ ಕಂಬಳ ವೀಕ್ಷಣೆಗೆ ಆ ವೇದಿಕೆಗೆ ತೆರಳಬೇಕಾಗಿ ವಿನಂತಿ ಮಾಡ್ತೇವೆ. ಅತಿಥಿಗಳನ್ನು ಹೊರತುಪಡಿಸಿ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ವೇದಿಕೆಯನ್ನು ತೆರವು ಮಾಡಬೇಕು. ನಮ್ಮ ಅತಿಥಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಕೂಡ ಮುಖ್ಯ ವೇದಿಕೆಯನ್ನು ತೆರವು ಮಾಡಿ ಪಕ್ಕದ ವೇದಿಕೆಯಲ್ಲಿ ಆಸೀನರಾಗಬೇಕು. ದಯವಿಟ್ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಜೆಯ ಕಾರ್ಯಕ್ರಮದ ಅತಿಥಿಗಳು ಬರಲಿಕ್ಕಿದ್ದಾರೆ. ಕೊನೆಯ 2 ಸಾಲುಗಳಿಗೆ ಕುಳಿತಂತ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾನು. SMS ಫ್ಯಾಮಿಲಿ ಬೆಂಗಳೂರು ಅಡ್ಡಪಲಾಯ್ದ ಒತ್ತೇರ್ಲು. SMS ಫ್ಯಾಮಿಲಿ ಬೆಂಗಳೂರು, SMS ಬೆಂಗಳೂರು ಫ್ಯಾಮಿಲಿ ಅಡ್ಡಹಲಗೆ ವಿಭಾಗದ ಕೋಣಗಳು. ಮೂಲೊಂಜಿ ಇಲ್ಲಿ ಒಂದು ಸಣ್ಣ ಹುಡುಗ ತಪ್ಪಿಸಿಕೊಂಡಿದ್ದಾನೆ, ಇಲ್ಲಿದ್ದಾನೆ. ಅವರ ತಂದೆಯವರ ಗಮನಕ್ಕೆ ಇವನ ಹೆಸರು ವಾಜಿದ್ ಖಾನ್, ಇವನ ತಂದೆ ಹೆಸರು ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ವಿನಯಪೂರ್ವಕವಾದಂತಹ ರಿಕ್ವೆಸ್ಟ್ ಇದೆ. ಇದೀಗ ಸಭಾ ಕಾರ್ಯಕ್ರಮ ಆಗ್ಲಿಕ್ಕೆ ವೇದಿಕೆಯಲ್ಲಿ, ಹಾಗಾಗಿ ಯಾರೆಲ್ಲ ಸಭಾ ಕಾರ್ಯಕ್ರಮದ ಅತಿಥಿಗಳಲ್ವೋ ಸಭಾ ಕಾರ್ಯಕ್ರಮಕ್ಕೆ ನಮಗೆ ಸ್ವಲ್ಪ ಅನುವು ಮಾಡಿಕೊಡ್ಬೇಕು. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನಮ್ಗೆ ಗೊತ್ತಿದೆ ಎಲ್ಲರೂ ಪ್ರೀತಿಯಿಂದ ಈ ಕಂಬಳವನ್ನ ನೋಡ್ಲಿಕ್ಕೆ ಬಂದಿದ್ದೀರಾ. ಡೈಮಂಡ್ ಗ್ಯಾಲರಿ ಅಥವಾ ಇನ್ನೊಂದು ಗ್ಯಾಲರಿಯಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾರ್ಯಕ್ರಮವನ್ನ ವೀಕ್ಷಿಸಬಹುದು. ಸರೋಜಿನಿ ವೇದಿಕೆಯಲ್ಲಿರುವಂತಹ ಮಂಜೇಶ್ವರ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರನರು ರಾಜಕರೆಟ್ ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರಿ ಅವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಸ್ಪರ್ಧೆಯಲ್ಲಿ ಮಹಾರಾಜ ಕರೆಯಲ್ಲಿ ಚಿತ್ರಕಟ್ಟೆ ಪಡುವ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟಿ ಅವರ ಕೋಣಗಳು. ವೇದಿಕೆಯಲ್ಲಿ ಪ್ರಾರಂಭ ಆಗ್ಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಅತಿಥಿಗಳಲ್ಲದೆ ಇದ್ರೆ ದಯಮಾಡಿ ಪೂರ್ವಕವಾಗಿ ಈ ಸಾಲದ ಬರೀಕೆ ಅಡ್ಡಪಲಾಯಿದೆರಲು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಅಜ್ಜಾಡಿ ಬಾಬು ರಾಜೇಂದ್ರ ಸಾಂಸ್ಕೃತಿಕ ವೇದಿಕೆ ಅಥವಾ ಇನ್ನೊಂದು ಕುಪ್ಪ ಏನಾಕಿರಲಿಲ್ಲ. ಈ ಸಾಲದ ಬರೀತ ಅಡ್ಡಪಲಾಯಿದಗಳು ತಯಾರಾದ ಪೋಡನ್ನ
ಅಡ್ಡಹಲಗೆ ಈ ವಿಭಾಗದ ಸಾಲಿನ ಕೋಣಗಳ ಸ್ಪರ್ಧೆಗೆ ನಂತರದ ಸಾಲುಗಳು ಯಜಮಾನರುಗಳು ಅಡ್ಡಹಲಗೆಯ ತಯಾರಾಗಿ 2 ಸ್ಪರ್ಧೆಗಳು. ಕರೆಯಲ್ಲಿರುವವರು ಸಿದ್ಧಕಟ್ಟೆ ಪಡುವ ಹೊಸಮನೆ ಸರೋಜಿನಿ ಅಡ್ಡಪಲಾಯದ ಸ್ಪರ್ಧೆ ಕೂಡಲೇ ಕೋಣಗಳು ಮಹಾರಾಜ ಕರೆಯಲ್ಲಿ ಬಲ್ಲದೆಲ್ಲಿಯ ಕೂಡಲೇ ನಾವಿಡದಲ್ಲಿ ಭಾಗದಲ್ಲಿನ ಸ್ಪರ್ಧೆ. ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರು ಬೀಡು ತುಷಾರ ಮಾರಪ್ಪ ಭಂಡಾರಿಯವರ ಕೋಣಗಳು. ಹೌದು. ನೇಗಿಲು ಹಿರಿಯ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಅಂತಿಮ ಸ್ಪರ್ಧೆ. ಸಿದ್ದಕಟ್ಟೆಯವರು ಮಹಾರಾಜ ಕರೆಯಲ್ಲಿ, ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರಿನವರು. ನಾವೇರ್ದ ಮಲ್ಲ ವಿಭಾಗದ ಇರ್ಲಿನ ಸಾಲದ ಬೆರಿಕ್ ಅಡ್ಡಪಲಾಯ್ದ ವಿಭಾಗದ ಇರ್ಲಿನ ಸಾಲನ್ನ ಅಂದೆ ಅಡ್ಡಪಲಾಯ್ದ ವಿಭಾಗದ ಇರ್ಲಿನ ಯಜಮಾನರಾಗ ದಯದಿದ್ದು ಗಮನಿಸಿ ಅವರು ತಡಮಲ್ಪನ್ನ ಇರ್ಲಿನ 11 ಆ ತಾರೀಕು ಪೋಡು ಅಡ್ಡಪಲಾಯದ ಗಡ್ಡಿ ಜಾತಿಲ್ಲ ಉಲಾಯ್ ಬೈದ ಬಾರಿ ಸಂತೋಷದ ಹೌದೇರಾ ಹೌದೇ ನನ್ನ ಪೊರ್ಲುದ ಸಹಕಾರ ಅರೆಮಂಡ ಬೆಂಗಳೂರು ದೊಂಬು ಕಮ್ಮಿ ಅದೇ ನಿರಂಜನ್ರೆ ಎರ್ಲೆಗಳ ಸಾಕಾಪುಜಿ ನರಮಣಿಗಳ ಸಾಕಾಪುಜಿ ಒಂಜಿ ರೀತಿ ತಂಪುದ ವಾತಾವರಣ ಅಂಚಾದು ಒಂಜಿ ಪೊರ್ತುಗು ಸರಿಯಾದ ಕರೆಕ್ ಬರ್ತಿರಂಡ ಆ ಪೊರ್ತುಗು ಮುಗಿಪಡಿಪರ ಒಂಜಿ ನಿರೀಕ್ಷೆ ಉಂಡ ಆ ಪೊರ್ತುಗು ಒಂಜಿ ಕಂಬಳದ ಮುಗಿಪರ ಸಾಧ್ಯ ಅವು ವಿಶೇಷವಾದ ವೇದಿಕೆ ಸ್ವಲ್ಪ ಕಾರ್ಕಳ ನಂದಲಿಕೆ ಶ್ರೀಕಾಂತ್ ಭಟ್ರನ ಪಾಂಡು ಎರುಕು ಸನ್ಮಾನದ ಪೊರ್ತು. ಹಲೋ ಓ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಪಾಲ್ಗೊಂಡಂತ ಎಲ್ಲ ಕೋಣಗಳ ಯಜಮಾನರಿಗೆ ಕೂಡ ಕಂಬಳದ ಭಾಗವಹಿಸುವಿಕೆ ಸವಿನೆನಪಿಗೋಸ್ಕರ ಒಂದು ಸ್ಮರಣಿಕೆ ಮತ್ತು ಪ್ರಶಂಸಾ ಪತ್ರವನ್ನು ನೀಡ್ತಾ ಇದ್ದಾರೆ. ಭಾಗವಹಿಸಿದ ಎಲ್ಲ ಕೋಣಗಳ ಯಜಮಾನರು ಪ್ರಶಸ್ತಿ ಪತ್ರವನ್ನು ಪಡೆಯುವುದರ ಜೊತೆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕುಬಂಡಾರಿ ನೇಗಿಲು ಹಿರಿಯ ವಿಭಾಗದಲ್ಲಿ ಪಾಲ್ಗೊಂಡಂತ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕುಬಂಡಾರಿ ಅವರಿಗೆ ಕಂಬಳ ಸಮಿತಿ ಅಧ್ಯಕ್ಷರಾದಂತ ಅಶೋಕ್ ಕುಮಾರ್ ರೈ ಅವರು ಆ ಸ್ಮರಣಿಕೆಯನ್ನ ನೀಡಿ ಎರಡೂ ಕಡೆಯವರಿಗೆ ಇದ್ದಾರೆ. ನಮ್ಮ ಸಮಯಕ್ಕೆ ಸರಿಯಾಗಿ ನಾವು ಬಿಟ್ಟರೆ ಈ ಸಂಜೆಯ ಅಥವಾ ಈ ಕಂಬಳದ ಒಂದು ಸವಿ ಖಂಡಿತವಾಗಿ ಉಳಿತದೆ. ಇದನ್ನು ನಾವು ಗಮನಿಸಬೇಕು. ಎರಡೂ ಸ್ಪರ್ಧೆಯ ಕೋಣಗಳು ಕೂಡ ಬೆಳ್ಳಿಪ್ಪಾಡಿ ಗಂತಿನಲ್ಲಿ ನಿಲ್ಲಬೇಕು. ಭಂಡಾರಿ ಅವರಿಗೆ ನಮ್ಮ ಕಂಬಳ ಭಾಗವಹಿಸುವುದ ರಾಜಧಾನಿಯ ಕಂಬಳದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನೆನಪಿಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗಂಟು ಬಲೆ ತುಕ ಗಟ್ಟಿ ಬಂತು ನೋಡು. ಬಂಟ್ವಾಳ ಮಣಿಹಳ್ಳ ಎಂ ಕೊರಗಪ್ಪ ಪಿರಬರೋಡು ಅಣ್ಣ ಕೌಡೂರು ಬಿಡುದಕ್ಲೆ ಮಂಜೇಶ್ವರ ಕೌಡೂರು ಬಿಡುದಕ್ಲೆ ಹಿಂದೆ ಬರಬೇಕು. ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಿಗೆ ಗಂತಿನಲ್ಲಿ ತಯಾರಾಗಿ ಸರ್ಟಿಫಿಕೇಟ್ ಅನ್ನು ನೀಡುವ ಸಂಪ್ರದಾಯದಂತೆ ಬೆಂಗಳೂರಿನ ರಾಜ್ಯ ರಾಜಧಾನಿ ನಮ್ಮ ಕಂಬಳ ಬೆಂಗಳೂರು ಕಂಬಳದಲ್ಲಿ ನೀಡ್ತಾ ಇದ್ದಾರೆ. ನಿರಂಜನ್ರೆ ಕಾರ್ಯಾಧ್ಯಕ್ಷರಾದಂತ ಗುರುಕಿರಣ್ ಹಾಗೂ ಅಧ್ಯಕ್ಷರಾದಂತ ಶಾಸಕರಾದಂತ ಅಶೋಕ್ ಕುಮಾರ್ ರೈ ಅವರು ಕೋಣಗಳ ಯಜಮಾನರಿಗೆ ಗೌರವವನ್ನ ನೀಡ್ತಾ ಇದ್ದಾರೆ. ಪಾಂಡುಗೂ ಸನ್ಮಾನ ನಂದು ಈ ಕಂಬಳದ ಕೋಣಗಳ ಐತ ಪ್ರತಿಷ್ಠೆ ಅವು ಮಲ್ತನ ಬಹುಮಾನ ಅವು ಪಡೆಯಿನ ಮರ್ಯಾದಿ ಪತ್ತೊನಿ ಗಟ್ಟಿ ಹಿಡ್ಕೋಬೇಕಣ್ಣ. ಹಾಲ್ ಕಂಬಳ ಕ್ಷೇತ್ರದಲ್ಲಿ ಬಹುಶಃ ಹಲವಾರು ಸಂದರ್ಭದಲ್ಲಿ ಹಲವಾರು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದದ್ದನ್ನು ನಾವು ನೋಡಿದೀವಿ. ಕಂಬಳ ಕ್ಷೇತ್ರದ ಸಾಧಕನಿಗೆ ಕೋಣಕ್ಕೆ ಕೂಡ ಸನ್ಮಾನವನ್ನು ಮಾಡಬೇಕು. ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಕಂಬಳ ಕ್ಷೇತ್ರದ ಸಾಧಕ ಪಾಂಡು ಎಂಬ ಕೋಣಕ್ಕೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಕಳದ ಜೀವನದಾಸ್ ಅಡ್ಯಂತಾರ ಮನೆಗೆ ಬಂದಂತ ಕೋಣ ಹತ್ತೂರು ಮನ್ಮಥ ಜೆ ಶೆಟ್ಟಿ ಅವರಿಗೆ ಜೂನಿಯರ್ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಬಹುಮಾನವನ್ನು ಪಡೆದಂತ ಕೋಣ ಸೀನಿಯರ್ ವಿಭಾಗಕ್ಕೆ ಬಂದಂತ ಕರಿಂಜೆ ವಿಶ್ವನಾಥ್ ಶೆಟ್ಟಿ ಅವರಿಗೆ 3 ವರ್ಷ ಸರಣಿ ಶ್ರೇಷ್ಠ ಬಹುಮಾನವನ್ನು ಪಡ್ಕೊಟ್ಟಂತ ಅಲ್ಲಿನ ತಂದಳಿಕೆ ಶ್ರೀಕಾಂತ ಭಟ್ರ ಮನೆಗೆ ಬಂದು
ಸತತವಾಗಿ ಅವರನ್ನ ಕಂಬಳ ಕ್ಷೇತ್ರದಲ್ಲಿ ಶ್ರೀಕಾಂತ ಭಟ್ರನ್ನ ಬೆಳೆಯುವಂತೆ ಮಾಡಿದ ಸರ್ವಶ್ರೇಷ್ಠ ಬಹುಮಾನವನ್ನ ಕೊಟ್ಟಂತ ಪಾಂಡು ಹಲವು ಜೊತೆಗಾರರಿಗೆ ಜೋಡಿಯಾದ್ರೂ ಕೂಡ ತಮ್ಮತನವನ್ನ ತೋರಿಸುತ್ತಾ ಕಂಬಳ ಕ್ಷೇತ್ರದ ಅಭಿಮಾನಿಗಳ ಪಾಂಡು ಎನ್ನುವಂತ ಹೆಸರಿನೊಂದಿಗೆ ಹೆಸರುಗೊಳಿಸಿದಂತ ಪಾಂಡುಗೆ ಬೆಂಗಳೂರಿನಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ನಮ್ಮ ಕಂಬಳದ ತುಳುನಾಡಿನ ಹೆಮ್ಮೆಯ ಪಾಂಡು ಅವರಿಗೆ ಪಾಂಡು ಕೋಣಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಯ ಜೊತೆ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ತನ್ನನ್ನ ಸಾಕಿ ಸಲಹಿದ ಯಜಮಾನನಿಗೆ ಅತ್ಯದ್ಭುತ ಗೌರವವನ್ನು ತಂದುಕೊಟ್ಟಂತಹ ಕೋಣ ಪಾಂಡು ತನ್ನ ಮೇಲೆ ಇಟ್ಟಂತಹ ನಂಬಿಕೆಯನ್ನ ವಿಶ್ವಾಸವನ್ನ ಆ ಪ್ರತಿಫಲವಾಗಿ ತನ್ನ ಯಜಮಾನಿಗೆ ಗೌರವವನ್ನು ತಂದುಕೊಟ್ಟಂತಹ ಕೋಣ ಪಾಂಡು. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಎಲ್ಲ ಸಭಿಕರು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ವಿನಂತಿಸ್ತೇವೆ. ಬಹುಶಃ ಕಂಬಳದ ಇತಿಹಾಸದಲ್ಲೇ ಐತಿಹಾಸಿಕ ಕ್ಷಣ ಈ ಬೆಂಗಳೂರು ಕಂಬಳದ ಎಲ್ಲ ಕಂಬಳ ಸಮಿತಿಯವರು, ಗೌರವಾಧ್ಯಕ್ಷರು, ಅಧ್ಯಕ್ಷರು, ನಮ್ಮೆಲ್ಲ ಅತಿಥಿಗಳು ಬಹುಶಃ ಒಂದು ಕೋಣವನ್ನು ಈ ಒಂದು ಗೌರವಪೂರ್ವಕವಾಗಿ ತನ್ನ ಯಜಮಾನಿಗೆ ತಂದುಕೊಟ್ಟಂಥ ಗೌರವಕ್ಕೆ ಪ್ರತಿಫಲವಾಗಿ ಇವತ್ತು ರಾಜಧಾನಿಯಲ್ಲಿ ಸನ್ಮಾನಿಸ್ತಿದ್ದೇವೆ ಅಂದರೆ ಇದನ್ನು ಇವತ್ತು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ, ಗೌರವಿಸಬೇಕಾಗಿದೆ. ನಮ್ಮ ಕಂಬಳ ಬೆಂಗಳೂರು ಕಂಬಳ, ನಮ್ಮ ಪಾಂಡು, ನಂದಳಿಕೆ ಪಾಂಡು, ಪಾಂಡುಗೆ ಸನ್ಮಾನ ಆಗ್ತಾ ಇದೆ. ಇದು ಕಂಬಳ ಕ್ಷೇತ್ರಕ್ಕೆ ಸಂದಂತ ಗೌರವ, ಒಂದು ಸಾಕು ಪ್ರಾಣಿಗೆ ಪ್ರೀತಿಗೆ ಸಿಕ್ಕಂತ ಗೌರವ. ಹಲವಾರು ಜನರ ಓಟಗಾರರಿಗೆ ಕೂಡ ಪ್ರಶಸ್ತಿಯನ್ನು ತಂದುಕೊಟ್ಟ ನಕ್ರೆ ಜೇಕರ ಮಡಿವಾಳರಿಗೆ ಅತ್ಯಂತ ಪ್ರೀತಿಯ ಕೋಣ. ನಕ್ರೆ ಜೇಕರ ಮಡಿವಾಳ ಕೂಡ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಂತಹ ಓಟಗಾರ ಇದ್ರೆ ಅದು ಪಾಂಡುನ ಸಹಾಯದ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೀವಿ. ಒಂದು ಕಂಬಳದ ಕೋಣವನ್ನು ಎಷ್ಟು ಪ್ರೀತಿಸ್ತೀವಿ, ಒಂದು ಕೋಣವನ್ನು ಎಷ್ಟು ಗೌರವಿಸ್ತೀವಿ. ಲಕ್ಷಾಂತರ ಮಂದಿಯ ವೀಕ್ಷಣೆಗೆ ಪ್ರೋತ್ಸಾಹಕವಾಗಿ ಕಂಬಳದ ಕೋಣವನ್ನ ಕೂಡ ನಮ್ಮ ಬೆಂಗಳೂರಿನಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಹಿಂಸೆ ಆಗ್ತದೆ ಅಂತ ಹೇಳುವವರಿಗೆ ಇದು ಈ ಹೊತ್ತಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಕಂಬಳದ ಕೋಣಕ್ಕೆ ಸನ್ಮಾನ ಮಾಡುವ ಹೊತ್ತಿನಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಬೆಂಗಳೂರು, ನಮ್ಮ ಕಂಬಳ, ನಮ್ಮ ಕೋಣ, ನಮ್ಮ ಪ್ರೀತಿಯ ಆ ಜೀವನ ಪದ್ಧತಿಗೆ ಹೊಂದಿಕೊಂಡಂತಹ ಕೋಣವನ್ನ ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದೇವೆ, ಅಷ್ಟೇ ಗೌರವಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ. ಬೆಂಗಳೂರಿನ ಕಂಬಳಕ್ಕೆ ಕರಾವಳಿ ಜಿಲ್ಲೆಗಳಿಂದ ಕೋಣಗಳನ್ನು ತರುವಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲದ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಮಂಗಳೂರಿನ ಮೀಟಿಂಗಿನಲ್ಲಿ ನನ್ನ 3 ಜೊತೆ ಕೋಣಗಳನ್ನು ಬೆಂಗಳೂರಿನ ಕಂಬಳಕ್ಕೆ ಕೊಂಡೋಗ್ತೇನೆ ಅಂತ ಮೊದಲು ಘೋಷಣೆ ಮಾಡಿದವರು ನಂದಳಿಕೆ ಶ್ರೀಕಾಂತ ಭಟ್ ಅವರು. ಅವರ ಈ ಕೋಣಕ್ಕೆ ಇವತ್ತು ಈ ವೇದಿಕೆಯಲ್ಲಿ ಗೌರವ ಸನ್ಮಾನ ನಡೀತಾ ಇದೆ. ಬಂಧುಗಳೇ, ಒಂದು ರೀತಿಯಲ್ಲಿ ಎಲ್ಲ ಕೋಣಗಳವರೆಗೆ ಸ್ಫೂರ್ತಿ ನೀಡಿದ್ದು ನನ್ನ 3 ಜೊತೆ ಕೋಣಗಳನ್ನು ಮಂಗಳೂರಿನ ಕಂಬಳಕ್ಕೆ ಕೊಂಡೋಗ್ತೇನೆ ಅನ್ನುವಂಥ ಘೋಷಣೆಯನ್ನು ನಮ್ಮ ಶ್ರೀಕಾಂತ ಭಟ್ರು ಹೇಳಿದ ನಂತರ ಕೋಣಗಳ ಸಂಖ್ಯೆ 200ಕ್ಕೂ ಹೆಚ್ಚು ದಾಟಿತು. ಮಾಧ್ಯಮದ ಮಿತ್ರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರು ಗಮನಿಸಿ, ಕಾರ್ಯಕ್ರಮ ನಡೆಸುವುದಕ್ಕೆ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ. ಕರಿಬೇಡಿ. ಒಂದು ನಮಕ್ಕೆ ಕರಾವಳಿದ ಜನಕ್ಕೆ ಕರಾವಳಿದ ಕಂಬಳ ಗೊತ್ತಿನ ಒಂದೊಂದು ಬಾರಿ ಮಲ್ಲ ಗೌರವ ಸನ್ಮಾನ. ಹಲೋ, ಈ ಪೊರ್ತೂರನ್ ಜೊತೆ ಇರ್ಲೇನು ಬಿಡ್ನೆಟ್ಟ ಓ ಸಾಲದಲ್ಲಿತ್ತ ಬತ್ತನ ಬರ್ಲತ್ತ ತೊಂದ್ರೆ ಜನ ಏನು ಜಿ ರವೀಂದ್ರಣ್ಣ. ಕಂಬಳ ಕ್ಷೇತ್ರದಲ್ಲಿ ಇದೀಗ ತಾನೇ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ಎಂಬ ಕೋಣಕ್ಕೆ ಆ ದಿನಗಳಲ್ಲಿ ನಿಡ್ಪಳ್ಳಿ ಜೀವಂದರ ಅರಿಗರ
ಪಾಂಡು ಎಂಬ ಕೋಣಕ್ಕೆ ಎಲ್ಲ ರೀತಿಯ ಒಂದು ಜಯ ಸನ್ಮಾನಗಳಾಯ್ತು. ವಿಜಯ ಇದು ಕೋಣಗಳಿಗೆ ನಿಜವಾಗ್ಲೂ ಗೌರವ ಎಷ್ಟು ಸನ್ಮಾನ ಖುಷಿಯ ನಡೆಯಿತು. ವಿಚಾರ ಅಂತ ಹೇಳಿದ್ರೆ ಈ ನಂತರದ ಒಂದು ಕೋಣ ದಿನಗಳಲ್ಲಿ 3 ಒಳಂತರು ಗೊತ್ತು ಪದಕಗಳನ್ನು ಇದು ನಂದಲಿಕೆ ಗಂಗಾಧರಿಗಳ ಶ್ರೀಕಾಂತ್ ಭಟ್ ಕಾಟಿಗೆ ಅವರ ಸನ್ಮಾನ ಅವರಿಗೆ ನಡೆಯಿತು. ಸೇರಿರುವಂತಹ ಈ ನಂತರದ ಪಾಂಡು ಕೋಣ ದಿನಗಳಲ್ಲಿ 203 ಮುಲ್ಕಿ ಪದಕಗಳನ್ನು ಪೈಯಟ್ಟು ಗೆದ್ದು ಸಾಲಿಯಾನ್ರ ನಮ್ಮ ನಾಗರಾಜ ಕಂಬಳ ಕಾಣಕ್ಕೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಂಬಳಕ್ಕೆ ಪದಕಗಳನ್ನು ಸನ್ಮಾನ ಬಾರಿಸಿದಂತಹ ಮಾತ್ರವಲ್ಲ ದಾಖಲೆ ಮಾಡಿದ ಕೋಣ ಕೇಂದ್ರ ಇದಾಗಿದೆ. ಸರ್ಕಾರ ಹಾಗೆಯೇ ಸ್ಟ್ಯಾಂಪ್ ಅನ್ನು ಕೂಡ ಇಲ್ಲಿರುವಂತಹ ಅಷ್ಟು ಆ ಕೋಣಗಳು ಕೋಣದ ಹೆಸರಿನಲ್ಲಿ ತಂದಿತು. 1000% damn sure ನಂತರ that ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ಕೋಣಗಳು ಕೊಳಚೂರು ಕೊಂಡೊಟ್ಟು ಇದು ಸುಕುಮಾರ್ ಅತಿ ಶೆಟ್ಟರ್ ಹೆಚ್ಚು ಚೆನ್ನ ಪದಕಗಳನ್ನ ಕೋಣಕ್ಕೆ ಹೊಸ ಸನ್ಮಾನ ದಾಖಲೆಗಳನ್ನ ನಡೆಯಿತು. ಸೃಷ್ಟಿ ಮಾಡುವಂತ ಇದೀಗ ಎಲ್ಲದಕ್ಕೂ ಇದೆ. ಅವೆಲ್ಲವನ್ನು represent ರಾಜಧಾನಿ ಮಾಡುವಂತ ಬೆಂಗಳೂರಿನಲ್ಲಿ ನಮ್ಮ ನಡೆಯುತ್ತಿರುವಂತಹ ಕರಾವಳಿಯ ಕಂಬಳದ ಹೆಮ್ಮೆ ರಾಜ ಮಹಾರಾಜ ಹೆಮ್ಮೆಗೆ ಜೋಡುಕರೆ ಪ್ರತೀಕವಾಗಿ ಕಂಬಳದ ಭವ್ಯ ಇವತ್ತು ವೇದಿಕೆಯ ಸನ್ಮಾನ ಕೊಡಲಾಗಿದೆ. ಸಮಕ್ಷಮದಲ್ಲಿ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಗಳೊಂದಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳಿಗೆ. ಎರಡು ಪಾಲಿನವರು ಕೂಡ ಸೌಮ್ಯವಾಗಿ ಪ್ರೀತಿಯಿಂದ ಈ ಸ್ಪರ್ಧೆಯನ್ನು ಆಸ್ವಾದಿಸಬೇಕು. ಆತ್ಮೀಯರೇ, ಕಂಬಳ ಲೋಕದಲ್ಲಿ ಕೌಂಟರ್ ಬಿಡಿದಾಗ ಬಿಡೋಣ. ಕರ್ನಾಟಕದ ಇತಿಹಾಸದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುತ್ತಿದ್ದ ಕಂಬಳ ಇವತ್ತು ರಾಜ್ಯದ ರಾಜಧಾನಿಗೆ ಬಂದಿರೋದು ಬೆಂಗಳೂರಿನ ಮಹಾಜನತೆಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇತಿಹಾಸದಲ್ಲಿ ಮೊದಲನೇ ಬಾರಿ ಕರಾವಳಿ ಕಂಬಳ ಅನ್ನುವುದು ಸೀಮಿತವಾಗಿದ್ದ ಒಂದು ಕಂಬಳ ಉತ್ಸವ ಇವತ್ತು ಬೆಂಗಳೂರು ನಗರಕ್ಕೆ ಪ್ರಥಮ ಬಾರಿಗೆ ಬೆಂಗಳೂರಿನ ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿರಿ ಬೆಂಗಳೂರಿನ ಮಹಾಜನತೆಯ ಜೊತೆಗೆ ಕರಾವಳಿ ಭಾಗದ ಎಲ್ಲ ಜನತೆಗೆ ಇವತ್ತು ಅದರ ಸವಿಯನ್ನು ಉಣ್ಣಬಡಿಸ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ಕಂಡಂತಹ ರೈತ ನಾಯಕ, ಇಡೀ ರೈತರ ಪರ ಹೋರಾಟವನ್ನು ಮಾಡಿದಂತಹ ಹಿತಗಟ್ಟೆ ಬಡುಮ ಸಮರ ಸರೋಜಿನಿ ಸಂಜೆ ಸಚಿವರು ಮಹಾರಾಜ ಕರಟ್ ಮಂಜೇಶ್ವರ ಕಾಳೂರು ಬಿಡುತ್ತು ಸರ್ ಮಾರಪ್ಪ ಭಂಡಾರ ರಾಜ ಕರಟ್ ರಾಜ ಕರಟ್ಟ ರೈತರ ಪರ ಹೋರಾಟ ಮಾಡಿ ಮಂಜೇಶ್ವರ ಕಾಳೂರು ಬಿಡುತ್ತು ಸರ್ ನಿರಂತರವಾಗಿ ರೈತರಿಗೆ ನ್ಯಾಯವನ್ನು ಕೊಟ್ಟಂತ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪರವರು ನಿನ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗಿಯಾಗಿರುವುದು ನನ್ನೆಲ್ಲರ ಸುದಿನ ಅಂತ ನಾನು ಹೇಳಕ್ಕೆ ಹೆಮ್ಮೆ ಬರ್ತೇನೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರನ್ನು ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ನಮ್ಮೆಲ್ಲರ ಪ್ರೀತಿಯ ರವಿ ಅಣ್ಣವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಸಿ.ಟಿ. ರವಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಕಂಬಳ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ರಾಜಶ್ರೀ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಸಂಘದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಾಬು ರಾಜೇಂದ್ರ ಪ್ರಸಾದ್ ಅವರ ಇನ್ನು ಕೆಲವೇ ಹೊತ್ತಲ್ಲಿ ಮಹಾರಾಜ ಕರೆಂಟ್ ಒಸ್ಮಾರು ಕರ್ನಾಟಕದ ರಾಜ ಕರೆಂಟ್ ಆಳದ ಜನಪ್ರಿಯ ಯುವ ನೇತಾರ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಅವರು ಸಹ ಬರ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮವರೆಲ್ಲ ಸೇರಿ ಸ್ವಾಗತವನ್ನು ಮಾಡಬೇಕಂತ ಕಂಬಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆಗೆ ಹೆಸರನ್ನು ಮಾಡಿರುವುದು ಬೆಂಗಳೂರು ಕಂಬಳ. ಮೊದಲನೇ ಬಾರಿ ಈ ಕಂಬಳದ ಮಾಡಬೇಕನ್ನುವ ನಿಟ್ಟಂತಹ ಎಂಆರ್ಟಿ ಗ್ರೂಪಿನ ಚೇರ್ಮನ್ ಆಗಿರುವ ಸನ್ಮಾನ್ಯ ಪ್ರಕಾಶ್ ಅಣ್ಣವರು ಹಾಗೂ ಪುತ್ತೂರಿನ ಶಾಸಕರಾಗಿರುವ ಈ ಕಂಬಳಕ್ಕೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿದಂತಹ ಅಶೋಕ್ ರೈ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. பல்லுவெல்லே பகத குவார்டர் ஃபைனல் சால்த பெரிக்கு நாவெல்லே பகத குவார்டர் ஃபைனல் சால் ನಾವೆಲ್ದ வெல்லே பகத குவார்டர் ஃபைனல் சால்த பெரிக்கு ಪಲ್ಲುದ ಮಲ್ಲ ಸೆಮಿ ಫೈನಲ್ ಸಾಲ್ ಇತ್ತ ಅಡ್ಡಬಲದಲ್ಲಿ ಬರ್ತಾರೆ ತಾನ ಓ
ಅಡ್ಡಬಲ ಇದಾಗಲ್ಲ ಅಡ್ಡಬಲ ಇದ ಮಹಾರಾಜ ಕರೆಕ್ಟ್ ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟಿ ನೇರ್ಲು ಅಂದು ರಾಜ ಆತ ಅಂದು ರಾಜ ಕರೆಕ್ಟ್ ಆಳದ ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟಿನ ಅಡ್ಡಬಲ ಐದು ವಿಭಾಗದ ಏರ್ಲು ಆಜಿ ಜೊತೆ ಅಡ್ಡಬಲ ಐದು ವಿಭಾಗದ ಏರ್ಲು ಪಾಲ್ಪಡೆಯುತ್ತೀರಿ ಸುರೂತ ಸುತ್ತದ ಸಾಲಡು ರಡ್ಡು ಜೊತೆ ಇರ್ಲಿಕ್ಕೆ ಒತ್ತೆ 4 ಜೊತೆ ಇರ್ಲಿಕ್ಕೆ ರಡ್ಡು ಸಾಲು ಒಂದು ರಡ್ಡು ಸಾಲ ಆನಂದ ನೇರವಾದ ಸೆಮಿಫೈನಲ್ ಪ್ರವೇಶ ಮಲ್ಪೂರ್ ಅಡ್ಡಬಲ ಐದು ವಿಭಾಗದ ಇರ್ಲು ಹಲಗೆ ವಿಭಾಗದ ಕೋಣಗಳ ಭಾಗವಹಿಸಿಯಲ್ಲಿ 6 ಜೊತೆ ಕೋಣಗಳು ಭಾಗವಹಿಸಿತ್ತು. ಪ್ರಥಮ ಸುತ್ತಿನ ಸ್ಪರ್ಧೆಯಲ್ಲಿ ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟರ್ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಆಳತಪದ ಮೇಕಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟಿ ಅವರ ಅಡ್ಡಲಗೆ ವಿಭಾಗದ ಕೋಣಗಳು ಸ್ಪರ್ಧೆ ಮಾಡ್ತಾ ಇದೆ. ಕರುಪು ಜನಾರ್ದನ್ ನಾಯ್ಕ ಬ್ಲಾಗ್ಡ್ ಉಳ್ಳೇರಿ ಗಂತಗಿರಿ ಒತ್ತಿ ಕೂಡಲೇ ಲಕ್ವೆ ನಾಗರದ ಮಲ್ಲ ವಿಭಾಗಡು 31 ಜೊತೆಯಲ್ಲಿ ಕೂಟೋಡು ಪಾಲ್ಪಡೆದಿತ್ತ 4 ಜೊತೆಯಲ್ಲಿ ಕೂಟೋಡು ಬರಿದ ಸೆಮಿಫೈನಲ್ ಪ್ರವೇಶ ಮಲ್ತನ ಬಂಗಾಡಿ ಪರಂಬೇರು ನಾರಾಯಣ ಮಲೆಕೊಡಿಯ ನೇರ್ಲು ಇರ್ಲನ ಪರವಾದ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟರ್ ಇರ್ಲನ ಪರವಾದ ಮಂಜೇಶ್ವರಕ ಕೌಡೂರು ಬೀಡು ತುಷಾರ್ ಮರಪ್ಪ ಬಂಡರ ಇರ್ಲನ ಪರವಾದ ಸೆಮಿಫೈನಲ್ ಕರ ನಿರ್ಣಯ ಮಲ್ಪರ ಬರೋಡು ಬಂಗಾಡಿ ಪರಂಬೇರು ಬೋಳದಗುತ್ತು ಸತೀಶ್ ಶೆಟ್ರು ಮಾಳ ಆನಂದ ನಿಲಯದಕ್ಕಳು ಮಂಜೇಶ್ವರ ಕೌಡೂರು ಬೀಡುವಗಳು ಬೋಳದಗುತ್ತು ಬಿ ಬಂಗಾಡಿ ಪರಂಬೇರು ಮಾಳ ಆನಂದ ನಿಲಯ ಮಂಜೇಶ್ವರ ಕೌಡೂರು ಬೀಡು ದಯದೀದು ಬರೋಡು ಗಂತು ಬಲ್ಲಿ 2 ಪಾಲ್ ತಕ್ಕಲ್ಲ. ಹಲೋ ಹಲೋ ಬುಡೋರ್ ಚಾವೆ ಪಾನೂರು ಒಂದು ಕಡೆಗೆ ತಪ್ಪಡೊಂದು ಅಂದ ತೋಜು ಮತ್ತೆ ಭಾರಿ ಸಂತೋಷ ಸನ್ಮಾನ ಪಡೆಯಿನ ಪಾಂಡುನು ಕರೆಗೆ ಜೊತೆ ಸಂಭ್ರಮ ಪಡೆಯಲಿರು ಕಾರ್ಕಳ ನಂದಳಿಕೆ ಶ್ರೀಕಾಂತ ಭಟ್ರನ ಇಲ್ಲಾಡು ಇಪ್ಪುನಂಚಿನ ಬರ್ಯಾತ ಬಹುಮಾನ ಪಡೆಯಿನ ಅತ್ಯಂತ ಹಿರಿಯ ಪ್ರಾಯದಯರು ಇನಿ ಪಾಂಡು ಕರಾವಳಿ ಭಾಗದ ಮಾತ ಕಮರೋಳ ಪಾಲ್ಪಡೆದು ಬರ್ಯಾತ ಬಹುಮಾನ ಪಡೆಯಿನ ಎರು ಇನಿ ರಾಜಧಾನಿ ಬೆಂಗಳೂರಿನಲ್ಲಿ ರಾಜ ಮಹಾರಾಜ ಜೋಡುಕರೆ ಕಮಲಕೂಟದಲ್ಲಿ ಸನ್ಮಾನಗೊಂಡು ಇವತ್ತು ಪವಿತ್ರವಾದ ಕರೆಯನ್ನು ನೀರನ್ನು ಸಂಪ್ರೋಕ್ಷಣೆ ಮಾಡುವ ಮುಖಾಂತರ ಪಾಂಡುವನ್ನು ಕರೆಗೆ ಇಳಿಸಿ ವಿಶೇಷವಾದ ಒಂದು ಈ ಸಂದರ್ಭದಲ್ಲಿ ಬೆಂಗಳೂರು ತಂಡದವರು ಸಂಭ್ರಮ ಪಡ್ತಾ ಇದ್ದಾರೆ. ಅತ್ಯಂತ ಅಭೂತಪೂರ್ವವಾಗಿ ವ್ಯವಸ್ಥಿತವಾಗಿ ರಾಜಧಾನಿ ಬೆಂಗಳೂರಿನಂತಹ ಬೆಂಗಳೂರು ಕಂಬಳದ ವೇದಿಕೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಯುವ ನೇತಾರರು ಸದಾ ಹಸನ್ಮುಖಿ ಅದರ ಜೊತೆಗೆ ಬೆರೆತುಕೊಳ್ಳುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಬಿ.ವೈ. ರಾಜೇಂದ್ರ ಅವರಿಗೆ ಸ್ವಾಗತವನ್ನು ವೇದಿಕೆ ಕೋರ್ತಾ ಇದೀವಿ. ತಮ್ಮ ಚಪ್ಪಾಳೆಯ ಸ್ವಾಗತ ಅವರ ಜೊತೆಗೆ ಇರಬೇಕು. ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟರ್ ಕೋಣಗಳು ಮಹಾರಾಜ ಕರೆಯಲ್ಲಿ ಆಲಪದ ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರ್ ಕೋಣಗಳು ರಾಜಕರೆಯಲ್ಲಿ ಅಡ್ಡಪಲ ವಿಭಾಗದ ಕೋಣಗಳ ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಪ್ರಥಮ ಸುತ್ತಿನ ಸ್ಪರ್ಧೆ ನಂತರ ಮೋರ್ಲಾ ಪ್ರಾಪ್ತಿ ಗಿರೀಶ್ ಗೊರಟೆ ಬಡ್ಕಳ ಕುಪ್ಪಯ್ಯ ನಾಯಕರ ಕೋಣಗಳು ತಾರಿರ್ಬೇಕು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಕರತಾಳದೊಂದಿಗೆ ಅವರಿಗೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ. ಹೊರಗಂತು ಮತ್ತು ಉಂಟಾಳೆ 2 ಪಾಲ್ ತಕ್ಕಲ. ಎರಡೂ ಕಡೆಯ ಕೋಣಗಳು ಒಮ್ಮೆ ಗಂತಿಗೆ ಬಂದು ನಿಲ್ಲಬೇಕು. ಗಂತು ಅಂತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಕಂಬಳಕ್ಕೆ ಬಂದಂತಹ ನಮ್ಮ ಇಂದಿನ ಅತಿಥಿ ಬಿ.ವೈ. ವಿಜಯೇಂದ್ರ ಅವರಿಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ ಅವರು ಶಾಲನ್ನು ಹೊದಿಸಿ
ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರೈ ಅವರು ಹಾಗೂ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಹಾಗೂ ಸಮಿತಿಯ ವತಿಯಿಂದ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶಾಸಕರಾದಂತಹ ಸುರೇಶ್ ಗೌಡ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸೆಂಟ್ರಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆದಂತಹ ಅಡ್ವೊಕೇಟ್ ಜಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹೊಸಮಾರು ಸೂರ್ಯಶ್ರೀ ತಗಲು ಮಹಾರಾಜ ಕರಟೆ ರಾಜ ಕರಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಹರೀಶ್ ಪೂಂಜಾ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಆತ್ಮೀಯರೇ, ಬೆಂಗಳೂರು ಕಂಬಳ ಸಮಿತಿಯ ಅತಿಥಿಯಾಗಿ ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಸಿ.ಟಿ. ರವಿ ಅವರು ಬೆಂಗಳೂರು ಕಂಬಳದ ಜನತೆಗೆ ಒಂದು ಎರಡು ಕಂಬಳದ ಸವಿನುಡಿಯನ್ನು ನುಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲೋ ಹಲೋ, ವೇದಿಕೆ ಬಾರಿ ಹತ್ತು ಜನ ಬಿಡ್ನೇರ್ ಹಾಕಲು ಉಂಡಿತ್ತೆ ಅತಿ ಉಡುಪಿ ತುಂಬಾ ಜನ ಅತಿಥಿ ಗಣ್ಯರು ಬಂದಿದ್ದಾರೆ. ಬಂದಂತ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಮೊದಲಿಗೆ ಪ್ರಾಸ್ತಾವಿಕ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಶೋಕಣ್ಣ. ಅಶೋಕ ಅಂತ ಹೇಳಿದ್ರೆ ಶೋಕ ಇಲ್ಲದವರು ಅಂತ ಅರ್ಥ ಸಂಸ್ಕೃತದಲ್ಲಿ. ಖಂಡಿತವಾಗಿಯೂ ಒಂದಾನೊಂದು ಕಾಲದಲ್ಲಿ ಅಶೋಕ ಚಕ್ರವರ್ತಿ ಇತಿಹಾಸವನ್ನ ಬರೆದಂತೆ ಇವತ್ತು ಪುತ್ತೂರಿನಿಂದ ಬಂದಂತಹ ಅಶೋಕಣ್ಣ ಮತ್ತೊಂದು ಇತಿಹಾಸವನ್ನ ಬರೆದಿದ್ದಾರೆ. ಜನಪದ ಕ್ರೀಡೆಯಾಗಿರುವಂತಹ ನಮ್ಮ ಕಂಬಳವನ್ನ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ತಂದಿದ್ದಾರೆ. ಅದನ್ನು ಕೂಡ ಲಕ್ಷಾಂತರ ಜನಗಳು ನೋಡಿ ಬಹಳ ಸಂತೋಷದಿಂದ ಶುಭ ಕೋರುವಂತೆ ಮಾಡಿದಂತಹ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಬೆಂಗಳೂರು ಕಂಬಳ ಸಮಿತಿಗೆ ಹೋಗುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪುತ್ತೂರಿನ ಶಾಸಕರಾದಂತಹ ಅಶೋಕಣ್ಣ, ನಮ್ಮೆಲ್ಲರ ಪ್ರೀತಿಯ ನಾಯಕರು ಅಶೋಕ್ ಕುಮಾರ್ ರೈ ಅವರಿಂದ ಇದೀಗ ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಮಾತು, ಜೋರಾದ ಚಪ್ಪಾಳೆ, ನಮ್ಮೆಲ್ಲರ ಶುಭ ಹಾರೈಕೆ ಅಶೋಕಣ್ಣನಿಗೆ ಕೊಡ್ತಾ ಈ ವೇದಿಕೆಯನ್ನ ಪ್ರಾಸ್ತಾವಿಕ ಮಾತಿಗಾಗಿ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಸರಿಯಾಗಿ ಕೂಡ್ಲೆ ಬಿಡ್ಪವನಿಯೇ ಬಿಡ್ಪಲೆ ಮುಂದೆ ಹೋಗ್ಲಿಕ್ಕಿಲ್ಲ, ಅಲ್ಲಿ ನಿಲ್ಲಿಸ್ಬೇಕಲ್ಲ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಇವತ್ತಿನ ಸಾಯಂಕಾಲದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ರೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆಗಿರುವಂಥ ಬಿ.ಎಸ್. ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ಬಿ.ವೈ. ವಿಜಯೇಂದ್ರ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಆಗಿರುವಂಥ ಸಿ.ಟಿ. ರವಿ ಅವರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸಮಿತ್ರರು ಆಗಿರುವಂಥ ಹರೀಶ್ ಪೂಂಜಾ ಅವರೇ, ಬಿಜೆಪಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಜೇಶ್ ಅವರೇ, ಆಭರಣ ಜ್ಯುವೆಲ್ಲರ್ಸಿಯ
ಜುವೆಲ್ಲರಿನ ಮಾಲಕರಾಗಿರುವಂಥ ಪ್ರತಾಪ್ ಕಾಮತ್ ಅವರೇ, ಅವರ ಅಮ್ಮ ಈ ವೇದಿಕೆಯಲ್ಲಿದ್ದಾರೆ, ಲಕ್ಷ್ಮಿ ಅಮ್ಮನವರೇ, ಶಾಸಕರಾದ ರಘು ಅವರೇ, ವೇದಿಕೆಯ ಮೇಲಿರುವಂಥ ಗುರುಕಿರಣ್ ಅವರೇ, ಗುಣವರ್ಧನ್ ಅವರೇ, ಮಹಾರಾಜ ಕರೆಕ್ಟ್ ಭಾರಿ ಬೊತ್ತರದ ಕಬಡ್ಡಿಯರು ಬಾಬು ರಾಜೇಂದ್ರ ಶೆಟ್ಟಿ ಅವರು ರಾಜ ಕರೆಕ್ಟ್. ರಾಜ ಕರೆಕ್ಟ ಆಳದ ಮತ ಮೇಗಿನ ಮನ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರು ರಾಜ ಕರೆಕ್ಟ್ ಬರ್ತಾನೆ. 10:51 10:88 ಓಕರೆ ರಾಜಕರೆ ಆಲದ ಮತ ಮೇಗಿನ ಮನೆ ಅಜ್ಜಾಡಿ ರಾಜಕರತ್ತ ಕೋಣಗಳು 10:51 10:88 ವೇದಿಕೆಯ ಮೇಲಿರುವಂತ ಶಾಸಕರಾದ ಸುರೇಶನವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯಾದಿ ಗಣ್ಯರೇ, ಎಲ್ಲರ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ, ಎಲ್ಲ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲ ಇಲ್ಲಿ ಸೇರುವಂತ ಕರ್ನಾಟಕದ ಕಮಲಾಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಸುಮಾರು 3 ತಿಂಗಳ ಹಿಂದೆ ಈ ಕರಾವಳಿ ಭಾಗದ ಕಂಬಳವನ್ನು ಬ್ಯಾಂಗ್ಳೂರಿನಲ್ಲಿ ಆಯೋಜನೆ ಮಾಡಬೇಕಂತ ಕನಸನ್ನು ಹೊತ್ತಿದ್ದೆವು. ಆನಂತರ ನಿರಂತರ ನಮ್ಮ ವಿಧಾನಸಭೆಯಲ್ಲಿ ನಾನು ತುಳುವಿನಲ್ಲಿ ಮಾತಾಡಿ, ತುಳುವಿನನ್ನು ಪ್ರಸ್ತಾವನೆ ಮಾಡಿ, ತುಳುವನ್ನು ಹೆಚ್ಚುವರಿ ಕರ್ನಾಟಕದ ಭಾಷೆಯಾಗಿ ತಗೊಳ್ಬೇಕು ಅನ್ನೋ ವಿನಂತಿ ಮಾಡಿದ ಮೇರೆಗೆ ಬೆಂಗಳೂರಿನ ತುಳು ಸಂಘಟನೆಯವರು ನನ್ನ ಹತ್ರ ಈ ವಿನಂತಿಯನ್ನು ಮಾಡಿಕೊಂಡಿದ್ರು. ನಾವು ಬೆಂಗಳೂರಿನಲ್ಲಿ ಕಂಬಳ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ನಾವೆಲ್ಲ ಒಂದು ಒಮ್ಮತದಲ್ಲಿ ಸೇರಿ ಇವತ್ತು ಗುಣರಂಜನ್ ಶೆಟ್ಟಿ ಮತ್ತೆ ಗುರು ಕಿರಣ್, ನಾವು 3 ಜನ ಮತ್ತೆ ಸುಂದರಾಜ್ ರೈಗಳು ಮತ್ತೆ ಅವರ ತಂಡ ಸೇರಿ ಒಂದು ಆಲೋಚನೆ ಮಾಡಿ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ನಮಗೆ ಮನಸ್ಸಿನಲ್ಲಿ ಬಂದವರು ಪ್ರಕಾಶ್ ಶೆಟ್ಟಿ ಅವರು ಅವರ ಹತ್ರ ವಿನಂತಿ ಮಾಡಿಕೊಂಡ ಮೇರೆಗೆ ನಾವೆಲ್ಲ ಸೇರಿ ಎಲ್ಲ ಕರಾವಳಿ ಭಾಗದ ಸಂಘಟನೆಗಳು ಮತ್ತು ಬೆಂಗಳೂರಿನ ಎಲ್ಲ ಸಂಘಟನೆಗಳ ಮೇಲೆ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಕಂಬಳವನ್ನು ಮಾಡಲಿಕ್ಕೆ, ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಇಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು ಕಂಬಳವನ್ನು ಯಾವತ್ತು ಆಯೋಜನೆ ಮಾಡಿದೀವ ಅವತ್ತಿನ ಇವತ್ತಿನವರೆಗೆ ಯಾವ ವಿಘ್ನವೂ ಇಲ್ಲದೆ, ಯಾಕಂದ್ರೆ ನೀನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಈ ಕಂಬಳದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಭಾಗವಹಿಸ್ತಾರೆ. ಇದರಲ್ಲಿ ಕೋಣಗಳ ಯಜಮಾನರುಗಳು ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂಗಳಿದ್ದಾರೆ, ಜೈನರು ಇದ್ದಾರೆ. ನಮ್ಮ ದೇಶದ ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡಿರುವಂಥ ಒಂದು ಕ್ರೀಡೆ ಇದ್ರೆ ಬಹುಶಃ ಅದು ಕಂಬಳ ಅನ್ನೋ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸುಮಾರು 150ಕ್ಕಿಂತ ಹೆಚ್ಚು ಜೊತೆ ಕೋಣಗಳು ಇಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮ ಆಗಿದೆ. ಬಹುಶಃ ಇದಕ್ಕೆ ಪೇಟದವರು ಇದನ್ನು ನಿಷೇಧ ಮಾಡಬೇಕಂತ ಸುಮಾರು 12 ವರ್ಷಗಳ ನಿರಂತರ ಹೋರಾಟದ ಮೇರೆಗೂ ಆಗ ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ಈ ಕಂಬಳವನ್ನು ಉಳಿಸುವಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕೂಡ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟು ಇದಕ್ಕೆ ಪಕ್ಷಾತೀತವಾಗಿ ಇವತ್ತು ಬೆಳೆಸಿದ ಒಂದು ಕ್ರೀಡೆ ಇದ್ರೆ ಅದು ಕಂಬಳ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ವ್ಯಕ್ತಿ ಇದ್ರು, ಇವತ್ತಿನವರೆಗೆ ಸಿನಿಮಾ ನಟರು ಇದ್ರು, ಯಾವ ಪ್ರತಿನಿಧಿಗಳು ಇದ್ರು, ಕಂಬಳಕ್ಕೆ ವಿರೋಧವಿಲ್ಲದೆ ಅಪ್ಪರ್ ಹೌಸ್ ಲೋವರ್ ಹೌಸ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಿ ವರ್ಗ ಕೂಡ ಸಹಕಾರ ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ನಮ್ಮ ಪರವಾಗಿ ಆ ಆದೇಶ ಬಂದಿದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಕ್ರೀಡೆ ಕಂಬಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಲಕ್ಷಾದಿ ಲಕ್ಷ ಜನರು ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಹೊರಟಾಗ ಒಂದಷ್ಟು ಜನರ ಮನಸ್ಸಿನಲ್ಲಿ ಇತ್ತು ಈ ಕಂಬಳ ನಡೀತದ ಇಲ್ವಾ ಅನ್ನೋ ವೇದನೆಗಳಿತ್ತು. ನಮಗೂ ಕೂಡ ಬೇರೆ ಬೇರೆ ರೀತಿಯಿಂದ ಒತ್ತಡಗಳು ಬಂದರೂ ಕೂಡ
ಇವತ್ತು ದೈವ ದೇವರ ಅನುಗ್ರಹದಿಂದ ಇಲ್ಲಿ ಕಮಲ ಮಾಡುವಂತಹ ವ್ಯವಸ್ಥೆಗಳು ಆಗಿದೆ. ನಾನು ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಭಾಗದಲ್ಲಿ ಎಲ್ಲಿ ನೋಡಿದ್ರು ನೀರಿನ ವ್ಯವಸ್ಥೆಗಳಿಲ್ಲ. ಆದ್ರೆ ನಾವು ಈ ಕಂಬಳ ಗದ್ದೆಯಲ್ಲಿ ಎಲ್ಲ ದೈವ ದೇವರುಗಳ ಪ್ರಸಾದವನ್ನು ತಂದು ಇಲ್ಲಿ ಬೋರ್ವೆಲ್ ಕೊರೆದಾಗ 350 ಫೀಟಿನಲ್ಲಿ ನಮಗೆ ಬೇಕಾದಷ್ಟು ನೀರು ಸಿಗುವಂತಹ ಕೆಲಸ ಆಗಿದೆ. ಇದೊಂದು ವಿಸ್ಮಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಕಂಬಳದ ಜೊತೆಗೆ ದೈವಾರಾಧನೆ ನಾಗಾರಾಧನೆ ಕೂಡ ಇಲ್ಲಿ ಆರಂಭ ಮಾಡಿದ್ದೇವೆ. ಇಲ್ಲಿ ಒಂದು ಹುತ್ತ ಇದೆ. ಈ ಹುತ್ತವನ್ನು ಇಲ್ಲಿ ಬೇಕಾದಷ್ಟು ನಾವು ಇದರಲ್ಲಿ ಈ ಗ್ರೌಂಡ್ ಪೂರ್ತಿ ಬೇಕಾದ ವೇಸ್ಟ್ ಮೆಟೀರಿಯಲ್ ಇದೆ ತುಂಬಿತ್ತು. ನಾವು ಸುಮಾರು 1,000 ಲೋಡು ಇಲ್ಲಿಂದ ಮೆಟೀರಿಯಲ್ ಹೊರಗೆ ಹಾಕುವಾಗ ಸುಮಾರು ನಮಗೆ 100 ನಾಗರ ಹಾವುಗಳು ಇಲ್ಲಿ ಸಿಕ್ಕಿದ್ದಾವೆ. ಒಂದು ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹುತ್ತವನ್ನು ಇಟ್ಟುಕೊಂಡು ಅದರ ಪೂಜೆಯನ್ನು ಮಾಡುವ ಮುಖಾಂತರ ಇವತ್ತು ಕಂಬಳ ಮಾಡಿದ ರೀತಿಯಲ್ಲಿ ಇವತ್ತು 2 ದಿವಸದಲ್ಲಿ ಯಾವುದೇ ತೊಂದರೆಗಳು ಇಲ್ಲದ ರೀತಿಯಲ್ಲಿ ಇಷ್ಟೊಂದು ಜನ ಬಂದು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಬೆಂಗಳೂರು ಜನತೆಗೆ ತಲೆ ತಗ್ಗಿಸಿ ವಂದಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಹಾರಾಜ ಕರೆಕ್ಟ್ ಅಡಬಲ ವಿಭಾಗದ ಸ್ಪರ್ಧೆ ರಾಜ ಕರೆತ ಮೋರ್ನ ಪ್ರಾಪ್ತಿ ಗಿರಿಸಾಳುವರ ರಾಜ ಕಡಬತ್ರ 10:56 12:35 ರಾಜಕರಲ್ಲಿ ಬಂದಂತ ಕೋಣಗಳು ಮೋರ್ನ ಪ್ರಾಪ್ತಿ ಗಿರೀಶಾಳುವರ ಅಡ್ಡ ಅಲಗಿ ವಿಭಾಗದ ಕೋಣಗಳು 10:56. ಇವತ್ತು ಕಂಬಳವನ್ನು ಯಶಸ್ವಿಯಾಗಿ ನಡೀಬೇಕಾದ್ರೆ ಇವತ್ತು ಕೋಣಗಳ ಯಜಮಾನರುಗಳಿಗೆ ನಾವೊಂದು ಅಭಿನಂದನೆಯನ್ನು ಹೇಳಲೇಬೇಕಾಗ್ತದೆ. ನಾವು ಇವತ್ತು ಕಂಬಳವನ್ನು ಆಯೋಜನೆ ಮಾಡಿದ್ರು 80 ಬಳಗಗಳು ಒಂದು 2 ನಿಮಿಷ ಆಪದಾಗಿರ್ತೇವೆ. ಪ್ರಾಸ್ತಾವಿಕ ಉಂಟಾವೆ 2 ನಿಮಿಷ, ಒಂದು 2 ನಿಮಿಷ ಮಾತಾಡ್ತೀವಿ. ಸ್ವಲ್ಪ ಅವಕಾಶ ಕೊಡಿ, ಇನ್ನೊಂದು ಕೋಣ ಬಿಡುವವರೆಗೆ. ನಾವು ಇವತ್ತು ಕಂಬಳವನ್ನು ಇಲ್ಲಿ ಮಾಡಲಿಕ್ಕೆ ಆಯೋಜನೆ ಮಾಡಿದ್ದಕ್ಕೆ ನಮಗೆ ಸಹಕಾರ ಕೊಟ್ಟವರು ಇವತ್ತು ಕೋಣಗಳ ಯಜಮಾನರುಗಳು ಇಲ್ಲಿ ಕೋಣೆಗಳನ್ನು ತರಬೇಕಿದ್ರೆ ನಾವು ಕೊಡುವಂತಹ ಬಹುಮಾನ ಅತಿ ಕಡಿಮೆ, ಸುಮಾರು 3-4 ಲಕ್ಷ ಖರ್ಚು ಮಾಡಿಕೊಂಡು ಇವತ್ತು ಎಲ್ಲ ಕೋಣೆಗಳ ಯಜಮಾನರುಗಳು ಸುಮಾರು 150 ಜೊತೆ ಕೋಣೆಗಳು ಇವತ್ತು ಭಾಗಿಯಾಗಿದ್ದಾವೆ. ಗಣ್ಯರು ಇದನ್ನು ನೋಡುವಂತಹ ಕೆಲಸಗಳಾಗಿದೆ. ಸಿನಿಮಾ ನಟರು ಕೂಡ ಇಲ್ಲಿ ಬರುವಂತಹ ಕೆಲಸಗಳಾಗಿದೆ. ಇಡೀ ಕರ್ನಾಟಕದ ಜನತೆಗೆ, ಸಂಘಟನೆಗಳಿಗೆ, ನಮ್ಮೆಲ್ಲ ಕಮಲಾಭಿಮಾನಿಗಳ ಪರವಾಗಿ ನಮ್ಮ ಕಮಲ ಸಮಿತಿಯಾಗಲಿ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ನಿನ್ನೆ ಬಂದವರು ನಮ್ಮ ಕರಾವಳಿ ಭಾಗದ ಈ ಕಂಬಳ ಸಮಿತಿಗೆ ಒಂದು 2 ಎಕರೆ ಜಾಗವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಪ್ರತಿ ವರ್ಷ ಈ ಕಂಬಳವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇವಾಗಲೇ ಮಂಡ್ಯದ ಶಾಸಕರು ಕೂಡ ನಾವು ಮಂಡ್ಯದಲ್ಲಿ ನೀವು ಕಂಬಳ ಮಾಡುವುದ್ರ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮೊನ್ನೆ ಹಾಸನದಲ್ಲಿ ರೇವಣ್ಣ ಅವರು ಕೂಡ ನಾವು ಕೂಡ ನಿಮ್ಮ ಕಂಬಳ ಜೊತೆ ಕೈ ಜೋಡಿಸುವ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ವಿಚಾರ ಒಂದೇ ಇದ್ದದ್ದು, ಇಡೀ ಕಂಬಳ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಹೋಗಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ IPL ಮಾದರಿಯಲ್ಲಿ ಯಾವ ರೀತಿ ಕ್ರೀಡೆಗಳು ನಡೀತದ ಆ ಮೂಲಕ ಇದು ನಡೆಯುವಂತಹ ವ್ಯವಸ್ಥೆಗಳು ಆಗ್ತದೆ. ಇವತ್ತು ಕಂಬಳದ ಕೋಣದ ಯಜಮಾನರುಗಳು ಇರುವವರು ಎಲ್ಲ ರೈತಾಪಿ ವರ್ಗದವರು ಬಂಧುಗಳ ನೀವು ನೋಡಿರಬಹುದು. ಇಲ್ಲಿ ಬಂದಿರುವಂತಹ ಕೋಣಗಳ ಯಜಮಾನರುಗಳು ಅವರ ಏನು ಪ್ರೈಸ್ಗಳು ಅವರಿಗೊಂದು ನಾವು ಏನು ಪತ್ರಿಕೆ ಅವರಿಗೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಎಲ್ಲರೂ ರೈತಾಪಿ ವರ್ಗದವರು. ಅವರು ಈ ಕ್ರೀಡೆಗೆ ಅವರು ಸ್ವಂತ ಉದ್ದಿಮೆ ಮಾಡಿ ಅವರ ರೈತಾಪಿ ವರ್ಗದಿಂದ ರೈತರು ಏನು ಕೃಷಿ ಮಾಡಿದ್ರು ಬಂದ ಆದಾಯದಿಂದ ಈ ಕೆಲಸವನ್ನು ಮಾಡಿ ಈ ಕೋಣೆಗಳನ್ನು ಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಇದಕ್ಕೆ ಸಹಕಾರ ಮಾಡುವಂಥ ಕೆಲಸವನ್ನು ಆಗಬೇಕಿದೆ. ತುಂಬ ಜನರು ನಮ್ಮ ಜನಪ್ರತಿನಿಧಿಗಳು ಉಲ್ಲೇಖ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 35 ಎಕರೆ ಜಾಗವನ್ನು ಕಂಬಳಕ್ಕಾಗಿ ನಿಗದಿ ಮಾಡಬೇಕು. ಅಲ್ಲಿ ವರ್ಷಂಪ್ರತಿ ಕಂಬಳ ಆಗಬೇಕು. ಈ ಬೇಡಿಕೆಯನ್ನು ಕೂಡ ನಾವೆಲ್ಲ ಕರ್ನಾಟಕದ ಜನತೆ ಸರ್ಕಾರದ ಮುಂದೆ ಇಡಬೇಕು. ಮುಂದಿನ ದಿವಸಗಳಲ್ಲಿ ಒಂದು 35-40 ಎಕರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮುಖಾಂತರ ಬೆಂಗಳೂರಿನಲ್ಲಿ ಅದಕ್ಕೆ ಇಡುವಂತಹ ಕೆಲಸಗಳಾಗಲಿ, ಕಂಬಳ ನಿರಂತರ ನಡೆಯುವಂತಹ ಕೆಲಸಗಳಾಗಲಿ. ಇವತ್ತು ಎಲ್ಲ ಕಂಬಳಾಭಿಮಾನಿಗಳು ಇವತ್ತು ಬಂದಿದ್ದೀರಾ. ನಿಮ್ಮೆಲ್ಲ ಮಹಾರಾಣಿ ಕುಟುಂಬದವರು ನಮಗೆ ಜಾಗವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾವು ಮೊದಲಿಗೆ
ಮಹಾರಾಣಿ ಕುಟುಂಬದವರ ಹತ್ರ ಈ ಜಾಗವನ್ನು ಕೇಳುವಾಗ ಅವರು ರಾಜಪುರೋಹಿತರ ಹತ್ರ ಅನುಮತಿಯನ್ನು ಕೇಳಿ ಈ ಕಂಬಳಕ್ಕೆ ಅನುಮತಿ ಕೊಡ್ತಾ ಅನ್ನೋ ವಿಚಾರ ಉಲ್ಲೇಖ ಮಾಡಿದ್ರು. ಬಹುಶಃ ರಾಜಪುರೋಹಿತರು ಕೂಡ ಈಗ ಅನುಮತಿಯನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿ ಕಂಬಳ ನಡೆಯುವಂತಹ ಕೆಲಸಗಳಾಗಿದೆ. ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ಕರ್ನಾಟಕದ ಭಾಗದ ಎಲ್ಲ ಭಾಗದಿಂದ ಕೂಡ ಈ ಜನರುಗಳು ಬಂದು ಈ ಕಂಬಳವನ್ನು ಒಳ್ಳೆಯ ರೀತಿಯಲ್ಲಿ ವೀಕ್ಷಣೆ ಮಾಡುವ ಮುಖಾಂತರ ಜೊತೆಯಲ್ಲಿ ಕರಾವಳಿ ಭಾಗದ ಸುಮಾರು 180 ಸ್ಟಾಲ್ಗಳನ್ನು ಹಾಕಿದ್ದಾವೆ. ಆ ಸ್ಟಾಲುಗಳಲ್ಲಿ ಕೂಡ ಕರಾವಳಿ ಭಾಗದ ತಿಂಡಿ ತಿನಿಸುಗಳನ್ನು ಸವಿಯುವಂಥ ವ್ಯವಸ್ಥೆಗಳಾಗಿದೆ. ನಾವೆಲ್ಲ ಕರಾವಳಿ ಭಾಗದ ಜನರು ಇವತ್ತು ಮನಸ್ಸು ಮಾಡಿ ಈ ಕಂಬಳವನ್ನು ಇಲ್ಲಿ ಮಾಡಿದ್ದೇವೆ. ಇಡೀ ಕರ್ನಾಟಕದ ಜನತೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಕರಾವಳಿ ಮತ್ತು ಇಡೀ ಕರ್ನಾಟಕಕ್ಕೆ ಈ ಕಂಬಳ ಒಂದು ಕೊಂಡಿಯಂತೆ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಇಡೀ ನಮ್ಮ ತುಳುನಾಡದ ಜನಕುಲ ಮುಲ್ಪ ಉಳ್ಳಾರೆ ಮಾತ ಪ್ರೀತಿದ ಬಂಧುಳೆ ನಿಖಲ ಮಾತರ್ನ ಸಾಕಾಡಿನಿ ಕಂಬಳ ಮುಲ್ಪ ಬಾರಿ ಪೊಲ್ಲು ನಡಪುವಂಚಿನ ಕೆಲಸ ಆತನಿ ನಿಖಲು ಮಾತಾಡಲದಟ್ಟೆ ಭಾಗಿಯಾತಾರೆ. ನಮ್ಮ ಆಶೆ ಇದ್ದದ್ದು ಒಂದೇ, ಇಡೀ ಕರ್ನಾಟಕದ ಜನ ಇಲ್ಲಿ ಬರ್ತಾರೆ, ಅವರನ್ನು ಒಳ್ಳೆ ರೀತಿಯ ಅತಿಥಿ ಸತ್ಕಾರ ಮಾಡಿ ಕಲಿಸ್ಕೊಡ್ಬೇಕು. ನಮಗೆ ಶಕ್ತಿ ಮೀರಿ ನಮ್ಮ ಅತಿಥಿ ಸತ್ಕಾರವನ್ನು ಒಳ್ಳೆ ರೀತಿಯ ಆಯೋಜನೆಯನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನೀವು ಬರುವಾಗ ನಿಮಗೆ ಏನಾದರೂ ತೊಂದರೆಗಳಾಗಿದ್ದರೆ, ಚಿಕ್ಕ ಪುಟ್ಟ ತೊಂದರೆಗಳಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಮಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ರಿ. ನಿಮಗೆ ಎಲ್ಲರಿಗೂ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪೂರ ಊರ್ದ ಬಂದಳು ನಿಗಲು ಪೂರ ಬತ್ತಿದ್ದಾರೆ, ಕಂಬಳನ್ನು ತೂತಾರೆ, ಕಂಬಳನ್ನು ಯಶಸ್ವಿ ಮಲ್ಪರ ನಿಗಲಿ ಕಾರಣೀಭೂತರಾದರೆ ದುಂಬದ ನಿಗಲ ನಮಗೆ ಸಹಕಾರ ಇತ್ತನ ಖಂಡಿತ ಕಂಬಳನ್ನು ಮಲ್ಪಣಂಚಿನ ವ್ಯವಸ್ಥೆ ಐದು ತುಳುಕು ಕರ್ನಾಟಕಡು ಹೆಚ್ಚುವರಿ ಭಾಷೆ ಆದಲ ಬಲ್ಪಡಂಚಿನ ವ್ಯವಸ್ಥೆ ದುಮ್ಗೆ ಆಪುಣು ಬನ್ಪಣ ಪಾತ್ರ ಬಂದೊಂದು ಎಂಕಲ್ ನಡೆದ ದಾದಾಲ್ಲ ಎಂಕಲ್ನ ಮಾತ ಕಂಬಳ ಸಮಿತಿ ಇಪ್ಪು ಏನಿಪ್ಪು ಪ್ರಕಾಶ್ ಶೆಟ್ಟಿ ಇಪ್ಪು ಗುಣರಂಜನ್ ಇಪ್ಪರು ಗುರುವಣ್ಣ ಇಪ್ಪರು ಕಂಬಳ ಸಮಿತಿಯ ಮಾತ ಸದಸ್ಯರಿಪ್ಪರು ಎಷ್ಟ ಜನ ಪದಾಧಿಕಾರಿಗಳು ಕಾರ್ಯಕರ್ತರು ದಿನ ರಾತ್ರಿ ಈಗಡಿ ಕೆಲಸ ಮಾಡಿದ್ದಾರೆ. ನಾವು ಒಂದು 10 ದಿವಸದಿಂದ ಬರೀ 2 ಗಂಟೆ ಮಾತ್ರ ನಿದ್ದೆ ಮಾಡಿರುವಂಥದ್ದು. ಎಲ್ಲ ಕಾರ್ಯಕರ್ತರು ಇದಕ್ಕೆ ರಾತ್ರಿ ಹಗಲು ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ನಿಮಗೆ ತಲೆ ತಗ್ಗಿಸಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಹಕರಿಸಿದಂತ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಈಗ ನಮ್ಮ ಗಣ್ಯರು ವೇದಿಕೆಯಲ್ಲಿದ್ದಾರೆ, ಅವರು ಮಾತಾಡ್ತಾರೆ. ಈಗ ನಾವು ಒಮ್ಮೆ ಜೈಕಾರ ಹಾಕಬೇಕು. 2 ಕೈಗಳನ್ನು ಮೇಲೆ ಎತ್ತಿ ನಾವು ಜೈಕಾರ ಹಾಕುವ. ನಿಮ್ಮ ಶಬ್ದ ಆ ಕಡಲು ತೀರಕ್ಕೆ ಮುಟ್ಟಬೇಕು, ಮಂಗಳೂರಿಗೆ ಮುಟ್ಟಬೇಕು. ಬೆಂಗಳೂರಿನ ಕಬ್ಬಳ ಶಬ್ದ ಎಲ್ಲ ಬೆಂಗಳೂರಿನವರು, ಮಂಗಳೂರಿನವರು, ಕರ್ನಾಟಕದ ಜನತೆ 2 ಕೈಯನ್ನು ಎತ್ತಿ ನಾನು ಬೆಂಗಳೂರು ಕಂಬಳ ಅಂತ ಹೇಳ್ತೇನೆ, ನೀವೆಲ್ಲ ನಮ್ಮ ಕಂಬಳ ಅಂತ ಹೇಳಬೇಕು. ನೋಡೋ ನಿಮ್ಮ ದಮ್ಮು ಎಷ್ಟಿದೆ ಅಂತ ನೋಡುವ. ಹೇಳೋಣ ಏನು ಇಷ್ಟೇ ಜನ, ನಾವು 5 ಜನ ಇರೋದು, ನೀವು ಬೊಬ್ಬೆನೆ ಕೇಳೋದಿಲ್ಲಲ್ಲ ದೇವ್ರೆ. ಈಗ ಚಪ್ಪಳೆ ತಟ್ಟುದನ್ನೆಲ್ಲ ಮಾಡ್ತಿದಾರ ಅಂತ ಸ್ವಲ್ಪ ಚಪ್ಪಳೆ ತಟ್ಟಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಬೊಬ್ಬೆ ಹೊಡೆದ್ರೆ ಬಾಯಿಗೂ ಒಳ್ಳೇದು. ಅದು ಯೋಗನೇ ಅದು. ಆ ರೀತಿ ಬೊಬ್ಬೆ ಹೊಡಬೇಕು, ಚಪ್ಪಳೆ ತಟ್ಟಬೇಕು, ಎಲ್ಲ ಎಕ್ಸಸೈಸು ಆದಾಗೆ ಆಗ್ತದೆ. ನೋಡೋ ಈಗ ನಾನು ನಮ್ಮ ಬೆಂಗಳೂರು ಕಂಬಳ ಅಂತ ಹೇಳ್ತೇವೆ, ನೀವೆಲ್ಲ ಕೈ ಎತ್ತಿ ನಮ್ಮ ಕಂಬಳ ಅಂತ ಹೇಳಬೇಕು. ಬೆಂಗಳೂರು ಕಂಬಳ ಇಷ್ಟೇನಾ? ಬೆಂಗಳೂರು ಕಂಬಳ ಸಾಕಾ? ಕೊನೆಯದಾಗಿ ಒಂದು ರೌಂಡು ಎಲ್ಲರೂ ಕೈ ಎತ್ತಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ. बोला भारत माता के, बोला भारत माता के, बोला भारत माता के. ಅದೇ ರೀತಿಯಲ್ಲಿ ಅಶೋಕ್ ಕಣ್ಣಯ್ಯನಿಗೆ ಪುತ್ತೂರದ ಮುತ್ತು, ನಮ್ಮ ಕರ್ನಾಟಕದ ಹೆಮ್ಮೆ. ಖಂಡಿತವಾಗಿಯೂ 2 ಗಂಟೆ ನಿದ್ರೆ ಮಾಡಿದ್ರು ಕೂಡ ಇಷ್ಟು ಹುಮ್ಮಸ್ಸಿಂದ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ನೀಡಿದಂತಹ ಶಕ್ತಿಯಿಂದಾಗಿ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಈ ಬೆಂಗಳೂರು ಕಂಬಳದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಶುಭ ಹಾರೈಕೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೀವಿ. ಉಡುಪಿ 80 ಒಳಗಬಿಟ್ಟು ಕಳಪಾಪದಾಗಲೇ ಬಲ್ಲದ ಎಲ್ಲ ಈ ಭಾಗದ ಸಾಲದಲ್ಲಿ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಇನ್ನೊಂದು ಹೆಸರನ್ನ ಖಂಡಿತವಾಗಿಯೂ ಹೇಳಲೇಬೇಕು. ಬಂಜಾರ ಪ್ರಕಾಶ್ ಶೆಟ್ರು ಕೊಡುಗೈ ದಾನಿ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರ ಒಂದು ಕಿಂಚಿತ್ ಸೇವೆ ಇದ್ದೇ ಇರುತ್ತೆ. ಅದು ಸಾಂಸ್ಕೃತಿಕ ವೇದಿಕೆ ಆಗಿರ್ಲಿ,
ಅಥವಾ ಧಾರ್ಮಿಕ ಕ್ಷೇತ್ರ ಆಗಿರ್ಲಿ, ಸ್ವತಃ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಕಂಬಳವನ್ನ ಮಾಡಿದಂತಹ ಒಂದು ಇತಿಹಾಸವನ್ನು ಮಾಡಿದಂತಹ ಇವರು ಇಂದಿಗೆ ಈ ಬೆಂಗಳೂರು ಕಂಬಳದ ಗೌರವಾಧ್ಯಕ್ಷರಾಗಿದ್ದಾರೆ. ಅವರ ಗೌರವಾಧ್ಯಕ್ಷತೆಯಲ್ಲಿ ಇಡೀ ತಂಡ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಶ್ಲಾಘನೀಯ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಈ ಬೆಂಗಳೂರು ಕಂಬಳದ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಕೊಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಹಲವಾರು ಅತಿಥಿ ಗಣ್ಯರಿದ್ದಾರೆ, ಎಲ್ಲರಿಗೂ ನಮಿಸ್ತಾ ಮೊದಲಾಗಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಮಾಜಿ ಸಚಿವರು, ಉತ್ತಮವಾದಂತಹ ವಾಗ್ಮಿ, ಎಲ್ಲರಿಗೂ ಶುಭ ಹಾರೈಕೆಯನ್ನ ಅವರ ಮಾತಿನಿಂದ ಕೊಡಬೇಕು ಅಂತ ಕೇಳ್ಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಶ್ರೀ ಸಿ.ಟಿ. ರವಿ ಅವರನ್ನ. ಸ್ನೇಹಿತರೆ, ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳಕ್ಕೆ ಬಂದಂತಹ ಶ್ರೀ ಸಿ.ಟಿ. ರವಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. बोलो भारत माता की, ಎರಡು ಕೈ ಎತ್ತಿ ಹೇಳಿ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ, ತುಳುನಾಡು ಸಂಸ್ಕೃತಿಗೆ, ತುಳುನಾಡು ಸಂಸ್ಕೃತಿಗೆ. ಎಲ್ರಿಗೂ ನಮಸ್ಕಾರ. ಮಾತರಿಗೆಲ್ಲ ಎನ್ನ ಮೊಗೆದ ನಮಸ್ಕಾರ. ಎಂಚವಲ್ಲರ ಮಾತಾ ಈ ಸಭೆಯ ಗೌರವಾಧ್ಯಕ್ಷರು ನನ್ನ ಸಹೋದರ ಸಮಾನರಾದ ಪ್ರಕಾಶ್ ಶೆಟ್ರೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದಂಥ ಶ್ರೀ BS ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು, ಶಾಸಕ ಮಿತ್ರರೂ ಆದಂಥ ವಿಜೇಂದ್ರರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರು ಆದಂಥ ಅಶೋಕ್ ರೈ ಅವರೇ, ಶಾಸಕ ಮಿತ್ರರುಗಳಾದ ರಘು ಅವರೇ, ಹರೀಶ್ ಪೂಂಜ ಅವರೇ, ಸುರೇಶ್ ಗೌಡ್ರೆ, ಭಾರತಿ ಶೆಟ್ರೆ. ಒಂದು ನಿಮಿಷ ದಯವಿಟ್ಟು ಸಭಾ ಕಾರ್ಯಕ್ರಮ ಮುಗಿಯುವವರೆಗೆ ಒಂದು 10 ನಿಮಿಷ ಮೈಕನ್ನು ಸಮಯಾವಕಾಶ ಕೊಡಬೇಕು ದಯವಿಟ್ಟು ಕಂಬಳ ಸಮಿತಿಯವರು. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರೇ, ಪ್ರತಾಪ್ ನಾಯಕ್ ಅವರೇ, ಉಮೇಶ್ ಶೆಟ್ರೆ, ಈ ಒಂದು ಕಂಬಳದ ವಿವಿಧ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ತುಳುನಾಡ ಸಂಸ್ಕೃತಿ ಅತ್ಯಂತ ಶ್ರೀಮಂತ ಸಂಸ್ಕೃತಿಯಲ್ಲಿ ಒಂದು. ನಮ್ಮ ಸನಾತನ ಧರ್ಮ ಇಂತಹ ಸಾವಿರಾರು ಉನ್ನತ ಸಂಸ್ಕೃತಿಗೆ, ಆ ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಅಷ್ಟು ಮಾತ್ರ ಅಲ್ಲ, ಸನಾತನ ಧರ್ಮ ಸಂಸ್ಕೃತಿಯ ಕಾರಣದಿಂದಲೇ ದೇಶದ ಉದ್ದಗಲಕ್ಕೆ ಸಾವಿರಾರು ಭಾಷೆ, ಸಾವಿರಾರು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಬೆಳೆದು ಬಂದು ನಿಂತಿದೆ. ನಾನು ಹಾಗೇ ಯೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ಕೆಲವರು ಬಯಸ್ತಾ ಇದ್ದಾರಲ್ಲ ಸನಾತನ ಧರ್ಮ ನಾಶ ಆಗಬೇಕು ಅಂಥೇಳಿ, ಅಕಸ್ಮಾತ್ ಅದಾಗ್ಬಿಟ್ರೆ, ಅಕಸ್ಮಾತ್ ಅದೇನಾದರೂ ಆಗಿಬಿಟ್ರೆ ನನ್ನ ದೈವ ಇಲ್ಲ, ಗುಳಿಕವೂ ಇಲ್ಲ, ಪಂಜರುಲಿಯೂ ಇಲ್ಲ, ನಾಗರಾಧನೆಯೂ ಇಲ್ಲ, ದೈವವೇ ಇಲ್ಲದಿದ್ದರೆ ನಮ್ಮ ಕಂಬಳವೂ ಇರ್ಲಿಕ್ಕೆ ಸಾಧ್ಯನಾ? ಸನಾತನ ಧರ್ಮದ ಕಾರಣದಿಂದಲೇ ದೈವವೂ ಉಳಿದಿದೆ, ಸನಾತನ ಧರ್ಮದ ಕಾರಣದಿಂದಲೇ ಕಂಬಳದಂಥ ಶ್ರೇಷ್ಠ ಸಂಸ್ಕೃತಿಯೂ ಕೂಡ ಬೆಳೆದು ಬಂದಿದೆ. ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಆಯೋಜಿಸೋದ್ರ ಮೂಲಕ ಈ ತುಳುನಾಡಿನ ಶ್ರೇಷ್ಠ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಪ್ರಕಾಶ್ ಶೆಟ್ರು ಮತ್ತು ಅವರ ತಂಡ ಮಾಡಿದೆ.
ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಬಯಸ್ತೇನೆ. ನಮ್ಮ ಕಾಂತಾರದ ಋಷಭ್ ಶೆಟ್ಟರು ಆ ಕಾಂತಾರ ಚಲನಚಿತ್ರದ ಮೂಲಕ ನಮ್ಮ ದೈವದ ಸಾಮರ್ಥ್ಯವನ್ನು ಚಲನಚಿತ್ರ ಮಾಧ್ಯಮದ ಮೂಲಕ ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಿದ್ರು. ನಿಮಗೆ ಗೊತ್ತಿರಬೇಕು, ಒಂದು ಕಾಲದಲ್ಲಿ ಇದೇ ಚಲನಚಿತ್ರಗಳ ಮೂಲಕ ನಮ್ಮ ದೈವಾರಾಧನೆಯ ಬಗ್ಗೆ ನಕಾರಾತ್ಮಕವಾಗಿರುವಂಥ ಸಂದೇಶ ಕೊಡೋ ಕೆಲಸ ನಡೀತಿತ್ತು. ಈಗ ಕಾಲ ಬದಲಾಗಿದೆ. ಈಗೇನಿದ್ರು ಈ ಮಣ್ಣಿನ ಮಕ್ಕಳ ಸಂಸ್ಕೃತಿಯ ಬಗ್ಗೆ ನಿಜ ಸಂದೇಶವನ್ನು ಕೊಡುವ ಮತ್ತು ಕೊಡದೇ ಇದ್ದರೆ ಪರಿಣಾಮವನ್ನು ಎದುರಿಸಬೇಕಾಗಿರುವಂಥ ಒತ್ತಡದಲ್ಲಿರೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಎಲ್ಲರೂ ಸಕಾರಾತ್ಮಕವಾಗಿರೋ ಸಂದೇಶವನ್ನು ಕೊಡಲೇಬೇಕಾಗಿದೆ. ಕಾಂತಾರ ಚಲನಚಿತ್ರದ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಜಗತ್ತಿಗೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಋಷಭ್ ಶೆಟ್ಟರು ಅವ್ರ ತಂಡ ಮಾಡ್ತು. ಅದನ್ನು ಪ್ರಧಾನಮಂತ್ರಿಗಳಾದಿಯಾಗಿ ಅಭಿನಂದಿಸಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ವಿನಂತಿ ನಾನು ನಿಮ್ಮಲ್ಲಿ ಮಾಡಿಕೊಳ್ಳಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ನೋಡಿ, ನನಗೆ ಕೆಲವು ಸರಿ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸುತ್ತೆ. ಈ ಕಂಬಳ ಆಗಿರಲಿ, ಜಲ್ಲಿಕಟ್ಟಿರಲಿ, ಜೋಡೆತ್ತಿನ ಬಂಡಿ ಓಟ ಇರಲಿ, ಇವೆಲ್ಲ ಮಣ್ಣಿನ ಮಕ್ಕಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಇವುಗಳು ಪ್ರಾಣಿ ಹಿಂಸೆ ಮಾಡುತ್ತೆ ಅಂತ ಕೆಲವರು ಇದನ್ನು ನಿಷೇಧಿಸಬೇಕು ಅಂತ ಹೇಳಿ ನ್ಯಾಯಾಲಯದವರೆಗೂ ಹೋದರು. ಅದೇ ಜನ ಪ್ರಾಣಿ ಹತ್ಯೆ ಮಾಡಬೇಕಾದ್ರೆ ಮೂಕವಾಗಿರ್ತಾರೆ. ಅದೇ ಜನ ಯಾವಾಗ ಪ್ರಾಣಿ ಹತ್ಯೆ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರಾಗ್ತಾರೆ. ಆದರೆ ನಮ್ಮ ಸನಾತನ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರೋ ಸಂಸ್ಕೃತಿ, ಅಂಥ ಸಂಸ್ಕೃತಿಯನ್ನು ಪರಿಚಯಿಸುವಂಥ ನಮ್ಮ ಜನಪದ ಸಂಸ್ಕೃತಿಯನ್ನು ಪರಿಚಯಿಸುವ ಸಂದರ್ಭದಲ್ಲಿ ಸಕ್ರಿಯರಾಗ್ತಾರೆ. ನನಗನ್ಸುತ್ತೆ ಇದು ಹಿಂದ್ಗಡೆ ಒಂದು ಪಿತೂರಿ ಇದೆ. ಈ ಪಿತೂರಿಯ ಭಾಗವಾಗಿಯೇ ನಮ್ಮ ಕರುಳು ಬಳ್ಳಿಯ ಸಂಬಂಧವನ್ನು ಕಡಿದು ಹಾಕಬೇಕು ಅನ್ನುವಂಥ ಸಂಚು ಮಾಡ್ತಾರೆ ಅನ್ನುವಂಥ ಭಾವನೆ ನನಗೆ ಬರುತ್ತೆ. ಆದರೆ ಏನಿದ್ರೂ ಸತ್ಯಕ್ಕೆ ಜಯ ಆಗಬೇಕು. ನಾಶ ಮಾಡಬೇಕು ಅಂತ ಭಾಳ ಜನ ಪ್ರಯತ್ನ ಪಟ್ಟರು. ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು ನಾಶವಾದರು. ನಮ್ಮ ಸಂಸ್ಕೃತಿ ತುಳುನಾಡಿನಿಂದ ರಾಜಧಾನಿಯವರೆಗೆ ಬಂದು ಜನಮನದ ಪ್ರೀತಿಯನ್ನು ಸಂಪಾದನೆ ಮಾಡ್ತು. ಅದಕ್ಕಾಗಿ ನಾಶ ಮಾಡುವವರು, ನಾಶ ಮಾಡಬೇಕು ಅಂತ ಬಯಸೋರು ನಾಶವಾಗ್ತಾರೆ ಹೊರತು ನಮ್ಮ ಸಂಸ್ಕೃತಿ ಯಾವತ್ತಿಗೂ ನಾಶ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿ ನಾನು ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ನಾಶ ಮಾಡ್ಲಿಕ್ಕೆ ನೀವು ಬಿಡ್ತೀರಾ? ಕೈ ಎತ್ತಿ ಹೇಳಿ, ಬಿಡ್ತೀರಾ? ಹಾಗೆ ಬಿಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಪಾಂಚಜನ್ಯ ಯೋಗೀಶ್ ಕರಿಯಪ್ಪಜಾರ್ ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನವನ್ನ ಸಿಟಿ ರವಿ ಅವರಿಗೆ ಕೊಡ್ತಾ ಇದ್ದೀವಿ. ಸಂದೀಪ್ ಶೆಟ್ಟರ್ನ ಒಂಜಿನ ಮದ್ದಲು ಮಹಾರಾಜ ಕರೆಟುಳ್ಳ ಹಗ್ಗ ಕಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ. ಈ ವೇದಿಕೆಯಲ್ಲಿ ಸಿಟಿ ರವಿ ಸರ್ ಅವರಿಗೆ ಗೌರವಾರ್ಪಣೆಯನ್ನ ನೀಡಬೇಕು ಅಂತ ಗೌರವಾಧ್ಯಕ್ಷರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಕಂಬಳದಲ್ಲಿ ಒಂದು ಓಟವನ್ನ ಶುರು ಮಾಡಬೇಕು ಅಂತ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಕಮಲದ ಓಟವನ್ನ ಮುಂದುವರಿಸಿದ ವೇದಿಕೆಯಲ್ಲಿ ವಿಭಾಗದ ಮೋರ್ಲಾ ಗಿರೀಶ್ ಅವರು ಬೆಂಗಳೂರು ಕಮಲ, ನಮ್ಮ ಕಮಲ, ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತಹ ಮಾಜಿ ಸಚಿವರು ಸಿಟಿ ರವಿ ಅವರಿಗೆ ಅಭಿನಂದನೆಯನ್ನು ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರಾದಂತಹ ಗುರುಕಿರಣ್ ಹಾಗೂ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ, ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಅಭಿನಂದನೆಗಳು. 159 ಜೊತೆ ಕೋಣಗಳ ಭಾಗವಹಿಸುವೊಂದಿಗೆ
ನಿನ್ನೆ ಪ್ರಾರಂಭವಾದಂಥ ಕಂಬಳಕೂಟ. ಇವತ್ತು ಎಲ್ಲ ವಿಭಾಗಗಳ ಕೋಣಗಳು ಸೆಮಿಫೈನಲ್ ಪ್ರವೇಶ ಮಾಡುವ ಹಂತದಲ್ಲಿದೆ. ವಿಶೇಷವಾಗಿ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಕಾತೊಂದಲ್ಲೇರ ಗೆಸ್ಟ್ ನಗಲು ಎರಬುಡ್ಲೆ ಬುಡ್ಪೇರು ರಾಜಕರೆಯಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯಪ್ಪುಜಾರಿ ಅವರ ಕೋಣಗಳು, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ರ 1ನೇ ನಂಬರ್ದ ಕೋಣಗಳು. ಹಗ್ಗ ಕಿರಿಯ ವಿಭಾಗದಲ್ಲಿ 3ನೇ ಸುತ್ತಿನಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡುವ ಹಂತದಲ್ಲಿ ಸುರತ್ಕಲ್ ಅವರು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪನವರು. ಹಲೋ ಹಲೋ ಉಡುಪಿನ ಲಕ್ಷಣ ಉಂಡೆ ಉಡುಪುನವೇ ಓ ಉಡುಪುನೇನೆ ಅತಿ ಬಾರಿ ಜಿಂಜಿ ಪಡ್ತು ಉಂತಾರನ್ನು ಪಂಡಿರತ್ತೆ ಬಿರಬೋಂಡು ಇತ್ತ ಬಿಡೋಲಿ ತಮ್ಮುಡು ರೆಡಿ ವೇದಿಕೆ ಇಡಿತ್ನಾಗಲೆಲ್ಲ ಒಂದು ಕಂಬಳದ ಸ್ಪರ್ಧೆ ತೂಪುನಂಚಿನ ಅವಕಾಶ ಆಪಡು ಅಂದು ಬಾರಿ ಆತ ಸಭೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿರೀಕ್ಷೆಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ನಿರಂಜನ್ ರೈಗಲ ಓ ಹಲೋ ಬಿಡ್ಪೇರು ಬಿಡ್ರೆ ಬರೋದಿಲ್ಲ ತಾರಾಗ್ತಾ ಇದ್ದಾರೆ. ಸುರತ್ಕಲ್ನವರು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬೆಟ್ಟನವರು. ಒಂತ ಜಲ್ದಿ ಮಾಡ್ಬೋಣ ಕಾರ್ಯಕ್ರಮ ಸುಮಾರು ಬರ್ತಾನೆ. ವೇದಿಕೆದ ಕಾರ್ಯಕ್ರಮಕ್ಕೋಸ್ಕರ ಒಂತ ವಿರಾಮ ಇರ್ತಾನಮ್ಮ ಎಂಚಿನ ನಡಪೋಣಿ ಮುಂತ ಜನ ಬಿಡ್ಬೋಣಿ ಎಂಚ ಓ ಹತ್ತು ಮಕ್ಕಳು ಇವರು ನಿಲ್ಲಿಸದಿದ್ರೆ ಯಾವ ರೀತಿ ಕೊಂಡ್ಕೊಂಡು ಬಿಡಿಸುವುದು? ದಯವಿಟ್ಟು ಸಹಕಾರ ನೀಡಬೇಕು. ಹೌದೌದು ಅಣ್ಣ ಮೋರ್ಲ ಗಿರೀಶ್ ಆಳ್ವರ ಪರವಾದು ಅಡ್ಡಪಲಾದ ವಿಭಾಗದಾಗಲು ಕರಣೀರ್ನ ಮಲ್ಪರ ಬರ್ತಿದ್ದಾರೆ. ಬಾಕಿದಾಗಲು ಬರ್ತಾರಣ್ಣ ಸೆಮಿಫೈನಲ್ದ ಕರಣೀರ್ನ ಮಲ್ಪರೆ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ್ನ ಇರ್ಲಿನ ಪರವಾದ ದಯವಿಟ್ಟು ಬರೋಡು. ಬಲೆ ಬನ್ನಿ, ಎಂತಿಗೆ ಬನ್ನಿ ಅಣ್ಣ. ರಾಜಕರೆಯಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯಪ್ಪುಜಾರ್ಯ ಕೋಣಗಳು, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ರ 1ನೇ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಲಕ್ಷಾಂತರ ಜನರ ಒಂದು ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ಈ ಕಂಬಳ ಬಂದಂತ ಎಲ್ರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಮತ್ತೊಂದ್ಸಲ ಕೋರ್ತಾ, ಇದೀಗ ಕಂಬಳದಲ್ಲಿ ಆಗುವಂತಹ ಕ್ರೀಡೆಯನ್ನ ನೋಡ್ತಾ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ನಿನ್ನೆ ಹಾಗೂ ಇವತ್ತು ಲಕ್ಷಾಂತರ ಜನಗಳು ಬಂದು ನಿಮ್ಮ ಶುಭ ಹಾರೈಕೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತಾ ಇದೆ. ಎಲ್ರಿಗೂ ಅಭಿನಂದನೆಯನ್ನ ಕೋರ್ತಾ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿಗೆ ಅಭಿನಂದನೆಯನ್ನ ಈಗ ತಾರಿ ಮಾಡ್ತೋಳು ಬಿಡ್ಬಾರ್ನಿ ಬಾರಿ ಬರ್ತಾನತ್ತೆ ಅಂದಪ್ಪ ಜನ ಕಾತೊಂದುಲ್ಲಿರಿ. ಭಾನುವಾರದ ರಜೆ ಬಾರಿಯಾತ್ ಜನ ವಿಶೇಷವಾಯಿನ ಒಂದು ನಿರೀಕ್ಷೆ ಬೆಂಗಳೂರು ನಡಪುನಂಚಿನ ಕರಾವಳಿ ಭಾಗಕ್ಕೆ ಹೋಗು ಸೀಮಿತವಾಯಿನಂಚಿನ ಕಂಬಳಕೂಟ ಇನ್ನು ಬೆಂಗಳೂರಿಗೂ ರಾಜಧಾನಿ ಬತ್ತದ ಕ್ರೀಡೆ ಆವೊಂದುಂಡು. ಬೇತೆ ಬೇತೆ ವಾಹಿನಿದ ಮುಖಾಂತರ ಕಂಬಳ ತಗೊಂಡಿತ್ತೀರು. ಬಹುಶಃ ಇನಿ ನೇರವಾದ ಕಂಬಳ ವಿಶೇಷ ಅವಕಾಶನು ಬೆಂಗಳೂರದ ಕಂಬಳ ಸಮಿತಿ ಮೇಲೆ ಕೊಡ್ತೀರಿ. ಬುಡಿಯರ್ನಿ ಫೈನಲ್ ಬಿಡೋಡು ಸ್ವಲ್ಪ ಬೇಗ ಬಿಡುವಂತ ವ್ಯವಸ್ಥೆ ಆಗಬೇಕು. ಹಗ್ಗ ಕಿರಿಯ ವಿಭಾಗದ ಸ್ಪರ್ಧೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯಪ್ಪುಜಾರ್ಯರು ರಾಜಕರಟ್ ಉಡುಪಿ 80 ಬಡಗು ಮತ್ತು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ಟರ 1ನೇ ನಂಬರ್ ಮಹಾರಾಜ ಕರಟ್. ರಾಜಕರತ್ತ
ರಾಜಕರಡ್ಬತ್ನ ಶ್ವೇತ್ಕಲ್ಪಾಂತಜನ್ಯ ಯೋಗೀಶ್ ಕರಿಯಪ್ಪ ಪೂಜಾರನ ರಾಜಕರಡ್ಬತ್ನರು 10-13 10-16 0.03 ಅತ್ಯಂತ ನಿಕಟವಾದ ಸ್ಪರ್ಧೆ. ಒಂದು ಸಲ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಸೆಮಿಫೈನಲ್ಸ್ ಕ್ವಾಲಿಫೈ ಆಗುವಂತ ಈ ಒಂದು ಓಟದಲ್ಲಿ ನಮ್ಮ ರಾಜಕೆರೆಯಿಂದ ಎಂಟ್ರಿ ಕೊಟ್ಟಂತಹ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಅವರ ಓಟದ ಕೋನಗಳು ಕೇವಲ 10.13 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಪೂರ್ಣಗೊಳಿಸಿದ್ರೆ ಅದಕ್ಕೆ ಎದುರಾಳಿಯಾಗಿ ಬಂದಂತಹ ಉಡುಪಿ 80 ಬಡಗಬೆಟ್ಟು ರಾಜಕೆರೆ ಹಾಗೂ ಕೋನಗಳು ಮಹಾರಾಜ ಕೆರೆಯಲ್ಲಿ ಓಡ್ತಾ ಬಂದಂತಹ ಕಂಬಳದ ಕೋನಗಳು ಬಹಳ ಉತ್ತಮವಾದಂತಹ ಕ್ರೀಡೆ. ಅಂತರ ಕೇವಲ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಜನಪದ ಕ್ರೀಡೆಯಾಗಿ ಪ್ರಾರಂಭಗೊಂಡಂತಹ ಈ ಒಂದು ರೋಚಕತೆಯಿಂದ ಸೊಗಸನ್ನ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಜನ ಇದ್ದಾರೆ. ನಿಜವಾದ ರೂಪದಲ್ಲಿ ಅನುಭವಿಸುವ ಒಂದು ಅವಕಾಶವನ್ನು ಮಾಡಿಕೊಂಡ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಇನ್ನೋರ್ವ ಯುವ ನಾಯಕರು, ಸನ್ಮಾನ್ಯ ಶಾಸಕರು, ಅದೇ ರೀತಿ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ BY ವಿಜಯೇಂದ್ರ ಅವರು. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಗೌರವ, ಅಭಿಮಾನ, ಪ್ರೀತಿಯನ್ನ ಈ ಯುವ ನಾಯಕರಿಗೆ ಕೋರ್ತಾ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಅವರ ಮಾತು. ಮಹಾರಾಜ ಕರೆಯಲ್ಲಿ ಸುರಭಿ ಗ್ರೂಪ್ ತುಳುನಾಡಿನವರು, ರಾಜಕರೆಯಲ್ಲಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ಕೋಣಗಳು. ರಾಜಕರೆ ನಲ್ಲೂರು ಬಜಗೋಳಿ ತಕ್ಕಲಿಗೆ, ಮಹಾರಾಜ ಕರೆ ಸುರಭಿ ಗ್ರೂಪ್ ತಕ್ಕಲಿಗೆ. ಮಾತೆರೆಗ್ಲ ನಮಸ್ಕಾರ. ಬೆಂಗಳೂರು ಕಂಬಳ ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇರತಕ್ಕಂಥ ಡಾಕ್ಟರ್ 5 ನಿಮಿಷ ದಯದೀದು ವಿಜೇಂದ್ರ ಪಾತ್ರರೊಂದೆಲ್ಲರೂ 5 ನಿಮಿಷ ದಯದೀದು ಕಂಬಳದಾಗಲು 5 ನಿಮಿಷ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಒಂದು ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ CT ರವಿ ಅವರೇ, ಎಲ್ಲ ಶಾಸಕ ಮಿತ್ರರೇ, ಬೆಂಗಳೂರು ಕಂಬಳದ ಆಯೋಜಕರಾಗಿರ್ತಕ್ಕಂಥ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಶೆಟ್ರೆ, ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ರೈರವರೇ, ಉಮೇಶ್ ಶೆಟ್ಟಿ ಅವರೇ, ಗುರುರಂಜನ್ ಶೆಟ್ಟಿ ಅವರೇ, ಗುರುಕಿರಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾಜನತೆಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇವತ್ತು ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮಹಾನಗರದಲ್ಲಿ ಕಂಬಳವನ್ನು ಆಚರಣೆ ಮಾಡುವುದರ ಮೂಲಕ ಇಡೀ ಬೆಂಗಳೂರು ಮಹಾನಗರ ಜನತೆಗೆ ಒಂದು ರಸದೌತಣ, ಒಂದು ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ತುಳುವರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ಸಂಕೇತ, ತುಳುವರು ಅಂತ ಹೇಳಿದ್ರೆ ಸಾಹಸದ ಸಂಕೇತ, ತುಳುವರು ಅಂತ ಹೇಳಿದ್ರೆ ಧಾರ್ಮಿಕ ಶ್ರದ್ಧೆಯ ಸಂಕೇತ. ಇದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವ ಮಟ್ಟದಲ್ಲಿ ಸ್ನೇಹದ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಸಲ್ಲುತ್ತದೆ ಅಂತ ಹೇಳಿದ್ರೆ ಅದು ನಮ್ಮ ತುಳುವರಿಗೆ ಸಲ್ತದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಕಂಬಳವನ್ನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸುವ ಮೂಲಕ ಇದಕ್ಕೆ ಒಂದು, ಈ ಕಂಬಳಕ್ಕೆ ಒಂದು ರಾಜಧಾನಿಯ ರಾಜ ಗೌರವ ಇವತ್ತು ಕಂಬಳಕ್ಕೆ ಸಮರ್ಪಣೆ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕರಾವಳಿಯ ಪ್ರದೇಶದ ಒಂದು ಗ್ರಾಮೀಣ ಭಾಗದ
ಜನರ ಒಂದು ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ಕಂಬಳ ಮುಂದಿನ ವರ್ಷ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಮತ್ತೊಮ್ಮೆ ಇಷ್ಟೊಂದು ಸುಂದರವಾಗಿ ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಬೆಂಗಳೂರು ಮಹಾನಗರ ಜನತೆಗೆ ಒಂದು ಪರಿಚಯನ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಬೆಂಗಳೂರು ಕಂಬಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ಪ್ರಕಾಶ್ ಶೆಟ್ಟರ್ ಅವರಿಗೆ, ಅದೇ ರೀತಿ ಅಶೋಕ್ ರೈ ಅವರಿಗೆ, ಗುರುಕಿರಣ್ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಕೂಡ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಕ್ಲೇನ ಒಟ್ಟಿಗೆ ನಿಲ್ಲೇ ನಾನು ಉಲ್ಲೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಕರಾವಳಿ ಭಾಗದ ಜನರಿಗೆ ಬೆಂಬಲವಾಗಿ ನಾನು ಇರ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕರಾವಳಿ ಭಾಗಕ್ಕೂ ಮತ್ತು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೊಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಕರಾವಳಿ ಭಾಗಕ್ಕೆ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಕರಾವಳಿ ಭಾಗದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿನ್ನೆ ದಿನ ಸನ್ಮಾನ್ಯ ಯಡಿಯೂರಪ್ಪನವರು ಕಂಬಳಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿದರು. ನೋಡಿ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಕರಾವಳಿ ಭಾಗದ ಜನತೆ ಬಗ್ಗೆ ಅಂತ ಹೇಳಿದ್ರೆ, ಸಂಸ್ಕೃತಿಯ ಬಗ್ಗೆ, ಕರಾವಳಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇವತ್ತು ಕೂಡ 2ನೇ ಬಾರಿಗೆ ಇವತ್ತು ಕಂಬಳವನ್ನು ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸಂದರ್ಭದ ಸ್ವಾಗತನ ಕೋರ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾರಾಜ ಕರಟುಳ್ಳರು ನಲ್ಲೂರು ಪಜಗಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆರವು ರಾಜ ಕರಟುಳ್ಳರತೆ ಹಲೋ ಹಲೋ ಕಲ್ಲದ ಮಲ್ಲ ಸಾಲ ಬಿರಿಕ್ ಅಡ್ಡಬದ ಸಾಲ ಮಂಪುಡು ಬಿರಿಕ್ ನಾಯದ ಮಲ್ಲ ಸಾಲ ಮಂಪುಡು BY ವಿಜಯೇಂದ್ರ ಅವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಸಮಿತಿಯ ಸದಸ್ಯರೊಂದಿಗೆ ಕೇಳ್ಕೊಳ್ತಾ ಇದ್ದೇನೆ. ಗೌರವ ಅಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್, ಹಾಗೆ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ, ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಕೊಡ್ತಾ ನಮ್ಮ ಶುಭ ಹಾರೈಕೆಯನ್ನ ನೀಡ್ತಾ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಕೇಳಲಿಲ್ಲ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ನೀವು ಹೇಳಬೇಕು. ಬೆಂಗಳೂರು ಕಂಬಳ, ಇನ್ನೊಂದ್ಸಲ ಬೆಂಗಳೂರು ಕಂಬಳ, ಇತಿಹಾಸವನ್ನ ರಚಿಸಿದಂತಹ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಜಯವಾಣಿ ದಿನಪತ್ರಿಕೆಯವರು ಇಂದು ಕಂಬಳದ ವಿಶೇಷ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಅದರ ಉದ್ಘಾಟನೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳು ದಯಮಾಡಿ ಈ ಒಂದು ವಿಶೇಷ ಸಂಚಿಕೆಯನ್ನ ಈ ವೇದಿಕೆಯಲ್ಲಿ ಉದ್ಘಾಟಿಸಬೇಕು. ವಿಜಯವಾಣಿ ದಿನಪತ್ರಿಕೆಯವರು ಬಿಡುಗಡೆಗೊಳಿಸುತ್ತಿರುವಂತಹ ಕಂಬಳದ ವಿಶೇಷ ಸಂಚಿಕೆ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಸಭಾ ಕಾರ್ಯಕ್ರಮದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು. ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಬಂಜಾರ ಪ್ರಕಾಶ್ ಶೆಟ್ರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್, ಉಪಾಧ್ಯಕ್ಷರು ಗುಣರಂಜನ್ ಶೆಟ್ಟಿ, ಇಂದಿನ ಅತಿಥಿಗಳು, ಇಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆಗ್ತಾ ಇರುವಂತಹ ಒಂದು ಉದ್ಘಾಟನಾ ಸಮಾರಂಭ. ವಿಜಯವಾಣಿ ದಿನಪತ್ರಿಕೆ ಅವರಿಂದ ಆಗ್ತಾ ಇರುವಂತಹ ಕಂಬಳದ ವಿಶೇಷ ಸಂಚಿಕೆಯ ಬಿಡುಗಡೆ ಈ ವೇದಿಕೆಯಲ್ಲಿ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಪ್ರಕಾಶರ ಹಲೋ ಊಟನೆ ಬರ್ರ ಹೊರಗಂತೂ ಉಂಟೇರಿ ಇತ್ತ ಸರಿ ತನ್ನ ಬಿಡ್ರ ನೇತೆ ನಲ್ಲೂರು ಪುಜಗುಳಿ ಶಿವಪ್ರಸಾದ್ ನಗರ ದಿನೇಶ್ ಭಂಡಾರ ನೆರವು ರಾಜ ಕರೆಕ್ಟಾರ ಒಂದಲೇ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಈ ಬೆಂಗಳೂರು ಕಂಬಳ
ಗೌರವಾಧ್ಯಕ್ಷತೆಯನ್ನು ವಹಿಸಿದಂತಹ ಬಂಜಾರ ಪ್ರಕಾಶ್ ಶೆಟ್ರು, ಅದರ ಜೊತೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ. ಆಚೆ ಈಚೆಗೆ ಬಲ ಬೇಕು ಅಂತ ಹೇಳಿ ಒಂದು ಕಡೆಯಲ್ಲಿ ಗುರು, ಇನ್ನೊಂದು ಕಡೆಯಲ್ಲಿ ಗುಣ. ಆದ್ರೆ ಒಂದು ಸ್ವಲ್ಪ ವಿಚಿತ್ರ ಏನು ಅಂತ ಹೇಳಿದ್ರೆ ಗುರು ಅಣ್ಣನ ಗುಣ ಅಣ್ಣನ ಗಾತ್ರ ಅಂತದನ್ನ ಸೇರಿಸಿಕೊಂಡು ಯಶಸ್ವಿಯಾಗಿ ಆಗಿರುವಂತಹ ನಮ್ಮ ಈ ಬೆಂಗಳೂರು ಕಂಬಳ ಖಂಡಿತವಾಗಿಯೂ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳುವಂತದ್ದು. ನಗುಮುಖದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ಕಲಾವಿದರು, ಮಂಗಳೂರಿಂದ ಬಂದಂತಹ ಇವರು ಇವತ್ತು ಪ್ರಪಂಚದಾದ್ಯಂತ ಒಂದು ರಾಕ್ ಸ್ಟಾರ್ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಹೆಮ್ಮೆ. ನಮ್ಮೆಲ್ಲರ ಪ್ರೀತಿಯ ಸೂಪರ್ ರಾಕ್ ಸ್ಟಾರ್ ಗುರು ಕಿರಣ್ ಅವರು ಇದೀಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಸದ್ದಿನಿಂದ ನಮ್ಮೆಲ್ಲರ ಶುಭ ಹಾರೈಕೆಯನ್ನ ಕೊಡ್ತಾ ಇಟ್ ಇಸ್ ಓವರ್ ಟು ಗುರು ಕಿರಣ್. ಎಲ್ರಿಗೂ ನಮಸ್ಕಾರ. ಸೌಂಡ್ ಇಲ್ವಾ? ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ಕರಾವಳಿ ಭಾಗದ, ಕರ್ನಾಟಕ ಕರಾವಳಿ ಭಾಗದ ಕ್ರೀಡೆ, ಸಂಪ್ರದಾಯ, ನಮ್ಮ ಜನಪದ ಸಂಸ್ಕೃತಿ, ಇದು ನಾನು ಹೇಳಬೇಕಂದ್ರೆ ಈ ಇತಿಹಾಸದ ಒಂದು ಭಾಗ ನಾವಾಗಿದ್ದೀವಿ ನಾವೆಲ್ಲರೂ. ಮೊದಲ ಬಾರಿಗೆ ನಡೀತಾ ಇರೋದು ಬೆಂಗಳೂರಲ್ಲಿ. ಮಂಗಳೂರಿಂದ ಕೋಣ ಬಂದು 300 ಕೋಣಗಳು ಸರ್ದಿಯಲ್ಲಿ ಹಂಗೆ ಸಾಲಲ್ಲಿ ಬಂದು ಇಲ್ಲಿ ಬಂದು ಓಡೋದು. ಇದು ಇತಿಹಾಸಕ್ಕೆ ನಾವು ನಾವು ಅದಕ್ಕೆ ವಿಟ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು ಈ ಇತಿಹಾಸದಲ್ಲಿ ಭಾಗಿಯಾಗಿದ್ದಕ್ಕೆ. ಇನ್ನೊಂದು, ಯಾವತ್ತೂ ಹೇಳ್ತಾರೆ ಇಲ್ಲ ಸಂಸ್ಕೃತಿ ನಮ್ಮದು ಹಳೆ ಕಲೆಯೆಲ್ಲ ನಶಿಸಿ ಹೋಗ್ತಾ ಇದೆ, ನಾವು ಬೇರೆ ಪಾಶ್ಚಾತ್ಯ ಶೈಲಿಯನ್ನು ನಾವು ಅನುಕರಿಸ್ತೀವಿ ಅಂತ. ಬಟ್ ಇದು ತೋರಿಸುತ್ತೆ ಇವತ್ತು ಬೆಂಗಳೂರಿಗರ, ಕರ್ನಾಟಕದವರ, ಕರಾವಳಿಗರ ಎಲ್ಲರ ಪ್ರೀತಿ, ಅಂದರೆ ಎಲ್ಲ ಕರ್ನಾಟಕದವರು ಇವತ್ತು ಬಂದು ಇದನ್ನು ಇಷ್ಟು ಸಕ್ಸಸ್ ಮಾಡಿಕೊಂಡಿದ್ದು ನಿಜವಾಗಿ ನಾವು ಅಂದ್ಕೊಳ್ಳೋದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಜನ ಬಂದಿದ್ದಾರೆ. ಸೊ ಅದಕ್ಕೆ ಮತ್ತೆ ನಿಮಗೆ ಅಭಿನಂದನೆಗಳು. ಇದು ಇತಿಹಾಸ ಒಂದು ಹೇಳ್ತೀನಿ. ಒಂದಂದರೆ ಇಷ್ಟು ಟರ್ನ್ಔಟ್, ನನ್ನ ಲೆಕ್ಕದಲ್ಲಿ ಒಂದು 6 ಲಕ್ಷ ಜನ ಟರ್ನ್ಔಟ್ ಆಗಿದ್ದಾರೆ. ಫುಟ್ಬಾಲ್ ಇದೆ ಈ ಇವೆಂಟಿಗೆ. ಇದು ತೋರಿಸುತ್ತೆ ನಮ್ಮ ಸಂಸ್ಕೃತಿ. ದಿನೇಶ್ ಭಂಡಾರಡಿಯವರು ರಾಜಕರತ್ತ ಬರ್ತನ ಮಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲ ದಿನೇಶ್ ಭಂಡಾರಣಿಯಲ್ಲೂ 10.44 ಜಗತ್ತಿನಲ್ಲಿ ಅತ್ಯಂತ ಲೇಜಿ ಅಂದರೆ, ಉದಾಸೀನ ಅಂದರೆ ಕೋಣ ಅಂತಾರೆ. ಓದದಿದ್ದರೆ ಶಾಲೆಯಲ್ಲಿ ನಮಗೆಲ್ಲ ಕರಿತಾ ಇದ್ದಿದ್ದು ಕೋಣ ಅಂತ. ಎಲ್ಲ ಭಾಷೆಗಳಲ್ಲಿ, ಕನ್ನಡದಲ್ಲಿ, ತುಳುವಲ್ಲಿ, ತೆಲುಗಲ್ಲಿ ಎಲ್ಲ ಕಡೆ ಕೋಣ ಅಂತಾರೆ. ಅಂಥ ಕೋಣಗಳನ್ನು ಇಲ್ಲಿ ಇಷ್ಟು ಸ್ಪೀಡಾಗಿ ಓಡೋದು, ಇದು ಒಂದು ಕಾಂಟ್ರಾಸ್ಟು, ಇದು ಒಂದು ಸಾಧನೆ ಅಂತ ಹೇಳಬೇಕು. ಓಕೆ, ಪಾತೆರೋಲಿಯೇ ಓಕೆ. ಇದು ನಮಗೆ ನಿಜವಾಗಿ ತುಂಬ ಇಮೋಷನಲ್ ಮೂಮೆಂಟು. ಕಾರಣ ಒಂದು ಐಕ್ಯ ಪಣ್ಯಾನು ಮೈಕ್ ಅಡ್ಜಸ್ಟ್ಮೆಂಟ್ ಆವಡು ಐಕ್ ಪಣ್ಯಾನು ಒಂದೇ ಪ್ರಾಬ್ಲಮ್ ಆಗಿ ಏರ್ ಬಾತ್ ನಿಖಲ್ ಪಾತಿರ್ನಲ್ಲ ಕೇಂಜಿ ಎಂಕುಲ್ ಪಾತಿರ್ನಲ್ಲ ಕೇಂಜಿ ದಾದ ಇಂಪಾರ್ಟೆಂಟ್ ಉಂಡ ಪಾತಿರ್ಲಿ ಪ್ಲೀಸ್ ದಯದೀದ್ ಮೂಲು ಒಂಜಿ ನಮ್ಮ ಬಿನ್ನೆರೇನು ಲೆತ್ತದು ಅಕ್ಕುಲು ಪಾತಿರ್ನಾಗ ನಮ್ಮ ಮಧ್ಯ ಪಾತ್ರ ಅಕ್ಕಲು ಇನ್ಸಲ್ಟ್ ಮಲ್ತಿಲ್ಲ ಕಾಪುಂಡು ನಮ್ಮ ಊರ್ದ ಅಕ್ಕಲು ನಮ್ಮ ಕರೆಕ್ಟ್ ನಮ್ಮ ಸಂಪ್ರದಾಯ ನಮ್ಮ ಸ್ಟೈಲ್ ಬತ್ತಿನ ಬಿನ್ನೆರೆಗೆ ಒಂಜಿ ಮರ್ಯಾದೆ ಕೊರ್ರ ಕಲ್ಪಕ ನಮ್ಮ ಸುರುಕು ದಯದೀದ್ ಓಕೆ 2 ನಿಮಿಷ ಉಂತಾವ ಓಕೆ ಸಾರಿ ಬೇಜಾರು ಮಲ್ಪೋಡ್ಸಿ ಬಿನ್ನೆರ್ ಬೈದಾರೆ ಅಕ್ಲೆಗೆ ಅಭ್ಯಾಸ ಇಜ್ಜಿ ಎಂಕ್ಲೆಗೆ ಅಭ್ಯಾಸ ಉಂಟು ಊರುಡು ಬರ್ತದೆ ಇಲ್ಲಿ ಅವ್ರಿಗೆ ಅಭ್ಯಾಸ ಇಲ್ಲ ಸರ್. ಇಲ್ಲಿ ಮಂಗಳೂರಲ್ಲಿ
ಸ್ಪೀಚ್ ಮಾಡ್ತಾನೆ ಇರ್ತಾರೆ, ಕೋಣದವ್ರು ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲ, ಈಗ ಬರುವಾಗ ಅವರಿಗೆ ಬೇಸರ ಆಗಬಾರ್ದು ಅಂತ ಹೇಳಿದ್ದು, ಸಾರಿ ನಾನು ಮಾತಾಡಬೇಕು. ಓಕೆ, ಒಂದು ಇಮೋಷನಲ್ ಮೂಮೆಂಟ್ ಅಂದರೆ ಈ ಜಾಗನೇ ಇರಲಿಲ್ಲ. ಇದನ್ನು ನಾವು ನೋಡುವಾಗ ಎಲ್ಲ ನಮ್ಮ ಕಮಲ ಸಮಿತಿ ಕೆಲಸ ಮಾಡುವಾಗ ಈ ಜಾಗನೇ ಇರಲಿಲ್ಲ. ಎಲ್ಲಿ ಎಲ್ಲ ಕೊಂಪೆ, ಕಸದ ಕೊಂಪೆ ಇತ್ತು, ಒಂದಷ್ಟು ಹಾವುಗಳಿದ್ವು ಇಲ್ಲಿ. ಇದನ್ನು ಇವತ್ತು ನಾವು ನೋಡುವಾಗ, ಇಷ್ಟು ಜನ ನೋಡುವಾಗ ಖುಷಿನೇ ಬೇರೆ. ಈ ಜಾಗನೇ ಟೋಟಲ್ ಇರಲಿಲ್ಲ. ಇದನ್ನು ಕಟ್ಟಿದವರು, ನಾನು ಹೇಳೋದು ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೆ ಫಸ್ಟ್ ಅಬ್ಬಾಸ್ ಅವ್ರು ಇಲ್ದಿದ್ರೆ ಕೆಲಸ ಆಗ್ತಾನೆ ಇರಲಿಲ್ಲ ಅಷ್ಟು ಫಾಸ್ಟಾಗಿ. ನಮ್ಮ ಕರೆಯವರು ಅಪ್ಪಣ್ಣ ಆಗಲಿ, ಸುದರ್ಶನ್ ಆಗಲಿ ತುಂಬ ಒಂದೂವರೆ ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಹೋಲ್ ಟೀಮ್, ನಾನು ಹೇಳೋದು ಕಾರ್ಯಕಾರಿ ಸಮಿತಿ ಇಡೀ ತಂಡ ಅಷ್ಟು ಅಂದರೆ ಕೆಲಸ ಬಿಟ್ಟು, ಯಾರು ಪ್ರೊಫೆಷನ್ಸ್ ಅಲ್ಲ, ಎಲ್ಲ ಕೂಟದವರು. ಈ ಒಂದು ಕಂಬಳ ಎಲ್ಲರನ್ನು ಒಂದು ಮಾಡಿದೆ. ಒಂದು ಕಾರಣ, ಎಲ್ಲ ತುಳು ಕೂಟಗಳು, ತುಳು ಆರ್ಗನೈಸೇಷನ್ಗಳು, ಎಲ್ಲ ಜಾತಿ ಸಂಘಟನೆಗಳನ್ನು ಈ ಒಂದು ಕಂಬಳ ಎಲ್ಲವನ್ನು ಜೊತೆ ಮಾಡಿದೆ. ಇದೇ ಥರ ಎಲ್ಲರೂ, ನಾವು ಹೇಳೋದು ಯಾವತ್ತೂ ಒಂದಾಗಿ ಹೋಗಬೇಕು, ಸ್ಪ್ಲಿಟ್ಟಾಗಿ ಹೋಗೋದಲ್ಲ. ಇದು ಒಂದು, ನಾನು ಹೇಳಬೇಕಾದ್ರೆ ಕಂಬಳ ಒಂದು ಮಾದರಿ ಆಗಬೇಕು ಎಲ್ರಿಗೂ. ಒಂದು ಕಂಬಳದಲ್ಲಿ ಇಷ್ಟು ಜನ ಎಲ್ಲ ಜೊತೆಗೆ ಸೇರಿದ್ದಾರೆ, ಇಷ್ಟು ಸಂಘಟನೆ ಜೊತೆ ಸೇರಿದ್ದಾರೆ. ಇದೇ ಥರ ಮುಂದೆನೂ ಎಲ್ಲ ನಮ್ಮ ಸಂಸ್ಕೃತಿ ಕಲೆ ಆಕಾರಗಳು ಇದೇ ಥರ ಆಗಲಿ ಅಂತ ನನ್ನ ಹಾರೈಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೋಲ್ವೆಲ್ಲು ಗುರುವಣ್ಣ, ಗುರುಕಿರಣ್ ಅವರು ಎಷ್ಟೊಂದು ಎನರ್ಜಿಯನ್ನ ಹಾಕಿ ಒಂದು ಕಂಬಳವನ್ನು ಯಶಸ್ವಿಯಾಗುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಜಾಸ್ತಿ ಗುರುಕಿರಣ್ ನೈಟ್ ಅಲ್ಲಿ ಅವರನ್ನ ನೋಡ್ಲಿಕ್ಕೆ ಬಂದಂತ ಫ್ಯಾನ್ ಫಾಲೋಯಿಂಗ್ ಅಷ್ಟಿತ್ತು. ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಶ್ರೀ ಅಶ್ವಥ್ ನಾರಾಯಣ್ ಅವರು ಬಂದಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಇವರು ಇದೀಗ ಪ್ರಸಕ್ತ ಶಾಸಕರಾಗಿದ್ದಾರೆ. ಈ ವೇದಿಕೆಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ತಾ, ಅದೇ ರೀತಿಯಲ್ಲಿ ಇನ್ನೋರ್ವ ಅತಿಥಿ ಮಂಜುನಾಥ್ ಭಂಡಾರಿ ಅವರು ಬಂದಿದ್ದಾರೆ. ನಮ್ಮ ಕುಡ್ಲಾರ್ದ ಬಾರಿ ಪೆರ್ಮೆದ ಭಂಡಾರಲು ಎಂಕಲ್ನ ಬೆಂಗಳೂರು ಕಂಬಳದ ವರವೈದರೆ ಜೋರಾಯಿನ ತಾಟಿದೊಟ್ಟಿಗೆ ಅರೇನ ಈ ಕಾರ್ಯಕ್ರಮಕ್ಕೂ ಎತ್ಕೊಳ್ಳೋದಿಲ್ಲ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ, ಆದ್ರೆ ತಮ್ಮ ಏರಿಯಾದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಶಾಸಕರಿಗೆ ಇನ್ನಷ್ಟು ಜಾಸ್ತಿ ಖುಷಿ. ಈ ಬೆಂಗಳೂರು ಕಂಬಳ ಅರಮನೆಯ ಈ ಮೈದಾನದಲ್ಲಿ ಇಷ್ಟು ವಿಜೃಂಭಣೆಯಿಂದ ಲಕ್ಷಾಂತರ ಜನರನ್ನ ಒಗ್ಗೂಡಿಸಿಕೊಂಡು ಯಶಸ್ವಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಜಾಸ್ತಿ ಖುಷಿ ಪಡ್ತಾ ಇರುವವರು ಈಗಿನ ಶಾಸಕರಾದಂತಹ ಅಶ್ವಥ್ ನಾರಾಯಣ್ ಅವರು. ಖಂಡಿತವಾಗಿಯೂ ಈ ಒಂದು ಖುಷಿಯ ಜೊತೆಗೆ ಹೆಮ್ಮೆಯ ಒಂದು ಮಾತನ್ನ ಹಾಗೂ ಇಡೀ ತಂಡಕ್ಕೆ ಶುಭವನ್ನ ಕೋರ್ಲಿಕ್ಕೆ ನಮ್ಮ ಎದುರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಶುಭ ಮಾತಿಗಾಗಿ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಶ್ರೀ ಅಶ್ವಥ್ ನಾರಾಯಣ್ ಅವರನ್ನ. ಆತ್ಮೀಯರೇ, ಈ ದಿನ ನಿನ್ನೆಯಿಂದಲೂ ಏನೊಂದು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಭುತವಾಗಿ ನಡೀತಿರುವಂಥ ಕಂಬಳ, ಬೆಂಗಳೂರಿನ ಕಂಬಳ ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆಯ ಕಂಬಳ. ಏನೊಂದು ಜನಸಾಗರ ಇಲ್ಲಿ ನೆರೆದಿರುವಂಥದ್ದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಿರೋಂಥ ಒಂದು ಕಂಬಳ ಅಂದರೆ ಅದು ನಮ್ಮ ಬೆಂಗಳೂರಿನ ಕಂಬಳ. ಪಕ್ಷಾತೀತವಾಗಿ ಇವತ್ತೆಲ್ಲ ನಾಯಕರು ಒಂದಾಗಿ ಈ ಒಂದು ಅರಮನೆ ಮೈದಾನದಲ್ಲಿ ನಮ್ಮ ಸನ್ಮಾನ್ಯ ಪ್ರಕಾಶ್ ಶೆಟ್ಟರು, ಗುರುಕಿರಣ್ ಅವರು, ಗುಣ ಶೆಟ್ಟಿಯವರು, ಉಮೇಶ್ ಶೆಟ್ಟರು, ನಮ್ಮ ಅಶೋಕ್ ರಾಯ್ ಅವರು, ಇನ್ನೆಲ್ಲ ಗಣ್ಯಮಾನ್ಯರು ಇಡೀ ತಂಡ ಒಂದಾಗಿ ಈ ಅದ್ಭುತವಾಗಿರುವಂಥ ಕಂಬಳವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರ ಕಲ್ಪನೆಯಲ್ಲೂ ಇರಲಿಲ್ಲ, ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ತಮಗೆಲ್ಲ ಅಭಿನಂದನೆಗಳು. ನನ್ನ ಕ್ಷೇತ್ರದಲ್ಲಿ ನಡೀತಿರೋದು ನನಗೆ ಇನ್ನೂ ವಿಶೇಷ. ಇವತ್ತು ಇಲ್ಲಿ ಬಂದು ಉಪಸ್ಥಿತಿ ಕರೆ ಪೂಜೆಯಲ್ಲಿ ಬಂದಿದೆ. ತದನಂತರ ಇವತ್ತು ಅದರ ಮಧ್ಯದಲ್ಲಿ ಬಂದು ಹೋಗಿದ್ದೀನಿ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ರೈತ ನಾಯಕರು, ಜನಮೆಚ್ಚಿದ ನಾಯಕರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಿನ್ನೆನೂ ಬಂದಿರು, ಇವತ್ತು ನಾನು ಪ್ರತಿದಿನವೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಈಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ವಿಜೇಂದ್ರ ಅವರು,
ಮತ್ತು ಸಿ ಟಿ ರವಿಯವರು ಎಲ್ಲರೂ, ಸನ್ಮಾನ್ಯ ಮಂಜುನಾಥ್ ಭಂಡಾರಿಯವರು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರು, ಎಲ್ಲ ಗಣ್ಯಮಾನ್ಯರು ಇದ್ದಾರೆ. ಇವತ್ತಿನ ಈ ಕಂಬಳ ನಮ್ಮ ನಿಜಕ್ಕೂ ಬೆಂಗಳೂರಿನಲ್ಲಿ ತುಂಬ ಜನ ನೋಡಿರಲಿಲ್ಲ. ಎಲ್ಲರೂ ಇದನ್ನು ನೋಡೋವಂಥ ಭಾಗ್ಯವನ್ನು ತಾವೆಲ್ಲ ಕಲ್ಪಿಸ್ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದ. ಊಟ, ಸಂಗೀತ, ನೃತ್ಯ, ಎಲ್ಲವೂ ಏನಿಲ್ಲ ಅಂತಿಲ್ಲ, ಎಲ್ಲವೂ ಇಲ್ಲಿ ಕಾಣುವಂಥದ್ದಾಗಿದೆ. ಮತ್ತೊಮ್ಮೆ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಆ್ಯಕ್ಷನ್ ನಡೀತಿದೆ, ಮಾತು ಕೇಳೋಕ್ಕೆ ಯಾರೂ ತಯಾರಿಲ್ಲ. ಇವತ್ತು ಆ್ಯಕ್ಷನ್ ಕಣ್ಣು ಮುಂದೆ ಇದೆ. ಹಾಗಾಗಿ ಇವತ್ತು ಈ ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮ ನೋಡುವಂಥ ಭಾಗ್ಯ ನಮ್ಮದಾಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ನಡೀಲಿ, ಪ್ರತಿ ವರ್ಷವೂ ಇಲ್ಲಿ ಕಾರ್ಯಕ್ರಮ ನಡೀಲಿ. ಮೊದಲೇ ನಿಶ್ಚಯ ಮಾಡಿ ಕ್ಯಾಲೆಂಡರ್ಗಳು ಸುತ್ತಮುತ್ತ ಯಾವುದು ಮದುವೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೋದು ನಾವಾಗ. ಬೇರೆ ಬೇರೆ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಇರಲ್ಲ ಗುಂಡರಂಜನ್ ಅವರೇ. ಹಾಗಾಗಿ ಒಂದೇ ಕಾರ್ಯಕ್ರಮ ಆಗಲಿ, ಬರೀ ಕಂಬಳ ಆಗೋ ರೀತಿಯಲ್ಲಿ ಮೈದಾನದಲ್ಲಿ, ಅರಮನೆ ಮೈದಾನದಲ್ಲಿ ಒಂದೇ ಕಾರ್ಯಕ್ರಮ ಇರಬೇಕು, ಅದು ಕಂಬಳ ಕಾರ್ಯಕ್ರಮ ಆಗಿರಬೇಕು. ಬೇರೆ ಬೇರೆ ಕಾರ್ಯಕ್ರಮ ಆದಾಗ ರಸ್ತೆ ಜಾಮ್ ಆಗಲಿಕ್ಕೂ ಏನು ಸಮಸ್ಯೆ ಆಗಲ್ಲ. ಈ ರೀತಿ ಎಲ್ಲ ಒಂದಾಗಿ ಮಾಡೋಣ. ಮತ್ತೊಮ್ಮೆ ಎಲ್ಲ ನಮ್ಮ ಕೋಣಗಳು 200ಕ್ಕಿಂತ ಹೆಚ್ಚು ಜೋಡಿಗಳು, 200-300 ಜೋಡಿಗಳು ಬಂದಿದ್ದಾವೆ. ಅವ್ರಿಗೆಲ್ಲರಿಗೂ, ಸಾಹುಕಾರರಿಗೂ, ಮಾಲೀಕರಿಗೆ, ಓಡಿಸುವಂಥವ್ರಿಗೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಶ್ರೀ ಅಶ್ವಥ್ ನಾರಾಯಣ್ ಅವರಿಗೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಒಂದು ಚಿಕ್ಕ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂತಹ ಶ್ರೀ ಅಶ್ವಥ್ ನಾರಾಯಣ್ ಅವರಿಗೆ ಅಭಿನಂದನೆಯನ್ನ ಕೋರ್ತಾ ಮತ್ತೊಮ್ಮೆ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಸ್ವಾಗತಿಸ್ತಾ ನಿಮ್ಮ ಉಪಸ್ಥಿತಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ರಾಜ್ಯ ಕರಟೆ ಗಾಂಧಿ ಮೈದಾನ ಪೇಟೆ ಮನೆ ತಗಲು ಮಹಾರಾಜ ಕರಟೆ ಅಲ್ಲಿ ಪದ್ಯ ದೇವಸ್ಥೆ ಪಡುವುದಾಗಲೇ ಕಾಪು ಶಾಸಕರಾದಂತಹ ಗುರ್ಮೆ ಸುರೇಶ್ ಅಣ್ಣನವರು ಬಂದಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ವೇದಿಕೆಗೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆಯ್ತಾ? ಹಲೋ, ಅಲ್ಲಿಪ್ಪಾದ ದೇವಸ್ಥೆ ಪಡೆಯುವುದು ವಿಜಯ ಕೋಟೆ ಆಂಡ್ರಿನ ಬಲ್ಲದಲ್ಲಿ 2ನೇ ನಂಬರ್ದಲ್ಲಿ ಮಹಾರಾಜ ಕರಡ್ತಾರ ಇದೀಗ ವೇದಿಕೆಯಲ್ಲಿ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ ಮಲ್ಲನಲ್ಲೂ ರಾಜ ಕರಡ್ತಾರ. ಮಂಗಳೂರಿನಿಂದ ಬಂದಂತಹ ನಮ್ಮ ಪ್ರೀತಿಯ ಮಂಜುನಾಥ್ ಭಂಡಾರಿ ಅವರು ಸಹ್ಯಾದ್ರಿ ಕಾಲೇಜ್ ಆಫ್ ಎಜುಕೇಶನ್ ಗ್ರೂಪ್ ಅನ್ನ ಪ್ರಾರಂಭ ಮಾಡಿಕೊಂಡು ರಾಜಕೀಯ ಕ್ಷೇತ್ರ ಇರಲಿ, ವಿದ್ಯೆಯ ಕ್ಷೇತ್ರ ಇರಲಿ, ಸಾಂಸ್ಕೃತಿಕ ಕ್ಷೇತ್ರ ಇರಲಿ, ಎಲ್ಲ ಕಡೆಯಲ್ಲೂ ಅವರ ನಗುಮುಖದ ಉಪಸ್ಥಿತಿ ಹಾಗೂ ಅವರ ಒಂದು ಕೊಡುಗೆಯನ್ನು ಕೊಡ್ತಾ ಇರುವವರು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಮಂಜುನಾಥ್ ಭಂಡಾರಿ ಅವರು. ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಬಹುಶಃ ತಮಗೆಲ್ಲ ನೆನಪಿರ್ಬೋದು, ಜಲ್ಲಿಕಟ್ಟನ್ನು ಈ ದೇಶದಲ್ಲಿ ನಿಷೇಧವನ್ನು ಮಾಡಿದಾಗ ಕಂಬಳವನ್ನು ಸಹ ನಿಷೇಧವನ್ನು ಮಾಡಿದರು. ಆಗ ಇವತ್ತಿನ ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಂಥ ಅಶೋಕ್ ರೈ ಅವರು ಮಂಗಳೂರಿನ ಎಲ್ಲ ನಮ್ಮ ಕಂಬಳದ ಸಮಿತಿಯವರು ಅಂದಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಈ ಕಂಬಳವನ್ನು ನಡೆಸಲು ಒಂದು ಅನುಮತಿಯನ್ನು ಮಾಡಿಕೊಟ್ಟಿದ್ರು. ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ನಮ್ಮ ಹತ್ರ ಕೇಳಿದ್ರು. ಹೌದು, ನೀವು ನಿಮ್ಮ ಕರಾವಳಿಯ ನಿಮ್ಮ ತುಳುನಾಡಿನ ಈ ಕಂಬಳವನ್ನು ನೀವು ಬೆಂಗಳೂರಿಗೆ ಮಾಡೋದಾದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನೋಡ್ತಾರೆ ಅಂತ ಹೇಳಿಬಿಟ್ಟು ನಾವು ಆವಾಗ ಅವ್ರಿಗೆ ಹೇಳಿದ್ದೀವಿ, ಇಲ್ಲ ಸರ್, ಸುಮಾರು ಜನ ಬಂದೇ ಬರ್ತಾರೆ, ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ನೀವು ಇದಕ್ಕೆ ಬರಬೇಕು ಹಾಗೂ ಸಹಕಾರವನ್ನು ಕೊಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಿದ್ವಿ. ನಿನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಬಂದಾಗ ಈ ಜನಸ್ತೋಮವನ್ನು ನೋಡಿ ಅವ್ರು ತನ್ನ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಇಷ್ಟೊಂದು ಜನ ಈ ಕಂಬಳಕ್ಕೆ ಬರ್ತಾರೆ ಅಂತೇಳಿ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಅಶೋಕ್ ರೈ ಮತ್ತು ಎಲ್ಲ ಸಂಪೂರ್ಣದ ಅವರ ತಂಡಕ್ಕೆ ನಾನು ಶುಭಾಶಯವನ್ನು ಕೊಡುತ್ತಾ, ಪ್ರತಿ ವರ್ಷ ಈ ಕಂಬಳವನ್ನು ನಡೆಸಬೇಕು. ನಾನೇನು ಈ ಸರ್ಕಾರದಿಂದ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ, ಆ ಹಣವನ್ನು ಕೂಡಲೇ ಬಿಡುಗಡೆಯನ್ನು ಮಾಡ್ತೇನೆ. ಅದಲ್ಲದೆ ಇನ್ನೊಂದು ಬೇಡಿಕೆಯನ್ನು, ಇನ್ನೆರಡು ಬೇಡಿಕೆಗಳನ್ನು ಅಶೋಕ್ ರೈ ಅವರು ಮತ್ತು ನಮ್ಮ ಎಲ್ಲ ತುಳುನಾಡಿನ ಹಲವಾರು ಸಂಘ ಸಂಸ್ಥೆಗಳು ಹೇಳಿದರು. ಅದೇನಂತ ಹೇಳಿದ್ರೆ, ನಮ್ಮ ಈ ಬೆಂಗಳೂರಿನಲ್ಲಿ ನಮಗೆ ಒಂದು ತುಳುಭವನ, ತುಳುನಾಡಿನ ಒಂದು ಭವನವನ್ನು ಕೊಡಲಿಕ್ಕೆ ನಮಗೆ CA ಸೈಟನ್ನು ಕೊಡಬೇಕು.
ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತನ್ನ ಭಾಷಣದಲ್ಲಿ ನಮಗೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೀವು ಯಾವ CA ಸೈಟನ್ನು ಗುರುತಿಸಿ ನನಗೆ ಕೊಡ್ತೀರೋ ಅದನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನೀಡಿ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಸಹ ನಾನು ಕೊಡ್ತೇನೆ ಎಂಬ ಒಂದು ಆಶ್ವಾಸನೆಯನ್ನು ಇವತ್ತು ನಮಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಬಹುಶಃ ಯಾರೂ ಇವತ್ತು ಊಹಿಸಿರ್ಲಿಕ್ಕಿಲ್ಲ ಈ ಕಂಬಳಕ್ಕೆ ಬೆಂಗಳೂರಿನಲ್ಲಿ ಇಷ್ಟು ಒಂದು ಒಳ್ಳೆಯ ಮಹಾರಾಜ ಕರಟೆ ಅಲ್ಲಿಪಾದ ದೇವಸ ಮಾಡೋರು ವಿಜಯ ವಿಕೋಟಿ ಅಂಡ್ರಲ್ಲೇನು ರಾಜ ಕರಟೆ ಕಾರ್ಕಳ ಗಾಂಧಿ ಮೈದಾನ ಪೇಟ ಮನೆ ಶ್ರೀಧರ್ ಬೈಲೇರು ರಾಜ ಕರೆತ್ತ ಬತ್ತ ಕಾರ್ಕಳ ಗಾಂಧಿ ಮೈದಾನ ಪೇಟ ಮನೆ ಶ್ರೀಧರ್ ಮೈಲಾರರು 9.78 10.06 ಇಷ್ಟೊಂದು ಬೆಂಗಳೂರಿನಲ್ಲಿ ಇಷ್ಟೊಂದು ಜನರು ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಒಪ್ಪಲೇಬೇಕಾಯಿತು. ಹಾಗಾಗಿ ಅದರ ಸಂಪೂರ್ಣ ಇವತ್ತು ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೆರೆದು ಬಂದಿರುವಂಥ ತಮ್ಮೆಲ್ಲರ ಒಂದು ಈ ಉತ್ಸವವನ್ನು ನೋಡಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಅದು ಅಲ್ಲದೆ ಇನ್ನೊಂದು ಬೇಡಿಕೆ ನಮ್ದೇನಪ್ಪ ಇತ್ತು ಅಂತ ಹೇಳಿದ್ರೆ ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ಅದಕ್ಕೆ ಸಹ ಮುಖ್ಯಮಂತ್ರಿಗಳು ನಾನು ಮುಂದಿನ ಅಧಿವೇಶನದಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಕಾನೂನಿನ ತೊಡಕಿದ್ರೆ ಅದೆಲ್ಲದನ್ನು ಸರಿ ಮಾಡಿ ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಕೊಡ್ತೇನೆ ಎಂಬ ಮಾತನ್ನು ಸಹ ಹೇಳಿದ್ದಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಈ ಏನು ತುಳುನಾಡಿ ಮಣ್ಣಿನ ನಮ್ಮ ಈ ಜಾನಪದ ಕ್ರೀಡೆ ಇತ್ತೋ ಅಥವಾ ನಮ್ಮ ಭಾಷೆ ಇತ್ತೋ ಅದನ್ನು ಈ ಕಂಬಳದ ಮೂಲಕ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಇವತ್ತು ಪಸರಿಸುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮ ಈ ಕಂಬಳ ಸಮಿತಿಯವರು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನಮಗೆ ಅನುದಾನವನ್ನು ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ ಎಂಬ ಆಶ್ವಾಸನೆಯನ್ನು ಕೊಟ್ಟಿದೆ. ಅದರೊಂದಿಗೆ CA ಸೈಟು ಮತ್ತು ಹೆಚ್ಚುವರಿ ಭಾಷೆ ಕೊಡುತ್ತೆ ಅಂತ ಹೇಳೋದನ್ನು ನೆನಪಿಸುತ್ತಾ ಈ ಒಂದು ಉತ್ತಮ ಈ ಕಂಬಳವನ್ನು ಅತ್ಯುತ್ತಮ ರೀತಿಯಲ್ಲಿ ಸಂಯೋಜನೆ ಮಾಡಿದಂಥ ಈ ಕಂಬಳ ಸಮಿತಿಯ ಗೌರವ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು, ಅದೇ ರೀತಿ ಅಧ್ಯಕ್ಷರಾದಂಥ ನನ್ನ ಮಿತ್ರರಂಥ ಶಾಸಕ ಮಿತ್ರರಂಥ ಅಶೋಕ್ ರೈ ಅವರು, ಅದಲ್ಲದೆ ನನ್ನ ಅಚ್ಚುಮೆಚ್ಚಿನ 2 ಮಿತ್ರರಂಥ ಗುರು ಕಿರಣ್ ಮತ್ತು ಗುಣರಂಜನ್ ಶೆಟ್ಟರ್ ಅವರನ್ನು ನಾವೆಲ್ಲರೂ ಅವರನ್ನು ಒಂದು ಪ್ರಶಂಸೆಯನ್ನು ಮಾಡಲೇಬೇಕಾಗಿದೆ. ಬಹುಶಃ ಯಾರೂ ಊಹಿಸಿರ್ಲಿಕ್ಕಿಲ್ಲ ಇಷ್ಟೊಂದು ಅದ್ಧೂರಿಯಾಗಿ ಈ ಕಂಬಳವನ್ನು ಬೆಂಗಳೂರಿನ ಈ ಅರಮನೆಯ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಅಂಥೇಳಿ. ಹಾಗಾಗಿ ಕೊನೆಯದಾಗಿ ಈ ಕಂಬಳಕ್ಕೆ ಸಹಕಾರವನ್ನು ಕೊಟ್ಟ ಎಲ್ರಿಗೂ ನಾನು ಈ ಕಂಬಳ ಸಮಿತಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು, ಧನ್ಯವಾದಗಳು ಶ್ರೀ ಮಂಜುನಾಥ್ ಭಂಡಾರಿ ಅವರಿಗೆ. ಇದೀಗ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಯಾಗಿರುವಂತಹ ನಮ್ಮ ಬೆಳ್ತಂಗಡಿಯ ಶಾಸಕರು, ಇನ್ನೋರ್ವ ಯುವ ನಾಯಕರು ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪ್ರೀತಿಯನ್ನ ಇವರಿಗೆ ನೀಡ್ತಾ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಅವರ ಮಾತುಗಳಿಗಾಗಿ. ಮಾತಾ ಮೋಕ್ಯದ ತುಳುವೇರ್ ನಕ್ಲಿಗೆ ಆತ್ಮೀಯವಾಯಿನಂಚಿದ್ನ ನಮಸ್ಕಾರನ ಪನೊಂದು ಈ ವೇದಿಕೆಡು ಉಪಸ್ಥಿತರು ಪನಂಚಿದ್ನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಲು ಕುಡ್ಲದಕ್ಲೆಗೆ ಭಾರಿ ಮೆಚ್ಚಿನ ಮುಖ್ಯಮಂತ್ರಿಲು ಆದಿತ್ಯನಂಚಿದ್ನ ಸನ್ಮಾನ್ಯ BS ಯಡಿಯೂರಪ್ಪರೆ ಅಂಚನೆ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರ ಅಂಚಿದ್ನ ಯುವ ನಾಯಕರ ಅಂಚಿದ್ನ BY ವಿಜೇಂದ್ರ ಯಡಿಯೂರಪ್ಪರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಿತ್ಯನಂಚಿದ್ನ ಡಾಕ್ಟರ್ ಅಶ್ವಥ್ ನಾರಾಯಣರೆ, ಭಾರತೀಯ ಜನತಾ ಪಾರ್ಟಿದ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂಚಿದ್ನ CT ರವಿಯರೆ, ಭಾರತೀಯ ಜನತಾ ಪಾರ್ಟಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಚಿನ ರಾಜೇಶ್ ಜಿಯರೆ, ಅಂಚನೆ ಈ ಕಂಬಳ ಸಮಿತಿದ ಗೌರವ ಅಧ್ಯಕ್ಷರ ಅಂಚಿನ ಪ್ರಕಾಶ್ ಶೆಟ್ರೆ, ಅಂಚನೆ ಗುರು ಕಿರಣ್ರೆ,
ಶಾಸಕ ಮಿತ್ರರ ನಕಲೆ ಅಂಚನೆ ಈ ಸಮಿತಿದ ಅಧ್ಯಕ್ಷರ ಅಂಚಿನ ಅಶೋಕ್ ರೈಕಲೆ ವೇದಿಕೆದ ಮಿತ್ತಿಪ್ಪನ ಜನ ಮಾತಗಣ್ಯರೇ, ಬೆಂಗಳೂರಿನಲ್ಲಿ ಕುದುರೆ ರೇಸನ್ನು ಮಾತ್ರ ನೋಡಿ ಗೊತ್ತಿರುವಂಥದ್ದು. ಆದರೆ ಮೊದಲ ಬಾರಿಗೆ ಪ್ರಕಾಶ್ ಅಣ್ಣ, ಅಶೋಕ್ ಅಣ್ಣ, ಗುಣಣ್ಣ, ಆಮೇಲೆ ನಮ್ಮ ಗುರುವಣ್ಣ ಎಲ್ಲ ಸೇರಿ ಕುದುರೆ ಹಾಗೆ ಮಂಗಳೂರಿನ ಕೋಣಗಳು ಸಹ ಓಡ್ತವೆ ಎನ್ನುವಂಥದ್ದನ್ನು ಮಂಗಳೂರಿನಿಂದ ಬಂದು ಬೆಂಗಳೂರಿಗೆ ತೋರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ತುಳುನಾಡಿನ ಜನತೆಗೆ ಕೀರ್ತಿಯನ್ನು ತಂದುಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಪ್ರಾಯಶಃ ಮೊದಲನೇದಾಗಿ ಜಿಲ್ಲೆಯ ಶಾಸಕನ ನೆಲೆಯಲ್ಲಿ ನಾನು ಈ ಸಮಿತಿಯ ಗೌರವಾಧ್ಯಕ್ಷರ ಆಗಿರ್ತಕ್ಕಂಥ ಬಂಜರ ಪ್ರಕಾಶ್ ಶೆಟ್ಟರ್ ಅವರಿಗೆ, ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರಿಗೆ, ಗುಣರಂಜನ್ ರವರಿಗೆ, ಅದೇ ರೀತಿ ಗುರುಕಿರಣ್ ರವರಿಗೆ ಮತ್ತು ಎಲ್ಲ ತಂಡಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಸೇರಿರ್ತಕ್ಕಂಥ ಜನರು ಜೋರಾದ ಚಪ್ಪಾಳೆಯ ಮೂಲಕ ಈ ಸಮಿತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೇನೆ. ಅದರ ಜೊತೆಗೆ ಅಷ್ಟು ದೂರದಿಂದ ಕಂಬಳದ ಕೋಣಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಕಂಬಳದ ಕೋಣದ ಯಜಮಾನರಿಗೆ, ಯಾಕೆಂತ ಹೇಳಿದ್ರೆ ಇಷ್ಟು ದೂರಕ್ಕೆ ಕಂಬಳದ ಕೋಣಗಳನ್ನು ತರಬೇಕಾದ್ರೆ ಎಷ್ಟು ಕಷ್ಟ ಇದೆ ಎನ್ನುವಂಥದ್ದು ಕಂಬಳದ ಯಜಮಾನರಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು. ಜೋರಾದ ಚಪ್ಪಾಳೆಯ ಮೂಲಕ ಕಂಬಳದ ಕೋಣದ ಯಜಮಾನರಿಗೂ ಸಹ ನೀವು ಜೋರಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಪ್ರಾಯಶಃ ವಿಜಯಣ್ಣ, ಇವತ್ತು ಒಲಿಂಪಿಕ್ಸ್ನಲ್ಲಿ ಉಸೇನ್ ಬೋಲ್ಟ್ ಏನಿದ್ದಾರೆ, ಏನು ಅವರನ್ನು ನಾವು ಒಂದು ರೇಸ್ನಲ್ಲಿ ಪ್ರತೀಕ ಅಂತ ತಗೊಳ್ತೇವೆ, ಅದಕ್ಕಿಂತಲೂ ಮೀರಿಸ್ತಕ್ಕಂಥ ಓಟಗಾರರು ಇವತ್ತು ಜಗತ್ತಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಂಬಳದ ಕೋಣಗಳನ್ನು ಓಡಿಸ್ತಕ್ಕಂಥ ಓಟಗಾರರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅಂತಹ ಓಟಗಾರರಿಗೆ ಸಹ ಇವತ್ತು ರಾಜ್ಯ ಮಟ್ಟದ ಒಂದು ವೇದಿಕೆ ಸಿಕ್ಕಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯೋಗೀಶ್ ಅವರು ಮತ್ತು ನಮ್ಮ ಸಿ ಟಿ ರವಿ ಅವರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಎಲ್ಲ ಕಂಬಳಗಳಿಗೂ 5 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವತ್ತು ಪ್ರಾರಂಭವನ್ನು ಮಾಡಿರ್ತಕ್ಕಂಥವ್ರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ, ಪ್ರಾಯಶಃ ಅಶೋಕ್ ರೈಗಳಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಅನೇಕ ವರ್ಷದಿಂದ ಈ ಜಿಲ್ಲೆಯಲ್ಲಿ ತುಂಬಾ ಶಾಸಕರು ಇದ್ರು ಅಶೋಕಣ್ಣ, ಆದರೆ ನಮಗೆಲ್ರಿಗೂ ಮಾಡುವಂತ ಯೋಗ ಸಿಗಲಿಲ್ಲ. ಪುತ್ತೂರು ಮಾಲಿಂಗೇಶ್ವರ ದೇವರು ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕಂಬಳವನ್ನು ಇಲ್ಲಿ ಮಾಡತಕ್ಕಂಥ ಒಂದು ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ತುಳುನಾಡಿನ ಯಾವುದೇ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ, ಹಿಂದೂ ಸಮಾಜದ ಯಾವುದೇ ಒಂದು ಸಂಸ್ಕಾರವನ್ನು ಶಾಸಕರು ಹಿಂದೂ ಸಮಾಜದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಿದ್ದೇವೆ ಎನ್ನುವಂಥದ್ದನ್ನು ಸಹ ನಿಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಹೇಳ್ತಾ, ಮತ್ತೊಮ್ಮೆ ಈ ಕಂಬಳ ಹೀಗೆ ನಡೀಲಿ. ಪರಶುರಾಮ ಸೃಷ್ಟಿಯ ನಾಡಿನಿಂದ ಕೆಂಪೇಗೌಡರ ನಾಡಿನಲ್ಲಿ ಕೋಣದ ಈ ಒಂದು ಓಟ ಇನ್ನಷ್ಟು ಕೀರ್ತಿಯನ್ನು ಪಡೀಲಿ ಎನ್ನುವಂತ ಮಾತನ್ನು ಹೇಳ್ತಾ, 2 ಕೈ ಎತ್ತಿ ಹೇಳ್ಬೇಕು, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಜನಪ್ರತಿನಿಧಿಗಳು ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದ್ರೆ ಉದ್ಘಾಟನೆ ಮಾಡಿ ಹೋಗ್ತಾರೆ. ಆದರೆ ತುಳುವರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಯಡಿಯೂರಪ್ಪನವರು ಇಲ್ಲ, ನಾನು ಮತ್ತೊಮ್ಮೆ ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. 2 ಕೈಯನ್ನು ಎತ್ತಿ ಹೇಳಬೇಕು, ಯಡಿಯೂರಪ್ಪನವರಿಗೆ ಏನು ಸಾಕಾಗ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಅನುದಾನ ಏನು ಎನ್ನುವಂಥದ್ದನ್ನು ನಮ್ಮ ಜಯಕಾರದ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಕಡಲಲ್ಲಿ ಮುಣೆಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣರನಲ್ಲೂ ಮಹಾರಾಜ ಕರೆಟುಲ್ಲ ಉತ್ತಮವಾದಂತಹ ನೆಟ್ಟಿ ಪರಪಡಿ ಸುರೇಶ್ ಕೋಟೆ ಅಂತ ಒಂಜಿ ನಂಬರ್ದಲ್ಲೂ ರಾಜ ಕರೆಕ್ತಾರೆ ಪುಂಜ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಬೆಂಗಳೂರು ಕಂಬಳ ಸಮಿತಿಯಿಂದ ಒಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಇತಿಹಾಸವನ್ನು ರಚಿಸಿದಂತಹ ಬೆಂಗಳೂರು ಕಂಬಳದ ಈ ವೇದಿಕೆ, ಸಭಾ ಕಾರ್ಯಕ್ರಮ ಆಗ್ತಿರುವಂತಹ ವೇದಿಕೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಬೆಂಗಳೂರಿನ ಮಾಜಿ ಮೇಯರ್ ಆದಂತಹ ಗೌತಮ್ ಅವರು
ಈ ವೇದಿಕೆಯಲ್ಲಿದ್ದಾರೆ. ಅವರ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಗೌತಮ್ ಅವರು ದಯಮಾಡಿ ಎದುರುಗಡೆ ಬಂದು ಒಂದು ಶಾಲನ್ನ ಸ್ವೀಕರಿಸಿ ಗೌರವವನ್ನ ಈ ವೇದಿಕೆಯಲ್ಲಿ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹೆಜ್ಜೆಗಳನ್ನು ತಗೊಂಡು ಈ ಕೊರೋನಾ ಸಾಂಕ್ರಾಮಿಕ ಯಾರಿಗೂ ಜಾಸ್ತಿ ಆಗದ ರೀತಿಯಲ್ಲಿ ಹೆಜ್ಜೆಯನ್ನು ತಗೊಂಡಂತಹ ಮಾಜಿ ಮೇಯರ್ ಗೌತಮ್ ಅವರು ಮತ್ತೊಮ್ಮೆ ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಲೋ ಭಾರಿ ಜನ ಕಾತುನಲ್ಲಿ ವಿಶೇಷವಾದ ವೇದಿಕೆ ಸಭಾ ಕಾರ್ಯಕ್ರಮ ರಾವೊಂದಿಲ್ಲ ನಮಗೆ ಹೆಚ್ಚಿಗೆ ಎರ್ಲಿನ ಮಾಹಿತಿ ಕೊರ ರಾವೊಂದಿಜ್ಜಿ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಶ್ರೀ ರಾಜೇಶ್ ಅವರಿದ್ದಾರೆ. ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಕೂಡ ಒಂದು ಶಾಲನ್ನ ಸ್ವೀಕರಿಸಿ ಗೌರವವನ್ನ ಈ ವೇದಿಕೆಯಲ್ಲಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇರುವಂತಹ ಈ ವೇದಿಕೆ ಬೆಂಗಳೂರು ಕಂಬಳ ಸಮಿತಿಯಿಂದ ನಿಮಗೆ ಅಭಿನಂದನೆಗಳು ಶ್ರೀ ರಾಜೇಶ್ ಅವರು. ಬಲುದೆಲ್ಲಿನ ಸಾಲದ ಬೇಕು ನಾವೇರ್ದು ಎಲ್ಲೆಲ್ಲಿನ ಸಾಲ ಅಂದು ನಾವೇರ್ದು ಎಲ್ಲಿನ ಯಜಮಾನಗಳು ತಯಾರಿ ಪೋಡ್ಚಾ ಬರ್ತಾರ ಬರ್ತಾರೆ ಬೈಂದೂರ್ದಾಗ ಒಳ್ಳೆ ಹಾ ಉಡುಪಿ ಕೊರಂಗಪಾಡದಾಗಲೇ ಬರ್ಪಿರುತ್ತೆ. ದಯವಿಟ್ಟು ಯಾರು ಮೊಬೈಲ್ನಲ್ಲಿ ಫ್ಲಾಶ್ ಒಂದು ಹಾಕಬೇಡಿ. ಮೂಕ ಪ್ರಾಣಿಗಳ ಓಟ ನಿಮ್ ಫ್ಲಾಶ್ನಿಂದಾಗಿ ಸ್ಪರ್ಧೆಯಲ್ಲಿ ವ್ಯತ್ಯಾಸ ಆದ್ರೆ ತೊಂದರೆ ಆಗ್ತದೆ. ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂತ ಒಂದು ಕ್ರೀಡಾಕೂಟದಲ್ಲಿ ನಿಮ್ಮಿಂದಾಗಿ ಒಬ್ಬ ಕೋಣದ ಯಜಮಾನರಿಗೆ ಅನ್ಯಾಯ ಆಗುವ ಸಂದರ್ಭ ಬರ್ತದೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಫ್ಲಾಶ್ ಒಂದು ಆಗಬೇಡಿ. ಅಲ್ಲಿ ಮಂಜುಟ್ಟಿಯಲ್ಲಿ ಕೂಡ ಕೆಲವರು ಲೈಟ್ ಆನ್ ಇದೆ ನಿಮ್ದು ಮೊಬೈಲ್, ಹಾಗೆ ಮಾಡಬೇಡಿ. ಹಾ ಒಂಚೂರು ತಡಾನತ ಪ್ರಕಾಶರೇ ಒಂದು ನಿಟ್ಟಪ್ರಪಡಿ ಸುರೇಶ್ ಕೋಟ್ಯಾಂಡ್ರನೆಲ್ಲೂ ರಾಜಕರ ಇಡ್ತಾರೆ ಒಂದಿಲ್ಲ ಕಡನಲ್ಲಿ ಮುಡಿಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣರನೆಲ್ಲೂ ಮಹಾರಾಜ ಕರಿಡ್ತಾರೆ ಒಂದಿಲ್ಲ ಬಲ್ಲದಲ್ಲಿ ವಿಭಾಗ ಕೇರಿತು ಸಾಲೆ ಗಡ್ಡಿ ಪಾದಗಳು ಸಾಕಾರ ಕೊರ್ಲಿ ಓಡೆ ಉಂತ ಓಡ ಅಡೆ ಉಂತಲಿ निकल बले 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 ಕರಾವಳಿ ಕಂಬಳ ಇದು ನಮ್ಮ ಕಂಬಳ ಸಾವಿರಾರು ವರ್ಷದ ಇತಿಹಾಸ ಇರುವಂತ ಕಂಬಳ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ಬೆಳಿಗ್ಗೆ 10 ಶುರುವಾಗಿದ್ದೆವು. ಈ ಒಂದು ಕಂಬಳದ ಸಂಭ್ರಮವನ್ನ ದೃಶ್ಯಕಾವ್ಯವನ್ನ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ನಿನ್ನೆಯಿಂದ ಹಿಡಿದು ಎಷ್ಟೇ ಮಳೆ ಒಂದು ವೇಳೆ ಒಂದ್ ಕಡೆ ಮಳೆ ಬಂತು, ಮಳೆ ಚಳಿ ಯಾವುದಕ್ಕೂ ಲೆಕ್ಕಿಸದೆ ನಮ್ಮ ಕರಾವಳಿಯ ಕಂಬಳಕ್ಕೆ ಸಾಥ್ ಕೊಟ್ಟು ಹೆಚ್ಚು ರೀತಿಯಲ್ಲಿ ಹುರಿದುಂಬಿಸಿದವರು ನಮ್ಮ ಕರ್ನಾಟಕದ ಜನತೆ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಮಾಡಿದಂಥ ಈ ಕಂಬಳ ಇಷ್ಟು ದೊಡ್ಡ ಮಟ್ಟದ ಯಶಸ್ವಿಯಾಗಿ ಈಗಲೂ ಕೂಡ ಜರುಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೊಡ್ತಿರುವಂತ ಪ್ರೋತ್ಸಾಹ ಹಾಗೂ ನೀವು ಇಟ್ಟಿರುವಂತ ಪ್ರೀತಿ. ರಾಜಕರಟಿ ನಿಟ್ಟ ಹೊರಪಾಡಿದಾಗಲೇ ಮಹಾರಾಜ ಕರಟೆ ಕಡನ್ನಲೆ ಮೂಡಾಯಿ ಬಿಟ್ಟಿದಾಗಲೇ ಬಲ್ಲದ ಎಲ್ಲ ವಿಭಾಗದ ಈ ಸುತ್ತುವ ಅಕೇರಿದ ಸಾಲ ರಾಜಕರಟ ಬತ್ತನ ನಿಟ್ಟೆ ಪರಪಾಡಿ ಸುರೇಶ್ ಕೋಟ್ಯಾಂಡ್ರನ 1ನೇ ನಂಬರ್ದಲ್ಲೋ 10.05 11.18 10.05 11.18 ಬಲೆ 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 ಬಲೆ
ರಾಜಕೆರೆ ಅಖಾಡದಲ್ಲಿ ಬಂದಂತ ರಾಜಕೆರೆ ಹಾಗೂ ಮಹಾರಾಜ ಕೆರೆಯಲ್ಲಿ ಓಡ್ತಾ ಇರುವಂತಹ ಕೋಣಗಳ ಸ್ಪೀಡ್ ಅನ್ನು ನೋಡಿ ಬಹಳಷ್ಟು ಖುಷಿ ಪಡುವಂತ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಅಭಿನಂದನೆಗಳು. ಬೆಂಗಳೂರಿನಲ್ಲಿ ಕಂಬಳ ಮಾಡುವಾಗ ಇಂಥ ಯಶಸ್ಸು ಕಾಣುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಡೌಟ್ ಆಗಿದೆ. ನಮ್ಮ ಗೌರವಾಧ್ಯಕ್ಷರು ಪ್ರಕಾಶ್ ಅಣ್ಣನವರು ವಿಷನರಿ ಲೀಡರ್ ಅವರು ಹೇಳಿದ್ರು, ಇಲ್ಲ ಯಾವುದೇ ಕಾರ್ಯಕ್ರಮವನ್ನ ಮಾಡಿದ್ರೆ ಅದು ಯಶಸ್ಸು ನಮ್ಮ ತುಳುನಾಡಿನ ಜನರು ಕೊಡ್ತಾರೆ ಅನ್ನುವಂಥದ್ದು. ಸೇರ್ಕೊಂಡು ಈ ಒಂದು ಬೆಂಗಳೂರು ಕಂಬಳವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರನ್ನ ಮಾತಾಡ್ಲಿಕ್ಕೆ ಕರೆಯೋದಕ್ಕಿಂತ ಮೊದಲು ಅವರ ಬಗ್ಗೆ ಕಾರ್ಯಕ್ರಮ ಇದ್ರೂ ಕೂಡ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಎಂಜಿಆರ್ ಗ್ರೂಪ್ ನ ಸಿಎಂಡಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಂಜಾರ ಪ್ರಕಾಶ್ ಶೆಟ್ಟಿ ಅನ್ನುವಂತಹ ಹೆಸರು ಇವತ್ತಿಗೆ ನಮ್ಮ ಊರು ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲರೂ ಕೊಂಡಾಡುವಂತಹ ಉತ್ತಮವಾದಂತಹ ಬಿಸಿನೆಸ್ ಮ್ಯಾನ್, ವಿಷನರಿ ಲೀಡರ್, ವಂಡರ್ಫುಲ್ ಪರ್ಸನ್ ಬೈ ಹಾರ್ಟ್. ಇವತ್ತು ಬೆಂಗಳೂರು ಕಂಬಳ, ನಮ್ಮ ಕಂಬಳ ಇಷ್ಟು ಉತ್ತಮವಾಗಿ ಆಗಿರ್ಬೇಕು ಅಂತ ಹೇಳಿದ್ರೆ ಅದರ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬಂಜಾರ ಪ್ರಕಾಶ್ ಶೆಟ್ಟರಿಗೆ ಎಲ್ಲ ಶ್ರೇಯಸ್ಸು ಸೇರುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇವರಿಗೆ ಸಿಕ್ಕಿ ಇನ್ನಷ್ಟು ಯಶಸ್ಸು ಇವರಿಗೆ ಆಗಲಿ ಅಂತ ಹೇಳ್ತಾ ಈ ವೇದಿಕೆಯನ್ನ ಅವರ ಮಾತಿಗಾಗಿ ಬಿಟ್ಕೊಡ್ತಾ ಇದ್ದೇವೆ. ದಯವಿಟ್ಟು ರಾಜಕೀಯ ಇಲ್ಲಿ ಮಂಜುಟ್ಟಿ ಹತ್ತಿರ ಎಲ್ಲ ಜನರನ್ನ ಆ ಬ್ಯಾರಿಕೇಡ್ ಇಂದ ಸ್ವಲ್ಪ ದೂರ ಸರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು రెండు నిమిష తత్తుండ ఆ దేవన్నగా గౌరవ అధ్యక్ష 1 నిమిష 2 నిమిಷ ಪಾತೇಡು ಬರೋದಿಲ್ಲ 2 ನಿಮಿಷ ಪಾತೇಡು. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಪುನೀತ್ ರಾಜ್ಕುಮಾರ್ ವೇದಿಕೆಯ ಅಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರೇ, ಹಾಗೆ ವೇದಿಕೆಯಲ್ಲಿರತಕ್ಕಂಥ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗರನ್ನು ಮಹಾರಾಜ ಕರಾವಳಿಯಲ್ಲಿ ಬಂದ ಜನ ಇದ್ದೀರಿ, ಅಷ್ಟು ಜನ. ನಾವು ಕರಾವಳಿಯಿಂದ ಈ ರಾಜ್ಯ, ದೇಶ, ಪರದೇಶಕ್ಕೆ ಹೋದವರು, ಸಾಧನೆಯನ್ನು ಮಾಡಿದವರು ಅಂತ ಹೇಳ್ತಾರೆ. ಈಗ ನೀವು ರಾಜಧಾನಿಯಲ್ಲಿ ಕಂಬಳದ ಇತಿಹಾಸ ಇರುವ ಕಂಬಳವನ್ನು ನಾವು ಕರಾವಳಿ ಭಾಗದಿಂದ ಇಲ್ಲಿಗೆ ತಂದು ಮಾಡಿದ್ದೇವೆ ಅಂದರೆ ಇದು ನಮ್ಮ ಸಾಧಕರಲ್ಲಿ ಸಾಧನೆ ಅಲ್ವಾ ಅಂತ ಹೇಳಿ ನೀವು. ಇದು ನಮ್ಮ ಸಾಧನೆ. ನಾವು ಬೆಂಗಳೂರಿನಲ್ಲಿ 65 ಸಂಘ ಸಂಸ್ಥೆಗಳು ಇವತ್ತು ಒಟ್ಟಾಗಿ ಜಾತ್ಯತೀತವಾಗಿ ಒಂದೇ ವೇದಿಕೆಯಲ್ಲಿ ಬಂದು ನಿಂತು ಇವತ್ತು ಕಂಬಳವನ್ನು ಮಾಡ್ತಾ ಇದ್ದೇವೆ ಅಂದರೆ ಇದು ಒಳ್ಳೆಯ ಕೆಲಸ ಅಲ್ಲವಾ? ಹೌದಾ? ಇದು ಸರಿಯಿದೆ ಅಲ್ವಾ? ಇಲ್ಲಿ ಇದನ್ನು ನಾವು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಅಶೋಕ್ ರಾಯ್ ಅವರು ಹೇಳಿದಾಗೆ ಇದು ಕಂಬಳ ಪ್ರೀಮಿಯಂ ಲೀಗ್ ಅಂತ ಇನ್ನು ಮಂಗಳೂರಿನಲ್ಲಿ ನಾವು ಸ್ಟೇಡಿಯಂ ಮಾಡಿ ಅದರ ಮಧ್ಯದಲ್ಲಿ ಕರೆ ಮಾಡುವ ಭರವಸೆಯನ್ನು ನಿಮಗೆ ನಾನು ಇದು ಕೊಡ್ತಾ ಇದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅದ್ಭುತವಾಗಿ ಸಂಕ್ಷಿಪ್ತವಾಗಿ ಮಾತಾಡಿ ಎಲ್ಲರಿಗೆ ಆಶ್ವಾಸನೆ ಹಾಗೂ ನಮ್ಮ ಇಡೀ ತಂಡಕ್ಕೆ ಒಂದು ಪ್ರೇರಣೆಯಾಗಿರುವಂತಹ ಪ್ರಕಾಶ್ ಅಣ್ಣ ಇನ್ನೊಂದ್ಸಲ ಅವರಿಗೆ ಜಯಕಾರ ಹಾಕ್ತಾ ಈ ಬೆಂಗಳೂರು ಕಂಬಳ ಯಶಸ್ವಿ ಆಗುವಲ್ಲಿ ಉತ್ತಮವಾದಂತಹ ಹೆಜ್ಜೆಯನ್ನು ಇಟ್ಟಂತ ಪ್ರಕಾಶ್ ಅಣ್ಣ ಇಡೀ ತಂಡಕ್ಕೆ ಹಾಗೂ ಈ ಬೆಂಗಳೂರು ಕಂಬಳದ ಸಮಿತಿಗೆ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ರಾಜಕರಟೆ ಉಡುಪಿ ಕೊರಗಲ್ವಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆ ನಾವಿರ್ದೆಲ್ಲೆಯಲ್ಲೂ ಮಹಾರಾಜ ಕರಟೆ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗರನೆಲ್ಲೂ ಈ ಸಾಲ ಬಳಿಕ ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ ಕಂಬಳ ಮುಂದುವರಿಲಿಕ್ಕಿದೆ. ಸಭಾ ಕಾರ್ಯಕ್ರಮ ಇದರೊಂದಿಗೆ ಮುಗಿಯುತ್ತಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಅಭಿನಂದನೆ, ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಬಂದಂತ ಎಲ್ಲ ಸಾರ್ವಜನಿಕರಿಗೂ ಕಲಾಭಿಮಾನಿಗಳಿಗೂ ಕೂಡ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ.
ಈ ವಿಶೇಷವಾದಂತಹ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮಹಾದಾನಿಗಳು ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಟೈಟಲ್ ಸ್ಪಾನ್ಸರ್ಸ್ ನಮ್ಮ ಮೇನ್ ಸ್ಪಾನ್ಸರ್ಸ್ ಆಗಿರುವಂತಹ ಆಭರಣ್ ಮಿಸ್ಟರ್ ಕಾಮತ್ ಅಂಡ್ ಹೋಲ್ ಟೀಮ್ ನಿಮಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಇಂಥ ಮಹಾದಾನಿಗಳು ನಮ್ಮ ತಂಡದಲ್ಲಿ ಸಪೋರ್ಟ್ ಆಗಿ ನಿಂತ್ರೆ ಎಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಲಿಕ್ಕೆ ಧೈರ್ಯ ಮಾಡ್ತೇವೆ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಕ್ಯಾನರಾ ಬ್ಯಾಂಕ್ ಹಾಗೂ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್ಗೂ ಕೂಡ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಸಾಥನ್ನ ಕೊಟ್ಟು ಸಹಕಾರ ನೀಡಿದ್ದಾರೆ. ಕ್ಯಾನರಾ ಬ್ಯಾಂಕ್ ಅಂಡ್ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್ಗೂ ಕೂಡ ನಮ್ಮ ಅಭಿನಂದನೆ. ನಮ್ಮ ಮಾಧ್ಯಮ ಮಿತ್ರರು ಖಂಡಿತವಾಗಿಯೂ ಫೋಟೋ ವಿಡಿಯೋ ಅಥವಾ ಚಾನೆಲ್ ಮುಖೇನ ಈ ನಮ್ಮ ಬೆಂಗಳೂರು ಕಂಬಳ ಎಲ್ರಿಗೂ ರೀಚ್ ಆಗುವ ಹಾಗೆ ಮಾಡಿದ್ದಾರೆ. ನಿನ್ನೆ ಬಂದಂತ ಲಕ್ಷಾಂತರ ಜನರು, ಅದಕ್ಕಿಂತ ಜಾಸ್ತಿ ಲಕ್ಷ ಜನರು ಇವತ್ತು ಬರಬೇಕು ಅಂತ ಹೇಳಿದ್ರೆ ಮಾಧ್ಯಮದವರು ನಮಗೆ ಕೊಟ್ಟಂತಹ ಒಂದು ಪ್ರಚಾರ, ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರನೆಲ್ಲೂ ಮಹಾರಾಜ ಕರೆಟ್, ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ ಹೆಗ್ಡೆನೆಲ್ಲೂ ರಾಜ ಕರೆಟ್. ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ಕೂಡ ಅಭಿನಂದನೆ ಹಾಗೂ ಧನ್ಯವಾದವನ್ನ ಒಂದೇ ಮಾತಿನಲ್ಲಿ ಹೇಳ್ತಾ ಈ ವೇದಿಕೆಯ ಹಾಗೂ ಈ ಕಾರ್ಯಕ್ರಮದ ಮಹಾದಾನಿಗಳಾದಂತಹ ಆಭರಣ್ ಟೀಮ್ ಅದರ ಪರವಾಗಿ ಮಿಸ್ಟರ್ ಕಾಮತ್ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಅವರ ಅನಿಸಿಕೆ ಹಾಗೂ ಅವರ ಒಂದು ಸಪೋರ್ಟಿಗಾಗಿ ನಾವು ಮತ್ತೊಮ್ಮೆ ಚಿರಋಣಿ ಆಗಿದ್ದೇವೆ. ಅವರ ಮಾತಿಗಾಗಿ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಮೆಂಬರ್ಸ್ ಆನ್ ದ ಡಯಸ್ and all dear friends. As managing director of Abharan Jewelers, ನಾನಿಲ್ಲಿ ರಾಜ ಕ್ರೆಡಿಟ್ ಉಡುಪಿ ಕೊರಂಗಪಾಡಿದಾಗಲೇ ಮಹಾರಾಜ ಕ್ರೆಡಿಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ಆಗಲೇ ರಾಜ ಕ್ರೆಡಿಟ್ ಬತ್ತರ ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆರ್ನಲ್ಲೂ 10.23.06 difference. I would like to thank the organizers of ಇದೀಗ ರಾಜಕರೆಯಿಂದ ಒಂದು ಅವಕಾಶ ಕೊಡ್ಲಿಕ್ಕೆ. ನಮ್ಮ ಹಿಸ್ಟ್ರಿ ಹೇಳಬೇಕಾದ್ರೆ early 1900s ಅಲ್ಲಿ ನಮ್ಮ ತಾತ ಗುರುಡೆ ಸದಾನಂದ ಕಾಮತ್ ಅವರು ಕರಾವಳಿ ಮತ್ತೆ ಮಲೆನಾಡು ಏರಿಯಾ ಇಲ್ಲಿ ಜ್ಯುವೆಲರಿ ಬಿಸಿನೆಸ್ ಮಾಡ್ತಿದ್ರು. he was a trader. 1935 ಅಲ್ಲಿ ನಮ್ಮ ತಾತ ಉಡುಪಿಯಲ್ಲಿ ಮೊದಲನೇ ಶೋರೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ನಂತರ 1983 ಅಲ್ಲಿ my father started in Bangalore. ಬೆಂಗಳೂರು ಬಂದ ಮೇಲೆ ನಮ್ಮ ತುಂಬಾ ಒಂದು ಗ್ರೋತ್ ಆಗಿದೆ. ಇದರ ಕಾರಣ ನಮ್ಮ ಕರಾವಳಿ ಮಲೆನಾಡು ಜನ ಪ್ಲಸ್ ನಮ್ಮ ಬೆಂಗಳೂರು ಜನ. ಸೊ 40 years ಕಂಪ್ಲೀಟ್ ಆಗಿರೋ ದೃಷ್ಟಿಯಲ್ಲಿ ವಿ ವಾಂಟೆಡ್ ಟು ಹ್ಯಾವ್ ಅ ಸೆಲೆಬ್ರೇಷನ್ ಹಿಯರ್ ಇನ್ ಬ್ಯಾಂಗ್ಳೂರ್. ಹಾಗೆ ಒಂದು 2 ತಿಂಗಳಿಂದ ನಾನು ಪ್ಲಾನ್ ಮಾಡುವಾಗ ಕಮಿಟಿಯವರು ಪ್ರಕಾಶ್ ಶೆಟ್ಟಿ ಅವರು, ಗುರುಕಿರಣ್ ಅವರು, ನಮ್ಮ ಅಶೋಕ್ ರೈ ಅವರು, ಗುಣರಂಜನ್ ಶೆಟ್ಟಿ ಅವರು ಎಲ್ಲ ನಾನು ಭೇಟಿ ಆದಾಗ ದೇ ಮೆನ್ಷನ್ ದಟ್ ಈ ಕಂಬಳ ಒಂದು ಆರ್ಗನೈಸ್ ಮಾಡ್ತಿದ್ದಾರೆ. ಅದರ ಒಟ್ಟಿಗೆ ನಮ್ಮ ಸೌತ್ ಕ್ಯಾನ್ರಾ ಕರಾವಳಿಯ ಕಲ್ಚರ್, ಯಕ್ಷಗಾನ ಆಗಲಿ ಪಿಲಿವೇಷ ಆಗಲಿ ಎಲ್ಲ ಒಂದು ತಂದು ಬೆಂಗಳೂರು ಜನಕ್ಕೆ ತೋರಿಸ್ಲಿಕ್ಕೆ ಒಂದು ಎಫರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾನೇ ಅವ್ರಿಗೆ ಹೇಳಿದೆ, ಇದರ ಟೈಟಲ್ ಸ್ಪಾನ್ಸರ್ ನಾನೇ ಆಗ್ತೀನಿ. ಏನೇ ಖರ್ಚಾದರೆ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಆ್ಯಂಡ್ ವಿ ವಾಂಟ್ ಟು ಶೋಕೇಸ್ ದ ಕಲ್ಚರ್ ಆಫ್ ಕರಾವಳಿ ಟು ದ ಪೀಪಲ್ ಆಫ್ ಬ್ಯಾಂಗ್ಳೂರ್. ಸೊ ಥ್ಯಾಂಕ್ ಯು ಸರ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನಾವು ಒಂದು 2 ಇಂದ 3 ಲಕ್ಷ ಜನ ಮಾತ್ರ ಬರ್ತಾರಂತ ತಿಳ್ಕೊಂಡಿದ್ವಿ. ಇಲ್ಲಿ ನೋಡಿದರೆ ನನ್ನ ಪ್ರಕಾರ ಲಾಸ್ಟ್ 3 days ಇಲ್ಲಿ more than 10 lakh people have visited in person and I think equal number have viewed it over the various video channels. Thank you very much. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಧನ್ಯವಾದಗಳು. ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳ ಯಶಸ್ವಿಯಾಗಿ ನಡೀತಾ ಇದೆ. ಇದೀಗ ಕಂಬಳದ ಓಟ ಇನ್ನಷ್ಟು ನಡೀತಾ ಇದೆ. ಬಂದಂತ ಎಲ್ಲ ವೀಕ್ಷಕರು ಕಾತ್ರದಿಂದ ಕಾಯ್ತಾ ಇರುವಂತಹ ರಾಜಕೆರೆ ಹಾಗೂ ಮಹಾರಾಜ ಕೆರೆಯಲ್ಲಿ ಆಗ್ತಾ ಇರುವಂತಹ ಕ್ರೀಡೆ ಮುಂದುವರಿಲಿಕ್ಕಿದೆ. ಇನ್ನೊಂದ್ಸಲ ಬೆಂಗಳೂರು ಕಂಬಳ ಕೇಳಲಿಲ್ಲ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ.
ನಮ್ಮ ಕಂಬಳ. ಥ್ಯಾಂಕ್ ಯು. ಎರಮಾಳ್ ಪುಚ್ಚಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರಿಗೆ ಮಹಾರಾಜ. ಇದೀಗ ಕೊನೆ ಹಂತಕ್ಕೆ ಬರ್ತಾ ಇರುವಂತಹ ನಮ್ಮ ಕ್ರೀಡೆ ಕಂಬಳದ ಓಟ ಆಗ್ತಾ ಇದೆ. ಸೆಮಿಫೈನಲ್ ಫೈನಲ್ ನತ್ತ ಹೋಗ್ತಾ ಇರುವಂತಹ ಈ ಕ್ರೀಡೆ ಫೈನಲಿ ಚಿನ್ನದ ಪದಕ ಹಾಗೂ ಟ್ರೋಫಿಗಳನ್ನ ವಿನ್ ಆಗುವವರು ಗೆದ್ಕೊಂಡು ಹೋಗುವವರು ಯಾರು ಅಂತ ನೋಡ್ಬೇಕು ಅಂತ ಇದ್ರೆ ಇದೀಗ ನಮ್ಮೆಲ್ಲರ ಗಮನ ಕಂಬಳದ ಕರೆಯತ್ತ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎರಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ನಕ್ರೆ ಮೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿನ ಇರ್ಲು. ಹಲೋ ಓ ಬೆರಿತ ಸಾಲದಾಗಲಿ ಉಳ್ಳಿರುತ್ತಾ ಬೆರಿತ ಸಾಲದಾಗ್ಲಿಕ್ಕೆ ಸಾಲ ಜೈತೂರು ನಾಟಕ ಬರ್ಪೇರು ಜಯ ಬಂಡ ಗೊತ್ತಾನ ಬರ್ಪಂಚಿನ ಸಮಸ್ಯೆ ಜಾಗದ. ಹಲೋ ಪ್ರೇಕ್ಷಕರನ್ನ ನೆಟ್ಟು ಅಲ್ಪ ಬರ್ರ ಆಪುಚ್ಚಿ ಆಮೇಟ್ ಬರೋದಿಲ್ಲ ನಕ್ರೆ ದಕ್ಕಲಿ ಬರೋಡು. ಹಲೋ ಓ ಸಿದ್ದಕಟ್ಟ ಕೆರೆ ಬಳಿ ಲತೀಪರೆ ಕಡೆ ಪಣದು ಬೋತೇರು ಜೈತೂರು ನಾಡ್ದಾಗ್ಲಿ ಬತ್ತಲೆಕ್ಕನೇ ನಿನಗೆ ಒಂದು ಬರೋದು ದಾಖಲೆ ಬರ್ಪೇರುತ್ತೆ. ಸರಿ ಜೈತೂರು ನಾಟಕ ಬರ್ಪೇರು ಅದೇ ಅಂಗಡಿ ಕೊಪ್ಪಳ ನಂದ ಗೋಕುಲ್ ದಕ್ಕಲ್ಲ ಸುರತ್ ಕಲ್ ಕಣ್ಣಿಗೆ ದಕ್ಕಲ್ಲ ತಯಾರವಡು ನ್ಯಾಯದಲ್ಲಿ ವಿಭಾಗದ ಕಾಲ್ದ ಬೆರಕೆ ಬಲ್ಲದ ಮಲೆ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ನಂದಲಿಕೆ ಶ್ರೀಕಾಂತ ಭಟ್ರನ ಭುಜ ನಂಬರ್ ದಲ್ಲಿಕಲ್ಲ ಮಂಗಳೂರು ಅಶೋಕ ನಗರ ತಿಲಕ್ ರಾಜ್ ಪೂಜಾರಿನ 2 ನಂಬರ್ ದಲ್ಲಿಕಲ್ಲ ನಿರ್ಮಾಲ್ ರೋಹಿತ್ ಹೆಗ್ಡೆ ನಿರ್ಲಿಕಲ್ಲ ಬಾಳ ಆನಂದನೀಯ ಶೇಖರ ಶೆಟ್ಟಿ ನಿರ್ಲಿಕಲ್ಲ ಓ ನ್ಯಾಯದಲ್ಲಿ ವಿಭಾಗದ ಸಾಲದ ಬೆರಕೆ ಬಲ್ಲದ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ. ಸರಿ ನಾ ಬರ್ದ ಎಲ್ಲಿರುತ್ತೋ ಸಾಲದ ಬೆರಿಕೆ ಬಲ್ಲದ ಮಲ್ಲರಿನ ಸಾಲ್ ಹಗ್ಗ ಹಿರಿಯ ವಿಭಾಗದ ಕೋಣಗಳು ತಯಾರಿರ್ಬೇಕಣ್ಣ. ನಂದಳಿಕೆ ಶ್ರೀಕಾಂತ ಭಟ್ರ ಸಿ, ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಬಿ, ಯರಮಾಳ್ ರೋಹಿತ್ ಹೆಗಡೆ ಮಾಳ ಆನಂದ ನಿಲಯ ಶೇಖರ ಶೆಟ್ಟಿ. ಅಣ್ಣ ನೀವು ರೆಡಿ ಆಗಿರ್ಬೇಕು. ಹಲೋ ಪಾಂಚಜನ್ಯದವರು ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆಯವರು ಸೆಮಿಫೈನಲ್ ನ ಕರೆ ತೆಗಿಲಿಕ್ಕೆ ಬರ್ಬೇಕಣ್ಣ. ನಿಮ್ಮನ್ನು ಕಾಯ್ತಾ ಇದ್ವಿ. ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆ ನಂತರ ನಿಮಗೂ ಸ್ಪರ್ಧೆ ಇದೆ. ಹಲೋ ಆದಷ್ಟು ಬೇಗ ಬನ್ನಿ. ವಿಜಯಣ್ಣ ಓ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರು ವಿಜಯೇಂದ್ರರು ಓ ವಿಜಯೇಂದ್ರರು ಕಂಬಳ ವೀಕ್ಷಣೆ ಮಂತಂದುಳ್ಳೇರು ಐತೊಟ್ಟಿಗೂ ಬೆಳ್ತಂಗಡಿ ತಾಲೂಕುದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಪುಂಜೇರು ಅಂಚನೆ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರ ಅಂಚಿನ ಗುರ್ಮೆ ಸುರೇಶ್ ಶೆಟ್ಟಿ ಮಾತ ಬತ್ತದ ಕಂಬಳ ವೀಕ್ಷಣೆ ಮತ್ತೊಂದು ಆರನೊಟ್ಟಿಗೆ ಆರನ ಬಲಗದಾಕಲ್ಲ ಉಳ್ಳೇರು ಅಲ್ವಾ. ನಮ್ಮೂರ್ನೆಲ್ಲ ಶಾಸಕರೊಟ್ಟಿಗೆ ಉಮೇಶ್ ಶೆಟ್ಟಿ ಉಳ್ಳೇರು. ಆದ್ರೆ ಬೆಂಗಳೂರಲ್ಲಿ ನಮ್ಮ ಕಂಬಳ ಹೆಂಗ್ ನಡೀತದೆ ಅಂತ ನೋಡಕ್ ಬಂದಿದ್ದಾರೆ. ಹೌದು ಅಲ್ವಾ. ಹೌದು ನಮ್ಮೂರ ಕಂಬಳ ಚಂದ, ಬೆಂಗಳೂರಿನಲ್ಲಿ ಇನ್ನೂ ಚಂದ. ಕರುನಾಡು ಮತ್ತು ತುಳುನಾಡನ್ನ ಬೆಸೆಯತಕ್ಕಂತ ಕಂಬಳ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. ಎಲ್ಲ ಒಕ್ಕಾಡಿಬಳಿ ಕಂಬಳದ ಅಧ್ಯಕ್ಷರು ನೊಣಾಲ್ಗೊಟ್ಟು ರಶ್ಮಿ ಶೆಟ್ರು ಆರ್ಲ ಉಳ್ಳೇರು. ಕಂಬಳ ಆಯೋಜಕರೆಲ್ಲ ಬಂದಿದ್ದಾರೆ. ಕೋಣಗಳ ಯಜಮಾನರು ಬಂದಿದ್ದಾರೆ. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸಿದ ಖುಷಿ ನಮ್ಮ ಮುಖ್ಯ. ಚೂತ ರಘು ಚೂತ ಶಾಸಕರ ಎನ್ನೆಚ್ಚುತ ರಘು ಬೇರೆ ನಮ್ಮಡಪ್ಪ ಸ್ವಲ್ಪ ಕಂಬಳ ವೀಕ್ಷಣೆ ಮಂತೊಂದು ಉಳ್ಳೇರು. ಹಲೋ ಓ ಚೂತ ಹಲೋ ಮಾಜಿ ಸಚಿವರು ಸಿ.ಟಿ. ರವಿ ಡೈರೆಕ್ಟ್ ಉಳ್ಳೇರು ಅಂದ. ಸರಿ ಅಂಚನೆ ಯಾರನೊಟ್ಟಿಗೆ ಮನೋರಂಜನ್ ಶೆಟ್ಟರೆಲ್ಲ ಉಳ್ಳೇರು. ಸರಿ ಹಲೋ ಜೈತುಲ್ನಾಡು ಪುತ್ತೂರು ಬಟ್ಟಿಯಾಡಿ ಕಿಶೋರ್ ಭಂಡಾರ ನೆಲ್ಲಡ ಚಿತ್ತಕಟ್ಟ ಕೆರೆ ಬಳಿ ಲತೀಫೇರಿ ಸಾಲು ಪತ್ತನಂತವರ ಜೈತುಲ್ನಾಡು ಪುತ್ತೂರು ಬಟ್ಟಿಯಾಡಿ ಕಿಶೋರ್ ಭಂಡಾರನ ನಾಯರ್ದ ಎಲ್ಲೆಲ್ಲ ಗಿಡ ಒಂದು ಬರ್ಬೇಕು. ಬರತ್
ಜೈ ತುಳುನಾಡು ಪುತ್ತೂರು ಚಿಟ್ಟಾಡಿ ಕಿಶೋರ್ ಭಂಡಾರಿ ಅವರೊಂದಿಗೆ ಸಿದ್ದಕಟ್ಟೆ ಕೆರೆ ಬಳಿ ಲತೀಫ್ ಅವರು ವಾಕ್ ಓವರ್ ನೀಡಿದ್ದಾರೆ. ಕೋಣಗಳ ಜೈ ತುಳುನಾಡು ಪುತ್ತೂರು ಚಿಟ್ಟಾಡಿ ಕಿಶೋರ್ ಭಂಡಾರಿ ಅವರು ಉಳಿಸ್ಕೊಂಡು ಬರಬೇಕು. ತುಳುನಾಡು ಹಾಗೂ ಕಿರಿಯ ವಿಭಾಗದವರಿಗೆ ಕೂಡ ಸ್ಮರಣಿಕೆಯನ್ನು ಅಶೋಕ್ ಕುಮಾರ್ ಇವರು ವಿನಂತಿ ಮಾಡ್ತಾ ಇದ್ದಾನೆ. ಸೂರಬೈ ಗ್ರೂಪ್ಸ್ ತುಳುನಾಡು ಹಗ್ಗ ಕಿರಿಯ ಅಂಚನೆ ಪಡುಕೊಳೂರು ಪಟೇಲರ ಮನೆ ಭಾರವಿ ಶೆಟ್ಟಿ ನೇಗಿಲ ಕಿರಿಯ ಭಾಗವಹಿಸಿದ ಎಲ್ಲ ಕೋಣಗಳ ಯಜಮಾನರಿಗೆ ಪ್ರಶಸ್ತಿ ಪತ್ರ ಅಂದ್ರೆ ಭಾಗವಹಿಸಿದ ಪತ್ರ ನೀಡ್ತಾರೆ. ಅದರ ಜೊತೆ ಬೆಂಗಳೂರು ಕಮಲ ನಮ್ಮ ಕಮಲದ ಒಂದು ಸ್ಮರಣಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಯಜಮಾನರು ಸ್ಪರ್ಧೆಯಲ್ಲಿ ಉಳಿದವರು ಬೇಡ, ಸ್ಪರ್ಧೆಯಿಂದ ನಿರ್ಗಮಿಸಿದವರು ತಾವೆಲ್ಲರೂ ಕೂಡ ಆ ಪ್ರಶಸ್ತಿ ಪತ್ರ ಮತ್ತು ಆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಪಡುಕೊಡೂರು ಪಟೇಲ್ ಮನೆ ಭಾರವಿ ಶೆಟ್ಟಿ ನೇಗಿಲ ಕಿರಿಯ ಅಂಚನೆ ಸೋರಬಿ ಗ್ರೂಪ್ಸ್ ತುಳುನಾಡು ಹಗ್ಗ ಕಿರಿಯ ವಿಭಾಗದಲ್ಲಿ ಕೋಣಗಳನ್ನ ಈ ಒಂದು ಕಂಬಳಕ್ಕೆ ದೂರದ ಊರಿನಿಂದ ಕರೆತಂದು ಎಲ್ಲ ಕರ್ನಾಟಕರನ್ನ ರಸ ದೌತಣವನ್ನು ನೀಡಿದ ಸಂದರ್ಭದಲ್ಲಿ ಅವರಿಗೆ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯೊಂದಿಗೆ ಕಮಲ ಸಮಿತಿಯ ಅಧ್ಯಕ್ಷರಾದಂತ ಅಶೋಕ್ ಕುಮಾರ್ ಅವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸರಿ, ಹಲೋ, ಭಾಗವಹಿಸಿದ 31 ಜೊತೆ ಹಗ್ಗ ಕಿರಿಯ ವಿಭಾಗದ ಕೋಣಗಳಲ್ಲಿ 4 ಜೊತೆ ಸ್ಪರ್ಧೆಯಲ್ಲಿ ಉಳಿದಿದ್ದಾರೆ. ಸೆಮಿಫೈನಲ್ ಸ್ಪರ್ಧೆಯ ಕರೆ ನಿರ್ಣಯ ಮಾಡಿಕೊಂಡಿದ್ದಾರೆ. ಹೇಗೆ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯಪುಷಾರಿ ಅವರಿಗೆ ರಾಜಕರೆ, ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರಿ ಅವರಿಗೆ ಮಹಾರಾಜ ಕರೆ, ಕಾರ್ಕಳ ಗಾಂಧಿ ಮೈದಾನ ಪೇಟಮನೆ ಶ್ರೀಧರ ಮೈಲಿ ಅವರಿಗೆ ಮಹಾರಾಜ ಕರೆ, ನಿಟ್ಟಪರಪಾಡಿ ಸುರೇಶ್ ಕೋಟ್ಯಾನ್ರ ಎ ಕೋಣಗಳಿಗೆ ರಾಜಕರೆ. ಜೈ ತುಳುನಾಡು ಪುತ್ತೂರು ಪಟ್ಟಾಡಿ ಕಿಶೋರ್ ಭಂಡಾರನ ನ್ಯಾಯದಲ್ಲಿರಲು. ಜೈ ತುಳುನಾಡು ಪುತ್ತೂರು ಪಟ್ಟಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳು 9.09. ಕಂಬಳ ಅಂದ್ರೆ ಇದು, ಓಟ ಅಂದ್ರೆ ಇದು. ನಮ್ಮ ತುಳುನಾಡಿನ ಕೋಣಗಳು ಉಡುಪಿ ಕಡಿಯಾಳಿ 100 ಮೀಟರ್ ಅದರಿಂದ ಓಟಗಾರರು ಓಡ್ತಾ ಇದ್ದಾರೆ. ಇದು ಸಾಧನೆ. ಈಗ ತಾನೇ ನೀವು ನೋಡಿದ್ರಿ ಜೈ ತುಳುನಾಡು ಕೂಟದ ಒಂದು ಕಿಶೋರ್ ಭಂಡಾರಿ ಅವರ ಕೋಣಗಳು ಕೇವಲ 9.09 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನು ಮುಗಿಸಿರುತ್ತೆ. ನಿಜವಾಗ್ಲೂ ಇದೊಂದು ದಾಖಲೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಇಷ್ಟು 155 ಮೀಟರ್ ಉದ್ದದ ಒಂದು ಕರೆಯಲ್ಲಿ, ಅದು ಕೆಸರು ತುಂಬಿರುವಂಥ ನೀರಲ್ಲಿ ಒಂದು ಕೋಣ ಮತ್ತು ಅದ್ರ ಓನರ್ ಇಬ್ಬರು ಸೇರ್ಕೊಂಡು, ಕೋಣ ಮತ್ತು ಓಡಿಸೋರು ಇಬ್ಬರು ಸೇರ್ಕೊಂಡು ಓಡೋದು, ಅದು ಕೇವಲ 9.09 ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ರೆ ಬಹುದೊಡ್ಡ ಸಾಧನೆ. ಇದಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಲಕ್ಷಾಂತರ ಜನರು ಈ ಒಂದು ಸಾಧನೆಗೆ ಸಾಕ್ಷಿಯಾಗಿದ್ದಾರೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಜೈ ತುಳುನಾಡಿನ ಕೋಣಗಳು ಇವತ್ತಿನ ಕೂಟದ ಶ್ರೇಷ್ಠ ದಾಖಲೆ 9.09. ಎಲ್ಲರೂ ಒಂದ್ಸಲ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ನಮ್ಮೊಂದಿಗೆ ಇರ್ಮಾಲ್ ಪುಚ್ಚೋಟುಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ನೆಲ್ಲೂ ಮಹಾರಾಜ ಕರೆಟ್, ಅಕ್ರೆ ಮಾಧವ ನಿವಾಸ ಈಶಾನಿ ನಾರಾಯಣ ಬಂಡನೆಲ್ಲೂ ರಾಜ ಕರೆಟ್. ಅಲೆಯಂಗಡಿ ಕೊಪ್ಪಳ ಸುರತ್ಕಲ್ ಕಂಡಿಗೆ ಸನ್ಮಾನ್ಯ CT ರವಿ ಅವರು ಕಂಬಳವನ್ನು ವೀಕ್ಷಣೆ ಮಾಡ್ತಾ ಕಮಲದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ CT ರವಿ ಅವರು ಬಹುಶಃ ಚಿಕ್ಕಮಗಳೂರಿನಲ್ಲಿ ಕೆಸರುಗದ್ದೆ ಓಟವನ್ನು ನೋಡಿದೀವಿ, ಹಲವಾರು ಜನ ಕೆಸರುಗದ್ದೆ ಓಟಗಾರರನ್ನ ನೋಡಿದೀವಿ. ಬಹುಶಃ ಅವರ ಜಿಲ್ಲೆಯಲ್ಲೂ ಒಂದು ಕಂಬಳ ಆಯೋಜನೆಗೆ ಮನಸ್ಸು ಮಾಡಬಹುದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಲ್ಲೂ ಕಂಬಳ ಆಯೋಜನೆ ಆಗಬಹುದು. ಹಲವಾರು ಜನ ಉದ್ಯಮಿಗಳು ಕಂಬಳವನ್ನ ನೋಡಿ ಮರುದಿವಸ ಕೋಣಗಳ ಯಜಮಾನರಾಗಿ ಭಾಗವಹಿಸ್ತವರಿದ್ದಾರೆ. ಹಲವಾರು ಯುವಕರು ಕಂಬಳದ ಓಟಗಾರರನ್ನು ನೋಡಿ ಓಟಗಾರರಾಗಿ ರೂಪಣೆಗೊಂಡವರಿದ್ದಾರೆ. ಬಹುಶಃ ಮುಂದಿನ ದಿನ ಬೆಂಗಳೂರಿನ ಒಬ್ಬ ಅಥ್ಲೆಟ್ ನಮ್ಮ ಕಂಬಳದಲ್ಲಿ ಓಡ್ಲಿಕ್ಕೂ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ನಮ್ಮ ಕಂಬಳದಲ್ಲಿ ನೀವು ಓಡಬಹುದು.
ಮುಂದಿನ ವರ್ಷದ ಬೆಂಗಳೂರು ಕಂಬಳಲ್ಲಿ ಬೆಂಗಳೂರು ಹುಡುಗ ಬೆಂಗಳೂರು ಕಂಬಳದಲ್ಲಿ ಓಡಿ ಬಹುಮಾನ ಪಡೆಯುವಂತ ಅವಕಾಶ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿ, ಪ್ರಯತ್ನ ಮಾಡಿದ್ರೆ ಯಾವುದೂ ಸಿಗೋದಿಲ್ಲ, ಮನಸ್ಸು ಮಾಡಬೇಕು, ಹಾಗೆ ಓಡುವಂತ ಧೈರ್ಯ ಇರಬೇಕು, ಗೆಲ್ಲುವಂತ ಛಲ ಇರಬೇಕು. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಅಂತಿಮ ಹಂತದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಗೆ ಮುಖೇನ ಈ ಒಂದು ಕರಾವಳಿಯ ಕ್ರೀಡೆಯ ಬಗ್ಗಿನ ಅವರ ಕಾಳಜಿಯನ್ನು, ಅಭಿಮಾನವನ್ನು ತೋರ್ಪಡಿಸಿಕೊಂಡರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ನಮ್ಮ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಜೂನಿಯರ್ ವಿಭಾಗದ ಕೋಣಗಳು 9.09 ಅಲ್ಲಿ ಓಡಿದೆ. ಬಹುಶಃ ಮಹಾರಾಜ ಕರಾವಳಿಯಲ್ಲಿ ತಿಳ್ಕೊಂಡಾಗೆ ನಿಂತಿದ್ದೀರಿ, ಸ್ವಲ್ಪ ಹಿಂದೆ ಸ್ಟಾರ್ಸ್ 18 ರಿಂದ 30 ವರ್ಷದ ಒಳಗೆ ದಾಖಲೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ವಿಜಯಣ್ಣ ಓ ಮಹಾರಾಜ ಕರೆತ ಬರಟ್ಟಿ ಓ ಮಹಾರಾಜ ಕಥ ಬಟ್ಟು ಒಂಚಿ ಮೀಟು ಉಂಚಿದ್ದೀರಿ ಪ್ರೇಕ್ಷಕರು ಒಂಚೂರು ಪಿರಪೋಡು ಅಣ್ಣ. ಪ್ರೇಕ್ಷಕರು ನೀವು ಆದಷ್ಟು ಮುಂದೆ ಬಂದಿದ್ದೀರಾ. ಜೀವನದಲ್ಲಿ ನೀವು ಎಷ್ಟು ಮುಂದೆ ಬರಬೇಕು ಅಷ್ಟು ಖಂಡಿತ ಮುಂದೆ ಬರಬೇಕು. ಪಿರಪೋಡು ಕಂಬಳದಲ್ಲಿ ಮಾತ್ರ ಆದಷ್ಟು ಹಿಂದೆ ನಿಂತ್ಕೊಂಡು ಕಂಬಳ ನೋಡ್ಬೇಕು. ಇದು ಕಂಬಳದ ಪದ್ಧತಿ. ನಮ್ಮ ಸ್ಪರ್ಧೆಯಿಂದ ಯಾವುದಾದ್ರು ತೊಂದರೆ ಆಗಬಾರ್ದು. ಅದೇ ರೀತಿ ನಮ್ಮ ಹಿಂದ್ಗಡೆ ನಿಂತ್ಕೊಂಡವರಿಗೆ ಕೂಡ ಕಂಬಳ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಾರಿಯಲ್ಲಿ ಮುಳ್ಳಿದ್ರೆ ಅದನ್ನು ದಾಟಿ ಹೋದವ ಬುದ್ಧಿವಂತ, ಅದೇ ಮುಳ್ಳನ್ನು ತೆಗೆದು ಬಿಸಾಡಿ ಹೋದ್ರೆ ಅವನು ಹೃದಯ ಶ್ರೀಮಂತ. ಆದ್ರಿಂದ ನಮ್ಮ ಹಿಂದಿನವರಿಗೂ ಕೂಡ ಕಂಬಳ ನೋಡುವಂತ ಅವಕಾಶ ನಾವು ಮಾಡಿಕೊಡ್ಬೇಕು. ಹಲೋ ಎಲೆಕ್ಟ್ರಿಷಿಯನ್, ಬಹುಶಃ ಅವರಿಗೆ ಇದು ಹೊಸ ಕಂಬಳ. ಕಂಬಳದಲ್ಲಿ ಯಾವ ರೀತಿಯೆಲ್ಲ ವೈರ್ಗಳು ತುಂಡಾಗುತ್ತವೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆ ಗಂಟಿನಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ವೈರ್ ಕಟ್ ಆಗಿದೆ, ಒಂದು ವೈರ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ. ತಕ್ಷಣಕ್ಕೆ ನೀವು ಅಲ್ಲಿ ಹೋಗ್ಬೇಕು, ತಕ್ಷಣಕ್ಕೆ ಅಲ್ಲಿ ಹೋಗ್ಬೇಕು. ಈವೆಂಟ್ ಗ್ರೂಪ್ನ ಎಲೆಕ್ಟ್ರಿಷಿಯನ್, ತಕ್ಷಣಕ್ಕೆ ನೀವು ಕೋಣಗಳ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ನಿರ್ಮಾಲ್ ಪುಚ್ಚೊಟ್ಟುಪೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. ಸರಿ. ನಕ್ರ ಮಾಧವ ನಿವಾಸ ಇಶಾನಿ ನಾರಾಯಣ ಭಂಡಾರಿಯವರ ಕೋಣಗಳು ರಾಜಕರೆಯಲ್ಲಿ. ರಾಜಕರೆಯಲ್ಲಿ ನಕ್ರ ಮಾಧವ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಅವರದು. ಮಹಾರಾಜ ಕರೆ ನಿರ್ಮಾಲ್ ಪುಚ್ಚೊಟ್ಟುಪೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರು. ಕೋಣಗಳು ಆ ದಡವನ್ನು ತಲುಪುವ ಸಂದರ್ಭದಲ್ಲಿ ಬಿಟ್ಟು ಯಾರು ಕೂಡ ಅಲ್ಲಿ ವಿಡಿಯೋ ಮಾಡ್ತಾ ಮೈ ಮರೆತು ನಿಂತ್ಕೊಳ್ಬೇಡಿ, ಬಹಳ ಜಾಗೃತರಾಗಿ ನಿಂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೇವೆ. ಹಲೋ ನಾವು ರಾಜಕರೆ ಬಳಿಯಲ್ಲಿ ಸ್ವಲ್ಪ ಎದುರುಗಡೆ ನಿಂತಿದ್ದೀರಣ್ಣ, ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸರಿತೀರಾ? ಸ್ವಲ್ಪ ಹಿಂದಕ್ಕೆ ಸರಿದ್ರೆ ನಾವು ಬ್ಯಾಕ್ನವರಿಗೆ ಕಮಲ ನೋಡಕ್ಕೆ ಅವಕಾಶ ಇರುತ್ತೆ. ನಿಮ್ಮ ನೋಟ ಚೆನ್ನಾಗಿದೆ, ನಿಮ್ಗೆ ನೋಡ್ಬೇಕು ಅನ್ನೋ ಆಸಕ್ತಿನೂ ಇದೆ, ನಮ್ಗೆ ಗೊತ್ತಾಗುತ್ತೆ. ನಿಮ್ಮನ್ನ ಹಿಂದೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ನಿಮ್ಮ ಹಿಂದ್ಗಡೆ ನೂರಾರು ಮಂದಿ ಕಣ್ಬಿಟ್ಟು ಕಾಯ್ತಾ ಇದ್ದಾರೆ. ಅವರು ಕಮಲ ನೋಡ್ಬೇಕಲ್ವಾ? ಬಲಿ ಬಲಿ ರಡ್ಡು ಬಲ್ ತಕ್ಕಲ ಬಿಡ್ರೆ ಬಲಿ ಜಾಗ್ರತೆ ಮುತ್ತಲ್ಲಿ. ಅಣ್ಣ ಸ್ವಲ್ಪ ಹೊರಗೆ ಹೋಗಿ, ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ. ಬಾಯ್ ಸ್ವಲ್ಪ ಹಿಂದಕ್ಕೆ ಕಳಿಸಿ ಅಣ್ಣ ಅವ್ರನ್ನ. ಹೋಯ್ತಾರೆ ಬಿಡಿ. ಕೋಣಗಳಾದ್ರೂ ಕೋಣಗಳ ಪರವಾಗಿ ಇದ್ದವರು ಕೂಡ ಆದ್ರೂ ಅಡ್ಡಿಲ್ಲ, ದಯವಿಟ್ಟು ನೀವು ಅಲ್ಲಿಂದ ಜಾಗ ತೆರವು ಮಾಡಬೇಕು. ನೆದವರಿಗೆ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತ್ ಕೃಷ್ಣಪ್ಪ ಪೂಜಾರಲ್ಲ, ಸುರತ್ಕಲ್ ಕಣ್ಣಿಗೆ ಕುಸುಮಾಕರ ಸುವರ್ಣ ಅಲ್ಲ.
ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಗಿದ್ದು ಹಲೋ ಹಲೋ ಓ ಸ್ಪರ್ಧೆಗೆ ತಯಾರಾದ್ರಾ ರೆಡಿ ಆದ್ರಾ? ಎಲ್ಲ ಚೆನ್ನಾಗಿದೆ, ಓಟ ಚೆನ್ನಾಗಿದೆ, ಜನರ ಭಾವನೆಗಳು ಚೆನ್ನಾಗಿದೆ. ಸ್ವಲ್ಪ ಸಮಯವನ್ನ ಕನಿಷ್ಠ ಸಮಯದಲ್ಲಿ ಕೋಣ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಂತ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಬಹುಶಃ ಕೋಣ ಸಾಕಿದವನಿಗೆ ಗೊತ್ತು ಆ ಕೋಣದ ಸಾಕಾಣಿಕೆ ಎಷ್ಟು ಕಷ್ಟ ಇದೆ ಅಂತ. ಪ್ರತಿನಿತ್ಯ ಅದಕ್ಕೆ ಆಹಾರ ಕೊಡಬೇಕು. ಒಂದು ದಿನದ ಆಹಾರ ಬದಲಾವಣೆ ಆದ್ರೂ ಕೂಡ ಕೋಣಕ್ಕೆ ಹುಷಾರಿರೋದಿಲ್ಲ, ಓಡಿಸೋಕ್ಕಾಗಲ್ಲ. 365 ದಿವಸನೂ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಅದು ಓಟದ ಕೋಣ ಆಗಿ ರೂಪಣೆ ಆಗುತ್ತೆ. ನಿಮ್ಮ ವಾಹನ 10 ದಿವಸ ಇಟ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ಕೋಣದ ಒಂದು ದಿನದ ಆಹಾರ ಹೆಚ್ಚು ಕಮ್ಮಿ ಆದ್ರೆ, ಒಂದು ದಿನದ ಆಹಾರ ಬದಲಾವಣೆ ಆದ್ರೆ ಆ ಕೋಣಕ್ಕೆ ಒಂದು ವಾರ ಓಡ್ಲಿಕ್ಕಾಗಲ್ಲ. 15 ದಿವಸ ಅದನ್ನು ಸರಿ ಮಾಡಬೇಕು. ಕೆಲವು ಸಂದರ್ಭ ಒಂದು ವಾರ ಆಹಾರ ಬದಲಾವಣೆ ಆಗಿ ಇಡೀ ವರ್ಷ ಓಡ್ಲಿಕ್ಕಾಗದಂತಹ ಕೋಣಗಳ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರಿಂದ ಕೋಣ ಸಾಕುವವರ ಆ ಕಷ್ಟ ಏನಿದೆ, ಆ ಸ್ಪರ್ಧೆಯಲ್ಲಿ ಗೆದ್ದಾಗ ಸಿಕ್ಕುವಂತ ಖುಷಿ, ಆ ಖರ್ಚು ವೆಚ್ಚವನ್ನೆಲ್ಲ ಮರೀತಾರೆ. ಅದೆಷ್ಟು ಕಷ್ಟ ಆದ್ರೂ ಅಡ್ಡಿಲ್ಲ, ಕೋಣವನ್ನು ಪ್ರೀತಿಯಿಂದ ಸಾಕ್ತಾರೆ. ಇದು ಕೋಣಗಳ ಯಜಮಾನರ ಮನೆಯವರ ಗುಣ. ಬಹುಮಾನ ಬರಲೇಬೇಕಂತಲ್ಲ, ನಮ್ಮ ಚೆನ್ನಾಗಿ ಓಡೋಕೋಣ, ಯಾವುದೇ ತಪ್ಪಿಲ್ಲದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಿಡಬೇಕು ಅನ್ನುವಂತ ಆ ಹಂಬಲ ಇದೆಯಲ್ಲ, ಅದರಿಂದಾಗಿ ಮಾತ್ರ ಸ್ವಲ್ಪ ಸಮಯ ವ್ಯರ್ಥ ಆಗುತ್ತೆ. ಸಾಕು ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಾಗ ಸಿಗುವಂತಹ ಸಂತೋಷ, ಸಾಕು ಪ್ರಾಣಿಗಳ ಮೂಕ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತನಾಡುವಂತಹ ಒಂದು ಸಂದೇಶ, ಇದು ಕೋಣ ಸಾಕಿದವರಿಗೆ ಮಾತ್ರ ಗೊತ್ತು. ಬೇರೆ ಬೇರೆ ದೇಶದಲ್ಲಿ ನಾಯಿಗಳನ್ನ ಬೆಕ್ಕುಗಳನ್ನ ಸಾಕಿ ಅವುಗಳನ್ನ ಮುದ್ದಿನಿಂದ ಸಾಕ್ತಾರೆ. ನಮ್ಮ ತುಳುನಾಡಿನಲ್ಲಿ ಕೋಣಗಳನ್ನ ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ಸಾಕ್ತಾರೆ. ಇದು ತುಳುನಾಡಿನ ವಿಶೇಷತೆ. అదే ఉంచాలి బుడ్డని పాడు జాగ్రత్త మొత్తం ఉండు. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ఎర్మాల్ పుచ్చోడు పెడదక్కల మహారాజా కరెక్ట్ రాజా కరెక్ట్ నక్కల మోదారు నివాస దక్కలు అట్టు పదక్కల బుడ్డని పాడు జాగ్రత్త మొత్తం ఉండు. బలి ಬೆಂಗಳೂರು ಕಾರ್ಯಕ್ರಮಕ್ಕೆ ಅತಿಥಿ ಸತ್ಕಾರ ವಿಭಾಗದಲ್ಲಿ ಹಾಗೂ ಎಲ್ಲ ವಿಭಾಗದಲ್ಲಿ ಅತ್ಯದ್ಭುತವಾದ ಸಹಾಯದ ಸಹಕಾರವನ್ನು ನೀಡಿದಂಥ ಕದಂಬ ಗ್ರೂಪ್ನ ರಾಘವೇಂದ್ರ ರಾವ್ ಮತ್ತು ತಂಡದವರು, ಕರ್ನಾಟಕ ಹೋಟೆಲ್ ಸಂಘದ ಖಜಾಂಚಿ ಕೂಡ ಹೌದು, ಅವರ ಇರುವಿಕೆಯನ್ನು, ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ತಮ್ಮ ಅಮೋಘ ಕಾಯಕ ಈ ಕಂಬಳವನ್ನು ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ, ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿಯವರವರಿಗೆ ಗೌರವ ಅರ್ಪಣೆ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಹಾಸನದಿಂದ ಆರಂಭವಾದಂಥ ಅವರ ಆತಿಥ್ಯ ಬಹುಶಃ ಬೆಂಗಳೂರಿನ ನಮ್ಮೆಲ್ಲ ಅತಿಥಿಗಳನ್ನು ಸತ್ಕರಿಸುವಲ್ಲಿ ಅವರ ಕೊಡುಗೆ ಬಹಳ ಉನ್ನತವಾದ್ದು. ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾರೆ. ಹಾಗೆ ತಮ್ಮ ಕೊಡುಗೆ ಮುಂದೆಯೂ ಕೂಡ ಇಂತಹ ಜಾನಪದ ಕಲೆ ಕ್ರೀಡೆಗಳನ್ನು ನಡೆಸುವಲ್ಲಿ ಜನರೇಟರ್ದ ವೈರ್ ಕಟ್ಟಾತನಿಗೆ ಅಭಿನಂದನೆಗಳು. ಜನರೇಟರ್ದ ವೈರ್ ಕಟ್ಟಾತಂದು ಎಲೆಕ್ಟ್ರಿಷಿಯನ್ ಅಣ್ಣ, ದಯವಿಟ್ಟು ನೀವು ಅಲ್ಲಿ ಹೋಗ್ಬೇಕು. ಕರೆಂಟ್ ವೈರ್ ಕಟ್ ಆಗಿದೆ. ಕರೆಂಟ್ ವೈರ್ ಕಟ್ ಆದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅನಾಹುತದ ಮೊದಲು ಅದನ್ನು ಸರಿಪಡಿಸಬೇಕು. ಹಲೋ, ಪುಟ್ಟ ಈವೆಂಟ್ ಅವ್ರು ಬನ್ನಿ. ಈವೆಂಟ್ ಎಲೆಕ್ಟ್ರಿಷಿಯನ್ ಒಳ್ಳೆ ಹೆಸರಿದೆ. ನಮ್ಮ ಕಂಬಳ ಈವೆಂಟ್ಗೆ ನಿಮ್ಮನ್ನ ತೊಂದರೆ ಆಗಬಾರ್ದು.
ನಿಮ್ಮ ಇವೆಂಟ್ ಲೈಟಿಂಗ್ ಹಾಕೋದು ಅದನ್ನ ಕರೆಕ್ಟ್ ಮಾಡಿ. ನಮ್ಮ ಮೈಕ್ನ ಸೌಂಡ್ ಸ್ಟೇಜ್ ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂತಿ ಶೆಟ್ಟಿ ಅವರು ವೇದಿಕೆ ಈವೆಂಟ್ ಇವಾಗ ಸರಿ ಬಂತು, ಇವಾಗ ಕೇಳುತ್ತೆ ಸರಿ ಆಯ್ತಲ್ಲ ಸರ್. ಸ್ವಲ್ಪ ಹೊತ್ತಾದ್ರೂ ಒಂದು ಕಂಬಳದ ವೀಕ್ಷಕ ವಿವರಣೆ ಎಲ್ರಿಗೂ ಕೇಳುವಂತೆ ಮಾಡೋಣ. ಕಂಬಳದಲ್ಲಿ ಕಮೆಂಟ್ರಿ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಲವಾರು ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಬಂದಿರತಕ್ಕಂಥ ಹೊಸ ಬೆಂಗಳೂರಿನ ಪ್ರೇಕ್ಷಕರು ನಮ್ಮೊಂದಿಗಿದ್ದಾರೆ. ಕಂಬಳ ಅಂತ ಏನು ಅಂತ ತಿಳ್ಬೇಕು. ಕಂಬಳ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಕಂಬಳ ಇಂದು ಬೆಂಗಳೂರಿಗೆ ಬಂದಿದೆ. ಚೆನ್ನಾಗಿ ಊರ್ದನ್ನ ನೋಡಿದಿರಾ, ಚೆನ್ನಾಗಿ ಕೋಣಗಳ ಮೈಕಟ್ಟನ್ನು ನೋಡಿದಿರಾ, ಆ ಪ್ರೀತಿಯನ್ನ ನೋಡಿದಿರಾ. ಇನ್ನು ಸಾಕಾಣಿಕೆಯನ್ನು ಸ್ವಲ್ಪ ನೋಡ್ಲಿಕ್ಕೆ ಮನಸ್ಸಿದೆ. ಒಂದು ಅವು ಯಾವ ರೀತಿ ತಿಂಡಿ ತಿಂತವೆ, ಯಾವ ರೀತಿ ಅದನ್ನು ಮೋಸ ಮಾಡ್ತಾರೆ, ಯಾವ ರೀತಿ ಅದನ್ನು ಮುದ್ದು ಮಾಡ್ತಾರೆ. ತನ್ನ ಮಕ್ಕಳಿಗೆ 100 ಗ್ರಾಮ್ಸ್ ಅಕ್ಕಿ ಸಾಕು ಊಟಕ್ಕೆ. ಒಂದು ಕೋಣಕ್ಕೆ ಕನಿಷ್ಠ ಅಂದ್ರೆ 3 kg ಹುರುಳಿಬೇಕು. ಚಿಕ್ಕ ಕೋಣಕ್ಕೂ ಕೂಡ ಈಗ 9.09 ಅಲ್ಲಿ ಓಡಿದ ಕೋಣಕ್ಕೆ ಒಂದು ದಿವಸಕ್ಕೆ ಕನಿಷ್ಠ 3 kg ಹುರುಳಿಬೇಕು. ತನ್ನ ಮಗುವಿಗೆ ಕೊಡುವ ಆಹಾರಕ್ಕಿಂತ 200 ಪಟ್ಟು ಜಾಸ್ತಿ ಆಹಾರವನ್ನು ಒಂದು ಕೋಣಕ್ಕೆ ಕೊಡ್ತಾರೆ. ಪ್ರತಿ ದಿನಾನು ಅಷ್ಟು ಪ್ರೀತಿಯಿಂದ ಸಾಕ್ತಾರೆ. ಬೆಳಿಗ್ಗೆ ಎದ್ದು ಪ್ರಥಮವಾಗಿ ಕೋಣಕ್ಕೆ ಹೋಗಿ ಬೈಯುಲ್ಲಾಗ್ತಾರೆ. ತಾನು ತಿಂಡಿ ತಿನ್ನುವ ಮೊದಲು ಆ ಕೋಣಕ್ಕೆ ಆಹಾರ ಹಾಕುವಂತ ತುಳುನಾಡಿನ ನಮ್ಮ ಜನ ಆ ಕಂಬಳದಲ್ಲಿ ಓಡ್ತಾ ಬರುವಾಗ ಸಿಗುವಂತ ಆನಂದವನ್ನ, ಎಲ್ಲ ಕಷ್ಟವನ್ನ ಮರೆಯುವಂತ ಜನ ನಮ್ಮ ತುಳುನಾಡಿನವರು. ಹಲವಾರು ಯಜಮಾನರುಗಳು ಇನ್ನು ಕೂಡ ಚೆನ್ನಾಗಿ ಮನೆ ಕಟ್ಟಲಿಕ್ಕಿಲ್ಲ, ಆದ್ರೆ ಅವರ ಹಟ್ಟಿ ಚೆನ್ನಾಗಿ ಕಟ್ಟಿದ್ದಾರೆ. ಹಟ್ಟಿಯಲ್ಲಿ ಕೋಣಗಳನ್ನ ಸಾಕ್ತಾ ಇದ್ದಾರೆ. 50 ವರ್ಷ ನಿರಂತರ ಕೋಣಗಳನ್ನ ಸಾಕಿದ ಯಜಮಾನರು ಕೂಡ ನಮ್ಮ ಜಿಲ್ಲೆಯಲ್ಲಿ ಕಾಣ ಸಿಗ್ತಾರೆ. ಇದು ತುಳುನಾಡಿನ ವಿಶೇಷತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಣಗಳನ್ನು ಸಾಕೋರಿದ್ದಾರೆ. ಬಹುಶಃ ದುಡ್ಡಿದ್ದವರೆಲ್ಲರೂ ಕೋಣವನ್ನ ಕಟ್ತಾರೆ ಅಂತಲ್ಲ, ಮನಸ್ಸಿದ್ದವರು ಕನಿಷ್ಠ ಆದಾಯದಲ್ಲೂ ಕೋಣವನ್ನ ಉಂಟಲೆ ಸಾಕಿ ಬೆಳೆಸಿದವರಿದ್ದಾರೆ. ಶಾಸಕರುಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರಿ ಸರಿ, ಶಾಸಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಲವಾರು ಜನ ಕಂಬಳದಿಂದ ಗುರುತಿ ಶಾಸಕರಾದವರಿದ್ದಾರೆ. ಪ್ರಥಮವಾಗಿ ಬಯಲು ಮೇಗಿನ ಮನೆ ನಾಗರಾಜ್ ಶೆಟ್ಟಿ ಅವರು ಕರ್ನಾಟಕದ ಸಚಿವರಾಗುವ ಮೊದಲು ಕಂಬಳದ ಕೋಣಗಳ ಯಜಮಾನರಾಗಿದ್ರು. ಅಶೋಕ್ ರೈ ಅವರು ಉಪ್ಪಿನಂಗಡಿ ಕಂಬಳದ ಸಂಘಟನೆ ಅಧ್ಯಕ್ಷರಾಗಿ MLA ಆದವರು. ಹಲವಾರು ಜನ ಕಂಬಳವನ್ನೇ ಮೊದಲು ಮಾಡಿ ಆಮೇಲೆ MLA ಆದವರು. ಹಲವಾರು ಜನ MLAಗಳು ಕಂಬಳದ ಸಂಘಟನೆಗೆ ತೊಡಗಿಸಿಕೊಂಡವರಿದ್ದಾರೆ. ಅದೇ ರೀತಿ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರು ಕಂಬಳಕ್ಕೆ 1 ಕೋಟಿ ರೂಪಾಯಿ ಅನುದಾನದ ಸ್ಟೇಡಿಯಂ ಮಾಡಿದ್ದಾರೆ. ಸನ್ಮಾನ್ಯ ಅಭಯ್ ಚಂದ್ರ ಜೈನ್ ರವರು ಶಾಸಕರಾಗಿದ್ದಾಗ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. UT ಖಾದರ್ ಅವರು ಕಳೆದ ವರ್ಷ ನರಿಂಗಾಣದಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ದಾರೆ. ಹಲವಾರು ಜನ ಶಾಸಕರಿಗೆ ಕಂಬಳ ಅಂದ್ರೆ ನಮ್ಮ ತುಳುನಾಡಿನ ಜನರ ಮೆಚ್ಚಿನ ಕ್ರೀಡೆ, ಅದರಲ್ಲೂ ತಮ್ಮನ್ನು ತೊಡಗಿಸಿಕೊಂಡಂತ ಹಲವಾರು ಜನರಿದ್ದಾರೆ. ರಮನಾಥ್ ರೈ ಅವರು 10 ವರ್ಷ ಕಂಬಳವನ್ನು ಸಂಘಟಿಸಿದವರಿದ್ದಾರೆ. 10 ವರ್ಷಗಳ ನಂತರ 10 ವರ್ಷ ನಿಲ್ಲಿಸಿ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದಾರೆ. 2 ವರ್ಷ ಕಂಟಿನ್ಯೂ ಆಗಿ 3ನೇ ವರ್ಷದ ಕಂಬಳದಲ್ಲಿ ಇದ್ದೇವೆ. ಬಹುಶಃ ಭವಿಷ್ಯದ ಕೆಲವು ನಾಯಕರು ಕಂಬಳ ಸಂಘಟಕರು ಮುಂದೆ MP ಅಥವಾ MLA ಆಗುವ ಅವಕಾಶಗಳೂ ಸಿಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಲೋ, ಇದು ಶಾಸಕರು ಮತ್ತು ಕಂಬಳ ಮಾತಾಯ್ತು. ಇನ್ನು ಕಂಬಳದ ಏನಾಯ್ತಲ್ಲಿ ಸ್ಪರ್ಧೆ ನಾವು ಮಾತಾಡಿದ್ರೆ ತೊಂದರೆ ಆಯ್ತಾ? ಇಲ್ವಲ್ಲ. ಎರ್ಮಾಳು ಪುಚ್ಚುಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿ ಅವರ ಕೋಣಗಳು ಮಹಾರಾಜಕರೆಯಲ್ಲಿ, ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರ ಅವರ ಕೋಣ ರಾಜಕರೆಯಲ್ಲಿ. ಹಲೋ, ತುಳುಟ್ಟು ಬಂದ್ಬಿಡಂಚೂರು ಪುರ್ತಾನೆ ಕನ್ನಡದಲ್ಲಿ ಹೇಳೋದು ಬೇಡ. ಇದು ನೀವು ಕಾಯ್ತಾ ಇದ್ದೀರಾ? ಪ್ರವೀಣ್ ನಾಯ್ಕ್ ಅವರು ಆ ಫ್ಲಾಶ್ ಆಫ್ ಮಾಡೆ, ಲೈಟ್ ಆಫ್ ಮಾಡೆ. ಇವಾಗ ಒಳ್ಳೆಲ್ಲ ಮೊಬೈಲ್ ಬಂದಿದೆ.
ಅಣ್ಣ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಮುಗಿತಾ ಬಂದಿದೆ, ಲೈಟ್ ಹಾಕ್ಬೇಡಿ, ಫ್ಲಾಶ್ ಹಾಕ್ಬೇಡಿ. ಒಂದು ವೇಳೆ ನಿಮ್ಗೆ ಫೋಟೋ ಬೇಕಿದ್ರೆ ನಾವು ಕೊಡ್ತೀವಿ. ಒಳ್ಳೊಳ್ಳೆ ಮೊಬೈಲ್ನವ್ರು ಫೋಟೋ ತೆಗಿರಿ, ಒಳ್ಳೊಳ್ಳೆ ಕ್ಯಾಮರಾದವರು ಫೋಟೋ ತೆಗಿರಿ. ಸಣ್ಣ ಸಣ್ಣ ಕ್ಯಾಮರಾವನ್ನ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಡಿ, ಉಳಿದಿರ ತಗೊಂಡೋಗಿ, ಇಲ್ಲಾಂದ್ರೆ ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ ಬಿಡಿ ಅಲ್ವಾ. ನಮ್ಗೆ ಬೇಕಾಗಿರೋದು ಕಂಬಳದ ಫೋಟೋ. ಪ್ರಪ್ರಥಮವಾಗಿ ಕಂಬಳದ ಕೋಣಗಳ ಕನೆಯಲಿಗೆ ಕೋಣದ ಫೋಟೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಹುಸೇನ್ ಅನ್ನೋರು ತೆಗೆದಂತಹ ಫೋಟೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಬಂದಿದೆ. ಒಂದೇ ಒಂದು ಬಹುಮಾನದ ನಂತರ ಸಾವಿರಾರು ಮಂದಿ ಫೋಟೋಗ್ರಾಫರ್ ಕಂಬಳಕ್ಕೆ ಬರಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಹಂತದಲ್ಲೂ ಕ್ಯಾಮರಾ ಹಿಡ್ಕೊಂಡು ಬಂದು ನಮಗೂ ಒಂದು ಪ್ರಶಸ್ತಿ ಬರಬಹುದು. ಕೋಣಗಳಿಗೆ ಗೆದ್ರೆ ಬಹುಮಾನ, ಫೋಟೋಗ್ರಾಫರ್ಗೆ ಚೆನ್ನಾಗಿ ಫೋಟೋ ಬಂದ್ರೆ ಅವರಿಗೂ ಬಹುಮಾನ ಬರುತ್ತೆ. ಹಲೋ, ನಾನು ಹೋಗ್ತಾ ಇಲ್ಲಿ ಬೋಡೆ. ಬಲ್ಲಿ ಅಣ್ಣ ಖಂಡಿತ 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 ಯಾರಿಗೂ ಕೂಡ ಸ್ಪರ್ಧೆಗೆ ತೊಂದರೆ ಆಗಬಾರ್ದು. ಆ ಸ್ಪರ್ಧೆಯ ತೀವ್ರತೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿರ್ಮಾಲ್ ಪುಚ್ಚೋರ್ ಬೇರ್ದಾಕ್ಲ ಮಹಾರಾಜ ಕಟ್ಟ ರಾಜ ಕಟ್ಟ ನಕ್ಕಲ ಮಾತಾಡೋ ಜಾಗ್ರತೆ ಮತ್ತೊಂದು ಸರಿ. ಇದು ಒಂದು ಸ್ಪರ್ಧೆ ಮುಂದುವರೆದ್ರೆ ಒಂದು ಬಹುಮಾನ ಖಾತ್ರಿ ಆಗುತ್ತೆ. 8ರಿಂದ 4ಕ್ಕೆ ಬಂದ್ರೆ ಸೆಮಿಫೈನಲ್ ಬಂದ್ರೆ ಒಂದು ಬಹುಮಾನ ಇದ್ದೇ ಇದೆ. ಒಬ್ಬರಿಗೆ ಸಿಗುತ್ತೆ, ಒಬ್ಬರಿಗೆ ಸಿಗೋದಿಲ್ಲ. ಅದರಿಂದ ಪ್ರಯತ್ನದಲ್ಲಿದ್ದಾರೆ. ಯಾರು ಮುಂದೆ ಬರ್ತಾರೆ ನೋಡೋಣ ಅಲ್ವಾ. ಸ್ವಾತಿ ಗ್ರೂಪ್ ಆಫ್ ಹೋಟೆಲ್ನ ಗೋಪಾಲ್ ಶೆಟ್ಟಿ ಮತ್ತು ಅವರೆಲ್ಲ ಸಂಘಟಕರು ಕೂಡ ಬಹುಶಃ ಹಾಸನದಿಂದ ಆ ಕೋಣೆಗಳನ್ನು ಸ್ವಾಗತಿಸುವ ಆ ದಾರಿಯುದ್ದಕ್ಕೂ ಕೂಡ ಅಲ್ಲಿಂದ ಬೆಂಗಳೂರಿನ ಆ ಕಂಬಳ ಸಮಿತಿ ಆರಂಭದಿಂದ ಈ ಅಂತ್ಯದ ಕ್ಷಣಗಳವರೆಗೂ ಕೂಡ ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಸನ್ಮಾನ್ಯ ಗೋಪಾಲ್ ಶೆಟ್ಟರನ್ನ ಮತ್ತು ಅವರೆಲ್ಲರ ಆ ಮಿತ್ರದ ಪಾಲ್ದಾರರನ್ನ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಇದು ನಮ್ಮದೇ ಕಂಬಳವಾದರೂ ಕೂಡ ನಿಮ್ಮೆಲ್ಲರ ಜವಾಬ್ದಾರಿ, ಆ ಒಂದು ಗೌರವ, ಆ ಕೊಡುಗೆಯನ್ನು, ಈ ಕಂಬಳದ ಮೇಲಿನ ಪ್ರೀತಿಯನ್ನು, ಅಭಿಮಾನವನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಮತ್ತೆ ಸತ್ತಿ ಸರಿ ಮಂಪ ಅಂದತ್ತೆ ಸರಿ ಮಂತ ನೋಡು ದೊಡ್ಡ ಪಾಲ್ತಕ ಸರಿ ಮಂತ ದೊಡ್ಡ ಪಾಲ್ತಕ ಬಿಡ್ರಿ ಬಾರ್ಕ ತಡಾಂಡು ಸರಿ ಸರಿ ಆ ಕಡೆದು ಮೈಕಲ್ಲಿ ಬೇಡ ಅಂತ ಸ್ವಲ್ಪ. ಹಲೋ ಪ್ರಕಾಶ್ ಚೂರು ವಾಯ್ಸ್ ಕಂಟ್ರೋಲ್ ಮಲ್ಪಲೆ ಇಡೀ ಮೈಕಿಗೆ ಕನೆಕ್ಷನ್ ಕೊಡ್ತು ಸ್ಟೇಜಿಗಿಲ್ಲ ಈರ್ನೈನ್ ಆಯ್ತಾ. ಯರ್ಮಾಳ್ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜರ ಕರೆಯಲ್ಲಿ ರಾಜಕರೆ ನಕ್ರೆ ಮಹೋದರ ನಿವಾಸ ಈಶಾನೆ ನಾರಾಯಣ ಭಂಡಾರಿ ಅವರ ಕೋಣಗಳು. ಸ್ವಾತಿ ಗ್ರೂಪ್ನ ಕೆ ಗೋಪಾಲ್ ಶೆಟ್ಟಿ, ಕೊರ್ಗಿ ಗೋಪಾಲ್ ಶೆಟ್ಟಿ, ಮಧುಕರ್ ಶೆಟ್ಟಿ ಹಾಗೂ ಅವರೆಲ್ಲರ ತಂಡದವರ ಕೊಡುಗೆ ಅನನ್ಯವಾದದ್ದು. ಈ ಕಂಬಳದ ಕ್ರೀಡೆಯನ್ನು ಇಷ್ಟೊಂದು ಯಶಸ್ವಿಯಾಗಿ ನಿಟ್ಟಿನಲ್ಲಿ ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಬಹುಶಃ ಆ ಹೋಟೆಲ್ ಸಂಘದ ಎಲ್ಲರ ಕೊಡುಗೆಯ ಜೊತೆಗೆ ಅವರೆಲ್ಲನ ಒಗ್ಗೂಡಿಸಿಕೊಂಡು ಹೋಟೆಲ್ ಸಂಘದ PC ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಡೀ ಹೋಟೆಲ್ ಉದ್ದಿಮೆ ಈ ಬೆಂಗಳೂರು ಕಂಬಳದ ಉತ್ಸವಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ಕೊಡುಗೆಯನ್ನ. ಹಲೋ ಬಿಡ್ತಾರ ಆಪುಜಿಗೆತ್ತಿ ದಾಣೆಗೆ ಒಂಜಿ ಪಾದಕಲು ಉಂಟಾದರೆ ಒಂಜಿ ಪಾದಕಲು ಎತ್ತೊಂದುಲ್ಲ ಒಂಜಿ ಪಾದಕಲು ಎತ್ತೊಂದು ಲೆಕ್ಕ ಗುಂಪಾರೆ ಜಾಡಿಗೆ ಉಂಟಾವ್ರು ಒಂತವಡು ಕ್ರಿಕೆಟ್ ಆಡ್ತಕ್ಕಂಥ ಅಶ್ವಿನ್ ಪೂಂಜಾ ಅವರು ಈ ಸಂದರ್ಭ ವೇದಿಕೆ ಮೇಲೆ ದೊಡ್ಡ ಪಾದಕ ಸಹಕಾರ ಕೊಡು ಅವರಿಗೆ ತೀವ್ರ ತೆಪ್ಪು ಗೌರವ ಶಾಲನ್ನು ಹೊದಿಸಿ ಅವರಿಗೆ ಸ್ಪರ್ಧೆ ಗೌರವವನ್ನು ಸೂಚಿಸ್ತಾರೆ. ಸಹಕಾರ ಕೊಡ್ಲಿ. ಪ್ರಕಾಶ್ ಚೂರು ವಾಯ್ಸ್ ಕಮ್ಮಿ ಮಲ್ಪಡು ಅಂದ್ರೆ ಈರ್ನೋ ಇನ್ನೆಂತ ಸೌಂಡ್ ಸ್ಟೇಜ್ ದೇಕಿಲ್ಲ ಕನೆಕ್ಷನ್ ಕೊಡ್ತುಂಡು. ಎರಡು ಮುಚ್ಚಡಿ ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಮಹಾರಾಜ ಕರೆಕ್ಟ್ ನಕ್ರೆ ಮಹೋದರ ನಿವಾಸ ಈಶಾನೆ ನಾರಾಯಣ ಭಂಡಾರಿ ರಾಜ ಕರೆಕ್ಟ್. ಭಾರಿ ಚೆನ್ನಾಗಿದೆ ಓಟ ಅಲ್ವಾ. ಖುಷಿ ಆದ್ರೆ ಚಪ್ಪಾಳೆ ಹೊಡೆಯಕ್ಕೆ ಹೇಳ್ಬೇಕಂತಿಲ್ಲ. ಚಪ್ಪಾಳೆ ಅನ್ನೋದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತದ್ದು, ಅದ್ರ ಜೊತೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸಾಧನ ಅದು. ಬೆಂಗಳೂರು ಕಂಬಳದ ರೋಮಾಂಚಕತೆಯ ಹೀಗೆ ಈ ಎರಡು ಕೂಡ ಸಮಬಲದ ಹೋರಾಟವನ್ನ ಕಂಡಿದ್ದಾರೆ ಅಲ್ವಾ.
ಸೆಮಿಫೈನಲ್ ಹಂತಕ್ಕೆ ಯಾರು ಬರ್ತಾರೆ ನೋಡೋಣ. ಹಲೋ, ಓ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತಾ ಕೃಷ್ಣ ಪೂಜಾರಿ ಅವರ ಕೋಣೆಯೇ ಮಹಾರಾಜ್ ಕರೆಯಲ್ಲಿ ಅಲ್ವಾ? ಸುತ್ತಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ ಕೋಣ ರಾಜಕರೆಯಲ್ಲಿ. ರಾಜಕರೆ ಸುತ್ತಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ ಕೋಣಗಳು, ಮಹಾರಾಜ್ ಕರೆ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತಾ ಕೃಷ್ಣ ಪೂಜಾರಿ ಅವರ ಈ ಕೋಣಗಳು. ಅಭಯ ಗ್ರೂಪ್ನ ವಿಜೇಂದ್ರಗೆ ಕಮಲದ ಸಾಲನ್ನು ಕಟ್ಟದು. ಓ ವಿಜೇಂದ್ರ ಕಮಲದ ಸಾಲು ಮುಂಡಾಸ್ ಕಟ್ಟಿಗೆ ಹರೀಶ್ ಪುಂಜರಿಗಳ ಸಾಲು ಮುಂಡಾಸ್ ಬೆಂಬಲವನ್ನ ಕಿಶೋರ್ ಭಂಡಾರನ ಮುಖಾಂತರ. ಕಳೆದ ವರ್ಷ ಬಂದಾಗ ಶಿವಮೊಗ್ಗದಲ್ಲಿ ಒಂದು ಕಂಬಳ ಮಾಡೋ ಯೋಚನೆ ಇದೆ ಅಂತ ಹೇಳಿದ್ರು. ಒಕ್ಕಾಡಿ ಗೋಳಿ ಕಂಬಳಕ್ಕೆ ಬಂದಾಗ ವಿಜಯೇಂದ್ರ ಅವರು ಶಿವಮೊಗ್ಗಕ್ಕೂ ನಮ್ಗೆ ಕಂಬಳ ಮಾಡಿ ಅಂತ ನಾವು ಮನವಿನ ಮಾಡಿದೀವಿ. ನೋಡೋಣ, ನಾವು ಬಂದಿದ್ದಕ್ಕೆ ನೀವು ಹೇಳಿದ್ರ ಪ್ರಯತ್ನ ಮಾಡೋಣ, ನೀವು ಬರೋದಾದ್ರೆ ರೆಡಿ ಅಂತ ಹೇಳಿದ್ರು. ಎಲ್ಲೋ ಓ ಈ ಸಾಲ ಬೆರಕೆ ಬಲಗಮನ ವಿಭಾಗದ ಸಾಲು ಅಂದೆ ನಂದಲಿಕೆ ಶ್ರೀಕಾಂತಪಟ್ಟಣ ಮುಜ ನಂಬರ್ದಲ್ಲಿಗಳ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜೆ 2 ನಂಬರ್ದಲ್ಲಿಗಳ ಪ್ರಕಾಶರ ನಿರ್ಮಾಲ್ ರೋಹಿತ್ ಹೆಗ್ಡೆಗಳ ಮಾಲಾನ ಶೇಖರ ಶೆಟ್ಟನಲ್ಲಿಗಳ ಬರಡು ಸಮಾಸಾಮಾನ್ಯಕ್ಕೆಲ್ಲ ಬರಡು ಅಭಯ ಗ್ರೂಪ್ನ ಮಂದರ್ತಿ ಉಮೇಶ್ ಶೆಟ್ಟಿ ಅವರನ್ನ ಕೋಣೆಗಳನ್ನ ತಂದು ಇದರಲ್ಲಿ ಭಾಗವಹಿಸುವ ಜೊತೆಗೆ ಇಡೀ ಕಂಬಳದಲ್ಲಿ ಬೆಂಬಲವನ್ನು ನೀಡಿದ್ದಾರೆ. ಮಹಾರಾಜ ಕರೆ ಕಂಡಿಗೆ ಕುಸುಮಾಕರ ಸುವರ್ಣ ರಾಜಕರೆ. ಹೌದೌದು, ಬೆಂಗಳೂರಿನಲ್ಲಿ ರೇಸ್ ಕೋರ್ಸ್ ನಲ್ಲಿ ಕುದುರೆ ರೇಸ್ ಅನ್ನು ನೋಡಿದವರು ಹಲವು ಜನ ಇರಬಹುದು. ಆದ್ರೆ ಅದೊಂಥರ ವಿಭಿನ್ನವಾದ ಸ್ಪರ್ಧೆಗಳಂತ ತಿಳ್ಕೊಂಡಿದೀವಿ. ಓ ಮಹಾರಾಜ ಕರೆತ ಈ ಮೇಕ್ ವಾಲಂಟಿಯರ್ಸ್ ನಕಲೆ ಬರೋಡು ಬತ್ತೇರಿ ರಾಯಪಂಡ ಬತ್ತೇರಿ ಏಟದ ಬರಿಟ್ ಉಂತುನ ಪ್ರೇಕ್ಷಕರ ನಕಲು ಸ್ಪರ್ಧೆ ಪ್ರಾರಂಭ ಮಾಡಕಾಕಲೆ ಪುಲೇ ಬರ್ಪೇರು. ಓ ಇರ್ಲಿಕ್ಕೆ ಅನ್ಯಾಯ ಹಾಕೊಂಡು ಇದ್ದ ಅಂಚ ಅದ ಮಹಾರಾಜ್ ಕರೆಯಲ್ಲಿ ಮಹಾರಾಜ ಕರೆಯ ಬಳಿ ನಾನೇ ಬ್ಯಾರಿಕೇಡ್ ಇಂದ ಒಳಗಡೆ ಬರ್ತಿದ್ದೀರಂತೆ. ಬೇಲಿ ಹಾಕಿರೋದು, ನೀವು ಆ ಬೇಲಿಯ ಹಿಂದ್ಗಡೆ ನಿಂತು ಕಂಬಳ ವೀಕ್ಷಣೆ ಮಾಡಬೇಕು ಅಂತ. ನಮಗೆ ಮನುಷ್ಯರಿಗೆ ಲೈನ್ ಹಾಕಿದ್ರೆ ಸಾಕು, ಒಂದು ಗೆರೆ ಎಳೆದು ಬಿಟ್ರೆ ಅದರ ಹಿಂದೆ ನಿಲ್ತೀವಿ ಅಲ್ವಾ? ಆದ್ರೂ ಕೂಡ ನಿಮ್ಮ ಮನಸ್ಸು ತಡ್ಕೊಳಕ್ಕಾಗದೆ ಮುಂದೆ ಮುಂದೆ ಬಂದು ಕರೆ ಹತ್ರ ಬರ್ತೀರಿ ಅನ್ನೋದಕ್ಕೆ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ನಂದಲಿಕೆ ತಕ್ಕಲುಳ್ಳಾರು ಮಂಗಳೂರು ಅಶೋಕನಗರ ತಕ್ಕಲ ಬರಡು ಅಣ್ಣ. ಸಮಾಸಮಾಯಿ ನಾಕ್ಲೆ ಕಲ್ಲದ ಮಲ್ಲ ಸಾಲದ ಬರಿಕ ಬರಡು ನಿಕ್ಲಿ ಅನ್ನೋ ಸ್ಟೇಜ್ ಮೈಕ್ ಆ ಕಡೆ ಮೈಕ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಸ್ವಲ್ಪ ಗಂಟಿನಲ್ಲಿ ಕೇಳ್ತಾ ಇಲ್ಲ ಅಂತ ಜೋರು ಮಾತಾಡ್ತಾರೆ. ನಮ್ದು ಕಡಿಮೆ ಮಾಡಿಬಿಟ್ರಾ? ಬಾಯ್. ಹಲೋ, ಇಲ್ಲಿದ್ದು ವಿಜಯಣ್ಣ. ಹಲೋ ಹಲೋ ಪನ್ಲೇನ ಸಮಾಸಮಾಯಿನಕ್ಲು ಬರ್ಪೇರೆ ಪಲ್ಲದ ಮಲ್ಲ ವಿಭಾಗದ ಒಂಜಿ ಸಾಲದ ಬೇರೆ ಕಾಕ್ಲು ಬರೋಡು. ಸರಿ ಸರಿ. ಸಮಾಸಮ ಬಂದ ಕೋಣಗಳು ಎರ್ಮಾಳ್ ಪುಚ್ಚಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಹಾಗೂ ನಕ್ಕರೆ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರ ಕೋಣಗಳು ಹಗ್ಗ ಹಿರಿಯ ವಿಭಾಗದ ಒಂದು ಸ್ಪರ್ಧೆ ಮುಗಿದಾಗ ನೀವು ತಯಾರಿರ್ಬೇಕು. ಬಲ್ಲುದ ಮಲ್ಲಿರ್ಲಿನ ಸೆಮಿಫೈನಲ್ ಸಾಲ್ಗೆ ನಿಗಿಲ್ತಾರ ಅವಡನ್ನ
ನಂದಲಿಕೆ ಶ್ರೀಕಾಂತ ಭಟ್ರನ ಸಿ ಇರ್ಲುಲ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು ತಯಾರಿರಬೇಕು. ಪ್ರತಿ ಹಂತದಲ್ಲೂ ಕೂಡ ನಾವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಆ ಹೊತ್ತಿನಲ್ಲಿ ಆ ಸ್ಪರ್ಧೆಗೆ ನೀವು ತಯಾರಿರಬೇಕು. ಸೀತಾ ವಿಜಯೇಂದ್ರ ಅವರು ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿ, ಶಿಕಾರಿಪುರದ ಶಾಸಕರಾಗಿ ಬೆಂಗಳೂರು ನಮ್ಮ ಕಮಲಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆ ನಮ್ಮ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಕೂಡ ಅವ್ರ ಜೊತೆಯಾಗಿದ್ದಾರೆ. ಹೌದು, ಕಂಬಳ ನಮ್ಮ ಒಕ್ಕಾಡಿ ಹುಲಿ ಕಂಬಳಕ್ಕೂ ಬಂದಿದ್ರು. ಶಿವಮೊಗ್ಗದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅಂತೇಳಿ ಮನವಿಯನ್ನ ಕೊಟ್ಟಿದ್ವಿ 2 ವರ್ಷದ ಹಿಂದೆ. ನಿಮ್ಮೂರಲ್ಲಿ ಈ ತರ ಒಂದು ಕಂಬಳ ಬೇಕು ನಮ್ಗೆ ಅಲ್ವಾ? ಕಂಬಳ ಅಂದ್ರೆ ತುಳುನಾಡಿನ ಒಂದು ಮಣ್ಣಿನ ಕ್ರೀಡೆ. ಹಳೆಯಂಗಡಿ ಕೊಪ್ಪದ ನಂದಗೋಕುಲ ಸಮೀತ ಕೃಷ್ಣ ಪೂಜಾರಿನ ಒಂಜನ್ನಂಬದಲ್ಲೂ ಮಹಾರಾಜ ಕರೆಕ್ಟ್ ರೋತ್ಕಲ್ ಕಂಡಿಗೆ ಸುಮಾಕಾರ ಸುವರ್ಣ ನೆರಳು ರಾಜ ಕರೆಕ್ಟ್. 1 ನಿಮಿಷ ಅಡ್ಡ ಪಾದಕಳ ಬುಡ ಜಾಗ್ರತೆ ಮಂತ ನೋಡು ಬಲಿ. ಹಾ ಬಲಿ. ಹಲೋ ಪಲ್ಲೆ ಏನ ಪಲ್ಲೆ ಪಲ್ಲೆ ಮಹಾರಾಜ ಕರೆತ ಬರ್ತಲ್ಪ ಅಲ್ಪ ಮಂಜುಡಿದಲ್ಪ ದಂಡದ ಬರಿಟ್ಟುಳ್ಳಿ ಅಕ್ಲ ಲಕ್ಕೊಡು ಎಲ್ಲಿ ನಿಜ ಮಂಡ್ರನಕ್ಲ ಆಕ್ಷೇಪ ಅವನುಂಡು ಲಕ್ಕೊಡು ಅಕ್ಲ ಪಿರ ಪೋಡು. ಪ್ರಕಾಶರ ಹಲೋ ಬನ್ನಿ. ಈ ಕಡೆ ಎರ್ಮಾಳು ಪುಚ್ಚೊಟ್ಟು ಬೀಡಿಲ್ಲ ನಕ್ರೆ ಮಾದರನೆ ಮಾಸದಾಗಲ ಗಿಡೈನ ಜಮನೆ ರಂಜಿಪುದಾರ್ ಬೋಡಿತ್ತು ಸಮ ನಕ್ಲೆ ಬರೋಡು ಅಗಲ್ ಬರೋಡು ಅಗಲ ಗಿಡೈನಗಲಿ ಇವರು ಜಮನೆ ಇರೋದು ಗೊತ್ತಿತ್ತಲ್ಲ. ಬಿಡಲತ್ತೆ ಬಿಡಲಿ 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 ರೆಡಿ. ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಕಂಬಳ ವೀಕ್ಷಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರು, ಅದೇ ರೀತಿ ಶಿಕಾರಿಪುರದ ಶಾಸಕರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು, ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು. ಈಗ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಹೇಗೆ ಬರುತ್ತೆ ಒಂದು ವೀಕ್ಷಣೆ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಅವ್ರ ಜೊತೆ ಅದೇ ರೀತಿ ಶ್ರೀತ ಗುಡಪ್ಪಾಲ್ ಖಡಮ್ ಅವರಿದ್ದಾರೆ, ಶ್ರೀತ ರಘು ಅವರಿದ್ದಾರೆ ನಮ್ಮೊಂದಿಗೆ. ಈ ಫಿನಿಶಿಂಗ್ ಪಾಯಿಂಟ್ ಅಲ್ಲಿರುವಂತಹ ಸೆನ್ಸಾರ್ ಎನಿ ಪಾರ್ಟ್ ಆಫ್ ದ ಬಾಡಿ, ಕೋಣದ ಯಾವುದೇ ಪಾರ್ಟ್ ಅನ್ನ ಟಚ್ ಮಾಡಿದ್ರು ಕೂಡ ಸೆನ್ಸಾರ್ ಕಟ್ ಆಗುತ್ತೆ, ಟೈಮಿಂಗ್ಸ್ ಬೀಳುತ್ತೆ. ಎರಡೂ ಕಡೆಯ ಟೈಮಿಂಗ್ಸ್ ಅನ್ನ ನೋಡಿ ತೀರ್ಪು ಕೊಡ್ತೀವಿ. ಯಾವುದು ಕಡಿಮೆ ಸಮಯದಲ್ಲಿ ಬರುತ್ತೆ ಅದ್ರಲ್ಲಿ ಲೈಟ್ ಆಗುತ್ತೆ, ಇನ್ನೊಂದು ಲೈಟ್ ಆಗಲ್ಲ. ಆವಾಗ ಬಂದಂತ ಕೋಣ ಎರಡೂ ಲೈಟ್ ಆದ್ರೆ ಈಕ್ವಲ್ ಸೇಮ್ ಟೈಮಿಂಗ್ಸ್ ಅಲ್ಲಿ ಬಂದಿರತಕ್ಕಂತ ಕೋಣಗಳು ಅಂತ ತೀರ್ಮಾನ ಮಾಡ್ತೀವಿ. ಮರುಸ್ಪರ್ಧಿಗೆ ಅವರಿಗೆ ಕರೆ ಕೊಡ್ತೀವಿ. ಮುಂದಿನ ವರ್ಷ ನಮ್ಮ ಶಿವಮೊಗ್ಗದಲ್ಲಿ ಒಂದು ಕಂಬಳ ಮಾಡೋಣ ಅಲ್ವಾ? ಮನಸ್ಸು ಮಾಡಿದ್ರೆ ಆಗುತ್ತೆ, ನಮಗೂ ಹತ್ರ ಆಗುತ್ತೆ. 100 ಕಿಲೋಮೀಟರ್ ಅಲ್ಲೇ ಬರ್ತೀವಿ. ಒಂದು ಹಳೆಯಂಗಡಿ ಕೊಪ್ಪಳ ದಕ್ಕಲ ಮಹಾರಾಜ ಕಟ್ಟ ರಾಜ ಕಟ್ಟ ಸುರತ್ಕಲ್ ಕಂಡಿಗೆ ದಕ್ಕಲ ಅಡ್ಡಪಾಲ್ ದಕ್ಕಲ ಬುಡ್ಡ ಜಾಗ್ರತೆ ಮತ್ತು ಸರಿ. ಹಳೆಯಂಗಡಿ ಕೊಪ್ಪಳ ನಂದ ಗೋಕುಲದವರು ಮಹಾರಾಜ ಕರೆಯಲ್ಲಿ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ಕೋಣ ರಾಜಕರೆಯಲ್ಲಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬೈಂದೂರು ಕೂಡ ಸೇರ್ಕೊಂಡಿದೆ. ಹಲವು ಬೈಂದೂರು ಕೋಣಗಳು ಇಲ್ಲಿಗೆ ಬಂದಿವೆ. ಇವಾಗ ಸಮ ಬಂದ ಕೋಣವನ್ನ ಓಡಿಸಿದವನು ಬೈಂದೂರು ವಿವೇಕ್ ಪೂಜಾರಿ, ಮತ್ತೊಂದು ವಿಶ್ವನಾಥ ದೇವಾಡಿಗ, ಅವನು ಬೈಂದೂರಿನವನು. ಇಬ್ಬರು ಹುಡುಗರು ಬೈಂದೂರಿನವರು ಓಡಿಸಿದ ಕೋಣ ಸಮ ಬಂದಿದೆ. ಬೈಂದೂರು ವಿಶ್ವನಾಥ ದೇವಾಡಿಗ ಮತ್ತು ಬೈಂದೂರು ವಿವೇಕ್ ಪೂಜಾರಿ ಅವರು. ಹಲೋ ಫಾಯ್. ಓ ಇದೊಂದು ಸ್ಪರ್ಧೆ ಬೇಗ ಬಿಡ್ಬೋದಾ? ಕಾಯ್ತಾ ಇದ್ದೀವಿ.
ಹೌದು, ಬೇಗ ಬರ್ಬೇಕು ಅಂತ ಕಾಯ್ತಾ ಇದ್ವಿ. ಕಂಬಳ ಅಂದ್ರೆ ಹಾಗೆ ಒಂದ್ಸಲ ಈ ಕೇಸರ್ ಮಣ್ಣು ನಮ್ ತಾಗಿತ್ತು. ಹಲೋ, ಇಷ್ಟ ಜನರ ಸ್ನೇಹ ಬಾಂಧವ್ಯ ಸಿಗುತ್ತೆ, ಇಷ್ಟೆಲ್ಲ ಜನರ ನಡುವೆ ಖುಷಿಯಿಂದ ನಾವು ಬದುಕ್ತೀವಿ, ಇಷ್ಟೆಲ್ಲರ ನಗುವಿನಲ್ಲೂ ನಾವು ಇರ್ತೀವಿ ಅಂತ ಒಂದು ಸಂತೋಷ ಈ ಕಂಬಳದಲ್ಲಿ ಸಿಗ್ತಾ ಇದೆ. ಅದು ಈ ಕಂಬಳದ ವಿಶೇಷತೆ. ಈ ಕಂಬಳದ ಕೋಣದ ಯಜಮಾನರಿಗೆ ಯಾವುದೇ ಲಾಭ ಇಲ್ಲ, ಖರ್ಚು ವೆಚ್ಚ ಮಾತ್ರ. ಕಂಬಳ ಸಂಘಟಕರಿಗೆ ಯಾವುದೇ ಲಾಭ ಇಲ್ಲ. ಆದ್ರೆ ಇಷ್ಟೊಂದು ಜನರ ನಡುವೆ ನಾವು ಪಾಲ್ಗೊಳ್ಳುತ್ತಾ ಇಷ್ಟೊಂದು ಜನರ ನಗುವಿನಲ್ಲಿ ನಮ್ಮ ನಗು ಕೂಡ ಇರುತ್ತಲ್ಲ, ಅದು ಮಾತ್ರ ಸಮಾಧಾನ ಸಿಗುವಂತ ಕೂಟ. ಅದು ಕಂಬಳ ಕೂಟ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಓ ಎಲ್ಲರ ಅಪೇಕ್ಷೆ ಬೇಗ ಬಿಡ್ಬೇಕು ಅಂತ ಆವಾಗ ಹೇಳಿದ್ವಿ. ಈ 8ರಿಂದ ಸೆಮಿಫೈನಲ್ ಬರ್ಬೇಕಾದ್ರೆ ಎಲ್ಲಿದೆ ಹಲವಾರು ಸಂದರ್ಭ ಕೆಲವು ನಾಯಿಗಳು ಬರ್ತವೆ. ಅಂದ್ರೆ ಈ ಕಂಬಳದೊಟ್ಟಿಗೆ ನಾಯಿಗಳು ಓಡಿದ್ದು ಇದೆ. ಹೊಡಿ ಬರುತ್ತೆ. ಒಂದು ನಿಮಿಷ ಬಿಡುತ್ತೀವಿ. ಆಸ್ಟ್ರೇಲಿಯಾದಲ್ಲಿ ಹೋದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಚೆನ್ನಾಗಿರೋ ನಾಯಿಯನ್ನು ಸಾಕ್ತಾರೆ. ಅಮೆರಿಕ, ಆಸ್ಟ್ರೇಲಿಯಾದಲ್ಲಿ ನಾಯಿಗಳಿಗೆ ಕ್ಲಿನಿಕ್ ಅನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ನಾಯಿ ಸಾಕ್ತಾರೆ. ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಳ್ಳಿಕ್ಕೆ ಅಂತ ಜನ ಇರಲ್ಲ, ಅವರೇ ಸಾಕ್ಬೇಕು. ಆ ನಾಯಿಯ ಮೇಲಿರುವಂತ ಪ್ರೀತಿ, ಅಲ್ಲಿ ಹಸ್ಕಿ ಅನ್ನುವಂತ ನಾಯಿಯನ್ನು ಹೆಚ್ಚಾಗಿ ಸಾಕ್ತಾರೆ. ಅಣ್ಣ, ಇವೆಂಟ್ನವರು ಸ್ವಲ್ಪ ಹಿಂದೆ ನಿಲ್ತೀರಲ್ಲಿ. ಹಾ, ಹಲೋ, ಬಿಡಿ. ಹಳೆ ಅಂಗಡಿ ಕೊಪ್ಪಳ ನಂದ ಗೋಕುಲ ಸಮಿತ ಕೃಷ್ಣ ಪೂಜಾರಿ ಅವರ ಏಕೋಣಗಳು ಮಹಾರಾಜ ಕರೆಯಲ್ಲಿ ಈ ಕಂಬಳ ಕೂಟಕ್ಕೆ ತಂದಿದ್ದಾರೆ. ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ ಕೋಣಗಳು ರಾಜ ಕರೆಯಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರು ಹಳೆ ಅಂಗಡಿ ಕೊಪ್ಪಳಗಳ ಮಹಾರಾಜರೇ, ಸುರತ್ಕಲ್ ಕಂಡಿಗೆ ರಾಜ ಕರೆ. ರಾಜಕರೆಯಲ್ಲಿ ಬಂದಂತ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ಕೋಣಗಳು 10.05 10.05. ಜೈ ತುಳುನಾಡು ಕಕ್ಕೆಪದವು ಪುಣ್ಕೆದಡಿ ರಾಮ ಹಿಂದಲಿಕೆ ಶ್ರೀಕಾಂತ ಪಟ್ಟಣ ಮುಜ ನಂಬರ್ದಲ್ಲೂ ರಾಜ ಕರೆಕ್ಟ್. ಮಂಗಳೂರು ಅಶೋಕನಗರ ತಿಲಕ್ ವಿಚಾರಣ 2 ನಂಬರ್ದಲ್ಲೂ ಮಹಾರಾಜ ಕರೆಕ್ಟ್. ರಾಜಕರೆಯಲ್ಲಿ ಬಂದಂತಹ ಕುಸುಮಾಕರ ಸುವರ್ಣಕರ ಕೋಣಗಳು 10.05 ಸೆಕೆಂಡ್ಗಳಲ್ಲಿ ತಮ್ಮ ಓಟದ ಹಾದಿಯನ್ನು ತಲುಪಿರುತ್ತೆ. ನಿಜವಾಗ್ಲೂ ಇದು ಒಂದು ರೋಮಾಂಚನ ಅಂತ ಹೇಳ್ಬೋದು. ಈ ಒಂದು ಕಂಬಳ ಏನು ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಿದೆ, ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಕೆಲವು 9 ಸೆಕೆಂಡಿಂದ ತುಂಬ ಅತಿ ಕಡಿಮೆ ಅವಧಿಯಲ್ಲಿ ಒಂದು 155 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡುವಂಥ ಕೋಣಗಳ ಒಂದು ಅದ್ಧೂರಿತನವನ್ನು, ಒಂದು ಸಾಹಸವನ್ನು, ಆ ಒಂದು ಶಕ್ತಿಯನ್ನು ಅದನ್ನ ಸಾಕ್ಷಿಯಾಗೋಕೆ ಸಾಕಷ್ಟು ಲಕ್ಷಾಂತರ ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದು ನಿಜಕ್ಕೂ ಕರಾವಳಿಗೆ ರಾಗಿ ನಮ್ಮ ಹೆಮ್ಮೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಂತ ಅನ್ಸಲ್ಲ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಬೆವರು ಕಿತ್ತು. ಹಲೋ ಹಲೋ, ಬಲ್ಲದ ಮಲ್ಲತ್ತೆ ಅಂದು ಬಲ್ಲಮಲ್ಲ ಸಾಲ ಸರಿ. ನಂದಳಿಕೆ ಶ್ರೀಕಾಂತ ಪಟ್ಟಣ ಶೀರ್ಲು ರಾಜ ಕರೆಕ್ಟ್. ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರ 2 ನಂಬರ್ದಲ್ಲೂ ಮಹಾರಾಜ ಕರೆಕ್ಟ್. ರಾಜ್ಯಕರೆ ನಂದಳಿಕೆ ಶ್ರೀಕಾಂತ ಪಟ್ಟಣ ಸಿ ಇರ್ಲೆಗೆ ಮಹಾರಾಜ ಕರೆ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರ 2ನೇ ನಂಬರ್ದಲ್ಲಿ ಒಂದು ಉದ್ದಿಮೆದಾರ ಆದಿತ್ತದು. ಮಣಿಪಾಲದ ಅತ್ಯುತ್ತಮ ರೀತಿಯ ಹೋಟೆಲ್ ಉದ್ಯಮನ ಮಂತೊಂದು ಒಬ್ಬ ಕೃಷಿಕ ಅದ ಬಾರಿ ಮಲ್ಲ ಒಂಜಿ ತೋಟ ಇತ್ತದ, ಬಾರಿ ಪೊರ್ಲದ ನೀರ್ದ ಟ್ಯಾಂಕ್ ಇತ್ತದ. ಬಹುಶಃ ಕಂಬಳದ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಟಿದಂತವರು ಒಬ್ಬ ಕೃಷಿಕರು, ಉದ್ದಿಮೆ ಹೋಟೆಲ್ ಉದ್ದಿಮೆಯನ್ನ ಮಾಡ್ತಾ ಇರೋರು.
ಕಂಬಳ ಕ್ಷೇತ್ರದಲ್ಲಿ ಒಂದು ದಶಕದಿಂದ ಮಿಗಿಲಾಗಿ ಪಾಲ್ಗೊಳ್ಳುತ್ತಾ ಜೂನಿಯರ್ ವಿಭಾಗದ ಎ ಬಿ ಕೋಣಗಳನ್ನು ಕಟ್ಟ ಹಗ್ಗ ಕಿರಿಯ ವಿಭಾಗದ ಜೂನಿಯರ್ನಲ್ಲೂ ನೇಗಿಲು ಕಿರಿಯ ವಿಭಾಗದ ಜೂನಿಯರ್ನ ಕೋಣದಲ್ಲೂ ಓಡಿಸಿ ಬಹುಮಾನ ಪಡೆದಂತ ಕೋಣಗಳ ಯಜಮಾನರು ಕಳೆದ 10 ವರ್ಷಗಳಿಂದ ಸೀನಿಯರ್ ವಿಭಾಗದ ಕೋಣಗಳನ್ನು ಓಡಿಸ್ತಾ ಈ ದಿನ 3 ಜೊತೆ ಕೋಣಗಳು ಎ ಬಿ ಸಿ 3 ಜೊತೆ ಅಂದ್ರೆ 6 ಕೋಣಗಳನ್ನ ತಗೊಂಡು ಬಂದಿರೋರು ಅವರದೇ ಕೋಣಕ್ಕೆ ಪಾಂಡು ಎನ್ನುವ ಅತಿ ಪ್ರೀತಿ ಪಾತ್ರವಾದ ಕೋಣಕ್ಕೆ ಬೆಂಗಳೂರು ಕಂಬಳದಲ್ಲಿ ಗೌರವ ಸನ್ಮಾನವನ್ನು ಪಡೆದಂತ ಕೋಣಗಳ ಯಜಮಾನರು ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳು ರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಓಡಿಸುವಂತ ಓಟಗಾರರು ಬಂಬ್ರಾಣ ಬಯಲು ವಂದಿತ್ ಶೆಟ್ರೆ. ಒಂದು ಸಂದರ್ಭ ಮೂಲ್ಕಿ ಕಂಬಳದಲ್ಲಿ ನಡು ಕರೆಯಲ್ಲಿ ಅಂದ್ರೆ ಮಿಡ್ಲ್ ಕರೆಯಲ್ಲಿ ಬಿದ್ರೂ ಕೂಡ ಹಗ್ಗವನ್ನ ಬಿಡದೆ ಆ